ನೇತ್ರೆ ಶ್ರೀ ದುರ್ಗಾಂಬಿಕೆಯ ಫಲಗುಂಡು ಭಕ್ತಿಯೊಳಂಬಿಕಾ ಸುತ ವಿಘರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಪ್ರಜೆಗೆ ಕೈ ಮುಗಿದ ಪುಜಾಸನವಾಣಿಯರ ಪಾದಾಂಬುಜಗೆ ಬೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಪನ್ನೀರ ರಾಮನಿಗೆ ರಾಮ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರಿದು ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಕಗೆ ಚಿನ್ನಗಳ ತೊಡಿಸಿದರು ಚಿನ್ಮಯಾತ್ಮಕಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಸೊಗಸಾಗಿ ರಚಿಸಿದರು ಶೃಂಗಾರದೂತ ಸಿಂಹಾಸನವನೇರೋ ಶ್ರೀರಾಮ ರಾಮ ಸಿಂಹಾಸನವನೇರು ಬ್ರಾಹ್ಮಣರು ಪರಸಿದರು ಬಹಳ ಬಗೆಯಿಂದ ಬ್ರಾಹ್ಮಣರು ಪರಸಿದರು ಬಹಳ ಬಗೆಯಿಂದ ರಾಮ ಕಗೆ ಧರ್ಮೇಣ ಲಭತೆ ಸರ್ವಂ ಧರ್ಮಸಾರ ಮೂಲಮಿದಂ ಜಗತ್ ಅಂತ ಆಗಾಗ ನಮ್ಮ ಗುರುಗಳಾದಂತಹ ವಸಿಷ್ಠರಾಡೋದು. ಈ ಜಗತ್ತಿನಲ್ಲಿ ಯಾವುದು ಎಲ್ಲಿಯದ್ದು ಅಂತ ಕೇಳಿದ್ರೆ ಪ್ರತಿಯೊಂದು ಧರ್ಮ ಮೂಲವಾದದ್ದೇ ಆಗಿರಬೇಕು ಅಂತದ್ದನ್ನೇ ನಾವು ಅಪೇಕ್ಷಿಸಬೇಕು. ಧರ್ಮದಿಂದಲೇ ಪ್ರತಿಯೊಂದು ನಮಗೆ ಲಭಿಸ್ತದೆ. ಧರ್ಮೇಣ ಲಭತೆ ಸರ್ವಂ.
ಧರ್ಮ ಸಾರ ಮೂಲಮಿದಂ ಜಗತ್. ಗುರುಗಳು ಆಗಾಗ ಆಡುವುದುಂಟು. ನಮ್ಮ ಜೀವನ ಅನ್ನುವುದು ನಿರಂತರವಾಗಿ ಹರಿಯುವಂತಹ ಒಂದು ಪ್ರವಾಹ ಇದ್ದ ಹಾಗೆ. ಹರಿಯುತ್ತಿರುವಂತಹ ಪ್ರವಾಹಕ್ಕೆ ಎರಡು ದಡಗಳು ಬೇಕೇ ಬೇಕು. ಒಂದು ಧರ್ಮ, ಒಂದು ಮೋಕ್ಷ. ಈ ಎರಡು ದಡಗಳ ಮಧ್ಯದಲ್ಲಿ ಹರಿಯುವಂತಹ ಅರ್ಥ ಹಾಗೂ ಕಾಮ, ಇದುವೇ ಜೀವನ ಅಂತ. ಹಾಗಾದ್ರೆ ಒಂದು ದಡವಾದ ಧರ್ಮ, ಇನ್ನೊಂದು ದಡವಾದಂತಹ ಮೋಕ್ಷ, ಇದನ್ನು ಮೀರಿ ಅರ್ಥ ಹಾಗೂ ಕಾಮ ಅನ್ನುವಂತಹ ಪ್ರವಾಹಗಳು ಹರಿಯಬಹುದೇ? ಹರಿಯಬಾರದು. ಯಾವುದಾದ್ರೂ ಮೇರೆ ಮೀರಿತು ಅಂತಾದರೆ ಅಪಾಯವೇ ಶತಸಿದ್ಧ. ಈ ನೆಲೆಯಿಂದಲೇ ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿಗಳ ಪುತ್ರನಾಗಿ, ತಾಯಿಯಾದಂತಹ ಕೌಸಲ್ಯಾದೇವಿಯ ಮಮತೆಯ ಮಗನಾಗಿ, ಸೂರ್ಯವಂಶೀಯನಾಗಿ, ಇಲ್ಲಿ ನಾನು ಜನಿಸಿದ್ದೇ ನನ್ನ ಪೂರ್ವಜನ್ಮದ ಸುಕೃತ ಅನ್ನುವಂತಹ ಭಾವದಿಂದಲೇ ಹಲವಾರು ವರ್ಷಗಳನ್ನು ಕಳೆದವನಿದ್ದೇನೆ. ಆಗಾಗ ನನ್ನನ್ನು ಎಚ್ಚರಿಸುವುದು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಆ ಹೊತ್ತಿಗೆ ನಾನು ಮಾಡಬೇಕಾದಂತಹ ಕಾರ್ಯವನ್ನು ಗುರುಗಳಾದಂತಹ ವಿಶ್ವಾಮಿತ್ರರು ಎಚ್ಚರಿಸಿದ್ರು. ನನ್ನ ಜೀವನಕ್ಕೆ ಅದೊಂದು ಪಾಠ ಅಂತ ನಾನು ತಿಳಿದವನಿದ್ದೇನೆ. ಏನು? ಪೂರ್ವ ಸಂಧ್ಯಾ ಪ್ರವರ್ತತೆ. ಅದು ಕೇವಲ ಆ ದಿನ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಮಾತಲ್ಲ. ನಮ್ಮ ಜೀವನ ಉದಯಿಸುತ್ತಿರುವಂತಹ ಹೊತ್ತಿನಲ್ಲಿ ಧರ್ಮ ಅನ್ನುವಂತಹ ಸೂರ್ಯ ಯಾವತ್ತೂ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರಬೇಕು. ಆ ಧರ್ಮದ ಬೆಳಕಿನಲ್ಲೇ ನಮ್ಮದಾದಂತಹ ಕರ್ತವ್ಯಗಳನ್ನು ನಾವು ಮಾಡಬೇಕು. ಇದುವೇ ನನಗೆ ಅವರು ಆಡಿದಂತಹ ಮಾತು ಅಂತ ಧ್ವನಿಯಿಂದ ನಾನು ತಿಳಿದವ. ಅನೇಕ ಕಾರ್ಯಗಳನ್ನು ನನ್ನಿಂದ ಅವರು ಮಾಡಿಸಿದರು. ಮತ್ತೆ ಮತ್ತೂ ಒಂದು ಉಂಟು. ಒಂದು ಪಾತ್ರೆಯಲ್ಲಿ ಅಮೃತವೇ ಇರಲಿ, ಹಾಲೇ ಇರಲಿ, ಅದನ್ನು ತುಂಬಿಸಿದವರ ಯೋಗ್ಯತೆ ಅದು. ಕುಲಗುರುಗಳಾದಂತಹ ವಸಿಷ್ಠರಿರ್ಲಿ, ಜನ್ಮದಿಂದ ಕ್ಷತ್ರಿಯನೇ ಆದ್ರೂ ಆಮೇಲೆ ಬ್ರಹ್ಮಋಷಿಯಾಗಿ ಕಾಣಿಸಿಕೊಂಡಂತಹ ವಿಶ್ವಾಮಿತ್ರರಿರ್ಲಿ, ತುಂಬಿಸಿದ್ರು ರಾಮನಿಗೆ. ರಾಮ ಏನು ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ಕಾಣಿಸಿಕೊಡುವುದಕ್ಕೆ ಅವರು ಕಾರಣಕರ್ತರಾದರು. ಪುಟ್ಟ ಮಗುವೊಂದು ಏನೋ ತನ್ನ ಮುಂಭಾಗದಲ್ಲಿರುವಂತಹ ದೃಶ್ಯವನ್ನು ನೋಡುವುದಕ್ಕೆ ಅಪೇಕ್ಷೆ ಪಡ್ತದೆ. ಆಗ ಏನಾಗ್ತದೆ? ಎತ್ತರವಾಗಿ ಬೆಳೆದಂತಹ ತಂದೆ ಆ ಪುಟ್ಟ ಮಗುವನ್ನು ಎತ್ತಿ ತನ್ನ ಹೆಗಲ ಮೇಲೆ ನಿಲ್ಲಿಸಿ, ಮಗು ಅಲ್ಲೇ ಮುಂದೆ ಇರುವುದನ್ನು ನೋಡು ಅಂತ ಹೇಳ್ತಾನೆ. ಅದು ಮಗುವಿನ ಹೆಗ್ಗಳಿಕೆ ಅಲ್ಲ, ಆ ತಂದೆ ತೋರಿಸುವುದು. ಹಾಗೆ ಪ್ರಪಂಚ ಮುಖದಲ್ಲಿ ರಾಮನನ್ನು ತೋರಿಸ್ತಾ ಇದ್ದಾರೆ ಗುರುಗಳು. ಈ ನೆಲೆಯಿಂದ ನಾನು ಧನ್ಯನಿದ್ದೇನೆ ಅನ್ನುವ ಭಾವದಿಂದಲೇ ಬೆಳೆದೆ. ರಾಮ, ಭರತ, ಶತ್ರುಘ್ನ, ಲಕ್ಷ್ಮಣ ಅಥವಾ ಲಕ್ಷ್ಮಣ ಶತ್ರುಘ್ನ, 3 ಮಂದಿ ತಾಯಂದಿರಿಗೆ 4 ಮಂದಿ ಮಕ್ಕಳು. 4 ಮಂದಿ ಮಕ್ಕಳಿಗೆ 2 ತೊಟ್ಟಿಲು ಅನ್ನುವುದು ಅಯೋಧ್ಯೆಯಲ್ಲಿ ಬಹಳ ಪ್ರಸಿದ್ಧವಾದಂತಹ ನುಡಿ. ರಾಮನು ಲಕ್ಷ್ಮಣನು ಯಾವ ಕಾಲಕ್ಕೂ ಜೊತೆಯಾಗಿಯೇ ಇರುವವರು. ಅದೇ ರೀತಿಯಾಗಿ ಭರತನು ಶತ್ರುಘ್ನನು ಸದಾ ಕಾಲ ಜೊತೆ ಬಿಡದವರು. ಹೀಗೆ ಬೆಳೆದೆವು. ಆಗ ಆಡಿದಂತೆ ಊನ ಷೋಡಶ ವರ್ಷದಲ್ಲಿರುವಂತಹ ಹೊತ್ತಿಗೆ ಗುರುಗಳಾದಂತಹ ವಿಶ್ವಾಮಿತ್ರರ ಜೊತೆಯಾಗಿ ಯಜ್ಞ ಸಂರಕ್ಷಣೆಗಾಗಿ ಸಿದ್ಧವನದ ಕಡೆಗೆ ಸಾಗಬೇಕಾಗಿ ಬಂತು. ಆಮೇಲೆ ನಮಗೆ ಗೊತ್ತಾಯಿತು, ಸಿದ್ಧವನ ಅಂತ ವಿಶ್ವಾಮಿತ್ರರ ಆಡಿದ್ರು. ಅವರು ಏನನ್ನೆಲ್ಲ ಭಗವಾನ್ ಪರಮೇಶ್ವರನಿಂದ ಆಯುಧಾದಿಗಳನ್ನು ಪಡೆದ್ರು, ಅದೆಲ್ಲವನ್ನು ಸಿದ್ಧವಾಗಿರಿಸಿ ಅದನ್ನು ರಾಮನಿಗೆ ಕೊಡುವುದಕ್ಕಾಗಿ ಹೀಗೊಂದು ಮಾಡಿದ್ರು ಅಂತ ಅಷ್ಟೇ. ಅಲ್ಲದೆ ಹೋದ್ರೆ ವಿಶ್ವಾಮಿತ್ರರಿಗೆ ತಾಟಕಿಯನ್ನೋ ಸುಬಾಹು ಮಾರೀಚನನ್ನು ಮರ್ದಿಸುವುದು ಕ್ಷಣದ ಕೆಲಸ. ಆದ್ರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಅದರ ಹಿನ್ನೆಲೆಯಲ್ಲಿ ಒಂದು ಕಾರಣ ಅನ್ನೋದು ಬೇಕಾಗ್ತದೆ. ತಾನು ಏನನ್ನೆಲ್ಲ ಪಡೆದಿದ್ದೇನೋ ಅದೆಲ್ಲವನ್ನು ರಾಮನಿಗೆ ಕೊಡುವುದಕ್ಕೆ ಈ ರೀತಿಯಾಗಿ ಒಂದು ಸನ್ನಿವೇಶದ ಸೃಷ್ಟಿ, ಅದನ್ನು ಸಿದ್ಧಪಡಿಸಿದಂತಹ ವಿಶ್ವಾಮಿತ್ರರು ನಮಗೆ ಬೇಕಾದ್ದನ್ನು ಕೊಟ್ಟರು. ಅಷ್ಟೇ,
ಕಲ್ಯಾಣದ ಕಾರ್ಯವೂ ಆದ್ದು ವಿಶ್ವಾಮಿತ್ರರಿಂದಲೇ. ರಾಜ ಋಷಿಯಾದಂತಹ ಜನಕ ಸುನಾಭ ನಾಮಕವಾದಂತಹ ಧನುಸ್ಸು ಯಾರು ಹೆದೆಯೇರಿಸ್ತಾನೋ ಅಂತವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ. ನಮಗೆ ಗೊತ್ತಿತ್ತ? ಯಜ್ಞ ಸಂರಕ್ಷಣೆಗಾಗಿ ಹೋದವರಿಗೆ ಅಲ್ಲಿಂದ ಗುರುಗಳು ಬನ್ನಿ ನನ್ನ ಜೊತೆಯಾಗಿ ಮಿಥಿಲೆಗೆ ನಾನು ನಿಮ್ಮನ್ನು ಕರೆದೊಯ್ಯುತ್ತೇನೆ ಅಂತ ಹೇಳುವಾಗ ಅವರ ಹಿಂದಿನಿಂದ ಹೋದೆವು. ಮಧ್ಯದಲ್ಲಿ ಮತ್ತೊಂದು ಪ್ರಕರಣವೂ ಜರುಗಿತು. ಅಹಲ್ಯ ಶಾಪ ವಿಮೋಚನ. ನಾವೊಂದು ನೆವವಾಗಿ ಅಲ್ಲಿ ಒದಗಿದ್ದ, ಹೌದು, ಅಲ್ಲ ಅಂತ ಅಲ್ಲ. ಕಾಕತಾಳೀಯ ನ್ಯಾಯ ಅಂತ ಒಂದುಂಟು. ಅದೇ ನೆಲೆಯಿಂದ ರಾಮನಿಂದಲೇ ಆ ಮಹಾತಾಯಿಯಾದಂತಹ ಅಹಲ್ಯೆಯ ಶಾಪ ವಿಮೋಚನ ಆಗಬೇಕು ಅಂತ ವಿಧಿಯ ಸಂಕಲ್ಪ ಅಂತ ಆದ್ರೆ ಅದನ್ನು ಅಲ್ಲ ಇಲ್ಲ ಅಂತ ಹೇಳುವುದಕ್ಕೆ ನಾವಲ್ಲ. ಭಿನ್ನವಾಗಿದ್ದ ದೂರವಾಗಿದ್ದಂತಹ ದಾಂಪತ್ಯವನ್ನು ಒಂದುಗೂಡಿಸಿ ಅಲ್ಲಿಂದ ನಾವು ನೇರವಾಗಿ ಮಿಥಿಲೆಯ ಕಡೆಗೆ ಸಾಗಿದವರು. ಧನುವನ್ನೆತ್ತಿದೆ. ಅವರು ಆಡಿದ್ದಷ್ಟೇ, ವತ್ಸ ರಾಮ ಧನು ಪಶ್ಯ ನೋಡು ಅಂತ. ಅವರ ಸೂಚನೆ ಏನು ಅನ್ನುವುದು ಅರಿವಾಯಿತು. ಹೆದೆಯೇರಿಸುವುದಕ್ಕಾಗಿ ಬಾಗಿಸುವ ಕಾಲದಲ್ಲೇ ಭೀಕರವಾದಂತಹ ಶಬ್ದದೊಂದಿಗೆ ಆ ಧನುಸ್ಸೇ ತುಂಡಾಗಿ ಹೋಯಿತು. ಸೀತೆಯನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ ರಾಮ ಅಂತ ಜನಕ ಮಹಾರಾಜ ಆಡುವ ಹೊತ್ತಿಗೆ ನಾನು ಇಲ್ಲ ಅಂತ ಆಡಿದೆ. ತಂದೆಯಾದಂತಹ ದಶರಥ ಚಕ್ರವರ್ತಿಗಳಿದ್ದಾರೆ, ಅವರ ಅಪ್ಪಣೆಯನ್ನು ಪಡೆಯದೆ ನಾನು ಯಾವುದನ್ನೂ ಮಾಡುವುದಕ್ಕಿಲ್ಲ. ಹಾಗೆ ಅಯೋಧ್ಯೆಯಿಂದ ದಿಬ್ಬಣ. ಕೇವಲ ನಾನೊಬ್ಬನೇ ವಿವಾಹವಾದ್ದಲ್ಲ, ಭರತನಿಗೋ ಲಕ್ಷ್ಮಣನಿಗೋ ಶತ್ರುಘ್ನನಿಗೋ ಅಲ್ಲಿಂದಲೇ ಮಾಂಡವಿಯನ್ನು, ಊರ್ಮಿಳೆಯನ್ನು, ಶ್ರುತಕೀರ್ತಿಯನ್ನು ವಿವಾಹವಾಗಿ ಮರಳಿ ನಾವು ಅಯೋಧ್ಯೆಗೆ ಬರುವಂತಹ ಹೊತ್ತಿನಲ್ಲೂ ಒಂದು ಬೆರುಗಾಳಿಯೇ ಬಂದದ್ದಲ್ವೋ, ಪರಶುರಾಮರ ರೂಪದಲ್ಲಿ. ಶಿವಧನುಸ್ಸನ್ನು ನಿನಗೆ ಭಂಜನ ಮಾಡುವುದಕ್ಕಾಗ್ತದೆ, ಇದೋ ವೈಷ್ಣವ ಧನುಸ್ಸನ್ನು ನಿನ್ನ ಮುಂಭಾಗದಲ್ಲಿ ಇಟ್ಟಿದ್ದೇನೆ, ಸಾಧ್ಯವಾದ್ರೆ ಇದನ್ನು ಹೆದೆಯೇರಿಸಿ ಬಾಣವನ್ನು ಹೂಡು. ವಿನೀತ ಭಾವದಿಂದಲಾದ್ರೂ ನಾನು ಕ್ಷತ್ರಿಯ ಅನ್ನುವಂತಹ ಹೆಗ್ಗಳಿಕೆಯಿಂದಲೇ ಆ ಧನುಸ್ಸನ್ನು ಪಡೆದುಕೊಂಡು ಹೆದೆಯೇರಿಸಿ ಬಾಣವನ್ನು ಹೂಡಿದ್ರೆ ನೀನು ಯಾರು ಅಂತ ನನಗೆ ಅರಿವಾಯಿತು ರಾಮ. ಇನ್ನು ಮುಂದೆ ದುಷ್ಟ ಶಿಕ್ಷಣದ ಹೊಣೆ ನಿನ್ನದು. ಹೂಡಿದಂತಹ ಬಾಣದ ಗುರಿ ವ್ಯರ್ಥವಾಗಬಾರದು ಅನ್ನುವುದಕ್ಕಾಗಿ ನನ್ನ ಸಂಪೂರ್ಣ ತಪಸ್ಸಿನ ಫಲವನ್ನು ನಿನ್ನ ಬಾಣಕ್ಕೆ ನಾನು ದಾರೆ ಎರೆದಿದ್ದೇನೆ. ಇಚ್ಛಾಗಮನದ ಶಕ್ತಿಯೊಂದನ್ನು ನನಗೆ ಕೊಡು, ಯಾಕಂದ್ರೆ ರಾತ್ರಿ ಹೊತ್ತಿಗೆ ನಾನು ಎಲ್ಲಿದ್ರೂ ಮಹೇಂದ್ರ ಪರ್ವತಕ್ಕೆ ಹೋಗಬೇಕಾಗ್ತದೆ. ಈ ಭೂಮಿಯನ್ನು ಕಾಶ್ಯಪರಿಗೆ ದಾನ ಮಾಡಿಯಾಗಿದೆ ಅಂತ ಆಡಿದ್ರು. ಪುಣ್ಯಾತ್ಮರಾದಂತಹ ಅವರ ಮಾತನ್ನು ಒಪ್ಪಿ ಮರಳಿ ನಾವು ಅಯೋಧ್ಯೆಗೆ ಬಂದವರು. ಒಂದೇ ಹೇಳ, ಈ ಸುಖದ ಕಾಲದಲ್ಲಿ ದಿನಗಳು ಎಷ್ಟು ಬೇಗ ಕಳೆದು ಹೋಗ್ತವೆ ಅಂತ ಗೊತ್ತಾಗುವುದಿಲ್ಲ. ಮದುವೆಯಾಗಿ ಮೊನ್ನೆ ಬಂದದ್ದು ಅಂತ ಆಲೋಚನೆ ಮಾಡಿದ್ರೆ 12 ವರ್ಷಗಳೇ ಕಳೆದು ಹೋಗಿವೆ. ಹಾಗೆ ಭರತ ಶತ್ರುಘ್ನರು ನಮ್ಮ ಜೊತೆಯಾಗಿ ಇಲ್ಲ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಅವರ ಅಜ್ಜನ ಮನೆಗೆ ಕೇಕಯಕ್ಕೆ ಭರತನ ಅಜ್ಜನ ಮನೆ, ಆದ್ರೆ ಜೊತೆಯಾಗಿ ಶತ್ರುಘ್ನನೂ ಹೋದವನಿದ್ದಾನೆ. ಸಂತಸದಿಂದ ತಂದೆ ತಾಯಿಯಂದಿರಿಗೆ ಮಗನಾಗಿ ಅಯೋಧ್ಯೆಯಲ್ಲಿರುವಂತಹ ಪ್ರಜೆಗಳ ಜೊತೆಗೆ ಸ್ನೇಹ ಭಾವದಿಂದ ದಿನಗಳನ್ನು ಕಳೆಯುವಾಗಲೇ ಅನಿರೀಕ್ಷಿತವಾದಂತಹ ಒಂದು ಸನ್ನಿವೇಶ ಬಂದೊದಗಿದ್ದು. ನಿನ್ನೆಯ ರಾತ್ರಿಯ ತಂದೆ ನನ್ನನ್ನು ಕರೆದು ಆಡಿದರಲ್ಲ, ಮಗು ನಾಳೆಯ ದಿನ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ. ಅದಕ್ಕೆ ಆಡೋದು. ಜೀವನ ಎಷ್ಟು ಅನಿರೀಕ್ಷಿತ ಅಂತ ಹೇಳುವುದಕ್ಕಾಗುವುದಿಲ್ಲ ಅಂತ. ಸುಖವಾಗಿ ತಂದೆಯ ಆಳ್ವಿಕೆಯಲ್ಲಿ ಇರಬೇಕು ಅಂತ ಆಲೋಚನೆ ಮಾಡಿದ್ರೆ ನಾಳೆಯ ದಿನದಿಂದ ರಾಜ್ಯಭಾರದ ಹೊಣೆ ನಿನ್ನದು ಮಗನೇ, ಇಲ್ಲ ಅಂತ ಹೇಳುವುದಕ್ಕುಂಟ ತಂದೆಯ ಮಾತಿಗೆ. ಅಂತರಂಗದಿಂದ ನಮಗೆ ಬೇಕು ಅಥವಾ ಬೇಡ ಅನ್ನೋ ಭಾವ ಇದ್ರೂ ಇಲ್ಲದಿದ್ರು ಪ್ರಜೆಗಳ ಮಾತಿಗಾಗಿ, ತಂದೆಯ ಮಾತಿಗಾಗಿ ಸಿಂಹಾಸನವನ್ನು ಏರಬೇಕಾದ್ದು ನನಗೆ ಕರ್ತವ್ಯವಾಯಿತು. ಆ ಹೊತ್ತಿಗೆ ಲಕ್ಷ್ಮಣನಲ್ಲೂ ಆಡಿದ್ದೆ, ನನಗಾಗಿ ಅಲ್ಲ ತಮ್ಮ, ನಿನಗಾಗಿ ನಿಮಗಾಗಿ ನಾನು ರಾಜ್ಯಭಾರವನ್ನು ಮಾಡ್ತೇನೆ. ಯಾವುದೆಲ್ಲ ಸುಖ ಸಂತೋಷ ಅಂತ ನಾವು ಭಾವಿಸ್ತೇವೋ ಅದೆಲ್ಲವನ್ನು ಹಂಚಿಕೊಂಡು ನಾವು ಬಾಳೋಣ ಅಂತ ಆಡಿದೆ. ಬಂದ್ರೆ ನೋಡಿದ್ರ, ನೀರಿನಿಂದ ಸ್ನಾನ ಮಾಡಬೇಕಾದಂತಹ ರಾಮನಿಗೆ ಪನ್ನೀರಿನಿಂದ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ.
ನಮ್ಮ ಗುರುಗಳೊಂದು ಮಾತು ಹೇಳ್ತಾರೆ ಯಾವಾಗಲೂ, ಕೈಯಲ್ಲಿಯೋ ಕೊರಳಿನಲ್ಲಿಯೋ ಇರುವಂತಹ ಸ್ವರ್ಣದ ಆಭರಣಗಳು ಉಂಟಲ್ಲ, ಅದು ನಿಜವಾಗಿ ಆಭರಣಗಳಲ್ಲ ಅಂತ. ಒಬ್ಬ ಮನುಷ್ಯನಿಗೆ ನಿಜವಾದ ಆಭರಣ ಯಾವುದು ಕೇಳಿದ್ರೆ ಕಲಿತಂತಹ ವಿದ್ಯೆ ಮತ್ತು ಅವನ ಸೌಶೀಲ್ಯ, ಅದುವೇ ನಿಜವಾದ ಆಭರಣ. ಆದ್ರೆ ಏನು ಮಾಡೋಣ, ಕೆಲವು ಸಲ ಭೌತಿಕವಾಗಿ ನಾವು ಅದನ್ನೆಲ್ಲ ಪಡೆದುಕೊಳ್ಳಲೇಬೇಕಾಗ್ತದೆ. ಅರಸ ಅಂತ ಹೇಳಿದ ಮೇಲೆ ತಲೆಯಲ್ಲಿ ಮುತ್ತಿನ ಕಿರೀಟ ಬೇಕು, ಕೇಯೂರಾದಿಗಳು ಕೊರಳಲ್ಲಿ ಬೇಕು, ಅಂಗದ ಬೇಕು, ಅರ್ಥಾತ್ ಚಿನ್ನದ್ದೆಲ್ಲ ಬೇಕು. ಆ ನೆಲೆಯಿಂದಲೇ ಪನ್ನೀರಿನಿಂದ ಸ್ನಾನವನ್ನು ಮಾಡಿಸಿ ವಿಧ ವಿಧವಾದಂತಹ ಆಭರಣಗಳನ್ನು ನನಗೆ ತೊಡಿಸ್ತಾ ಇದ್ದಾರೆ. ನನಗಿದನ್ನು ನೋಡುವಾಗಲೂ ಆಲೋಚನೆ ಆಗುವುದು, ಇಷ್ಟು ಪನ್ನೀರ್ ಆಗಬೇಕು ಅಂತಾದ್ರೆ ಎಷ್ಟು ಹೂಗಳು ನಾಶ ಆಗಬೇಕು ಅಂತ. ಅವುಗಳೆಲ್ಲದರ ಸಾರ ಒಂದಾಗಿ ಪನ್ನೀರಾಗುತ್ತದೆ. ಅಂದ್ರೆ ಅದರ ತ್ಯಾಗದಿಂದ ನಮಗೆ ಈ ಸುಮಧುರವಾದ್ದು ಸಿಗುತ್ತದೆ. ಅದೇ ರೀತಿಯಾಗಿ ಚಿನ್ನದ ಆಭರಣಗಳನ್ನು ನಾವು ತೊಡಬೇಕು ಅಂತಾದ್ರೆ ಅದೆಷ್ಟು ರೂಪಾಂತರವನ್ನು ಪಡೆದು ಬರ್ತದೆ. ಒಬ್ಬ ಹೇಮಕಾರನ ಕೈಗೆ ಸಿಕ್ಕಿ ಬೆಂಕಿಗೆ ಬಿದ್ದು ಅವನು ಕೊಟ್ಟಂತಹ ಆಕಾರವನ್ನು ತಳೆದು ಈಗ ನಮ್ಮ ಕೊರಳಿನಲ್ಲಿ ಹಾರವಾಗಿ ರಂಜಿಸ್ತಾ ಇದೆ. ಜಗತ್ತಿನಲ್ಲಿ ನಾವು ಕಷ್ಟವನ್ನು ಪಡೆಯದೆ ಸುಖವನ್ನು ಉಣ್ಣುವುದಕ್ಕಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡ್ತಾ ನಮ್ಮ ಮೈಯಲ್ಲಿ ಇದು ಈ ರೀತಿಯಾಗಿ ಶೋಭಿಸ್ತಾ ಇದೆಯಲ್ಲ ಅಂತ ಆಲೋಚನೆ ಮಾಡ್ತಾ ನಾನು ಮುಂದೆ ಬಂದ್ರೆ ಅಗರುವೋ ಚಂದನವೋ ಗಂಧವೋ ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನೆಲ್ಲ ನನಗೆ ಪೂಸ್ತಾ ಇದ್ದಾರೆ. ಮಾತ್ರವಲ್ಲ, ನೋಡಿದರ ನಡೆಯುವುದಕ್ಕೆ ರತ್ನಗಂಬಳಿ, ಆ ರತ್ನಗಂಬಳಿಯ ಮೇಲೆ ಹೂವನ್ನು ಚೆಲ್ಲಿದ್ದಾರೆ, ನಮ್ಮ ರಾಮ ಬರಬೇಕು ಅಂತ. ಈ ನೆಲೆಯಿಂದಲೇ ನಡೆಯುತ್ತಾ ನಡೆಯುತ್ತಾ ನಾನು ಮುಂದೆ ಸಾಗಿ ಸಿಂಹಾಸನದ ಬಳಿಗೆ ಬಂದ್ರೆ ಬ್ರಾಹ್ಮಣರೆಲ್ಲ ಸ್ವಸ್ತಿವಾಚನ ಮಾತ್ರವಲ್ಲ ಆಶೀರ್ವಾದ ಪೂರ್ವಕವಾಗಿ ಆಡ್ತಾ ಇದ್ದಾರೆ. ಸಿಂಹಾಸನವನೇರು ಶ್ರೀರಾಮ, ಪಟ್ಟದ ಆನೆಯಾದಂತಹ ಶತ್ರುಂಜಯ ಅಭಿಷೇಕಕ್ಕೆ ಬೇಕಾದಂತಹ ಶುದ್ಧ ಜಲವನ್ನು ಕುಂಭದಲ್ಲಿ ಹಿಡಿದು ಸನ್ನದ್ಧವಾಗಿ ನಿಂತಿದೆ. ಯಾವಾಗ ರಾಮ ಏರ್ತಾನೆ? ಅದಲ್ಲ, ಒಂದು ಹೇಳುದ, ನಡೆದುಕೊಂಡು ಹೋಗುವಾಗ ಎಡಬಲವನ್ನು ನೋಡಬಾರದು ಅಂತ ಒಂದು ಮಾತುಂಟು. ಆದರೆ ಕೇವಲ ಗುರಿಯನ್ನು ಮಾತ್ರ ನೋಡುವುದಲ್ಲ, ನಡೆಯುವ ದಾರಿಯನ್ನು ನಾವು ಸದಾಕಾಲ ವೀಕ್ಷಿಸಬೇಕು ಅಂತ ನಮ್ಮ ಗುರುಗಳು ಹೇಳುವುದು. ಕೇವಲ ಗುರಿಯನ್ನು ಮುಖ್ಯವಲ್ಲ, ನಡೆಯುವ ದಾರಿಯೂ ಮುಖ್ಯ. ಯಾವ ದಾರಿಯಲ್ಲಿ ನಾವು ನಡೆಯುತ್ತಾ ಇದ್ದೇವೆ ಅದು ಕೂಡ ನಮ್ಮ ಜೀವನವನ್ನು ಸೂಚಿಸ್ತದೆ ಅಂತ. ಈ ನೆಲೆಯಿಂದಲೇ ಪ್ರತಿನಿತ್ಯವೂ ತಂದೆ ತಾಯಂದಿರ ಪಾದಾಭಿವಂದನವನ್ನು ಮಾಡುತ್ತಾ ಇದ್ರು, ವಿಶೇಷವಾಗಿ ಸಿಂಹಾಸನವನ್ನು ಏರುವಂತಹ ಹೊತ್ತಿನಲ್ಲೂ ಅವರೆಲ್ಲರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಅಂತ ಸಂಕಲ್ಪಿಸಿಯೇ ಗುರುಗಳಾದಂತಹ ವಸಿಷ್ಠರಿಗೋ, ಮೊದಲಾಗಿ ನಮ್ಮ ಕುಲದೇವರಾದಂತಹ ರಂಗನಾಥನಿಗೋ, ಆಮೇಲೆ ಇಲ್ಲಿ ಕಾಣುತ್ತಿರುವಂತಹ ಅರಳಿದ ಕಣ್ಣುಗಳಿಂದಲೇ ತಮ್ಮ ಮಗ ಸಿಂಹಾಸನವನ್ನು ಏರುವ ಸನ್ನಿವೇಶವನ್ನು ನೋಡಬೇಕು ಅಂತ ಮಂದಹಾಸವನ್ನು ಬೀರಿದ ತಂದೆಯಾದ ದಶರಥ ಭೂಪತಿಗಳಿಗೆ, ತಾಯಿಯಾದಂತಹ ಕೌಸಲ್ಯಾದೇವಿಗೆ, ಹಾಗೆ ಮತ್ತೊಬ್ಬ ತಾಯಿಯಾದಂತಹ ಸುಮಿತ್ರಾದೇವಿಗೆ ವಂದಿಸಿ ಮತ್ತೊಂದು ಪಾದ ಕಾಣಬೇಕಿತ್ತಲ್ಲ. ಎಲ್ಲರಿಗಿಂತ ಮೊದಲಾಗಿ ಸಭಾಸ್ಥಾನದಲ್ಲಿ ಇರಬೇಕಾದ, ರಾಮನ ಜೀವನದ ಸಂಭ್ರಮದಲ್ಲಿ ರಾಮನಿಗಿಂತ ಹೆಚ್ಚಾಗಿ ಸಡಗರದಿಂದ ಭಾಗವಹಿಸಬೇಕಾದಂತಹ ತಾಯಿಯಾದ ಕೈಕಾದೇವಿಯೇ ಕಾಣ್ತಾ ಇಲ್ಲ ಅಂತ ಒಮ್ಮೆ ಆಶ್ಚರ್ಯಚಕಿತನಾದೆ. ಭರತನಿಲ್ಲ ಅನ್ನುವ ಭಾವವೇ ಮನಸ್ಸಿನೊಳಗುಂಟು. ಆದ್ರೆ ತಂದೆಯಲ್ಲಿ ಹೇಳಿದ್ರೆ ಹೇಳ್ತಾರೆ, ಇದುವೇ ನಮಗೆ ಒಂದು ಸರಿಯಾದ ಮುಹೂರ್ತ, ಹಾಗಾಗಿ ನೀನು ಇವತ್ತೇ ಏರಬೇಕು ಅಂತ. ಆದ್ರೆ ತಾಯಿಯಾದ್ರೂ ಬರಬೇಕಲ್ಲ. ಅದಕ್ಕಾಗಿ ತಮ್ಮನಾದಂತಹ ಲಕ್ಷ್ಮಣನನ್ನು ಕರೆದಾಡಿದ್ದು, ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ? ಮತ್ತೆ ಒಂದು ವಿನೋದಕ್ಕೂ ಹೌದು, ನಮ್ಮ ತಾಯಿ ಸ್ವಲ್ಪ ಶೃಂಗಾರ ಪ್ರಿಯೆ, ಅಲಂಕಾರ ಮಾಡಿಕೊಂಡಿದ್ರೆ ಅವರಿಗೆ ಹೊತ್ತು ಗೊತ್ತಾಗುವುದಿಲ್ಲ. ಕೆಲವು ಸಲ ಮುಹೂರ್ತ ಕಳೆದ ಮೇಲೆ ಬರುವುದು ಉಂಟು. ಆದ್ರೆ ಇದು ಹಾಗಲ್ಲ. ಅವರ ಉಪಸ್ಥಿತಿ ಇಲ್ಲಿ ಮುಖ್ಯ ಅನ್ನುವುದಕ್ಕಿಂತಲೂ ಅವರ ಆಶೀರ್ವಾದ ನಮಗೆ ಮುಖ್ಯ. ಹಾಗಾಗಿ ಆ ತಾಯಿಯನ್ನು ಬರುವುದಕ್ಕೆ ಹೇಳಪ್ಪ ಅಂತ ನಾನು ಹೋಗಿ ಹೇಳು ಅಂತ ಕಳುಹಿಸಿದರೆ ಲಕ್ಷ್ಮಣ ಹೋಗಿ ಬರ್ತಾನೆ. ಏನು ಹೇಳಿದ?
ಕೈಕಾದೇವಿಯ ಆಗಮ ಬೇರಾಗಿದೆ. ಬಾಗಿಲನ್ನು ಹಾಕಿ ಅಂತಃಪುರದಲ್ಲಿರಬೇಕಾದಂತಹ ತಾಯಿ ಕ್ರೋಧಾಗಾರದಲ್ಲಿ ಮಲಿನವಾದ ವಸನವನ್ನುಟ್ಟು ಆಭರಣಾದಿಗಳನ್ನು ಕಳಚಿ ಧೂಳಿನಲ್ಲಿ ಮಲಗಿದ್ದಾರೆ. ನಿಮ್ಮಲ್ಲಿ ಮಾತನಾಡುವುದಕ್ಕೆ ಏನೂ ಇಲ್ಲ. ಏನಾದ್ರೂ ಮಾತನಾಡಬೇಕು ಅಂತಾದ್ರೆ ಇಲ್ಲಿಯ ಅರಸನಾದ ನನ್ನ ಪತಿಯಾದ ನಿಮ್ಮ ತಂದೆಯಾದ ದಶರಥ ಭೂಪತಿ ಬರಲಿ. ತಂದೆಯಲ್ಲಿ ನಾವು ಹೇಳುದ ನೀವು ಹೋಗಿ ಅಂತ. ನಾವಾಡುವ ಮಾತುಗಳನ್ನು ಕೇಳುವಾಗಲೇ ಬಹುಶಃ ಅವರಿಗೆ ಅರಿವಾಯಿತು ಅಂತ ಕಾಣುತ್ತದೆ. ಹಾಗಾಗಿ ಸಿಂಹಾಸನದಲ್ಲಿದ್ದಂತಹ ನಮ್ಮ ಅಪ್ಪ ಎದ್ದು ತಾಯಿಯ ಅಂತಃಪುರದ ಕಡೆಗೆ ಹೋಗಿದ್ದಾರೆ. ಆದಷ್ಟು ಬೇಗನೆ ತಾಯಿಯನ್ನು ಕರೆದು ತರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದ್ರೆ ಏನಂತೆ ಸುಮಂತ್ರ ಬಂದಾಡಿದ್ದು? ಕಳುಹಲ್ ಕಂದನಲ್ಲಿ ಬೇಗ ಬರಲದ ವಾಕ್ಯವೂ ಕೇಳುತ್ತ ಖಳ ಸಂಹಾರ ಕುಲಾಬ್ಧಿ ಚಂದ್ರ ಖಳ ಸಂಹಾರ ಕುಲಾಬ್ಧಿ ಚಂದ್ರ ಬಳಿಗೌ ಬಂದಗಳುತ್ತದರು ಬಂದಗಳುತ್ತದರು ತಾಯಿಯಾದಂತಹ ಕೈಕಾದೇವಿಯ ಸಹಿತ ನಮ್ಮ ತಂದೆ ಆಸ್ಥಾನದ ಕಡೆಗೆ ಬರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಕೊರಳುದ್ದ ಮಾಡಿ ನೋಡಿದ್ರೆ ರಾಮನೇ ಬರ್ಲಿ, ಅದು ಆದಷ್ಟು ಶೀಘ್ರವಾಗಿ. ಯಾಕಪ್ಪ ನಂದನನ್ ಇಲ್ಲಿಗೆ ಬರ್ಲಿ ಅಂತ ತಂದೆ ತಾಯಂದಿರ ಮನಸ್ಸಿಗೆ ಸಂತೋಷವನ್ನು ಕೊಡುವವನಾದ ಕಾರಣಕ್ಕಾಗಿಯೇ ಮಗನನ್ನು ನಂದನ ಅಂತ ಕರೆದರು. ಸ್ವಲ್ಪ ವಿಪರೀತವೇ ಕಾಣುತ್ತದೆ. ಸೇರಿದಂತಹ ಸಭಾಸದರು, ಬಂದಂತಹ ಸಾಮಂತರು, ರಾಮ ಯಾವ ಕಾಲಕ್ಕೆ ಸಿಂಹಾಸನವನ್ನು ಏರ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನೋಡುತ್ತಾ ಇದ್ರೆ, ಸಿಂಹಾಸನವನ್ನು ಏರಬೇಕಾದಂತಹ ರಾಮನೇ ಆಸ್ಥಾನವನ್ನು ಬಿಟ್ಟು ಅಂತಃಪುರದ ಕಡೆಗೆ ಬರಲಿ ಪ್ರಶ್ನಿಸುವುದಕ್ಕುಂಟ? ಇಲ್ಲವಲ್ಲ. ಯಾಕಂದ್ರೆ ತಂದೆ ಆಡಿದ ಮಾತು. ಹಾಗಾಗಿ ತಡ ಮಾಡುವುದಕ್ಕಿಲ್ಲ. ನೇರವಾಗಿ ತಾಯಿಯ ಅಂತಃಪುರದ ಕಡೆಗೆ ಸಾಗುತ್ತೇನಂತೆ. ಸಾಗುತ್ತೇನೆ. ಬಂದು ನೋಡಿದೆ ಅಂತ ಆದ್ರೆ ತಾಯಿಯೇನು ಸಿಟ್ಟಿನಲ್ಲಿ ಇದ್ದ ಹಾಗಿದ್ದಾರೆ. ತಂದೆಯನ್ನು ನೋಡಿದರೆ ಅತ್ಯಂತ ದೀನಾವಸ್ಥೆಯಲ್ಲಿದ್ದಾರೆ. ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ರಾಮ ರಾಮ ಅನ್ನುವಂತಹ ಆರ್ತ ಧ್ವನಿಯನ್ನು ಮಾತ್ರ ಹೊರಡಿಸ್ತಾ ಇದ್ದಾರೆ. ಕಾಲಿಗೆ ಎರಗಿದ್ರು ಅವರ ಪ್ರತಿಕ್ರಿಯೆ ಇಲ್ಲ ಅಂತ ಆದ್ರೆ ಅವರನ್ನೇ ನುಡಿಸಬೇಕಾಯ್ತಲ್ಲ. ತಾತ ನಿಮಗೀಗ ಬಂದು ನಿಮ್ಮ ಮರದ ಭೂತನಂತ ನಂಡ ಬಂದರೆ ಅದು ಮುಂಬೆನು ಅಪ್ಪಯ್ಯ ರಾಮ, ಯಾವತ್ತೂ ನಿಮ್ಮ ಬಳಿಗೆ ನಾನು ಬಂದು ನಿಮ್ಮ ಕಾಲಿಗೆ ಎರಗುವ ಹೊತ್ತಿಗೆ ಮುಂದಾಗಿ ಬಂದು ನನ್ನನ್ನು ತಳಕಿಸಿ ಮೇಲಕ್ಕೆತ್ತಿ ನನ್ನ ಶಿರವನ್ನು ಆಗ್ರಾಣಿಸಿ ಯಶೋವಂತನಾಗು ಅನ್ನುವಂತಹ ಆಶೀರ್ವಾದವನ್ನು ಮಾಡಿ ನನ್ನನ್ನು ಕಣ್ತುಂಬಿಕೊಳ್ಳುತ್ತಿದ್ದವರು ನೀವು. ನೇರವಾಗಿ ನಿಮ್ಮ ಬಳಿಗೆ ಬಂದು ಕಾಲಿಗೆರಗಿದಾಗಲೂ ಪ್ರತಿಕ್ರಿಯೆ ಇಲ್ಲ. ದೀರ್ಘವಾದಂತಹ ನಿಟ್ಟುಸಿರನ್ನು ಬಿಡ್ತಾ ಇದ್ದೀರಿ. ಮಾತ್ರವಲ್ಲ, ನಿಮ್ಮಲ್ಲಿ ಒಂದು ಚಿಂತೆಯೂ ನನಗೆ ಗೋಚರಿಸ್ತಾ ಇದೆ. ಧಾರಾಕಾರವಾಗಿ ಸುರಿಸಿದಂತಹ ಕಣ್ಣೀರಿನಿಂದ ತಾಯಿಯ ಅಂತಃಪುರ, ಇದು ಅಂತಃಪುರವಲ್ಲ ಕ್ರೋಧಾಗಾರ, ನೆಲವೆಲ್ಲ ತೊಯ್ದು ಹೋಗಿದೆ. ಹಾಗಾದ್ರೆ ಈ ಕ್ಷಣದಲ್ಲಿ
ಸಂತೋಷದಲ್ಲಿ ಇರಬೇಕಾದಂತಹ ಈ ಕ್ಷಣದಲ್ಲಿ ನಿಮಗೆ ಚಿಂತೆಯಾದ್ರೂ ಬಂತು ಅಂತಾದ್ರೆ ಎಲ್ಲಿಂದ ಬಂತು ತಾತ ನಿಮಗೆ ಬಂದುದು ಏತರ ಚಿಂತೆ? ರಾಮ, ಅಪ್ಪ, ಒಂದು ಮಾತು ಇಲ್ಲ, ಆಡಿದಂತಹ ಮಾತಿಗೆ ಕೇವಲ ರಾಮ 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 ಅನ್ನುವಂತಹ ವಿಲಾಪ ಮಾತ್ರ. ರಾಮ, ಭೂತಳದಲ್ಲಿ ಯಾವುದು ಕೊರತೆ ಆಗಿದೆ ಅಂತ ಆಡಿ, ನಿಮ್ಮ ಹಿರಿಯ ಪುತ್ರನಾದಂತಹ ರಾಮ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಇರುತ್ತಾ ನಿಮಗೊಂದು ಚಿಂತೆ, ನಿಮಗೊಂದು ಕೊರತೆ ಅನ್ನುವುದು ಕಾಡುವುದಕ್ಕುಂಟೆ ಅಪ್ಪ. ಈ ಕ್ಷಣದಲ್ಲಿ ರಾಮ ಇಂಥದ್ದಿಲ್ಲ ಅಥವಾ ಇಂಥದ್ದನ್ನು ಮಾಡು, ನೀವು ಬಾಯಿಯಲ್ಲಿ ನಾಲಿಗೆಯಿಂದ ಆಡಬೇಕು ಅಂತ ಇಲ್ಲ, ಕಣ್ಣಿನ ಸನ್ನೆಯ ಮೂಲಕ ನೀವು ಸೂಚಿಸಿದಿರಿ ಅಂತಾದ್ರೆ ನಿಮ್ಮ ಮಗನಾದಂತಹ ರಾಮ ಅದನ್ನು ಮಾಡಿ ಪೂರೈಸುವುದಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆ. ಕೇವಲ ಭೂಮಿಯ ಕುರಿತಾಗಿ ಮಾತ್ರವಲ್ಲ, ಭೂತಳದಲ್ಲಿ ಅಂತ ನಾನು ಆಡಿದನಲ್ಲ, ಭೂತಳದಲ್ಲಿ ಬಯಸಿದ್ದನ್ನು ತಂದುಕೊಟ್ಟೇನು ಅಂತ. ಭೂತಳ ಮಾತ್ರವಲ್ಲ, ನಿಮ್ಮ ಈ ಚಿಂತೆಗೆ, ನಿಮ್ಮ ಈ ನೋವಿಗೆ ಆ ಮೇಲಿನವರು ಕಾರಣಕರ್ತರಾದರೆ ಅಷ್ಟದಿಕ್ಪಾಲಕರ ಕೂಡ ಸೂರ್ಯವಂಶೀಯರು ನಾವು, ದೇವ ವಿರೋಧಿಗಳು ಅಲ್ಲ. ನೀವಾಗ್ಲಿ ನಿಮ್ಮ ಹಿಂದಿನವರಾಗ್ಲಿ ದೇವ ಸಹಾಯಕ್ಕಾಗಿ ಸ್ವರ್ಗಲೋಕಕ್ಕೆ ಹೋದ್ದುಂಟು, ರಾಕ್ಷಸರನ್ನು ವಧಿಸಿದ್ದುಂಟು, ಯಜ್ಞ ಯಾಗಾದಿಗಳನ್ನು ಮಾಡುವವರು, ಮಾಡಿಸುವವರು. ಅಪ್ಪ, ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ, ಅಷ್ಟ ದಿಕ್ಪಾಲಕರಿಗೆ ಹವಿಸನ್ನು ಕೊಡುವವರೇ, ಇಲ್ಲ ಅಂತ ನಾನು ಆಡಲಾರೆ. ಆದ್ರೆ ನಾವು ಕ್ಷತ್ರಿಯರಪ್ಪ, ಹಿನ್ನೆಲೆಯ ಕಥೆಯನ್ನು ನಾವು ಕೇಳಿದವರೇ. ಅಶ್ವಮೇಧಗಳನ್ನು ಮಾಡುವ ಮುಖೇನವಾಗಿ ತನ್ನ ಸ್ಥಾನಕ್ಕೆ ಎಲ್ಲಿಯಾದರೂ ಕಂಟಕ ಬಂದೀತೋ ಅನ್ನುವ ಭಾವದಿಂದ, ಅಥವಾ ಇವರು ಮುಂದೇನು ಮಾಡ್ತಾರೆ ಅಂತ ಪರೀಕ್ಷಿಸೋಣ ಅನ್ನುವಂತಹ ನೆಲೆಯಿಂದ ಅಶ್ವಮೇಧದ ಹಯವನ್ನೇ ಅಪಹರಿಸಿದ್ದಾನೆ ಇಂದ್ರ, ನಮ್ಮ ವಂಶದವರದ್ದು ಅನ್ನುವುದು ನಮಗೆ ಗೊತ್ತಿಲ್ವೋ? ಸಗರನ ಪ್ರಕರಣ. ನಿಮ್ಮ ಯಾವುದೋ ಒಂದು ಸಂಕಲ್ಪಕ್ಕೆ, ನಿಮ್ಮ ಯಾವುದೋ ಒಂದು ಉದ್ದೇಶಕ್ಕೆ ಅಷ್ಟ ದಿಕ್ಪಾಲಕರೇ ವಿಘ್ನವನ್ನು ತಂದರು ಅಂತ ಇಟ್ಟುಕೊಳ್ಳಿ, ದೇವ ವಿರೋಧಿಯಾಗಿ ಅಲ್ಲ. ಅಪ್ಪ, ನಿಮಗೆ ಬಂದಂತಹ ಕಂಟಕವನ್ನು, ನಿಮಗೆ ಬಂದಂತಹ ಚಿಂತೆಯನ್ನು ಪರಿಹರಿಸುವುದಕ್ಕಾಗಿ ನಿಮ್ಮ ಆಶೀರ್ವಾದದಿಂದ, ಗುರುಗಳಾದಂತಹ ವಸಿಷ್ಠರ ಅನುಗ್ರಹದಿಂದ, ವಿಶ್ವಾಮಿತ್ರರಿಂದ ಪ್ರದತ್ತವಾದಂತಹ ಮಂತ್ರಾಸ್ತ್ರಗಳಿಂದ ದಿಕ್ಪಾಲಕರನ್ನಾದರೂ ಒಂದೊಮ್ಮೆಗೆ ಎದೆಗೆಡಿಸಿ ನಿಮಗೆ ಬೇಕಾದ್ದನ್ನು ತಂದುಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ ಅಪ್ಪಯ್ಯ. ರಾಮ, ರಾಮ, ಅಷ್ಟ ದಿಕ್ಪಾಲಕರೂ ಬಂದಿದ್ದರು, ನಿನ್ನಂತಹ ಮಗನಿರುವ ನನಗೆ ಚಿಂತೆ ಇರುತ್ತಿರಲಿಲ್ಲ. ಯಾವುದೇ ಗ್ರಹ ಬಂದರೂ ನಿನ್ನಂತಹ ಮಗನಿರುವ ನನಗೆ ಚಿಂತೆ ಇರುತ್ತಿರಲಿಲ್ಲ. ಶನಿಯೇ ನನ್ನ ಬಳಿ ಕೂತಾಗ ಉಳಿದ ಗ್ರಹಗಳ ಚಿಂತೆ ನನಗೇಕಾಗ್ತದೋ ರಾಮ? ಅಪ್ಪ, ನೀವೇನೋ ನಿಮ್ಮ ಬಳಿಯಲ್ಲಿ ಅದು ಇದೆ, ಬೇರೆ ಚಿಂತೆ ಇಲ್ಲ ಅಂತ ಆಡ್ತೀರಿ. ದಿಕ್ಪಾಲಕರದ್ದಲ್ಲ, ಭೂತಳದಲ್ಲಿ ನಾನು ಬಯಸಿದ ಯಾವ ವಸ್ತುವನ್ನು ನಿಮಗೆ ತಂದು ಕೊಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಆದರೂ ನೀವು ತಾಯಿಯಾದಂತಹ ಕೈಕಾದೇವಿಯ ಬಳಿಯಲ್ಲಿ ಇಲ್ಲಿ ಇದ್ದೀರಿ, ನೀವು ಅಲ್ಲಿಯದ ಆಲೋಚನೆ ಮಾಡಿದ್ದೀರಾ? ಅಲ್ಲಿ ಕುಡಿದವರೆಲ್ಲ ಎಲ್ಲರಾಯರು ಸಾಕು
ಪಟ್ಟಾಭಿಷೇಕ ಅಂತ ನೀವು ಆಡಿಯಾಗಿದೆ ಈ ದಿನ ಪುಷ್ಯ ನಕ್ಷತ್ರ. ಜನಕ ನಿನ್ನೆಯ ದಿನ ಹೇಳಿದ್ರಿ, ನಿನ್ನೆಯಿಂದ ಇವತ್ತಿನ ಒಳಗೆ ಯಾರಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟ ಅಂತವರಿಗೆಲ್ಲ ಆಮಂತ್ರಣವನ್ನು ಕಳುಹಿಸಿ ಅಂತ ಆಡಿದ್ರಿ. ಪಟ್ಟಣವೆಲ್ಲ ಶೃಂಗಾರವಾಗಿದೆ, ನನಗೆ ಬೇಕು ಅಂತ ಅಲ್ಲಪ್ಪ ನೀವು ಆಡಿದ ಮಾತು. ನಾಳೆಯ ದಿನ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ಸಭಾಸದರೆಲ್ಲ ತುಂಬಿದ್ದಾರೆ ಆಸ್ಥಾನದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಟ್ಟಾಭಿಷೇಕ ಆಗುತ್ತದೆ ಅನ್ನುವ ನಿರೀಕ್ಷೆಯಲ್ಲಿ ಅವರು ಇರುವಾಗಲೇ ನೀವು ಅಂತಃಪುರದ ಕಡೆಗೆ ಬಂದ್ರಿ. ಹಿರಿಯರಾದಂತಹ ನಿಮ್ಮ ಕುರಿತಾಗಿ ವಿಮರ್ಶೆ ಮಾಡುವುದಕ್ಕೆ ರಾಮನಲ್ಲ ನಾನು ಮಾಡಲು ಬಾರದು. ಆದರೆ ಒಟ್ಟಾಗಿ ಸೂರ್ಯವಂಶೀಯ ಅನ್ನುವ ನೆಲೆಯಿಂದ ನಾನು ಆಡ್ತಾ ಇದ್ದೇನೆ. ಅಲ್ಲಿ ಸೇರಿದವರೆಲ್ಲ ಗುಜುಗುಜು ಮಾತನಾಡುತ್ತಾ ಇದ್ದಾರೆ. ಮುಹೂರ್ತ ಮೀರ್ತಾ ಇದೆ, ಇನ್ನೂ ಯಾಕೆ ಅರಸನಾದಂತಹ ದಶರಥ ಭೂಪತಿ ಆಸ್ಥಾನಕ್ಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾಳೆಯ ದಿನ ನಮ್ಮ ವಂಶ ಅನ್ನುವುದು, ನಮ್ಮ ಮನೆತನ ಅನ್ನುವುದು ನಮ್ಮ ಮುಂಭಾಗದಲ್ಲಿ ಇರುವವರಿಗೆ ಅಪಹಾಸ್ಯಕ್ಕೆ ಪರಿಹಾಸ್ಯಕ್ಕೆ ವಸ್ತು ಆಗಿ ಕಾಣಬಾರದಲ್ಲ. ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀರಿ? ಏನು ನಿಮ್ಮ ದುಃಖ? ಹೇಳಬಾರದು, ಯಾಕೆ ಮಾತನಾಡುವುದಿಲ್ಲ ನೀವು? ಅಮ್ಮ ರಾಮಚಂದ್ರಮ, ತಂದೆ ಏನು ಹೇಳದೇ ಇದ್ರು ಬದಿಯಲ್ಲಿ ಮೌನವಾಗಿ ನಿಂತಹ ನೀವಾದ್ರೂ ಉತ್ತರಿಸಬಾರದೆ? ಅವರು ಈಗ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾನು ಕಾದು ಕುಳಿತದ್ದು. ಪ್ರಪಂಚದಲ್ಲಿ ಅವರಿಗೆ ಹೆಸರುಂಟು ಒಳ್ಳೆಯ ಮಾತುಗಾರ ಅಂತ ಹೇಳಿ, ಒಳ್ಳೆಯ ಮಾತನಾಡ್ತಾರ ಅಂತ ಹೇಳಿ ಭಾವಿಸಿದ್ದು. ಆದ್ರೆ ಒಳ್ಳೆಯ ಮಾತನಾಡುವುದು ಬಿಡು, ಮಾತನಾಡುವುದಕ್ಕೆ ಅವರಿಂದ ಆಗ್ತಾ ಇಲ್ಲ. ನನ್ನ ಹೆಸರನ್ನು ಮಾತ್ರ ಹೇಳ್ತಾ ಇದ್ದಾರೆ, ಯಾಕೆ ಹೀಗಾಯಿತು ಅಂತ ಕೇಳಿ ನಾನು ಹೇಳಿದ್ರೆ ಆಗಬಹುದೇನೋ? ಖಂಡಿತ, ಯಾರಾದ್ರೆ ಏನ ಕೇಳಬೇಕು. ಬೇಡುವೇನು ಸಿಟ್ಟಾಗದಿರು ಇದ ವಂಶಜ ರಾಘವ. ಕಂದ ತಾಯೇ, ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಬೇಕಾದಂತಹ ತಂದೆ ಮಾತನಾಡುತ್ತಿಲ್ಲ. ಅರ್ಥಾತ್ ನಮ್ಮ ಯಜಮಾನರು ಮಾತನಾಡುವುದಿಲ್ಲ. ಆ ಕಾರಣಕ್ಕಾಗಿಯೇ ನಾನು ಮಾತನಾಡುವುದಕ್ಕೆ ತೊಡಗಿಕೊಂಡದ್ದು. ಅಲ್ಲ, ನಮಗೆ ಯಾರು ಹೇಳಿದ್ರು ನಡೆಯುತ್ತದೆ. ಯಾಕಂದ್ರೆ ಅಲ್ಲಿ ಪಟ್ಟಾಭಿಷೇಕದ ಮುಹೂರ್ತ ಮೀರ್ತಾ ಇದೆ. ತಂದೆ ಹೀಗಾಗುವುದಕ್ಕೆ ಕಾರಣ ಏನು ಅಂತ ತಿಳಿದ್ರೆ ಅದನ್ನು ನಿವಾರಿಸುವುದಕ್ಕಾದ್ರೂ ಪ್ರಯತ್ನಿಸಬಹುದಲ್ಲ. ಮಾತನಾಡುವುದಕ್ಕೂ ಒಂದು ಕಾರಣ ಉಂಟು. ಏನಮ್ಮ? ಚಕ್ರವರ್ತಿ ಪೀಠಾಧಿಪತಿಯಾಗಿರುವಂತಹ ಅವರು ಈ ಹಿಂದೆ ನಿನಗೆ ತಿಳಿದಿರುವಂತಹ ಕಥೆಯಲ್ವದು? ಯಾವುದು? ಶಂಬರಾಸುರ ವಧೆಯ ಪ್ರಕರಣ. ಅದು ಅನೇಕ ವರ್ಷಗಳ ಹಿಂದಿನ ಘಟನೆ, ನಾವೆಲ್ಲ ಜನಿಸುವುದಕ್ಕೆ ಮೊದಲಿನದ್ದಂತೆ. ಹೌದು. ಆ ಘಟನೆಯಲ್ಲಿ ಆದ ಅನುಗ್ರಹ ಒಂದು ವಿಶೇಷವಾದದ್ದು. 2 ವರವನ್ನು ಕೊಟ್ಟಿದ್ದಾರೆ. ನಾನಾ ಕಾಲದಲ್ಲಿ ಹೇಳಿದೆ, ಪತಿಯೇ ವರವಾಗಿರುವಾಗ ವರವೇಕೆ ನನಗೆ? ಹೌದಮ್ಮ, ನಾವು ಕೇಳಿದ್ದೆವು ನಿಮ್ಮ ಹೆಗ್ಗಳಿಕೆಯನ್ನು. ಅವರಲ್ಲಿಯೇ ನ್ಯಾಸವಾಗಿ ಇಟ್ಟದ್ದು ಹೌದು. ಆದ್ರೆ ಈ ಕಾಲದಲ್ಲಿ ಆ ವರವನ್ನು ನಾನು ಕೇಳಿಕೊಂಡೆ. ಓಹೋ, ಈಗ ನಿಮಗದು ಬೇಕು ಅಂತ ಅನಿಸಿತು. ತಪ್ಪಲ್ಲ. ಹೌದು. ಯಾಕಂದ್ರೆ ಯಾವಾಗ ಬೇಕು ಆವಾಗ ಕೇಳ್ತೇನೆ ಅಂತ ನೀವು ಆಡಿದ್ದಂತೆ. ಯದಾ ಇಚ್ಛೇಯಂ ತದಾ ವರವು ಗೃಹಿಣೀಯಂ. ಹೌದು, ತಪ್ಪಿಲ್ಲ, ಕೇಳಬಹುದಲ್ಲ. ಆದ್ರೆ ಚಕ್ರವರ್ತಿಗಳಾಗಿ ಕೊಟ್ಟಂತಹ ವರ ಚಕ್ರವರ್ತಿಗಳಾಗಿರುವಾಗ್ಲೇ ಅದನ್ನು ಉಪಯೋಗಿಸಿಕೊಳ್ಳಬೇಕಲ್ಲ. ಬೇಡ ಬೇಡ ರಾಮ, ಕೇಳಬೇಡವೋ.
ಅವಳು ಹೇಳುವುದು ಬೇಡ, ನೀ ಕೇಳುವುದು ಬೇಡ, ನೀ ಇಲ್ಲಿಗೆ ಬರುವುದೇ ಬೇಡವಾಗಿತ್ತು ರಾಮ. ನೀವೇನು ಮಧ್ಯದಲ್ಲಿ ಮಾತನಾಡುವುದು? ನೀವು ಮಾತನಾಡಿ, ಇಲ್ಲ ನನ್ನನ್ನು ಮಾತನಾಡುವುದಕ್ಕೆ ಬೇಕು. ರಾಮ ಮಾತನಾಡಿ ಹಾಗಾದ್ರೆ. ರಾಮ ಅಮ್ಮ ರಾಮ ನೀವೇ ಹೇಳಿ. ಅವರು ರಾಮ ಅಂತ ಹೇಳುವುದು ಬಿಟ್ರೆ ಬೇರೆ ಏನೂ ಹೇಳುವುದಿಲ್ಲ. ಅವರ ಮತಿಗೆ ಬೇಡ. ಮತ್ತೆ ಅವರು ಬೇಡ ಅಂತ ಹೇಳಿದ್ದು ಯಾವುದನ್ನು ಅಂತೂ ನನಗೆ ಗೊತ್ತಾಗ್ಲಿಲ್ಲ. ವರ ಕೇಳುವುದು ಬೇಡ ಅಂತ ಹೇಳಿದ್ದ? ವರ ನಾನು ಕೇಳಿ ಆಗಿದೆ. ವರ ಕೇಳಿ ಆಗಿದೆ, ವರವನ್ನು ಕೇಳಿ ಆಗಿದೆ. ಸರಿ, ದಯಪಾಲಿಸುವುದಕ್ಕೆ ಮಾತ್ರ ಕೊರತೆ ಉಂಟಾದದ್ದು. ಹೌದು. ಈಗ ಅಲ್ಲ ಅಮ್ಮ, ನೀವು ಯಾವಾಗ್ಲೂ ನೇರ ಮಾತಾಡುವವರು ಇವತ್ತು ಯಾಕೆ ಹೀಗೆ ಒಗಟಾಗಿ ಮಾತಾಡ್ತಾ ಇದ್ದೀರಿ ಅಂತ? ಅದು ನಿಮ್ಮ ಮಗನಾದಂತಹ ರಾಮನ ಮುಂದೆ. ನೀನು ಏನು ಎನ್ನುವುದನ್ನು ನನಗೆ ತಿಳಿದಿದೆ, ನಿನ್ನ ಭಾವ ಹೇಗೆ ಎನ್ನುವುದು ನನಗೆ ತಿಳಿದಿದೆ. ನಾನು ಹೀಗೆ ಮಾತನಾಡಿದ್ರೆ ನೀನು ತಿಳಿದುಕೊಳ್ತಿ ಅಂತ ಹೇಳಿ ನಾನು ಆ ರೀತಿಯಾಗಿ ಮಾತನಾಡಿದೆ. ಅಲ್ಲ, ಮಾತು ತಿಳಿಯಿತು, ನನಗೆ ಏನು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಏನಿಲ್ಲ ರಾಮ, ಸಣ್ಣದೊಂದು ಬಯಕೆ. ನಿಮಗೆ? ಹೌದು. ಏನು ಅಪೇಕ್ಷೆಯೋ? ಒಂದನೇ ವರವನ್ನ ಕೇಳಿಕೊಂಡೆ. ಸರಿ, ಒಟ್ಟು ಎರಡಿತ್ತು. ಮೊದಲನೆಯ ವರವಾಗಿ ಇಡೀ ಈ ಒಂದು ಸಾಕೇತದ ಸಾಮ್ರಾಜ್ಯಕ್ಕೆ ನನ್ನ ಮಗನಾಗಿರುವಂತಹ ಭರತ ಪಟ್ಟಾಭಿಷಿಕ್ತನಾಗುವೆ. ರಾಮ ಅಷ್ಟೇ ಅಷ್ಟೇ. ಅದನ್ನು ವರವಾಗಿ ತಂದೆಯಲ್ಲಿ ಕೇಳಬೇಕು ಅಮ್ಮ. ನನ್ನಲ್ಲಿ ಒಂದು ಮಾತು ಹೇಳ್ತಿದ್ರೆ ನಾನೇ ಬಿಟ್ಟು ಕೊಡ್ತಿದ್ದನಲ್ಲ. ಅಷ್ಟು ಮಾತ್ರವಲ್ಲ ರಾಮಚಂದ್ರಮ್ಮ, ಮತ್ತೇನು? ಹಾಗಾದ್ರೆ ರಾಮಚಂದ್ರ ಏನು ಮಾಡಬೇಕೆನ್ನುವಂತಹ ಪ್ರಶ್ನೆಯನ್ನು ನನ್ನಲ್ಲಿ ಮುಂದೆ ಇಟ್ರು. ಆ ಕಾಲದಲ್ಲಿ ನಾನು ಹೇಳಿ, ರಾಮಚಂದ್ರಮ ನನಗನಿಸುವುದು ಬೆಳೆದದ್ದು ಸಾಕಾಗ್ಲಿಲ್ಲ, ಇನ್ನು ಬೆಳೀಬೇಕು ಅಂತ ಹೇಳಿ. ಆದ್ರೆ ಅನುಮಾನವೇ ಇಲ್ಲ, ತಾಯಂದಿರು ಹೀಗೆ ಹೇಳಬೇಕದು. ನಮ್ಮ ಮಕ್ಕಳು ಬೆಳೆದದ್ದು ಹೆಚ್ಚಾಯ್ತು ಅಂತ ಹೇಳಲೇಬಾರದು. ಆದ್ರೆ ಬೆಳಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬೆಳೆಸುವುದಕ್ಕೆ ಸಾಧ್ಯ ಉಂಟ? ಮೂರು ಮಾತೆಯರ ಮಧ್ಯದಲ್ಲಿ ಮಾತನಾಡಬೇಡಿ. ಮಾತಿಗೆ ಸಾಕು ರಾಮ, ಕೇಳಿದ್ದು ಸಾಕು. ಇಲ್ಲ, ಅವರು ಹೇಳಿ, ಯಾಕಂದ್ರೆ ಅವರಿಗೂ ಮರ್ತೋಗ್ತದೆ ಇಲ್ಲದ್ರೆ ಏನ್ ಹೇಳ್ಬೇಕು ಅಂತ. ಹಾಗಾಗಿ ಅವರು ಮಾತಾಡಿ ಮುಗಿಸಲಿ ಅಂತ. ಈ ಮಧ್ಯದಲ್ಲಿ ನನ್ನ ಮಾತು ಮರೆತು ಹೋಗುವುದು. ಮೂರು ತಾಯಿಯ ಮಮತೆಯಲ್ಲಿ ಕಲಿಯಬೇಕಾದಂತಹ ವಿದ್ಯೆ ಕಲಿಯುವುದಕ್ಕೂ ಸಾಧ್ಯವಾಗುವುದಿಲ್ಲ. ಹೌದಮ್ಮ, ಅದಕ್ಕೆ ನೀನಿರುವುದಲ್ಲ, ಇಲ್ಲಿರುವುದಲ್ಲ, ವನವಾಸಕ್ಕೆ ಹೋಗಿ ವನವಾಸದಲ್ಲಿ ಕಾಲವನ್ನು ಕಳೆಯುವುದರ ಮುಖಾಂತರವಾಗಿ ಒಳ್ಳೆಯದಾದಂತಹ ಪಾಠವನ್ನ, ಜೀವನ ಶೈಲಿಯನ್ನ ಕಲಿತುಕೊಳ್ಳಬೇಕೆನ್ನುವಂತಹ ನನ್ನ ಬಯಕೆ. ಅದಕ್ಕೆ ಅವರು ಆಲೋಚಿಸುವುದು ರಾಮನನ್ನು ಹೇಗೆ ನಾನು ಕಾಡಿಗೆ ಕಳಿಸುವುದು ಎನ್ನುವುದಾಗಿ. ತಾಯೇ, ನೀನ್ ಆಡಿದ್ದು ಹೇಗಾಯ್ತು ಗೊತ್ತಾ? ಲೇಸಾಯ್ತು. ಲೇಸನಾಡಿದೆಯೋವ ಏ ಸ್ವಲ್ಪ ಕೆಲಸಕ್ಕೆ ಸ್ವಲ್ಪ ಕೆಲಸಕ್ಕೆ ಈ ಸೂಚತೆಗಳಿಗೆ ಹೇಸು ಗುಣ ಅಮ್ಮ. ಈ ಸೂಚಿಂತೆಗಳೇ ಹೇಸು ಗುಣಾಟ್ಯೆ ಲೇಸನಾಡಿದೇವೆ ಆ ಸುದ್ದಿಯನಗಿಯೇ ಶಶಿ ಬದನೆ
ನಡೆದೆಯೋವಲಿ ಸ್ವಲ್ಪ ಕೆಲಸಗೆ ಲೇಸು ಚಿಂತೆಗಡೆಗೆ ಹೇಸು ಗುಣ ಹೇಗೆ ಅಮ್ಮ ಅಮ್ಮ, ರಾಮಚಂದ್ರಮ್ಮ, ತಂದೆಯವರ ದುಃಖವನ್ನು ನೋಡಿ ಹ್ಮ್ ನೀವು ಅಳುಕುತ್ತಾ ಅಳುಕುತ್ತಾ ಮಾತನಾಡುವುದನ್ನು ಕೇಳಿ ಹ್ಮ್ ಯಾವುದಪ್ಪ ಆ ಕಾರ್ಯ? ಹಾ ನೀವು ಕೇಳಿದಂತಹ ವರಗಳೇನು ಅಷ್ಟು ಭೀಷಣವಾದಂತಹ ಒಂದು ಪರಿಣಾಮವನ್ನು ಬೀರುವುದು ಅಂತ ನನ್ನೊಳಗೆ ನಾನು ಅಂಜಿದ್ದೆ. ಹ್ಮ್ ತಮ್ಮನಾದಂತಹ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕ ಆಗಬೇಕು, ಹಾ ಹಿರಿಯ ಮಗನಾದಂತಹ ರಾಮ ಕಾನನವಾಸಿಯಾಗಬೇಕು, ಇಷ್ಟೇ ತಾನೆ. ಅಷ್ಟೇ. ಇಷ್ಟು ಸಣ್ಣ ಕೆಲಸಕ್ಕೆ ಇದು ಸಣ್ಣ ಕೆಲಸ. ತಾಯಿ, ನಾನು ಹೇಳುವುದು ನೀವು ಕೇಳಿದಂತಹ ವರವೇ ವ್ಯರ್ಥ ಆಯಿತು ಅಂತ. ಇದಕ್ಕಾಗಿ ಪಟ್ಟಾಭಿಷೇಕದ ದಿನದವರೆಗೆ ಕಾಯ್ಬೇಕು? ಅಲ್ಲ, ತಂದೆಯವರಿಲ್ಲಿಗೆ ಬರುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು. ನನ್ನನ್ನು ಕರೆದು ರಾಮ ನೋಡು, ನನಗೆ ಹೀಗೆ ಆಗಬೇಕು ಅಂತ ನೀವು ಒಂದು ವಾಕ್ಯ ಹೇಳ್ತಿದ್ರೆ ಆ ಕ್ಷಣಕ್ಕೆ ನಿಮ್ಮ ಮಗನಾದ ರಾಮ ಪೂರೈಸಿ ಬಿಡ್ತಿದ್ದ. ಹೋಗ್ಲಿ, ನಾನು ಕಾಡಿಗೆ ಹೋಗಬೇಕು. ತ್ರಿಕರಣ ಪೂರ್ವಕವಾಗಿ ಮಕ್ಕಳ ಏಳಿಗೆಯನ್ನೇ ಬಯಸುವಂತಹ ತಾಯಿ ಒಬ್ಬಳು ಮಕ್ಕಳ ಒಳಿತನ್ನಲ್ಲದೆ ಮಕ್ಕಳ ಕೆಡುಕನ್ನು ಬಯಸುವುದಕ್ಕುಂಟ? ಪ್ರಪಂಚದಲ್ಲಿ ಹೇಳುವುದೇ ಹಾಗಲ್ಲ. ಹೌದು ಅಲ್ವೇ? ಮಕ್ಕಳು ಕೆಟ್ಟವರಿರಬಹುದು, ತಾಯಿಯಾದವಳು ಕೆಟ್ಟಾಳೆ. ಕಹಿಯಾದಂತಹ ಔಷಧಿಯನ್ನಾದ್ರೂ ಮಕ್ಕಳಿಗೆ ತಾಯಿ ಯಾಕೆ ಕುಡಿಸ್ತಾಳೆ ಕೇಳಿದ್ರೆ ಪರಿಣಾಮದಿಂದ ಮಗ ಒಳ್ಳೆಯವನಾಗಬೇಕು, ಆರೋಗ್ಯವಂತನಾಗಬೇಕು. ಅಕ್ಕನೆ ನೋಡುವಾಗ ಹಾಗೆ ಮಾಡಿದರ ಇಲ್ಲ, ಇದು ಸಂತೋಷದಿಂದ ಕಾಡಿಗೆ ಹೊರಡುವುದಕ್ಕೆ ಸಿದ್ಧನಾಗಿ ನಾನು ನಿಂತಿದ್ದೇನೆ. ಆದ್ರೆ ಒಂದು ಪ್ರಶ್ನೆ ಉಳಿಯುತ್ತದಲ್ಲ. ಏನು ರಾಮ? ಈಗ ರಾಮ ವನವಾಸಿ ಆಗಬೇಕು ಅಂತ ನೀವು ಹೇಳಿದಿರಿ, ಅದಕ್ಕೊಂದು ನಿರ್ಬಂಧ ಉಂಟಾ? ಅಲ್ಲ, ಜೀವನದ ಕೊನೆಯ ತನಕವೂ ರಾಮ ಕಾಡಿನಲ್ಲೇ ಇರಬೇಕು? ಅಲ್ಲ, ಕೆಲವು ವರ್ಷ ಕಳೆದು ರಾಮನಿಗೆ ಅಯೋಧ್ಯೆಗೆ ಬರುವುದಕ್ಕೆ ಅವಕಾಶ ಉಂಟಾ? ಅದೊಂದು ನನಗೆ ಸ್ಪಷ್ಟ ಗೊತ್ತಾಗ್ಲಿಲ್ವಲ್ಲ. ಆ ಪ್ರಶ್ನೆಯ ಗೊಂದಲವೇ. ಎಷ್ಟು ದಿನ ಕಾಡಿನಲ್ಲಿ? ಇದು ಈರೇಳು ವರುಷ ಸೇರಿ ಅರಣ್ಯವ ಬಾರಯೋಧೆಗೆ ಮತ್ತೆ ಶ್ರೀರಾಮಚಂದ್ರ. ಬೇರೇನು ಸಂದೇಹ ಇದರೊಳು ಮಾಡಬೇಡ, ಚಾರು ಕದೆಯ ಮನಸ್ಸು ಹಿರಿಯನಲು. ಈರೇಳು ವರುಷನಿ ಸೇರಿ ಅರಣ್ಯವ ರಾಮಚಂದ್ರಮ, ತಾಯೇ, ನಾನು ಆಡಿದಂತಹ ವರವನ್ನ ನಿನ್ನಲ್ಲಿ ಕೇಳಬಹುದಿತ್ತು. ಆದ್ರೆ ವರವನ್ನ ಪಡೆದುಕೊಂಡು ನಮ್ಮ ಯಜಮಾನರಾಗಿರುವಂತಹ ಚಕ್ರವರ್ತಿಗಳ ಬಳಿಯಲ್ಲಿ ಅವರಲ್ಲಿಯೇ ಕೇಳಬೇಕು ಹೊರತಾಗಿ ನಿನ್ನಲ್ಲಿ ಕೇಳುವುದಕ್ಕೆ ಸಾಧ್ಯ ಉಂಟು? ಒಂದು ನೆಲೆಯಿಂದ ಹೌದು, ಯಾಕಂದ್ರೆ ಅದು ಮತ್ತೆ ಉಳಿದೇ ಉಳಿಯುತ್ತದೆ. ಹೌದು, ಅದು ಉಳಿಯಬಾರದು. ಬದುಕಿನಲ್ಲಿ ಶೇಷ ಉಳಿಯಬಾರದು, ಎಲ್ಲವೂ ಶೂನ್ಯವಾಗಬೇಕಲ್ಲ. ಅದಕ್ಕಾಗಿ ಈ ವರವನ್ನ ಅವರಲ್ಲಿಯೇ ನಾನು ಕೇಳಿಕೊಂಡೆ. ಆಗಲಿ, ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯಕ್ರಮ ಎನ್ನುವುದಾಗಿ ನಿನ್ನ ಮನದಲ್ಲಿ ಇರಬಹುದು. ಆದ್ರೆ ಇದಕ್ಕೊಂದು ಅವಧಿ ಬೇಡವೇ? ಬೇಡವೇ? ಬೇಕು. ಪಾಠವನ್ನು ಕಲಿತು ಬಾ ಮಗನೇ ಅಂತ ನೀವು ಆಡಿದ್ರಿ. ಈ ಪಾಠವನ್ನೇ ಕಲಿಯುವುದಾದ್ರೂ ಗುರುಕುಲಕ್ಕೊಂದು ಅವಧಿ ಅಂತ ಉಂಟಲ್ಲ? ಹೌದು. ಜೀವನ ಪೂರ್ತಿ ಪಾಠ ಕಲಿಯುತ್ತಾ ಇರುದಲ್ವಲ್ಲ? ಅಲ್ಲ, ಜೀವನ ಪಾಠ ಅನ್ನೋದು ಕಲಿತು ಮುಗಿಯುವಂತದ್ದಲ್ಲ. ಕಾಲು ಭಾಗ ಗುರುಗಳಿಂದ, ಕಾಲು ಭಾಗ ಅನುಭವದಿಂದ. ಹೌದು. ಕಾಲು ಭಾಗ ಶಿಷ್ಯರಿಂದ, ಕಾಲು ಭಾಗ ಸ್ವಯಂ. ಈ ರೀತಿಯಾಗಿ ನಡೆದುಕೊಂಡು ಬಂದರೆ ಮಾತ್ರ ಪರಿಪೂರ್ಣರಾಗುವುದಕ್ಕೆ ಸಾಧ್ಯ ಉಂಟು. ಹಾಗಂತೇಳಿ ಇದಕ್ಕೊಂದು ಅವಧಿ ಉಂಟು. ನಿರ್ಣಯ ಮಾಡಿದ್ದೀರಿ? ಹೌದು. ಎಷ್ಟು? ಹೆಚ್ಚೇನಿಲ್ಲ, ಕಡಿಮೆ ಏನಲ್ಲ.
ಹೆಚ್ಚೇನಿಲ್ಲ, ಕಡಿಮೆ ಏನಲ್ಲ. ಕಡಿಮೆ ಏನಲ್ಲ. ಒಂದು 14 ವರ್ಷ ವನವಾಸವನ್ನ ಗೈದು ಮತ್ತೆ ಅಯೋಧ್ಯೆಗೆ ಬರಬಹುದು. ಬರಬಹುದು ಮತ್ತೆ ಅಯೋಧ್ಯೆಯನ್ನು ಸೇರಿಕೊಳ್ಳಬಹುದು. 14 ವರ್ಷಗಳ ಕಾಲ ನಾನು ಕಾನನದಲ್ಲಿದ್ದು ಮರಳಿ ನನಗೆ ಅಯೋಧ್ಯೆಗೆ ಬರುವುದಕ್ಕೆ ಸ್ವಾತಂತ್ರ್ಯ ಉಂಟು, ಬರಬೇಕು ಅಂತ ಆದ್ರೆ. ತಾಯೇ, ಇಷ್ಟನ್ನು ನೀವು ಆಡಿ ನನ್ನ ಮನಸ್ಸಿಗೊಂದು ತೃಪ್ತಿಯನ್ನು ಒದಗಿಸಿದ್ರಿ. ಯಾಕಂದ್ರೆ ನಾನು ಏನು ಮಾಡಬೇಕು ಅಂತ ನಾನೇ ಗೊಂದಲದಲ್ಲಿದ್ದೆ. ಒಂದೆರಡು ಮಾತು ಅಪ್ಪನಲ್ಲಿ ಹೇಳಿ ಆಮೇಲೆ ಹೊರಡುತ್ತೇನೆ. ಆಗದೆ ರಾಮಚಂದ್ರಮ, ಏನಪ್ಪ, ಅವರ ಮನದರಸಿಯಾಗಿರುವಂತಹ ನನಗೆ ಅವರ ಮನಸ್ಸನ್ನು ತಿಳಿ ಮಾಡುವುದಕ್ಕೆ ಸಾಧ್ಯವಾಗ್ಲಿಲ್ಲ. ಸ್ವಲ್ಪವರಿಗೆ ಮನಸ್ಸಿಗೆ ತಿಳಿ ಹೇಳಿ ಸಮಾಧಾನ ಪಡಿಸಿ ಹೊರಟ್ರೆ ಒಳ್ಳೆಯದಿತ್ತು. ಖಂಡಿತ. ಯಾಕಂದ್ರೆ ಅವರ ಅಪ್ಪಣೆಯನ್ನು ಪಡೆಯದೆ, ಅವರ ಆಶೀರ್ವಾದವನ್ನು ಪಡೆಯದೆ ನಾನು ಹೊರಡುವ ಹಾಗಿಲ್ಲ. ಹಾಗಾಗಿ ಕ್ಷಣ ಕಾಲ ಅವರಲ್ಲಿ ಒಂದೆರಡು ಮಾತಾಡಿ ಆಮೇಲೆ ಹೊರಡ್ತೇನೆ. ಹಾಗಾದ್ರೆ ನಿನಗೆ ಒಳ್ಳೇದಾಗ್ಲಿ. ಜನಕ, ರಾಮ, ಜನಕನೀ ಚಿಂತಿಸದಿರಿ ಜನಕ. ಜನಕನಿಯು ಚಿಂತಿಸದಿರಿ ಕೈಕಾದೇವಿಯ ಮನಸ್ಸಿನ ವ್ರತವನ್ನು ಸಲ್ಲಿಸಿಗೆ ಬರುವೆನು. ಬರುವೆನು ಜನಕ. ಜನಕನಿಯು ಚಿಂತಿಸದಿರಿ ಕೈಕದೇವಿಯ ಮನಸ್ಸಿನ ವ್ರತವನ್ನು ಸಲ್ಲಿಸಿ ಬರುವೆನು. ಎನ್ನುತ್ತ ಕೈ ಮುಗಿದ ಬಾಲನ ಕಣ್ಣು ದಶರಥ. ಎನ್ನುತ್ತ ಕೈ ಮುಗಿದ ಬಾಲನ ಕಣ್ಣು ದಶರಥ. ಮನ ಕರಗಲು ಚಿಂತಾ ಮನದೋಳ್ಯೋತದ ಜನಕ. ಅಪ್ಪಯ್ಯ, ರಾಮ, ರಾಮನ ಕುರಿತಾಗಿ ನಿಮಗಿರುವಂತಹ ಪ್ರೇಮ ಎಷ್ಟು, ವಾತ್ಸಲ್ಯ ಎಷ್ಟು ಅನ್ನುವುದನ್ನು ಈ ಮಗ ತಿಳಿಯದವನಪ್ಪ. ಆದರೆ ಪುತ್ರನ ಕುರಿತಾದಂತಹ ವಾತ್ಸಲ್ಯ ಅನ್ನುವುದು ಪುತ್ರ ವ್ಯಾಮೋಹ ಆಗಬಾರದಲ್ಲ. ಕೆಲವು ವರ್ಷಗಳ ಹಿಂದೆ ನಮ್ಮ ಆಸ್ಥಾನಕ್ಕೆ ಗುರುಗಳಾದಂತಹ ಬ್ರಹ್ಮರ್ಷಿಗಳಾದಂತಹ ವಿಶ್ವಾಮಿತ್ರರ ಆಗಮನ ಆಯಿತು. ಅವರನ್ನು ಕರೆಸಿ ಕುಳ್ಳಿರಿಸಿ ಬೇಕಾದಂತಹ ಎಲ್ಲ ಉಪಚಾರಗಳನ್ನು ಮಾಡಿ, ಯಾಕೆ ಬಂದಿರಿ ಸ್ವಾಮಿ ಅಂತ ನೀವು ಕೇಳುವಾಗ, ನಿನ್ನ ಮಗನಾದಂತಹ ರಾಮನನ್ನು ಯಜ್ಞ ಸಂರಕ್ಷಣೆಗೆ ಕಳುಹಿಸಿಕೊಡು ಅಂತ ಕೇಳಿದ್ರಂತೆ. ನೀವು ಸಂತೋಷದಿಂದ ಒಪ್ಪಿದ್ರ? ಕುಸಿದು ಕುಳಿತರಿ, ಕಣ್ಣೀರು ಸುರಿಸಿದ್ರಿ. ನನ್ನ ಮಗನಾದಂತಹ ರಾಮನನ್ನು ನಾನು ಕಳುಹಿಕೊಡಲಾರೆ, ಅದು ಕೂಡ ದುಷ್ಟರಾದ ರಾಕ್ಷಸರ ವಧೆಗೆ ಅಂತ ಆಡಿದಿರಿ.
ಪರಿಣಾಮ ಏನಾಯಿತು? ವಸಿಷ್ಠರಾಡಿದ ಮಾತನ್ನು ಕೇಳಿ ನನ್ನನ್ನು ಲಕ್ಷ್ಮಣನನ್ನು ಕಳುಹಿಸಿ ಯಜ್ಞ ಸಂರಕ್ಷಣೆಯೋ, ದುಷ್ಟರಾದಂತಹ ರಾಕ್ಷಸರ ವಧೆಯೋ, ಜೀವನದಲ್ಲಿ ಕಲ್ಯಾಣವೋ ಪ್ರತಿಯೊಂದು ಸಾಧಿತವಾಗಲಿಲ್ವೇ? ಹಾಗಾದ್ರೆ ಮುಂದೆ ಏನು ಉತ್ತರದಲ್ಲಿ? ಅದನ್ನು ಸಾಮಾನ್ಯ ಮನುಷ್ಯರಾದಂತಹ ನಮಗೆ ನೋಡುವುದಕ್ಕಾಗುವುದಿಲ್ಲ. ಆ ಕಾಣಿಕೆಯನ್ನು ಹೊರಡುವ ಕಾಲದಲ್ಲಿ ಕಷ್ಟ, ದಾರಿಯಲ್ಲಿ ಕಲ್ಲಿದೆ, ಮುಳ್ಳಿದೆ, ಆ ಚಿಂತೆಯೇ ಬೇಡ. ಜನಕ, ನೀವು ಚಿಂತಿಸದಿರಿ. ಮಾತ್ರವಲ್ಲ, ನೀವು ಸಂತೋಷ ಪಡಬೇಕು. ಯಾಕೆ ಗೊತ್ತೋ? ತಾಯಿಗೆ ನೀವಿತ್ತಂತಹ 2 ವರಗಳನ್ನು ಪೂರೈಸುವ ಮೂಲಕ ನೀವು ಋಣಮುಕ್ತರಾಗುತ್ತೀರಿ. ಅಂತಹ ಒಂದು ಕೆಲಸವನ್ನು ಪುತ್ರನಾದಂತಹ ನನಗೆ ಮಾಡುವಂತಹ ಒಂದು ಸುವರ್ಣಾವಕಾಶ ಬಂದಿದೆ. ಈ ನೆಲೆಯಿಂದಲೂ ನೀವು ಸಂತುಷ್ಟರಾಗಬೇಕು. ಕೈಕಾ ದೇವಿಯ ಮನಸ್ಸಿನ ವ್ರತ ಏನುಂಟೋ, ವರ ಏನುಂಟೋ, ಅದನ್ನು ಸಲ್ಲಿಸುವುದಕ್ಕಾಗಿ, ಪೂರೈಸುವುದಕ್ಕಾಗಿ 14 ವರ್ಷಗಳ ವನವಾಸವನ್ನು ಮಾಡಿ ನಾನು ಬರ್ತೇನಪ್ಪ. ರಾಮ, ಕಾಡಿಗೆ ಹೋಗುವ ವಯಸ್ಸೇನೋ ನಿಂದು? ಈ ಸಣ್ಣ ವಯಸ್ಸಲ್ಲಿ ಕಾಡಿಗೆ ಹೋಗುದು? ಸಣ್ಣವರ ನೀನೆಂತೋ, ಸಣ್ಣವ ನೀನು ಆ ಅರಣ್ಯದೋಳಿರುವೆಯೋ ಕಂದ. ಪುಣ್ಯಹೀನ ನಾನದ ಕಣ್ಣು ನೀರದ ಚಿಣ್ಣನ ಅಪ್ಪಿ ಮುದ್ದಿಸಿ ದಶರಥ, ಚಿಣ್ಣನಪ್ಪಿ ಮುದ್ದಿಸಿ ದಶರಥ ಬಲು ಬಣ್ಣಿಸಿ ಮರುಗಿ ಬಲು ಮರುಗಿ ಕಾರ್ಪಣ್ಯದೊಳ್ ಬಿಡದೆ ಕಂದ ಕಂದ. ಕಂದ, ಜನಕ, ದಶರಥಾತ್ಮಜ. ಹೌದಪ್ಪ, ಅದೇ ಹೆಸರು ನಿನಗೆ ಸದಾ ಇರಬೇಕು. ಮಕ್ಕಳಿಲ್ಲದ ಬಂಜೇರನ್ನು ಜಗತ್ತು ಕಂಡಿದೆ. ಮಾತೃತ್ವವಿಲ್ಲದ ಬಂಜೆ ನಿನ್ನ ಎದುರು ನಿಂತಿದ್ದಾಳೆ. ಹಾಗೆ ಹೇಳುವುದಕ್ಕಿಲ್ಲಪ್ಪ ರಾಮ. ಜನಕಾತ್ಮಜೆಯ ಮನಸ್ಸನ್ನು ಅರಿತ ನೀನು ಈ ಜನಕನ ಆತ್ಮಜನೂ ಹೌದು. ಸ್ವಲ್ಪ ನನ್ನ ಮನಸ್ಸನ್ನು ಅರಿತುಕೋ ರಾಮ. ಆಗಲಿ. ಹೇಳಿದ್ದಾಳಲ್ವ ನಿನ್ನ ಅಮ್ಮ ಕಾಡಿಗೆ ಹೋಗುವಂತ. 14 ವರ್ಷಗಳ ವನವಾಸ. ಎಷ್ಟು ಸರಳವಾಗಿ ಕಾಣ್ತದಲ್ವ ನಿನ್ನ ಕಣ್ಣಿಗೆ? ಸರಳವೇ ಅಲ್ವಾ ರಾಮ? ನಿನ್ನ ತಾಯಿಯ ಮಾತಿಗೆ ನೀ ಅಷ್ಟು ಪ್ರಾಶಸ್ತ್ಯ ಕೊಡುವ ಅವಶ್ಯಕತೆ ಇಲ್ಲ ಮಗು. ನನ್ನ ಮಾತು ಕೇಳ್ತೀಯೋ? ಏನಪ್ಪ? ನೀ ರಾಜನಾಗಬೇಕು ಅಯೋಧ್ಯೆಗೆ. ಇದು ನನ್ನ ಆಶಯವಲ್ಲ, ಅಯೋಧ್ಯೆಯ ಆಶಯ. ಒಂದರ್ಥದಲ್ಲಿ ಸಮಸ್ತ ಜಗತ್ತಿನ ಆಶಯವೋ ಅನಿಸ್ತದೆ ಹಲವೊಮ್ಮೆ. ರಾಮ ಅಪ್ಪ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀ ಕಾಡಿಗೆ ಹೋಗುವುದನ್ನು ಒಪ್ಪಬಲ್ಲ ತಂದೆ ಈ ದಶರಥನೋ? ಒಂದು ನಾ ಹೇಳಬಾರದು, ಅದನ್ನು ನೀನು ಅರ್ಥೈಸಿಕೊಳ್ಳಬೇಕಷ್ಟೆ. ಈ ಮಾತೆಯ ಮಾತನ್ನು ನೀ ಸ್ವಲ್ಪ ಬದಿಗಿರಿಸಿ ಒಂದು ಮಾಡಬಹುದು. ನೀ ಹೋಗದೆ ಏನನ್ನ? ಕ್ಷತ್ರಿಯೋಚಿತವಾದ ಒಂದು ಮಾತನ್ನೇ ಹೇಳ್ತೇನೆ ರಾಮ. ಜಗತ್ತು ಕೊಂಡಾಡ್ತಿದೆ. ಯಾರು ರಾಮನನ್ನು ನೋಡಿಲ್ಲವೋ, ಅಥವಾ ರಾಮನು ಯಾರನ್ನು ನೋಡಲಿಲ್ಲವೋ ಅವರ ಜನ್ಮ ವ್ಯರ್ಥ
ಎಂದು ಹೇಳುತ್ತಿದೆ. ನನ್ನ ಮೇಲಿನ ಪ್ರೀತಿಯಿಂದ ಆಡುವ ಮಾತುಗಳದೆಲ್ಲ. ನಿನ್ನನ್ನು ನೋಡದೆ ಈ ಕಣ್ಣುಗಳು ಒಂದು ದಿನವಾದರೂ ಇದ್ದವು. ಬೆಳಗಾದರೆ ರಾಮ ಬೇಕು, ರಾತ್ರಿ ಮಲಗುವಾಗ ರಾಮ ಬೇಕು. ರಾಮನೇ ನನಗೆ ಉಸಿರು, ಅದಕ್ಕಿಂತ ನಾ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ. ನೀ ಹುಟ್ಟುವ ಮುಂಚೆಯಾದರೂ ಹಪಹಪಿಸಿದ್ದು ನಿಜವೇ ಹೌದು. ಮಕ್ಕಳು ಬೇಕು, ಮಕ್ಕಳು ಬೇಕು, ಮಕ್ಕಳು ಬೇಕು. ಈಗ ಅನಿಸ್ತದೆ ನನ್ನ ಆತ್ಮವನ್ನು ಉದ್ಧಾರ ಮಾಡಲಿಕ್ಕೆ ನನಗೆ ಮಕ್ಕಳು ಬೇಕಾದರೆ ಈಗ ನನ್ನ ಉದ್ಧಾರಕ್ಕಾಗಿ ನನ್ನ ಮಗ ಇಷ್ಟು ದೊಡ್ಡ ಪ್ರಮಾಣವನ್ನು ಮಾಡಿಬಿಟ್ಟನಲ್ಲ ಅನಿಸ್ತು. ರಾಮ, ಅಪ್ಪ, ಈ ತಾಯಿ ಹೇಳಿದ ಮಾತು ನೀನು ಒಪ್ಪಿ ಆದರೂ ಬೇಡ ರಾಮ, ನನ್ನ ಮಾತು ಕೇಳು. ನಿನ್ನ ತಾಯಿಯ ಮಾತನ್ನು ಕೇಳದೆ ಯುದ್ಧ ಸಾರು ನನ್ನ ಮೇಲೆ ರಾಮ. ಹೊರತು ನೀ ಈ ಅಯೋಧ್ಯೆಯ ರಾಜನಾಗುವುದನ್ನು ಮಾತ್ರ ಯಾವ ಕಾರಣಕ್ಕೂ ತಪ್ಪಿಸಬೇಡ ಮಗು. ಒಂದ ಕ್ಷತ್ರಿಯೋಚಿತವಾಗಿ ನೀ ಅದನ್ನು ಮಾಡಬಹುದು. ರಾಜ್ಯವು ಯಾವ ವೀರನು ರಾಜ್ಯವನ್ನು ಗೆಲ್ಲುತ್ತಾನೋ ಅವನಿಗಾಗಬಹುದು. ಕ್ಷತ್ರಿಯರ ಯುದ್ಧದಲ್ಲಿ ಯಾವ ಸಂಬಂಧವೂ ಲೆಕ್ಕಕ್ಕೆ ಬರುವುದಿಲ್ಲ. ಆಗಬಹುದು ರಾಮ. ಒಪ್ಪುತ್ತಿಲ್ವ ಮನಸ್ಸು? ಅಪ್ಪ, ಭಾವ ಪರವಶರಾಗಿ ನೀವು ಆಡುತ್ತಿರುವಂತಹ ಮಾತುಗಳ ಉದ್ದೇಶ ಏನು ಅಂತ ನನಗೆ ಅರಿವಾಯಿತು. ಅಂತೂ ನಾನು ಅಯೋಧ್ಯೆಯನ್ನು ಬಿಟ್ಟು ಕಾನನದ ಕಡೆಗೆ ಹೋಗ್ತೇನೆ ಅಂತ ನಿಮಗೆ ಮರುಕ ಅಲ್ವೇ ತಂದೆ? ತಂದೆ ನೀವೇ ನೆನೆದು ಬರುಗುವಿರಿ ಜನಕ ಕಂದರ್ಪಾತಕನಾಡೆ ಭಯವಿಲ್ಲ ತನಗೆ, ಮುಂದೆ ರಾಜವನೆಲ್ಲ ಭರತಗೆ ಕೊಟ್ಟು ನೀವು ಚಂದದಿ ಸುಖವಾಗಿರೋದು ಕೈ ಮುಗಿದ. ಭಯವಿಲ್ಲ ತನಗೆ ಜನಕ ನಿಮ್ಮ ಮಗನಾದಂತಹ ರಾಮ ಕಾಡಿಗೆ ಹೋಗುತ್ತಾನೆ ಅನ್ನುವುದೊಂದೇ ತಾನೇ ನಿಮಗೆ ದುಃಖ. ಯಾವ ತಂದೆಗಾದರೂ ಇರುವ ದುಃಖವೇ ಅಲ್ಲವೇ? ಅಪ್ಪ, ವಿಶ್ವಾಮಿತ್ರರ ಜೊತೆಯಾಗಿ ನೀವು ಕಳುಹಿಸುವಂತಹ ಕಾಲದಲ್ಲೂ ಇದೇ ರೀತಿಯಾದಂತಹ ಮರುಕ ನಿಮಗಿತ್ತು. ಕಾನನ ವಾಸಿಗಳಾಗಿ ನನಗಾಗ್ಲಿ ಲಕ್ಷ್ಮಣನಿಗಾಗ್ಲಿ ಅಭ್ಯಾಸವಾಗಿದೆ. ಇದು ನೀವೇನು ಆಡ್ತೀರಿ, ದುರ್ಬಲರಾಗಿ ಚಿಂತಿತರಾಗಿ, ಅದು ಈ ನೆಲದಲ್ಲಿ ಬಿದ್ದಂತಹ ನಿಮ್ಮನ್ನು ಹೋರಾಟದಲ್ಲಿ ಸೋಲಿಸಿ ನಾನು ಅಯೋಧ್ಯೆಯ ಚಕ್ರವರ್ತಿ ಪೀಠವನ್ನು ಏರಬೇಕಲ್ವೇ? ರಾಮ, ಅದು ಕಷ್ಟವಾದಲ್ಲಿ ನನ್ನನ್ನು ಕಾರಾಗೃಹಕ್ಕೆ ತಳ್ಳು. ಅಪ್ಪ, ತಂದೆಯಾಗಿ ಹೇಳುತ್ತಿದ್ದೇನೆ. ನೀವು ತೊಡಗಿದ್ದು ಹೇಗೆ ದಶರಥಾತ್ಮಜನಾಗಿ ನನಗೆ ಸಂತೋಷ ಅಂತ ಅಲ್ವಾ? ಹೌದಪ್ಪ. ಆ ಶಬ್ದದಿಂದಲೇ ಕರೆಯುವುದಕ್ಕೆ ನಾನು ಇಷ್ಟಪಡ್ತೇನೆ. ಜನಕ, ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಈ ಸಂಬಂಧಗಳು ಜಗತ್ತಿನಲ್ಲಿ ಬೇಕು, ಬೇಡ ಅಂತ ನಾನು ಆಡುವುದಿಲ್ಲ. ಯಾಕಂದ್ರೆ ಆ ಸಂಬಂಧದಿಂದಲೇ ಸಂಸಾರ ಅನ್ನುವುದು, ಬದುಕು ಅನ್ನೋದು ಸಾಗುತ್ತದೆ. ಆದ್ರೆ ಅದೆಲ್ಲವನ್ನು ಮೀರಿದ್ದು ಧರ್ಮ, ಹೌದಾ ಅಲ್ವಾ? ತಂದೆಯಾದ ನಿಮ್ಮನ್ನು ಸೆರೆಮನೆಗೆ ಹಾಕುವುದು, ತಂದೆಯಾದ ನಿಮ್ಮನ್ನು ಯುದ್ಧದಲ್ಲಿ ಸೋಲಿಸುವ ಮೂಲಕ
ನಿಮ್ಮ ಮಗನಾದಂತಹ ರಾಮ ಪಾಪ ಕಟ್ಟಿಕೊಳ್ಬೇಕು ಅಂತ ನೀವು ಆಡೋದ ಅಪ್ಪ? ಹೆತ್ತ ತಂದೆ, ಹ್ಮ್ ಹಸಿಗೂಸಾದ ನೀನು ಇಷ್ಟು ದೊಡ್ಡ ವೇದಾಂತದ ವಿಷಯವನ್ನು ಹೇಳುವಾಗ ದಿಗ್ಭ್ರಮೆಯೇ ಆಗ್ತದೆ. ನನ್ನ ಮಗ ಇಷ್ಟು ಬೆಳೆದು ಬಿಟ್ಟನ ಅಂತ. ಅಪ್ಪ, ನಾನು ಆಳಿದ ಕಾಲವನ್ನು ಕಂಡರೆ, ಅದನ್ನು ಸಮೀಕರಿಸಿ ನೋಡಿದರೆ ರಾಮ, ನಿನ್ನ ಹೊಕ್ಕಳಿ ಬಳ್ಳಿಯೂ ಇನ್ನೂ ತೇವಾರಿಲ್ಲ ರಾಮ. ನಾನು ಬೆಳೆದದ್ದಲ್ಲಪ್ಪ, ನೀವು ಬೆಳೆಸಿದ್ದು ನನ್ನನ್ನು. ಅಪ್ಪ, ಗುರುಗಳಾದ ವಸಿಷ್ಠರಿರಬಹುದು, ವಿಶ್ವಾಮಿತ್ರರಿರಬಹುದು, ನೀವಿರಬಹುದು, ಹೆಜ್ಜೆ ಹೆಜ್ಜೆಗೆ ನನ್ನನ್ನು ತಿದ್ದಿ ತೀಡಿ ಬೇಕಾದಂತಹ ಶಿಕ್ಷಣವನ್ನು ಕೊಟ್ಟವರು. ಒಂದು ಮಾತು ಹೇಳಿದರೆ, ಈಗ ಆಕೆಗೆ ಮಾತೃತ್ವ ಇಲ್ಲ ಅಂತ. ಇಷ್ಟು ವರ್ಷಗಳಿಂದ ನೀವಾಗ್ಲಿ ನಾನಾಗ್ಲಿ ನೋಡ್ತಾ ಇದ್ದೇವೆ. ಭರತನ ಮಾತೆ ಅಂತ ನಾವು ಮೇಲಿನ ಮೇಲೆ ಕೈಕಾದೇವಿಯನ್ನು ಹೇಳಿದ್ರು ರಾಮನ ಕುರಿತಾಗಿ ಆಕೆಗಿದ್ದ ಮಮಕಾರ ಎಷ್ಟು, ವಾತ್ಸಲ್ಯ ಎಷ್ಟು. ಹಾಗಾದ್ರೆ ಇಲ್ಲಿಯವರೆಗೆ ನಮ್ಮನ್ನು ಆ ರೀತಿಯಾದಂತಹ ವಾತ್ಸಲ್ಯದಿಂದ ಕಂಡಂತಹ ತಾಯಿ ಓರ್ವಳು ಈಗ ಈ ರೀತಿಯಾಗಿ ಆಡ್ತಾ ಇದ್ದಾಳೆ ಅನ್ನುವ ಕಾರಣಕ್ಕಾಗಿ ಅವಳು ಕಠಿಣಳು, ಅವಳು ಕ್ರೂರಿ ಅಂತ ಆಡುವುದಕ್ಕುಂಟು. ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಇದೆ ಅಪ್ಪ. ಹಾಗಾಗಿ ಅದರ ಕುರಿತಾಗಿ ನೀವು ಚಿಂತಿಸುವುದು ಬೇಡ. ನಿಮ್ಮಲ್ಲಿ ಒಂದು ಮಾತು ಕೇಳಲ್ಲ, ಭರತನನ್ನು ಶತ್ರುಘ್ನನನ್ನು ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು? ಸುಮಾರು 12 ವರ್ಷಗಳಾಗಿ ಹೋದವು. ಆ 12 ವರ್ಷಗಳು ನಮಗೆ 12 ಮಾಸಗಳ ಹಾಗೋ 12 ದಿನಗಳ ಹಾಗೋ ಭಾಸವಾಗಿವೆ. ಇದು ನಾನು ಅಷ್ಟೇ 14 ವರ್ಷಗಳನ್ನು ಅದೇ ರೀತಿಯಿಂದ ಕಳೆದು ಬರ್ತೇನೆ. ಕೇಕಯದಿಂದ ಭರತನನ್ನಾಗ್ಲಿ ಶತ್ರುಘ್ನನನ್ನಾಗ್ಲಿ ಇಲ್ಲಿಗೆ ಬರುವುದಕ್ಕೆ ಹೇಳಿ ಅವನನ್ನೇ ಪಟ್ಟಾಭಿಷಿಕ್ತನನ್ನಾಗಿ ಅಯೋಧ್ಯೆಯ ಚಕ್ರವರ್ತಿಯನ್ನಾಗಿಸಿ ಅವನ ಆಶ್ರಯದಲ್ಲಿ ನೀವು ಸುಖವಾಗಿರಿ. ನಾನು ಬರ್ತೇನಪ್ಪ, ಬೇಗ ಬರ್ತೇನೆ ನಾನು ಹೋಗಿ. ರಾಮ, ಈ ದುಷ್ಟಾತ್ಮನ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದ್ರು? ದುಷ್ಟ ಏಕೆನ್ನ ಜಠರದಿ ಪುಟ್ಟಿರೆ ರಾಮಚಂದ್ರ ರವಿಕೋಟಿ ಸಾಂದ್ರ ರಾಮಚಂದ್ರ ರವಿಕೋಟಿ ಸಾಂದ್ರ ರಾಮ ಎಷ್ಟು ಹೇಳಿದರೇನು ವಿಧಿ ಪಡೆಯೊಳು ಬರೆದಿಟ್ಟುದಲ್ಲದೆ ಇವಳ ನಿಷ್ಠುರವಲ್ಲ. ವಿಧಿ ಪಡೆಯೊಳು ಬರೆದಿಟ್ಟುದಲ್ಲದೆ ಇವಳ ನಿಷ್ಠುರವಲ್ಲ. ಕಂದ ರಾಮ ಈ ದುರ್ದೈವವನ್ನು ಅನುಭವಿಸ್ಲಿಕ್ಕೂ ನೀ ಈ ದುಷ್ಟಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿದ್ದು ರಾಮ. ಎಷ್ಟು ತಪ, ಎಷ್ಟು ಜಪ ಮಾಡಿ 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 ನನಗೆ ಮಗ ಬೇಕು, ನನಗೆ ಪುತ್ರ ಸಂತಾನ ಬೇಕು, ನನಗೆ ಪುತ್ರ ಸಂತಾನ ಬೇಕು ಎಂದು ಕೇಳದ ದೇವರಿಲ್ಲ, ಮಾಡದ ವ್ರತವಿಲ್ಲ. ಎಲ್ಲವೂ ಮಾಡಿ ರಾಮಚಂದ್ರನಂತಹ ರಾಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ, ರಾಮ 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 ಈಚೆ ಬಾ, ಸ್ವಲ್ಪ ಸ್ವಲ್ಪ ನನ್ನನ್ನು ಬಿಗಿದಪ್ಪು ರಾಮ. ನನ್ನ ಭಾಷೆಯ ಭಾವ ನಿನಗೆ ಅರ್ಥವಾಗದಿದ್ದರೂ ನನ್ನ ಹೃದಯದ ಬಡಿತದ ಭಾವವಾದರೂ ನಿನಗೆ ಅರ್ಥವಾಗಬೇಕು ರಾಮ. ಎಲ್ಲವೂ ಅರಿವಾಗ್ತದೆ ಅಪ್ಪ, ಆದ್ರೆ ಧರ್ಮ ಅನ್ನುವುದೊಂದು ಉಂಟಲ್ಲ ರಾಮ. ಯಾವ ತಂದೆಯಾದರೂ ಒಪ್ಪಿಯಾನೋ ರತ್ನಖಚಿತವಾದ ಸಿಂಹಾಸನ ಮೇಲೆ ರತ್ನಖಚಿತವಾದ ಕಿರೀಟವನ್ನು ಧರಿಸಿ ನನ್ನ ಮಗ ರಾಜ್ಯವನ್ನು ಆಳಬೇಕು ಎಂತಿದ್ದರು ಎಂದದ್ದನ್ನು ನೋಡುವ ಈ ತಂದೆ ಜಟೆಯನ್ನು ಧರಿಸಿದ, ನಾರುಮಡಿಯನ್ನುಟ್ಟ, ಕಲ್ಲು ಬಂಡೆಯ ಮೇಲೆ ಮಲಗಬೇಕಾಗುವ, ಗೆಡ್ಡೆ ಗಣಸಗಾಗಿ ಹುಡುಕಬೇಕಾಗುವ ರಾಮ. ಹೇಳ್ತಿ ನೀನು ಭರತ ಹೋದದ್ದು ಜನಸ್ಥಾನಕ್ಕಲ್ಲವೋ, ಭರತ ಕಾಡಿಗೆ ಹೋದದ್ದು. ವಿಶ್ವಾಮಿತ್ರರು ಕರೆದುಕೊಂಡು ಹೋಗಿದ್ದರು, ಹೌದಪ್ಪ. ವಸಿಷ್ಠರಂತಹ ವಸಿಷ್ಠರು ಬ್ರಹ್ಮರ್ಷಿ ಎಂದು ಕೊಂಡಾಡಿದ ವಿಶ್ವಾಮಿತ್ರರ ಬಳಿ ನೀ ಹೋದದ್ದಲ್ಲವೋ. ಇಷ್ಟು ಚಿಂತೆ ಇರುತ್ತದೋ ರಾಮ? ನೀನೇ ನೆನೆಸಿದ್ದು ವಿಶ್ವಾಮಿತ್ರರು ಅಂತ. ಅರಿಷಡ್ವರ್ಗಗಳನ್ನು ಗೆದ್ದ ವಿಶ್ವಾಮಿತ್ರರೇ ನಿನ್ನನ್ನು ಹಿಂದೆ ತಿರುಗಿ 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 ನೋಡುತ್ತಿದ್ದರಂತೆ ಹೋಗುವಾಗ ಹೋಗುವಾಗ. ಶಿಷ್ಯ ವಾತ್ಸಲ್ಯ ಇತ್ತವರಿಗೆ.
ರಾಮ ನನ್ನ ಬಳಿ ಇರಬೇಕು ಎಂದು ಇರುವುದು ನನ್ನ ದೋಷವಲ್ಲ, ಬಹುಶಃ ರಾಮನ ಸಂಮೋಹನ ಶಕ್ತಿಯೇ ಅಂತದ್ದು. ರಾಮ, ಈ ಭಾಗ್ಯಕ್ಕೂ ನೀ ನನ್ನ ಜಠರದಲ್ಲಿ ಹುಟ್ಟಿದ್ದು ಎಂದು ಹಲವು ಬಾರಿ ಅನಿಸ್ತದೆ. ರಾಮ ಅಪ್ಪ, ಎಷ್ಟು ಹೇಳಿದರು, ಎಷ್ಟು ನಿನ್ನನ್ನು ಕೊಂಡಾಡುತ್ತಿದ್ದರು, ನೀ ನಿನ್ನ ಮಾತೆಗೆ ಇಟ್ಟ ಭಾಷೆಯ ಪರಿಯನ್ನು ಕಂಡರೆ ನೀ ಹೇಳಿದ ಹಾಗೆಯೇ ಇವ ಎರಡು ಮಾತನ್ನಾಡುವವನಲ್ಲ. ತಾಯಿಯಲ್ಲಿ ನಾನು ಅದನ್ನೇ ತಾನೇ ಆಡಿದ್ದು. ಎರಡನೆಯ ಬಾಣವನ್ನು ತೊಡುವ ಅವಶ್ಯಕತೆಯೇ ಇಲ್ಲ. ರಾಮೋ ದ್ವಿರ್ನಾಭಿಭಾಷತೆ. ಅಂತಹ ರಾಮ ಮಾತು ತಪ್ಪಿಯಾನೆ ಎಂಬುವ ಪ್ರಶ್ನೆಯೂ ನನಗಿಲ್ಲ. ಆಶಯ ಉಂಟು ಅಷ್ಟೇ. ರಾಮ, ಏನು ಹೋಗುವುದು ನಿಜವೋ? ಹೋಗಲೇಬೇಕಲ್ಲ. ನಿನ್ನೆ ರಾತ್ರಿ ವ್ರತಕ್ಕಾಗಿ ಉಪವಾಸ ಇದ್ದದ್ದಲ್ಲ? ಹೌದು, ಗುರುಗಳಾದಂತಹ ವಸಿಷ್ಠರಾಡಿದ್ರು. ರಾಮನುಣ್ಣದ ಊಟ ನನಗೂ ಬೇಡ ಎಂದು ನಾನು ಊಟ ಮಾಡಿಲ್ಲ. ರಾಮ, ಹಿರಿಯರಾದಂತಹ ನೀವು ನಿನ್ನೆ ರಾತ್ರಿ ಉಪವಾಸ ಇದ್ದದ್ದು. ಒಂದು ತುತ್ತು ಹಾಲನ್ನವಾದರೂ ತಿಂದು ಹೋಗಬಹುದೇ ರಾಮ? ನಾನು ನನ್ನ ಕೈಯಾರೆ ನನ್ನ ಕಣ್ಣೀರನ್ನು ಬೆರೆಸಿ ನಾನೇ ನಿನಗೆ ತುತ್ತು ಉಣಿಸ್ತೇನೆ ರಾಮ, ಆಗಬಹುದು? ಇಲ್ಲೆಂದು ಹೇಳಬೇಡ ರಾಮ. ಅಪ್ಪ, ನೀವು ಆಡುವಂತಹ ಮಾತುಗಳನ್ನು ಕೇಳುವಾಗ ನಿಮ್ಮ ಅಂತರಂಗದಲ್ಲಿ ರಾಮನ ಕುರಿತಾಗಿ ನಿಮಗಿರುವಂತಹ ಪ್ರೀತಿ ಎಷ್ಟು ಅನ್ನೋದು ಪ್ರಕಟವಾಗುತ್ತದೆ. ದಶರಥನ ಅಂತರಂಗ. ಆದರೆ ಎಷ್ಟೋ ಸಲ ಏನಾಗುತ್ತದೆ ಗೊತ್ತಾ? ಬಾಹ್ಯವಾಗಿ ನಾವಾಡುವಂತಹ ಮಾತುಗಳು ಹೃದಯವನ್ನು ಮುಟ್ಟಿದ್ರೂ ತಟ್ಟಿದ್ರೂ ವಿವೇಕ ಅನ್ನೋದು, ಪ್ರಜ್ಞೆ ಅನ್ನೋದು ನಮ್ಮನ್ನು ಎಚ್ಚರಿಸ್ತದೆ. ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ. ಯಾಕೆ ಗೊತ್ತೇ? ಸಂಪೂರ್ಣವಾದಂತಹ ರಾಜ್ಯ ಭರತನಿಗೆ ಅಂತ ತಾಯಿ ಆಡಿ ಆಗಿದೆ. ಅಂದ್ರೆ ಮಾತಿನಿಂದಲಾದ್ರೂ ಈ ಹೊತ್ತು ಇಲ್ಲಿ ಅರಸ ಯಾರು ಅಂತ ಕೇಳಿದ್ರೆ ಭರತ. ನಾನಿಲ್ಲಿ ಒಂದು ಹೊತ್ತು ನಿಲ್ಲಬೇಕಾದ್ರೂ, ಒಂದು ತುತ್ತು ಅನ್ನವನ್ನು ಉಣ್ಣಬೇಕಾದ್ರೂ ಭರತನ ಅನುಮತಿಯನ್ನು ಪಡೆಯುವುದು ಬೇಕು ಅಂತ ನನ್ನ ಮನಸ್ಸು ಹೇಳುತ್ತದೆ. ಕನಿಷ್ಠ ಒಂದು ಗುಟುಕು ಹಾಲನ್ನಾದರೂ ಕುಡಿದು ಹೋಗು ರಾಮ. ಅಪ್ಪ, ಈ ಹೊತ್ತು ನಿಂತು ಹಾಲನ್ನು ಕುಡಿದು ನಿಮ್ಮೊಡನೆ ಸಂಭಾಷಣೆಯನ್ನು ಮಾಡಿ ಹೋಗುವಂತ ನೀವು ಆಡುವುದೇನೋ ಸಹಜ, ಒಪ್ಪಿದೆ. ಆದರೆ ಈ ಮನಸ್ಸು ಅನ್ನುವುದು ಅತ್ಯಂತ ಚಂಚಲವಾದದ್ದು, ದುರ್ಬಲವಾದದ್ದು ಅಂತ ಆಗಾಗ ಗುರುಗಳು ಆಡುತ್ತಾ ಇರ್ತಾರೆ. ಈಗ ಆಡುವಾಗಲೇ ತಾಯಿಯಾದಂತಹ ಕೈಕಾದೇವಿ ಮುಹೂರ್ತ ನಿರ್ಣಯ ಮಾಡಲಿಲ್ಲ. ಇಂತಹ ದಿನವೇ ನೀನು ಹೋಗು ರಾಮ ಅಂತ ಹೇಳಿದ್ದಿಲ್ಲ. ಈಗ ನಿಮ್ಮ ಜೊತೆಗಿದ್ದು ಹಾಲನ್ನವನ್ನು ಉಣ್ಣಂತಹ ರಾಮನಿಗೆ ನಾಳೆ ಬೆಳಿಗ್ಗೆಯೂ ನಿಲ್ಲಬೇಕು ಅಂತ ಆಗ್ತದೆ, ನಾಳೆ ಮಧ್ಯಾಹ್ನವೂ ನಿಲ್ಲಬೇಕು ಅಂತ ಆಗ್ತದೆ, ನಾಳೆ ಸಂಜೆಯೂ ನಿಲ್ಲಬೇಕು ಅಂತ ಆಗ್ತದೆ. ರಾಮ ರಾಮ ಮನಸ್ಸು ಹಲವು ಬಾರಿ ಅನಿಸ್ತದೆ, ರಾಮನಂತಹ ರಾಮನನ್ನು ನಾ ಹೆತ್ತದ್ದಾದರೂ ಏಕೆ? ಆಯ್ತು ರಾಮ, ನೀನಿಲ್ಲದ ಅಯೋಧ್ಯೆ ನನಗೂ ಬೇಕಾ ಅಂತ ನನಗೂ ಅನಿಸ್ತು. ಯಾವ ಅಯೋಧ್ಯೆಯಲ್ಲಿ ನನ್ನ ರಾಮ ಒಂದಗಳು ಅನ್ನ ತಿಂದಿಲ್ಲವೋ ಆ ಅಯೋಧ್ಯೆಯಲ್ಲಿ ನನಗೂ ಅನ್ನದ ಋಣ ಉಂಟು ಅನಿಸ್ತು. ಇಲ್ಲಪ್ಪ, ನೀವು ಯಾವ ಅಯೋಧ್ಯೆಯಲ್ಲಿ ನೀ ಒಂದು ಬೊಗಸೆ ನೀರು ಕುಡಿಯದಿದ್ದರೆ ಆ ಅಯೋಧ್ಯೆಯ ಬೊಗಸೆಯ ನೀರು ನನಗೂ ಬೇಕು ಅನಿಸ್ತುಂಟು. ರಾಮ ರಾಮ, ನೀವು ಹಾಗೆ ಹೇಳಬಾರದು. ನೀನು ಬರುವವರೆಗೂ ಈ ಉಸಿರನ್ನು ಹಿಡಿದಿಡುವ ಶಕ್ತಿ ಉಂಟೋ ಇಲ್ಲೋ ನನಗೂ ಗೊತ್ತಿಲ್ಲ. ಇರ್ತದಪ್ಪ, 14 ವರ್ಷಗಳು 14 ದಿನದ ಹಾಗೆ ಹೋಗುತ್ತದೆ. ಇದು ಇದು ನಿಮ್ಮೊಡನೆ ಮಾತನಾಡ್ತಾ ಇದ್ದಂತೆ ಆ ವರ್ತಮಾನವನ್ನು ಕೇಳಿದಂತಹ ನನ್ನ ಸಹೋದರನಾದ ತಮ್ಮನಾದ ಲಕ್ಷ್ಮಣನು ಜೊತೆಯಾಗಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಮಡದಿಯಾದಂತಹ ಸೀತೆಯೋ ಪತಿಯಾದ ನೀವು ಸಿಂಹಾಸನವನ್ನು ಏರುವಾಗ ಪಟ್ಟಮಹಿಷಿಯಾಗುವುದಕ್ಕೆ ನಾನು ಅಂತಾದ್ರೆ ನೀವು ಕಾಡಿನ ಕಡೆಗೆ ಹೋಗುವಾಗ ನಿಮ್ಮ ನೆರಳಾಗಿ ನಿಮ್ಮ ಸಹಚರಿಯಾಗಿ ಬರ್ತೇನೆ ಅಂತ ಆಡ್ತಾ ಇದ್ದಾಳೆ. ಅವರನ್ನು ಬಿಟ್ಟು ನಾನು ಹೊರಡುವ ಹಾಗಿಲ್ಲ. ಹಾಗಾಗಿ ತಮ್ಮನಾದ ಲಕ್ಷ್ಮಣನನ್ನು ಮಡದಿಯಾದಂತಹ ಸೀತೆಯನ್ನು ಒಗ್ಗೂಡಿಸಿಕೊಂಡು 14 ವರ್ಷ ಕಳೆದು ನಿಮ್ಮ ಮುಖದರ್ಶನವನ್ನು ಮಾಡ್ತೇನೆ ಅಂತ ನಿರೀಕ್ಷೆಯಲ್ಲಿ ಇದು ಸದ್ಯಕ್ಕೆ ನಿಮಗೆ ಬೆನ್ನು ಹಾಕಿ ದಂಡಕಾರಣ್ಯದ ಕಡೆಗೆ ಮುಖ ಮಾಡಿ ಸಾಗುತ್ತೇನಂತೆ. ಸಾಗುತ್ತೇನೆ ಸಾಗುತ್ತೇನೆ ಸಾಗುತ್ತೇನೆ. ವೇದೋಕ್ತಮದ್ರಜ ವೇದೋ
ಹೋಮನೇಮದಿಂ ಮೇದಿನೀಶಗೆ ಸ್ವರ್ಗಮಂ ಗುಣಿಸಿ ದಾನ ದಕ್ಷಿಣೆ ಹೋಮನೇಮದು ಮೇದಿನೀಶಗೆ ಸ್ವರ್ಗಮಂ ಗುಣಿಸಿ ಸಕಲ ಪಿತೃಜನವ ಸಂತುಷ್ಟಿಗೊಳಿಸಿ ತಮ್ಮ ಭರತ, ಅಣ್ಣ, ನಿನ್ನ ಮುಖದರ್ಶನದಿಂದ ಯಾವ ಸಂತೋಷ ಆಯ್ತೋ ನನಗೆ. ಹ, ನೀನಾಡಿದಂತಹ ಮಾತುಗಳನ್ನು ಕೇಳುವಾಗ ಹ್ಮ್, ನನ್ನನ್ನು ನೋಡಿದೆಯಾ? ಕಾಣುತ್ತಾ ಉಂಟಲ್ಲ ಅಣ್ಣ. ಜಗತ್ತಿನಲ್ಲಿ ಯಾವುದನ್ನು ನಾವು ಕಳೆದುಕೊಂಡೆವು ಅಂತಾದ್ರೆ ಮತ್ತೆ ಅದು ಸಿಗುವುದಕ್ಕಿಲ್ವೋ? ಹ್ಮ್, ಅಂತಹ ಅಮೂಲ್ಯವಾದದ್ದನ್ನು ನಾವು ಕಳ್ಕೊಂಡೆವಲ್ವೇ? ದೌರ್ಭಾಗ್ಯ ಅಂತ ಹೇಳುವುದು, ವಿಧಿ ಅಂತ ಆಡುವುದು ಗೊತ್ತಾಗುವುದಿಲ್ಲ. ಸರಿಯಪ್ಪ, ಹ, ನೀನು ಆಡಿದ್ದೇ ಸತ್ಯ. ಹ್ಮ್, ಜಗತ್ತಿನಲ್ಲಿ ವಿಧಿಯನ್ನು ಮೀರಿ ನಿಲ್ಲುವುದಕ್ಕೆ ನಾವೋ ಹೇಳು? ಯಾರಿಗೂ ಸಾಧ್ಯ ಇಲ್ಲವಲ್ಲ ಅಣ್ಣ. ಕಾಲದ ಗತಿಯನ್ನು ಮೀರುವುದಕ್ಕೆ ನಾವಲ್ಲ. ಹ್ಮ್, ಹಿರಿಯರು ಆಡಿದಂತಹ ಮಾತು ಆಗಾಗ ಆಗಾಗ ನನಗೆ ನೆನಪಾಗುತ್ತದೆ. ಹ, ಭೋಗೋ ಮೇಘಾವಿತಾನಸ್ತ ವಿದ್ಯುಲ್ಲೇಖೇವ ಚಂಚಲ. ಹ್ಮ್. ನಮಗೆ ಕಾಣುವಂತಹ ವೈಭವವಾಗಲಿ, ಭೋಗವಾಗಲಿ, ಸಂಪತ್ತಾಗಲಿ ಆ, ಮೇಘಾವಿತಾನಸ್ತ ವಿದ್ಯುಲ್ಲೇಖೆ, ಮೋಡದಲ್ಲಿ ಕಾಣುತ್ತಿರುವಂತಹ ಮಿಂಚಿನ ಹಾಗೆ ಚಂಚಲವಾದದ್ದು ಬಿಟ್ರೆ ಹ. ಅದನ್ನು ನಾವು ಶಾಶ್ವತ ಅಂತ ಭ್ರಮಿಸುವುದಕ್ಕಿಲ್ಲ. ಸಾಧ್ಯವೂ ಇಲ್ಲ ಕಂದ, ಅಣ್ಣ. ಕೇಕಯದಿಂದ ಬಂದೆ ಅಲ್ವೇ? ಹ್ಮ್. ಅಯೋಧ್ಯೆಯ ಸ್ಥಿತಿಯನ್ನು ಅರಿತೇ ನೀನು ಅಯೋಧ್ಯೆಗೆ ಬಂದೆ. ಅಣ್ಣ, ಅಥವಾ ಹ, ಅಯೋಧ್ಯೆಯ ಸ್ಥಿತಿ ಏನಿರಬಹುದು ಎನ್ನುವ ಹಾಗೆ ಹ್ಮ್ ಭ್ರಮೆಯನ್ನಿಟ್ಟುಕೊಂಡು ಬಂದದ್ದು. ಹ್ಮ್ ಯಾಕಂದ್ರೆ ನನಗೆ ನಿರೀಕ್ಷೆ ಇದ್ದದ್ದು ಬಹಳ ದೊಡ್ಡದು. ಹ್ಮ್ ಭರತ ಅದೆಷ್ಟೋ ಸಮಯದ ಬಳಿಕ ಮರಳಿ ಅಯೋಧ್ಯೆಗೆ ಬರುತ್ತಾನೆ. ಹೌದಪ್ಪ. ಬಂದಂತಹ ಭರತನನ್ನು ಹ್ಮ್ ನಮ್ಮ ಅಯೋಧ್ಯೆಯ ಮಗ ಈತ ಎನ್ನುವ ಹಾಗೆ ಹ್ಮ್ ಎಲ್ಲರೂ ಎದುರುಗೊಳ್ಳುತ್ತಾರೆ. ಹ್ಮ್ ಎಲ್ಲವೂ ನೀರ ಮೇಲಣ ಗುಳ್ಳೆ ಅಂತ ಭಾಸಾಗಿ ಹೋಯಿತಣ್ಣ ನನಗೆ. ಹ್ಮ್ ಪರಿಸ್ಥಿತಿ ಅಲ್ಲಿಯವರೆಗೆ ತಂದು ಬಿಟ್ಟಿದೆ ನಮ್ಮನ್ನು. ಹ್ಮ್ ಮಗು, ಅಣ್ಣ, ಬದುಕಿನಲ್ಲಿ ನಿರೀಕ್ಷೆ ಅನ್ನುವುದು ಎಷ್ಟೋ ಸಲ ಹುಸಿಯಾಗಿ ಬಿಡುತ್ತದೆ. ಅರ್ಥವಾಗುತ್ತಾ ಉಂಟು. ಬೀಳುತ್ತಾ ಏಳುತ್ತಾ ಮಗನೇ ನನ್ನನ್ನು ಬಿಟ್ಟು ಹೋಗಬೇಡ ರಾಮ ರಾಮ ಅಂತ ಹೇಳುವ ತಂದೆಗೆ ಬೆನ್ನು ಹಾಕಿ ನಾನು ಕಾನನದ ಕಡೆಗೆ ಮುಖ ಮಾಡಿದವ. ನೀನಾಡುವಾಗ ಪರಿಸ್ಥಿತಿ ಹೇಗಿದ್ದಿರಬಹುದು ಅಂತ ಕಲ್ಪಿಸುವುದಕ್ಕೂ ಸಾಧ್ಯವಾಗುತ್ತಾ ಇಲ್ಲ ಅಣ್ಣ. 14 ವರ್ಷಗಳ ಮರುದಿನವಾದರೂ ಬಂದು ತಂದೆಯನ್ನು ನೋಡುತ್ತೇನೆನ್ನುವ ನಿರೀಕ್ಷೆಯಿಂದಲೇ ಕಾನನಕ್ಕೆ ಬಂದಂತಹ ನನಗೆ ನಮ್ಮ ತಂದೆ ಸ್ವರ್ಗಸ್ಥರಾದಂತಹ ಆಘಾತಕಾರಿಯಾದ ವರ್ತಮಾನವನ್ನು ನೀನು ಬಂದಾಡಿದೆ. ಮಗು, ಅಣ್ಣ, ಒಂದು ನೆಲೆಯಿಂದ ನೋಡಿದರೆ ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದವನು. ಆ, ಹೊರಡುವ ಕಾಲದಲ್ಲಿ ನಿನ್ನಲ್ಲಿ ನಾನು ವರ್ತಮಾನವನ್ನು ಹೇಳಿಯೇ ಕಾಡಿನ ಕಡೆಗೆ ಬರಬೇಕಿತ್ತು. ಅಣ್ಣನಾದಂತಹ ನನಗದು ಹೊಣೆಗಾರಿಕೆಯೂ ಆಗಿತ್ತು. ಆದ್ರೆ ಆ ಸನ್ನಿವೇಶದಲ್ಲಿ ರಾಮ ಹೇಗಿದ್ದ ಮತ್ತು ಏನು ಮಾಡಬೇಕಿತ್ತು ಅನ್ನೋದು ನಿನ್ನ ಅರಿವಿಗೂ ಬಂದಿರಬಹುದು ಈಗ. ಅಣ್ಣ, ನಿರೀಕ್ಷೆ ಇದ್ದದ್ದು ಬೇರೆ ಅಲ್ವೇ? ಹ್ಮ್ ನಾನು ಬರಬೇಕಾದ್ರೆ ಅಣ್ಣ ತಮ್ಮ ಭರತ ಬಂದ ಎನ್ನುವ ಹಾಗೆ ಮಾತನ್ನಾಡಿಸಿ ಬಂದು ಅಪ್ಪಿಕೊಳ್ಳುತ್ತಾನೆ. ಎಷ್ಟು ಸಮಯ ಆಯಿತು ಕಂದ ನಿನ್ನನ್ನು ನೋಡಿ ಅಂತ ಆಡುತ್ತಾನೆ ಅಂತ ಭಾವಿಸಿದೆ. ಆದರೆ ಬಂದಾಗ ಜನ್ಮಕ್ಕೆ ಕಾರಣನಾದಂತಹ ತಂದೆಯನ್ನೇ ಕಳಕೊಂಡ ಪರಿಸ್ಥಿತಿಯನ್ನು ನನ್ನ ಕಂಗಳಲ್ಲಿ ಕಾಣಬೇಕಾಯಿತಲ್ಲ ಅಂತ ನೋವು, ಸಂಕಟ, ಹೇಳಿಕೊಳ್ಳುವುದಕ್ಕಾಗದಂತಹ ಭಾವ ನನ್ನ ಮನದಲ್ಲಿ ಉಂಟಾಗಿ ಹೋಯಿತಣ್ಣ. ನಿನ್ನಲ್ಲಿ ಹೇಳುವ ಅಂತ ಹೇಳಿದ್ರೆ ನೀನು ಹೋಗಿದ್ದಿ ಅಲ್ಲಿ ಹೀಗಾಗಿ ಹೋಗಿದೆ, ಯಾವ ನೋವನ್ನು ತಡೆದುಕೊಳ್ಳಲಿ ಅಂತ ನಾನೇ ಯೋಚಿಸಬೇಕಾಯಿತು. ಅಣ್ಣ, ಮಗು,
ನೀನು ಅಪ್ಪನನ್ನ ಒಪ್ಪಿಸಿ ಬಂದೆ ಅಂತ ಅಂದುಕೊಂಡಿರಬಹುದು. ಹಾ ಆದರೆ ಹ್ಮ್ ಅಲ್ಲಿಯ ಪರಿಸ್ಥಿತಿಯನ್ನೆಲ್ಲವನ್ನು ನಿನಗೆ ಹೇಳಿದ್ದೇನಲ್ಲ ಈಗ. ಹೌದು. ಒಮ್ಮೆ ಯೋಚಿಸಬಾರದೆ ನೀನು? 8 ದಿನಗಳ ಕಾಲ ಅನ್ನವನ್ನು ಉಣ್ಣದೆ ಆ ರಾಮ ರಾಮ ಅನ್ನುವ ಒಂದು ಶಬ್ದವನ್ನು ಮಾತ್ರ ಹೇಳ್ತಾ ಹೇಳ್ತಾ ಹ. ಪಿತೃಲೋಕವನ್ನ ಇದ್ದಿದ್ದೀರಲ್ವೇ? ರಾಮ ಮಾತ್ರ ಅವರ ನಾಲಗೆಯಲ್ಲಿದ್ದದ್ದು ಕಡೆಯವರೆಗೆ. ಬೇರಾವ ಮಕ್ಕಳ ಬಗೆಗೆ ಅವರಿಗೆ ಯೋಚನೆಯೂ ಇರಲಿಲ್ಲ ಅಣ್ಣ. ಯಾಕಂದ್ರೆ ರಾಮನೇ ನಮ್ಮಪ್ಪ ದಶರಥನ ಉಸಿರು. ಆ ಉಸಿರೇ ದೇಹದಿಂದ ಹೊರಟು ಹೋಯಿತು ಅಂತ ಆದ್ಮೇಲೆ ಅದು ಹೇಗೆ ಆ ಜೀವ ಉಳಿದೀತು ಹೇಳಣ್ಣ ನೀನು. ಭರತ ಅಣ್ಣ, ರಾಮನಲ್ಲೇ ಉಳಿದ 3 ಮಕ್ಕಳನ್ನು ಆ ತಂದೆ ಕಾಣ್ತಾ ಇದ್ರು ಅಂತ ನಾನು ಭಾವಿಸ್ತೇನೆ. ಮತ್ತೆ ಒಂದು ಯಾವ ಕಾರಣಕ್ಕಾದ್ರೂ ವಿಧಿಯ ಆಣತಿಯನ್ನು ಮೀರಿ ನಡೆಯುವುದಕ್ಕುಂಟೋ ಹೇಳು? ಅದಾಗುವುದಿಲ್ಲ ನಿಜ ಅಣ್ಣ. ಹಾಗೆಂದು ಹಿರಿಯವನಾದ ನಾನು ತಂದೆ ಸ್ವರ್ಗಸ್ಥನಾದಂತಹ ವರ್ತಮಾನವನ್ನು ಕೇಳಿದಾಗ ಆರ್ಷೇಯವಾದಂತಹ ನಮ್ಮ ಪರಂಪರೆಯಲ್ಲಿ ಕರ್ಮಪುತ್ರ ಏನನ್ನು ಮಾಡಬೇಕು ಅದೆಲ್ಲವನ್ನು ಮಾಡಲೇಬೇಕಲ್ಲ. ಮಾಡ್ಬೇಕು. ಗುರುಗಳಾದಂತಹ ವಸಿಷ್ಠರೂ ಜೊತೆಯಾಗಿ ಆಗಮಿಸಿದವರಿದ್ದಾರೆ. ಅವರನ್ನೇ ಮಾರ್ಗದರ್ಶಕರನ್ನಾಗಿರಿಸಿಕೊಂಡು ವೇದೋಕ್ತವಾದಂತಹ ಮಂತ್ರಗಳಿಂದ ತಂದೆಗೆ ಜಲತರ್ಪಣವನ್ನು ಪಿಂಡ ಪ್ರದಾನವನ್ನು ಮಾಡುವುದೇ ವಿಹಿತ ಅನ್ನುವಂತಹ ನೆಲೆಯಿಂದಲೇ ಪುತ್ರನಾದವನು ಯಾವುದನ್ನು ಉಣ್ಣುತ್ತಾನೋ ಅದನ್ನೇ ಸ್ವರ್ಗಸ್ಥನಾದಂತಹ ತಂದೆಗೂ ಪಿಂಡವಾಗಿ ಕೊಡಬೇಕು ಅನ್ನುವ ಗುರುಗಳ ಮಾತಿನಂತೆ ಹಿಪ್ಪೆಕಾಯಿಯ ಹಿಂಡಿಯನ್ನು ಎಲಚಿಕಾಯಿಯನ್ನು ಬೆರೆಸಿ ಪಿಂಡವನ್ನು ಮಾಡು ಅಂತ ನಾನು ಲಕ್ಷ್ಮಣನಲ್ಲಿ ಆಡಿದ್ದೇನೆ. ಕೇಳಿದೆ ಅಣ್ಣ. ಇಂತಹ ಪರಂಪರೆಯಲ್ಲಿ ಹೇಗೆ ಗೊತ್ತೋ, ನದಿಯ ದಡಕ್ಕೆ ಹೋಗುವಾಗ ಮುಂದಿನಿಂದ ಮಡದಿ ಹೋಗಬೇಕು ಸೀತೆ ಮುಂದಿನಿಂದ, ಸಹೋದರನಾದಂತಹ ಲಕ್ಷ್ಮಣ ಅವಳ ಹಿಂದಿನಿಂದ ನಾನು ನೀನು ಜೊತೆಯಾಗಿ ನದಿಯ ಬಳಿಗೆ ಬಂದು ಜಲತರ್ಪಣಾದಿಗಳನ್ನು ಕೊಟ್ಟವರಿದ್ದೇವೆ. ಅಪ್ಪನಿಗೆ ಸೇರಿತೋ ಅಂತ ಯೋಚಿಸಬೇಕಷ್ಟೇ. ದರ್ಭಾಸ್ತರಣವನ್ನು ಮಾಡಿ ಗುರುಗಳು ಆಡಿದಂತೆ ವೈದಿಕವಾದ ಎಲ್ಲಾ ಕ್ರಿಯೆಗಳನ್ನು ಮಾಡಿ ಪೂರೈಸಿದವನಿದ್ದೇನೆ. ಮರಳಿ ಆಶ್ರಮದೆಡೆಗೆ ಬಂದು ನಮ್ಮ ತಂದೆಯವರದ್ದಾದಂತಹ ಗುಣಗಾನವನ್ನೇ ಮಾಡುತ್ತಾ 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 ಹೊತ್ತನ್ನು ಕಳೆದವರಿದ್ದೇವೆ. ನೋಡಿದೆಯಾ, ನಮ್ಮ ಕುಲದ ಮೂಲ ಪುರುಷನಾದಂತಹ ಸೂರ್ಯ ಪಶ್ಚಿಮಾಂಬುದಿಯಲ್ಲಿ ಮುಳುಗಿ ತನ್ನ ನಿಯತವಾದಂತಹ ಋತವನ್ನು ಮೀರುವುದಕ್ಕಿಲ್ಲ ಅನ್ನುವುದಕ್ಕಾಗಿಯೇ ಪೂರ್ವ ದಿಕ್ಕಿನಲ್ಲಿ ಮರಳಿ ಉದಯಿಸಿದವನಿದ್ದಾನೆ. ಹೌದಣ್ಣ. ಅದರ ಅರ್ಥ ಏನು ಗೊತ್ತೇ? ದಿನ ಅನ್ನುವುದು ರಾತ್ರಿಯನ್ನು ಸೇರಿ ಮರುದಿನವಾಗಿದೆ ಅಂತ. ಈ ಹೊತ್ತು ಆದಿವಜ ಉಪವಾಸದೊಳಗಿದ್ದು ಮರುದಿನದೊಳದಯ ಬುಧಿರಾಮ ಕೌಸಲೆ ಸುಮಿತ್ರೆಯರ ಪಾದ ಕೆರಗುತ್ತ ಸಕಲ ಮುನಿ ಜನರ ಮುಂದೆ ಧೈರ್ಯೋಧ ಸಕಲ ಮುನಿ ಜನರ ಮುಂದೆ ಧೈರ್ಯೋಧಾಮನುತದ ರಾಮ ಭರತ ಅಣ್ಣ, ಮಾವನ ಗುಣವನ್ನು ವರ್ಣಿಸುವುದಕ್ಕೆ 1000 ನಾಲಿಗೆ ಸಾಲದು ಅಂತ ನಿನ್ನ ಅತ್ತಿಗೆ ಆಡಿದ್ಲು. ಹೌದಣ್ಣ. ಹಾಗಾಗಿ ಅವರ ಗುಣಗಳ ಕುರಿತಾಗಿ ಮಾತನ್ನ ಆಡುತ್ತಾ ಆಡುತ್ತಾ ಸೂರ್ಯ ಅಸ್ತಮಿಸಿ ಸೂರ್ಯ ಉದಯಿಸಿದ್ದೂ ನಮಗೆ ಗೊತ್ತಾಗಲಿಲ್ಲ, ತಿಳಿಯಲೇ ಇಲ್ಲ. ಪ್ರಾರಂಭಕ್ಕೆ ನೀನೊಬ್ಬನೇ ಬಂದವನೋ ಅಂತ ಒಂದು ಕ್ಷಣ ನಾನು ಭ್ರಮಿಸಿದ್ದ. ಹೌದು, ಆದ್ರೆ ಮೊದಲೇ ಮರವನ್ನು ಏರಿದಂತಹ ಲಕ್ಷ್ಮಣ ಆಡಿದ್ದ. ಅಯೋಧ್ಯೆಯ ಪಟ್ಟದಾನೆ ಬರ್ತಾ ಇದೆ, ಅಯೋಧ್ಯೆಯಿಂದ ಚತುರಂಗ ಸೇನೆ ಬರ್ತಾ ಇದೆ. ಇದು ಮುಂಭಾಗದಲ್ಲಿ ಕಣ್ಣೀರಿಳಿಸುತ್ತಿರುವಂತಹ ಮಾತೆಯರಿಗೆ ವಂದಿಸಿ ಗುರುಗಳಾದಂತಹ ವಸಿಷ್ಠರಿಗೂ ನಮಸ್ಕರಿಸಿ
ಸೇರಿದಂತಹ ಪ್ರಜೆಗಳಲ್ಲೆಲ್ಲ ಒಂದೆರಡು ಮಾತುಗಳನ್ನು ನಾನು ಆಡಬೇಕಾಗಿದೆ. ಯಾಕೆ ಗೊತ್ತಾ? ಪ್ರಜೆಗಳು ಬಂದದ್ದೇ ನಿನಗೆ ಬೇಕಾಗಿ ಅಲ್ಲವೇ? ಅಲ್ಲ, ಈ ಪ್ರಜೆಗಳು ಮೊದಲು ನನ್ನ ಜೊತೆಯಾಗಿ ಬಂದಿದ್ರು. ಆ ಅಯೋಧ್ಯೆಯನ್ನು ಬಿಟ್ಟು ಕಾಡಿನ ಕಡೆಗೆ ನಾನು ಬರುವಾಗಲೂ ಇವರೆಲ್ಲರೂ ರಾಮ ನಿನ್ನ ಜೊತೆಯಾಗಿ ನಾವು ಬರ್ತೇವೆ. ಆ, ಗಂಗಾ ನದಿಯ ದಡದಲ್ಲಿ ಇವರೆಲ್ಲ ನಿದ್ರಿಸಿದಂತಹ ಹೊತ್ತಿನಲ್ಲಿ ಹ್ಮ್ ನಾನು ರಾತ್ರಿ ಹೊತ್ತು ಬೇಗ ಎದ್ದು ಹ್ಮ್ ಗುಹನಲ್ಲಿ ನಮ್ಮನ್ನು ನದಿ ದಾಟಿಸು ಅಂತ ಹೇಳಿದೆ. ಹಾ ಹಾಗಾಗಿ ನಾವು ಮೂವರು ನೌಕೆಯನ್ನೇರಿ ಗಂಗಾ ನದಿಯನ್ನು ಉತ್ತರಿಸಿ ಚಿತ್ರಕೂಟದ ಪ್ರದೇಶಕ್ಕೆ ಬಂದವರು. ಹ್ಮ್ ಬಹುಶಃ ಮರಳಿ ಇವರು ಮರುದಿನ ಎದ್ದಾಗ ನಮ್ಮನ್ನು ಕಾಣಲಿಲ್ಲ. ಹ್ಮ್ ಹಾಗಾಗಿ ಅಯೋಧ್ಯೆಗೆ ಹೋದ್ರು. ಹ್ಮ್ ಆ ಹೊತ್ತಿಗೆ ಇವರಲ್ಲಿ ಮಾತನಾಡುವುದಕ್ಕಾಗಲಿಲ್ಲ. ಹಾಗಾಗಿ ಅದನ್ನು ಮತ್ತು ಈ ದಿನದ ಸನ್ನಿವೇಶವನ್ನು ಸೇರಿಸಿಕೊಂಡು ಹಾ ಒಂದೆರಡು ಮಾತುಗಳನ್ನು ಅವರಲ್ಲಿ ಆಡಬೇಕು. ಹ್ಮ್ ಅವರಲ್ಲಿ ಆಡಬೇಕು ಅಂದ್ರೆ ನೀನು ಕೇಳಬಾರದು ಅಂತ ಅದರ ಅರ್ಥ ಅಲ್ಲ. ಹಾ ನೀನು ಅದನ್ನು ಕೇಳಬೇಕು. ಆದೀತ ನೀವು ಬಂದದ್ದು ಬಂದುದೂಲೆ ಸಾಯಿತು ನೀವು ಆ ಬಂದುದೂಲೆ ಸಾಯಿತು ನೀವು ಹೀಗಾದ ಮೇಲೆ ನೊಂದು ಬಾಳ್ಬೋದಿನ್ನೇನು ನಾವು ಎಂದಿಗಾದದೂದು ದಿನ ಸಿದ್ಧ ಈ ದೇಹ ನಾಶ ಹೊಂದದೆ ಇಲ್ಲದಿದು ಬದ್ಧ ಬಂದುದೂಲೆ ಸಾಯಿತು ನೀವು ಆ ಅಯೋಧ್ಯೆಯ ಪ್ರಜೆಗಳೇ, ರಾಮ ಪಟ್ಟಾಭಿಷಿಕ್ತನಾಗುತ್ತಾನೆ ಅನ್ನುವಂತಹ ಸನ್ನಿವೇಶದಲ್ಲಿ ಸಂಭ್ರಮಿಸಿದವರು ನೀವು. ರಾಮ ಕಾನನವಾಸಿಯಾಗ್ತಾನೆ ಅನ್ನುವಂತಹ ವರ್ತಮಾನವನ್ನು ತಿಳಿದಾಗ ಕಣ್ಣೀರಿಳಿಸಿದವರು ನೀವೇ. ಒಂದು ಸಂತೋಷಕ್ಕೆ ಒಂದು ದುಃಖಕ್ಕೆ ಎರಡೂ ನೀವು ಸಾಕ್ಷಿಗಳಾಗಿದ್ದವರು. ಅಷ್ಟೇ ಸಾಲದು ಜೀವನ ಅನ್ನೋದು ಕ್ಷಣಭಂಗುರವಾದದ್ದು ಅನ್ನುವುದನ್ನು ತಿಳಿಯುವುದಕ್ಕೆ. ಆ ದಿನ ನಿಮ್ಮಲ್ಲಿ ನಾನು ಏನನ್ನು ಆಡಬೇಕೋ ಅದನ್ನು ಆಡುವುದಕ್ಕೆ ಅವಕಾಶ ಆಗಲಿಲ್ಲ. ಈಗೊತ್ತು ನನ್ನ ಮುಂಭಾಗದಲ್ಲಿ ನೀವು ಕಾಣಿಸಿಕೊಳ್ತಾ ಇದ್ದೀರಿ. ಒಂದು ಮಾತು ಉಂಟು, ಹೀಗಾದ ಮೇಲೆ ನೊಂದು ಮಾಡ್ಪುದು ಇನ್ನೇನು ನಾವು ಅಂತ. ಪ್ರಾಜ್ಞರಾದವರು ಗತಿಸಿ ಹೋದ್ದರ ಕುರಿತಾಗಿ ಚಿಂತಿಸುವುದಿಲ್ಲ, ಶೋಕಿಸುವುದಿಲ್ಲ. ಭವಿಷ್ಯದಲ್ಲಿ ಮತ್ತೆ ನಾವು ಏನು ಮಾಡಬೇಕು ಅನ್ನುವುದರ ಕುರಿತಾಗಿ ತರ್ಕಿಸ್ತಾರೆ, ಚಿಂತನೆ ಮಾಡ್ತಾರೆ, ಚಿಂತಿಸುವುದಲ್ಲ. ಬದುಕು ಅನ್ನೋದು ಯಾರಿಗೆ ಶಾಶ್ವತ ಹೇಳಿ? ಈ ಲೋಕಕ್ಕೆ ಹೆಸರೇ ಮರ್ತ್ಯ ಅಂತ. ತಂದೆ ಬೇಕು, ತಾಯಿ ಬೇಕು, ಬಂಧುಗಳು ಬೇಕು, ಅಣ್ಣ ತಮ್ಮಂದಿರು ಬೇಕು, ಸಂಸಾರ ಬೇಕು, ಕುಟುಂಬ ಬೇಕು, ಎಲ್ಲವೂ ಬೇಕು. ಆದ್ರೂ ಎಲ್ಲರನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವೇ ಅಥವಾ ಅದು ಸಾಧುವೆ? ಸುಖ ದುಃಖ, ನೋವು ನಲಿವು, ಕಷ್ಟ ಸುಖಗಳು ಅನ್ನುವಂತಹ ದ್ವಂದ್ವದಿಂದ ಕೂಡಿದ್ದೀ ಪ್ರಪಂಚ. ನಾವು ಬೇಕು ಅಂತ ಹೇಳಬಹುದು. ನಮ್ಮ ಸೂರ್ಯವಂಶದಲ್ಲೇ ಬಾಳಿ ಬೆಳಗಿ ಕೀರ್ತಿಯನ್ನು ಪಡೆದಂತಹ ರಾಜರು ಚಕ್ರವರ್ತಿಗಳು ಕೇವಲ ಈಗ ನೆನಪಾಗಿದ್ದಾರೆ, ಕೀರ್ತಿ ಶೇಷರಾಗಿದ್ದಾರೆ ಹೊರತು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲವಲ್ಲ. ಅವರು ಕೀರ್ತಿಕಾಯರಾಗಿದ್ದಾರೆ, ಕೀರ್ತಿ ಶೇಷರಾಗಿದ್ದಾರೆ. ನಮ್ಮ ತಂದೆಯೂ ಅಷ್ಟೇ 60,000 ವರ್ಷಗಳ ಆಡಳಿತವನ್ನು ಮಾಡಿ ವೃದ್ಧಾಪ್ಯದಿಂದ ಜರ್ಜರಿತವಾದಂತಹ ಶರೀರವನ್ನು ಹೊಂದಿದವರು ಈಗ ತಮ್ಮ ಈ ಭೌತಿಕವಾದಂತಹ ಕಾಯವನ್ನು ಕಳೆದು ದಿವ್ಯವಾದಂತಹ ಕಾಯವನ್ನು ಪಡೆದು ಯಾವ ನಿಜವಾದಂತಹ ನೆಲೆ, ನಿಜವಾದ ಧಾಮ ಉಂಟೋ ಆ ಕಡೆಗೆ ಸಾಗಿದ್ದಾರೆ ಅನ್ನುವುದಕ್ಕಾಗಿ ನಾವು ಸಂತೋಷ ಪಡಬೇಕು. ಎಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ್ರು. ಶಂಬರನಂತಹ ದುಷ್ಟ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ದೇವಲೋಕಕ್ಕೂ ಹೋಗಿ ದೇವತೆಗಳಿಗೂ ಸಹಾಯ ಆದ್ರು ಅನ್ನುವಲ್ಲಿಗೆ ನಾವು ಹೆಮ್ಮೆ ಪಡಬೇಕು. ಒಂದು ಕ್ಷಣ ತಂದೆಯಾಗ್ಲಿ ನಿಮಗೆ ಅರಸನಾಗ್ಲಿ ಗತಿಸಿದಾಗ ನಾವು ಕಣ್ಣೀರು ಸುರಿಸುವುದು ಸಹಜ. ಆದರೆ ನಾವು ಅಳುತ್ತಾ ಕುಳಿತೇವು ಅಂತಾದರೆ ಸತ್ತವರು ಮತ್ತೆ ಮರಳಿ ಬರುವುದಕ್ಕುಂಟೆ. ಹಾಗಾಗಿ
ಜಗತ್ತು ಅನ್ನುವುದೇ ಹಾಗೆ, ಕಳೆದುಕೊಳ್ಳುವುದೇ ಜೀವನ. ಮರದಲ್ಲಿ ಪಕ್ವವಾದಂತಹ ಹಣ್ಣು ಅನ್ನುವುದು ತೊಟ್ಟು ಕಳಚಿ ನೆಲಕ್ಕೆ ಬೀಳಲೇಬೇಕು. ಹರಿಯುತ್ತಿರುವಂತಹ ನದಿಯಲ್ಲಿ ಆಕಸ್ಮಿಕವಾಗಿ ಎರಡು ಮರದ ದಿಮ್ಮಿಗಳು ಒಂದಾಗುತ್ತವೆ, ಹಾಗೆಂತ ಅದು ಶಾಶ್ವತವಾಗಿ ಒಂದಾಗಿಯೇ ಇರುವುದಿಲ್ಲ. ಎಲ್ಲಿಯೋ ಒಂದು ಪ್ರವಾಹದಲ್ಲಿ ಸುಳಿಯೋ ಮತ್ತೊಂದು ಸಿಕ್ಕಿದಾಗ ಆ ಎರಡೂ ತುಂಡುಗಳು ಬೇರ್ಪಡ್ತವೆ. ಅಪ್ಪ ಮಗ ಗಂಡ ಹೆಂಡತಿ ಎಲ್ಲ ಅಷ್ಟೇ. ನಾವು ತಿಳ್ಕೊಳ್ಳುವುದು ಶಾಶ್ವತವಾಗಿ ಜೊತೆಯಾಗಿರ್ತೇವೆ ಅಲ್ಲ. ಪ್ರಯಾಣಿಕರಾಗಿ ಸಾಗುತ್ತಿರುವಂತಹ ಹೊತ್ತಿನಲ್ಲಿ ಪಥ ಮಧ್ಯದಲ್ಲಿ ಸಿಕ್ಕಿದ ಯಾತ್ರಿಕನೋರ್ವ ನಾನೂ ನಿಮ್ಮ ಜೊತೆಯಾಗಿ ಬರ್ತೇನೆ ಅಂತ ಆಡ್ತಾನೆ. ಜೊತೆಯಾಗಿ ಸಾಗುತ್ತಾರೆ, ಕಷ್ಟ ಸುಖವನ್ನು ಮಾತಾಡ್ತಾರೆ, ಆತ್ಮೀಯತೆ ಬೆಳೆಯುತ್ತದೆ. ಅವನದ್ದಾದಂತಹ ನಿಲುದಾಣ ಏನುಂಟು ಅದನ್ನು ತಲುಪಿಯಾಗುವಾಗ ಯಾತ್ರಿಕ ಅಲ್ಲೇ ನಿಲ್ತಾನೆ. ಆ ತಂಗುದಾಣ ಅವನದ್ದು. ಬದುಕಿನ ಪಥವು ಹಾಗೆ. ಜೊತೆಯಾಗಿರ್ತೇವೆ, ಸಂಸಾರದ ಸುಖವನ್ನು ಅನುಭವಿಸ್ತೇವೆ. ಆ ಭಗವಂತ ನಮ್ಮನ್ನು ಬೇರೆ ಬೇರೆ ಮಾಡುವಂತಹ ದಿನವನ್ನು ಯಾವ ಹೊತ್ತಿಗೆ ಬರೆದಿದ್ದಾನೋ ಅಲ್ಲಿಗೆ ನಾವು ಬೇರೆ ಆಗಲೇಬೇಕು. ಇದು ವಿಧಿ, ಇದು ಪ್ರಪಂಚ, ಇದು ನಿಯತಿ. ಎಂದಿಗಾದರೊಂದು ದಿನ ಸಿದ್ಧ ಈ ದೇಹ ನಾಶ. ಇದು ಶಾಶ್ವತವೋ ಅಲ್ವಲ್ಲ. ಹಾಗಾಗಿ ಹುಟ್ಟು ಸಾವುಗಳ ಕುರಿತಾಗಿ ಹೆಚ್ಚು ಚಿಂತಿಸದೆ, ಕರ್ತವ್ಯದಿಂದ ನಾವು ವಿಮುಖರಾಗದೆ ಮುಂದೆ ಏನು ಮಾಡಬೇಕು ಅನ್ನುವುದರ ಕುರಿತಾಗಿ ಆಲೋಚನೆ ಮಾಡಬೇಕು. ಪ್ರಜೆಗಳಾಗಿ ನಿಮಗೂ ಒಂದು ಕರ್ತವ್ಯ ಇದೆ. ಈ ಭರತನೇ ನಿಮ್ಮನ್ನು ಆಳುವುದಕ್ಕಿದ್ದಾನೆ ಭವಿಷ್ಯದಲ್ಲಿ. ಆ ಹೊತ್ತಿಗೆ ನೀವೆಲ್ಲರೂ ಅಯೋಧ್ಯೆಯ ಪ್ರಜೆಗಳಾಗಿ ಅವನಿಗೆ ಬೇಕಾದಂತಹ ಎಲ್ಲ ಸಹಕಾರಗಳನ್ನು ಕೊಡ್ತಾ, ನಿಜ ಅರ್ಥದಲ್ಲಿ ಪ್ರಜಾ ಅಂದ್ರೆ ಮಕ್ಕಳು ಅಂತ ಅರ್ಥ ಅರಸನಿಗೆ, ಆ ನೆಲೆಯಿಂದಲೇ ಸಹಕರಿಸಬೇಕಾಗ್ತದೆ. ಹಾಗಾಗಿ ಮರಳಿ ನೀವು ಅಯೋಧ್ಯೆಯ ಕಡೆಗೆ ಹೋಗಬೇಕು. ಭರತ, ಅಣ್ಣ, ಅವರಿಗಾಡುವ ಮಾತುಗಳನ್ನೇನೋ ನೀನು ಮೌನವಾಗಿ ಕೇಳುತ್ತಾ ಇದ್ದಿ. ಏನಾಡತ್ತಿ ಅಂತ ಕುತೂಹಲದಿಂದ. ನಿನಗೂ ಹೇಳುವುದಕ್ಕುಂಟಲ್ಲ ಆ ಕಂದ. ಕಂದ ಭೋಗ ಯೋಧ್ಯ ನಗರಕ್ಕೆ ಕಂದ ಕಂದ ಭೋಗ ಯೋಧ ನಗರಕ್ಕೆ ಆನೆ ಕುದುರೆ ಮದಿ ರಾಜವನಾಳುವುದಕ್ಕೆ ಆನೆ ಕುದುರೆ ಮಂದಿ ರಾಜವನಾಡುವುದಕ್ಕೆ ಕಂದ ಕಂದ ಭೋಗ ಯೋಧ ನಗರಕ್ಕೆ ಆನ ಕುದುರೆ ಬಂದಿ ರಾಜವನಾಳುವುದಕ್ಕೆ ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಹಿತ ಬಂದೇನು ಪಟ್ಟಣಕ್ಕೆ ತಕ್ಷಣ. ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಹಿತ ಬಂದೇನು ಪಟ್ಟಣಕ್ಕೆ ತಕ್ಷಣ. ಕಂದ ಹೋಗು ಅಯೋಧ್ಯ ನಗರಕ್ಕೆ ಕಂದ ಕಂದ
ಕಂದ, ಅಣ್ಣ. ಪ್ರಜೆಗಳಿಗೆ ಏನನ್ನು ನಾನು ಆಡಿದನೋ, ಹ್ಮ್ ನೀರ ಮೇಲನ ಗುಳ್ಳೆಯಂದದಿ ತೋರಿ ಅಡಗುವ ಸಂಸಾರ ಅಂತ ಆಡಿದ್ರು. ಹ. ಭೌತಿಕವಾಗಿ ನಾವು ಮಾಡುವಂತಹ ಕರ್ತವ್ಯ ಕರ್ಮಗಳೇನುಂಟು ಹ್ಮ್ ಅದನ್ನು ಜಗತ್ತಿನಲ್ಲಿ ಮಾಡಲೇಬೇಕು. ಹೌದಣ್ಣ. ವಿಧಿ ನಮ್ಮ ಹಣೆಯಲ್ಲಿ ಬರದ ಹಾಗಾಗುತ್ತದೆ ಅಂತ ನಾವು ನಿಷ್ಕ್ರಿಯರಾಗಿ ಕುಳಿತುಕೊಳ್ಳುವುದಲ್ಲ. ಹ್ಮ್ ಸರಳವಾಗಿ ನಾವು ಆಡುವುದಿದ್ರೆ, ಹ. ಯಾವ ರಥವನ್ನು ಏರಿಕೊಂಡು ನೀನು ಬಂದೆಯೋ ಹ್ಮ್ ಅದಕ್ಕೆ 2 ಚಕ್ರಗಳು ಹೌದಲ್ಲ. ಹ್ಮ್ ಒಂದನ್ನು ವಿಧಿ ಅಂತ ತಿಳಿ, ಒಂದನ್ನು ಪೌರುಷ ಅಂತ ತಿಳಿ. ಹ. ಈ 2 ಚಕ್ರಗಳಿಲ್ಲದೆ ಜೀವನ ರಥ ಅನ್ನೋದು ಮುಂದೆ ಸಾಗುವುದಕ್ಕಿಲ್ಲ. ಹ್ಮ್ ಮನುಷ್ಯ ಪ್ರಯತ್ನ, ಹ್ಮ್ ಜಗತ್ತಿನಲ್ಲಿ ಮಾನವನಾಗಿ ಜನಿಸಿದ ಮೇಲೆ ಅವನು ಮಾಡಬೇಕಾದಂತಹ ಕರ್ತವ್ಯಗಳೇನುಂಟು ಅದನ್ನು ಅನೂಚಾನವಾಗಿ ನಾವು ಮಾಡಲೇಬೇಕು. ಹ. ಹಾಗಾಗಿ ಪ್ರತ್ಯೇಕವಾಗಿ ನಿನಗೂ ನಾನು ಆಡುವುದು. ಏನು ಅಂತ ಅಣ್ಣ? ಮಗು, ಅಣ್ಣ. ನೀನು ಬಂದದ್ದರಿಂದ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಹ. ಯಾಕಂದ್ರೆ ಹೊರಡುವ ಕಾಲದಲ್ಲೂ ನನ್ನ ಮನಸ್ಸಿನಲ್ಲೊಂದು ಕೊರಗಿತ್ತು. ಹ್ಮ್ ಒಮ್ಮೆ ಭರತನನ್ನು ಕಂಡು ಅವನಲ್ಲಿ ಮಾತನಾಡಿ ಹೋಗಬೇಕಿತ್ತು, ಹ. ಆದ್ರೆ ಸನ್ನಿವೇಶ ಅದಕ್ಕೆ ಅನುಕೂಲಕರವಾಗಿ ಒದಗಿ ಬರಲಿಲ್ಲ ಅಂತ. ಹ್ಮ್ ನನ್ನ ಮನಸ್ಸಿನ ಇಂಗಿತವನ್ನು ತಿಳಿದು ಅನ್ನುವ ಹಾಗೆ ನೀನು ಬಂದೆ. ಹ. ಗುರುಗಳನ್ನು ಕಂಡೆ, ಹ್ಮ್ ತಾಯಂದಿರಿಗೂ ಪೊಡಮಟ್ಟೆ. ಹ. ಹಾಗೆ ಅಂತ ನೀವು ಇನ್ನೂ ಅರಣ್ಯದಲ್ಲಿ ಇರುವುದಲ್ವಲ್ಲ. ಈಗ ಪ್ರಜೆಗಳಾದ ಇವರಿಗೆ ನೀವು ಅಯೋಧ್ಯ ಪಟ್ಟಣಕ್ಕೆ ಮರಳಿ ಹೋಗಿ ಅಂತ ನಾನು ಹೇಳಿದ ಮೇಲೆ ಹ್ಮ್ ಅವರನ್ನು ಆಳಬೇಕಾದ ಆಳುವ ಅರಸನಾದ ನೀನು ಕಾಡಿನಲ್ಲಿರುವುದೋ ಹೇಳು? ಕಂದ ಪೋಗ ಅಯೋಧ್ಯ ನಗರಕ್ಕೆ. ಆ. ನೀನು ನಗರವಾಸಿ ಆಗಬೇಕು, ಅರ್ಥಾತ್ ನಾಗರಿಕನಾಗಬೇಕು. ನೀನು ನಾಗರಿಕನಾಗುವುದು ಮಾತ್ರವಲ್ಲ, ನಿನ್ನ ತಾಯಿ ನಮ್ಮ ತಂದೆಯಲ್ಲಿ ಕೇಳಿದ ವರದಂತೆ ಹ್ಮ್ ಭವಿಷ್ಯದಲ್ಲಿ ಅಯೋಧ್ಯೆಯ ಚಕ್ರವರ್ತಿ ಪೀಠವನ್ನು ಏರಿ ಸೂರ್ಯ ವಂಶದಲ್ಲೇ ಚಕ್ರವರ್ತಿಯಾಗಿ ರಾರಾಜಿಸಬೇಕು. ಹ. ಅದಕ್ಕೆ ನೀನು ಯೋಗ್ಯನೂ ಹೌದು. ಹಾಗಾಗಿ ನೀನು ಬಂದಾಗ ನಾನು ಆಡಿದ್ದು ಹ್ಮ್ ಇನ ವಂಶ ವಾರಿಧಿ ಚಂದ್ರ ಅಂತ. ಹ. ನಿನಗೆ ಗುರುಗಳ ಹೆಸರನ್ನು ಇಡುವಾಗ ಹಾಗೆ ಅಲ್ವ, ಭರತ, ಹ್ಮ್ ಭರಂ ತನೋತಿ, ಉತ್ಕರ್ಷೆಯನ್ನು ಅಭಿವೃದ್ಧಿಯನ್ನು ತರುವವನು ಯಾವನು ಅಂತವನು ಅನ್ನುವ ಕಾರಣಕ್ಕಾಗಿ ಆ ಹೆಸರನ್ನಿಟ್ರು. ಆ. ಇದು ಚತುರಂಗ ಸೇನೆ ಇದೆ, ಹ. ಸುಮಂತ್ರನೇ ಮೊದಲಾದಂತಹ ಅಷ್ಟ ಪ್ರಧಾನರಿದ್ದಾರೆ. ಹ್ಮ್ ಗುರುಗಳಾದಂತಹ ವಸಿಷ್ಠರಿಂದ ತೊಡಗಿ ಗೌತಮ, ಕಾತ್ಯಾಯನ, ಮಾರ್ಕಾಂಡೇಯ ಮೊದಲಾದಂತಹ ಅಷ್ಟ ಪುರೋಹಿತರು ಗುರುಗಳಿದ್ದಾರೆ. ಆ. ಇವರೆಲ್ಲರ ಮಾರ್ಗದರ್ಶನದಲ್ಲಿ ಹ. ರಾಜ್ಯಭಾರವನ್ನು ಮಾಡುವ ಹೊಣೆಗಾರಿಕೆಯನ್ನು ನೀನು ಹೊರಬೇಕಾಗುತ್ತದೆ. ಹ್ಮ್ ಸೂರ್ಯ ವಂಶ ಅಂದರೆ ಏನು ಅಂತ ನಿನಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲ. ಆ. ಸೂರ್ಯನಿಂದ ತೊಡಗಿ ಮನುವಿನಿಂದ ಇಕ್ಷಾಕುವ, ಮಾಂದಾತನೋ, ಹರಿಶ್ಚಂದ್ರನೋ, ಹ್ಮ್ ಅನೇಕ ಮಂದಿ ಮಹನೀಯರು ಏರಿ ಆಡಿದಂತಹ ಪವಿತ್ರವಾದ ಸಿಂಹಾಸನದಲ್ಲಿ ಕುಳಿತು ಹ್ಮ್ ನಮ್ಮ ವಂಶಕ್ಕೆ ನೆಗಳತೆಯನ್ನು, ಕೀರ್ತಿಯನ್ನು ತರಬೇಕಾದ ಗುರುತರವಾದ ಹೊಣೆಯನ್ನು ಹೊರುವವ ನೀನು. ಆ. ಹಾಗಾಗಿ ಹೋಗು, ಅವರನ್ನು ಆಳು. ತಾಯಿ ಹೇಳಿದ ಮಾತಿನಂತೆ ಅನಿವಾರ್ಯವಾಯಿತು ಬರಬೇಕು ಅಂತ ಇದ್ರೆ ಆ. ತಮ್ಮನಾದಂತಹ ಲಕ್ಷ್ಮಣ ಹಾಗೂ ಸೀತೆಯರನ್ನೊಡಗೂಡಿಕೊಂಡು ಹ್ಮ್ 14 ವರ್ಷ ಆಗುವಾಗ ನಾನು ಬಂದೇನು. ನೀನು ಹೋಗಪ್ಪ. ಅಣ್ಣ, ನೀನ್ ಆಡಿದ್ದು ಹೇಗೆ? ಅಯೋಧ್ಯೆಯ ನಾಗರಿಕನಾಗು ಹೋಗು ಅಂತ ಹೇಳಿದೆಯಲ್ಲವೇ? ಹೌದು ಅಣ್ಣ, ನಾನು ನಾಗರಿಕನಾಗಬಲ್ಲೆ, ಹ್ಮ್. ಆದರೆ ನೀನಿದ್ದ ಅಯೋಧ್ಯೆಗೆ ಯಾಕೆ ಗೊತ್ತೇ? ಅಣ್ಣನೇ ಮೂವರರಣ್ಯದುಳಿರುವಾಗ, ಅಣ್ಣನೇ ಮೂವರರಣ್ಯದುಳಿರುವಾಗ ಪಣ್ಣವೇ ತನಗೆ ಬೋರು ಪುಣ್ಯ ಪುರುಷನ ಪಾದವ ಬಿಡಿದು ಅಣ್ಣ, ಪುಣ್ಯ ಪುರುಷನ ಪಾದವ ಬಿಡಿದು ಕಣ್ಣ ನೀರನ್ನು ತುಂಬಿದ ಅಣ್ಣ. ಪುಣ್ಯ ಪುರುಷನ ಪಾದವ ಬಿಡದು ಕಣ್ಣ ನೀರನ್ನು ತುಂಬಿದ ಅಣ್ಣ. ಅಣ್ಣನೆಯೋ ಮೂವರರಣ್ಯದೊಡಿರುವಾಗ ಬಣ್ಣವೇ ತನಗೆ ಮೂರು
ಭರತ ಪ್ರಜಾಜನರಲ್ಲಿ ಅಯೋಧ್ಯೆಗೆ ಹಿಂದಿರುಗಿ ಅಂತ ಆಡಿದೆ ಅಂತ ನೀನು ಹೇಳುತ್ತಾ ಇದ್ದೀಯಲ್ಲ. ಹೌದು. ಅವರಂತೆಯೇ ಅವರ ಅರಸನಾಗಿ ನಾನು ಬದುಕಬೇಕು ಅಂತ ನಿನ್ನ ಇಚ್ಛೆ ಅಲ್ವೇ? ಅವರ ನಾಯಕನಾದ ನೀನೂ ಮರಳಿ ಹೋಗಬೇಕಲ್ಲ. ನಾಯಕನಾಗಿರುತ್ತಿದ್ರೆ ಮರಳಿ ಹೋಗುವ ಪ್ರಯತ್ನ ಮಾಡುತ್ತಾ ಇದ್ದೆ ಅಣ್ಣ. ನಾಯಕನಾಗಿಯೇ ಇದ್ದೀಯಲ್ಲ. ನಾಯಕನಾಗಲಿಲ್ಲ ಅಣ್ಣ. ಮಗು, ಅಯೋಧ್ಯೆಗೆ ಮರಳಿ ನಾನು ಬರಬೇಕಾದರೆ ಮೊದಲಿಗೆ ಯೋಚಿಸಿದ್ದು ನನ್ನ ಅಣ್ಣನನ್ನು ಯಾವಾಗ ಕಾಣುತ್ತೇನೆ ಅಂತ. ಆ ಬಳಿಕ ನನಗೆ ನನ್ನ ಅಪ್ಪ ಅಮ್ಮ ನೆನಪಾದದ್ದು. ಹೀಗಿರುವಾಗ ನೀನಿಲ್ಲದಂತಹ ಅಯೋಧ್ಯೆಯನ್ನು ನಾನು ಅರಸನಾಗಿ ಆಳಬಲ್ಲೆ ಅಂತ ನೀನು ಹೇಗೆ ಯೋಚಿಸಿದಿ ಅಣ್ಣ? ನನಗೆ ಕನಸಿನಲ್ಲಿಯೂ ಯೋಚಿಸುವುದಕ್ಕಾಗದಂತಹ ವಿಚಾರ ಅದು ಅಣ್ಣ. ತಮ್ಮ, ನೀವು ಮೂವರು ಅರಣ್ಯದೊಳಿರುವಾಗ ನಾವು ಕಾಡಿನಲ್ಲಿ ಇರ್ತೇವೆ. ಆ ಅಯೋಧ್ಯೆ ನನಗೆ ಬಣ್ಣವೇ? ನನಗಿರುವುದಕ್ಕಲ್ಲಿ ಸಾಧ್ಯವೇ? ಅದು ಬಣ್ಣ ಕಳೆದುಕೊಂಡ ಅಯೋಧ್ಯೆಯಾಗಬಲ್ಲದು ಬಿಟ್ಟರೆ ಶ್ರೀರಾಮನಿರುವಂತಹ ಅರಣ್ಯವೇ ನನಗೆ ಬಣ್ಣವನ್ನು ಹೊಂದಿದಂತಹ ಅಯೋಧ್ಯೆ, ಸುವರ್ಣದ ಅಯೋಧ್ಯೆ. ನೀನಿಲ್ಲದಂತಹ ಅಯೋಧ್ಯೆಯಲ್ಲಿ ಬಣ್ಣವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಈ ಭರತನಿಂದ ಸಾಧ್ಯ ಇಲ್ಲ ಅಣ್ಣ, ಸಾಧ್ಯ ಇಲ್ಲ ಅಣ್ಣ. ತಮ್ಮ, ನೀನು ಅಪ್ಪನಿಗೆ ಮಾತನ್ನು ಕೊಟ್ಟೆ ಎನ್ನುವಂತಹ ಕಾರಣವನ್ನಿಟ್ಟುಕೊಂಡು ಜಟಾವಲ್ಕಲಧಾರಿಯಾಗಿ ಸತಿಯಾದಂತಹ ಸೀತೆ, ಅಮ್ಮನಿಗೆ ಸಮಾನಳಾದಂತಹ ಸೀತೆಯನ್ನು ಕರೆದುಕೊಂಡು ಜೊತೆಗೆ ನಿನ್ನನ್ನು ಅನುಸರಿಸಿಕೊಂಡು ಬಂದಂತಹ ಲಕ್ಷ್ಮಣನನ್ನು ಕರೆದುಕೊಂಡು ನೇರವಾಗಿ ಬಂದು ಕಾಡಿನಲ್ಲಿದ್ದೀಯಲ್ಲಣ್ಣ. ಹೌದಪ್ಪ, ಚಿತ್ರಕೂಟ ಪ್ರದೇಶದಲ್ಲಿ ವಾಸವಾಗಿದ್ದೇನೆ. ನೀನು ಚಿತ್ರಕೂಟದಲ್ಲಿದ್ದೇನೆ ಎನ್ನುವುದನ್ನು ಬಹಳ ಸಂತೋಷದಿಂದಲೋ ಅಥವಾ ನಿನಗೆ ಯಾವ ರೀತಿಯ ಮಾತನ್ನು ಅಪ್ಪ ನಿನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾರೋ ಅದನ್ನು ಅನುಸರಿಸುವಂತಹ ಪಿತೃವಾಕ್ಯ ಪರಿಪಾಲಕನಾದ ರಾಮನಾಗಿಯೂ ಆಡಬಹುದಣ್ಣ. ಆದರೆ ನನಗದನ್ನು ಊಹಿಸುವುದಕ್ಕೂ ಸಾಧ್ಯ ಇಲ್ಲ. ನಿನಗಿರುವುದಕ್ಕೆ ಎಲೆಮನೆ, ಹೌದು, ಈ ಭರತನಿಗೆ ಅರಮನೆ ಅರಮನೆ ಬೇಕು ಅಂತ ಬೇಕಲ್ಲ? ಬೇಡ. ನೀನಿಲ್ಲದಂತಹ ಆ ಅಯೋಧ್ಯೆಯ ಅರಮನೆ ನಿನ್ನ ತಮ್ಮನಾದಂತಹ ಭರತ ಖಂಡಿತವಾಗಿಯೂ ಅಪೇಕ್ಷಿಸುವಂತಹ ಅರಮನೆ ಆಗಲಾರದಣ್ಣ. ನನಗೆ ಬೇಡ. ಉಡುವುದಕ್ಕೆ ನಾರು ಮಾಡಿ, ಹೌದು, ನನಗೆ ಪಟ್ಟೆ ಪೀತಾಂಬರಗಳೇ. ಅರಸನಾದ ಮೇಲೆ ನೀನು ನನ್ನೆಲ್ಲ ಧರಿಸಲೇಬೇಕಲ್ಲ ಅಣ್ಣ. ಆವಾಗಲೇ ಆಡಿದೆ. ಬಣ್ಣ ಕಳೆದುಕೊಂಡ ಅಯೋಧ್ಯೆಯಲ್ಲಿ ಹಲವು ಬಣ್ಣಗಳಿಂದ ಕೂಡಿದಂತಹ ಪಟ್ಟೆ ಪೀತಾಂಬರವನ್ನುಟ್ಟುಕೊಂಡು ಯಾವ ಸಂತೋಷಕ್ಕಾಗಿ ನಾನು ಆಳ್ವಿಕೆ ಮಾಡಬೇಕಣ್ಣ? ನನ್ನಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅಣ್ಣ, ಸಾಧ್ಯ ಇಲ್ಲ. ನಿನಗೆ ತಿನ್ನುವುದಕ್ಕೆ ಇಲ್ಲಿರುವಂತಹ ಕಂದಮೂಲಾದಿಯೇ ಆಹಾರವಾಗುತ್ತದೆ ಅಂತಾದರೆ ನಾನು ಷಡ್ರಸೋಪೇತವಾದ ಭೋಜನವನ್ನು ಅರಮನೆಯಲ್ಲಿದ್ದುಕೊಂಡು ಹೊಟ್ಟೆ ತುಂಬ ತಿಂದೇನು ಅಂತ ನೀನು ಹೇಗೆ ಯೋಚಿಸಿದೆ ಅಣ್ಣ? ಇಲ್ಲ. ಈ ಭರತ ರಾಮನಿದ್ದರೆ ಮಾತ್ರ ಪರಿಪೂರ್ಣ ಭರತನಾಗುತ್ತಾನೆ. ರಾಮನಿಲ್ಲದೆ ಇದ್ರೆ ಭರತನ ವ್ಯಕ್ತಿತ್ವವೇ ಏನೂ ಇಲ್ಲದ ಹಾಗಾಗುತ್ತದಣ್ಣ. ಅಣ್ಣ, ನೀನು ಬಂದದ್ದು ಯಾರ ಮಾತನ್ನು ಕೇಳಿಕೊಂಡು? ನಮ್ಮ ತಾಯಿಯಾದಂತಹ ಕೈಕಾದೇವಿ ಆಡಿದ್ದಲ್ವೇ? ಕೈಕಾದೇವಿಗೆ ವರಗಳಿತ್ತಂತೆ. ಆ ವರಗಳನ್ನು ನಿನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಮ್ಮಪ್ಪ ದಶರಥನಿಗೆ ಆಕೆ ನೆನಪಿಸಿದಳಂತೆ. ಹೌದಲ್ಲ ಅಣ್ಣ? ಮಗು, ನನ್ನ ಅಮ್ಮನ ಮಾತನ್ನು ನೀನು ಕೇಳಬೇಕು ಅಂತ ಯಾರಾದ್ರೂ ಹೇಳಿದ್ದಾರೋ? ಅಮ್ಮನ ಮಾತಲ್ವೇ? ನೀನು ಅಮ್ಮ ಎನ್ನುವ ಹಾಗೆ ಆಕೆಯನ್ನು ಮೇಲಿನ ಸ್ಥಾನದಲ್ಲಿರಿಸಿರಬಹುದು. ಆದರೆ ಅವಳಿಗೆ ನೀನು ಮಗನೇ ಅಂತ ಭಾವ ಬೇಕಿತ್ತಲ್ಲ? ಉಂಟಲ್ಲ? ಇತ್ತು ಅಂತಾದ್ರೆ ನಿನ್ನನ್ನು 14 ವರ್ಷ ವನವಾಸಕ್ಕೆ ಆಕೆ ಕಳುಹಿಸುತ್ತಾ ಇದ್ದಳೆ? ಖಂಡಿತ ಇಲ್ಲ ಅಣ್ಣ.
ಅಪ್ಪನಿಗೆ ಮಾತು ಕೊಟ್ಟಾಗಿದೆ ಎನ್ನುವಂತಹ ತುಮುಲ, ಹ್ಮ್ ಆಕೆಗೆ ಮಗ ಭರತ ಅರಸನಾಗಲಿ ಎನ್ನುವಂತಹ ವ್ಯಾಮೋಹ. ಹ್ಮ್ ಇದರ ಮಧ್ಯೆ ಮಧ್ಯೆ ನೀನು ಹಾ. ನಿರ್ಭಾವುಕನ ಹಾಗೆ, ಹ್ಮ್ ಪಿತೃವಾಕ್ಯ ಪರಿಪಾಲಕ ಎನ್ನುವ ಹಾಗೆ ಹ್ಮ್ ನೇರವಾಗಿ ಅಯೋಧ್ಯೆಯಿಂದ ಹೊರಟು ಬಂದಾಗ ಹ್ಮ್. ಅಯೋಧ್ಯೆಯ ಪುರ ಜನರೆಲ್ಲರೂ ಪುರದ ಪುಣ್ಯ ಪುರುಷ ರೂಪಿಂದೇ ಹೋಗುತ್ತಿದೆ ಅಂತ ಕಣ್ಣೀರ್ ಕರೆದು ನಿನ್ನನ್ನು ಕೇಳಿಕೊಂಡ್ರಲ್ಲ ಅಣ್ಣ. ಅವರಿಗೆ ನನ್ನ ಮೇಲಿರುವಂತಹ ಪ್ರೀತಿ ತಮ್ಮ ಅದು. ಅಣ್ಣ, ಹ್ಮ್. ಆ ಪ್ರೀತಿಯನ್ನು ನೀನೊಂದರೆ ಕ್ಷಣ ನೆನಪಿಸಿಯಾದ್ರೂ ನಿನಗಲ್ಲಿ ಉಳಿಯಬಹುದಿತ್ತಲ್ಲ. ನೀನು ಹೆಜ್ಜೆ ಹೆಜ್ಜೆಯನ್ನಿಟ್ಟುಕೊಂಡು ಮುಂದೆ ಹೋಗುತ್ತಾ ಇರಬೇಕಾದರೆ ಹ್ಮ್ ಅಪ್ಪನಾದಂತಹ ದಶರಥ, ಹ್ಮ್ ಮಗನೇ ರಾಮ, ಹ್ಮ್. ಹೋಗಬೇಡ ಕಂದ, ಹೋಗಬೇಡ ಅಂತ ನಿನ್ನಲ್ಲಿ ಪರಿಪರಿಯಾಗಿ ಭಿನ್ನವಿಸಿಕೊಂಡ್ರಲ್ಲ. ಹ್ಮ್ ಆ ಭಿನ್ನಹಕ್ಕೆ ಬೆಲೆ ಕೊಟ್ಟಾದ್ರೂ ನಿನ್ನಲ್ಲಿ ಇರುವಂತಹ ಮನಸ್ಸು ಮಾಡಬಹುದಿತ್ತಲ್ಲ ಅಣ್ಣ. ಅಣ್ಣ, ಮಗು ಆಗಲೇ ಹೇಳಿದ ಹಾಗೆ ಹಾ. ನೀನಿಲ್ಲದ ಅಯೋಧ್ಯೆ ನನಗೆ ಬೇಡ, ಹಾ. ನಿನಗಿಲ್ಲದಂತಹ ಯಾವ ಸೌಭಾಗ್ಯಗಳೂ ನನಗೆ ಬೇಡ, ಹ್ಮ್ ನಿನಗಿಲ್ಲದಂತಹ ಅರಸೊತ್ತಿಗೆ ನನಗೆ ಬೇಡ. ಹ್ಮ್ ಅಣ್ಣ, ಹ್ಮ್. ಈ ಭರತ ನಿನ್ನ ತಮ್ಮನಾದಂತಹ ಭರತನಾಗಿಯೇ ಉಳಿಯುತ್ತಾನೆ ಬಿಟ್ಟರೆ ಹ್ಮ್ ಹೋಗಿ ಅರಸ ಭರತನಾಗಲ್ಲಿರುವುದಕ್ಕೆ ಅಪೇಕ್ಷಿಸುವುದಿಲ್ಲ ಅಣ್ಣ. ನೀನೆಷ್ಟೇ ಹೇಳಿದರೂ ಕೂಡ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಂತಹ ಪುರ ಜನರನ್ನು ಕರೆದುಕೊಂಡು ಮರಳಿ ನಾನು ಅಯೋಧ್ಯೆಗೆ ಹೋಗಲಾರೆ ಅಣ್ಣ, ಹೋಗಲಾರೆ. ನನ್ನನ್ನು ಹೋಗು ಎನ್ನುವ ಹಾಗೆ ನೀನು ಆಡಕೂಡದು ಅಣ್ಣ, ಆಡಕೂಡದು ಮಗು. ಅಣ್ಣ. ನಿನ್ನ ತಮ್ಮನಾದಂತಹ ಭರತನಾಗಿ ನಾನು ಅಯೋಧ್ಯೆಗೆ ಹೋಗಲಾರೆ ಅಂತ ನೀನು ಆಡಿದೆ ಅಲ್ವಾ? ಹ. ನಾನು ಮತ್ತು ನೀನು ಯಾವ ವಂಶದಲ್ಲಿ ಜನಿಸಿದ್ದೇವೆ ಅದಾದ್ರೂ ನೆನಪುಂಟ ನಿನಗೆ? ತಮಗೆ ರಾಜರಲ್ಲಿ ಜನಿಸಿದ್ದು ತಮ್ಮ ತಮ್ಮ ಕೇಳಿನ ಕೋಲದ ರಾಯರಲ್ಲಿ ಜನಿಸಿದು ಧರ್ಮವೇ ಸತ್ಯವರು ಬಿಟ್ಟು ನಡೆಯುವುದು ತಮ್ಮ ತಮ್ಮ ಕೇಳಿನ ಕುಲದ ರಾಜರಲ್ಲಿ ಜನಿಸಿದ್ದು ಧರ್ಮವೇ ಸತ್ಯವನ್ನು ಬಿಟ್ಟು ನಡೆಯುವುದು ಪಿತನ ವಾಕ್ಯವ ಮೀರಿ ಬಿಂತೆ ನಡೆದವರುಂಟೆ ಪಿತನ ವಾಕ್ಯವ ಮೀರಿ ಬಿಂತೆ ನಡೆದವರುಂಟೆ ತಮ್ಮ ಪಿಂತೆ ನಡೆದವರುಂಟೆ ಅತಿರೇಕವಿದು ಲೋಕಗತಿ ಚೋದ್ಯವಯ್ಯ ತಮ್ಮ ಕೇಳು ತಮ್ಮ ಕೇಳು ತಮ್ಮ ಅಣ್ಣ, ಅಣ್ಣನಾಡುವ ಮಾತುಗಳನ್ನು ಕೇಳುವ ತಮ್ಮನಾಗುತ್ತಿ ಅಂತ ಆಲೋಚನೆ ಮಾಡಿದ್ರೆ ಅಣ್ಣನಿಗೇ ಹೇಳುವ ತಮ್ಮನಾಗುತ್ತಿ ಅಲ್ವಾ? ನಾನು ಹೇಳಿದ್ದು ಬೇರೆ ಯಾವ ಅಹಂಭಾವದಿಂದ ಅಲ್ಲ ಎನ್ನುವ ಬಗ್ಗೆ ನಿನಗೂ ಗೊತ್ತಾಯ್ತು ಮಗು. ಹ. ನಾನು ಕಾನನದಲ್ಲಿದ್ದೇನೆ ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡೇ ನನ್ನಲ್ಲಿ ನೀನು ಬೇಡಿಕೊಳ್ತಾ ಇದ್ದಿ. ನಿಜ ತಮ್ಮ, ಅಣ್ಣ. ಭಾವ ಮತ್ತು ವಿವೇಕ ಹ್ಮ್. ಎರಡನ್ನು ನಾವು ಬೇರೆ ಬೇರೆಯಾಗಿಯೇ ನೋಡಬೇಕು. ಯಾಕಣ್ಣ?
ಯಾಕೆ ಗೊತ್ತೇ? ಆ, ಜಗತ್ತಿನಲ್ಲಿ ಪ್ರತಿಯೊಂದು ಭಾವಚೋದಿತವಲ್ಲ. ಹ್ಮ್ ಮುಂಭಾಗದಲ್ಲಿ ಯಾವುದೋ ಒಂದು ದೃಶ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಹಾ, ಸರಳವಾದ ಉದಾಹರಣೆ, ಹ್ಮ್ ಯಾರದ್ದೋ ಒಬ್ಬನ ಕಾಲನ್ನು ಕತ್ತರಿಸ್ತಾ ಇದ್ದಾರೆ. ಹ್ಮ್ ಪಕ್ಕನೆ ನಮ್ಮಲ್ಲಿ ಕರುಣೆ ಉಕ್ಕಿ ಬರ್ತದೆ, ಅಯ್ಯೋ ಅವನ ಕಾಲನ್ನು ಕತ್ತರಿಸ್ತಾ ಇದ್ದಾರಲ್ಲ. ಹ್ಮ್ ಆದ್ರೆ ಹತ್ತಿರಕ್ಕೆ ಹೋಗಿ ನೋಡುವಾಗ ಅರಿವಾಗ್ತದೆ, ಹಾ, ವೈದ್ಯನೊಬ್ಬ ರೋಗಿಯ ಕಾಲನ್ನು ಕತ್ತರಿಸ್ತಾ ಇದ್ದಾನೆ. ಹ್ಮ್ ಅದನ್ನು ಕತ್ತರಿಸದೆ ಹೋದ್ರೆ ರೋಗಿ ಉಳಿಯುವುದೇ ಕಷ್ಟ. ಆ, ಆಗ ನಮಗೇನಾಗ್ತದೆ ಹೇಳು? ಓ, ಕತ್ತರಿಸಿ ತೆಗಿಬೇಕಾದ್ದೆ, ಯಾಕಂದ್ರೆ ಅವನ ಜೀವವನ್ನು ಉಳಿಸಬೇಕಾದ್ದು ಮೊದಲ ಕರ್ತವ್ಯ ಅಂತ ನಮ್ಮ ಅರಿವಿಗೆ ಬರ್ತದೆ. ಅದು ಪ್ರಜ್ಞೆ, ಅದು ವಿವೇಕ. ಹ್ಮ್ ಇದು ಕೇವಲ ನಿನ್ನ ಅಣ್ಣನಾದಂತಹ ರಾಮ ಕಾಡಿನಲ್ಲಿದ್ದಾನೆ ಅನ್ನುವ ಒಂದೇ ಕಾರಣಕ್ಕೆ ಬೇಕಾಗಿ ಹ್ಮ್ ಚಕ್ರವರ್ತಿ ಆಗಬೇಕಾದಂತಹ ನಾನು ನಿನ್ನ ಜೊತೆಗಿರ್ತೇನೆ, ಅಣ್ಣನಿಲ್ಲದ ಅರಮನೆ ನಮಗೆ ಬೇಡ ಅಂತ ನೀನು ಆಡ್ತಾ ಇದ್ದಿ. ಹೌದಣ್ಣ. ಮಗು, ಅಣ್ಣ, ನಾವು ಸೂರ್ಯವಂಶೀಯರು ಅನ್ನುವುದನ್ನು ನಿನಗಾಗ ನೆನಪಿಸಿದೆ. ಇನಕುಲದ ರಾಯರಲ್ಲಿ ಜನಿಸಿರ್ದು, ಆ, ಹೌದಾ? ಹೌದಣ್ಣ. ಅದು ನಾನು ವಿಶೇಷವಾಗಿ ಹೇಳಬೇಕು ಅಂತ ಇಲ್ಲ. ಮರೆಯುವಂಥದ್ದು ಅಲ್ಲವಲ್ಲ ಅದು. ಒಂದು ಹ್ಮ್ ಬುದ್ಧಿಜೀವಿಗಳಾಗಿ ಈ ಜಗತ್ತಿನಲ್ಲಿ ನಾವು ಮನುಷ್ಯರಾಗಿ ಜನಿಸಿದ ಮೇಲೆ ಆ, ಈ ಮನುಷ್ಯ ಅನ್ನೋದು ಯಾಕೆ ಬಂತು ಹೇಳು? ಮನುವಿನಿಂದ ಬಂತದು. ಹಾ, ಅವನು ಸ್ಮೃತಿಕಾರನಿದ್ದಾನೆ, ನಮ್ಮ ವಂಶದವನಿದ್ದಾನೆ. ಹೌದಣ್ಣ. ಹಾಗಾದ್ರೆ ಯಾವ ಯಾವ ವರ್ಣದವರು ಯಾವ ಯಾವ ರೀತಿಯಾಗಿ ಬದುಕಬೇಕು ಅನ್ನುವುದಕ್ಕೊಂದು ಸ್ಮೃತಿಯನ್ನು ಅವನು ರಚಿಸಿ ತೋರಿಸಿದವ. ಹ್ಮ್ ಕೇವಲ ಕ್ಷತ್ರಿಯರಾಗಿ ಅಲ್ಲ, ಆ, ತಂದೆಯ ಮಕ್ಕಳಾಗಿ ನಮ್ಮ ಧರ್ಮ ಪಾಲನೆ ಹೇಗಿರಬೇಕು. ಆ, ಪಿತನ ವಾಕ್ಯವ ಮೀರಿ ಹಿಂದೆ ನಡೆದವರುಂಟೆ. ಎರಡರ್ಥ ಉಂಟು ಅದಕ್ಕೆ. ಹ್ಮ್. ಪಿತನ ವಾಕ್ಯವನ್ನು ಮೀರಿ ಹಿಂದೆ ನಡೆದವರು ಯಾರಾದ್ರೂ ನಮ್ಮ ವಂಶದಲ್ಲಿ ಇದ್ದಾರೋ ಹೇಳು? ಇಲ್ಲ. ಅಲ್ಲ. ಆ, ಪಿತನ ವಾಕ್ಯವನ್ನು ಕೇಳಿ ಮುಂದೆ ನಡೆಯಬೇಕಾದಂತಹ ನಾವು ಅದರಿಂದ ಹಿಂದೆ ಸರಿಯುವುದಕ್ಕುಂಟೆ? ಸಾಧ್ಯವಿಲ್ಲ, ನಿಜ. ನೀನು ಆಲೋಚನೆ ಮಾಡು. ಹ್ಮ್ ನನಗೆ ತಾಯಿ ಹೇಳಿದಂತಹ ಮಾತೇನು? ಆ, 14 ವರ್ಷಗಳ ವನವಾಸ. ಹ್ಮ್ ನಮ್ಮ ತಾಯಿ ಮಗನಾದಂತಹ ನಿನಗೆ ಹೇಳಿದ ಮಾತೇನು? ಪಟ್ಟ. ರಾಮನಿಗಾಗಿ ಯಾವುದೆಲ್ಲ ಸುವಸ್ತುಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೋ ಹ್ಮ್ ಅದೆಲ್ಲವನ್ನು ಬಳಸಿಕೊಂಡು ಮಗನಾದಂತಹ ಭರತನಿಗೆ ಅಯೋಧ್ಯೆ ಪಟ್ಟಾಭಿಷೇಕ ಆಗಬೇಕು. ಹಾ, ಇದು ತಂದೆ ಮತ್ತು ತಾಯಿಯಂದಿರು ಒಟ್ಟಾಗಿ ನಿರ್ಣಯ ಮಾಡಿದಂತಹ ಒಂದು ಮಾತು. ಅದನ್ನು ಮೀರುವುದಕ್ಕೆ ಮಕ್ಕಳಾದ ನಾವು ಭರತ? ತಂದೆ ತಾಯಿಯರು ಒಟ್ಟಾಗಿ ನಿರ್ಣಯ ಅಂತ ಹೇಳುವುದಕ್ಕಾಗುವುದಿಲ್ವಲ್ಲ ಅಣ್ಣ. ತಂದೆ ಕೊಟ್ಟ ವರ ಅಲ್ವೋ? ಕೊಟ್ಟಿರಬಹುದು, ಆದರೆ ಆ ಕ್ಷಣಕ್ಕೆ ನನ್ನಮ್ಮ ನೆನಪಿಸಬೇಕಿತ್ತು ಅಂತ ನೋವು ನನಗೆ. ಅದನ್ನು ಅಮ್ಮ ಆಡಿದ್ರಲ್ಲ. ಹ್ಮ್ ಚಕ್ರವರ್ತಿಯಾದಂತಹ ದಶರಥನಲ್ಲಿ ಕೇಳಬೇಕಾದಂತಹ ಸನ್ನಿವೇಶವಾಗಿತ್ತು ಅದು. ಆ, ಒಂದು ವೇಳೆ ರಾಮನಿಗೆ ಹಸ್ತಾಂತರವಾಯಿತು ಅಂತಾದ್ರೆ ಮತ್ತೆ ಕೇಳುವುದಕ್ಕೆ ಅನುವಿಲ್ಲ, ಹಾಗಾಗಿ ಕೇಳಿದ್ದೇನೆ ಅಂತ. ಮತ್ತೆ ಇನ್ನೂ ಒಂದು ಹೇಳ ಭರತ, ಆ, ತಂದೆ ಯಾಕೆ ಹಾಗೆ ಮಾಡಿದ್ರು, ಯಾಕೆ? ತಾಯಿ ಯಾಕೆ ಹೀಗೆ ಮಾಡಿದ್ರು, ಹ್ಮ್ ಅದನ್ನು ಮಕ್ಕಳಾಗಿ ಪ್ರಶ್ನಿಸುವ ಅಧಿಕಾರವೇ ನಮಗಿಲ್ಲ. ಒಬ್ಬನಲ್ಲಿ ತಂದೆ ಹೇಳ್ತಾನೆ, ನಿನಗೆ ಸರಳವಾಗಿ ನಾನು ಆಡ್ತೇನೆ. ಹ್ಮ್ ಒಂದು ಮನೆಯ ಹಿರಿಯವನಾಗಿ ತಂದೆ ಆಡ್ತಾನೆ, ಹಾ, ಮಗನೇ ನೀನಿವತ್ತು ಹೊಲಕ್ಕೆ ಹೋಗು, ಹ್ಮ್ ಅಲ್ಲಿರುವಂತಹ ಎತ್ತುಗಳನ್ನು ತೆಕೊಂಡು ಹೋಗಿ ಹ್ಮ್ ನೇಗಿಲನ್ನು ಹೂಡಿ ಆ, ಆ ಹೊಲವನ್ನು ಉಳುವಂತಹ ಹೊಣೆ ನಿನ್ನದು ಅಂತ ಒಬ್ಬ ಮಗನಲ್ಲಿ ಹೇಳ್ತಾನೆ. ಹ್ಮ್ ಮತ್ತೊಬ್ಬ ಮಗನಲ್ಲಿ ಹೇಳ್ತಾನೆ, ಹ್ಮ್ ಅಲ್ಲೇ ಹತ್ತಿರದಲ್ಲಿ ಒಂದು ಮನೆಯಲ್ಲಿ ಆ, ದೇವತಾ ಕಾರ್ಯ ಇದೆ, ಹ್ಮ್ ಈ ದಿನ ಮಧ್ಯಾಹ್ನದ ಹೊತ್ತು ಅಲ್ಲಿಯ ಭೋಜನಕ್ಕೆ ದೇವತಾ ಪೂಜೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸಿ ಊಟ ಮಾಡಿ ಬಾ ಅಂತ ಹೇಳ್ತಾನೆ. ಹಾ. ಒಬ್ಬನಲ್ಲಿ ಊಟಕ್ಕೆ ಹೋಗುವುದಕ್ಕೆ ಅಪ್ಪ ಹೇಳಿದ್ರು, ಹ್ಮ್ ಇನ್ನೊಬ್ಬನಲ್ಲಿ ಎತ್ತುಗಳನ್ನು ತೆಕ್ಕೊಂಡು ಹೊಲದಲ್ಲಿ ಉಡುವ ಕಠಿಣವಾದ ಶ್ರಮದ ಕೆಲಸವನ್ನು ಹೇಳಿದ್ರು ಅಂತ ಮಕ್ಕಳು ಹೇಳುವುದಕ್ಕುಂಟ? ಅಣ್ಣ, ಯಾರನ್ನು ಎಲ್ಲಿಗೆ ಕಳುಹಿಸಬೇಕು ಅನ್ನುವ ವಿವೇಚನೆ ತಂದೆಗೆ ಬಿಟ್ಟದ್ದು. ಪಿತನ ವಾಕ್ಯವ ಮೀರಿ ಹಿಂದೆ ನಡೆದವರುಂಟೆ, ನಡೆಯುವವರುಂಟೆ. ಹಾಗಾಗಿ ಹೀಗೆಲ್ಲ ಹಠ ಮಾಡಬಾರದಪ್ಪ. ಅಣ್ಣ, ಹ್ಮ್ ನಿನಗೆ ಹಠ ಅಂತ ಅನ್ನಿಸ್ತದೋ ಅಲ್ವಾ? ಮತ್ತೆ ಇನಕುಲದಲ್ಲಿ ಯಾರು ಹೇಗೆ ನಡೆದ್ರು ಎನ್ನುವ ಬಗ್ಗೆ ನನಗೂ ಗೊತ್ತಿಲ್ಲವೋ ಅಣ್ಣ. ಅಂದ್ರೆ ನಿರ್ಮಲದೊಳು ಜ್ಯೇಷ್ಠ ಸುತನಿರಲಾದನ ತಮಗೆ ರಾಜ್ಯವುಳ್ಟೆ ಅಣ್ಣ ಅಣ್ಣ ನಿರ್ಮಲದೊಳು
ಭುವನದೊಳು ಜ್ಯೇಷ್ಠ ಸುತನಿರಲ್ ಆತನ ತಮ್ಮಗೆ ರಾಜ ಮುಳ್ಟೆ ಅಣ್ಣ 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 ಅಣ್ಣ, ಮಗು, ಇನಕುಲದವರು ಹಿಂದೆ ಹೇಗೆ ನಡೆದಿದ್ದರು, ಯಾವ ರೀತಿಯ ತತ್ವಗಳನ್ನು ಆದರ್ಶ ಎನ್ನುವ ಹಾಗೆ ಪರಿಪಾಲಿಸಿಕೊಂಡು ಬಂದಿದ್ರು ಎನ್ನುವ ಬಗ್ಗೆ ಹಿರಿಯರು ಹೇಳಿದಂತಹ ವಿಚಾರಗಳನ್ನೆಲ್ಲವನ್ನು ನಾನು ತಿಳಿದಿದ್ದೇನೆ. ನಿಜ ಅಣ್ಣ. ಪ್ರತ್ಯೇಕವಾಗಿ ನಿನಗದನ್ನು ನಾನು ಎಚ್ಚರಿಸಬೇಕು ಅಂತ ಇಲ್ಲವಲ್ಲ? ಖಂಡಿತ ಇಲ್ಲ. ಯಾಕೆ ಹಠ ಮಾಡುತ್ತಿ ಬರತ್ತಾ ಅಂತ ನೀನ್ ಆಡಿದೆ ಅಲ್ವೇ ಅಣ್ಣ. ಹಠಮಾರಿ ಮಗುವಿನ ಹಾಗೆ ಮಾಡ್ತಿ. ನಿನ್ನದು ಹಠವೇ ಅಲ್ಲವೋ? ನನ್ನದು ಹೌದು. ಹೇಗೆ? ಅಯೋಧ್ಯೆಯ ಪ್ರಜಾಜನರೆಲ್ಲವರೂ ಕೂಡ ಹ್ಮ್ ಶ್ರೀರಾಮಚಂದ್ರಮ ಬರಬೇಕು ಮರಳಿ ಅಯೋಧ್ಯೆಗೆ ಅಂತ ಪರಿಪರಿಯಾಗಿ ಭಿನ್ನವಿಸಿಕೊಳ್ಳುತ್ತಾ ಇರುವಾಗ, ತಮ್ಮನಾದಂತಹ ಭರತ ಕರೆಯುತ್ತಾ ಇರುವಾಗ, ನಮ್ಮ ಗುರುಗಳಾದಂತಹ ವಸಿಷ್ಠರು ಬಂದು ಎದುರಲ್ಲಿ ನಿಂತು ನಮ್ಮನ್ನೆಲ್ಲ ನೋಡುತ್ತಾ ಇರುವಾಗ, ತಾಯಂದಿರೆಲ್ಲರೂ ಕಣ್ಣೀರ್ಗರೆಯುತ್ತಾ ರಾಮ ಲಕ್ಷ್ಮಣ ಸೀತೆಯರು ಯಾವತ್ತು ಮರಳಿ ಅಯೋಧ್ಯೆಗೆ ಬರುತ್ತಾರೋ ಅಂತ ನಿರೀಕ್ಷೆಯಲ್ಲಿ ಕಾಯುತ್ತಾ ಇರುವಂತಹ ದೃಶ್ಯವನ್ನು ನೀನು ಕಣ್ಣಾರೆ ಕಾಣುತ್ತಾ ಇರಬೇಕಾದರೆ, ಹೌದು, ನೀನು ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ, ಅಮ್ಮನಾದಂತಹ ಕೈಕೆಯಾಡಿದಂತಹ ಮಾತಿಗೋಸುಗ ಅಂತ ಹೇಳುತ್ತೀಯಲ್ಲ ಅಲ್ವೇ? ಅದಕ್ಕಾಗಿ ನಾನು ಆಡಿದೆ, ನೀನು ಯಾಕಣ್ಣ ಹಠ ಮಾಡುತ್ತಿ ಅಂತ. ಅಲ್ಲ, ಕೊಟ್ಟ ಮಾತನ್ನು ಮೀರಿ ನಡೆಯುವುದಕ್ಕಾದೀತ ಅಣ್ಣ. ಹಿಂದಿನವರು ಯಾರು ಕೊಟ್ಟ ಮಾತನ್ನು ಮೀರಿ ನಡೆದವರಲ್ಲ, ಮುಂದಿನವರು ನಡೆಯ ಕೂಡದು ಎನ್ನುವುದು ಸತ್ಯವೇ. ಆದರೆ ಅಲ್ಲಿ ನೀನಾಡಿದಂತಹ ಭಾವ ಹಾಗೂ ವಿವೇಕ ಅಲ್ಲವೇ? ಇಲ್ಲಿಯ ಪರಿಸ್ಥಿತಿ ಬೇರೆ ಅಲ್ಲವೋ ಅಣ್ಣ? ಏನಾಯ್ತು ಇಲ್ಲಿ? ನನ್ನ ತಾಯಿ ಸಮಯವನ್ನು ನೋಡಿಕೊಂಡು ಕೇಳಿದ ಹಾಗಿತ್ತು, ನನ್ನ ಮಗ ಭರತನಿಗೆ ಪಟ್ಟವಾಗಬೇಕು ಅಂತ. ಇಲ್ಲದಿದ್ದರೆ ರಾಮ ಪಟ್ಟವೇರುತ್ತಾನೆ ಅಂತ ತಂದೆಯಾದಂತಹ ದಶರಥನ ಜೊತೆಗೆ ನಿರೀಕ್ಷಿಸುತ್ತಾ ಇದ್ದಂತಹ ಪರಿವಾರದವರೆಲ್ಲರೂ ಕೂಡ ಒಮ್ಮೆಗೆ ನೊಂದು ಹೋಗುವ ಹಾಗೆ ಆ ಪರಿಸ್ಥಿತಿಯನ್ನು ನನ್ನಮ್ಮ ಅಲ್ಲಿ ನಿರ್ಮಾಣ ಮಾಡಬೇಕಿತ್ತು ಅಣ್ಣ. ಅದು ಅಗತ್ಯ ಇರಲಿಲ್ಲವಲ್ಲ. ಆ ಕಾರಣಕ್ಕಾಗಿ ನಾನು ಆಡುವುದು, ನೀನ್ ಆಕೆಯ ಮಾತನ್ನು ಕೇಳಬೇಕಾದ ಅನಿವಾರ್ಯತೆಯೇ ಇರಲಿಲ್ಲ. ಯಾಕೆ ಗೊತ್ತೋ? ಯಾಕೋ? ನಮ್ಮ ಇನಕುಲದಲ್ಲಿ ಜ್ಯೇಷ್ಠನಾದಂತಹ ಮಗನೇ ಅಲ್ಲವೋ ಪಟ್ಟವೇರಬೇಕಾದ್ದು. ಪರಂಪರೆಯಿಂದ ಹಾಗೊಂದು ಬಂದಿದೆ. ಪಿತೃವಾಕ್ಯ ಪರಿಪಾಲನೆ, ಪಿತೃವಾಕ್ಯವನ್ನು ಮೀರಿ ನಡೆಯಬಾರದು ಅನ್ನುವಂತಹ ಪರಂಪರೆ ಬಂದಿದೆ ಅಂತಾದರೆ, ಅದರೊಂದಿಗೆ ಪಟ್ಟ ಜ್ಯೇಷ್ಠ ಮಗನಿಗೆ ಅನ್ನುವಂತಹ ಪರಂಪರೆಯನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ವ್ಯವಹರಿಸಬೇಕಲ್ಲ ಅಣ್ಣ. ಹಿರಿಯ ಮಗ ಸರಿಯಾಗಿದ್ದಾನೆ, ಧರ್ಮ ಮಾರ್ಗದಲ್ಲಿದ್ದಾನೆ ಅಂತಾದ್ರೆ ಅಂತವರಿಗೆ ಅಣ್ಣ, ನೀನೆಲ್ಲಿ ಧರ್ಮ ತಪ್ಪಿದ್ದಿ ಅಂತ ಬೇಕಲ್ಲ. ನೀನು ಅಧರ್ಮದ ಹಾದಿಯಲ್ಲಿ ನಡೆಯುತ್ತೆ ಎನ್ನುವುದನ್ನು ನಾನಲ್ಲ, ನಮ್ಮ ಅಯೋಧ್ಯೆಯ ಒಂದು ಸಣ್ಣ ಮಗುವು ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಅಂತಹ ಧರ್ಮ ಪರಿಪಾಲಕ ನೀನು ಎಲ್ಲಿ ಧರ್ಮ ತಪ್ಪಿದೆ ಅಂತ ಬೇಕಲ್ಲ ಅಣ್ಣ. ಮತ್ತೊಂದು ಅವಕಾಶವೂ ಉಂಟು. ಏನು? ಜ್ಯೇಷ್ಠನಾದವನಿಗೆ ಕೈಕಾಲು ಸರಿ ಇಲ್ಲದೆ ಅಂಗವೈಕಲ್ಯವೋ, ಸರಿ, ಬುದ್ಧಿಭ್ರಮಣೆಯೋ, ಅಥವಾ ಬೇರಾವುದೋ ಸಮಸ್ಯೆಯೋ ಉಂಟಾಯಿತೋ, ಅಥವಾ ಆತ ನಶಿಸಿ ಹೋದನೋ ಇಲ್ಲವಾದನೋ ಏನಾದರೂ ಆಯಿತು, ಅಂತಹ ಪರಿಸ್ಥಿತಿಯಲ್ಲಿ ಇಂತಾದರೆ ಬೇರೆ ಯಾರಾದ್ರೂ ಬೇರೆ ಮಕ್ಕಳು ಪಟ್ಟವನ್ನೇರಬಹುದು. ಅಂತಹ ಒಂದು ಪರಂಪರೆ ಉಂಟಲ್ಲ ರಾಜಪೀಠಕ್ಕೆ? ಉಂಟಲ್ಲ. ಆದರೆ ಇಲ್ಲಿ ಅದ್ಯಾವ ಸಮಸ್ಯೆಗಳು ನಮಗೆ ತಲೆದೋರ್ಲಿಲ್ಲ ಅಲ್ಲ ಅಣ್ಣ. ಅಣ್ಣ, ಹಠ ಮಾಡದೆ ಅಯೋಧ್ಯೆಗೆ ತೆರಳು ಅಂತ ಆಡುವಾಗ ನೀನು ಆಡಿದ ರಥದ 2 ಗಾಲಿಗಳ ಹಾಗಿರ್ಬೇಕು ಅಲ್ವೇ? ಒಂದು ಪೌರುಷ, ಒಂದು ವಿಧಿ. ಅಣ್ಣ, ಬದುಕಿಗಾರ್ ನಾಯಕರು, ವಿಧಿಯೋ, ಪೌರುಷವೋ, ಧರ್ಮವೋ, ಅಂಧಬಲವೋ ಯಾರು ಅಂತ ಯಾರು ನಿರ್ಧರಿಸುವುದಕ್ಕಾಗುತ್ತದಣ್ಣ?
ಘಟನೆ ಘಟಿಸಿ ಹೋದದ್ದನ್ನು ಸರಿಪಡಿಸಬೇಕು ಅಂತ ಕೆಲವರಾದ್ರೂ ಪ್ರಯತ್ನಿಸುತ್ತಾ ಇರಬೇಕಾದರೆ ನೀನು ಮತ್ತೆ ಅದರಲ್ಲೇ ನಾನು ಒಗ್ಗಿಕೊಂಡು ಬಿಡುತ್ತೇನೆ, ಅದನ್ನೇ ಪಾಲಿಸುತ್ತಾ ಇರುತ್ತೇನೆ ಅಂತ ಹೇಳುವುದು ಭರತನ ಮನಸ್ಸಿಗೇನೋ ಬಹಳ ನೋವಾಗುತ್ತದಣ್ಣ. ಅಣ್ಣ, ರಾಮನ ಅಂತರಂಗವನ್ನು ನಾವು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನ್ನನ್ನು ದೇವರಾಮನಾಗಿ ಕಂಡವರೇ ನಮ್ಮವರು. ಅದು ಭಕ್ತಿ ಅಂತ ನೀನು ಆಡಬಹುದು, ಆದರೆ ತಮ್ಮನಾದಂತಹ ಭರತನ ಅಂತರಂಗ ನಿನಗೆ ಅರ್ಥವಾಗಲಿಲ್ಲವೇ ಅಣ್ಣ? ಯಾಕಪ್ಪ ಅರ್ಥ ಆಗದೆ? ಅರ್ಥ ಆದ ಕಾರಣಕ್ಕಾಗಿಯೇ ಇಷ್ಟೇ ಹೇಳುವುದು ನಾನು. ಅಣ್ಣ, ನೀನ್ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿಂದ ಹೋಗಬೇಕು ಅಂತ ನನ್ನ ಮೇಲೆ ಅಧಿಕಾರದಿಂದ ನೀನು ಆಡಿದ್ರು ಕೂಡ. ಅಲ್ಲ, ನೀನು ಹೋಗಲೇಬೇಕಲ್ಲ ಅಯೋಧ್ಯೆಯ ಕಡೆಗೆ. ಅಲ್ಲ, ನೀನು ಹೋಗಬೇಕು ಅಂತ ಹೇಳಿದ್ರೆ ಹೋಗುತ್ತೇನೆ. ಎಲ್ಲಿಗೆ ಗೊತ್ತು? ಎಲ್ಲಿಗೆ? ಅಯೋಧ್ಯೆ ಅಲ್ಲ, ಮತ್ತೆ ಬೇರೊಂದೂರಿಗೆ ಸಾಗಿ ಹೋಗುತ್ತೇನೆ. ಅದು ಬಿಟ್ಟು ನೀನು ಬಾರದ ಅಯೋಧ್ಯೆಗೆ ನಾನು ಹೋಗುವುದೇ ಇಲ್ಲ, ಹೋಗುವುದಿಲ್ಲ. ಭರತ ಅಣ್ಣ, ಅನಿತು ದಿನ ರಾಜ್ಯವನ್ನು ಆಡಿಕೊಂಡಿರು ನೀನು ಭರತಾಯ. ಮನಸ್ಸಿನೊಳು ಅನುಮಾನ ಮತ್ತೇನು ಬೇಡ ಬೇಡ. ಎನ್ನೊಡನೆ ಜನಿಸಿದ್ದ ತಮ್ಮನಾದರೆ ನೀನು ಎನ್ನ ಮಾತನು ಕೇಳು, ಎರಡಿಲ್ಲದಾಳು ತಮ್ಮ ಕೇಳು. ಸತ್ಯಮೇವ ಜಯತೆ ನಾನೃತಂ. ಗುರುಗಳು ನಿನಗೆ ಹೇಳಿದ್ದು ನೆನಪಿಲ್ವಾ? ನೆನಪುಂಟಣ್ಣ. ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಅದೂ ನೆನಪಿದೆ ಮಗು. ಅಣ್ಣ, ತಾಯಿಯಾದಂತಹ ಕೈಕಾದೇವಿ ಮಂದಬುದ್ಧಿಯಿಂದಲೋ ಅಥವಾ ಬೇರೆ ಯಾವುದೋ ಒಂದು ಕಾರಣದಿಂದ ಚಂಚಲವಾದಂತಹ ತನ್ನ ಮಗನಿಗೆ ಸಿಗಬೇಕು ಅನ್ನುವ ವ್ಯಾಮೋಹದಿಂದ ಏನೇ ಕಾರಣ ಇರಲಿ, ಆ ಕ್ಷಣಕ್ಕೆ ಒಂದು ಮಾತನ್ನು ತಾಯಿ ಆಡಿದಳು. ಆಡಿದ್ದ ಹೌದಾ? ಆಡಿದ್ದ ಹೌದೇ. ಅದೇ ಹೊತ್ತಿಗೆ ಅಂತಃಪುರವನ್ನು ಸೇರಿದಂತಹ ನಮ್ಮ ತಂದೆಯಾದ ದಶರಥ ಭೂಪತಿಗಳದನ್ನು ಒಪ್ಪಿ ಅಸ್ತು ಅಂತ ಹೇಳಿದ್ದ ಹೌದಾ? ಅದು ಹೌದು ಅಂತ ಕೇಳಿ ತಿಳಿದಿದ್ದೇನೆ. ಹೊರಡುವ ಕಾಲದಲ್ಲಾದ್ರೂ ಒಂದು ಹೊತ್ತಾದ್ರೂ ನನ್ನ ಜೊತೆಯಾಗಿದ್ದು ಉಂಡು ಹೋಗು ರಾಮ ಅಂತ ಹೇಳಿದ್ದು ಬಿಟ್ರೆ ನೀನು ಕಾನನಕ್ಕೆ ಹೋಗಬೇಡ ಅಂತ ಅಪ್ಪ ಹೇಳಲಿಲ್ಲ. ಬೇಕಾದ್ರೆ ನನ್ನನ್ನು ಬಂಧಿಸಿ ಸೆರೆಮನೆಗೆ ಹಾಕು, ನನ್ನನ್ನು ಯುದ್ಧದಲ್ಲಿ ಸೋಲಿಸು, ಇಂತಹ ಮಾತುಗಳನ್ನು ಆಡಿದ್ರು ಬಿಟ್ರೆ ನೀನ ಅಯೋಧ್ಯೆಯಿಂದ ಹೋಗುವುದೇ ಬೇಡ ರಾಮ ಅಂತ ನಮ್ಮ ಅಪ್ಪನೂ ಆಡ್ಲಿಲ್ಲ. ಅಣ್ಣ, ಅಪ್ಪ ಹಾಗಾಡಿದ್ದು ನಿಜ. ಅಪ್ಪ ಹೇಳಿದ್ದನ್ನು ನೀನು ಅನುಸರಿಸಿ ಬಂದದ್ದು ನಿಜ. ಅದಕ್ಕೆ ಕಾರಣ ನನ್ನಮ್ಮ ಕೈಕೆ ಎನ್ನುವಂಥದ್ದು ನಿಜ. ಸತ್ಯವೇ. ಈಗ ಬಂದಂತಹ ತಾಯಿಯಂದಿರಲ್ಲಿ ಕೈಕೆಯೂ ಇದ್ದಾಳಲ್ಲ. ಹೌದು. ಅವಳು ನಿನ್ನಲ್ಲಿ ಆಡುವಂತಹ ಮಾತನ್ನು ನೀನೀಗ ಗಮನಿಸಿರ್ಬೇಕಲ್ಲ. ಹೇಳಿದ್ಲು. ಅವತ್ತು ಏನೋ ಬುದ್ಧಿಭ್ರಮಣೆ ಆದ ಹಾಗಾಯಿತು ಮಗು. ಹೌದು, ತಪ್ಪು ಮಾಡಿಬಿಟ್ಟೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಮರಳಿ ಅಯೋಧ್ಯೆಗೆ ಬಾ ಕಂದ ಅಂತ ಆಕೆ ನಿನ್ನಲ್ಲಿ ಕಣ್ಣೀರ್ಗರೆದು ಬೇಡಿಕೊಂಡಿದ್ದಾಳೆ ಅಂತಾದ್ರೆ ಆವತ್ತಿನದನ್ನ ಮರೆತು ಬಿಡಬಹುದಲ್ಲ ಅಣ್ಣ? ಮರೆತು ಬಿಡಬಹುದು, ಮರೆತು ಬರಬಹುದು. ಆದ್ರೆ ತಂದೆ ಬೇಕಲ್ಲ. ಯಾಕಂದ್ರೆ ವರ ಕೊಟ್ಟದ್ದು ತಂದೆಗೆ, ಆ ತಂದೆಯೇ ನಮ್ಮ ಮುಂಭಾಗದಲ್ಲಿ ನಿಂತು ಸರಿ ಒಪ್ಪಿದೆ ಅಂತ ಹೇಳಿದ್ರೆ ಆಗ ಬರುವುದಕ್ಕಾಗ್ತದೆ. ಬಿಟ್ರೆ ಕೇವಲ ಈಗ ಅಮ್ಮನಾಡಿದಂತಹ ಮಾತಿಗೆ ಮರಳಿ ಮೌಲ್ಯ ಬರುವುದಿಲ್ಲ ಭರತ. ಹೋದ ತಂದೆಗೆ ಸಂತೋಷ ಆಗಬಹುದು ಏನೋ ಅಂತ ಒಂದು ಆಸೆ ನನಗೆ, ನೀನು ಮರಳಿ ಅಯೋಧ್ಯೆಗೆ ಬಂದರೆ. ಇಲ್ಲ ಇಲ್ಲ, ಯಾಕೆ ಗೊತ್ತೇ? ಯಾಕೆ? ಕ್ಷಣಿಕವಾದಂತಹ ಸಂತೋಷ ಬೇರೆ, ಸುದೀರ್ಘವಾಗಿ ದೀರ್ಘಕಾಲೀನವಾಗಿ ನಾನು ಆಗಾಗ ನಿನಗೆ ನೆನಪಿಸುವುದನ್ನು ಇನಕುಲ, ಸೂರ್ಯವಂಶ, ಈ ಕ್ಷಣಕ್ಕೆ ನಮ್ಮದಾದಂತಹ ಭ್ರಮೆಯಿಂದ, ನಮ್ಮದಾದಂತಹ ಪ್ರೀತಿಯಿಂದ ನಾವು ಏನನ್ನೋ ಮಾಡಿಬಿಡ್ತೇವೆ. ಭವಿಷ್ಯದಲ್ಲಿ ಏನಾಡ್ತಾರೆ, ಆ ಕುಲದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಹೀಗೆ ಮಾತು ತಪ್ಪಿದ್ದಾನಂತೆ. ಮಗು, ಸಾವಿರಾರು ಜನರ ಮುಂಭಾಗದಲ್ಲಿ ಅಗ್ನಿಸಾಕ್ಷಿಯಾಗಿ ಮದುವೆಯಾದವಳಿಗೆ ಧರ್ಮಪತ್ನಿ, ಸಹಚರಿ. ಹೌದಾ? ಹೌದು. ಧರ್ಮೇಚ ಅರ್ಥೇಚ ಕಾಮೇಚ ನಾ ಅತಿಚರಾಮಿ. ನಿಜ. ಹಾಗಾದ್ರೆ ಯಾಕೆ ನಮ್ಮ ವಂಶದವನೇ ಆದಂತಹ ಹರಿಶ್ಚಂದ್ರ ಮಡದಿಯಾದ ಚಂದ್ರಮತಿಯನ್ನು ವಿಕ್ರಯಿಸಿದ? ಯಾಕೆ? ಮಗನನ್ನು ಮಾರಾಟ ಮಾಡುವ ಒಂದು ಕ್ರಮ ಉಂಟ? ಇಲ್ಲ.
ಬೇಕಾದ್ರೆ ಹ್ಮ್ ಸತ್ಯ, ಹ. ಧರ್ಮ, ಹ್ಮ್ ಅದು ನಾನು ಆಗ ಆಡಿದಂತೆ 2 ಕಣ್ಣುಗಳಿದ್ದ ಹಾಗೆ ಜೀವರಿಗೆ. ಹ್ಮ್. ಎಂತಹ ಒಂದು ಕಠಿಣವಾದ ಸನ್ನಿವೇಶವೇ ಮಾನವನ ಬದುಕಿನಲ್ಲಿ ಬಂದು ವಿಧಿ ಒಡ್ಡಿದಂತಹ ಪರೀಕ್ಷೆಯ ಮುಂಭಾಗದಲ್ಲಿ ವಿವೇಕದಿಂದ ವರ್ತಿಸಬೇಕು ಅಂತ ಆಗಿನಿಂದ ನಿನಗೆ ನಾನು ಆಡುವುದು ಅದನ್ನು. ಹ. ಮಗು, ಅಣ್ಣ ನಿನಗೊಂದೇಳ, ಏನಣ್ಣ? ಬಾಯಿಗೆ ರುಚಿಯಾದದ್ದೆಲ್ಲ ಹೊಟ್ಟೆಗೆ ಒಳ್ಳೇದಲ್ಲ. ಅದು ಹೌದು. ಹೌದಾ? ಹೌದು. ನಮ್ಮ ಮುಂಭಾಗದಲ್ಲಿ ಈಗ ರಾಮ ಬರ್ಲಿ, ಅಯೋಧ್ಯೆಯಲ್ಲಿ ಚಕ್ರವರ್ತಿ ಪೀಠವನ್ನು ಏರ್ಲಿ, ಪ್ರಜೆಗಳಿಗೆ ಒಳ್ಳೇದು ಅಂತ ಕಾಣ್ತದೆ. ಆದ್ರೆ ನಿನ್ನಿಂದ ಜೀರ್ಣ ಆಗ್ಲಿಕ್ಕಿಲ್ಲ ಅನ್ನುವಂತಹ ಭರವಸೆ ನಮ್ಮವರಿಗುಂಟು. ಆದ್ರೆ ಅದೇ ಪ್ರಜೆಗಳು ನಾಳೆ ಏನ್ ಹೇಳ್ತಾರೆ ಗೊತ್ತಾ? ಏನು? ಒಮ್ಮೆ ಅಮ್ಮನಿಗೆ ಮಾತು ಕೊಟ್ಟ ರಾಮ ಕಾಡಿಗೆ ಹೋದ, ಆಮೇಲೆ ಭರತ ಒತ್ತಾಯ ಮಾಡಿದ ಮೇಲೆ ಮತ್ತೆ ಅಯೋಧ್ಯೆಗೆ ಬಂದು ಚಕ್ರವರ್ತಿ ಪೀಠದಲ್ಲಿ ಕೂತಿದ್ದಾನೆ. ನಮ್ಮ ಅರಸನಿಗೆ ಹೇಳಿದ ಮಾತಿಲ್ಲ, ಮತ್ತೆ ನಾವ್ಯಾಕೆ ಹೇಳಿದ್ದು ಕೇಳಬೇಕು ಅಂತ ಹೇಳ್ತಾರೆ. ಇದು ಪ್ರಜೆಗಳ ಗುಣ. ಯಾಕಂದ್ರೆ ಈ ಬಗ್ಗೆ ನಾನೇನ್ ಆಡುವುದು ಅಂತ ಅರಸನಾದವ ಯಾವ ರೀತಿಯಾಗಿ ಇರ್ತಾನೋ ಅದನ್ನೇ ಅನುಸರಿಸಿಕೊಂಡು ಪ್ರಜೆಗಳು ಇರ್ತಾರೆ. ಅದು ಹೌದಣ್ಣ. ಹಾಗಾಗಿ ಆಡ್ತಾ ಇದ್ದೇನೆ. ಹ್ಮ್ ನಮ್ಮ ಕರ್ತವ್ಯ ಏನು ಅಂತ ಪ್ರಾಮಾಣಿಕವಾಗಿ ಆಲೋಚಿಸುವ. ಹ್ಮ್ 14 ವರ್ಷಗಳ ವನವಾಸ ನನಗೆ, ಹ. ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯಲ್ಲಿ ಆಳುವಂತಹ ಹೊಣೆಗಾರಿಕೆ ನಿನಗೆ. ಹ್ಮ್. ಅನಿತುದಿರ ರಾಜ್ಯವನ್ನು ಆಳಿಕೊಂಡಿರು ನೀನು. ಆ. ದೇಶ ಹ. ನಮ್ಮದು. ಹ್ಮ್ ಹಾಗಾಗಿ ಅಲ್ಲಿ ನೀನಿರು. 14 ವರ್ಷ ಕಳೆದ ಮೇಲೆ ಇವರ ಜೊತೆಯಾಗಿ ನಿನ್ನಲ್ಲಿಗೆ ನಾನು ಬರ್ತೇನಲ್ಲ, ಮತ್ತೆ ಯಾಕೆ ಹಠ ಮಾಡ್ತೀನಿ ನೀನು? ಅಣ್ಣ, ಹ್ಮ್. ನೀನ್ ಇಷ್ಟ ಆಡಿದ ಮೇಲೆ ಇನ್ನೂ ಹಠ ಮಾಡಿದ್ರೆ ಈ ಭರತನಿಗೆ ರಾಮನ ಮಾತಿನ ಮೇಲೆ ಗೌರವ ಇಲ್ಲ ಅಂತಾಗಿ ಹೋದೀತು. ಅದಕ್ಕೆ ನಾನು ಆಡಿದ್ದಲ್ವ, ಎನ್ನೊಡನೆ ಜನಿಸಿದ್ದ ತಮ್ಮನಾದರೆ ನೀನು ಎನ್ನ ಮಾತನ್ನು ಕೇಳು ಎರವಿಲ್ಲದಾಳು. ಅಣ್ಣ, ಏನು ಮಾಡುತ್ತೇನೆ ಗೊತ್ತೇ? ಏನು ಮಾಡ್ತೀನಿ? ಅಳ್ಳ ಕೇಳಿರೇಳು ಬಸ್ಸರದ ಮರು ದಿವಸ ಉಣ್ಣದೆಹೆನೊಂಬತ್ತುಗಳಿಗೆ ಪರ್ಯಂತ ಅಣ್ಣ ಅಗ್ರಜರು ನೀವಿಷ್ಟರೊಳು ಪದದಾಣೆ ಅಣ್ಣ. ಅಣ್ಣ, ಸಹೋದರ, ನೀನು ಪರಿಪರಿಯಾಗಿ ನನಗೆ ಅರ್ಥ ಆಗುವ ಹಾಗೆ ಇಷ್ಟೆಲ್ಲ ಹೇಳುತ್ತಾ ಇರುವಾಗ ವಸಿಷ್ಠರು ನನ್ನನ್ನು ನೋಡಿ ಕಣ್ಸನ್ನೆ ಮಾಡಿದರು. ರಾಮನ ಮಾತನ್ನು ಮೀರಬೇಡ ಭರತ ಎನ್ನುವ ಹಾಗೆ. ಧರ್ಮದ ಪಥ ಅನ್ನೋದು ಅದು ಹೂವಿನ ದಾರಿಯಲ್ಲ, ಮುಳ್ಳಿನ ದಾರಿ ಅಂತ ತಿಳಿ. ಅರ್ಥವಾಗುತ್ತಾ ಉಂಟಣ್ಣ. ಹ್ಮ್. ಅರೆ ಕ್ಷಣ ತಂದೆಯನ್ನು ಕಳಕೊಂಡಂತಹ ನೋವು ಜೊತೆಗೆ ನೀನು ವನವಾಸಕ್ಕೆ ಬಂದಂತಹ ನೋವು, ಎರಡರಿಂದಲೂ ಬಾಧಿತನಾಗಿ ಬಿಟ್ಟಿದ್ದನಣ್ಣ. ನಮ್ಮ ವಂಶದ ಮೂಲ ಪುರುಷನಾದಂತಹ ಮನು ಸ್ಮೃತಿಕಾರನಿದ್ದಾನೆ ಅಂತ ನಾನು ಆಡಿದೆ. ಹೌದಣ್ಣ. ಧರ್ಮದ ದಶಲಕ್ಷಣಗಳನ್ನು ಆಡುವಲ್ಲಿ ಪ್ರಾರಂಭದ್ದೇ ಧೃತಿ. ಅದನ್ನೇ ನಾವು ಕೆಟ್ರ ಆದೀತ ತಮ್ಮ. ಧೃತಿಗೆಡಬಾರದು ಎಂತಹ ವಿಷಮ ಸನ್ನಿವೇಶದಲ್ಲೂ. ಅರ್ಥವಾಗುತ್ತಾ ಉಂಟಣ್ಣ. ಸತ್ಯಂ ವದ ಧರ್ಮಂಚರ ಅಂತ ನಮ್ಮವರೆಲ್ಲ ಆಡಿದಂತಹ ಮಾತು ಅಲ್ವೇ? ಚರಿಸಿದಂತಹ ನಡೆ. ಇದನ್ನು ಮೀರಿ ಯಾರು ವ್ಯವಹರಿಸಬಾರದು, ವ್ಯವಹರಿಸಕೂಡದು. ಅರ್ಥವಾಗುತ್ತಾ ಉಂಟು ಅಣ್ಣ. ಮಗು, 14 ವರ್ಷಗಳ ವನವಾಸದ ಬಳಿಕ ನೀನು ಬರುತ್ತಿ ಅಂತ ಆಡಿದೆ. ತುದಿಯ ಮರುದಿನ ಬಂದು ಒದಗುವೆ. ಆ ನಿರೀಕ್ಷೆಯ ಬಲದ ಜೊತೆಗೆ ನಾನು ಅಯೋಧ್ಯೆಗೆ ಹೋಗುವುದಕ್ಕೊಪ್ಪುವೆ. ಆಗಲಿ. ಆದರೆ ಮತ್ತು ಆದರೆ ಉಂಟಾ? ಹೌದು. ನೀನು ಬರುತ್ತೇನೆ ಅಂತ ಆಡಿದ ಮೇಲೆ ನೀನು ಬರುವವರೆಗೆ ತಮ್ಮನಾಗಿ ನಿನ್ನನ್ನು ಕಾಯುತ್ತಾ ಇರುತ್ತೇನೆ. ಅದು ಇರ್ಲೇಬೇಕಲ್ಲ. ಅಯೋಧ್ಯೆಯ ಪಟ್ಟದಲ್ಲಿ ಕುಳಿತಲ್ಲ, ಮತ್ತೆ ನನ್ನ ಆಡಳಿತಕ್ಕೂ ಅನುಕೂಲವಾಗುವ ಹಾಗೆ, ನನ್ನ ಮನದ ಭಾವಕ್ಕೂ ಬೇಕಾಗುವ ಹಾಗೆ ನಂದಿಗ್ರಾಮದಲ್ಲಿದ್ದುಕೊಂಡು ಅತ್ತ ಆಡಳಿತ, ಇತ್ತ ನೀನು ಯಾವತ್ತು ಬರುತ್ತಿ, 14 ವರ್ಷ ಯಾವಾಗ ಕಳೆಯುತ್ತದೆ ಅನ್ನುವಂತಹ ನಿರೀಕ್ಷೆ
ಎರಡು ಭಾವಗಳ ಜೊತೆಗೆ ಹ್ಮ್ ಈ ಭರತ ಹ್ಮ್ ರಾಮನ ನಿರೀಕ್ಷೆಯಲ್ಲಿರುತ್ತಾನಣ್ಣ. ಆದರೆ ಹ್ಮ್ ಅಲ್ಲಿಯ ಐಶ್ವರ್ಯಗಳು, ಒಡೆತನವೋ, ಸಂಪತ್ತೋ, ಹ್ಮ್ ಸೌಭಾಗ್ಯವೋ ಹ್ಮ್ ನನಗೆ ಯಾವುದೂ ಬೇಡ. ಹ್ಮ್ ನೀನಿಲ್ಲಿ ಹೇಗಿದ್ದೀಯೋ ಹ್ಮ್ ಆ ತೆರನಾಗಿ ನಾನು ಹಾಗಿರುವೆ. ಹ್ಮ್ ಹೊಟ್ಟೆ ತುಂಬಿಸ್ತೇನೆ, ಹೊಟ್ಟೆಗೆ ಊಟ ಮಾಡದೆ ಅಂತೂ ಇರುವುದಿಲ್ಲ. ಹಾ. ನನಗೂ ನಿನಗ ಆಹಾರವಾಗಿರುವಂತಹ ಕಂದಮೂಲಾದಿಗಳೇ ಸಾಕು. ಹ್ಮ್ ಆದರೆ ಮತ್ತೊಂದುಂಟು. ಏನಪ್ಪ? 14 ದಿವಸ ಕಳೆದು 9 ಗಳಿಗೆ ಪರ್ಯಂತ ಹ್ಮ್ ಉಪವಾಸದಿಂದಿದ್ದು ಹಾ ಮರು ಕ್ಷಣಕ್ಕೆ ನೀನು ಬರುವುದು ಅರೆ ಕ್ಷಣ ತಡವಾದರೂ ಕೂಡ 14 ವರ್ಷದ ಮರುದಿನ 9 ಗಳಿಗೆ ಉಪವಾಸ ಇದ್ದು ನೀನು ಬರುವುದರೆ ಕ್ಷಣ ತಡವಾದರೂ ಕೂಡ ಹಾ ನಿನಗೆ ಹಾ ನಿನ್ನನ್ನನುಸರಿಸಿಕೊಂಡು ಬಂದಂತಹ ತಮ್ಮಂದಿರು ಹ್ಮ್ ಇಬ್ಬರೇ ಅಂತ ನೀನು ತಿಳಿಯಬೇಕಾದೀತು. ಯಾಕೆ ಗೊತ್ತೋ? ಹ್ಮ್ ಭರತ ಇರುವುದಿಲ್ಲ, ಹ್ಮ್ ಭರತ ಅಗ್ನಿ ಪ್ರವೇಶ ಮಾಡಿಕೊಳ್ಳುತ್ತಾನೆ ನೀನು ಬಾರದೆ ಹೋದರೆ. ತಮ್ಮ, ಅಣ್ಣ, ಭಾವೋನ್ಮಾದದಿಂದ ತಪ್ಪಿಯೂ ಇಂತಹ ಮಾತುಗಳನ್ನು ಆಡಬೇಡ. ಯಾಕಣ್ಣ? ನನ್ನ ಸಹೋದರನಾದಂತಹ ನಿನಗೆ ನನ್ನ ಕುರಿತಾಗಿ ಇರುವಂತಹ ಪ್ರೀತಿ ಎಷ್ಟು ಅನ್ನೋದನ್ನು ಈ ಮಾತಿನಿಂದ ನಾನು ತಿಳಿದೆ. ಆ ಕ್ಷಣಕ್ಕೆ ನೋಡು, ಲಕ್ಷ್ಮಣನಲ್ಲಿ ಹೇಳಿದೆ, ಆ ದಿನವನ್ನು ಈಗಲೇ ಬರೆದಿಟ್ಟುಕೋ, ಒಂದು ಕ್ಷಣವೂ ನಾವು ತಡ ಮಾಡಿ ಹೋಗುವ ಹಾಗಿಲ್ಲ ಅಂತ. ಮಗು, ತಡವಾದರೆ ಭರತನಿಗಿರುವುದಕ್ಕಾಗುವುದೇ ಇಲ್ಲ. ಮರದ ತುದಿಯನ್ನು ಏರಿ ಸೇನೆ ಸಹಿತನಾಗಿ ನೀನು ಬರುವಂತಹ ಹೊತ್ತಿಗೆ ಆಯುಧ ಪ್ರಯೋಗವನ್ನು ಮಾಡಿ ಮರದಲ್ಲಿರುವಂತಹ ನೇರಳೆಯ ಹಣ್ಣುಗಳನ್ನು ಉದುರಿಸಿದ ಹಾಗೆ ಭರತನನ್ನಾಗ್ಲಿ ಸೇನೆಯನ್ನಾಗ್ಲಿ ಸಮೂಲ ನಾಶ ಮಾಡುತ್ತೇನೆ ಅಂತ ತೊಡಗಿದಂತಹ ಲಕ್ಷ್ಮಣನೇ ಈ ಹೊತ್ತು ಲಜ್ಜೆಯಿಂದ ನಿನ್ನ ಕಣ್ಣ ಮುಂಭಾಗದಲ್ಲಿ ತಲೆ ತಗ್ಗಿಸಿ ನಿಂತಿದ್ದಾನೆ. ತಮ್ಮ, ಅಣ್ಣ, ನೀನಾಗ ಹೇಳಿದೆ ರಾಮ ದೊಡ್ಡವ. ದೊಡ್ಡವನೇ. ನನಗೀಗ ಅರ್ಥ ಆಯ್ತು ರಾಮ ದೊಡ್ಡವನಾದ್ದು ಹೇಗೆ ಅಂತ. ನಿನ್ನ ಹಾಗಿರುವ, ಲಕ್ಷ್ಮಣನ ಹಾಗಿರುವ ತಮ್ಮಂದಿರಿರುವ ಕಾರಣಕ್ಕಾಗಿ ರಾಮ ದೊಡ್ಡವನಷ್ಟೇ. ಆ ಹಿರಿತನ ನಿನ್ನಲ್ಲಿದ್ದದ್ರಿಂದಲೇ ದೊಡ್ಡವನಾದೆ. ಆಗ್ಲಿ ಮಗು, ಅಯೋಧ್ಯೆಗೆ ಹೋಗು, 14 ವರ್ಷ ಕಳೆದು ಬರ್ತೇನೆ. ಅಣ್ಣ, ಅಯೋಧ್ಯೆಗೆ ಹೋಗುವುದು ನಿಜ, ಪಟ್ಟದಲ್ಲಿರುವುದಿಲ್ಲ ಅಂತಲೂ ನಿಜ. ಪಟ್ಟಾಭಿಷಿಕ್ತನ ನೀನು ಆಗದ ಮೇಲೆ ಆಳ್ವಿಕೆಯನ್ನು ಯಾರು ಮಾಡ್ತಾರಪ್ಪ? ಅಣ್ಣ, ನಾನು ಆಡಿದೆಯಲ್ಲವೇ, ನಂದಿಗ್ರಾಮದಲ್ಲೇ ಇದ್ದುಕೊಂಡು ಆಳ್ವಿಕೆ ಮಾಡುತ್ತೇನೆ ಅಂತ. ಸರಿ, ಆದರೆ ಭರತ ಅರಸನಾಗಿ ಅಲ್ಲ, ಮತ್ತೆ ಅಲ್ಲಿ ನೀನೇ ಇರಬೇಕು. ನೀನಿರುವುದಕ್ಕಾಗದಿದ್ರೆ ಅಣ್ಣ, ಏನು ಮಾಡಬೇಕು ಅಂತ ಯೋಚಿಸಿದೆ. ಬರಬೇಕಾದರೆ ರಾಮ ಮರಳಿ ಅಯೋಧ್ಯೆಗೆ ಬರುತ್ತಾನೆ ಅಂತಾದರೆ ಹೊನ್ನ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಬೇಕು ಮಗು ಅಂತ ನಮ್ಮವರೆಲ್ಲ ಆಡಿದ್ರು. ಪಟ್ಟಾಭಿಷೇಕ ಆಗುವ ಕಾಲದಲ್ಲಿ ಧರಿಸಬೇಕಾದಂತಹ ಪಾದುಕೆಗಳು ತಂದಿದ್ದೇನೆ. ಅದನ್ನು ನನ್ನ 2 ಕೈಗಳಿಂದ ಎತ್ತಿ ಹಿಡಿದಿದ್ದೇನೆ. ನಿನ್ನ ಕಾಲ ಬುಡದಲ್ಲಿ ಇರಿಸಿದ್ದೇನೆ. ಅಣ್ಣ, ನೀನೊಮ್ಮೆ ಧರಿಸ್ತೀಯೋ ಅದನ್ನು? ಸೇವೆಗೆನ್ನುತ್ತ ತನ್ನ ಪಾವನಾಗಿಯೊಳಿದ್ದ ಹಾವುಗೆಯ ಕೈಲಿಟ್ಟು ಕರಸಿ ಬೀಳ್ಗೊಟ್ಟ ಸೇವೆಗೆನ್ನುತ್ತ ತನ್ನ ಪಾವನಾಗಿಯೊಳಿದ್ದ ಏನು ಅಂತ ಹೇಳಿ ಭರತ? ಯಾಕಣ್ಣ? ಮೂಕನಾಗಿದ್ದೇನೆ. ರಾಮನ ಪಾದುಕೆಯನ್ನೇ ಎತ್ತಿ ನೀನು ಸಿಂಹಾಸನದಲ್ಲಿ ಇರಿಸ್ತಿ. ಹೌದಣ್ಣ, ರಾಮನ ಪಾದುಕೆ ಇದ್ದರೆ ರಾಮ ಇದ್ದ ಹಾಗಾದೀತು ಅಂತ ಒಂದು ಬಯಕೆ. ಕಂದ, ಅಣ್ಣ, ನಿನ್ನದಾದಂತಹ ಭಾವಗಳೇನುಂಟೋ ಅದೆಲ್ಲದಕ್ಕೂ ರಾಮ ವಿಪರೀತವಾಗಿ ಮಾತನಾಡಿದ ಅಂತ ಬೇಡ. ಇದು ನನ್ನ ಕಾಲ ಮುಂಭಾಗದಲ್ಲಿ, ಪಾದದ ಮುಂಭಾಗದಲ್ಲಿ ಇರಿಸಿದಂತಹ ಪಾದುಕೆಗಳ ಮೇಲೆ ನನ್ನ ಕಾಲನ್ನೊಮ್ಮೆ ಸ್ಪರ್ಶಿಸಿದ್ದೇನೆ. ಸರಿ,
ಬದುಕು ಅನ್ನುವುದು ಬಹುಶಃ ಹೀಗೇ ಸಾಗಬೇಕು ಅಂತ ವಿಧಿ ಬರೆದಿರಬೇಕು. ಒಂದು ಮಾತೇಳೋ ನಿನ್ನಲ್ಲಿ, ಏನಣ್ಣ? ಪಟ್ಟಾಭಿಷಿಕ್ತನಾಗುವುದಕ್ಕೆ ನಾನು ಸನ್ನದ್ಧನಾಗುವಲ್ಲಿವರೆಗೆ ನಮ್ಮ ತಾಯಿಯಾದಂತಹ ಕೈಕೇಯಿ ಯಾವ ಕಾಲಕ್ಕಾದ್ರೂ ನನ್ನಲ್ಲಿ ದ್ವೇಷವನ್ನೋ ಅಥವಾ ಬೇರೆ ಯಾವುದೋ ಒಂದು ಭಾವವನ್ನು ತಳೆದದ್ದುಂಟೋ ಹೇಳು? ಇಲ್ಲ. ಬಾಲ್ಯದಲ್ಲೇ ತೊಡೆಯಲ್ಲಿ ಮಲಗಿಕೊಂಡು ನೀನು ಸ್ತನ್ಯಪಾನವನ್ನು ಮಾಡುವ ಹೊತ್ತಿನಲ್ಲಿ ನಾನೆಲ್ಲಿಯಾದ್ರೂ ಓಡೋಡಿ ಬಂದ್ರೆ ನಿನ್ನನ್ನು ಕೆಳಗಿಳಿಸಿ ನನ್ನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದಂತಹ ಮಹಾತಾಯಿ ಆ ಕೈಕೆ. ಹಾಗಾದ್ರೆ ಯಾಕೆ ಈ ಭಾವ ಬಂತು ತಾಯಿಗೆ ಅಂತ ಕೇಳಿದ್ರೆ, ನಾನು ಆಗ ಆಡಿದಂತೆ ವಿಧಿಯನ್ನು ಮೀರಿ ನಡೆಯುವುದಕ್ಕೆ ನಮ್ಮಿಂದ ಆಗುವುದಿಲ್ಲ ಮಗು. ಹೌದಣ್ಣ, ಅರ್ಥವಾಗುತ್ತಾ ಉಂಟು. ಯಾಕಿದನ್ನು ಆಡಿದೆ ಗೊತ್ತೇ? ಯಾಕೆ? ತಾಯಿಯ ಕುರಿತಾಗಿ ಯಾವುದೋ ಒಂದು ಅಸಹ್ಯ, ಒಂದು ರೋಷ ಭಾವ ನಿನ್ನಲ್ಲುಂಟು. ಮರಳಿ ನೀನು ಅಯೋಧ್ಯೆಗೆ ಹೋಗಿ 14 ವರ್ಷ ಕಳೆದು ನಾನು ಬರುವಲ್ಲಿವರೆಗೆ ಯಾವ ಕಾರಣಕ್ಕಾಗೂ ತಾಯಿಯ ಕುರಿತಾಗಿ ಕೆಡು ನುಡಿಯನ್ನು ಆಡಬಾರದೇನೋ? ಆಡಲಾರೆ ಅಣ್ಣ. ನನ್ನ ತಾಯಿ ಬೇರೆಯಲ್ಲ, ನಿನ್ನ ತಾಯಿ ಬೇರೆಯಲ್ಲ ಅಂತ ತಿಳಿದು ನಾವು ಬದುಕಿದವರು. ಅದೇ ರೀತಿಯಾದಂತಹ ಗೌರವದಿಂದ ಆ ತಾಯಿಯನ್ನು ಕಾಣಬೇಕು. ಆದೀತು, ನನ್ನ ಆಣೆ. ಆದೀತಣ್ಣ, ಹೋಗಿ ಬಾ. ನಿನ್ನ ಆಣೆಯನ್ನು ಮೀರಿ ವ್ಯವಹರಿಸುವುದಿಲ್ಲ ಈ ಭರತ. ಸರಿ, ನಿನ್ನ ಪಾದವನ್ನು ಸ್ಪರ್ಶಿಸಿದಂತಹ ಈ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಪಟ್ಟದ ಮೇಲಿಟ್ಟಿರುತ್ತೇನೆ. ಆದೀತು, ನಿನ್ನ ನಿರೀಕ್ಷೆಯಲ್ಲಿರುತ್ತೇನಣ್ಣ. ನಿನ್ನ ಆದೀತು ಆದೀತು ಆದೀತು, ಹೋಗಿ ಬಾ. ರಾಘವ ಮಹಾವೀರ ಕೇಳು ಈಗನ್ನ ಸಂಶಯವ ಪರಿಹರಿಸು ಪುರ. ಈಗನ್ನ ಸಂಶಯವ ಪರಿಹರಿಸು ಪುರ. ತುಂದುಭಿಯ ಒಡಲ ಧರೆಯುದಲ ಮರೇಂದ್ರ ಸುತ ಒಂದು ಕೊಳವನು ಸಹಜದಿಂದ ಎತ್ತುವನು. ಇಂದು ನೀನೆತ್ತಿದರೆ ಸಂದೇಹ ಭೂಮಿ ಬಳಿಗೊಂದೆ ಮತದು ಪೇಳಿದನು. ಯಾವುದು ನೀನೆತ್ತಿದರೆ ಸಂದೇಹ ಭೋಗಿ ಬಳಿಗೊಂದೆ ಮತದೊಳಗೆ ನೆದು ಪೇಳಿದನು. ರಾಘವ ಶ್ರೀರಾಮಚಂದ್ರ ಸುಗ್ರೀವ ಅಲ್ಲ, ರಾಘವ ಎನ್ನುವಂತಹ ಹೆಸರೇ ನನಗೆ ಆಪ್ಯಾಯಮಾನವಾಗುತ್ತಾ ಉಂಟು. ಯಾಕೆ ಬಲ್ಲೆಯ? ಯಾಕೋ? ಒಂದು ಹೆಸರನ್ನು ಉದ್ಧರಿಸುವ ಕಾರಣದಿಂದಲಾಗಿ ನಿನಗೆ ಮರೆತು ಹೋಗಿದೆ ಅಂತ ಹೇಳಿ ಅಲ್ಲ, ಸರಿ, ನಿನ್ನ ಹಿನ್ನೆಲೆಯ ಕುರಿತು ನನಗೆ ಅರಿವಾಗುತ್ತದಲ್ಲ. ರಘುವಿನಿಂದಲೇ ತೊಡಗಿ ನಿನ್ನನ್ನು ಕಾಣುವಾಗ ಹನುಮಂತ ನಿಮ್ಮನ್ನು ಕರೆದುಕೊಂಡು ನನ್ನೆದುರು ನಿಲ್ಲಿಸುವಂತಹ ಕಾಲದಲ್ಲಿ ನಾನು ಮೊದಲೇ ನಿನ್ನಲ್ಲಿ ಆಡಿದಂತೆ ಕೋಮಲ ಶರೀರನಾದಂತಹ ಇವನಲ್ಲಿ ಇಂತಹ ಅತುಲಿತ ಬಲಗಳು ಇರುವುದಕ್ಕೆ ಸಾಧ್ಯವೇ ಎನ್ನುವುದಾಗಿ ನಾನು ಯೋಚನೆ ಮಾಡಿದ್ದೆ. ಮತ್ತೆ ಒಂದು ನಿನಗೆ ಸಂದೇಹವೇ ಸ್ವಭಾವ. ಹೌದಪ್ಪ, ಋಷ್ಯಮುಖ ಪರ್ವತದ ತುದಿಯಲ್ಲಿ ಕುಳಿತ ನೀನು ಸಂದೇಹಿತನಾಗಿಯೇ ಅಲ್ವಾ ಹನುಮಂತನನ್ನು ಕಳುಹಿಸಿದ್ದು? ಹೌದು. ಇನ್ನೊಂದು ಹೇಳೋ, ಮಹಾವೀರ ಎನ್ನುವುದಾಗಿ ನಾನಿವತ್ತು ಪರಿಪೂರ್ಣವಾಗಿ ಒಪ್ಪಿಕೊಳ್ಳುವುದಕ್ಕೆ ಕಾರಣವಾದದ್ದು ಯಾವುದು ಬಲ್ಲೆಯ? ಯಾವುದು? ಶ್ರೀರಾಮಚಂದ್ರ, ಕೆಲವೆಲ್ಲ ಪಾಠ ನಮಗೆ ಗುರುಗಳು ಹೇಳುತ್ತಾರೆ, ಹೌದು. ಸರಿ,
ನನ್ನ ಜೀವನದಲ್ಲಿ ನಾನು ಕಂಡುಕೊಂಡದ್ದು ಹ. ಅನುಭವಕ್ಕಿಂತ ದೊಡ್ಡ ಗುರು, ಅನುಮಾನವೇ ಇಲ್ಲ. ಬಡತನಕ್ಕಿಂತ ದೊಡ್ಡ ಗುರು ಹ. ಇದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹ್ಮ್. ನಿನ್ನ ವಿಷಯದಲ್ಲಿ ಈಗ ನನಗೆ ಆದದ್ದು ಸರಿ. ಕೇಳಿದ್ದೇನೆ, ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ಹೇಗೆ ಹ. ಗುಣಗಳಲ್ಲಿಯೇ ಶ್ರೇಷ್ಠವಾದಂತಹ ಗುಣವಾದಂತಹ ತ್ಯಾಗ ಗುಣದಿಂದ ರಾರಾಜಿಸುವವನು, ಹ್ಮ್. ದೇಹಿ ಎಂದು ಬಂದವರಿಗೆ ಯಾವತ್ತೂ ಕೂಡ ನಾಸ್ತಿ ಎನ್ನುವುದಾಗಿ ಹೇಳಿದವನಲ್ಲ. ಹ್ಮ್. ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ಹ್ಮ್. ಅವನು ಮಹಾವೀರ. ಹ್ಮ್. ನಮ್ಮಲ್ಲಿ ಒಂದು ಭ್ರಮೆ ಇತ್ತು, ರಾಮ ಹ್ಮ್. ವೀರ ಅಂತ ಹೇಳಿದ್ರೆ ಹೇಗೆ, ಹ್ಮ್. ಭುಜದಂಡೆಗಳಲ್ಲಿ ನಿಕ್ಷೇಪವಾಗಿರುವಂತಹ ಬಲದಿಂದಲೋ ಸರಿ. ಅಥವಾ ರಣರಂಗದಲ್ಲಿ ಎದುರಾಗಿ ಬಂದಂತಹ ಅರಿಗಳನ್ನು ತರೆಯುವುದರ ಮುಖಾಂತರವಾಗಿಯೋ ವೀರ ಎನ್ನುವುದಾಗಿ ನಾವು ಭಾವಿಸಿದ್ದು. ಹ್ಮ್. ನಿಜಾರ್ಥದಲ್ಲಿ ಹ್ಮ್. ಈ ಜೀವನವೇ ಬೇಡ, ಹ್ಮ್. ಸತ್ತ ಹೆಣದಾಗೆ. ಹ್ಮ್. ನನ್ನದು ಕತೆ ನೀನು ಕೇಳಿದ್ಯಲ್ಲ, ನಾಚಿಕೆಗೆಟ್ಟ ಕತೆ. ಸತ್ತ ಹೆಣದಾಗ ಅಲ್ವಾ? ಹೌದಪ್ಪ, ಆ ರೀತಿಯಾಗಿ ಬದುಕುತ್ತಿರುವಂತಹ ನಾವು ಕೂಡ ಹ. ಇವತ್ತು ಅತಿ ಉತ್ಸಾಹದಿಂದ ಹ್ಮ್. ಉಚ್ಚ ಸ್ವರದಿಂದ ಹ್ಮ್. ರಾಘವ ಮಹಾವೀರ ಕೇಳು ಸುವಿಚಾರ ಎನ್ನುವಂತಹ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರೆ ಹ್ಮ್. ಅದಕ್ಕೆ ಕಾರಣವಾದದ್ದು ನಿನ್ನ ಸಾಂಗತ್ಯ. ಹ್ಮ್. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಹ್ಮ್. ನೀನು ಆಡಿದಂತಹ ವಚನಗಳಿಂದಲಾಗಿ ಹ್ಮ್. ದೇವರಿಗೆ ಒಂದು ಹೆಸರುಂಟಂತೆ, ಆದಿಕಿರಾತಕ ಎನ್ನುವುದಾಗಿ. ಹಾ, ಪರಮೇಶ್ವರ ದೇವರಿಗೆ ಹಾಗೊಂದು ಹೇಳುತ್ತಾರೆ. ಹೌದಪ್ಪ, ಹೌದು. ಇಷ್ಟರವರೆಗೆ ಹ್ಮ್. ನಮ್ಮ ದೇಹದಲ್ಲಿರುವಂತಹ ಅರಿಷಡ್ವೈರಗಳೆನ್ನುವಂತಹ ವೈರಿಗಳನ್ನು ಸಂಹರಿಸಿದ ಕಾರಣದಿಂದಲಾಗಿ ಹ್ಮ್. ವಿಶ್ವೇಶ್ವರ ಒಂದು ಲೆಕ್ಕದಲ್ಲಿ ನಮ್ಮ ಗುರು. ಸರಿ. ಇನ್ನೊಂದು ಹೇಳಬೇಕಾ, ಹ. ನನ್ನ ಮನಸ್ಸಿನಲ್ಲಿ ಹ್ಮ್. ಈವರೆಗೆ ಆವರಿಸಿದಂತಹ ಭಯ ಎನ್ನುವಂತಹ ನನ್ನ ಶತ್ರುವನ್ನು ಸಂಹಾರ ಮಾಡಿದ ಕಾರಣದಿಂದಲಾಗಿ ಹ್ಮ್. ನೀನು ನಿಜಾರ್ಥದಲ್ಲಿ ಮಹಾವೀರ. ಹ್ಮ್. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಹ್ಮ್. ಅಲ್ಲ, ಹಿನ್ನೆಲೆ ಸಣ್ಣದು ಅಂತ ಹೇಳಿಕೊಳ್ಳಿಕ್ಕೂ ನಮಗೂ ಸ್ವಲ್ಪ ಸಂಕೋಚ ಆಗ್ತದೆ. ಯಾಕಂತ ಹೇಳಿದ್ರೆ ಹುಟ್ಟಿನ ಹಿನ್ನೆಲೆ ನೋಡಿದ್ರೆ ಹೌದೌದು. ಜಗತಃ ಕರ್ಮಸಾಕ್ಷಿ ಎಂದೆನಿಸಿಕೊಂಡಂತಹ ಸೂರ್ಯನ ಮಗಲ್ವನ. ಸೂರ್ಯನ ಅನುಗ್ರಹದಿಂದಲೇ ಜನಿಸಿದವನಂತೆ. ಹಾಗಾಗಿ ಹ್ಮ್. ನನ್ನಂತಹ ಮಂಗನ ಸ್ನೇಹವನ್ನು, ಅದು ಕೂಡ ಎಂತಹ ಸ್ನೇಹ, ಹ್ಮ್. ತುಲ್ಯಾರಿ ಮೈತ್ರತ್ವ. ಹೌದೌದು. ಇಷ್ಟೆಲ್ಲ ಆದ ಮೇಲೆ ಹ. ಈಗ ನನಗೊಂದು ಅದನ್ನು ಅನುಮಾನ ಅಂತ ಹೇಳಬೇಕು, ಅದನ್ನು ಸಂಶಯ ಅಂತ ಹೇಳಬೇಕು, ಏನು ಹೇಳಬೇಕು ಅಂತ ಹೇಳಿ ನನಗೊಮ್ಮೆ ಗೊತ್ತಾಗುದಿಲ್ಲ. ಅದು ಕೆಲವು ಸಲ ಹಾಗ ಆಗ್ತದೆ. ಹೇಗೆ ಹೇಳಬೇಕು ಅಂತ ಇರ್ತದೆ, ಏನು ಹೇಳಬೇಕು ಅಂತ ಗೊತ್ತಾಗುದು. ಹೌದಪ್ಪ. ಈಗ ನೀನು ಮೊದಲು ಬರುವಂತಹ ಕಾಲದಲ್ಲಿ ಹ್ಮ್. ಎಷ್ಟೋ ಜನರಲ್ಲಿ ಹೇಳಿದಂತಹ ಕಥೆಯನ್ನು ಮತ್ತೆ ನಿನ್ನೆದುರು ಹೇಳಬೇಕಲ್ಲ ಎನ್ನುವಂತಹ ಭಾವದಿಂದ ನಾನು ಆಡಿದ್ದೇ ಅಲ್ಲ. ಹ. ಇಲ್ಲಿ ಹೇಳಿದ್ರೆ ಏನಾದ್ರೂ ಒಂದು ಪರಿಹಾರ ಸಿಗ್ತದೆ ಎನ್ನುವಂತಹ ಭಾವದಿಂದ ನಿನ್ನೊಡನೆ ನಾನು ಆಡಿದ್ದು. ಸರಿ. ಆಗ ನಾನು ಆಡಿದ್ದು ಹ. ಕೇವಲ ಕೇವಲ ಎನ್ನುವುದು ತಪ್ಪಾಗುತ್ತದೆ, ಗೊತ್ತಾಯ್ತು. ಅಯೋಧ್ಯಾಧಿಪತಿ ಎಂದೆನಿಸಿಕೊಂಡಂತಹ ರಾಮನ ಎದುರಿಗೆ ಹ. ಏನು ಬೇಕಿದ್ರು ಕೂಡ ಆಡಬಹುದು. ಹ್ಮ್. ರಾಜ ಮಹಾರಾಜನಾಗಿದ್ದಾನೆ, ಹ್ಮ್. ಕ್ಷತ್ರಿಯನಾಗಿದ್ದಾನೆ. ಹ್ಮ್. ಇವತ್ತು ನಾನು ಮುಂದಕ್ಕೆ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ರೆ ಹ್ಮ್. ನಮ್ಮ ಮಧ್ಯದಲ್ಲಿ ಸಂಶಯ ಎನ್ನುವಂಥದ್ದು ಇರಬಾರ್ದಲ್ವಾ? ಅಲ್ಲ, ಈಗ ಅಗ್ನಿ ಸಾಕ್ಷಿಕವಾಗಿ ನಮ್ಮ ಸಖ್ಯವಾದ ಮೇಲೆ ತುಲ್ಯಾರಿ ಮಿತ್ರತ್ವ ಅಂತ ನೀನೇ ಆಡಿದ್ದು. ಆಡಿದ ಮೇಲೆ ಸುಖದಲ್ಲಿ ಆಗ್ಲಿ ದುಃಖದಲ್ಲಿ ಆಗ್ಲಿ ನಾವು ಸಮಭಾಗಿಗಳು. ಹ್ಮ್. ನಿನ್ನ ವೈರಿಯೇ ನನ್ನ ವೈರಿ, ನಿನ್ನ ಸ್ನೇಹಿತನೇ ನನ್ನ ಸ್ನೇಹಿತ. ಹ್ಮ್. ಈ ನೆಲೆಯಿಂದ ನಾವು ಈಗ ಮಿತ್ರತ್ವವನ್ನು ಮಾಡಿ ಆಗಿದೆ. ಹೌದಪ್ಪ, ಮತ್ತೆ ಸಂದೇಹ ಉಳಿಲೇಬಾರ್ದಲ್ವಾ? ಇನ್ನೊಂದುಂಟು, ಹ್ಮ್. ಸ್ನೇಹದ ಕಾರಣದಿಂದಲಾಗಿ, ಹ್ಮ್. ನನಗೆ ಆಶ್ರಯದಾತಾರನಾಗಿರುವಂತಹ ಕಾರಣದಿಂದಲಾಗಿ ಮನಸ್ಸಿನಲ್ಲಿ ನಾನು ಒಂದಿಟ್ಟುಕೊಂಡು ನಿನ್ನಲ್ಲಿ ಮಾತುಗಳನ್ನು ಆಡಿದ್ರೆ ಹ್ಮ್. ಅದು ನನ್ನ ಮನಸ್ಸಿಗೆ ನಾನು ಮಾಡಿಕೊಳ್ಳುವಂತಹ ಒಂದು ವಂಚನೆ ಆಗುತ್ತದೆ. ಅದು ಹಿರಿಯರು ಹೇಳಿದ್ದಾರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ನನಗೆ ಮಹಾತ್ಮ ಆಗಬೇಕು ಅಂತ ಹೇಳಿ ಒಂದು ಆಸೆ ಇಲ್ಲ. ಹಾಗಂತೇಳಿ ಹುತಾತ್ಮನಾಗುವಂತಹ ಸುಗ್ರೀವನನ್ನು ಬದುಕಿಸುವುದು ನೀನಲ್ವಾ? ಹೌದು, ಕೇವಲ ಅಂತ ನೀನು ಹೇಳಿ ಕೇವಲತ್ವ ಸಿಗುವಾಗ ಆಗಬಾರದು ಅಲ್ವೇ? ಹಾಗಾಗಿ ರಾಮ ಒಂದರ್ಥದಲ್ಲಿ ಹ್ಮ್ ಅಣ್ಣನಾದಂತಹ ವಾಲಿಯ ಕುರಿತಾದಂತಹ ಬಲ ವಿಶೇಷಗಳನ್ನು ನಾನು ನಿನಗೆ ತಿಳಿಸಿ ಎಲ್ಲ ನೀನು ಆಡಿದ್ದಿ. ಅವನಿಗೆ ಸಿಕ್ಕಿದಂತಹ ಹೇಮಮಾಲಿಕೆ, ಅವನು ಮಾಡಿದ ಸಮುದ್ರ ಮತನ ಎಲ್ಲವನ್ನು ನಿನ್ನಲ್ಲಿ ಆಡಿದ್ದೆ. ಕ್ಷತ್ರಿಯನಾದಂತಹ ರಾಮನನ್ನಾದ್ರೂ ನಾನು ಈಗ ಕಳಿಸುತ್ತಿದ್ದೆ ಯುದ್ಧಕ್ಕೆ. ಈಗ ನಿನ್ನನ್ನು ಕಳಿಸ್ಲಿಕ್ಕೆ ನನಗೆ ತೊಡಕಾಗ್ತದಲ್ಲ ರಾಮ? ಏನು ತೊಡಕ? ಈಗ ನಾನು ಕಳಿಸುವುದು ರಾಮನನ್ನು ಮಾತ್ರವಲ್ಲವಲ್ಲ, ಮತ್ತೆ ನನ್ನ ಸ್ನೇಹಿತನನ್ನು ಕಳಿಸುವುದಪ್ಪ. ನಿನ್ನ ಸಖ ನಾನು.
ತಿಳಿದು ತಿಳಿದು ನನ್ನ ಸ್ನೇಹಿತನನ್ನು ಗಂಡಾಂತರದ ಗುಂಡಿಗೆ ನೂಕ್ಲಿಕ್ಕೆ ನನಗೆ ಮನಸ್ಸು ಬರ್ತದ ರಾಮ. ಜಾಣ ನೀನಾದರೆ ನೋಡು ಕೈಯೊಳಗಿದ್ದ ಬಾಣ ಜಾತಂಗಳನ್ನು, ನಿನ್ನ ಅಣ್ಣ ವಾಲಿಯ ಪಾಡೇನು ಕೊಂದು ಮಣ್ಣಗೂಡಿಸುವೆ ಅಂತ ಮಾತು ಕೊಟ್ಟಾಗಿದೆ. ಮತ್ತೆ ನಿನಗೆ ಹಿಂಜರಿಕೆ ಯಾಕೆ? ಅಲ್ಲ, ಹಿಂಜರಿಕೆ ಅಂತ ಹೇಳಿದ್ರೆ, ಓ ಅಲ್ಲಿ ನೋಡಿದ್ರೆ ಒಂದು ಬಿಳಿಯ ಬಣ್ಣದ ವಸ್ತು ನಿನಗೆ ಕಾಣುತ್ತದ? ಹೌದಲ್ಲ, ಒಂದು ಬೆಟ್ಟದ ಹಾಗೆ ಕಾಣುತ್ತದೆ. ಹೌದು, ಅದು ಬೆಟ್ಟ ಅಲ್ಲ. ಬಿಳಿಯ ಬೆಟ್ಟ ಅಲ್ಲ, ಬಿಳಿಯ ಬೆಟ್ಟ ಅಲ್ಲ. ಪೂರ್ವದಲ್ಲಿ ನಾನು ನಿನ್ನಲ್ಲಿ ಆಡಿದ ಹಾಗೆ ಮಾಯಾವಿಯ ಸಂಹಾರ ಆದ ನಂತರ ಕೆಲವರು ಹೇಳ್ತಾರೆ ಅವನದು ತಮ್ಮ ಎನ್ನುವುದಾಗಿ, ಮತ್ತೆ ಕೆಲವರು ಹೇಳ್ತಾರೆ ವಿಳಾಸವೇ ಇಲ್ಲದಿರುವಂತಹ ಮದವೆತ್ತಂತಹ ರಾಕ್ಷಸ ಎನ್ನುವುದಾಗಿ ಹೇಳ್ತಾರೆ. ಮಹಿಷಾಕೃತಿಯನ್ನು ತಳೆದು ನನ್ನ ಅಣ್ಣನನ್ನೇ ತುಡುಕುವುದಕ್ಕಾಗಿ ಬಂದ. ಹೌದು, ಅದು ದುಂದುಬಿ ಪ್ರಕರಣ ನೀನಾಡಿದ್ದಿ. ಹೌದು ಹೌದು. ಆ ಕಾಲದಲ್ಲಿ ದುಂದುಬಿಯ ಮೂಗಿನಿಂದ ಒಸರಿದಂತಹ ರಕ್ತ ಹೋಗಿ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದದ್ದು, ಅವರಿಂದ ಶಾಪ ಸಿಕ್ಕಿದ್ದು, ಸರಿ, ಇದನ್ನೆಲ್ಲವನ್ನು ಕೂಡ ಆಡಿ ಹಾಗಾಗಿ ಈ ಪ್ರದೇಶಕ್ಕೆ ಬಂದು ನೀನು ವಾಸ್ತವ್ಯ ಹೂಡಿದ್ದೇನೆ. ಇವತ್ತು ಕಾಣುತ್ತಿರುವುದು ಅದೇ ದುಂದುಬಿಯ ಅಸ್ಥಿಪಂಜರ. ಅದಿಲ್ಲೇ ಉಂಟಲ್ಲ ಇನ್ನು? ಹೌದಪ್ಪ. ಅವನ ಶಕ್ತಿಯನ್ನು ತೋರಿಸುವುದಕ್ಕೋ ಅಥವಾ ನನ್ನನ್ನು ಹೆದರಿಸುವುದಕ್ಕೋ ಪ್ರತಿ ದಿವಸವೂ ಕೂಡ ಅಲ್ಲಿ ಒಂದು ಬರ್ತಾನೆ, ಆ ಸನ್ನಿಧಾನಕ್ಕೊಂದವನು ಬರ್ತಾನೆ. ಯಾರು? ವಾಲಿ. ಅಲ್ಲಿಗೆ? ಹೌದು. ಬಂದು ಅತಿ ಸಾಹಸದಿಂದ ಉಭಯ ತೋಳುಗಳಿಂದ ಮೊಣಕಾಲ ಪರ್ಯಂತರವಾಗಿ ಎತ್ತುತ್ತಾನೆ. ಒಮ್ಮೆ ಕಣ್ಣು ಕೆಂಪು ಮಾಡಿ ನನ್ನನ್ನು ನೋಡ್ತಾನೆ, ಕೆಳಗಿಟ್ಟು ಹೋಗುತ್ತಾನೆ. ಅತಿ ಸಾಹಸದಿಂದ? ಹೌದಪ್ಪ, ಕಷ್ಟ ಉಂಟದು. ಯಾಕಂತ ಹೇಳಿದ್ರೆ ಕೊಲ್ಲುವಂತಹ ಕಾಲಕ್ಕೆ ಅವನಿಗೆ ಎದುರಿಗಿರುವವನ ಅರ್ಧ ಶಕ್ತಿ ಅನ್ನುವಂಥದ್ದು ಬರ್ತದೆ. ಹೌದು, ಜೀವಂತ ಇರುವಾಗ ಅರ್ಧ ಶಕ್ತಿ ಬರ್ತದೆ. ಆಗ ಎರಡು ಕೈಯಿಂದ ತೆಗೆದು ಬಿಸಾಡಿದ್ದಾನೆ. ಈಗ ಸತ್ತ ಮೇಲೆ ಆ ಕಳೇಬರವನ್ನು ಎತ್ತುವುದಕ್ಕೆ ಅಷ್ಟು ಕಷ್ಟವನ್ನು ಬರ್ತಾನೆ. ಹೆಣಭಾರ ಅಲ್ವೇ? ನಿಜಾರ್ಥದಲ್ಲಿ ಅದೊಂದು ಕೆಲಸ ಅವನು ಮಾಡ್ತಾನೆ. ಮಾಡ್ಲಿ ಅಲ್ಲ, ಮಾಡ್ಲಿ ಅಂತ ಹೇಳಿದ್ರೆ ನಮಗೇನು, ದಿನಾ ಮಾಡ್ಲಿ ಅದನ್ನು, ನಾಳೆಯೂ ಮಾಡ್ಲಿ ಬೇಕಿದ್ರೆ. ಹೌದಪ್ಪ. ಇನ್ನೊಂದು ಈ ಕಡೆಯಲ್ಲಿ ನೋಡಂತೆ ಸಪ್ತತಾಲ ವೃಕ್ಷಗಳು. ಹೌದು, ಕೇವಲ ಮಲ್ಲ ಯುದ್ಧದಲ್ಲಿ ಮಾತ್ರವಲ್ಲ, ಧನುರ್ವಿದ್ಯೆಯಲ್ಲಿ ಕೂಡ ಪಾರಂಗತನಾಗಿದ್ದಾನೆ. ಸಿಂಜಿನಿಗೆ ಹೂಡಿದಂತಹ ಏಕ ಬಾಣ ಪ್ರಹಾರದಿಂದಲಾಗಿ 7 ವೃಕ್ಷಗಳನ್ನು ಕೂಡ ಛೇದಿಸ್ತಾನೆ. ಏನು ಮಂತ್ರವೋ ಏನು ಮಾಯವೋ ಎನ್ನುವುದಾಗಿ ಸುಗ್ರೀವನ ಮೌಢ್ಯಮತಿಗೆ ಅರಿವಿಗೆ ಬರುವುದಿಲ್ಲ. ಮರುದಿವಸ ಮತ್ತೆ ಜಿಗುರ್ತದೆ, ಮರುದಿವಸ ಮತ್ತೊಂದು ಬಾಣ. ಅಲ್ಲ, ಅದು ನಿಜವಾಗಿ ಪ್ರಕೃತಿ ಸಹಜವಾಗಿ ಚಿಗುರುಬಾರದು. ಅಲ್ಲ, ಪ್ರಕೃತಿ ಸಹಜವಾಗಿ ಚಿಗುರಬಾರದು, ಆದ್ರೂ ಚಿಗುರುತ್ತದೆ. ಇದೊಂದು ಒಂದು ಸ್ವಾಭಾವಿಕವಾಗಿ ಅವನ ದೇಹ ದಾರ್ಢ್ಯತೆಯನ್ನು ತೋರಿಸುವುದಕ್ಕಾಗಿ ಮಾಡುವಂತಹ ಒಂದು ಪ್ರಕರಣ. ಸರಿ, ಇದೊಂದು ನಮಗೆ ಕಣ್ಣಿಗೆ ಕಾಣದಂತಹ ಅಗೋಚರವಾದಂತಹ ಶಕ್ತಿಯನ್ನು ಕೂಡ ಅವನು ಪ್ರದರ್ಶಿಸುತ್ತಾನೆ ಅಂತ ಹೇಳಿ ಆದ್ರೆ ಒಂದು ಲೌಕಿಕ ಒಂದು ಅಲೌಕಿಕ. ಹಾಗಾಗಿ ರಾಮ ಕ್ಷತ್ರಿಯನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ನನ್ನ ಕಷ್ಟಗಳನ್ನೆಲ್ಲವನ್ನು ಕೂಡ ನಾನು ಹೇಳಿಯಾಗಿದ್ದೆ, ತೋಡಿಕೊಂಡಿದ್ದಿ. ಈಗ ಸ್ನೇಹಿತನಲ್ಲಿ ಈ 2 ವಿಷಯಗಳನ್ನು ನಾನು ಹೇಳದೆ, ಇದರ ಅರಿವಿಲ್ಲದೆ ನೀನ್ ಎಲ್ಲಿಯಾದರೂ ಹೋದ್ರೆ ನನ್ನ ಸ್ನೇಹಿತನಿಗೆ ಸದ್ಯೋ ಭವಿಷ್ಯದಲ್ಲಿ ಗಂಡಾಂತರ ಬರಬಾರದು ಎನ್ನುವುದಾಗಿ ನಾನು ಹೇಳಿದ್ದು ಈಗ್ಲೂ ಹೇಳ್ತೇನೆ ರಾಮ. ಏನು ಅಂತ? ನನಗೆ ಕೊಟ್ಟಂತ ಆಶ್ವಾಸನೆಯನ್ನು ಈಡೇರಿಸಬೇಕು ಅಂತ ಹೇಳಿ ಇಲ್ಲ. ನನಗೆ ಹೆಂಡತಿಯನ್ನು ಬಿಟ್ಟು ಈಗ ಅಭ್ಯಾಸ ಆಗಿದೆ. ಹಾಗಂತೇಳಿ ನಿನ್ನ ಜೀವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರದು. ಹಾಗಾಗಿ 2 ವಿಷಯಗಳನ್ನು ಅವನು ಮಾಡ್ತಾನೆ, ನೀನು ಮಾಡ್ಬೇಕು ಅಂತೇಳಿ ನಾನು ಹೇಳುವುದಿಲ್ಲ. ನಿನ್ನಲ್ಲಿ ಒಂದೇ ಹೇಳ, ಏನು? ನಿನಗೆ ಹೆಂಡತಿಯನ್ನು ಬಿಟ್ಟು ಅಭ್ಯಾಸ ಇರಬಹುದು, ನನಗೆ ಮಾತು ಬಿಟ್ಟು ಅಭ್ಯಾಸ ಇಲ್ಲ. ಹಾಗಾದ್ರೆ ನೀನು ಕೈಯಿಂದ ಅಂತ ಅಲ್ವ ಹೇಳಿದ್ದು? ಹೌದು. ಸಾಹಸದಿಂದ ಎತ್ತುವುದು. ಹೌದು. ನಾನು ಕೈಯಿಂದ ಅಲ್ಲ. ಮತ್ತೆ ಕಾಲ ತುದಿಯಾದ ನೂರೇಳು ಯೋಧನ ಬಿಸುಡ ಮೇಲೆ ತಾಳೆಯ ಮರಗಳೇ
ಸಂಭಾಷಣೆಯನ್ನು ಮಾಡುತ್ತಾ ಮಾಡುತ್ತಾ ಆ, ಯಾವ ದುಂದುಬಿಯ ಅಟ್ಟೆ ಉಂಟೋ ಅಲ್ಲಿಯ ತನಕ ನಾವು ನಡೆದು ಬಂದವರಿದ್ದೇವೆ. ಬಂದಿದ್ದೇವೆ, ಬಂದದ್ದು ಯಾಕೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಆ ಮೊಣಕಾಲ ಪರ್ಯಂತರ ಎತ್ತುವವ. ನಾನು ಎತ್ತುವುದಲ್ಲ, ಮತ್ತೆ ನಿನ್ನಲ್ಲಿ ಮಾತನ್ನಾಡುತ್ತಾ ಆ ನನ್ನ ಎಡಗಾಲ ಹೆಬ್ಬೆರಳಿನಿಂದ ಆ ಆ ದುಂದುಬಿಯ ಅಟ್ಟೆಯನ್ನು ಚಿಮ್ಮಿ ಬಿಟ್ಟಿದ್ದೇನೆ ನೋಡು. ಎಷ್ಟು ದೂರ ಹೋಯ್ತು ಅಂತೇಳಿ ನನಗೆ ಅಳತೆ ಸಿಗುವುದಿಲ್ಲ. ಸರಿ ಹತ್ತಿರಿದ್ದವರೆಲ್ಲ ಹೇಳ್ತಾರೆ 21 ಯೋಜನ ಆ ಕಡೆ ಹಾರಿತು ಎನ್ನುವುದಾಗಿ. ಸರಿ ಸರಿ ರಾಮ, ಓ ಒಂದು ನಾನು ವಿಶೇಷತೆಯನ್ನು ಕಂಡದ್ದು, ವಾಲಿ ಕೈಯಲ್ಲಿ ಮುಟ್ಟಿದ್ದನ್ನು ನೀನು ಕಾಲ ತುದಿಯ ಬೆರಳಿನಿಂದ ಮಾಡಿದ್ದೆ ಅಲ್ವಾ? ಚಿಮ್ಮಿ ಬಿಟ್ಟಿದ್ದೇನೆ. ಈಗ ಸ್ವಾಭಾವಿಕವಾಗಿ ಮಾಡುವುದನ್ನು ಮೀರಿ ಆಯಿತು, ಇನ್ನು ಅದು ಉಂಟಲ್ಲ. ಬಾಣ ಪ್ರಯೋಗವನ್ನು ಮಾಡಿ ಆ ತಾಳ ವೃಕ್ಷಗಳನ್ನು ಕತ್ತರಿಸಿಕೊಂಡಿದ್ದ. ನೋಡಿದೆಯಾ? ನೇರವಾಗಿರುವಂತಹ ವೃಕ್ಷಗಳಲ್ಲವು, ಹೌದು, ಸ್ವಲ್ಪ ವಕ್ರಗತಿಯಲ್ಲಿರುವುದು. ಹೌದೌದು. ಇನ್ನಲ್ಲಿ ಮಾತಾಡ್ತಾ ಮಾತಾಡ್ತಾ ಆ ಕೋದಂಡವನ್ನು ಹೆದೆಯೇರಿಸಿ ಅದಕ್ಕೆ ದಿವ್ಯವಾದ ಒಂದು ಮಾರ್ಗಣವನ್ನು ಹೂಡಿ ಆ ನನ್ನ ಪಾದವನ್ನೊಮ್ಮೆ ನೆಲಕ್ಕೆ ಬಲವಾಗಿ ಒತ್ತಿದ್ದೇನೆ ನೋಡು. ಸರಳ ರೇಖೆಯಲ್ಲಿ ಬಂತು. ಹೌದಾ? ಹೌದು. ಸರಳ ರೇಖೆಗೆ ಬಂದ ಕ್ಷಣ ಬಾಣವನ್ನು ಪ್ರಯೋಗಿಸಿ ಬಿಟ್ಟಿದ್ದೇನೆ. ಸಪ್ತತಾಲ ವೃಕ್ಷ ಛೇದನ ಆಯ್ತು. ಆಯ್ತು. ಇನ್ನು ನಾಳೆ ಬೆಳಿಗ್ಗೆ ಪುನಃ ಹುಟ್ಟುತ್ತದಲ್ವಾ? ಹುಟ್ಟುವುದಿಲ್ಲ. ಇಲ್ಲವೇ? ನಾನು ಪ್ರಯೋಗಿಸಿದ ಬಾಣ ಏನಾಯ್ತು ಅಂತ ನೋಡಿದೀಯ? ಮತ್ತೆ ಬಂದು ಸೇರಿದೆ. ಹೌದಾ? ಹೌದು. ಎಲ್ಲವನ್ನು ಕತ್ತರಿಸಿ ಭೂಮಿಯೊಳಗೆ ಹೋಗಿ ಪಾತಾಳ ಗಂಗೆಯಲ್ಲಿ ಮಿಂದು ಪೂತವಾಗಿ ಮರಳಿ ನನ್ನ ಮೂಡಿಗೆಯನ್ನು ಸೇರಿದೆ. ರಾಮ, ವಕ್ರಗತಿಯಲ್ಲಿ ಇದ್ದಂತಹ ಸಪ್ತತಾಲ ವೃಕ್ಷಗಳು ನೀನು ಭೂಮಿಯನ್ನು ಒತ್ತಿದ ಕೂಡಲೇ ಸರಳ ರೇಖೆಯಲ್ಲಿ ಬಂದ ನೇರವಾಗಿವೆ. ಹೌದು. ಯಾಕೆ ಗೊತ್ತಾ? ಅದು ನಿನ್ನ ಅಣ್ಣನ ಶಕ್ತಿ ಅಲ್ಲ. ಮತ್ತೆ ಆ ತಾಳ ವೃಕ್ಷಗಳ ಕೆಳ ಭಾಗದಲ್ಲಿ ಅಹಿರೂಪದಲ್ಲಿ ಒಬ್ಬ ಮಾಯಾವಿಯಾದ ರಾಕ್ಷಸನಿದ್ದ. ಹಾವಿನ ರೂಪದಲ್ಲಿ ಅವನೇ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡ್ತಾ ಇದ್ದ. ಹಾವಿನ ಸಹಜ ಸ್ವಭಾವ ಯಾವುದು? ಅದರ ಬಾಲವನ್ನು ತುಳಿದ್ರೆ ಅದು ನೇರವಾಗ್ತದೆ. ಅದರ ಬಾಲ ಇರುವ ಪ್ರದೇಶವನ್ನು ನಾನು ಮೆಟ್ಟಿದಾಗ ಅದು ನೇರವಾಯಿತು. ಬಾಣ ಪ್ರಯೋಗ ಮಾಡಿ ತಾಳವೃಕ್ಷಗಳನ್ನು ಕತ್ತರಿಸಿದ್ದು ಮಾತ್ರವಲ್ಲ, ಭೂಮಿಗೆ ಹೋಗಿ ಅದರ ಹೆಡೆಯನ್ನೂ ಕತ್ತರಿಸಿ ಮತ್ತೆ ನನ್ನ ಮೂಡಿಗೆಗೆ ಬಾಣ ಬಂದು ಸೇರಿತು. ಹಾಗಾಗಿ ನಾಳೆ ದಿನ ಮತ್ತೆ ಅದು ಚಿಗುರುವುದಕ್ಕಿಲ್ಲ. ಹಾಗಿದ್ದರೆ ಸಂಶಯ ಪೂರ ಹೋಯ್ತಲ್ಲ ನಿನ್ನದು? ಅಲ್ಲ, ಒಂದು ಸಂಶಯ ಇತ್ತು. ಹಾವನ್ನು ಕೊಂದದಕ್ಕೆ ನಾಗದೋಷ ಬರ್ತದ ಅಂತ ಹೇಳಿ. ಅದು ರಾಕ್ಷಸಿ ಹಾವು. ಅದು ರಾಕ್ಷಸ ಹಾವಾಗಿ ಬಂದ ಕಾರಣಕ್ಕಾಗಿ ದೋಷ ಬರ್ಲಿಕ್ಕಿಲ್ಲ. ದೋಷ ಬರ್ಲಿಕ್ಕಿಲ್ಲ. ಇನ್ನು ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ. ಈಗೆನ್ನ ಸಂಶಯ ಪರಿಹರಿಸು ಪೂರ. ಅಲ್ಲ, ಈಗ ಪೂರ ಸಂಶಯವೆಲ್ಲವೂ ಕೂಡ ಪರಿಹಾರ ಆಯಿತು. ಆಯ್ತಲ್ಲ? ಇನ್ನೇನಿದ್ದರೂ ಕೂಡ ನಾನು ನಂಬಿದಂತಹ ನನ್ನ ಪ್ರಭು ವಾಲಿಯನ್ನು ಸಂಹಾರ ಮಾಡ್ತಾನೆ, ಮತ್ತೊಮ್ಮೆ ನನಗೆ ಪತ್ನಿಯನ್ನು ಕಾಣುವಂತಹ ಸೌಭಾಗ್ಯ ನನಗೆ ದೊರೆಯುತ್ತದೆ ಎನ್ನುವಂತಹ ಪರಿಪೂರ್ಣವಾದಂತಹ ವಿಶ್ವಾಸ ಆಯಿತು. ಇನ್ನು ನಾನು ಹೊರಡುದಲ್ವಾ? ಎಲ್ಲಿಗೆ? ಮರಳಿ ಋಷಮುಖಕ್ಕೆ. ಹೌದು, ಋಷಮುಖಕ್ಕೆ. ಇದು ಹೆಂಡತಿ ಯಾರಿಗೆ ಬೇಕಾದ್ದು? ಹೆಂಡತಿ ಬೇಕಾದದ್ದು ನನಗೆ. ಹೌದಾ? ಹೌದು. ಈಗ ನಾನೇನು ಮಾಡಬೇಕು? ನೀನೇನು ಮಾಡ್ಬೇಕು ಅಂತ ಹೇಳಿ ನೀನಾಗ ಹೇಳಿದ್ದೆ ಅಲ್ಲ. ಆಗ ನಾನು ಅದಕ್ಕೆ ಹಾರಿ ಕುಣಿದೆಲ್ಲ ಆಗಿದೆ ಅಲ್ಲ. ಅಮ್ಮಮ್ಮ ವಾಲಿಯ ನೀನು ಕೊಂದರೆ. ಹೌದಪ್ಪ, ಅದೆಲ್ಲ ಆಗಿದೆ ಅಲ್ಲ. ಹೌದು. ಅದು ಪುನಃ ನಾನು ನಿನಗೆ ಹೇಳಲಿಕ್ಕೆ ಆಗ್ತದ? ಸಂಪೂರ್ಣ ಕಪಿಸೇನೆ ಸಹಿತವಾಗಿ ಬಂದು ನನ್ನ ಪಾದ ಸೇವೆ ಮಾಡ್ತೇನೆ ಅಂತ ನೀನು ಮಾತು ಕೊಟ್ಟಿದ್ದಿ. ಹೌದು. ಇಷ್ಟ ಆಗಬೇಕಾದ್ರೆ ವದಿಷ್ಯಾಮಿ ಅವ ಭಾರ್ಯಾಪಹಾರಿಣಾಂ. ಹೌದಾ? ಹೌದು. ವಾಲಿಯನ್ನು ಕೊಲ್ಲಬೇಕಾದ್ರೆ ನಾನೇ ವಾಲಿಯ ಬಳಿಗೆ ಹೋಗುವುದಲ್ಲ, ವಾಲಿ ಇಲ್ಲಿಗೆ ಬರ್ಬೇಕಾ? ಅಲ್ಲ, ವಾಲಿಲಿ ಬರ್ಬೇಕು. ಹಾಗಂತೇಳಿ ಕೊಲ್ಬೇಕಾದವನು ನೀನೇ ಅಲ್ವ ರಾಮ? ಅಲ್ಲ, ಕೊಲ್ಲುವುದು ನಾನೇ. ಈಗ ನಾನು ಕೊಲ್ಲುವುದಿಲ್ಲ ಅಂತ ಹೇಳಲಿಲ್ಲ, ಆದ್ರೆ ಪುರ ಪ್ರವೇಶ ಅನ್ನುವುದೇ ನನಗೆ ನಿಷಿದ್ಧ. ಹಾಗಿದ್ರೆ ನಾನೇನು ಮಾಡ್ಬೇಕೀಗ? ಈಗ ನೀನೇ ವಾಲಿಯನ್ನು ಯುದ್ಧಕ್ಕೆ ಕರೆದು ಅವನೊಡನೆ ಯುದ್ಧ ಮಾಡಬೇಕು. ಏಕ ಮೊದಲನ ವಾಕ್ಯ ಸರಿ ಉಂಟು, ಎರಡನೇ ವಾಕ್ಯ ತಪ್ಪು ಅಂತ ಹೇಳುವುದಲ್ಲ. ಅದು ನಿನಗೆ ಹೇಳುವಾಗ ಅದೊಂದು ಓಘದಲ್ಲಿ ಬಂದಿರಬೇಕು. ವಾಲಿಯನ್ನು ಕರಿಬೇಕು. ವಾಲಿಯನ್ನು ಕರೆದು ಅವನೊಡನೆ ಯುದ್ಧವನ್ನು ಮಾಡು. ಹಾಗೆಲ್ಲದು ಸುಗ್ರೀವ, ನೀನು ವಾಲಿಯನ್ನು ಕರಿಬೇಕು, ನಾನು ವಾಲಿಯನ್ನು ಕೊಲ್ಬೇಕು, ಹಾಗೆಲ್ವಾ ವಾಕ್ಯ ಇರುವುದು? ವಾಲಿಯನ್ನು ಕರಿಬೇಕು, ನಾನು ಯುದ್ಧ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಮೊದಲೇ ಮಾಡ್ತಿರ್ಲಿಲ್ವಾ? ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೀಬೇಕು, ವಾಲಿಯೊಡನೆ ಯುದ್ಧವನ್ನು ಮಾಡಬೇಕು, ಆಗ ರಾಮ ವಾಲಿಯನ್ನು ಕೊಲ್ಲಬೇಕು. ಸರಿ ಆಯ್ತಾ? ಒಂದು ಪ್ರಶ್ನೆ ಸರಿ ಆಯ್ತಾ ಎನ್ನುವುದಾಗಿ ಕೇಳ್ತದೆ.
ಸರಿ ಆಗ್ತದ ರಾಮ? ಸರಿ ಆದೀತು, ಸರಿ ಆದೀತಲ್ಲ? ಆದೀತು. ಯಾಕಂದ್ರೆ ಆ, ಪುರುಷ ಪ್ರಯತ್ನ ಅಂತ ಒಂದು ಉಂಟು. ಹೌದು. ಈಗ ಆ, ಇಲ್ಲಿಯವರೆಗೆ ನೀನು ಖಿನ್ನನಾಗಿದ್ದವ ಯಾಕೆ? ಆ, ದೇವತೆಗಳು ಸಹ ಅಂಜುವರಣ್ಣನ ಟಿವಿ ಪರಾಕ್ರಮಕ್ಕೆ ನೀನು ಹೇಳಿದ ಮಾತು. ಅಬ್ಬ, ಅವನದೊಂದು ಟಿವಿ ಎಲ್ಲ ಹೇಳಿದ್ದೇನಲ್ಲ. ಗೊತ್ತಾಯ್ತು. ಆ, ಹಾಗಾಗಿ ನಿನಗೆ ಸಹಾಯಕ್ಕೆ ಒಂದು ನೈತಿಕವಾದ ಬೆಂಬಲ ಕೊಡ್ಲಿಕ್ಕೂ ಯಾರು ಇಲ್ಲ ಅಂತ ನೀನು ಆಡಿದೆ. ಹೌದಪ್ಪ. ಮತ್ತೆ ಆ, ವಾಲಿ ಬಲಿಷ್ಠನೇ ಆದ್ರೂ ಆ, ನೀನೇನು ಕಡಿಮೆ ಬಲದವನಲ್ಲೂ ಅಲ್ಲ. ಹ್ಮ್. ಈಗ ರಾಮನೊಬ್ಬ ನನಗೆ ಸಹಾಯ ಆಗಿದ್ದಾನೆ ಅನ್ನುವ ನೈತಿಕವಾದ ಬೆಂಬಲದ ಧೈರ್ಯದಿಂದ ಆ, ನೀನೇ ವಾಲಿಯನ್ನು ಸೋಲಿಸಲೂಬಹುದು. ಹೌದೇ? ಹೌದಪ್ಪ. ನೀನು ಸೋಲಿಸಿದರೆ ಆ, ನಿನಗೊಂದು ಆತ್ಮತೃಪ್ತಿ ಇರ್ತದೆ ಇಲ್ವೋ? ನಾನೇ ಗೆದ್ದು ನನ್ನ ಮಡದಿಯನ್ನು ಪಡೆದಿದ್ದೇನೆ. ಹೌದು. ಈಗ ನನಗೆ ಬೇಕಾದ ವಾಲಿಯನ್ನು ಕೊಲ್ಲುವುದು, ಆ, ಸುಗ್ರೀವನಿಗೆ ಸಹಾಯ ಮಾಡುವುದು ಅಲ್ಲೂ ಅಲ್ಲ. ಹ್ಮ್, ನಿನ್ನಿಂದ ಸಾಧ್ಯವಾಗದೆ ಹೋದ್ರೆ ನಾನು ಮಾಡುವುದು. ಹ್ಮ್, ಹ್ಮ್, ಹ್ಮ್. ನೀನೇ ನಿನ್ನ ಮನುಷ್ಯ ಪ್ರಯತ್ನದಿಂದ ಮಾಡಿದೆ ಅಂತಾದ್ರೆ ಮತ್ತೆ ನಾನು ಯಾಕೆ? ನಿಜಾರ್ಥದ ಪತಿಯೆಂದೆನಿಸಿಕೊಳ್ಳಬೇಕಾದರೆ ಹೌದು, ನನ್ನ ಹೆಂಡತಿಯನ್ನು ಪಡೆಯುವಂತಹ ಕಾಯಕದಲ್ಲೇ ನಾನೇ ಮುನ್ನುಗ್ಗಬೇಕು. ಪಾಲನ ಮಾಡುವ ಕಾರಣಕ್ಕಾಗಿ ಅಲ್ವಾ ಪತಿ ಅಂತ ಹೇಳುವುದು. ಹೌದು. ಹಾಗಾಗಿ ನಿನ್ನ ಸಾಧ್ಯವಾಗುತ್ತದೋ ಪ್ರಯತ್ನಿಸು. ಆ, ಒಂದು ವೇಳೆ ಸಾಧ್ಯವಾಗದಿದ್ರೆ ನಿನ್ನ ಹಿಂದಿನಿಂದ ನಾನು ನಿನ್ನ ಬೆನ್ನಾಗಿದ್ದೇನೆ. ಇಷ್ಟರವರೆಗೆ ಹಾ. ಕಾಣದ ಕೈಗಳಿಗೆ ಹರಕೆ ಹೇಳಿದ್ದು ಸಾಕು. ಸರಿ. ಕಾಣುವಂತಹ ನಿನ್ನ ಉಭಯ ಚರಣಗಳಿಗೆ ಎರಗಿ ಅಣ್ಣನನ್ನು ಕರಿಬೇಕಲ್ವಾ? ಕರಿ. ಹೇಗೆ ಕರೀತೇನೆ ನೋಡ್ತೀಯ ನೀನು? ನೋಡುವ ನೋಡುವ. ಅಣ್ಣ ವಾಲಿ, ಬಾ ಬಾ ಬಾ. ಅಗಣಿತ ಪರಾಕ್ರಮದಿ ಹಗರಣಕ್ಕೊದಗಿ ತಮ್ಮಗೆ ನುಡಿದ ವಾಲಿ ವಾಲಿ ನಮ್ಮ ಹೆಸರೇ ಮರ್ತು ಹೋಗಿದೆ. ಶತಮಾನ ಆಯ್ತು ನಮ್ಮ ಹೆಸರನ್ನು ಈ ಕಿಷ್ಕಿಂಧೆಯಲ್ಲಿ ಕರೆಯುವವರು. ಕಿಷ್ಕಿಂಧೆ ಎಂದೇನು? ಈ ಪ್ರಪಂಚದಲ್ಲಿ ವಾಲಿಯ ಹೆಸರು ಹೇಳುವವರೇ ಇಲ್ಲದಾಗಿ ಹೋಗಿದ್ದಾರೆ. ಕೆಲವು ಕಡೆಗಳಲ್ಲಿ ವಾ ಮತ್ತು ಲಾ ಅವರ ಅಕ್ಷರಮಾಲೆಯಲ್ಲೇ ಇಲ್ಲ. ಅಷ್ಟೊಂದು ಹೆದರಿಕೆ, ಅಷ್ಟೊಂದು ಭೀತಿ. ಆದರೆ ಈ ಕಾಲದಲ್ಲಿ ಕರ್ಣ ಕರ್ಕಶವಾಗಿ ಕರೆದಿದ್ದಾನೆ ಅವನೇ. ಅದೊಂದು ಹರಕೆಗೆ ಬಿಟ್ಟ ಕುರಿಯ ಹಾಗೆ ಅದಕ್ಕೊಂದು ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೇವೆ. ಅದು ಏನು ಬೇಕಾದ್ರೂ ಮಾಡಬಹುದು ನಿಮ್ಮ ಅಂಗಳದಲ್ಲಿ. ಎಲ್ಲಿಯವರೆಗೆ? ಅದನ್ನು ಕೊಲ್ಲುವವರೆಗೆ, ಬಲಿ ಕೊಡುವವರೆಗೆ. ಇವನು ಹಾಗೆ ಸುಗ್ರೀವ. ಇಲ್ಲದೆ ಹೋದರೆ ಅಗಣಿತ ಪರಾಕ್ರಮಿ ವಾಲಿ, ಲೋಕಮಾನ್ಯನಾದವನು. ಯಾಕೆ ಅಗಣಿತ? ಒಂದು ಕಾಲದಲ್ಲಿ ಸಮುದ್ರ ಮಥನಾಗುವಂತಹ ಸಂದರ್ಭದಲ್ಲಿ ನಾ ಹೋದ ಕಾಲದಲ್ಲಿ ಅಲ್ಲಿ 33 ಕೋಟಿ ಮತ್ತು 66 ಕೋಟಿ, ಒಟ್ಟು 99 ಕೋಟಿ ರಾಕ್ಷಸರು ದೇವತೆಗಳು ಕಷ್ಟಪಡುವುದನ್ನು ನೋಡಿ ಒಂದು ಕೈಯಲ್ಲಿ ಬಾಲ, ಇನ್ನೊಂದು ಕೈಯಲ್ಲಿ ಹೆಡೆ ಹಿಡಿದು ಒಬ್ಬನೇ ಸಮುದ್ರವನ್ನು ಮಂಥನ ಮಾಡಿದವ. ಹಾಗಾದ್ರೆ ಆ 99 ಕೋಟಿಗಿಂತಲೂ ಅಧಿಕವಾಗಿರುವಂತಹ ಬಲ ಒಬ್ಬನಲ್ಲಿ ಉಂಟು ಅಂತಾದ್ರೆ ಅದು ಅಗಣಿತ ಅಲ್ವಾ? ಅದನ್ನು ಲೆಕ್ಕ ಮಾಡ್ಲಿಕ್ಕಾಗ್ತದ? ಮತ್ತೆ ರಾಕ್ಷಸರೋ ಅವರೋ ಇವರೋ ಬಂದವರನ್ನು ಕೊಂದದ್ದೋ ಇಲ್ಲ, ಮೈದುರಿಕೆ ಆಗ್ತದೆ ಅಂತ ಕೆಲವರೆಲ್ಲ ಬಂದವರಿದ್ದಾರೆ. ಚತುರ್ದಶ ಭುವನದಲ್ಲಣ ಅಂತ ತಮಗೆ ತಾವೇ ಪ್ರಶಸ್ತಿ ಕೊಟ್ಟುಕೊಂಡವರು. ಮತ್ತೆ ಅವರಿಗೆ ಅವರೇ ಪ್ರಶಸ್ತಿ ಕೊಡುವವರು ಅನೇಕರಿರ್ತಾರೆ. ಅವರ ನಿಜವಾದ ಮೌಲ್ಯ ಏನು ಅಂತ ನನ್ನ ಎದುರಿಗೆ ಬಂದಾಗ ಗೊತ್ತಾಗ್ತದೆ. ಅಂತಹ ರಾವಣನನ್ನಾದ್ರೂ ಬಾಲದಲ್ಲಿ ಕಟ್ಟಿ ಎಳ್ಕೊಂಡು ಬಂದು 3 ಸಮುದ್ರದ ನೀರು ಹೇಗೆ ಉಂಟು ಅಂತ ರುಚಿ ತೋರಿಸಿ ಹೊಯ್ಗೆಯಲ್ಲಿ ಹೊರಳಾಡಿಸಿ ನನ್ನ ಮಗ ಅಂಗದನ ತೊಟ್ಟಿಲಿಗೆ ಕಟ್ಟಿ ಆಟಿಕೆ ಹಾಗೆ ಆಡಿಸಿದ್ದೆ. ಹಾಗಿರುವಾಗ ಪರಾಕ್ರಮ ಏನು? ಅದೆಲ್ಲ ಲೋಕಕ್ಕೆ ತೋರಿಸುವ ವಸ್ತು ಅಲ್ಲ. ಅದೆಲ್ಲ ತೋರಿಸಿ ಆಗಿದೆ. ನಮ್ಮ ಪ್ರತಿಭೆ ಏನು? ಅದಕ್ಕೆ ಹೊಸ ಅವಕಾಶ ಯಾರು ಕೊಡಬೇಕು ಅಂತ ಇಲ್ಲ. ಆದ್ರೆ ಇವೊಬ್ಬ ಕರೀತಾನಲ್ಲ, ಇವ ಕರೆಯುವಾಗ ಹೋಗದೆ ಇರ್ಲಿಕ್ಕಾಗ್ತದ? ಮತ್ತೆ ನಮಗೆ ಅದರಲ್ಲಿ ಎಂತ ಆಗುದಿಲ್ಲ, ಲಾಭ ಏನಿಲ್ಲ, ಇದು ಸುಮ್ಮನೆ ಬರುವುದು. ಒಟ್ಟು ಹೋಗಬೇಕು, 4 ಬಡಿಬೇಕು, ಅಷ್ಟೇ ಇರುವುದು. ಹಾಗಾಗಿ ಏನು ಇದಕ್ಕೆಲ್ಲ ಹೊಸತ್ತು ಏನು ಬೇಡ, ಹೊಸ ಸಲಕರಣೆಗಳು ಬೇಡ, ಏನು ಸೌಲಭ್ಯ ಬೇಡ ಇಲ್ಲಿಗೆ ಹೋಗುವುದಕ್ಕೆ. ಹಾಗಾಗಿ
ಅವನ ಎದುರು ಈ ಬಂಡೆಯಲ್ಲಿ ಕುಳಿತವ ಒಂದೇ ನೆಗೆತ ಸಾಕು, ಬಂದು ನೋಡಿದ್ರೆ ಯಾರು ಯಾರು ಭಾನು ತನುಜ. ಏನು ಧೈರ್ಯದಿಂದ ಕರೆದೆಯಲ ಪರಾಕ್ರಮ, ಏನೋ ಧೈರ್ಯದಿಂದ ಕರೆದೆ ಎಲ ಪರಾಕ್ರಮ. ಭಾನು ತನುಜ ದೇವರಾಜನ ಮಗ. ಕೆಲವೆಲ್ಲ ಹೆಸರು ಇಡ್ತಾರೆ, ಆ, ಸತ್ಯ ಹೇಳ್ತೇನೆ, ಆ, ಒಂದಕ್ಕೊಂದು ಅರ್ಥ ಇಲ್ಲದಂತಹ ಹೆಸರು. ಭಾನು ತನುಜ, ಹೌದು. ಫಳಿರೆ ಅನುಜ. ಆಹಾ, ಈ 4 ಶಬ್ದಗಳಿಗೂ ಅದಕ್ಕಿರುವಂತಹ ನಿಜಾರ್ಥ ಅಲ್ಲ ಇರುವುದು. ಓಹೋ, ಅಗ್ನಿಪುತ್ರ ಹೌದು. ಯಾವುದಕ್ಕೆ ಹೇಳುವುದು ಗೊತ್ತುಂಟ? ಯಾವುದಕ್ಕೆ? ನೀ ಭಾವಿಸಬಹುದು ಆ, ಉರಿಯುವಂತಹ ಅಗ್ನಿಗೆ ಆ, ಹುಟ್ಟಿಕೊಳ್ಳುವುದು ಯಾವುದು? ಹ್ಮ್, ಹುಟ್ಟಿಕೊಳ್ಳುವುದು ಮಸಿ. ಆಹಾ, ನೀನು ಅಷ್ಟೇ, ಆ, ಏನು ಪ್ರಯೋಜನ ಇಲ್ಲ. ಆಹಾ, ಹೆಸರಿಗೆ ಭಾನು ತನುಜ. ಆ, ಸೂರ್ಯನಿಗೆ ಅನೇಕ ಮಕ್ಕಳಿದ್ದಾರೆ, ಆ, ಒಬ್ಬ ಯಮ, ಆ, ಒಬ್ಬ ಶನಿ, ಹ್ಮ್, ಮತ್ತೆ ಅವರ ವಿಚಾರ ಎಲ್ಲ ಹೇಳಿದ್ರೆ ಚರ್ವಿತ ಚರ್ವಣ ಬೇಕಾದಷ್ಟು ಸಲ ಹೇಳಿ ಆಗಿದೆ. ಹ್ಮ್, ಹಿಂದಿನ ಮುಖಾಮುಖಿಯಲ್ಲ ಅದನ್ನೇ ಹೇಳಿದ್ದು ನಾನು. ಹೌದಪ್ಪ. ಎಷ್ಟು ಹೇಳುವುದು ಹೇಳಿದ್ದನ್ನೇ. ಮತ್ತೆ ಇಂಥದಕ್ಕೆಲ್ಲ ನಾನು ಉತ್ತರ ಹೇಳಿ ಆಗಿದೆ. ಅಲ್ಲ, ನಿನಗೆ ಉತ್ತರ ಹೇಳುವುದು ಅಂತಲ್ಲ, ನಿನಗೆ ಅದಕ್ಕೆಲ್ಲ ಉತ್ತರ ಕೊಡುವುದಕ್ಕೆ ಅವಕಾಶವೂ ನಾನು ಕೊಡ್ಲಿಲ್ಲ. ಹ್ಮ್, ಅಯ್ಯ, ಏನು? ಪ್ರಯೋಜನಕ್ಕಿಲ್ಲದಂತಹ ಆ, ಒಂದು ವಸ್ತು ಆ, ಹಾಗಂತ ಹೇಳಿ ಆ, ಬಳಿರೆ ಅನುಜ, ಇದ್ಯಾಕೆ? ಅನುಜ ಆ, ಹಾಗಂತ ಹೇಳಿ ಆ. ರಕ್ತ ಸಂಬಂಧ ಉಂಟು ಅಂತ ಕೇಳಿದ್ರೆ ಇಲ್ಲ. ಇಲ್ವಾ? ಏನು ಸಂಬಂಧವೋ ಆ, ನಾನು ಯೋಚಿಸ್ತಾ ಇದ್ದೆ, ಏನು? ಇಷ್ಟರವರೆಗೆ ಯಾಕೆ ಬಿಟ್ಟೆ? ಆ, ನನ್ನದ್ದಾದಂತಹ ಸಹೋದರ ಭಾವವೋ ಆ, ಇಲ್ಲ ನನ್ನ ತಮ್ಮ ಎನ್ನುವಂತಹ ಭಾವ ಜಾಗೃತವಾಗಿ ಹ್ಮ್, ಯಾವ ಕಾಲದಲ್ಲಿ ನೀ ಜಗಳಕ್ಕೆ ಬರ್ತೀಯೋ, ಹ್ಮ್, ಜಗಳ ಕಣ್ಣನ ಕರೆ. ಹ್ಮ್, ಮತ್ತೆ ವಾನರರಿಗೆ ಜಗಳ ಎನ್ನುವುದು ಸಾಮಾನ್ಯವೇ. ಹ್ಮ್. ಒಂದು ಹಣ್ಣು ಸಿಕ್ಕಿದ್ರೆ ಆ, ಒಂದು ಮರ್ಯಾದೆಯಲ್ಲಿ ಕೂತು ವಾನರರು ತಿನ್ನುವುದುಂಟ. ನನಗೆ 2 ಮಂಗಗಳು ಸೇರಿ ಜಗಳ ಮಾಡಿಯೇ ತಿನ್ನುವುದು. ಹ್ಮ್, ಆದ್ರೆ ಆ, ಈ ಮಂಗ ಆ, ಯುದ್ಧಕ್ಕೆ ಕರೀತಾನೆ, ಜಗಳಕ್ಕೆ ಕರೀತಾನೆ. ಆ, ಹಗರಣ ಆ, ಹ್ಮ್ ಆ, ರಣಕ್ಕೆ ಕರೆಯುವುದಲ್ಲ, ಒಂದು ಹಗರಣ ಅಂತ ಭಾವಿಸಿಯೇ ಬಂದದ್ದು ನಾನು. ಈಗ ನಮ್ಮಲ್ಲಿಯೂ ಹಗರಣ ಆರಂಭ ಆಯ್ತಾ? ಹೌದೇ ಹೌದು, ಏನು? ನಿನ್ನದ್ದು ಹಗರಣವೇ. ಆ, ಪ್ರಯೋಜನಕ್ಕಿಲ್ಲದ ಅಪ್ರಯೋಜಕವಾದಂತಹ ನಿಷ್ಪ್ರಯೋಜಕವಾದಂತಹ ಹಗರಣ. ಹ್ಮ್, ಒಂದು ಕೈ ತುರಿಸುವಾಗ, ಆ, ಬೆನ್ನು ತುರಿಸುವಾಗ ಆ, ಇಲ್ಲ, ಆ, ಅವತ್ತು ಹೊಡೆದ ಪೆಟ್ಟು ಹ್ಮ್, ಆ ಸಂದುಗಳೆಲ್ಲ ಸರಿಯಾದಾಗ, ಆ, ನನ್ನ ಸಂದು ಸರಿಯಾಯ್ತು, ಇನ್ನೊಮ್ಮೆ ಅಣ್ಣನ ಹತ್ರ ಹೋಗುವ, ಆ, ಮತ್ತೊಮ್ಮೆ ಸಂದು ಸಡಿಲಾಗಲಿ ಎನ್ನುವ ಭಾವದಿಂದ ಬರುವವ. ಹ್ಮ್, ಈ ಸಲ ಮತ್ತೊಮ್ಮೆ ಬಂದಿದ್ದಿ. ಹೌದು. ಏನು ಧೈರ್ಯ? ಯಾರಿಗೆ? ಅಲ್ಲ, ನಿನಗೆ ಆ, ಯಾವುದಾದ್ರೂ ಧೈರ್ಯ ಅಂತ ಬೇಕಲ್ಲ. ಹೌದು. ನಿನ್ನ ಮುಖಾವಲೋಕನವನ್ನು ಮಾಡಿದಾಗ ಏನು ಕಾಣ್ತದೆ? ಇಲ್ಲ, ನಿನ್ನನ್ನು ನಖಶಿಕಾಂತ ನೋಡಿದಾಗ ಏನು? ಇದು ಧೈರ್ಯ ಉಂಟು ನಿನ್ನಲ್ಲಿ. ಮತ್ತೆ ಅದು ಇಲ್ಲದೆ ನಿನ್ನನ್ನು ಕರಿತೇನ? ಅಣ್ಣ ವಾಲಿ ಬಾ. ಧೈರ್ಯ ಏನು ಗೊತ್ತುಂಟ? ಏನು? ಕೆಲವರಿಗೆಲ್ಲ ಹ್ಮ್, ಮಾರಣಾಂತಿಕವಾದಂತಹ ಕಾಯಿಲೆ ಬಂದಾಗ ಆ, ವೈದ್ಯರು ಹೇಳ್ತಾರೆ, ಆ, ಇನ್ನಷ್ಟೇ ಆ, 1 ಸಂವತ್ಸರ ಬದುಕುತ್ತೀರಿ, ಇಲ್ಲ 3 ತಿಂಗಳು ಬದುಕುವುದು ಅಂತ ಹೇಳುವಾಗ ಆ. ಅವರಿಗೊಂದು ಹೊಸ ಧೈರ್ಯ ಬರ್ತದೆ. ಆ. ಇರುವುದು ಇಷ್ಟೇ ದಿನ, ಅಣ್ಣ, ನನಗೊಂದು ಧೈರ್ಯ ಉಂಟು ಅಂತ. ಅಣ್ಣ, ನಿನಗೂ ಹಾಗೆ ಆಯ್ತಾ? ಅಲ್ಲ, ನನಗೆ ನೀನು ಮಾತಾಡುವುದು ನೋಡುವಾಗ ನಿನಗೆ ಅಂತದ್ದು ಯಾವ್ದಾದ್ರು ರೋಗ ಬಂತ ಎನ್ನುವುದಾಗಿ ಸಂಶಯ ಬರುವುದು. ಹಾಗೆ ರೋಗ ಬರ್ತಿದ್ರೆ ನಾನು ಇಲ್ಲಿಗೆ ಬರ್ತಿದ್ದೇನೇನೋ? ಅಲ್ಲ, ಸಾಯುವಂತಹ ಕಾಲಕ್ಕೆ ತಮ್ಮನ ಕೈಯಲ್ಲಿ ಪೆಟ್ಟು ತಿಂದಾದ್ರೂ ಸಾಯ್ತೇನೆ ಎನ್ನುವುದಾಗಿ ಬಂದದ ಹೇಗೆ? ಹಾಗಿದ್ರೆ ನಾನು ಕರೀಬೇಕಿತ್ತು. ಏನು? ಈಗ ಕರ್ದವ ನೀನು. ಹೌದು. ಹಾಗಾಗಿ ಆ. ಅಂತದ್ದೇನಾದ್ರೂ ಧೈರ್ಯ ಬಂತ, ಯಾರಾದ್ರೂ ವೈದ್ಯರು ಬಂದು ಹೇಳ್ತಾರ ಸಾಯ್ತೇನೆ ಅಂತ? ನನಗೆ ಬಿಡುವುದಕ್ಕೆ
ವಾಲಿ ಅಂತ ಕರೀಬೇಕು, ಹಾ. ಇಲ್ಲ ಅಣ್ಣ ಅಂತ ಕರೀಬೇಕು. ಎರಡರಿಂದ ಒಂದು ನಿರ್ಣಯ ಆಗಬೇಕು. ನೀನು ನನಗೆ ಅಣ್ಣ ಹೌದೋ ಅಲ್ವೋ? ಹಾ. ನೀನು ವಾಲಿ ಹೌದೋ ಅಲ್ವೋ? ನಿನಗೆ ಒಂದು ಅಣ್ಣ ಅಂತ ಕರೀಲಿಕ್ಕೆ ಏನು ಸಂಕಟ ನಿನಗೆ? ಆಯ್ತಪ್ಪ, ಹಾ. ನೀನೇ ಆಡಿದ್ದೀ. ಹಾ. ಹಿಂದೆ ಇಂತಹ ಅನೇಕ ಪ್ರಸಂಗಗಳು ಬಂದಿದೆ, ಹಾ. ನಮ್ಮೊಡನೆ ಸಂಭಾಷಣೆಗಳು ಆಗಿದೆ. ಹಾ. ಒಂದೇ ನಡೆ. ಹಾ. ನೀನು ಇದೇ ಆವೇಶದಲ್ಲಿ ಬರುವುದು, ಹಾ. ಸುಗ್ರೀವಾವೇಶದಿಂದ ನಾನು ಬರುವುದು, ಹೌದಪ್ಪ. ನಿನ್ನೊಡನೆ ಯುದ್ಧ ಮಾಡುವುದು. ಹಾ. ಅಣ್ಣ ಹಾ. ಯಾವಾಗ್ಲೂ ಹಾಗೆ ಆಗ್ಬೇಕು ಅಂತ ಹೇಳಿ ಉಂಟು ಅಣ್ಣ? ಮತ್ತೆ ಹೇಗೆ ಆಗಬೇಕು ಅಂತ ನಿನಗುಂಟು? ಇವತ್ತು ನೀನು ವಾಲಿಯ ಆವೇಶದಿಂದ ಬಂದಿದ್ದಿ. ಹಾ. ಬಂದಂತಹ ನಿನ್ನ ಎದುರಿಗೆ ಹಾ. ಕಾಣುತ್ತಿರುವಂತಹ ವೃಕ್ಷವನ್ನು ಕಿತ್ತು ಹಾ. ಎದುರಿಗೆ ಅಡ್ಡ ಹಾಕಿದ್ದೇನೆ. ಹ್ಮ್. ಒಂದು ನಿಯಮ ಉಂಟು, ಏನು? ಮಾತು ಮಾತಲ್ಲಿ ಇದು ಮುಂದುವರಿಬೇಕು. ಹಾ. ಇದನ್ನು ದಾಟಿ ನೀನು ಮುಂದೆ ಬರಬಾರ್ದು. ಹಾ. ನಾನಂತೂ ಬರುವುದಿಲ್ಲ. ಸುಗ್ರೀವ, ಆ, ಬಹಳ ಉಪಕಾರ ಮಾಡಿದಿ. ಯಾಕೆ? ನೀನು ನನ್ನ ಪೆಟ್ಟು ತಿಂದು ಸತ್ತ ಮೇಲೆ ಆ, ನಿನ್ನನ್ನು ಸುಡ್ಲಿಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಹ್ಮ್. ಮರವನ್ನು ನೀನೇ ಕಿತ್ತಿಟ್ಟಿದ್ದಿ, ಅದರಲ್ಲೇ ಸುಡ್ತೇನೆ, ಬೇಸರ ಮಾಡಬೇಡ. ಅದಕ್ಕೆ ನಾನು ಮಾವಿನ ಮರವನ್ನು ಕಿತ್ತು ಹಾಕ್ಲಿಲ್ಲ. ಮತ್ತೆ ಅದಕ್ಕೆ ಹೇಳುದು. ಅಲ್ಲ, ನಿನಗೆ ಮಾವಿನ ಮರವೋ ಹಲಸಿನ ಮರವೋ ಗಂಧದ ಮರವೋ ಅಂತಲ್ಲ, ನಿನಗೆ ಯಾವ ಮರ ಆದ್ರೂ ಆದೀತು. ಅಣ್ಣ, ಆ? ಸುಡ್ತಿ ಅಂತ ಹೇಳಿ ನನಗೆ ನಿಶ್ಚಯ ಆಯ್ತು. ಹ. ಮಾತನಾಡುವಾಗ ನೀನು ಹೇಳ್ತಿ ಹ. ಅಗ್ನಿಪುತ್ರ ಅಂತ ಹೇಳಿದ್ರೆ ಏನು? ಏನು? ಮಸಿ. ಹ. ಒಂದು ಹೇಳ್ತೇನೆ, ಹ. ಇದೇ ಪ್ರಸಂಗದಲ್ಲಿ ನೀನು ಹೀಗೆ ಮುಂದುವರಿದ್ರೆ ಹ. ಎಲ್ಲಿಯಾದರೂ ಕೂಡ ಲೋಕಮುಖಕ್ಕೆ ನನ್ನ ಅಣ್ಣ ಹೀಗೆ ಎನ್ನುವುದಾಗಿ ನಾನು ತೋರಿಸಿದ್ರೆ, ಹ. ಅಲ್ಲ ಲೋಕಮುಖಕ್ಕೆ ಹೀಗೆ ಗೊತ್ತುಂಟು, ಹ. ಮಸಿ ಮಸಿ ನೀನು ಬಳಿದುಕೊಂಡಾಗೆ ಆಗ್ತದೆ. ಯಾಕೆ? ಇಲ್ಲದಿದ್ದರೆ ಹ. ಹೀಗೆ ಮತ್ತು ಮತ್ತು ಬರುವುದಕ್ಕೆ ಕಾರಣ ಏನು ಎನ್ನುವಂತಹ ಮಾತನ್ನು ಕೇಳ್ತಿಯಲ್ವ? ಹ. ನಿನಗೆ ಗೊತ್ತಿಲ್ಲದೆ ನೀನು ಕೇಳುವುದ? ಹ. ಏನು ನನ್ನ ಮೈಯ ತುರಿಕೆ ಹೆಚ್ಚಾಗಿ ಹ. ನನ್ನ ಮೈಯ ತುರಿಕೆಗೆ ವಾಲಿಯ ಪ್ರಹಾರವೇ ಒಂದು ಮದ್ದು ಎನ್ನುವುದಾಗಿ ನಾನು ಬಂದದ್ದಣ್ಣ. ಮತ್ತೆ ನನ್ನಲ್ಲಿ ಧೈರ್ಯ ಬರುವುದಕ್ಕೆ ಕಾರಣವಾದದ್ದು ನಿನ್ನಲ್ಲಿ ಉಂಟು, ಅದಕ್ಕೆಲ್ವ ನಾನು ಬರುವುದು. ನನ್ನಲ್ಲಿ ಉಂಟಾ? ಮತ್ತೆಂತದ್ದು? ಎಂತ ಉಂಟಾ? ಒಂದು ವಿಷಯ, ಹ. ಈಗ ನಾವು ಆ ಶ್ರುತಿಯಲ್ಲಿ ಮಾತಾಡುವುದೇ ಬೇಡ. ಮತ್ತೆ ವಾಲಿ ಸುಗ್ರೀವ ಕಾಳಗಲ್ಲ ಇವತ್ತು. ಹ. ವಾಲಿ ಸುಗ್ರೀವ ಸಂವಾದ. ನಿನಗೆ ವಾಲಿ ಸುಗ್ರೀವರ ಕಾಳಗ ಅಂತ ಯಾರು ಹೇಳಿದ್ದೋ? ಅಲ್ವಾ? ನಿನಗೆ ಬೇಕಾದ್ರೆ ನಿನ್ನ ಅಂತರಂಗವನ್ನು ತೋಡಿಕೊಡ್ಲಿಕ್ಕೆ ವೇದಿಕೆ ಅಂತ ಇಟ್ಟುಕೋ, ಹೇಳು ನೀನು. ಆಯ್ತಪ್ಪ, ಹ. ಸುಗ್ರೀವ ಅಂತರಂಗ. ಹ. ಅಣ್ಣ, ಏನು? ನನಗೆ ನಿನ್ನ ಮೇಲೆ ಅಣ್ಣ ಅಂತೇಳಿ ಪ್ರೀತಿ ಇಲ್ವಾ? ಹ? ನನ್ನ ಮನಸ್ಸಿನಲ್ಲಿ ಹ. ನೀನು ಅಣ್ಣ ಎನ್ನುವಂತಹ ಪ್ರೀತಿ ಇಲ್ವಾ? ನನ್ನ ಎದೆಗೆ ಬೆರಳು ಹಾಕಿ ತುರಿಸಬೇಡ. ಯಾಕೆ? ನನಗೆ ಗೊತ್ತಿಲ್ವಾ ನೀನು ಇಲ್ಲಿ ಲಾಭದ ಉದ್ದೇಶದಿಂದ ಬರುವುದಲ್ಲ ಅಂತ? ನನಗೆ ಗೊತ್ತಿಲ್ವಾ? ನಿನಗೆ ಲಾಭ ಅಂತಿಲ್ಲ, ನನಗೆ ನಷ್ಟ ಅಂತೇಳಿ ನಿನಗೆ ಗೊತ್ತಿಲ್ವಾ? ನಿನಗೆಂತದ ನಷ್ಟ? ನಾನಿಲ್ಲಿ ಬಂದು ನಾನು ಕಳ್ಕೊಳ್ಳುವುದೇ ಅಲ್ವಾ? ಹೌದಪ್ಪ, ನಿನಗೆ 4 ಪೆಟ್ಟು ತಿಂದು ನೋವಾಗುವುದು, ಅದರ ಬಗ್ಗೆ ನನಗೆ ವಿಷಾದ ಉಂಟು. ಇಷ್ಟು ಆಗಿಯೂ ಕೂಡ ಹ. ಪ್ರತಿ ವರ್ಷ ಕೂಡ ಇದೇ ಪ್ರಸಂಗವ ಅಣ್ಣ. ನಿನಗೆ ಬೇರೆ ಪ್ರಸಂಗ ಮಾಡಬೇಕು ಅಂತ ಉಂಟು, ಹೇಳು. ಈಗ ನಮ್ಮೊಳಗಿರುವಂತಹ ನೀನ್ ಅದನ್ನು ಬೇಕಿದ್ರೆ ಹಗರಣ ಅಂತ ಹೇಳು, ಹ. ನಾನು ಅದನ್ನು ಹೇಳುದು ಒಂದು ರೀತಿಯಾದಂತಹ ಮನಸ್ತಾಪ. ಹ್ಮ್. ಮನಸ್ತಾಪಕ್ಕೆ ಕಾರಣವಾದದ್ದು ಏನು? ಏನು? ಹೆಂಡತಿಯ ವಿಷಯ ಅಲ್ವಾ ಅಣ್ಣ? ಒಂದು ಹೆಣ್ಣಿನ ವಿಷಯ ಅಲ್ವಾ? ಯಾರ ಹೆಂಡತಿ? ನನ್ನದು. ಹ? ಮತ್ತೆ ನನ್ನ ಹೆಂಡತಿ ಅಲ್ವಾ? ಏನಾಯ್ತು ನಿನ್ನ ಹೆಂಡತಿಗೆ? ಈಗ ಆಯ್ತಪ್ಪ, ಈಗ ಹೆಣ್ಣಿನ ವಿಷಯ ಬಿಡುವ ಹ. ಅಣ್ಣ. ಹ. ಕೆಲವೊಂದು ಸಾರಿ ಹ. ಆ ಸಿಂಹಾವಲೋಕನ ಅಂತ ಹೇಳಿ ಉಂಟು. ಹೌದೌದು. ನಾನು ಸಿಂಹ ಅಂತ ಹೇಳುದಲ್ಲ, ಹ. ನೀನು ಸಿಂಹ. ಸರಿ. ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ, ಹ್ಮ್. ರಾಜಗಾಂಭೀರ್ಯದಿಂದ ಹೆಜ್ಜೆ ಹಿಡಿಯುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆ ತಿರುಗಿ ನೋಡ್ತದೆ ಅಂತ. ಹೌದಪ್ಪ. ನನ್ನ ಹಿಂದೆ ಏನಾಗಿದೆ ಅಂತ ಹ. ನಿನಗೆ ಏನಾಗಿದೆ ಅಂತ ಹೇಳಿದ್ರೆ ಅಣ್ಣ, ಹ. ನಿನಗೆ ಮೌಢ್ಯ ಬಂದಿದೆ ಅಂತೇಳಿ ನಾನು ಹೇಳುವುದಿಲ್ಲ, ಹ. ಹಾಗಂತೇಳಿ ಬಂದದ್ದು ಸತ್ಯ. ಏನು ಬಂದಿದೆ? ನಿನಗೆ ನನ್ನ ಮೇಲೆ ಇರುವಂತಹ ದ್ವೇಷ ಭಾವ ಬಿಟ್ರೆ ಹ. ಹಿಂದೆ ನಾವು ಹೇಗಿದ್ದೆವು, ಹ. ಹೆಣ್ಣನ್ನು ಬಿಡು, ಹ. ನನಗೆ ಎಷ್ಟೆಲ್ಲ ಭಾಗ್ಯಗಳನ್ನು ನೀನು ದಯಪಾಲಿಸಿದ್ದಿ. ಏನು ಮಾಡುವುದು? ಆ, ಭಾಗ್ಯ ಕೊಡುವಾಗ ಬೇಕು ಬೇಕು ಅಂತ ಹೇಳ್ತೀರಿ, ಆ, ಎಲ್ಲ ಕೊಟ್ಟ ಮೇಲೆ ಬೈತೀರಿ ಇಲ್ಲಿಂದ. ಅಲ್ಲ, ಹಾ. ಸಮಸ್ಯೆ ಆಗುದು ಏನು ಬಲ್ಲ, ಹಾ. ನೀವು ಭಾಗ್ಯಗಳನ್ನೆಲ್ಲವನ್ನು ಕೂಡ ಕೊಡ್ತೀರಿ, ಹ. ನಾವೆನಿಸಿಕೊಳ್ಳುವುದೇನು? ಏನು? ಇದು ನಮಗೆ ಜೀವನ ಪರ್ಯಂತರವಾಗಿ ನಾವು ಈ ಭಾಗ್ಯವನ್ನು ಅನುಭವಿಸ್ತೇವೆ ಎನ್ನುವುದು. ಹ. ಪಕ್ಕನೆ ಬರುತ್ತಿರುವಂತಹ ಭಾಗ್ಯವನ್ನು ನೀವು ಕಿತ್ತುಕೊಳ್ಳುವಾಗ ನಮಗೆ ಬೇಸರ ಆಗುವುದು. ಹ. ಇಲ್ಲದಿದ್ದರೆ ಹ. ಕಾಡಿಗೆ ಬೇಟೆಯಾಡ್ಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹ್ಮ್. ಕಾಣುವಂತಹ ಒಂದು ಹಲಸಿನ ಹಣ್ಣಾದ್ರೂ ಕೂಡ ಹ. ಚಂಗನೆ ಆ ಮರಕ್ಕೆ ಎಗರಿ ಹ.
ಬೃಹದಾಕಾರವಾದಂತಹ ಆ ಪನಸಿ ಫಲವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಎರಡು ಕರಗಳಿಂದ ನರಸಿಂಹ ಅವತಾರವೇ ಬಂದ ಹಾಗೆ ಆ ಹಲಸಿನ ಹಣ್ಣನ್ನು ಬಿಚ್ಚಿ ಹಲಸಿನ ಬೀಜಗಳನ್ನು ಕಿತ್ತು ಎಸೆದು ಜೇನಿಗೆ ಅದ್ದಿ, ತಮ್ಮ ಸುಗ್ರೀವ ಬಾರೋ ಬಾರೋ, ಯಾಕೆ ದೂರ ನಿಂತಿದ್ದಿ, ಈಗ ತಿನ್ನು ತಿನ್ನು ಎನ್ನುವುದಾಗಿ ಮಾತ್ರ ವಾತ್ಸಲ್ಯದಿಂದ ನನಗೆ ಕೊಟ್ಟಂತ ಕೈ ಅದಲ್ವಾ? ಬದುಕಿನಲ್ಲಿ ನಾನು ಮಾಡಿದ ಒಂದೊಂದೇ ತಪ್ಪನ್ನು ನೀನು ಹೇಳ್ತಾ ಇದ್ದೀಯಲ್ಲ. ಏನು ಹಲಸಿನ ಹಣ್ಣು ಕೊಟ್ಟ ನನಗೆ ಎಚ್ಚರ ಕೊಡುದು, ನೀನು ಏನೆಲ್ಲ ತಪ್ಪು ಮಾಡಿದ್ದೆ ಅಂತ ನನಗೆ ಈಗ ಆಗ್ತಾ ಉಂಟು. ಹಣ್ಣಿನ ವಿಷಯವನ್ನು ಬಿಡುವ, ನಾನು ಅದಕ್ಕೆ ಸ್ವಲ್ಪ ವಿಷ ಹಾಕಿ ಕೊಡಬೇಕಿತ್ತು. ಪಾಪಿ, ಹಣ್ಣಿನ ಭಾಗ್ಯವನ್ನು ಬಿಡುವ. ನನಗೆ ವಿವಾಹ ಭಾಗ್ಯವನ್ನು ಕೊಟ್ಟದ್ದು ಯಾರು? ನಾನು ಮದುವೆ ಆಗ್ಬೇಕು ಅಂತೇಳಿ ಎಲ್ಲಿಯಾದ್ರೂ ನಿನ್ನಲ್ಲಿ ಕೇಳಿದ್ದುಂಟೋ? ನೀನಲ್ವ ನನಗೆ ಮದುವೆ ಮಾಡಿ ಕೊಟ್ಟದ್ದು. ನೀನು ಜಪ ಮಾಡ್ತಿ ದಿವಸ, ನಾನು ನೆನಪಾಗುವಾಗ ಜಪ ಮಾಡುವುದು. 3 ಸಮುದ್ರದಲ್ಲಿ ಹೋಗುವಾಗ ಉಚಿತ ಪ್ರಯಾಣದ ಭಾಗ್ಯವನ್ನು ಕೊಟ್ಟದ್ದು ಯಾರು? ನೀನಲ್ವಾ? ಇಷ್ಟೆಲ್ಲವನ್ನು ಕೊಟ್ಟು ಈಗ ಲೋಕಮುಖಕ್ಕೆ ನನ್ನ ಮುಖ ತೋರಿಸದಾಗಿ ಮಾಡಿದವನು ನೀನಲ್ವಾ? ಅಣ್ಣ, ಕೊಡುವುದಿದ್ರೆ ಜೀವನ ಪರ್ಯಂತರವಾಗಿ ಕೊಡಬೇಕು. ನಿನ್ನ ಕೆಲಸ ಆಗುವ ತನಕ, ನೀನು ಪ್ರತಿಷ್ಠಾಪನೆ ಆಗುವ ತನಕ ಇಂಥದ್ದನ್ನೆಲ್ಲ ಕೊಟ್ಟು ಕಡೆಗೆ ನನಗೆ ಏನೂ ಇಲ್ಲ, ಹೆಚ್ಚು ಬಿಡು. ದೃಶ್ಯಮುಖದಿಂದ ಹೊರಗೆ ನಿಂತು ಒಂದು ಹಣ್ಣನ್ನು ತಿನ್ನುವಂತಹ ಭಾಗ್ಯ ನನಗೆ ಬರ್ತಾ ಇಲ್ಲ. ಮಾನಿನಿಯನ್ನು ಕೊಡುವುದಕ್ಕೆ ಇಷ್ಟು ಪೆಟ್ಟು ಕೊಟ್ಟ ಮೇಲೆ ಕೂಡ ನಿನಗೆ ಮನಸ್ಸು ಬರುವುದಿಲ್ವಾ? ಇದು ಒಂದು ಭಾವ ಅಣ್ಣ. ಈಗಲೂ ಕೂಡ ಅಣ್ಣ ಎನ್ನುವಂತಹ ಒಂದು ವಿಶೇಷವಾದಂತಹ ಮಮತೆಯಿಂದಲೇ ನಿನ್ನಲ್ಲಿ ಸುಗ್ರೀವನಾಗಿ ಕೇಳುವಂತದ್ದು. ಆದದೆಲ್ಲವನ್ನು ಕೂಡ ಮರೆತು ಬಿಡುವ ಅಣ್ಣ. ಕೆಲವೊಂದು ಸಾರಿ ನಾವು ಏನು ಮಾಡಬೇಕು, ಅಡಗಿಕೊಳ್ಳುವುದಕ್ಕೆ ನಾವು ದಾರಿಯನ್ನು ನೋಡಬೇಕು. ಇನ್ನೊಂದು ಸಾರಿ ಗೆಲ್ಲುವುದಕ್ಕೆ ನಾವು ದಾರಿಯನ್ನು ನೋಡಬೇಕು. ಅಣ್ಣ, ಪ್ರೀತಿಯಿಂದ ಈ ಪ್ರಸಂಗದಲ್ಲಿ ನೀನು ಗೆಲ್ಲಬಹುದು, ನಾನು ಸೋಲುವುದಕ್ಕೆ ಆಗುದಿಲ್ಲ. ಒಂದು ಮನಸ್ಸು ಮಾಡಿ ಮಾನಿನಿಯನ್ನು ಕೊಟ್ರೆ ಸುಗ್ರೀವ ಕಾಳಗ ಎನ್ನುವಂತಹದ್ದು ಅಂತ್ಯವಾಗಿ ಮತ್ತೊಮ್ಮೆ ಆದರ್ಶ ಅಣ್ಣ ತಮ್ಮಂದಿರು ಎನ್ನುವಂತಹ ಭಾವ ನಮ್ಮೊಳಗೆ ಮೂಡಿ ಲೋಕಮುಖಕ್ಕೆ ಅಣ್ಣ ತಮ್ಮಂದಿರು ಹೇಗಿರಬೇಕು, ಆಗ ನಮಗೆ ಇಷ್ಟು ಸ್ವರ ಏರಿಸಿ ಕೂಡ ಮಾತಾಡ್ಬೇಕು ಅಂತ ಹೇಳಿಲ್ಲ. ಹೌದಪ್ಪ. ಹಾಗಾಗಿ ಅಣ್ಣ, ಮಾನಿನಿಯನ್ನು ಕೊಡುವುದಕ್ಕೆ ಒಂದು ಮನಸ್ಸು ಮಾಡಬೇಕು. ಮಾಡದಿದ್ರೆ ಮಾನಿನಿಯನ್ನು ಕೊಡುವುದಕ್ಕೆ ಮನಸ್ಸು ಮಾಡಲೇಬೇಕು. ಮಾಡದಿದ್ರೆ ಪ್ರಶ್ನೆ ಇಲ್ಲ. ನೀನು ಕೆಡುತ್ತಿ. ಏನು ಬೇಕು ನಿನಗೆ? ಹೆಂಡತಿ ಬೇಕು. ಸಾತಿ ಮರಳಿ ಹೋಗಲೇ ನೀನು ಹಿಂದೆ ಪಡೆದ ಭಂಗವೆಲ್ಲ ಮರೆತೆಯ. ಸುಗ್ರೀವ ಅಣ್ಣ, ಬಹಳ ಚೆನ್ನಾಗಿ ನಮ್ಮ ಬದುಕಿನ ಸಿಂಹಾವಲೋಕನವನ್ನು ಮಾಡುವ ದ್ವಾರ ಏನಾಯ್ತು ಹಿಂದೆ ಎನ್ನುವುದನ್ನು ಹೇಳಿದ್ದಿ. ಒಳ್ಳೇದಾಯ್ತು ನೆನಪಿಸಿದ್ದು. ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನೀನು ಬದಲಾಗಬೇಕು. ಒಳ್ಳೇದಾಗುವುದು. ಹೌದಪ್ಪ, ನಾನು ಬದಲಾಗಬೇಕು ಎನ್ನುವ ಎಚ್ಚರಿಕೆ ಕೊಟ್ಟೆ ನೋಡು. ನಾನು ಇಷ್ಟರವರೆಗೆ ಅದನ್ನೆಲ್ಲ ಮರ್ತಿದ್ದೆ. ಈಗ ನೀನ್ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಹೇಳಿದ್ಯಲ್ಲ, ಹಣ್ಣನ್ನಾದ್ರೂ ಬಗೆದು ನಿನಗೆ ಕೊಡ್ತಾ ಇದ್ದೆ. ನಾನಾಗ ಪ್ರಹ್ಲಾದನಾಗೆ ನಿನ್ನೆದುರಿಗೆ 2 ಕೈಯನ್ನು ಚಾಚಿ ಆ ದೃಶ್ಯವನ್ನು ನೆನಪಿಸಿಕೊಳ್ಳಂತೆ. ಹೌದಪ್ಪ, ನಿಮ್ಮಂತಹವರಿಗೆಲ್ಲ ನಾ ಕಷ್ಟಪಟ್ಟು ಸಿಹಿ ಕೊಟ್ಟೆ. ನಾ ಕೊಟ್ಟ ಸಿಹಿಗೆ ನೀವು ಕೊಟ್ಟ ಪ್ರತಿಫಲ ಏನು? ಏನು? ನೀನು ಆಡಿದ್ಯಲ್ಲ, ಅದಕ್ಕೆ ಆಡಿದ್ದು. ನಮ್ಮ ವಿವಾದ ಇರುವುದು ಸತಿಯಲ್ಲಿ. ಹೌದು. ನಾನು ಕೊಡೆನು ಸತಿಯ ಜವದಿ ಅಂತ ಯಾಕೆ ಉತ್ತರ ಬಂದದ್ದು ಗೊತ್ತುಂಟಾ? ನಮ್ಮ ಮಧ್ಯೆ ಇರುವಂತಹ ಯಾವ ವ್ಯಾಜ್ಯ ಉಂಟೋ ಅದು ಸತಿಯ ವ್ಯಾಜ್ಯ. ಹೌದು. ಒಮ್ಮೆ ಯೋಚನೆ ಮಾಡು. ಯೋಚನೆ ಮಾಡಿದ್ರೆ ಮಾಯಾವಿ ಪ್ರಕರಣ. ಹೌದು. ಬಂದಂತಹ ಮಾಯಾವಿಯನ್ನು ತುಡುಕಾಡುತ್ತಾ ಅವನನ್ನು ಕೊಲ್ತೇನೆ ಅಂತ ಓಡಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಅಣ್ಣ, ನಿನ್ನನ್ನು ಬಿಟ್ಟು ಅರೆಗಳಿಗೆ ಕೂಡ ಸೈರಿಸಲಾರೆ, ನಿನ್ನನ್ನು ಅನುಸರಿಸಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಿನವ ಸುಗ್ರೀವ ಆಡಿದ್ದು ನಿನ್ನ ಬಳಿಯಲ್ಲಿ. ಹೌದಪ್ಪ, ನೀನದಕ್ಕೆ ತಥಾಸ್ತು ಎನ್ನುವುದು. ಅದು ಅಭಿನವ ಅಲ್ಲ, ಅದು ಅಭಿನಯ ಅಂತ ನನಗೆ ಆಮೇಲೆ ಗೊತ್ತಾದದ್ದು. ಓಹೋ. ಬಂದಂತಹ ನಿನ್ನನ್ನು ಬೇಡ ತಮ್ಮ, ನೀ ಕಷ್ಟಪಡುವುದು ಬೇಡ. ಕಿಷ್ಕಿಂಧ ಸಾಮ್ರಾಜ್ಯದ ಇಲ್ಲ ವಾನರಾಭ್ಯುದಯಕ್ಕೆ ಟೊಂಕ ಕಟ್ಟಿ ನಿಂತಹ ನಿನ್ನ ಅಣ್ಣ ಇದ್ದಾನೆ. ನೀ ಬಿಲದ್ವಾರದಲ್ಲೇ ಇರು, ಕೆಳಗೆ ಹೋಗಿ ಕೊಂದು ಬರ್ತೇನೆ ಅಂತ ಹೋದೆ. ಹೌದು. ಹೋಗಿ
ಮರಳಿ ಬರುವಾಗ ಆ, ನೀ ಏನು ಮಾಡಿದೆ? ಏನು ಮಾಡಿದ್ದೇನೆ? ಹೌದಪ್ಪ, ಆ, ಸತ್ಯ ಹೇಳ್ತೇನೆ ಸುಗ್ರೀವ. ಸತ್ಯವನ್ನೇ ನಾನು ಕೂಡ ಉತ್ತರವನ್ನು ಕೊಡ್ತೇನೆ ಅಣ್ಣ. ನೀ ಯುವರಾಜ, ಹೌದು. ಹೋಗಿ ಆ, ನಮ್ಮದಾದಂತಹ ವಾನರ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಕೂರು, ಆ, ಕುಳಿತು ಆಡಳಿತ ಮಾಡು. ನಾ ಪ್ರಶ್ನಿಸ್ತಿರ್ಲಿಲ್ಲ. ಮತ್ತೆ ನೀ ಏನೇ ಬದಲಾವಣೆಯನ್ನು ನಿನ್ನ ಮಂತ್ರಿಮಂಡಲದಲ್ಲಿ ಮಾಡು, ಆ, ನಾನು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡ್ತಿರ್ಲಿಲ್ಲ. ಆ, ಆದ್ರೆ ನೀ ಮಾಡಿದ್ದೇನು? ಆ, ಆಗ ಆಡಿದ್ಯಲ್ಲ, ಆ, ನನಗೆ ಮದುವೆ ಮಾಡಿದ್ದಿ ಯಾರಣ್ಣ? ಆ, ನೀನು. ಹೌದು. ಪಿತೃಸಾಮ. ಆ, ಹಾಗೆಲ್ಲ ಆಡಿದಂತಹ ಸುಗ್ರೀವ ಆ, ಪಿತೃಸಮ ನೆನೆಸಿದಂತಹವನ ಪತ್ನಿ ಹ್ಮ್ ಮಾತೃಸಮ ಅಂತ ನಿನಗೆ ನಿನ್ನ ಬುದ್ಧಿಗೆ ಹೋಗ್ಲಿಲ್ವಾ? ಹ್ಮ್. ಏನು ಮತಿವೈಕಲ್ಯ ಬಂತ? ಹ್ಮ್ ಕಿಷ್ಕಿಂಧೆಯ ಕಿರೀಟವನ್ನು ಹಾಕುವಾಗ ಹ್ಮ್ ಆ, ಹ್ಮ್. ಬಲದ ಮೈಯಲ್ಲಿ ಒಬ್ಳು, ಎಡದ ಮೈಯಲ್ಲಿ ಹ್ಮ್ ಬದಿಯಲ್ಲಿ ಒಬ್ಳನ್ನು ಕೂರಿಸಿಕೊಂಡು ಹ್ಮ್ ನಿನ್ನದೇನು? ಅದನ್ನು ಸಹಿಸದೆ ಆ, ನಿನಗೆ ಈಗ ಕೊಟ್ಟಂತಹ ಶಿಕ್ಷೆ ಆ, ಒಂದು. ಆ, ಅಷ್ಟು ಮಾತ್ರ ಅಲ್ಲ, ಆ, ನೀ ಮರಳಿ ಬಂದು ಆ, ವಾಲಿ ಸತ್ತ ಆ. ಅಂತ ಹೇಳಿದ್ಯಂತೆ. ಹಾಗೆ ಹೇಳಿದ್ನ ನಾನು. ಹಾಗೆ ಹೇಳಿ ಆ, 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 ಉತ್ತರ ಕ್ರಿಯೆ ಮಾಡಿದ್ದಿ. ಆ, ಉತ್ತರ ಕ್ರಿಯೆಯಲ್ಲಿ ಕುಂಬಳಕಾಯಿ ಪದಾರ್ಥದಲ್ಲಿ ಚಂದ ಊಟ ಮಾಡಿದ್ದಿ. ಹೌದೌದು. ಅಂತಹ ನೀನು ಅವತ್ತು ಮಾಡಬೇಕು ಅಂತ ಹೇಳಿ ಜಾಂಬವಂತರೇ ಹೇಳಿ. ಹೌದಪ್ಪ, ನೀನು ಜಾಂಬವಂತರಿಗೋ ಇನ್ನೊಬ್ಬರಿಗೋ ಯಾರಿಗೂ ಹೇಳಬೇಡ. ಅದೆಲ್ಲ ಬಹಳ ನುಣುಚಿಕೊಳ್ಳುವ ಯತ್ನ ಅದು. ಅದು ಒಳ್ಳೆ ತಂತ್ರ. ಅವರು ಹೇಳಿದ್ರು, ಇವರು ಹೇಳಿದ್ರು, ನನಗೆ ಹಾಗೆ ಮನಸ್ಸು ಇರ್ಲಿಲ್ಲ. ಆ, ಅಂತದ್ದೆಲ್ಲ ಮಾಡಿ ಅದೇ ದೊಡ್ಡ ಅಪರಾಧ. ಆ. ಅಣ್ಣ ಸತ್ತಿದ್ದ, ನೀನ್ ನೋಡಿದ್ಯಾ? ನನ್ನ ಕಳೆವರ ನೋಡಿದ್ಯಾ? ಇಲ್ಲಪ್ಪ. ಮತ್ತೆ ಹೇಗೆ ವಾಲಿ ಸತ್ತ ಅಂತ ನೀನು ಘೋಷಣೆ ಮಾಡಿ? ಅಣ್ಣಯ್ಯ, ನಿನಗೆ ಆ ಪ್ರಸಂಗದ ಅರಿವೇ ಇಲ್ಲ. ಹೌದಪ್ಪ. ಅದಕ್ಕೆ ಹೇಳಿದ್ದು ನಾನು. ಏನು? ಅದಕ್ಕೆ ಈ ಮರವನ್ನು ಇಟ್ಟದ್ದು. ಏನು ಮರ? ಇಲ್ಲದಿದ್ರೆ ಇಷ್ಟೊತ್ತಿಗೆ ನಮ್ಮದು ಯುದ್ಧ ಆರಂಭ ಆಗ್ತಿರ್ಲಿಲ್ವಾ? ಏನು? ಅದಕ್ಕೆ ಹೇಳುವುದು, ಕೋಪದ ಕೈಗೆ ಬುದ್ಧಿಯನ್ನು ಕೊಡಬಾರದು. ಕೋಪ ಅಲ್ವಾ? ಸರಿಯಾದ ವಿಚಾರ ಹೇಳು. ಸ್ವರವನ್ನು ಏರಿಸಿ ಮಾತಾಡಬಾರದು. ಆ. ತಮ್ಮ ಬರುವಂತಹ ಕಾಲದಲ್ಲಿ ಎಷ್ಟೇ ಕೋಪಗಳಿದ್ರು ಕೂಡ ಮಧುರ ವಚ. ಈಗ ನನ್ನ ನೀನು ಮಾಡಿದ ಅನಿಷ್ಟ ಪಿಂಡ ನಿನಗೆ ಮೊದಲು ಹೊಡಿಬೇಕಿತ್ತು, ಆಮೇಲೆ ಮಾತಾಡಿಸ್ಬೇಕಿತ್ತು. ಅಣ್ಣ, ಒಂದು ಗಮನಿಸು. ಏನು? ಈಗ ಸ್ವರ ನಿನಗೆ ಮಾತ್ರ ಇರುವುದಾ? ನೀನು ಸ್ವರ ಇಳಿಸು ಅಂತ ಯಾರು ಹೇಳಿದ್ರು? ಮಾತಾಡು, ನಿನಗೆ ಆಗುವುದಿದ್ರೆ ಮಾತಾಡು. ಆದ್ರೆ ನೀ ಮಾಡಿದಂತಹ ತಪ್ಪನ್ನು ಒಪ್ಪಿಕೊಂಡಿದ್ಯಾ ನೀನು? ನಾನು ಏನು? ನೀ ನನ್ನ ಕಳೆಯವರವನ್ನು ನೋಡದೆ ಹೋಗಿ ಘೋಷಣೆ ಮಾಡ್ಲಿಲ್ವ ವಾಲಿ ಸತ್ತಿದ್ದಾನೆ ಅಂತ ಹೇಳಿ? ಅಣ್ಣ, ಸದ್ಯೋ ಭವಿಷ್ಯದಲ್ಲಿ ಹ. ಭ್ರಾತೃವಾಕ್ಯ ಪರಿಪಾಲನಾ ಎನ್ನುವಂತಹ ಬಿರುದು ಕೊಡುವುದಿದ್ದರೆ ಅದು ಕೊಡಬೇಕಾದದ್ದು ನಿನ್ನ ತಮ್ಮನಿಗೆ. ಯಾವುದಕ್ಕೆ? ಗುಹೆಯನ್ನು ಹೊಕ್ಕುವಾಗ ನಾನು ಏನು ಹೇಳಿದ್ದು? ಏನ್ ಹೇಳಿದ್ದಿ? ಅಣ್ಣ, ನಿನ್ನನ್ನು ಒಬ್ಬನನ್ನು ಕಳಿಸುವುದಕ್ಕೆ ನನಗೆ ಆಗುದಿಲ್ಲ, ನಿನ್ನನ್ನು ಅನುಸರಿಸಿಕೊಂಡು ನಾನು ಕೂಡ ಬರ್ತೇನೆ ಅನ್ನುವಾಗ ನೀನು ಆಡಿದ್ದೇನು? ಏನು? ರಾಕ್ಷಸರು ಮಾಯಾವಿಗಳು ತಮ್ಮ. ಹೌದಪ್ಪ. ಹಾಗಾಗಿ ಗುಹೆಯ ಹೊರಬಾಹಿಯಲ್ಲಿ ನಿಂತು, ಹೇಗೆ ಹೇಗೆ? ಗುಹೆಯ ಹೊರಬಾಹಿಯಲ್ಲಿ ನಿಂತು ನನ್ನನ್ನು ಕಾಯಬೇಕು ಎನ್ನುವುದಾಗಿ ಭಾವವನ್ನು ಅನುಸರಿಸುವಂತಹ ತಮ್ಮಂದಿರು ಎಷ್ಟು ಕೂಡ ಸಿಗಬಹುದು. ನಿನ್ನ ಪದಗಳನ್ನು ನನ್ನ ಜೀವನದ ವ್ರತ ಎನ್ನುವುದಾಗಿ ಭಾವಿಸಿ ಸಂವತ್ಸರಗಳ ಕಾಲ ನಿಂತಿದ್ದೇನೆ. ಎದುರಿಗೆ ಒಂದು ವಿಶಾಲವಾದಂತಹ ಬಂಡೆ ಹೇಳುತ್ತುಂಟು, ಹೊಸ ಸುಗ್ರೀವ ಯಾಕೆ ನಿಂತಿದ್ದಿ, ಬಾ ನನ್ನನ್ನು ಏರು ಏರು ಅಂತೇಳಿ ಹೇಳುತ್ತುಂಟು. ನನ್ನ ದೃಢವಾದಂತಹ ನಿಶ್ಚಯದಿಂದ ನಾನು ಮನಸ್ಸಿನಲ್ಲೇ ಯೋಚನೆ ಮಾಡಿದ್ದು, ಏನು? ಹೋಗುವಂತಹ ಸಂದರ್ಭದಲ್ಲಿ ಅಣ್ಣ ಹೇಳಿದ್ದೇನು, ಸುಗ್ರೀವ ನಿಲ್ಲು, ಕೂತ್ಕೊಳ್ಳಿಲ್ಲ ಅಣ್ಣ, ನಿನ್ನ ಮಾತನ್ನು ಪಾಲಿಸಬೇಕು ಎನ್ನುವುದಾಗಿ. ಬಂಡೆ ಕಲ್ಲಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ ಆಗದವ ಹೋಗಿ ಸಿಂಹಾಸನದಲ್ಲಿ ಕುಳಿತಿದ್ಯಲ್ಲ, ನಿಂಗೆ ಮತಿ ವೈಕಲ್ಯ ಆಯ್ತಾ? ಅಣ್ಣ, ಮತಿ ವೈಕಲ್ಯ ಹೇಗಣ್ಣ ಆಗುದು? ನೀನೀಗ ಕೇಳ್ತಾ ಇದ್ದಿ, ನನ್ನ ಅದು ಹೇಳಬಾರ್ದು, ನನ್ನ ಹೆಣವನ್ನು ನೋಡಿದ್ಯಾ ಎನ್ನುವುದಾಗಿ ಹೇಳ್ತಾ ಇದ್ದಿ. ಹೊರಬಾಹಿಯಲ್ಲಿ ಕುಳಿತಂತಹ ನನಗೆ ಕನಗೋರ ಇದೇ ಸ್ವರ ನನಗೆ ಕೇಳಿದ್ದು. ಸ್ವರವಾದರೂ ಕೂಡ ಈಗ ನಿನ್ನ ಸ್ವರದಾಗೆ ರಾಕ್ಷಸರ ಸ್ವರ ಇರಬಾರದು ಅಂತ ಹೇಳಿ ಏನಾದ್ರೂ ಉಂಟು? ಇಲ್ಲ. ಅವರ ಸ್ವರ ಎನ್ನುವುದಾಗಿ ನಾವು ಭಾವಿಸುವ ಸ್ವರದೊಂದಿಗೆ ಹೊರಬಂದಂತಹ ನೊರೆಬರೆತ ರುಧಿರವನ್ನು ಕಂಡಾಗ ಇದು ನನ್ನ ಅಣ್ಣನದೇ ರಕ್ತ ಎನ್ನುವುದಾಗಿ ಈಗ ನನಗೆ ಅರಿವಾಗ್ತದೆ. ಅದು ಆಗ ನಾನು ಭ್ರಮಿತನಾದದ್ದು ಎನ್ನುವುದಾಗಿ. ನೀನೇನು ರಕ್ತ ಪರೀಕ್ಷೆ ಮಾಡಿದ್ಯಲ್ಲ? ಅಲ್ಲಪ್ಪ, ಮತ್ತೆ ನೀನು ಅಣ್ಣನದ್ದೇ ರಕ್ತ ಅಂತ ಹೇಳ್ತಿಯಲ್ಲ, ಹೇಗೆ ಹೇಳಿದ್ದು ನೀನು? ಅಣ್ಣ, ನಿನಗೆ ಅದು ನೆನಪು ಗೊತ್ತಿಲ್ವಾ? ನೀನು ಏನು? ನಾವೊಂದು ಸಾರಿ ಬೇಟೆಗೆ ಹೋದದ್ದು, ಬೇಟೆಗೆ ಹೋಗುವಂತ ಸಂದರ್ಭದಲ್ಲಿ ನೀನು ದೊಡ್ಡದಾದಂತಹ ಹಲಸಿನ ಮರಕ್ಕೇರಿದ್ದು. ನೀನು ಹಲಸಿನ ಹಣ್ಣಿನಿಂದ, ಹಲಸಿನ ಮರದಿಂದ ಬೇರೆ ಬರುವುದಿಲ್ಲ. ಅದೆಲ್ಲ ಬಿಡು. ಅಲ್ಲ, ರಕ್ತ ಪರೀಕ್ಷೆ ಮಾಡಿದ್ದು ಎಲ್ಲಿ ಎನ್ನುವುದಾಗಿ. ಮೇಲಿನಿಂದ ದೊಡ್ಡ ಹಲಸಿನ ಹಣ್ಣನ್ನು ಕೆಳಗೆ ಹಾಕಿದ್ದಲ್ವ, ನನ್ನ ಕೈಗೆ ಬಿದ್ದದಲ್ವ, ಆಗ ನನ್ನ ರಕ್ತವನ್ನು ನಾನು ನೋಡಿದ್ದೇನೆ. ಏನು?
ಈಗ ನನ್ನ ರಕ್ತ ಮತ್ತೆ ನಿನ್ನ ರಕ್ತ ಬೇರೆ ಉಂಟಾ? ನಿನ್ನ ರಕ್ತ ಮತ್ತು ನನ್ನ ರಕ್ತ ಬೇರೆ ಹಾ. ಬೇರೆ. ಹಾಗೆ- ಯಾಕೆ ಯಾಕೆ ಗೊತ್ತುಂಟಾ? ಯಾಕೆ? ನಿನ್ನ ಅಪ್ಪ ಹಾ. ಯಾರು? ನಿನ್ನ ಅಪ್ಪ ನನ್ನಪ್ಪ ಸೂರ್ಯದೇವ. ಆ ನಿನ್ನಪ್ಪ ಸೂರ್ಯದೇವ ಹಾ. ಅಸ್ತಮಿಸುವಾಗ ಅವನ ದೃಷ್ಟಿಪಾತ ಆಗಿ ನೀನು ಹುಟ್ಟಿದ್ದು. ನೀನು ಕಳಂಕ. ನನ್ನಪ್ಪ ಇಂದ್ರ ಆ, ಬ್ರಹ್ಮಸಭೆಗೆ ಹೋಗುವಾಗ ಆ. ಆ ಸಂದರ್ಭದಲ್ಲಿ ಅವನ ದೃಷ್ಟಿಪಾತ ಆಗಿ ಹುಟ್ಟಿದ್ದು. ನಿನಗೆ ನಾನು ಈ ವಾನರ ಅಭ್ಯುದಯ ಅಂದ್ರೆ ವಾನರ ಸಾಮ್ರಾಜ್ಯದ ಅಭ್ಯುದಯಕ್ಕೆ ಹುಟ್ಟಿದವ. ನೀನು ಹಾಳು ಮಾಡ್ಲಿಕ್ಕೆ ಅಪಕರ್ಷಕ್ಕೆ ಹುಟ್ಟಿದವ. ನಿನ್ನ ರಕ್ತ ಮತ್ತು ನನ್ನ ರಕ್ತ ಒಂದೇ ಅಲ್ಲ, ಅದನ್ನೆಲ್ಲ ಸಮನ್ವಯ ಮಾಡ್ಲಿಕ್ಕೆ ಹೋಗ್ಬೇಡ ಒಂದು ನೀನು. ಹೇಳಲಿಕ್ಕೆ ಆಗ್ತದೆ. ಏನು? ನಮ್ಮದು ಹಿಮ್ಮೇಳ ಗಟ್ಟಿ ಉಂಟು, ದೇವರಾಜನ ಹೆಸರನ್ನೊಂದು ಹೇಳಿದ್ರೆ ಆಯ್ತು. ಹಾ. ನಮ್ಮದೇನು? ಏನು? ಹುಟ್ಟುವಾಗಲೂ ಕೂಡ ಕೆಂಪು, ಹಾ. ಮುಳುಗುವಾಗಲೂ ಕೂಡ ಕೆಂಪು. ಹಾ. ನಾವು ಹಾಗೆ ಹಾ. ಕಷ್ಟ ಬರ್ಲಿ ಸುಖ ಬರ್ಲಿ ಹಾ. ನಾವು ಬದಲಾಗುವಂತಹ ಜನವೇ ಅಲ್ಲ. ಹಾ. ನಿನ್ನ ವಿಷಯದಲ್ಲಿ ಕೂಡ ಹಾ. ಅಣ್ಣ, ಏನು? ಹೋಗಿದ್ದೇನೆ ನಾನು ಕಿಷ್ಕಿಂದೆಗೆ. ಹಾ. ಬಂದವರೆಲ್ಲರೂ ಕೂಡ ನನ್ನನ್ನು ಕೇಳುವುದು, ಏನು ಕೇಳಿದ್ರು? ಸುಗ್ರೀವ ಏನಾಯ್ತು? ಹಾ. ಅಣ್ಣ ವಾಲಿ ಎಲ್ಲಿಗೆ ಹೋದ? ಹಾ. ಅವರಲ್ಲಿ ನಾನು ಏನು ಹೇಳುವುದು? ಹಾ. ಅಣ್ಣ ಇದ್ದಾನ ಹಾ. ಅಲ್ಲ ಸತ್ತಿದ್ದಾನ, ಹಾ. ಕಾಣೆಯಾಗಿದ್ದಾನ, ಹಾ. ಯಾವುದೇ ಅದೊಂದು ಹೇಳ್ತಾರಲ್ಲ ಕಿಂಗ್ ಕರ್ತವ್ಯ ಮೂಢನಾಗುವುದು. ಹಾ. ಹಾಗೆ ಉಪವಾಸ ಕುಳಿತಂತಹ ನಾನು ಹ್ಮ್. 47 ದಿವಸ ಉಪವಾಸ ಕುಳಿತಿದ್ದೇನೆ ನಿಜವಾಗಿ. ಹಾ, ಹಾ, ಹಾ. 48ನೇ ದಿವಸಕ್ಕೆಲ್ಲ ಅದನ್ನು ಉಪವಾಸ ಕುಳಿತುಕೊಳ್ಬಾರ್ದು, ಮತ್ತೆ ವರ್ಷ ವರ್ಷ ಉಪವಾಸ ಕುಳಿತುಕೊಳ್ಬೇಕಾಗ್ತದೆ. ನಿನ್ನಂತಹ ಪರಮ ಸ್ವಾರ್ಥಿ ಬೇರೆಲ್ಲೂ ಇಲ್ಲ. ಯಾಕೆ? ನಿನ್ನಂತಹ ಹುಚ್ಚನನ್ನು ಹಾ. ಆ ಜಾಂಬವಾದಿಗಳು ಬಂದು ನಾನು ಕುಳಿತಂತಹ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿಸಿದ್ರಲ್ಲ. ಅಣ್ಣಯ್ಯ, ಇಲ್ಲಿ ಯಾರಾದ್ರೂ ಕುಳಿತುಕೊಳ್ಳದಿದ್ರೆ ಹಾ. ಇಲ್ಲಿ ಯಾರ್ಯಾರೋ ಕುಳಿತರೆ ಆಗುವುದಿಲ್ಲ. ಅಲ್ಲ, ಯಾರ್ಯಾರು ಕುಳಿತರೆ ಆಗುದಿಲ್ಲ. ಯಾಕೆ? ಸುಗ್ರೀವ ಕುಳಿತುಕೊಳ್ಳುವುದಲ್ಲ, ಮತ್ತೆ? ಬಾಲಿಯ ತಮ್ಮನೆ ಕುಳಿತುಕೊಳ್ಬೇಕು. ಹೌದು. ರಾಜ್ಯ ಅರಾಜಕತೆ ಆಗ್ಬಾರ್ದು. ಈಗ ಇಲ್ಲಿ ಯಾರು ಇಲ್ಲದಿದ್ರೆ ಹೌದಪ್ಪ. ಕಾರ್ಯಕ್ರಮ ಈಗ ಇಲ್ಲ ಅಂತೇಳಿ ನೀನು ಆಗ್ಬಾರ್ದು. ರಾಜ ಆದೆ. ಹಾ. ನೀನು ರಾಜ ಆದೆ. ಹೌದು ಆಡಳಿತ ವ್ಯವಸ್ಥೆಯನ್ನು ಹಿಡಿದುಕೊಂಡೆ. ಹೌದು. ಆಗಲಾದರೂ ಹಾ. ಅಣ್ಣ ಸತ್ತಿದ್ದಾನೆ. ಹಾ. ಅಣ್ಣನನ್ನು ಕೊಂದವರು ಈಗ ಹಾ. ನೀನು ಯಾವ ಜೀವ ನನ್ನ ಕುರಿತಾದಂತಹ ಪ್ರೀತಿ ವಾತ್ಸಲ್ಯ ಅದೆಲ್ಲ ಹೇಳ್ತಾ ನೋಡು ನೋಡು, ಇದ್ದೆ. ನಿನಗೆ ಅದು ಬರ್ತದೆ. ಬರ್ತದೆ. ಹೌದು. ನೀನು ಬಂದು ಹಾ. ಪ್ರತೀಕಾರವನ್ನು ತೀರಿಸಿದ್ಯೋ? ಇಲ್ಲ ಅಲ್ಲ. ಬರ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಒಳಗೆ ಹೇಗೋ ಅಲ್ಲ, ಆಗಿನ ಭಾವ ಹೇಳುದು ಹೌದೌದಪ್ಪ. ತಿಳಿಬಾರ್ದು ಸನ್ನಿಧಾನ. ಹಾ. ಅಣ್ಣ ಹೇಗೂ ಇಹಲೋಕದ ಯಾತ್ರೆಯನ್ನು ಹಾ, ಮುಗಿಸಿ ಹಾ. ಪರಲೋಕದ ಯಾತ್ರೆಯನ್ನು ಗೈದಿದ್ದಾನೆ. ಹಾ. ಒಳಗಿರುವಂತಹ ರಾಕ್ಷಸ ಹಾ. ಉಸಿರು ಕಟ್ಟಿ ಸಾಯ್ಬೇಕು ಎನ್ನುವುದಾಗಿ ಹಾ. ಆಗ ನನ್ನನ್ನು ಕುಳಿತುಕೋ ಅಂತ ಹೇಳಿದಂತ ಒಂದು ಬಂಡೆ ಉಂಟಲ್ಲ, ಹಾ. ಅದನ್ನಲ್ಲಿ ಅಡ್ಡ ಇಟ್ಟು ಬಂದದಲ್ವ ನಾನು. ಮತ್ತೆ ಆದ್ರೂ ಬಂದಿಯಾ? ಈಗ ಆಗ ಹೇಳಿದ್ಯಲ್ಲ, ಹಾ. ರಕ್ತ ನಿನ್ನದು ಗೊತ್ತಾಯ್ತು, ರಕ್ತ ಪರೀಕ್ಷೆ ಮಾಡುವವ. ಹಾ. ಮತ್ತೆ ಇದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ಯೋ? ಸಾಕ್ಷಿ ನೋಡ್ಲಿಕ್ಕೆ ಬಂದಿದ್ಯೇನೋ? ಅಣ್ಣ ಏನು? ಅಯಾಚಿತವಾಗಿ ಬಂದು ಒದಗಿದಂತಹ ಅಧಿಕಾರವನ್ನು ಸುವ್ಯವಸ್ಥೆಗೊಳಿಸುವಂತ. ಹಾ. ಮತ್ತೆ ನೀನು ಹೇಳ್ತಿ ಅಣ್ಣ, ಹಾ. ನನ್ನ ಪತ್ನಿಯನ್ನು ಕೂಡ ಆಳಿತಿ ಎನ್ನುವುದಾಗಿ. ಹಾ. ಅಣ್ಣ, ಏನು? ಅಲ್ಲ, ನನ್ನ ಹೆಂಡತಿಯಿಂದ ತೊಂದರೆ ಆಗಿದೆ ಎನ್ನುವುದಾಗಿ ಹೇಳುವುದಲ್ಲ, ಹಾ. ನಿಜಾರ್ಥದಲ್ಲಿ ಹಾ. ರಾಜ್ಯವನ್ನಾದ್ರೂ ಆಳಬಹುದು. ಹಾ. ಎರಡೆರಡು ಹೆಂಡತಿಯರನ್ನು ಆಳುವುದೇನು ಯೋಗವ? ಅದು ಪಾಪಿ. ದೌರ್ಭಾಗ್ಯ ಅಲ್ವಾ? ಪಾಪಿ. ಹಾ. ಅವಳು ಬರುವಾಗ ಕಾಲಿಗಡ್ಡ ಬಿದ್ದು ಹ್ಮ್. ಅವಳು ಕುಳಿತಿರುವಂತಹ ಸಂದರ್ಭದಲ್ಲಿ ಕಾಲ ಬುಡದಲ್ಲಿ ಕುಳಿತಿದ್ದಂತಹ ನೀನು ಹ್ಮ್. ಎರಡೆರಡು ಹೆಂಡತಿಯೋ ಆ ಕಡೆ ಈ ಕಡೆ ಯೋಗ ಭಾಗ್ಯದ ಬಗ್ಗೆ ಮಾತಾಡ್ತೀಯಲ್ಲ ಪಾಪಿ. ಹ್ಮ್. ನಿನ್ನಂತವರಿಗೆ ಅನ್ನ ನೀರಲ್ಲ. ನಿನಗೆ ನನ್ನ ಭಿಕ್ಷೆಯಲ್ಲಿ ಈಗ ಅಲ್ಲಿದ್ದಿ ಋಷ್ಯಮುಖದಲ್ಲಿ. ಹಾ. ನನ್ನ ಭಿಕ್ಷೆ ಅದು. ಹಾ. ಎಲ್ಲಿಯೋ ಸೂರ್ಯಮಂಡಲದಲ್ಲಿ ಆ ಸೂರ್ಯನ ಬೆನ್ನಿನ ಹಿಂದೆ ಕುಳಿತು ಹೋಗುತ್ತಿದ್ದವನಿಗೆ ಹಾ. ಏನು ಹ್ಮ್. ಒಂದು ಭಿಕ್ಷಾ ರೂಪದಲ್ಲಿ ಋಷ್ಯಮುಖದಲ್ಲಿ ಇರುವ ಹಾಗೆ ನಾನೇ ವ್ಯವಸ್ಥೆ ಮಾಡಿದ್ದು. ಹಾ. ನಿನ್ನ ತಲೆಯಲ್ಲಿ ಇರಬಹುದು. ಹಾ. ಏನ ಆ ಋಷಿಗಳು ಮತಂಗರು ಶಾಪ ಕೊಟ್ಟು, ಹೌದು. ಅಯ್ಯೋ ನನಗೊಂದು ಇಷ್ಟು ಜಾಗ ಇಷ್ಟಕಲ ಜಾಗಕ್ಕೆ ಹ್ಮ್. ಅಲ್ವಾ ಹಾ. ನನ್ನ ಹತ್ತಿರವೇ ಇರ್ಬೇಕು. ಹಾ. ನನ್ನ ಹರಕೆಯ ಕುರಿ ಹಾ. ನನಗೆ ಅನ್ಯಾಯ ಮಾಡಿದವ ನನ್ನ ಕಣ್ಣೆದುರಿನಲ್ಲೇ ಇರ್ಬೇಕು. ಹಾ. ನಾನು ಮಾಡುವಂತಹ ವೈಭವವನ್ನು ನೋಡಿ ಹ್ಮ್. ಅಳುತ್ತಾ ಇಲ್ಲೇ ಇರ್ಬೇಕು ಅಂತ ನಿನಗೆ ನಾನೇ ವ್ಯವಸ್ಥೆ ಮಾಡಿದ್ದು. ಹಾ. ನೀನು ಇನ್ನೂ ಅಲ್ಲೇ ಇರ್ಬೇಕು. ಹಾ. ನಿನ್ನ ಹೆಂಡತಿಯನ್ನು ನಾನು ಕೊಡುವುದಿಲ್ಲ. ನಾನು ಹುಣ್ಣಿಮೆಯ ರಾತ್ರಿ ಹಾ. ನಮ್ಮದಾದಂತಹ ಈ ಕಿಷ್ಕಿಂಧೆಯ ಹಾ. ಯಾವುದು ಅರಮನೆ ಉಂಟು, ಹೌದು. ಅದರ ಮೇಲೆ ಇರುವಂತಹ ಬಂಡೆಕಲ್ಲು, ಹಾ. ಅದರ ಮೇಲೆ ಕುಳಿತು ಹಾ. ನಿನ್ನ ಹೆಂಡತಿಯನ್ನು ಹಾ. ನನ್ನ ಈ ಜಂಗೆಯಲ್ಲಿ ಇಟ್ಟು ಹಾ. ನಿನಗೆ ತೋರಿಸ್ತೇನೆ. ಅದನ್ನು ನೋಡುವುದಕ್ಕಾದ್ರೂ ಅಲ್ಲಿಗೆ ಹೋಗು. ಇಲ್ಲದೆ ಹೋದ್ರೆ ಪೆಟ್ಟು ತಿಂದು ಸಾಯುವಿ. ಭೂತಕಾಲದಲ್ಲಿ ನಮ್ಮೊಳಗಿದ್ದಂತಹ ಭ್ರಾತೃ ಪ್ರೇಮದ ನಿವೇದನೆ, ಹಾ. ಸುಗ್ರೀವನ ಅಂತರಂಗದ ನಿವೇದನೆಯನ್ನು ಹೇಳಿದ ಮೇಲೆಯೂ ಕೂಡ ಹಾ. ನೀನು ಕರಗುವುದಿಲ್ಲ. ಆಹಾ. ನಿನ್ನ ಎದೆ ಬಂಡೆ ಆಗುತ್ತದೆ ಹಾ. ಮೊದಲಿನಾಗೆ ಅನ್ನುವುದಾಗಿ ತಿಳಿದಿದ್ಯಾ ನೀನು? ಏನು? ಅಡಕವಲ್ಲ ಮೊದಲಿನಂತೆ ಏ
ನಡೆಸಿ ನೋಡು ಸಲುಗೆಯಿಂದ ಶೌರ್ಯ ಗುಣದೊಳು. ಏನು ಮಾತಾಡಿದ್ರೆ ನಿನಗೆ ಮಾತ್ರ ಏರು ಸ್ವರ ಇರುವಂತದ್ದ? ಆ, ನಮಗೂ ಗುರುಪದೇಶ ಆಗಿದೆ, ಆ, ನಿನ್ನಿಂದ ಕೆಲವನ್ನು ಕಲಿತಿದ್ದೇನೆ ನಾನು. ಆ, ಸತ್ತರೂ ಕೂಡ ನಮ್ಮ ಧರ್ಮ ಕೀರ್ತಿ ಎನ್ನುವಂತದ್ದು ಸ್ಥಿರವಾಗಿರಬೇಕು ತಮ್ಮ. ಆ. ಅದಕ್ಕೆ ಬೇಕಾಗಿ ನಮ್ಮ ಮಾನಹಾನಿಯನ್ನು ಮಾಡಿಕೊಳ್ಳಬಾರದು ಎನ್ನುವಂತಹ ಆಡಿದಂತ ಆ ನಾಲಗಿಯಿಂದಲೇ ಆ, ನನ್ನ ಹೆಂಡತಿಯನ್ನು ನಿನ್ನ ಜಂಗೆಯಲ್ಲಿ ಕುಳಿತುಕೊಂಡು ಆ, ನನ್ನನ್ನು ಉರಿಸುವುದಕ್ಕೆ ನೋಡ್ತೀಯ. ಆ. ನನ್ನನ್ನು ಉರಿಸುವುದಕ್ಕೆ ನೋಡಿದ ಪಕ್ಷದಲ್ಲಿ ಆ. ಮೊದಲು ಉರಿಯುವುದು ನೀನನು. ನಿನ್ನಲ್ಲಿ ಉರಿಲಿಕ್ಕೆ ಇನ್ನೇನು ಬಾಕಿ ಉಂಟು? ಉರಿದು ಆಗಿದೆ ಅದು, ಇನ್ನು ಭಸ್ಮ ಆಗ್ಲಿಕ್ಕೆ ಅಷ್ಟೇ ಬಾಕಿ ಇರುವುದು. ಭಸ್ಮ ಆಗ್ಲಿಕ್ಕೆ ಅನ್ನುವುದಾಗಿ ನೀನು ಹೇಳಬೇಡ. ಆ, ಹೆಂಡತಿಯನ್ನು ಪಡೆಯಬೇಕು ಎನ್ನುವಂತಹ ಆದ್ಯಂತಿಕವಾದಂತಹ ಸಂಕಲ್ಪ ಇರುತ್ತ ಹಾ, ಹಾ. ಸುಗ್ರೀವ ಮತ್ತು ನಿನ್ನೆದುರು ಬರುತ್ತಲೇ ಇರ್ತಾನೆ. ಕೊಡ್ತೇನೆ, ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ, ಆ, ಕೊಡ್ತೇನೆ. ಕೊಡ್ತೀಯ? ಯಾವಾಗ ಕೊಡುವುದಕ್ಕೆ ಏನು ಬೇಕು ಗೊತ್ತುಂಟ? ಏನು? ಅನುಗ್ರಹ ಬುದ್ಧಿ ಬೇಕು. ಯಾವಾಗ ನನಗೆ ಆ ಅನುಗ್ರಹ ಇದು ಬರ್ತದೆ, ನಿನಗೊಂದು ಕೊಡಬೇಕು ಎನ್ನುವಂತಹ ಅನುಗ್ರಹ, ಆ, ಆ ಬುದ್ಧಿ ಬರುವಾಗ ಕೊಡ್ತೇನೆ. ಆ, ಈಗ ಆ ಅನುಗ್ರಹ ಬುದ್ಧಿ ಇಲ್ಲ. ಆ, ಮತ್ತೆ ನಿನಗೆ ಕೊಡಬೇಕು, ಪಡೀತೇನೆ ಅಂತ ಬಂದಿದ್ದೀಯಲ್ಲ, ಆ. ಪಡೀಬೇಕು ಅಂತ ಇದ್ರೆ ಏನು ಬೇಕು? ನೀನು ಪಡೆದುಕೊಳ್ತೇನೆ ಕೊಡು ಅಂತ ಹೇಳ್ತಾ ಇದೆಯಲ್ಲ, ಆ. ನನಗೆ ಹೆದರಿಕೆ ಬೇಕು, ನಿನ್ನದು ಭೀತಿ. ಓಹೋ, ಆಗ ನಿನಗೆ ಪಡೆದುಕೊಳ್ಳಲಿಕ್ಕೆ ಆಗ್ತದೆ, ಕಸಿದುಕೊಳ್ಳಲಿಕ್ಕೆ. ನನಗೆ ಆ ಭೀತಿಯೂ ಇಲ್ಲ, ಅನುಗ್ರಹ ಬುದ್ಧಿಯೂ ಈಗ ಇಲ್ಲ. ನನಗೆ ಅದು ಬಂದಾಗ ಕೊಡ್ತೇನೆ. ಇದೆಲ್ಲ ನೀನು ಮಾತಿನಲ್ಲಿ ಮರಳು ಮಾಡುವಂತಹ ಮಂಗನಾಟನ ಮಾತಿದು. ಆ? ಇದನ್ನು ನಾನು ಯಾವತ್ತೂ ಕೂಡ ಒಪ್ಪುವುದಿಲ್ಲ. ಆ, ನೀನು ಅಲ್ಲ, ಹೇಳ ನೀನು ಒಪ್ಪಲಿಕ್ಕೆ ಅಂತ ಹೇಳಿದ್ದಲ್ಲ, ಅಲ್ಲ. ಇದು ನನ್ನ ಶಾಸನ ಅಂತ ತಿಳ್ಕೊ. ಅಲ್ಲ, ಆ. ನಿನ್ನದು ಶಾಸನ ಏನು ಎನ್ನುವುದನ್ನು ಈ ಮಾತಿನಲ್ಲೇ ನಾನು ತಿಳಿದಿದ್ದೇನೆ. ಆ. ನಿನಗೆ ಬೇಕಾಗಿರುವುದು ಆ. ನನಗೆ ಕೊಡುವಂತ ಅನುಗ್ರಹ ಬುದ್ಧಿ ಅಲ್ಲ. ಮತ್ತೆ? ನಿನ್ನ ಮನಸ್ಸಿನಲ್ಲಿ ಒಂದುಂಟು, ಏನು? ಸುಗ್ರೀವನನ್ನು ನಿಗ್ರಹ ಮಾಡಬೇಕು ಎನ್ನುವಂತ. ಹೌದಾ? ಸತ್ಯ ಅದೊಂದೇ. ನೀನು ಇಷ್ಟು ಮಾತಾಡಿದ್ರಲ್ಲಿ ಸರಿಯಾಗಿ ಮಾತಾಡಿದ್ದು ಇದೊಂದೇ ವಾಕ್ಯ. ನಿನಗೆ ಶಿಕ್ಷಾರೂಪವಾಗಿಯೇ ಕೊಟ್ಟದ್ದು ಅದೇ, ನಿನಗೆ ನಿಗ್ರಹವೇ. ಇಲ್ಲಿವರೆಗೆ ನಡೆದಂತಹ ಪ್ರಸಂಗದಲ್ಲಿ ಆ, ನಿಜವಾದಂತಹ ಸುಗ್ರೀವನನ್ನು ನೀನು ಕಾಣಲಿಲ್ಲ. ನಿನ್ನದು ಏನೇನುಂಟು ಎಲ್ಲೊಮ್ಮೆ ತೋರಿಸು, ಇದೇ ಕೊನೆ ಪ್ರದರ್ಶನ ನಿನ್ನ. ನಿಜಾರ್ಥದ ಸುಗ್ರೀವನನ್ನು ನೀನು ಕಾಣಬೇಕು ಅಂತ ಹೇಳಿದ್ರೆ ಒಂದು ಹೇಳ್ಬೇಕಾ? ಏನು ಒಂದಲ್ಲ, ಎಷ್ಟು ಬೇಕಾದ್ರೂ ಹೇಳು, ಸಾಯುವುದಕ್ಕೆ ಮೊದಲು. ನಾನು ಇಲ್ಲಿಗೆ ಬಂದು ಆ. ನಮಗೇನು ಸಿಗ್ಲಿಲ್ಲ, ಲಾಭ ಇಲ್ಲ ಎನ್ನುವುದಾಗಿ ನೀನು ಹೇಳಬೇಡ. ಆ, ನನ್ನಿಂದಾಗಿ ನೀನು ದೊಡ್ಡದಾದದ್ದು. ಇದೊಂದು ಕೇಳಲಿಕ್ಕೆ ನಾನು ಇಲ್ಲಿಗೆ ಬರ್ಬೇಕಿತ್ತು. ಮಾಯಾವಿಯನ್ನು ಕೊಲ್ಲುತ್ತೇನೆ ಅಂತೇಳಿ ಹೋಗುವಾಗ ಆ. ನಿನಗೂ ಅರಿವಿಗೆ ಬಂದಿದೆ, ಏನು? ನನ್ನ ತಮ್ಮ ಇಷ್ಟೇ ಬಲಶಾಲಿ. ಆ. ಒಂದು ವೇಳೆ ಈ ಪ್ರಸಂಗದಲ್ಲಿ ಇವನ ಮೇಲೆ ಬಿದ್ರೆ ಆ. ಮತ್ತೆ ಪ್ರಧಾನ ಪಾತ್ರ ನನಗೆ ಸಿಗುದಿಲ್ಲಲ್ಲ ಹಾ, ಹಾ. ಎನ್ನುವುದಾಗಿ ನೀನು ಭಾವಿಸಿದ್ದಿ. ಆ. ದುಂದುಬಿಯನ್ನು ಹೋಗುವಾಗಲೂ ಕೂಡ ಹಾಗೆ ಆ. ನೀನು ಹೊರಗೆ ನಿಲ್ಲು, ಆ. ನಾನು ಮುಗಿಸಿ ಬರ್ತೇನೆ ಎನ್ನುವಂತಹ ಮಾತನಾಡಿದ್ದಿ. ಹಾ, ಹಾ. ನಮಗೆ ದೇವರ ದಯುಂಟು ನೋಡು. ಏನು? ನೀನು ಆ ಸ್ಥಾನದಲ್ಲಿ ಕುಳಿತ್ರೆ ಆ. ದೇವರು ನನಗಿಂತ ದೊಡ್ಡ ಸ್ಥಾನವನ್ನು ಆ. ಕೊಟ್ಟ. ಇದು ಪ್ರಧಾನ ಪಾತ್ರದಲ್ಲೇ ರಾರಾಜಿಸುತ್ತಿದ್ದಂತಹ ನಿನಗೆ, ನಿನಗಿಂತ ಸಣ್ಣವನಾದಂತಹ ನಾನು ಆ ಒಂದು ಸ್ಥಾನದಲ್ಲಿ ಕಾಣುವಾಗ ನಿನ್ನ ಮನಸ್ಸಿನ ಒಳಗಿರುವಂತಹ ನಂಜಿನ ಬೇರು ಚಿಗುರಿತು. ಆ ನಂಜಿನ ಕಾರಣದಿಂದಲಾಗಿ ನನ್ನನ್ನು ಸುಟ್ಟು ಹುರುವುದಕ್ಕೆ ಮೊದಲು ಬಂದದ್ದು. ಇಷ್ಟರವರೆಗೆ ಸತ್ಯ ಹೇಳ್ತೇನೆ ಅಣ್ಣ, ಆ, ನಿನ್ನ ಸತಿಯನ್ನು ಆಲಿದುದರ ಒಂದು ಪಶ್ಚಾತ್ತಾಪದಿಂದ ಆ, ನನ್ನ ಪ್ರಾರಬ್ಧವೋ ಏನು, ಆ. ಅಣ್ಣನಿಂದ ಹೊಡೆತ ತಿಂದಾದರೂ ಕೂಡ ಆ. ಆ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಎನ್ನುವುದಾಗಿ ಆ. ಭಾವಿಸಿದ್ದು. ಆ. ಹಾಗಾಗಿ ಹೊಡೆದಾಟ ಆಗುವಂತಹ ಸಂದರ್ಭದಲ್ಲಿ ಆ. ನನ್ನ ಕೈ ಮೇಲೆ ಹೋಗ್ಲಿಲ್ಲ ಅಂತ ಹೇಳಿ ಅಲ್ಲ, ಆ. ಏನು ಮಾಡೋಣ ಹೇಳು, ಆ. ಬಿಗಿಯಾದಂತಹ ಮುಷ್ಟಿಯನ್ನು ನಿನ್ನ ತಲೆಗೆ ಬಡಿಯುವಂತ ಹೇಳುವಾಗ ಮತ್ತದೇ ಹಲಸಿನ ಹಣ್ಣಿನ ನೆನಪಾಗುವುದು ನನಗೆ. ಇಷ್ಟರವರೆಗೆ ಅಣ್ಣನ ಮೇಲೆ ಏರಿ ಹೋಗುವ ಎನ್ನುವುದಾಗಿ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ಕರೆದದ್ದು ಹಾಗೆ ಅಲ್ವಾ? ಯುದ್ಧ ಮಾಡುವಾಗ ನನಗೆ ವಾಲಿಯ ನೆನಪಾಗುದು, ನಿನ್ನ ಬೆನ್ನಿಗೆ ಎರಡು ಬಿಡುವ ಅಂತ ಹೇಳುವಾಗ ಅಣ್ಣ ನೆನಪಾಗುದು. ಹಾಗಂತೇಳಿ ಇಷ್ಟರವರೆಗೆ ಆದದ್ದು ಅದೊಂದು ಅಣುಕು ಪ್ರದರ್ಶನ. ನಿಜಾರ್ಥದ ಸುಗ್ರೀವ ಇಲ್ಲಿ ರಾರಾಜಿಸುವುದನ್ನು ನೋಡ್ತೀಯೋ? ಏನು ರಾರಾಜಿಸು? ಈಗಲೂ ಹೇಳ್ತಾ ಇದ್ದೇನೆ ಅಣ್ಣ, ಅಣಕವಲ್ಲ ಮೊದಲಿನಂತೆ ಅಣ್ಣ, ರಣದಲ್ಲಿ ಒಂದು ವೇಳೆ ಇದರಲ್ಲಿ ನನಗೆ ಕೊಡಬೇಕಾದಂತಹ ಭಾಗ್ಯಗಳನ್ನು ಮತ್ತೆ ನೀನು ಕೊಡದೇ ಇದ್ದರೆ ಅಧಿಕಾರ ಅಂತೂ ಇನ್ನು ನೀನು ಮುಂದಕ್ಕೆ ಬರುವುದಿಲ್ಲ. ಈ ಭೂಮಿಯಲ್ಲಿ ಉಸಿರಾಡುವಂತಹ ಶಕ್ತಿಯನ್ನು ಕಳೆದುಕೊಳ್ತೀನಿ. ನೀನು ವಿಷಾದದಿಂದ ಹೇಳುವುದು, ನನಗೆ ಅಣ್ಣ ಬೇಕು, ನಿನಗೆ ತಮ್ಮ ಬೇಕು, ಹೆಂಡತಿಯನ್ನು ಕೊಡೋ. ಈ ಹೆಂಡತಿಯ ಹುಚ್ಚು, ಕೆಲವರೆಲ್ಲ ಹೆಂಡದ ಹುಚ್ಚರು ಇರ್ತಾರೆ. ವಾಲಿಯ ಎದುರು ಬರುವವರು ಒಂದು ಹೆಂಡ ಕುಡಿದು ಬರುವುದು, ಆಗ ಅವರಿಗೆ ಮತಿ ವೈಕಲ್ಯ ಆಗ್ತದೆ, ಏನು ಮಾತಾಡಬೇಕು ಏನು ಅಂತ ಇರುವುದಿಲ್ಲ. ಹಾಗೆಲ್ಲ ಬಂದವರಿಗೆ ಈಗ ಮಾಯಾವಿಗೆ ದುಂದುಬಿಗೆ ಆದಂತಹ ಪರಿಸ್ಥಿತಿ ಆಗಿದೆ. ಇವತ್ತು ಗುಂಡಿ ತೋಡಿಯೇ ಬಂದಿದ್ದೇನೆ. ಈಗ
ಹೆಂಡತಿಯ ಹುಚ್ಚಿನಲ್ಲಿ ಬಂದವ ನೀನೊಬ್ಬ. ಹ್ಮ್ ನಿನಗೆ ಹೆಂಡ ಅಲ್ಲಿ ಮತ್ತೆ ಆ ಆಶ್ರಮದಲ್ಲಿ ಅಂದ್ರೆ ಹ್ಮ್ ಋಷ್ಯಮುಖದಲ್ಲಿ ಸಿಗಲಿಕ್ಕಿಲ್ಲ. ಆ, ಆ ನನಗೆ- ಹೆಂಡತಿಯ ಮತ್ತು ಆ, ಇದನ್ನು ಇಳಿಸಬೇಕು ಅಂತ ಇದ್ರೆ ಆ, ಎರಡು ಬೀಳಬೇಕು ನಿನಗೆ. ಇವತ್ತ ಈಗ ಹಿಂದೆ ಪಡೆದ ಭಂಗ ಎಲ್ಲ ಉಂಟಲ್ಲ ಹೌದು ನಿನಗೆ, ಹೌದು ನಾ ಹೊಡೆದದ್ದು ಘಾತಗಳು, ಹೌದು ಆ ಪೆಟ್ಟು ಆ. ಅದೆಲ್ಲ ಮರ್ತು ಹೋಗಿದೆ ನಿನಗೆ. ಹ್ಮ್. ನಿನಗೆ ಒಂದು ಒಳ್ಳೆ ಮದ್ದು ಮಾಡ್ತೇನೆ. ಆ, ಆ ಮದ್ದು ಸರಿಯಾಗಬೇಕು, ಆ. ಎರಡು ಬೀಳ್ಬೇಕು. ಬಾ ಮುಂದಕ್ಕೆ. ಮುಳ ಹೋಗು ಸಾಯನುತ್ತವಲಿ ನಡೆದ ಆಯ್! ಎರಡೇ ಪೆಟ್ಟು. ನೆಲ ಕುರುಳಿದ್ದಾನೆ, ಹೊರಳಾಡ್ತಾ ಇದ್ದಾನೆ. ಅಯ್ಯೋ ಇವನಿಗೆ ಏನು ಮಾಡುವುದು? ಇವನು ಒಂದು ಬುದ್ಧಿವಂತಿಕೆ ಉಂಟು ಇವನಿಗೆ. ಔಚಿ ಮಲಗಿಕೊಳ್ತಾನೆ, ಮುಖ ಎತ್ತುವುದಿಲ್ಲ. ಹೊಡೆಯುವುದ ಕೈಯನ್ನು ಎದೆಯ ಒಳಗೆ ಹಾಕಿಕೊಂಡು ಕಾಲನ್ನು ಒಳ್ಳೆ ಆಮೆ ಕೈಕಾಲುಗಳನ್ನು ಒಳಗೆ ಹಾಕಿ ಮಲಗುವ ಹಾಗೆ. ಅಮ್ಮ ತಲೆಯೂ ಎತ್ತುವುದಿಲ್ಲ. ಅಣ್ಣ ಹೊಡೆಯುವುದಲ್ಲಿಗೆ ಕಾಲುಂಟಲ್ಲ ಮಂಗಗಳಿಗೆ, ಹೊಡೆಯುವುದು ಬೇಡ. ಈ ಬಿದ್ದವರಿಗೆಲ್ಲ ಕೈ ಮಾಡಬಾರದು ಅಂತ ಹೇಳ್ತಾರೆ, ಹಾಗಂತ ಕಾಲು ಮಾಡಬಾರದು ಅಂತ ಇಲ್ಲ ಅಲ್ಲ. ಹಾರಿ ಇವನ ಬೆನ್ನಿಗೆ, ಇವನ ಬೆನ್ನು ಮೂಳೆ ಮುರಿಬಾರದು, ಕೈಯೂ ಮುರಿಯುವುದಿಲ್ಲ, ಕಾಲು ಮುರಿಯುವುದಿಲ್ಲ. ಮೊದಲೇ ಹಲಸಿನ ಹಣ್ಣು ತಿನ್ನಬೇಕು ಅಂತ ಉಂಟು ಇವನಿಗೆ. ಇವನ ಉತ್ತರ ಕ್ರಿಯೆಗೊಂದು ಮಾಡಬೇಕು. ಅದಕ್ಕೆ ಮೊದಲು ಸ್ವಲ್ಪ ತಿನ್ಲಿವ ಹಲಸಿನ ಹಣ್ಣು. ಬಿಟ್ಟಿದ್ದಾರೆ. ಹೋದನೆಂದು ತಿಳಿವು ಆದರಿಸಿದನು, ಹೋದನೆಂದು ತಿಳಿವು ಆದರಿಸಿದನು, ಹೋದನು ಕ್ರೋಧದಿಂದ ರಾಧಿಪತಿಯೇ ಮೂದಲಿಸಿದನು, ಹೋದನೆಂದು ತಿಳಿದು ಆಧರಿಸಿದನು. ಓ ಇಷ್ಟು ಆಗ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲೇ ನಾನು ಬಂದದ್ದು. ಇದ್ದದ್ದು ಎರಡು ಬಲ ಮಾತ್ರ, ಒಂದು ಹಲಸಿನ ಹಣ್ಣಿನ ಬಲ. ಆ ಕಥೆಯನ್ನು ಕೇಳಿ ಆದ್ರೂ ಕೂಡ ನನ್ನ ಮೇಲೆ ಒಂದು ಪ್ರೀತಿ ಬರ್ತದ ಎನ್ನುವಂತಹ ಭಾವ ಇದ್ದದ್ದು. ಮತ್ತೆ ಇನ್ನೊಂದು, ನಮಗೆ ಮೇಲಿನವರದೊಂದು ಅಭಯ ಸಿಕ್ಕಿದೆ ಅಲ್ವಾ, ಹಾಗಾಗಿ ಈ ಸಾರಿ ನಾನು ಕೆಳಗೆ ಬೀಳುವುದಿಲ್ಲ, ಮೇಲೆ ಬೀಳ್ತೇನೆ ಎನ್ನುವುದಾಗಿ ನಾನು ಬಂದದ್ದು. ಆಡುವಂತಹ ಕಾಲಕ್ಕೆ ಆಡಿದ್ರಲ್ವ ಅವರು, ಏಕೇನ ಶರೇಣ ಅನಿಶ್ಯಾಮಿ ವಾಲಿನಂ ತವ ಭಾರ್ಯಾಪಹಾರಿಣಂ. ಮಹಾವಿಷ್ಣುವಿನಂತೆ ನಿನ್ನನ್ನು ಪಾಲಿಸ್ತೇನೆ ಹರಿಯಂತೆ. ನಿನ್ನ ಎದುರಾಗಿ ಬಂದಂತಹ ನಿನ್ನ ವಿರೋಧಿಯಾದಂತಹ ವಾಲಿಯನ್ನು ನಾಶ ಮಾಡ್ತೇನೆ. ಹೇಗೆ? ಪರಶಿವನಾಗಿ. ಹರಿಯಂತೆ ಪಾಲಿಸಿ ಈಶನಂತೆ ಅವನನ್ನು ಕೊಲ್ಲುತ್ತೇನೆ ಎನ್ನುವುದಾಗಿ ಆಡಿದಂತಹ ನಮ್ಮ ಹರೀಶನೆಯಲ್ಲಿದ್ದಾರೆ ಅಂತೇಳಿ ಈಗ ನೋಡ್ಬೇಕು. ಒಂದು ಎರಡು ಮಾತು ಅವರಲ್ಲಿ ಆಡ್ಬೇಕು. ಓ ಅಣ್ಣ, ಇಲ್ಲೇ ಇದ್ದೇನಲ್ಲ ವಿಶ್ವಣ್ಣ, ಎರಡು ಮಾತಾಡ್ಲಿಕ್ಕುಂಟು. ವಿಶ್ವನಾಯಕ ನಿನ್ನ ವಾಕ್ಯವ, ಓ ವಿಶ್ವನಾಯಕ, ಆ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಂದು. ಕೂಡಿದ್ರೆ ಮಾತ್ರ ಹೇಳಾಯ್ತಾ? ಕೂಡುದಿಲ್ಲ,
ಮನಸ್ಸುಂಟು ಎಲ್ಲ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡಿ ಚನ್ನವಾಗಿ ಕಣ್ಣಲ್ಲಿ ಕಂಡಿ ಚನ್ನವಾಗಿ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಮನ್ನರಾಧಿಪ ಮಂಜುಳಾಕರ ಇನ್ನು ಸಾಕಯ್ಯ ನಿನ್ನ ತಳ್ಳಿಯು ಮನ್ನರಾಧಿಪ ಮಂಜುಳಾಕರ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಂದು ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲಿ ಕಂಡಿ ಚನ್ನವಾಗಿ ಇನ್ನೂ ಸಾಕಯ್ಯ ನಿನ್ನ ತಳ್ಳಿ ಮನ್ನರಾಧಿಪ ಮಂಜುಳಾಕರ ಓ ವಿಶ್ವನಾಯಕ, ನನ್ನಲ್ಲೇ ಹೇಳುವುದಲ್ವಾ? ನಿನ್ನಲ್ಲೇ ಹೇಳು. ಸರಿ. ಸುಗ್ರೀವನ ಅಂತರಂಗವನ್ನು ತೋಡಿಕೊಳ್ಳಬೇಕು ಎನ್ನುವಂತ ಮನಸ್ಸುಂಟು. ಎರಡು ಪ್ರಶ್ನೆಗಳುಂಟು. ಖಂಡಿತ ಕೇಳಬಹುದು. ಯೋಚನೆ ಮಾಡದೆ ಥಟ್ ಅಂತೇಳಿ ಹೇಳ್ಬೇಕು. ಸರಿ. ಮತ್ತೆ ಒಮ್ಮೆ ನಾನು ಮಂಗನನ್ನು ಮಂಗ ಮಾಡಿ ಆಗಿದೆ, ನಕಾರಾತ್ಮಕ ತಂತ್ರಗಳನ್ನು ಬಳಸಿ ನನ್ನನ್ನು ಮತ್ತೊಮ್ಮೆ ಮಲೆ ಮಂಗ ಮಾಡಬಾರ್ದು. ನನ್ನಲ್ಲಿ ಆ ಸ್ವಭಾವವೇ ಇಲ್ಲ. ನಿನ್ನನ್ನು ಮಂಗ ಮಾಡುವುದು ಹೇಗೆ? ಮೊದಲೇ ಮಂಗಂತಲ್ವ ನೀನು ಹೇಳುದು? ಹಾಗಲ್ಲ ರಾಮ. ಮೊದಲನೆಯ ಪ್ರಶ್ನೆ, ಇದು ಭೂಮಿಯ ಮೇಲೆ ಭೂಮಿ ಬಿದ್ರು ಅಂತ ಹೇಳಿ ಒಂದು ಮಾತುಂಟಲ್ವ? ವಾಡಿಕೆಯಲ್ಲಿ ಹಾಗೊಂದು ಉಂಟು. ಅದಾದ್ರೂ ಕೂಡ ನಿನ್ನ ಮುಖದ ಮೇಲಿನ ಮಂದಹಾಸ ಹೋಗುವುದಿಲ್ಲ ಅಲ್ವಾ? ಇನ್ನೊಂದು, ಈ ಪೋಷಕ ಪಾತ್ರಧಾರಿಗಳು ಎನ್ನುವುದಾಗಿರ್ತಾರೆ. ಸರಿ. ಅವರು ಪ್ರಧಾನ ಪಾತ್ರವನ್ನು ಬಯಸಲೇಬಾರ್ದ? ಹಾಗೆ ಯಾರು ಹೇಳಲಿಲ್ಲ. ಅವರಿಗೆ ಅರ್ಹತೆ ಉಂಟು ಅಂತ ಆದ್ರೆ ಪ್ರಧಾನ ಪಾತ್ರ ಸಿಗ್ತದೆ ಅವರಿಗೆ. ಒಬ್ಬ ಹೇಳ್ತಾನೆ, ಈ ಸಾರಿ ನಿಮ್ಮದೇ ಒಂದು ದೊಡ್ಡ ಪಾತ್ರ, ನಾವಿದ್ದೇವೆ, ನಿಮಗೆ ಶೈಲಿ ಬೇಕು, ನಿಮ್ಗೆ ವಿಷಯ ಬೇಕು, ನಿಮ್ಗೆ ಮೂಲ ಬೇಕು, ಹೋಗಿ ಹೋಗಿ ಅವನೆದ್ರು ಮಾತಾಡಿ ಎನ್ನುವುದಾಗಿ ಹೇಳ್ತಾರೆ. ಮಾತಾಡಿದ್ಮೇಲೆ ಸೋಲ್ತೇವೆ ಬಿಡು. ಸರಿ. ಸೋತ ಮೇಲೆ ಒಂದು ಅನುಕಂಪವನ್ನಾದ್ರೂ ಹೇಳಬೇಕಲ್ವಾ? ಬೇಕಲ್ಲ. ಈಗ ನನ್ನ ಜೀವನದಲ್ಲಿ ಆದದ್ದು ಹೀಗೆ ಅಲ್ವಾ? ಅಲ್ಲ, ನಿನಗೇನಾಯ್ತಪ್ಪ? ಹೋಗುವಂತಹ ಕಾಲದಲ್ಲಿ ನಮ್ಮಲ್ಲಿ ಒಂದು ಮಾಡಿಕೊಂಡು ಬಾಯಿಗೆ ನೀರು ಬಿಟ್ಟ ಹಾಗೆ ಹೇಳಿದ್ದೇನೆ ನಾನು. ನನ್ನಿಂದ ಇದೆಲ್ಲ ಆಗ್ಲಿಕ್ಕಿಲ್ಲ, ನಾನು ಸಹನತನಾಗಿ ಇರ್ತೇನೆ, ನನಗೆ ಈ ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಬೇಡ ಎನ್ನುವುದಾಗಿ ನಿನ್ನಲ್ಲಿ ಅಲ್ವಾ ನಾನು ಹೇಳಿ ಹೋದದ್ದು. ಹಾಗೆ ಅಂತ ಈ ಮೊದಲು ಕೆಲವು ಸಲ ಮಾಡಿದ್ದೇನೆ ಅಂತಲೂ ಹೇಳಿದೆ ನೀನು. ಈ ಸಾರಿ ನೀನು ಹೋಗು ಮೇಲೆ ಬೀಳ್ತಿ ಅಂತ ಹೇಳಿ ಅಲ್ವಾ ನೀನು ಹೇಳಿದ್ದು. ವಾಲಿಯೊಡನೆ ಕೆಲವು ಸಲ ಹೋರಾಟ ಮಾಡಿದ್ದೇನೆ ಅಂತ. ಹೌದಪ್ಪ, ಕೆಲವು ಸಲ ಹೋರಾಟ ಮಾಡಿದ್ದೇನೆ, ಪರಿಣಾಮ ಏನಾಗಿದೆ ಎನ್ನುವುದಾಗಿ ಸನ್ನಿಧಾನದಲ್ಲಿ ಹೇಳಿ ಅಲ್ವಾ ನಾನು ಹೋದದ್ದು. ಅದ ಹೌದಪ್ಪ. ತಮ್ಮ ಸನ್ನಿಧಾನದಿಂದ ಬಂದದ್ದು ಹೇಗೆ? ನೀನು ಇವತ್ತು ಹೋಗುತ್ತಿರುವುದು ನಿನ್ನ ಪತ್ನಿಯನ್ನು ಪಡೆಯುವುದಕ್ಕೆ. ನೈತಿಕ ಬೆಂಬಲ ನಮ್ಮದುಂಟು ಅಲ್ವಾ? ಹೌದು. ಈ ಸಾರಿ ನೀನು ವಿಜಯಿಯಾಗಿ ಬರ್ತಿ. ನಿನ್ನನ್ನು ನಂಬಿ ಅಣ್ಣನೆದುರಿಗೆ ಹೋದೆ. ಸತ್ಯ ಹೇಳ್ತೇನೆ, ಇಷ್ಟರವರೆಗೆ ಆದಂತಹ ಯುದ್ಧದಲ್ಲಿ ಆಡಬಾರದ ಮಾತುಗಳನ್ನೆಲ್ಲ ಜೀವದಾಸೆಯ ಬಿಟ್ಟು ಅವನೆದುರಿಗೆ ನಾನು ಆಡಿದ್ದೇನೆ. ಅಲ್ಲ, ಅದು ಕೇಳಿದ್ದೇನೆ. ಕೇಳಿದ್ದೆ ಅಲ್ವಾ? ಹೇಳಿದ್ದೇನೆ. ಅಷ್ಟು ಆಡಿದ್ದು ಹೇಗೆ? ಹೇಗೆ? ನನ್ನಲ್ಲಿ ಶಕ್ತಿ ಉಂಟು ಅಂತ ಹೇಳಿ ಅಲ್ಲ ರಾಮ. ಮತ್ತೆ ಹೇಗೋ? ನಿನ್ನಲ್ಲಿ ಶಕ್ತಿ ಉಂಟು ಅಂತ ಹೇಳಿ. ಅದು ಕೆಲವು ಸಲ ಹಾಗಿರ್ತದೆ. ಹೇಗೆ? ಹಿಂದೆ ಇದ್ದವರು ದೊಡ್ಡವರು ಅಂತಾದ್ರೆ ಎದುರು ನಿಂತವರು ಏನು ಬೇಕಾದ್ರೂ ಮಾತಾಡ್ತಾರೆ. ನೀನಲ್ವಾ ಹೇಳಿದ್ದು ಈ ಸಾರಿ ನಮ್ಮದು ಹಿಮ್ಮೇಳ ಗಟ್ಟಿ ಉಂಟು, ಹೌದು, ಮುಂದೆ ಹೋಗು, ಪ್ರಸಂಗ ಕೆಳಗೆ ಬೀಳುವುದಿಲ್ಲ ಎನ್ನುವುದಾಗಿ ನೀನೇ ಹೇಳಿದ್ದಲ್ಲ? ಖಂಡಿತ ಹೇಳಿದ್ದೇನೆ ರಾಮ. ಸಹಪಾತ್ರಧಾರಿಯಾಗೇ ನಾನು ಇರ್ತಿದ್ದೆ, ನನ್ನೊಂದು ಹಾಸ್ಯ ಪಾತ್ರವನ್ನಾಗಿ ನೀನು ಮಾಡಿಬಿಟ್ಟೆ ಅಲ್ಲ. ನಾನು ಇಷ್ಟರವರೆಗೆ ಒಂದೊಂದೇ ಕಾಲಲ್ಲಿ ಒದೆಯುತ್ತಿದ್ದಂತಹ ನನ್ನ ಅಣ್ಣ ಎರಡು ಕಾಲಲ್ಲಿ ಒದೆಯುವ ಹಾಗೆ ಮಾಡಿದ್ದಿ. ನೋಡಿದೆ. ನೋಡಿದ್ರು ಕೂಡ ಅನುಕಂಪದ ಭಾವ ನಿನ್ನ ಮುಖದಲ್ಲಿ ಕಾಣುತ್ತಾ ಇಲ್ಲ. ಒಂದು ಹೇಳ್ತೇನೆ ರಾಮ. ಏನಪ್ಪ? ರಾಜ್ಯವನ್ನು ಬಿಟ್ಟು ಬಂದಿದ್ದಿ ನೀನು. ಸರಿ. ಬಿಡುವಂತಹ ಸಂದರ್ಭದಲ್ಲಿ ನೀನೆಲ್ಲ ಹೇಳಿ ಬಂದಿದ್ಯಂತೆ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾನು
ಅಯೋಧ್ಯೆಗೆ ಬೆನ್ನು ಮಾಡಿ ವನಗಮನಕ್ಕೆ ನಾನು ಹೊರಟಿದ್ದೇನೆ ಎನ್ನುವುದಾಗಿ. ಸರಿ. ನನಗೀಗ ಆಗ್ತದೆ, ನಿಜಾರ್ಥದಲ್ಲಿ ನೀನೊಬ್ಬ ನಾಯಕನಿಗಿಂತಲೂ ಹೆಚ್ಚಾಗಿ ವಿಶ್ವ ಗುರುವಾಗುವಂತಹ, ವಿಶ್ವ ನಾಯಕನಾಗುವಂತಹ ಎಲ್ಲ ಅರ್ಹತೆಗಳು ನಿನ್ನಲ್ಲಿ ಉಂಟು. ಒಬ್ಬರಿಗೂ ಕೂಡ ಸಂಶಯ ಬರಲಿಲ್ಲಲ್ಲ, ಅಸಹನೆಯಿಂದ ಬಿಟ್ಟು ಹೋಗುತ್ತಿದ್ದಾನೆ ಎನ್ನುವುದಾಗಿ. ನನಗೀಗ ಗೊತ್ತಾಗುತ್ತದೆ, ರಾಜ್ಯವನ್ನು ಬಿಟ್ಟಿದ್ದಿ, ದುರಾದೃಷ್ಟವಶಾತ್ ಹೆಂಡತಿಯನ್ನು ಕೂಡ ಕಳೆದುಕೊಳ್ಳಬೇಕಾಗಿ ಬಂತು. ಹೌದು ಅಲ್ವಾ? ಹೌದು. ಅಲ್ಲಿ ಹನುಮಂತ ಹೇಳಿದ್ದು, ಕಾಣುತ್ತಿರುವಂತಹ ಕಮಲವನ್ನು ಕಂಡು ನಿನ್ನ ಹೆಂಡತಿಯ ಮುಖವನ್ನು ನೋಡಿದ ಆಗುತ್ತದೆ ಎನ್ನುವುದಾಗಿ ದುಃಖ ಭಾವದಿಂದ ಇದ್ದವನು. ಕಣ್ಣೀರು ಹಾಕಿದ್ದೇನೆ. ನಿನಗೆ ಒಂದು ಮನೋರಂಜನೆ ಬೇಕಿತ್ತು. ಅದಕ್ಕೆ ಮನೋರಂಜನೆಗೆ ವೇದಿಕೆ ಯಾವುದು? ಅಯೋಧ್ಯೆಯಲ್ಲಿ ಆದ್ರೆ ಬೇಕಾದಂತಹ ಕಲಾವಿದರನ್ನು ಕರೆಸಿ ನಾಟ್ಯ ವೈಭವವು, ಗಾನ ವೈಭವವು ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಇಲ್ಲಿ ಯಾರು ಇಲ್ಲ ಅಲ್ವಾ? ನಾವೊಬ್ಬ ಮಂಗಗಳು ಸಿಕ್ಕಿದೆವು, ನನ್ನನ್ನು ನಂಬಿಸುವುದಕ್ಕೆ ಸುಲಭ. ಯಾಕೆ ಬಲ್ಲೆಯ? ಜೀವನದ ಮೇಲಿನ ನಂಬಿಕೆಯನ್ನೇ ಕಳೆದುಕೊಂಡಂತಹ ನನಗೆ ಅದೆಲ್ಲ ನಿನ್ನಂತ ದೊಡ್ಡ ದೊಡ್ಡ ಕಲಿತವರೆಲ್ಲ ನಮಗೆ ಹೇಳ್ತಾರಲ್ಲ, ಇದು ನೀನು ಗಾನ ವೈಭವಕ್ಕೆ ಹೋಗುವುದಿಲ್ಲ ಕಾಣ್ತದೆ. ಯಾಕೆ ಅಲ್ಲ ಹೇಳಿದ್ದು ನಾನು ಅಲ್ಲ, ನಾನಿವತ್ತು ಆಡುತ್ತಿರುವುದು ಕೇಳು ನೀನು. ನನ್ನದು ಗಾನ ವೈಭವ ಇದ್ರೂ ಕೂಡ ಶೋಕಗೀತೆ ಇತ್ತು ಹೊರತಾಗಿ ಗೊತ್ತಾಯ್ತು, ಮೋಹನರಾಗಿ ಇರ್ಲಿಕ್ಕೇ ಇಲ್ಲ. ನಿನ್ನಂತವರೇ ಆಡಿದ್ದು. ಜಲಕ್ಕೆದುರಾಗಿ ಈಸಲು ಮತ್ಸ್ಯವೇ ಬೇಕು, ಜಲದೊಡನೆ ಸಾಗಲು ಕಸಕಡ್ಡಿಗಳು ಸಾಕು ಎನ್ನುವುದು. ನನಗೆ ಎದುರಾಗಿ ಈಜುವುದಕ್ಕೆ ಶಕ್ತಿ ಬೇಕಾಗುವುದು. ಹೌದಪ್ಪ, ನಾನಿನ್ನು ಪ್ರವಾಹಕ್ಕೆ ಎದುರಾಗಿ ಈಜುವುದಕ್ಕೆ ಹೋಗಿ ಸೋತಾಗಿದೆ. ಕಸಕಡ್ಡಿಗಳಾಗಿ ಹೋಗುತ್ತಿರುವಂತಹ ನನ್ನನ್ನು ಎತ್ತಿ ಒಂದು ಸುಗ್ರೀವ ಪುನರುತ್ಥಾನ ಮಾಡುವಂತಹ ಒಬ್ಬ ಮಹಾಯೋಗಿ ಬಂದಿದ್ದಾನೆ ಎನ್ನುವಂತಹ ಆಶಯ ಭಾವದಿಂದ ನಿನ್ನೆದುರಿಗೆ ನಾನು ಬಂದೆ. ಬಂದಂತಹ ನನ್ನನ್ನು ಮೊದಲೇ ಅಣ್ಣನೆನ್ನುವಂತಹ ಭಾವವನ್ನು, ತಂದೆಯನ್ನು ತಾಯಿಯನ್ನು ಅವನಲ್ಲಿಯೇ ಕಂಡಿದ್ದೆ. ಕಡೆಗೆ ಅವನು ನನಗೆ ಮೋಸವೇ ಮಾಡಿದ್ದು, ಹೆಣ್ಣು ಸಿಕ್ಕದ ಹಾಗೆ ಮಾಡಿದ್ದ. ಅಲ್ಲಿ ಒಂದು ನನಗೆ ವಿಶ್ವಾಸಕ್ಕೆ ಘಾತ ಆಯಿತು. ಇನ್ನೇನಿದ್ದರೂ ಕೂಡ ಮೇಲೆ ಬೀಳುವುದಿದ್ರೆ ನಿಮ್ಮ ಸನ್ನಿಧಾನದಿಂದ ಎನ್ನುವುದಾಗಿ ನಿನ್ನೆದುರಿಗೆ ನಾನು ಕೈ ಮುಗಿದು ಬೇಡಿಕೊಂಡೆ. ಹೌದು, ಅದು ಹೇಳ್ತಾರಲ್ಲ, ತ್ರಿಕರಣ ಪೂರ್ವಕವಾಗಿ ಸುಗ್ರೀವ ತನ್ನನ್ನೇ ತಾನು ರಾಮನಿಗೆ ಅರ್ಪಿಸಿಕೊಂಡ. ಇಷ್ಟು ಮಾಡಿದಂತಹ ನನ್ನನ್ನು ಕಡೆಗೆ 2 ಮಂಗಗಳ ಆಟವನ್ನು ನೋಡಬೇಕು ಎನ್ನುವುದಾಗಿ ನನ್ನಲ್ಲಿ ಇಲ್ಲದಿರುವಂತಹ ಬಲವನ್ನು ತುಂಬಿ ಅಣ್ಣನೆದುರಿಗೆ ನೀನು ಕಳಿಸಿದ್ಯಲ್ಲ. ಒಂದು ವೇಳೆ ನೀನು ಹೇಳ್ತಾ ಇದ್ದರೆ ಸುಗ್ರೀವ, ತಿಳಿದೋ ತಿಳಿಯದೆಯೋ ನಿನ್ನಿಂದಲಾಗಿ ಒಂದು ತಪ್ಪಾಗಿದೆ, ನನಗೆ ಗೊತ್ತಿಲ್ಲ. ಅಣ್ಣನ ಹೆಂಡತಿಯನ್ನು ಕೂಡಿದಂತಹ ಘಟನೆ ನಿನ್ನಿಂದ ಘಟಿಸಿ ಹೋಗಿದೆ, ಇದಕ್ಕೆ ನಿನಗೆ ಬೇಕಾದಂತಹ ದಂಡನೆ ಆಗಬೇಕು ಎನ್ನುವುದಾಗಿ ಒಂದು ಮಾತನ್ನು ಹೇಳುತ್ತಿದ್ದಾರೆ ರಾಮ. ತುಲ್ಲಾರಿ ಮಿತ್ರತ್ವವನ್ನು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಹನುಮಂತನಿಂದ ಪ್ರತಿಷ್ಠಾಪಿತವಾದಂತಹ ಅಗ್ನಿಗೆ ನನ್ನ ತನುವನ್ನು ನಾನು ಕೊಡುತ್ತಾ ಇದ್ದೆ. ಇಷ್ಟೆಲ್ಲ ಮಾಡಬೇಕಿತ್ತ? ನಂಬಿಕೆಯ ಮೇಲೆ ಒಮ್ಮೆ ಘಾಸಿ ಆದ್ರೆ ಮತ್ತೆ ಯಾರನ್ನು ಕೂಡ ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ ರಾಮ. ಮತ್ತೆ ನನಗೆ ಕೂಡ ಒಂದು ನನ್ನ ಬಗ್ಗೆ ನನಗೆ ಗೊತ್ತಿರಬೇಕು, ಯಾರೊಡನೆ ಸ್ನೇಹ ಮಾಡಬೇಕಿತ್ತು ಎನ್ನುವುದಾಗಿ. ಹೇಳುವುದಕ್ಕೆ ಸೂರ್ಯನ ಮಗ ನನ್ನ ಅಣ್ಣನೇ ಹೇಳಿದ್ದಾನೆ, ನೀನು ಅಗ್ನಿಪುತ್ರ ಮಸಿ ಎನ್ನುವುದಾಗಿ. ಮಸಿಯಾದಂತಹ ನಾನು ಇನ್ನೊಂದು ಮಸಿಯ ಸಹವಾಸವನ್ನೇ ಮಾಡಬೇಕು ಹೊರತಾಗಿ ಅಪರಂಜಿಯಂತೆ ಹೊಳೆಯುತ್ತಿರುವಂತಹ ನಿನ್ನ ಸ್ನೇಹವನ್ನು ಬಯಸಿದೆ ನೋಡು, ಅದು ನನ್ನ ತಪ್ಪು. ನನ್ನ ತಪ್ಪಿಗೆ ಬೇಕಾದಂತಹ ಶಿಕ್ಷೆ ಅವನಿಂದ ಆಗಿದೆ. ಹಾಗಾಗಿ ನಿನ್ನನ್ನು ದೂರಿ ಪ್ರಯೋಜನವಿಲ್ಲ. ಒಂದಂತೂ ಸ್ಪಷ್ಟವಾಗಿದೆ, ಏನು ಇನ್ನೂ ಕೂಡ ನಾನು ವಿರಹ ವೇದನೆಯಿಂದ ಬಳಲುವುದಷ್ಟೇ ನನಗೆ ಉಳಿದಿರುವಂತದ್ದು. ಹಾಗಾಗಿ ಈಗ ಪುಣ್ಯಾತ್ಮ ಬಂದಿದ್ಯಲ್ಲ, ಈಗ ನನ್ನ ಬೆನ್ನಿಗೆ 2 ಪಿಟ್ಟು ಬಿತ್ತಲ್ಲ, ತೃಪ್ತಿ ಆಯ್ತಲ್ಲ. ಇನ್ನು ನಿನ್ನ ತಳ್ಳಿ ಬೇಡ, ನಿನ್ನ ಸಹವಾಸ ಬೇಡ. ಮಂಜುಳಾಕರನಾದಂತಹ ನಿನ್ನ ಸ್ನೇಹವನ್ನು ಬಯಸಿ ಸುಗ್ರೀವ ಕೆಟ್ಟ. ತಾವುಗಳು ಹೇಳಿದ್ರೆ ನಮ್ಮ ಮಾರುತಿಯಲ್ಲಿ ಹೇಳಿ ನಿಮ್ಮನ್ನು ತಲುಪಿಸಬೇಕಾದಂತಹ ಪ್ರದೇಶಕ್ಕೆ ತಲುಪಿಸ್ತೇನೆ. ನನಗೆ ಈ ಪ್ರಸಂಗದಿಂದ ಒಂದು ಮುಕ್ತಿಯನ್ನು ದಯಪಾಲಿಸು. ಅರ್ಥಾತ್ ನೀನಿಲ್ಲಿಂದ ಹೊರ ಸಾರಿದ್ರೆ ಸಾಕು ಅಂತಾಗಿದೆ. ನೀನು ಎಷ್ಟು ಮಾತಾಡಿದ್ರು ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಅಂದ್ರೆ ಯಾಕಂದ್ರೆ ಇಷ್ಟನ್ನು ನನ್ನಲ್ಲಿ ನೀನು ಆಡಿದ್ದು ಯಾಕೆ ಅಂತಲೂ ನನಗೆ ಗೊತ್ತಾಯ್ತು. ಧೈರ್ಯವನ್ನು ಕಳ್ಕೊಂಡಿದ್ದೆ ನೀನು. ನೀನು ತಾಳಬೇಕಾದ ಅದನ್ನು. ಧೈರ್ಯದ ಸೂರ್ಯನಂದನ
ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು ವಾಲಿಯ ನಿನ್ನೆ ಕಾಣಲಿರುವರ ಆಳಭೇದವೇ ತಿಳಿಯದಾಯಿತು ವಾಲಿಯ ನಿನ್ನೆ ಕಾಣಲಿರುವರ ಆಳಭೇದವೇ ತಿಳಿಯದಾಯಿತು ನಿನ್ನ ಮೋಸದಿ ಕೊಲಲು ಲೋಕದಿ ಎಲ್ಲ ನಿಂದಿಸಿ ಜರವರಲ್ಲಯ್ಯ ಧೈರ್ಯ ತಾಳಯ್ಯ ಸೂರ್ಯನ ನಾನಾಗಿ ನಿನಗೆ ವಿಶ್ವಾಸದ್ರೋಹವನ್ನು ಮಾಡಿದೆ. ಈ ನೆಲೆಯಿಂದಲೇ ನನ್ನ ಕುರಿತಾಗಿ ಕಟುವಾದ ಮಾತುಗಳನ್ನು ಆಡುತ್ತಾ ಇದ್ದಿ ಸುಗ್ರೀವ. ಅನಿವಾರ್ಯ. ಗೊತ್ತಾಯ್ತು. ಯಾಕಂದ್ರೆ ಈ ಮೊದಲು ಕೆಲವು ಬಾರಿ ನನ್ನ ಅಣ್ಣನಾದ ವಾಲಿಯೊಡನೆ ಹೋರಾಟವನ್ನು ಮಾಡಿದವ ನಾನು ಅಂತ ನೀನು ಹೇಳಿದ್ದಿ. ಹೌದು. ಆ ಹೋರಾಟಗಳಲ್ಲೂ ನೀನು ಸೋತವನೇ. ಹೌದಪ್ಪ. ಆ ಹೊತ್ತಿಗೆ ಬಂದು ಹೇಳುವುದಕ್ಕೆ ಯಾರೂ ಇರಲಿಲ್ಲ. ಈಗ ಕೇವಲ ನಿಮ್ಮಿಬ್ಬರ ಹೋರಾಟವನ್ನು ನೋಡುವುದೇ ನನ್ನ ಅಪೇಕ್ಷೆ ಆಗಿರ್ತಿದ್ರೆ ಅದು ಮುಗಿದಲ್ಲಿಗೆ ನಾನು ಮರಳಿ ಹೋಗಬೇಕಿತ್ತು. ಆದ್ರೆ ಹಾಗಲ್ಲ. ಮತ್ತೆ ನಿನ್ನ ಅಣ್ಣನ ಕೈಯಿಂದ ಘಾತವನ್ನು ಪಡೆದು ನೀನು ಮರಳಿ ಬರುವಾಗಲೂ ನಾನಿಲ್ಲಿ ನಿಂತಿದ್ದೇನೆ ಅನ್ನುವುದೇ ನನ್ನದ್ದಾದ ಒಂದು ಅಸಹಾಯಕತೆಯನ್ನು ಸೂಚಿಸುವುದಿಲ್ಲ ಸುಗ್ರೀವ. ಆಲೋಚನೆ ಮಾಡು. ಎಲ್ಲವನ್ನು ನೀನು ಹೇಳಿದ್ದಿ, ಆದ್ರೆ ಮುಖ್ಯವಾಗಿ ಹೇಳಬೇಕಾದ ವಿಷಯವನ್ನು ಹೇಳಲಿಲ್ಲ. ಯಾವುದು? ನಾನು ಹಲಸಿನ ಹಣ್ಣಿದ್ದೆಲ್ಲ ಕಥೆಯನ್ನೆಲ್ಲ ಹೇಳಿದ್ದೇನೆ. ನಿನಗೆ ನೆನಪಿರುವುದು ಅದು ಒಂದೇ. ಹೌದು. ಆದ್ರೆ ಉಳಿದ ಪ್ರಕರಣಗಳೇನುಂಟು? ಈಗ ನಿನ್ನಲ್ಲಿ ನಾನು ಹೇಳಿದ್ದಾಗಲಿ ನನ್ನಲ್ಲಿ ನೀನು ಹೇಳಿದ್ದಾಗಲಿ ಹೇಗೆ ನ್ಯಾಯವನ್ನು ಈಕ್ಷಿಸಿ ಸಲಹಬೇಕು. ಹೌದಾ? ಹೌದಪ್ಪ. ಹಾಗಾದ್ರೆ ನಿಮ್ಮಿಬ್ಬರ ನ್ಯಾಯ ಏನು ಅನ್ನುವುದನ್ನು ಏಕಮುಖವಾಗಿ ನಿನ್ನಿಂದ ನಾನು ಕೇಳಿದ್ದು. ಹೌದು. ವಾಲಿಯೇ ನನ್ನ ಮುಂದೆ ಬಂದು ಹೇಳಿದನೋ? ಇಲ್ಲ ಇಲ್ಲ. ಅಥವಾ ವಾಲಿಯ ಬಳಿಗೆ ನಾನಾಗಿ ಹೋಗುವ ಸಾಧ್ಯತೆ ಉಂಟೋ? ಇಲ್ಲ ಇಲ್ಲ. ಹಾಗಾಗಿ ನೀವಿಬ್ಬರು ಮೊದಲಾಗಿ ಸಂಭಾಷಣೆ ಮಾಡುವ ಕಾಲದಲ್ಲಿ ಅವನು ಏನೇ ಹೇಳ್ತಾನೆ, ಪ್ರತಿಯಾಗಿ ನೀನು ಏನೇ ಹೇಳ್ತಿ, ಇದೆಲ್ಲವನ್ನು ನಾನು ಕೇಳಿದ್ದಿ. ಆದರೆ ಅವನನ್ನು ವಧಿಸುವಲ್ಲಿ ಅಥವಾ ಅವನಿಗೆ ಶಿಕ್ಷೆ ಕೊಡುವಲ್ಲಿ ಮೋಸವಾದದ್ದು ಯಾವುದು ಗೊತ್ತಾ? ಅದೇ ತೊಡಕಾದದ್ದು ಏನು? ಒಂದೇ ಒಂದು ವಿಷಯ. ಯಾವುದು? ನೀವು ಕಾಮರೂಪಿಗಳೌದಾ? ಹೌದು. ಬೇಕಾದಾಗ ಬಯಸಿದ ರೂಪವನ್ನು ಪಡೆಯುವುದಕ್ಕೆ ಸಾಧ್ಯತೆ ಉಂಟಲ್ಲ. ದೈವದತ್ತವಾಗಿ ಬಂದದ್ದು. ನನ್ನ ಮುಂಭಾಗದಲ್ಲಿ ಆಂಜನೇಯ ಕಾಣಿಸಿಕೊಂಡದ್ದು ಬಾಲಬ್ರಹ್ಮಚಾರಿಯಾಗಿ ವಟುವಿನ ರೂಪದಲ್ಲಿ. ಆಮೇಲೆ ಅವನು ನಿಜವಾಗಿ ಆಂಜನೇಯನೇ ಆಗಿ ನಮ್ಮಿಬ್ಬರನ್ನು ತನ್ನ ಹೆಗಲಲ್ಲಿ ಏರಿಸಿಕೊಂಡು ಋಷಮುಖ ಪರ್ವತದಲ್ಲಿ ನಿನ್ನ ಮುಂಭಾಗಕ್ಕೆ ತಂದು ಇರಿಸಿದಾಗ ನೀನು ಕಪಿಯಾಗಿ ಬಂದದ್ದಲ್ಲ, ನೀನು ಮನುಷ್ಯ ರೂಪದಿಂದ ಬಂದೆ. ಸತ್ಯ. ಹೌದಾ? ಹೌದು. ಹೋರಾಟಕ್ಕೆ ಹೋಗುವಲ್ಲಿವರೆಗೂ ನಿನ್ನ ರೂಪ ಮನುಷ್ಯ ರೂಪವೇ ಆಗಿತ್ತು. ನಮ್ಮಂತೆ ಮಾತನಾಡಿದೆ, ನಮ್ಮಂತೆ ವ್ಯವಹಾರ ಇತ್ತು. ಸರಿ. ಅದೇ ನೀನು ವಾಲಿಯೊಡನೆ ಯುದ್ಧಕ್ಕೆ ಹೋಗುವಾಗ ಇದ್ದಕ್ಕಿದ್ದಂತೆ ವಾನರ ರೂಪದಿಂದ ಹೋದೆ. ಹೌದಪ್ಪ. ಎಂತದ ಹೌದಪ್ಪ? ಅಲ್ಲ, ಅದು ಸಹಜ ಅಲ್ವಾ? ಅಣ್ಣ ಹಾಗೆ ಬರುವಾಗ ನಾನು ಹೀಗೆ ಹೋಗ್ಲಿಕ್ಕೆ ಆಗ್ತದ? ಅದುವೇ ನನಗೆ ಮೋಸ ಆದ್ದು. ಒಂದು ತೊಡಗುವಿಕೆಗೆ ಒಂದು ಅದಕ್ಕೆ ಎಂತ ಹೇಳುದು, ಇದು ಬೇಡವಾ? ಗೊತ್ತಾಯ್ತು. ಅದು ಬೇರೆ ಯಾವ ಶಬ್ದ ಸಿಗದಿದ್ರೆ ಹಾಗೆ ಹೇಳುದು. ಹೌದಪ್ಪ. ಅದು ವಾಲಿಯೊಡನೆ ಹೋರಾಟ ಅಂದ್ರೆ ನಿನ್ನ ಅಣ್ಣನೊಡನೆ. ಹೌದು. ಸಹಜವಾದಂತಹ ಸ್ವಭಾವ ಬರಲೇಬೇಕು. ನಾನು ನನ್ನ ಕಾರ್ಯವನ್ನು ಪೂರೈಸುವುದಕ್ಕೆ ಅದುವೇ ನನಗೆ ತೊಡಕಾಯಿತು ಅಂತ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನೀನು ವಾಲಿಯ ಬಗ್ಗೆ ಅಷ್ಟೇ ಹೇಳಿದಿ. ಸಮುದ್ರ ಮತನ. ಹೌದು. 99 ಕೋಟಿ ಮಾಡುವ ಕೆಲಸವನ್ನು ಇವನೊಬ್ಬನೇ ಮಾಡಿದ್ದಾನೆ. ಆ ರಾವಣನನ್ನೇ ತನ್ನ ಕಂಕುಳಲ್ಲಿ ಅವಚಿಕೊಂಡು ತೊಟ್ಟಿಲ ಬಳ್ಳಿಯಲ್ಲಿ ಕಟ್ಟಿದ್ದಾನೆ. ಇದೆಲ್ಲ ನೀನೇ ಅಲ್ವಾ? ಹೌದು, ತೊಟ್ಟಿಲ ಬಳ್ಳಿಗೆ ಕಟ್ಟಿದ್ದೆಲ್ಲ ಹೇಳಿದ್ದೇನಲ್ಲ. ಹೌದಾ?
ಇದೆಲ್ಲವನ್ನು ಕೇಳಿದಂತಹ ನಾನು ಆ, ನನ್ನ ಮನಸ್ಸಿನಲ್ಲಿ ಒಂದು ರೂಪಕಲ್ಪನೆಯನ್ನು ಮಾಡಿದ್ದೆ. ಆಹಾ, ವಾಲಿ ಅಂದ್ರೆ ಹೀಗಿರಬಹುದು ಹೀಗಿರಬಹುದು, ಆ. ಅವನ ಆಜಾನುಬಾಹು ಅಥವಾ ಅದ್ಭುತವಾದಂತಹ ಒಂದು ಶರೀರವನ್ನು ಹೊಂದಿದವನಿರಬೇಕು. ಆ, ಆದ್ರೆ ನೀವಿಬ್ರು ಹೋರಾಟ ಮಾಡುವಾಗ ಆ, ವಾಲಿ ಯಾರು ಸುಗ್ರೀವ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೌದಾ? ವಾಲಿಯ ನಿನ್ನ ಆಳ ಭೇದವೇ ತಿಳಿಯದಾಯಿತು. ಈಗ ಯುದ್ಧ ಮಾಡುವಾಗ ನಿನ್ಗೆ ವಾಲಿ ಯಾರು ಸುಗ್ರೀವ ಯಾರು ಎನ್ನುವುದಾಗಿ ಗೊತ್ತಾಗಿ ಅರಿವೇ ಆಗ್ಲಿಲ್ಲ. ತೊಡಗುವಾಗ ಮಾತ್ರ ಗೊತ್ತಾದ್ದು, ಬಿಟ್ರೆ ಮತ್ತೆ ಗೊತ್ತಾಗ್ಲಿಲ್ಲ. ಆಕ್ಷೇಪ ಮಾಡುವಂತಹ ನೀನು ಹ್ಮ್ ಆಕ್ಷೇಪಗಳಿಗೆ ಪ್ರಶ್ನೆ ಎತ್ತುವಾಗ ಉತ್ತರ ಕೊಡ್ಲಿಕ್ಕೆ ಸಿದ್ಧನಾಗಿರ್ಬೇಕು. ನೀನ್ ಆಗ್ಲೇ ಹೇಳಿದ್ದಿ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶ ಈಗ ಇಲ್ಲ ನೀನು ಅಂತ. ಕತೆ ಹೇಳುವಾಗ ನೀನು ಕಡೆಗೆ ಹೇಳಿದಂತದ್ದು ನಾನು ಕತೆ ಹೇಳಿದ್ದು ಸರಿಯಾಗ್ಲಿಲ್ಲ ಎನ್ನುವುದಾಗಿ. ಹೌದು. ಈಗ ನಾನು ಆ ಕಥೆಯಲ್ಲಿ ಕಡೆಗೆ ಹೇಳಿಲ್ವಾ? ಏನು ಅಂತ? ಹಿಂದೆಲ್ಲ ಯುದ್ಧ ಆಗಿದೆ, ಹಾ, ಅವನ ಯುದ್ಧದಿಂದ ಕೆಳಗೆ ಬೀಳ್ತಿದ್ದವನು ನಾನು ಎನ್ನುವುದಾಗಿ ನೀನು ಹೇಳಿಲ್ವಾ? ಹೌದು. ಅವನು 2 ಕಾಲಿನಿಂದ ಚಂಗನೆ ಎದ್ದು ನನ್ನ ಬೆನ್ನಿಗೆ ಒಂದು ಒದ್ದಿತಾನೆ. ಆಗ ನಿನಗೆ ಗೊತ್ತಾಗಬೇಡುವ ಇದು ಪೆಟ್ಟು ತಿನ್ನುವವನು ಸುಗ್ರೀವ, ಪೆಟ್ಟು ಕೊಡುತ್ತಿರುವವನು ವಾಲಿ ಅನ್ನೋದಾಗಿ ಗೊತ್ತು ಬೇಡುವ ನಿನಗೆ? ನೀನು ಪ್ರಾರಂಭಕ್ಕೆ ಆಡಿದ್ದಿ ಸುಗ್ರೀವ. ಏನು? ವಾಲಿಯೊಡನೆ ಹೋರಾಟವನ್ನು ಮಾಡುತ್ತಾ ನಾನು ಸೋತವನೇ ಈ ಮೊದಲೆಲ್ಲ ಅಂತ. ಹೌದು. ಒಂದು, ನಿನಗೆ ನೈತಿಕವಾದಂತಹ ಬೆಂಬಲ ಇರಲಿಲ್ಲ ಆ ಹೊತ್ತಿಗೆ. ನಿನ್ನ ಜೊತೆಯಾಗಿ ನಿನ್ನ ಬೆಂಬಲಕ್ಕೆ ನಾವಿದ್ದೇವೆ, ನೀನು ಹೋಗಿ ಹೋರಾಟ ಮಾಡು ಅಂತ ಹೇಳಿದವರಿರ್ಲಿಲ್ಲ. ಇನ್ನೊಂದು, ನಾನು ಸೂಕ್ಷ್ಮವನ್ನು ಗಮನಿಸಿದ್ದೇನೆ. ಏನು? ಒಂದು ನೈತಿಕವಾದ ಶಕ್ತಿ ಒಬ್ಬನಿಗೆ ಬಂತು ಅಂತ ಆದ್ರೆ ಅದುವೇ ಪ್ರೇರಣೆಯಾಗಿ ಉತ್ಸಾಹವಾಗಿ ಈ ಮೊದಲು ಹಲವಾರು ಬಾರಿ ತಮ್ಮನ್ನು ಯಾರು ಸೋಲಿಸಿದ್ದಾರೋ ಅವರನ್ನೇ ಸೋಲಿಸುವುದಕ್ಕೆ ಅದುವೇ ಶಕ್ತಿಯಾಗಿ ಒದಗುತ್ತದೆ. ಇನ್ನೊಂದು ಹೇಳ್ತೇನೆ, ಎಷ್ಟಾದ್ರೂ ತಮ್ಮ ಸುಗ್ರೀವ ಇವ ಹೋರಾಟ ಮಾಡಿದ್ರೆ ಎಷ್ಟು ಮಾಡಿಯಾನು, ಈ ಭಾವದಿಂದಲೇ ನಿನ್ನೊಡನೆ ನಿರ್ಲಕ್ಷ್ಯದಿಂದ ವಾಲಿ ಹೋರಾಟ ಮಾಡುವ ಸಂಭವವೂ ಇದೆ. ಹಾಗಾಗಿ ಅನಿರೀಕ್ಷಿತವಾಗಿ ಅವನಿಗೆ ಸೋಲಾಗಿ ಈ ಮೊದಲೆಲ್ಲ ಒಂದೇ ಕಾಲಿನಿಂದ ನಿನ್ನನ್ನು ತುಳಿದುಕೊಂಡಿದ್ದಂತಹ ವಾಲಿಗೆ ಈ ಸಲ ನೀನೇ 2 ಕಾಲಿನಿಂದ ತುಳಿದದ್ದಲ್ಲ ಅಂತ ಹೇಗೆ ಹೇಳುವುದು? ಎಂಥ ಒಂದು ಅದ್ಭುತವಾದಂತಹ ಕಲ್ಪನೆ! ನಾನು ಅವನಿಗೆ ತುಳಿಯುವುದ ಸಾಧ್ಯತೆ ಹೇಳಿದ್ದು ನಾನು. ಒಂದು ವೇಳೆ ಅದೇ ಕಲ್ಪನೆಯಿಂದ ನಾನು ಬಾಣ ಪ್ರಯೋಗ ಮಾಡಿ ನನ್ನ ಸ್ನೇಹಿತನಾದಂತಹ ಸುಗ್ರೀವನಿಗೆ ಘಾತವಾಯಿತು ಅಂತಾದ್ರೆ ಈ ಜಗತ್ತಿನವರು ನನ್ನನ್ನು ನಿಂದಿಸುವುದಿಲ್ವ? ಯಾರ ಸಹಾಯಕ್ಕೆ ಅಂತ ಹೋಗಿದ್ದಾನೋ ಅವನಿಗೆ ರಾಮ ಬಾಣ ಬಿಟ್ಟ. ಮಹಾತ್ಮನಿಂದ ಸುಗ್ರೀವ ಹುತಾತ್ಮನಾಗದಿದ್ದ. ಹಾಗೆ ಬಾಯಲ್ಲಿ ಹೇಳಬಹುದು, ಆದ್ರೆ ತುಲ್ಯಾರಿ ಮಿತ್ರತ್ವವಾಗಿ ನಮಗೆ ಪರಸ್ಪರ ವೈರಿ ಯಾರು ಅವನೇ ಅಂತೆಲ್ಲ ಹೇಳಿದ ಮೇಲೆ ಸಖನಾದ ಸ್ನೇಹಿತನಾದ ನಿನಗೆ ನಾನು ಬಾಣ ಪ್ರಯೋಗ ಮಾಡಿ ಘಾತಿಸಿದ್ರೆ ಮತ್ತೆ ನಾನು ಬದುಕೇನು ಸುಗ್ರೀವ? ಈಗ ನನ್ನನ್ನು ನೋಡುವಾಗ ನಿನಗೆ ಮೋಸಗಾರನಾಗೆ ಕಾಣ್ತದ? ಹಾಗಾಗಿ ನಿನ್ನನ್ನು ನೋಡಿದ್ಮೇಲೆ ಹಾಗೆ ಕಾಣುವುದಿಲ್ಲ, ಅದರಲ್ಲಿಯೂ ಕೂಡ ನೀನು ನಗೆ ಆಡಿದ ಮೇಲೆ ಅದು ಹಾಗೆ ಕಾಣುವುದೇ ಇಲ್ಲ. ರೂಪ ಸಾದೃಶ್ಯದಿಂದಲಾಗಿ ನನಗೆ ಮೋಸ ಆಯ್ತು ಬಿಟ್ರೆ ನಿಜವಾದ ಉದ್ದೇಶದಿಂದಲೂ ವಾಲಿ ಅಂತ ಗೊತ್ತಾಗ್ತಿದ್ರೆ ಆ ಕ್ಷಣಕ್ಕೆ ಅವನನ್ನು ಕೊಲ್ತಿದ್ದೆ. ಹಾಗಾಗಿ ನಾನು ಬೇಕು ಅಂತ ಮಾಡಿದ್ದಲ್ಲ, ಇದು ಆಕಸ್ಮಿಕವಾಗಿ ನಡೆದು ಹೋಯ್ತು. ಹೌದಪ್ಪ, ಈಗ ಆಕಸ್ಮಿಕವಾಗಿ ನಡೆದು ಹೋಯಿತು. ಈಗ ನನ್ನ ಕಥೆಗೆ ಮುಂದುವರಿಲಿಕ್ಕಿಲ್ಲಲ್ಲ, ನನ್ನದಿಲ್ಲಿಗೆ ಮುಗೀತಲ್ಲ. ಅದೇಗಾಗೋದು? ಆಯ್ತಲ್ಲ, ಅವನು ಹೋಗುವುದು ಹೋಗಿ ಆಗಿದೆ. ನಿನಗೆ ನನ್ನಿಬ್ಬರ ರೂಪವನ್ನು ಕಾಣುವಾಗ ಯಾರಿಗೆ ಬಿಡುವುದು ಎನ್ನುವುದಾಗಿ ಗೊತ್ತಾಗುದಿಲ್ಲ. ಮತ್ತೆಂತದು? ನಾನಲ್ಲಿ ಋಷ್ಯಮುಖ ಪರ್ವತಕ್ಕೆ ಹೋಗುವುದು, ನನ್ನ ಬಂಡೆ ಕಲ್ಲಿನ ಮೇಲೆ ಕುಳಿತು ನನ್ನನ್ನು ಅನುಸರಿಸುವಂತಹ ನಮ್ಮ ಕೂಟದೊಂದು 4 ಜನ ಇದ್ದಾರೆ. ಅವರ ಎದುರಿಗೆ ಕುಳಿತು ನಾನೇ ನಿಮ್ಮದು ನಾಯಕ ಎನ್ನುವುದಾಗಿ ಬಲ್ಲಿರೇನ ಎನ್ನುವುದಾಗಿ ಅವರ ಎದುರಲ್ಲಿ ಹೇಳು. ನೀವೀಗ ಒಟ್ಟು 5 ಜನ, ಹಾಗಾದ್ರೆ ಹೆಚ್ಚಾಗ್ಲಿಕ್ಕೆ ಇಲ್ವಾ ನೀವು? ಅಲ್ಲ, ಹೆಚ್ಚಾಗ್ಲಿಕ್ಕೆ ಮನಸ್ಸು ಇರಬಹುದು, ಆದ್ರೆ ಸೇರಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾನು ವ್ಯವಸ್ಥೆ ಮಾಡ್ತೇನಲ್ಲ, ವಿನೋದಕ್ಕಾಗಿ ಆಡಿದ್ದಲ್ಲ ಇದು. ರಾಮನಿಗೆ ನಾಲಿಗೆ ಒಂದೇ ಅಂತ ನಾನು ಆಡಿದ್ದೇನೆ. ಅಯೋಧ್ಯೆಯಿಂದ ಹೊರಡುವ ಕಾಲದಲ್ಲೂ ನಾನು ಆಡಿದ್ದದನ್ನೇ. ಈಗಲೂ ನಿನ್ನೊಡನೆ ಮಾತನಾಡುತ್ತಾ ಇರುವಂತಹ ಹೊತ್ತಿಗೆ ನೋಡು, ಸಹೋದರನಾದ ಲಕ್ಷ್ಮಣ ಒಂದು ಬಿಳಿಯ ಹೂವಿನ ಮಾಲೆಯನ್ನು ತಂದದೌದಾ? ಬಹುಶಃ ಅವನು ಸತ್ತಿದ್ದಾನೆ ಅಂತೇಳಿ ಎನಿಸಿರ್ಬೇಕಿತ್ತು. ಸುಗ್ರೀವನ ಹೆಣಕ್ಕೆ ಹಾಕ್ಲಿಕ್ಕೆ ತಂದದ್ದಾಗಿರಬೇಕು. ನೀನು ಹೇಳ್ತಿ ಪುಣ್ಯಾತ್ಮ, ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು ಅಂತ ನೀನು ಹೇಳುವಂತಹ ಭಾವದ ಮತಿದಾರ್ಥ ನನಗೆ ಅರ್ಥ ಆಗುತ್ತದೆ. ಸೂರ್ಯನಂದನ, ನಿನ್ನ ವಿವೇಕವನ್ನು ಜಾಗೃತಗೊಳಿಸು ಎನ್ನುವುದಾಗಿ ಹೇಳುದಲ್ವ? ಅನುಮಾನವೇ ಇಲ್ಲ. ರಾಮ, ವಿವೇಕ ಬರಬಹುದು ತಂದೆ ಅನುಗ್ರಹದಿಂದ, ಧೈರ್ಯ ಬರಬಹುದು ನಿನ್ನ ಅನುಗ್ರಹದಿಂದ. ಈ ಮೈಕೈ ನೋವಿಗೆ ಏನು ಮಾಡುವುದು ರಾಮ? ಅದಕ್ಕೆಲ್ಲೂ ಅದನ್ನು ತೆಕ್ಕೊಂಡು ಬಂದದ್ದು. ಅದನ್ನು ತಗೊಂಡು ಬಂದ್ರೆ ಗಜ ಪುಷ್ಪದ ಮಾಲೆ ಅದು. ಹೌದು, ಇದನ್ನು ಹಾಕಿದ್ರೆ ಇದು ನಿನ್ನ ಕೊರಳಿಗೆ ಅದನ್ನು ಹಾಕಿದ್ದೇನೆ, ಏನಾಯ್ತು ನೋಡು. ನವೋಲ್ಲಾಸದಿಂದ ಮತ್ತೊಮ್ಮೆ ಎದ್ದು ನಿಂತಿದ್ದೇನೆ. ಹೌದಾ? ಹೌದು. ಇದು ಔಷಧೀಯ ಗುಣವುಳ್ಳದ್ದು. ಹೌದು, ನಮಗೆ ಗೊತ್ತಿರಲಿಲ್ಲ ಇದರ ಬಗ್ಗೆ.
ನಾವೇ ಎಷ್ಟೋ ಸಾರಿ ಆ ಹೂವನ್ನೆಲ್ಲ ಕಂಡಿದ್ದೇವೆ. ಹಾಗಂತೇಳಿ ಇದರಿಂದ ಇಂಥದ್ದೊಂದು ಪರಿಣಾಮ ಉಂಟು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಉಲ್ಲಾಸ ಬಂತು ರಾಮ. ಗೊತ್ತಿದ್ರೆ ಏನು ಮಾಡ್ತಿದ್ದಿ ನೀನು? ಗೊತ್ತಿದ್ರೆ ಅವನಿಂದ ಪೆಟ್ಟು ತಿಂದು ಬಂದು ಇಲ್ಲಿ ಹನುಮಂತನ ಹತ್ರ ಹೇಳ್ತಿದ್ದೆ, ನಾನು ಬರ್ತಾ ಇದ್ದೇನೆ, ಆ ಮಾಲೆ ಮಾಲೆ ಒಂದು ಸಿದ್ಧ ಮಾಡಿಡಿ ಎನ್ನುವುದಾಗಿ. ಅದೇ ಗೊತ್ತಾಯ್ತು. ಆ. ಮತ್ತೆ ಪುನಃ ಹೋಗುದು. ಪುನಃ ಹೋಗು. ಹಾಗಾಗಿಯೇ ನಿನಗೆ ಗೊತ್ತಾಗದೆ ಹೋದದ ವಿಷಯ. ಮತ್ತೆ ಇನ್ನೊಂದು ಮಾಡ್ತಿದ್ದೆ, ಹೋಗುವಾಗ ಒಂದು 5 ಮಾಲೆಯನ್ನು ಕೊಂಡೋಗುದು. ಹೌದು. ಅಣ್ಣ ಬಲದ ಕಾಲಲ್ಲಿ ಒದಿತಾನೆಲ್ಲ, ಒಂದು ಮಾಲೆಯನ್ನು ಹಾಕು. ಅದೇ ಅದೇ. ಮತ್ತೆ ಸಾಯುವಾಗ ಒಂದು 10 ಮಾಲೆ ಇರ್ತಿತ್ತು ನನ್ನ ಮೇಲೆ. ಹೌದು ಅಲ್ಲ, ಹಾಗಾಗಿಯೇ ನಿನಗೆ ಆ ಮಾಲೆಯ ಗುಣ ಗೊತ್ತಾಗದೆ ಹೋದ್ದು ಅಂತ. ಇದು ಕೇವಲ ನಿನ್ನದಾದಂತಹ ನೋವನ್ನು ನಿವಾರಿಸುವುದಕ್ಕೆ ಶಮನವಾಗಿ ಮಾತ್ರವಲ್ಲ, ನನಗೂ ಒಂದು ಪ್ರಯೋಜನ ಆಗ್ತದೆ ಅದರಿಂದ. ನೀನೀಗ ಮತ್ತೊಮ್ಮೆ ವಾಲಿಯೊಡನೆ ಹೋರಾಟಕ್ಕೆ ಹೋಗಬೇಕು. ಮತ್ತೊಮ್ಮೆ ಅಲ್ಲ, ನಾನು ಹೆಚ್ಚು ಮಾತಾಡುದಿಲ್ಲ. ಯಾಕಂತ ಹೇಳಿದ್ರೆ ಮೈಕೈ ನೋವೆಲ್ಲ ಹೋಗಿದೆ, ಸ್ವಲ್ಪ ಧೈರ್ಯ ಕೂಡ ಬಂದಿದೆ. ಈಗ ಮತ್ತೊಮ್ಮೆ ಹೋಗಿ ಹೇಗೆ ತಡ ಮಾಡುವುದಕ್ಕಿಲ್ಲ. ಈಗ ನಿನ್ನ ಕೊರಳಿನಲ್ಲಿ ಗಜಪುಷ್ಪದ ಮಾಲೆ ಇರುವ ಕಾರಣಕ್ಕಾಗಿ ಸುಗ್ರೀವ ಯಾರು ವಾಲಿ ಯಾರು ಅನ್ನೋದು ನನಗೆ ಗೊತ್ತಾಗ್ತದಲ್ಲ, ಬಾಣ ಪ್ರಯೋಗಕ್ಕೆ ನನಗೆ ಸುಲಭವಾಗುತ್ತದೆ ಅಂತ. ಹಾಗಿದ್ರೆ ನಾವೀಗ ಬಂದ ದಾರಿಯಲ್ಲಿ ಮತ್ತೆ ಹೋಗಿ ಅವನನ್ನು ಕರೆಯುವುದ? ಅದು ನೀನೇ ಹೇಳಿದ ಹಾಗೆ. ಈಗ ಒಂದುಂಟು, ಈಗಷ್ಟೇ ಯುದ್ಧ ಮಾಡಿ ಅವನು ಹೋಗಿ ಆಗಿದೆ. ಹೌದು, ಅವನು ಮರಳಿ ಕಿಷ್ಕಿಂಧೆಯನ್ನು ಸೇರಿದ್ದಾನೆ. ಹಾಗಂತೇಳಿ ಒಂದು ಭರವಸೆಯನ್ನು ಕೊಡಬೇಕು. ಮತ್ತೆ ನೀನು ಎಲ್ಲಿರ್ತೀಯೋ, ಸಹಾಯಕ್ಕೆ ಒದಗುತ್ತೀಯೋ ಅದರ ಮೇಲೆ ನನಗೆ ನಂಬಿಕೆ ಉಂಟು. ಕರೆಯುವ ತನಕ ನನ್ನ ಒಟ್ಟಿಗೆ ನೀನು ಬರಬೇಕು. ನನ್ನ ಜೊತೆಯಾಗಿ ನಾನು ಇರ್ತೇನೆ. ನೀನು ಎಲ್ಲಿ ಹೋಗ್ತೀಯೋ ಅಲ್ಲೇ ನಾನು ಬರ್ತೇನೆ. ಅಲ್ಲ, ಪುರಪ್ರವೇಶ ಒಂದು ಬಿಟ್ಟು. ಅಲ್ಲ, ಪುರಪ್ರವೇಶ ಹೌದು ಪುಣ್ಯಾತ್ಮ. ಈಗ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ದಾರಿಯಿಂದ ಹೋಗ್ಬಹುದು. ಆದ್ರೆ ನನಗೆ ಸ್ವಲ್ಪ ಸಂಶಯ ಬರ್ತದೆ. ಏನು ಸಂಶಯವು? ಅದು ಸಪ್ತಜನಾಶ್ರಮ ಎನ್ನುವುದಾಗಿ ಅದಕ್ಕೆ ಹೆಸರು. ಕೇಳಿ ಬಲ್ಲೆ ಹಾಗೊಂದು ಆಶ್ರಮ ಇದೆ ಅಂತ. ಹೌದಪ್ಪ, 7 ಜನ ಋಷಿಗಳು ತಲೆ ಕೆಳಗಾಗಿ ನಿಂತುಕೊಂಡು ತಪಸ್ಸು ಮಾಡಿದ್ದದಂತೆ. ಹೆಚ್ಚಿನ ವಿವರ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಸ್ಪಷ್ಟ ಉಂಟು. ಏನು? ಅಧರ್ಮಿಗಳು, ಅಸತ್ಯವಂತರು, ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಮಾತಿನಲ್ಲಿ ಇನ್ನೊಂದು ಹೇಳುವವರು ಈ ದಾರಿಯಾಗಿ ಹೋದ್ರು ಅಂತ ಹೇಳಿ ಆದ್ರೆ ಹೆಚ್ಚು ಬಿಡು, ಕಲ್ಮಶ ಇರುವಂತ ಒಂದು ಪಕ್ಷಿ ಆ ದಾರಿಯಾಗಿ ಹೋದ್ರೆ ಕೂಡ ಸುಟ್ಟು ಭಸ್ಮ ಆಗ್ತದೆ. ಹಾಗಾಗಿ ಆ ದಾರಿಯಿಂದ ಹೋಗುದು ಬೇಡ. ಅಲ್ಲ, ನೀನೆಷ್ಟು ಸಲ ಹೋಗಿದ್ದಿ ಈ ದಾರಿಯಲ್ಲಿ? ನಾನು ಆ ದಾರಿಯಿಂದ ಹೋಗ್ಲೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇವತ್ತಂದು ಹೋಗುದೇ ಇಲ್ಲ ನಾನು. ಗೊತ್ತಾಯ್ತು. ಈಗ ಈ ದಾರಿಯಲ್ಲಿ ನೀನು ಹೋಗ್ಲಿಲ್ಲ. ಇಲ್ಲ, ಆದ್ರೆ ಈ ದಾರಿ ನಿನಗೆ ಗೊತ್ತಿದೆ. ಸತ್ಯ ಹೇಳ್ತೇನೆ, ಅಷ್ಟು ಧೈರ್ಯ ನನಗೂ ಕೂಡ ಇರಲಿಲ್ಲ. ಒಂದು ಮನಸ್ಸಿನಲ್ಲಿ ಚುಚ್ಚುತ್ತಾ ಇದ್ದದ್ದು. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಅಳುಕುಂಟು. ಹೌದು, ನಾನು ಅದೇ ದಾರಿಯಲ್ಲಿ ಹೋದೆ ಅಂತ ಆದ್ರೆ ನನ್ನ ಜೊತೆಯಾಗಿ ನೀನು ಬರ್ತೀಯೋ? ಒಟ್ಟಿಗೆ ಬರ್ಬೇಕಾ? ಹೌದು. ನೀನು ಹೇಳಿದ ಮೇಲೆ ಒಂದು ರಾಮಬಲ, ನಿನ್ನ ನಾಮಬಲ ನನ್ನ ಮೇಲೆ ಉಂಟು ಅಂತ ಹೇಳಿ ಆದ್ರೆ ನನ್ನ ಕರಗ್ರಹಣವನ್ನು ಮಾಡ್ತೀಯಲ್ಲ. ಈಗ ನೀನು ಆಡಿದ್ದೇ ನನಗೆ ಪ್ರಚೋದನೆಯನ್ನು ಕೊಟ್ಟದ್ದು. ಅಧರ್ಮಿಗಳು ಆ ದಾರಿಯಲ್ಲಿ ಹೋದ್ರೆ ನಾಶವಾಗುತ್ತಾರೆ. ನಮ್ಮದು ಧರ್ಮದ ದಾರಿ ಅಂತ ನನಗೆ ವಿಶ್ವಾಸ ಇದೆ. ಉಂಟಾ? ಹಾಗಾಗಿ ಅದೇ ದಾರಿಯಿಂದ ನಾನು ಹೋಗುತ್ತೇನೆ, ನನ್ನ ಜೊತೆಯಾಗಿ ಬಾ. ಸ್ವದುನಿತ್ಯ ಪ್ರಶಾಂತಾತ್ಮ ಮೃದು ಪೂರ್ವಾಭಿಭಾಷ್ಯತೆ. ನೀನು ನನಗೆ ಕೆಡುಕಾಗುವಂತಹ ಮಾತುಗಳನ್ನು ಆಡ್ಲಿಕ್ಕಿಲ್ಲ ಎನ್ನುವಂತ ಅಚಲವಾದಂತ ವಿಶ್ವಾಸದಿಂದ ನಿನ್ನನ್ನು ಅನುಸರಿಸಿಕೊಂಡು ಬಂದಿದ್ದೇನೆ. ಹೌದು, ಸಪ್ತಜನಾಶ್ರಮವನ್ನು ಕಳೆದು ನಾವು ಬಂದ ಹಾಗೆ ಆಗಿದೆ. ಇನ್ನು ಮತ್ತೊಮ್ಮೆ ನೀನು ವಾಲಿಯನ್ನು ಕರಿಬೇಕು ಯುದ್ಧಕ್ಕೆ. ಇನ್ನೊಮ್ಮೆ ಕರೆಯುವಂತ ರಾತ್ರಿ ಅಂತ ನೋಡುವುದಕ್ಕಿಲ್ಲ. ಯಾಕಂದ್ರೆ ನಾವು ಆಗಲೇ ಈ ಹೋರಾಟದಲ್ಲಿ ಉದ್ಯುಕ್ತರಾಗಿ ಆಗಿದೆ. ಹಾಗಾಗಿ ಕರೆದ ಮೇಲೆ ಮತ್ತೆ ನಾನು ನೋಡಿಕೊಳ್ತೇನೆ. ರಾಮ, ಮತ್ತೊಮ್ಮೆ ನಿನ್ನ ಉಭಯ ಚರಣಗಳಿಗೆ ಎರಗಿದ್ದೇನೆ. ಈಗ ಕರೆಯುವಂತಹ ಸಂದರ್ಭದಲ್ಲಿ ಆಗ ಒಮ್ಮೆ ಅಣ್ಣ ಎನ್ನುವಂತಹ ಮಮತೆ ಇತ್ತು. ಈಗ ಕರೆಯುತ್ತಿರುವುದು ಬಲಾತ್ಕಾರವಾಗಿ ನನ್ನ ಮಡದಿಯಾದಂತಹ ರುಮೆಯನ್ನು ಇರಿಸಿಕೊಂಡಂತಹ ಧೂರ್ತವಾಲಿಯನ್ನು. ಈಗ ಮತ್ತೊಮ್ಮೆ ಉಚ್ಚ ಸ್ವರದಲ್ಲಿ ವಾಲಿ ಸಾಯುವುದಕ್ಕೆ ಮತ್ತೊಮ್ಮೆ ಬಾ ಬಾ ಬಾ. ಶರಭ ಶತಬಲಿ ಗಜ ಗವಯ ಸಂಗರ ಭಯಂಕರ ಸುಮುಖ ದುರ್ಮುಖ ಗಂಧಮಾಧನರ ಅಂಗದನ ಪುರಕಿರಿಸಿ ಭೀಕರ ಗಜ ಸುಷೇಣರ ನೆರವಿಯಲ್ಲಿ ನಡೆತಂದು ರೋಜನ ತಡೆದನ ವಾಲಿ. ಮಧ್ಯರಾತ್ರಿಯ ಸಮಯ, ಇನ್ನೇನೋ ವೀರಪಾನವನ್ನು ಮಾಡಿ ಶಯನಾಗಾರದಲ್ಲಿ ನಿದ್ರಾವಸ್ಥೆಗೆ ಹೊರಡಬೇಕು. ಹೀಗೆನ್ನುವಂತಹ ಸಂದರ್ಭದಲ್ಲೇ
ವಾಲಿ ಯುದ್ಧಕ್ಕೆ ಬಾ. ಅದೇ ಕರ್ಕಶವಾದಂತಹ ಸ್ವರ, ಸುಗ್ರೀವರ ಸ್ವರ. ಚಂಗನೆ ಎದ್ದು ಆ ಸುಗ್ರೀವನಿಗೆ ಶಾಸ್ತಿಯನ್ನು ಮಾಡ್ತೇನೆ ಅಂತ ಹೊರಟಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ತಾರಾಮಣಿ ನನ್ನೆದುರಿಗೆ ಬಂದಳಲ್ಲ. ಬಂದವಳೇ ಸಮಸ್ತ ವಿಚಾರಗಳನ್ನು ಆಡಿದಳು. ಯುದ್ಧಕ್ಕೆ ಹೋಗುವುದು ತರವಲ್ಲ, ನಾಳೆ ಹೋಗಿ ಎನ್ನುವ ಹಾಗೆ ಮಾತನ್ನಾಡಿದ್ಲು. ಯಾಕೆ ಅಂತ ಕೇಳಿದ್ರೆ, ಇನಕುಲದಲ್ಲಿ ಹುಟ್ಟಿದಂತಹ ಶ್ರೀರಾಮ ಅಭಿಧಾನದಿಂದ ಈ ಕಾಲದಲ್ಲಿ ಲೋಕದಲ್ಲಿ ನೆಗಳ್ತೆಯನ್ನು ಪಡೆದಂತಹ ಒಬ್ಬಾತ ದಕ್ಷಿಣಾಭಿಮುಖವಾಗಿ ಈ ಕಡೆಗೆ ಬಂದಿದ್ದಾನೆ. ಅವನ ಕೂಡ ಸುಗ್ರೀವನಿಗೆ ಸಖ್ಯವಾಗಿದೆ. ಈ ಮಾತನ್ನು ಮಗನಾದಂತಹ ಅಂಗದ ಹೇಳಿದ್ದಾನೆ. ದುಷ್ಟನಾದಂತಹ ವಾಲಿಯನ್ನು ಕೊಂದು ಕೊಡ್ತೇನೆ ಎನ್ನುವ ಹಾಗೆ ವಾಗ್ದಾನವನ್ನು ಮಾಡಿದ್ದಾನೆ ಶ್ರೀರಾಮ ಎನ್ನುವ ಹಾಗೆ ಹೇಳಿದ್ಲು. ಹಾಗಾಗಿ ನಡು ಇರುಳಿನಲ್ಲಿ ನೀವು ಯುದ್ಧಕ್ಕೆ ಹೋದ್ರಿ ಅಂತಾದ್ರೆ ಭಂಗ ಬರ್ತದೆ, ಘಾತ ಉಂಟಾಗ್ತದೆ, ಕೆಡುಕಾಗ್ತದೆ ಎನ್ನುವಂತಹ ನುಡಿಯನ್ನಾಡಿದಂತಹ ತಾರೆಗೆ ಧೈರ್ಯದ ಮಾತುಗಳನ್ನಾಡಿದ್ದೇನೆ. ಹೊರಟು ನಿಂತವ ವಾಲಿ ಸಾಮಾನ್ಯ ಅಂತ ತಿಳಿಬೇಡ ಎನ್ನುವ ಹಾಗೆ ಚಿತ್ರತರಾಂಗಿಯಾದಂತಹ ತಾರೆಗೆ ಬುದ್ಧಿಯನ್ನು ಹೇಳಿ ಹೊರಟು ನಿಲ್ಲುವ ಕಾಲದಲ್ಲಿ ಹೌದಲ್ಲ, ಆ ಕಡೆಯಿಂದ ಆತ್ಮವಿಶ್ವಾಸವೇ ಬುನಾದಿಯಾಗಿರುವಂತಹ ಸುಗ್ರೀವನ ಸ್ವರವನ್ನು ಕೇಳಿ ನಮ್ಮ ಪಕ್ಷದಿಂದ ಕೆಲವರೆಲ್ಲ ಚಂಗನೆ ಆ ಕಡೆಗೆ ಪಕ್ಷಾಂತರ ಮಾಡಿದ್ರಲ್ಲ. ಏನು ಬಂದಂತಹ ರಾಮ ಮಾನವ ಶ್ರೇಷ್ಠನಿದ್ದಾನೆ, ಕ್ಷತ್ರಿಯ ಶ್ರೇಷ್ಠನಿದ್ದಾನೆ, ವಾಲಿಯನ್ನು ಕೊಲ್ತಾನೆ, ನಾಳೆ ನಮಗೆ ಅಧಿಕಾರ ಸಿಗ್ತದೆ. ಈ ಅಧಿಕಾರಕ್ಕಾಗಿ ಹೋಗುವವರೆಲ್ಲ ಎಷ್ಟು ದಿನ ಅಧಿಕಾರ ಸಿಗ್ತದೆ ಎನ್ನುವ ಹಾಗೆ ಹವಣಿಕೆ ಇರ್ತದೆ, ಇಲ್ವಲ್ಲ? ಹಾಗಾದ್ರೆ ನಿಜವಾಗಿ ವಾಲಿಯ ಅಧಿಕಾರದಲ್ಲಿ ನಂಬಿಕೆ ಇಟ್ಟವರಿದ್ದಾರಲ್ಲ ನಮ್ಮವರೆಲ್ಲ, ಶರಭ ಶತಬಲಿಗಂತ ಮಾತನಾದಿಗಳು, ಅವರನ್ನೆಲ್ಲ ಪುರದ ರಕ್ಷಣೆಗಿಟ್ಟು ಅಂಗದನನ್ನೇ ಮುಖ್ಯಸ್ಥನನ್ನಾಗಿಸಿ ವೀರಾಗ್ರೇಸರಿಗೆಲ್ಲ ಎಚ್ಚರಿಕೆಯ ಮಾತನ್ನು ಹೇಳಿ ಹೊರಟು ನಿಂತಿದ್ದೇನೆ. ಎದುರಿಗೆ ಬರುವವ ಯಾರು? ಸುಗ್ರೀವ ಅಲ್ವಾ? ಅವನ ಮತ್ತನ್ನು ಇಳಿಸಬೇಕು, ಮಾಲೆಯನ್ನು ಧರಿಸಿ ಹೊರಡ್ತೇನೆ, ನೋಡ್ತೇನೆ ಏನಾಗ್ತದೆ ಅಂತ. ಅಂತ್ಯಕಾಲ ಶರಣ ನಿಂಗೆ ಬಂತೆನುತ್ತ ತಿಳಿದು ರಾಮ ನಿಂತುಕೊಂಡು ಧನುವ ಮರೆಯು ಸಂತವಿಸಿದನು. ನಿಂತುಕೊಂಡು ಧನುವ ಮರೆಯು ಸಂತವಿಸಿದನು. ಘೋರವಾದಂತಹ ಹೋರಾಟ ವಾಲಿ ಸುಗ್ರೀವರ ಮಧ್ಯೆ ಜರುಗುತ್ತಾ ಇದೆ. ಅಸಹಾಯಕನಾಗಿ ಮತ್ತೆ 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 ಸುಗ್ರೀವ ಹಿಂದೆ ತಿರುಗಿ ನೋಡುತ್ತಾ ಇದ್ದಾನೆ. ಮಾತ್ರವಲ್ಲ, ಬಾಹುಯುದ್ಧಕ್ಕೋ ಮುಷ್ಟಿಯುದ್ಧಕ್ಕೋ ವಿಪರೀತವಾಗಿ ಈ ಸುಗ್ರೀವನ ಕೊರಳನ್ನೇ ಮುರಿಯುವಂತಹ ಹವಣಿಕೆಯಲ್ಲಿ ವಾಲಿ ಇದ್ದಾನೆ ಅನ್ನುವುದು ನಮಗೆ ಅರಿವಾಗ್ತದೆ. ಕಣ್ಣ ಮುಂಭಾಗದಲ್ಲೇ ಮಿತ್ರನೋರ್ವನ ಪ್ರಾಣಹರಣವಾಗುವುದು ಶಾಸ್ತ್ರ ವಿರೋಧ ತಾನೆ. ಹಾಗಾಗಿ ತಡ ಮಾಡುವುದಕ್ಕಿಲ್ಲ. ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ಅಪರಾಧಿಯಾದಂತಹ ವಾಲಿಯನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಕೋದಂಡವನ್ನೊಮ್ಮೆ ಹೆದೆ ಏರಿಸಿ ಜೇವಡೆದವನಿದ್ದೇನೆ. ಒಂದು ಸೂಚನೆಯೂ ಹೌದದು. ಸುತ್ತಮುತ್ತಲಿರುವಂತಹ ಮರದಲ್ಲಿರುವ ಪಕ್ಷಿಗಳೆಲ್ಲ ಭಯಭೀತವಾಗಿ ಹಾರಿ ಹೋದದ್ದನ್ನು ನೋಡಿದ್ದೇನೆ. ಆ ಜೇಂಕಾರದ ಶಬ್ದ ಅನ್ನುವುದು ಇಲ್ಲಿ ಇರುವವರನ್ನೆಲ್ಲ ಕಂಪಿಸುವಂತೆ ಮಾಡಿದೆ ಅಂತಾದ್ರೆ ಅದು ವಾಲಿಗೂ ಕೇಳಬೇಕಾದ್ದೆ. ಮಾತ್ರವಲ್ಲ, ವಿಶಿಷ್ಟವಾದಂತಹ ವಿಷಿಕವೊಂದನ್ನು ತೆಗೆದು ಕೋದಂಡಕ್ಕೆ ಹೂಡಿ ವಾಲಿಯ ವಕ್ಷಸ್ಥಳವನ್ನೇ ಗುರಿಯಾಗಿರಿಸಿ ಪ್ರಯೋಗಿಸ್ತೇನೆ, ನೋಡೋಣ. ರಾಮ ಶರವ ವಾಮಹಸ್ತದಲ್ಲಿ ಪಿಡಿದು ಭೂಮಿ ಪಾಲನೊಡನೆ ನುಡಿದೆ ನೇಮದಿಂದಲೇ
ಶರವ ಸುಗ್ರೀವರ ಕೂಡ ಕಾಡಾಕಾಡಿಯಾದಂತಹ ಹೋರಾಟ, ಕೈಗೆ ಕೈ, ಭುಜಕ್ಕೆ ಭುಜ, ಎದೆಗೆ ಎದೆ. ಇನ್ನೇನು ಸುಗ್ರೀವ ಗತಪ್ರಾಣನಾಗುತ್ತಾನೆ ಎನ್ನುವ ಹಾಗೆ ಈ ಯುದ್ಧೋದ್ಯಮದಲ್ಲಿ ವಾಲಿಗೆ ಆತ್ಯಂತಿಕವಾದಂತಹ ಜಯ ಪ್ರಾಪ್ತವಾಗುತ್ತದೆ ಎನ್ನುವ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಬಂದಂತಹ ಬಾಣ. ಧರಾಶಾಯಿಯಾಗಿದ್ದೇನೆ, ಚೀರ್ಕೊಳವಿಯ ಹಾಗೆ ರಕ್ತ, ನನ್ನದೇ ರಕ್ತ, ವಾಲಿಯ ರಕ್ತವು ಕೆಂಬಣ್ಣದ್ದು ಎನ್ನುವ ಹಾಗೆ, ಅಣಕಿಸುವ ಹಾಗೆ ಇಲ್ಲ. ಕಿಷ್ಕಿಂಧೆಯ ಮಣ್ಣಿನ ಆ ವಾಸನೆ ಏನು ಎನ್ನುವುದನ್ನು ತಿಳಿಯುವ ಹಾಗೆ ದಪ್ಪನೆ ಬಿದ್ದಿದ್ದೇನೆ. ಹೌದಲ್ಲ, ವಕ್ಷಸ್ಥಳಕ್ಕೆ ನಾಟಿದಂತಹ ಬಾಣ ಹಿಡ್ಕೊಂಡಿದ್ದೇನೆ. ಎಡದ ಕೈಯಲ್ಲಿ ಹಿಡಿದು ಅದು ಒಳ ಹೋಗದ ಹಾಗೆ ಸರ್ವತ್ರಾಣವನ್ನು ಬಳಕೆ ಮಾಡಿಕೊಂಡು ಹಿಡಿದುಕೊಂಡು ನನ್ನೆಲ್ಲ ಶಕ್ತಿಯನ್ನು ಬಳಸಿಕೊಂಡು ಈ ಕೃತ್ಯ ಮಾಡಿದವನು ಯಾರು ಹೀಗೆನ್ನು ಹಾಗೆ ಯೋಚನೆ ಮಾಡಿದ್ರೆ, ತಾರಾದೇವಿ ಆಡಿದಂತಹ ಮಾತಿಗೂ ನಡೆದಂತಹ ಈ ಕೃತ್ಯಕ್ಕೂ ಸಂಬಂಧ ಉಂಟೆ? ಹೌದೇ, ಇರಬೇಕು. ಇಲ್ಲದೆ ಹೋದ್ರೆ ವಾನರ ಸ್ತೋಮದಲ್ಲಿ ವಿಲ್ಗಾರರು ಇಲ್ವಲ್ಲ. ಇದ್ದರೂ ಇರಬಹುದು, ಆದರೆ ಸರಿಯಾಗಿ ನನ್ನ ಎದೆಯನ್ನೇ ಗುರಿಯಾಗಿಸಿ ತೀಕ್ಷ್ಣವಾದಂತಹ ಈ ಹೊಂಬಣ್ಣದ ಬಾಣವನ್ನು ಬಿಡುವುದಂತಹ ಕಲಿಗಳು ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ತಾರೆ ಆಡಿದಂತಹ ಮಾತು ನಿಜವಾಗಿ ಹೋಯಿತೆ. ಸಾವರಿಸಿಕೊಂಡು ತಲೆಯನ್ನು ಎತ್ತಿ ನೋಡಿದ್ರೆ ಹೌದಲ್ಲ, ಧನುಸ್ಸನ್ನು ಎತ್ತಿಕೊಂಡು ಈ ಕೃತ್ಯಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲವೋ ಎನ್ನುವ ಹಾಗೆ ಸ್ಮೇರಮುಖನಾಗಿ ಔದಾರ್ಯ ನಿಧಿಯಂತೆ, ಶಾಂತಿಯ ಖನಿಯಂತೆ ನಸು ನಗುತ್ತಾ ಈ ಕಡೆಗೆ ಬರ್ತಾ ಇದ್ದಾನೆ. ಹಾಗಾದರೆ ಇವನಲ್ಲದೆ ಬೇರಾರು ಈ ಕೃತ್ಯವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರವನು? ತಾರೆ ಹಾಡಿದಲ್ಲ, ರಾಮ ರಾಮ, ಇವನೇ ಇರಬೇಕು. ಹಾಗಾದ್ರೆ ಇವ ರಾಮನೋ? ಕೇವಲ ರಾಮ ಅಲ್ಲ, ಇವ ಜಾಣ, ಇವ ಜಾಣ. ಜಾಣನಗುದಗುದು ಸಂಗರ ಗತಿ ತ್ರಾಣನಗುದಗುದು ಚೋಣಿಯೊಣ್ಣಿನ ಗೆಣೆ ಗಾಣೆ ಪರಾಕ್ರಮಿ ಜಾಣನಗುದಗುದು ಇನವಂಶದ ರಸುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ ಘನಚೋರತನದ ಶಿಖಂಡಿ ವಿದ್ಯೆಯ ಎಷ್ಟು ದಿನ ಸಾಧಿಸಿದೆಯೋ ನೀನು ಲಂಡಿಗಳ ದುರ್ಗುಣವ ಕೈಗೊಂಡೆಯೇನು ನಿನ್ನಂತ ಕುಜನರಿಲ್ಲ ಸಾಕ್ಷಿಗಿನು ರಾಘವ ಬಲು ಜಾಣನಗುದಗುದೋ ಅಯ್ಯ, ನಗುಮುಖದಿಂದಲೇ ನನ್ನೆಡೆಗೆ ಬರುತ್ತಾ ಇದ್ದಿ, ಕೈಯಲ್ಲಿ ಧನುಸ್ಸನ್ನು ಹಿಡಿದಿದ್ದಿ. ನಿನ್ನ ಧನುಸ್ಸಿನಿಂದಲೇ ಬಂದಂತಹ ಆ ಕೂರ್ಗಣ ನನ್ನದ್ದಾದಂತಹ ವಕ್ಷಸ್ಥಳಕ್ಕೆ ಬಿದ್ದದ್ದು ಹೌದು ಎನ್ನುವುದನ್ನು ನಾವು ಊಹಿಸಬಲ್ಲೆ. ಹೌದು, ಇದು ನಿನ್ನ ಜಾಣಮೆ ಎನ್ನುವುದನ್ನು ಖಂಡಿತವಾಗಿಯೂ ಸುಸ್ಪಷ್ಟವಾಗಿ ಹೇಳಬಲ್ಲೆ. ರಾಮ ನಾನೇ. ನನ್ನ ಮಡದಿಯಾದಂತಹ
ತಾರೆ ಹ್ಮ್ ನಿನ್ನ ಕುರಿತಾಗಿ, ನಿನ್ನ ಬದುಕಿನ ಕುರಿತಾಗಿ ಹ್ಮ್ ಕಂಡವರು ಆಡಿದಂತಹ ಮಾತಿನ ಆಧಾರದ ಮೇಲೆ ನಿನ್ನ ಚರಿತ್ರೆಯನ್ನು ಆಡಿದವಳಿದ್ದಾಳೆ. ಹ್ಮ್ ಹಾಗೆಂದು ಹ್ಮ್ ನಿನ್ನ ಕುರಿತಾಗಿ ನನಗೆ ಗೊತ್ತಿಲ್ವೋ? ಹ್ಮ್ ಗೊತ್ತುಂಟು. ಹ್ಮ್ ನಿನ್ನ ಕುರಿತಾಗಿಯೋ ನಿಮ್ಮವರ ಕುರಿತಾಗಿಯೋ ಹ್ಮ್. ತಿಳಿಯದಂತಹವನು ನಾನಲ್ಲ. ಹ್ಮ್. ಆದರೆ ಹ್ಮ್. ಬಂದಂತಹ ನೀನೇ ಈ ಕೃತ್ಯವನ್ನು ಮಾಡಿದ್ದೀ ಎಂದಾದ ಮೇಲೆ ಹ್ಮ್ ಇದು ಜಾಣತನವಲ್ಲದೆ ಬೇರೇನೂ ಅಲ್ಲ. ಹ್ಮ್ ಹ್ಮ್ ಹಾಗೆ ನೋಡಿದ್ರೆ ಹ್ಮ್ ಬದುಕಿನುದ್ದಕ್ಕೂ ನೀ ಜಾಣ್ಮೆಯನ್ನೇ ತೋರಿದವ ರಾಮ. ಹಾ. ಒಂದು ಕಾಲದಲ್ಲಿ ಹ್ಮ್. ಮಕ್ಕ ರಕ್ಷಣೆಗೋಸ್ಕರ ಹ್ಮ್ ವಿಶ್ವಾಮಿತ್ರರನ್ನು ಕೂಡಿಕೊಂಡು ಕಾಡಿಗೆ ಹೋದೆಯಂತೆ. ಹೌದು. ದುರುಳರಾದಂತಹ ರಾಕ್ಷಸರು ಬರ್ತಾರೆ, ಹ್ಮ್ ಅವರ ಸಮೂಲ ನಾಶವನ್ನು ಮಾಡಬೇಕು. ಹ್ಮ್ ಆ ಕಾಲದಲ್ಲಿ ಹ್ಮ್ ತಾಟಕಿ ಸಂಹಾರ ಎನ್ನುವಂತಹ ಪ್ರಕರಣವು ಆಯ್ತಂತೆ. ನಡೆಯಿತು. ದುರುಳೆಯಾದಂತಹ ತಾಟಕಿ ಬಂದಂತಹ ಸಂದರ್ಭದಲ್ಲಿ ಹ್ಮ್ ನೀ ಆಡಿದೀಯಂತೆ. ಹ್ಮ್ ಹೇಗೆ ಗುರುಗಳೇ? ಹ್ಮ್ ರಾಕ್ಷಸಿಯಾದ್ರೂ ಇವಳು ಹೆಣ್ಣಾಗಿದ್ದಾಳೆ, ಹ್ಮ್ ಇವಳನ್ನು ಕೊಲ್ಲಬಹುದೇ? ಹ್ಮ್ ಗುರುಗಳಾಡಿದ್ರಂತೆ ಕೊಲ್ಲಬಹುದು. ಹ್ಮ್. ನಿಜವಾಗಿಯೂ ಹ್ಮ್. ದುರುಳೆಯಾದಂತಹ ಸಬಲೆಯಾದಂತಹ ಯಜ್ಞಕಟ್ಟಕಿಯಾದಂತಹ ಅವಳನ್ನು ಕೊಲ್ಲಲೇಬೇಕಿತ್ತು. ಆದ್ರೂ ನಿನ್ನದೊಂದು ಜಾಣ್ಮೆ. ಹ್ಮ್. ಗುರುಗಳಲ್ಲಿ ಕೇಳಬೇಕು, ಹ್ಮ್. ಗುರುಗಳೇ ಆಡಬೇಕು. ಹ್ಮ್. ಗುರುಗಳು ಆಡಿದ್ರೆ ನಾಳೆ ಏನಾದ್ರೂ ದೋಷ ಬಂತು ಅಂತಾದ್ರೆ ಅದೇ ಅದೇ. ನೀ ಜಾಣ್ಮೆಯಿಂದ ತಪ್ಪಿಸಿಕೊಳ್ಳಬಹುದಲ್ಲ. ನಾನಲ್ಲ, ಇದು ವಿಶ್ವಾಮಿತ್ರರು ಆಡಿದ್ದು ಎನ್ನುವ ಹಾಗೆ. ಹ್ಮ್ ಹಾಗೆಂದು ಹೇಳಿ ಹ್ಮ್ ಶೂರ್ಪನಖಿ ಬಂದಂತೆ. ಹ್ಮ್ ಆ ಕಾಲದಲ್ಲಿ ಹ್ಮ್ ಅವಳ ತಲೆ ಕಡಿಯಬೇಕಿತ್ತು, ಹ್ಮ್ ಮಾಡ್ಲಿಲ್ಲ. ಹ್ಮ್ ಹ್ಮ್ ನಾಸಾಛೇದವನ್ನು ಮಾಡಿದೆ. ಹ್ಮ್ ನಿನ್ನದಾದಂತಹ ಜಾಣ್ಮೆ ಅದೊಂದು. ಹ್ಮ್ ಹಾಗೆ ನಿನ್ನನ್ನು ನೋಡಿದ್ರೆ ಹ್ಮ್ ತುಂಬಾ ಕಡೆ ನಿನ್ನದ್ದಾದಂತಹ ಆಷಾಢಭೂತಿತನವನ್ನು ತೋರಿದ್ದೆ. ಓಹೋ. ವರಾಭಿಮುಖನಾಗಿ ನೀವು ಹೋಗಬೇಕು. ಹ್ಮ್ ಇನ್ನೇನು ಅಯೋಧ್ಯೆಯ ಹ್ಮ್ ರತ್ನಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾದಂತಹ ಹೊತ್ತಿನಲ್ಲಿ ಆ. ತಾಯಿಯಾದಂತಹ ಕೈಕೆ ಹ್ಮ್ ತನಗೆ ತಾನು ಒಂದು ಕಾಲದಲ್ಲಿ ಪಡೆದಂತಹ ವರವನ್ನು, ನ್ಯಾಸರೂಪದಲ್ಲಿ ಕೊಟ್ಟಂತಹ ವರವನ್ನು ಹ್ಮ್ ಈ ಕಾಲದಲ್ಲಿ ಬಳಕೆ ಮಾಡಿ ಕೊಡ್ತೇನೆ ಅಂತ ಇದ್ದಾಗ ಹ್ಮ್ ನೀನೇ ಅಲ್ಲಿಗೆ ಹೋದಿಯಂತೆ. ಹ್ಮ್ ನಿನ್ನಯ್ಯನಾದಂತಹ ದಶರಥ ಚಕ್ರವರ್ತಿ ಬೇಡ ಮಗ, ಹೋಗುದು ಬೇಡ ಅಂತ ಹೇಳಿದಾಗಲೂ ಹ್ಮ್ ಇಲ್ಲ, ನೀವು ಕೊಟ್ಟಂತಹ ವರವನ್ನು ಊರ್ಜಿತದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ ಹ್ಮ್. ಪಿತೃವಾಕ್ಯ ಹ್ಮ್. ಅದನ್ನು ಪರಿಪಾಲನಾರ್ಥವಾಗಿ ನಾ ಹೊರಡ್ತೇನೆ. ಹ್ಮ್. ಬಹಳ ಚಂದವಾಗಿ ಹ್ಮ್. ತಾಯಿಯಲ್ಲಿ ಕೇಳಿದೆಯಂತೆ, ಅಮ್ಮ ಎಷ್ಟು ದಿನಗಳು ನಾ ಹೋಗಬೇಕು, ಹ್ಮ್. ಇಷ್ಟೊಂದು ಚಿಕ್ಕ ಕೆಲಸಕ್ಕೆ ಹ್ಮ್. ನೀವು ಇಷ್ಟೆಲ್ಲ ಗಡಿಬಿಡಿ ಮಾಡುವುದೋ? ಹ್ಮ್. ಹಾಗೆಲ್ಲ ಆಡಿದೆಯಂತೆ. ಹ್ಮ್. ಆದ್ರೆ ಹ್ಮ್. ಅಂತಹ ನೀನೆ ಹ್ಮ್. ಲಕ್ಷ್ಮಣ ಕತ್ತಿ ಹಿಡಿದು ಹ್ಮ್. ಪಡವಿ ಕೈಕೆಗೆ ಮಾರಿ ಹೋಯ್ತೆ, ಕಡಿತಾನೆ ತಲೆ ಅಂತ ಹೇಳಿದಾಗ ಹ್ಮ್. ನಮ್ಮ ಹಾಗೆ ಮಾಡ್ಕೊಡುದು, ಹ್ಮ್. ಅವಳು ನಮ್ಮ ತಾಯಿ ಇದ್ದಾಳೆ, ಹ್ಮ್. ಅಷ್ಟೆಲ್ಲ ಮಾತಾಡುವ ನೀನು. ಹ್ಮ್. ನೀನು ಲಕ್ಷ್ಮಣ ಸೀತೆ ಕಾಡಿನಲ್ಲಿ ಬರುವಾಗ ಅವನಿಗಾಡಿದ್ಯಂತೆ. ಆ ಕೈಕೆಯನ್ನು ಹ್ಮ್. ಬಾಯಿಗೆ ಬಂದ ಹಾಗೆ ಬೈದಿದ್ದಿ ಇಂತ ವರ್ತಮಾನ. ಹ್ಮ್. ದಶರಥ ಹ್ಮ್. ನಿನ್ನಯ್ಯ ಹ್ಮ್. ಪಿತೃವಾಕ್ಯ ಪರಿಪಾಲನೆ ಎನ್ನುವ ಹಾಗೆ ಆಡುತ್ತಿದ್ದಂತಹ ನೀನು ಅದೇ ದಶರಥನಿಗೆ ಹ್ಮ್. ಅವಾಚ್ಯವಾಗಿ ಬೈದವನು ಅಂತ ಕೇಳಿದ್ದೇವೆ. ಹ್ಮ್. ಹಾಗಾದ್ರೆ ಹ್ಮ್. ಒಂದು ಕಡೆಯಲ್ಲಿ ಊರಿನವರ ಎದುರಿನಲ್ಲಿ ನೀ ಒಳ್ಳೆವ ಎನ್ನುವುದನ್ನು ತೋರಿಸುವಂತಹ ಜಾಣ್ಮೆ, ಹ್ಮ್. ನೀ ಒಬ್ಬನೇ ಇರುವಾಗ ಹ್ಮ್. ನಿನ್ನವರೊಟ್ಟಿಗೆ ಹ್ಮ್. ಉಳಿದವರನ್ನು ಬೈಯುವಂತಹ ಜಾಣ್ಮೆ, ಇದೊಂದು ತರಹದ ದ್ವಂದ್ವ ನೀತಿ ನಿನ್ನದ್ದು. ಹ್ಮ್. ಈ ಕಾಲದಲ್ಲಿಯೂ ಅದನ್ನೇ ಮಾಡಿದೆ ಅಲ್ವಾ? ಹ್ಮ್. ಹ್ಮ್. ಹಾಗಂತ ಹೇಳಿ ಹ್ಮ್. ಅಂತಹ ದ್ವಂದ್ವ ನೀತಿಯನ್ನು ಮಾಡುವಂತಹ ವಂಶದಲ್ಲಿ ನೀ ಹುಟ್ಟಿದವನೋ? ಹ್ಮ್. ಇಲ್ಲವಲ್ಲ, ಹಾ. ಹುಟ್ಟಿದ್ದು ಇನಕುಲದಲ್ಲಿ. ಹಾ. ಎಂತಹ ಕುಲ! ಹ್ಮ್. ಅಲ್ಲಿ ಆಗಿ ಹೋದವರು ಯಾರು? ಯಾರು? ಒಂದು ಪಾರಿವಾಳ ಹ್ಮ್. ಪ್ರಾಣ ಭಿಕ್ಷೆಗಾಗಿ ಬಂದಂತಹ ಸಂದರ್ಭದಲ್ಲಿ ಹ್ಮ್. ತನ್ನ ತೊಡೆಯ ಮಾಂಸವನ್ನೇ ಕಿತ್ತುಕೊಟ್ಟಂತಹ ಶಿಬಿ, ಹ್ಮ್. ಒಬ್ಬ ತ್ಯಾಗ ಪುರುಷ ಹುಟ್ಟಿದಂತಹ ವಂಶವದು. ಹ್ಮ್. ಇಲ್ಲ, ಹ್ಮ್. ಸತ್ತು ಹೋದವರ ಪಾಪ ಪುಣ್ಯಗಳನ್ನು ಗಳಿಸಿ ಹ್ಮ್.
ಅವರಿಗೆ ಯಾವ ಲೋಕ ಪ್ರಾಪ್ತವಾಗಬೇಕು, ಯಾವುದು ನ್ಯಾಯಾನ್ಯಾಯಗಳ ಪರಾಮರ್ಶೆ ಹೇಗೆ ನಡೆಯಬೇಕು ಎನ್ನುವುದನ್ನು ಮಾಡುವಂತಹ ಯಮನ ಸಚಿವನಾದಂತಹ ಚಿತ್ರಗುಪ್ತ ನಿಮ್ಮ ವಂಶದಲ್ಲಿ ಹುಟ್ಟಿದವನಂತೆ. ಅಂದ್ರೆ ನ್ಯಾಯಾನ್ಯಾಯಗಳ ಪರಾಮರ್ಶೆ ಹೇಗೆ ಮಾಡಬೇಕು ಒಬ್ಬ ಅಂತಹವನ ವಂಶದಲ್ಲಿ ಹುಟ್ಟಿದ ನೀನು ನ್ಯಾಯಾನ್ಯಾಯ ಪರಾಮರ್ಶೆ ಮಾಡದೆ ಏಕಪಕ್ಷೀಯವಾದಂತಹ ನಿಲುವನ್ನು ತೆಗೆದುಕೊಂಡು ಪಕ್ಷಪಾತಿಯ ಹಾಗೆ ವರ್ತಿಸಿದೆ. ಭೂಮಿಗೆ ಗಂಗೆಯನ್ನು ಇಳಿಸಿದವ ಒಬ್ಬ ಇಲ್ಲ, ಸಾಕ್ಷಾತ್ ಕುಬೇರನ ಭಂಡಾಗಾರಕ್ಕೆ ಬಾಣವನ್ನು ಬಿಟ್ಟು ಸಂಪತ್ತನ್ನು ಇಳಿಸಿದವ ಒಬ್ಬ ಇಲ್ಲ, ನಿನ್ನಯ್ಯನಾದಂತಹ ದಶರಥ ಚಕ್ರವರ್ತಿಯೇ ದೇವತೆಗಳಿಗೆ ಸಹಾಯಿಯಾಗಿ ಹೋದವ. ಅಂತಹ ಉನ್ನತರಾದಂತಹ ನಿನ್ನ ಪೂರ್ವಪಿತೃಗಳನ್ನಿಟ್ಟುಕೊಂಡು ನೀ ಮಾಡಿದಂತಹ ಕೃತ್ಯ ಚೋರತನ, ಶಿಖಂಡಿ ವಿದ್ಯೆ. ಶಿಖಂಡಿ 3 ಶಿಖೆಗಳನ್ನಿಟ್ಟು ಅದರಲ್ಲಿ ನವಿಲುಗರಿ ಇಡುವವ ಯಾರು ಅಂತ ಹೇಳಿದ್ರೆ ಹರಿ ಅಂತ ಹೇಳ್ತಾರೆ. ತನ್ನದ್ದಾದಂತಹ ಸೌಂದರ್ಯವನ್ನು ಹೊರಗೆ ಹಾಕಿ ಒಳಗೆ ಚೋರತನದಿಂದಲೇ ತನಗೆ ಆಗದವರನ್ನು ಕೊಲ್ಲುವವ. ಹಾಗಾದ್ರೆ ನೀನು ಹಾಗೇ ಮಾಡಿದ್ಯೋ? ನಿನಗೆ ಕಾರಣ ಇಲ್ಲ, ಅವನಿಗಾದ್ರೂ ಕಾರಣ ಇದ್ದು ಕೊಲ್ಲುವವ. ನೀನು ಹಾಗಲ್ಲ, ನಿನಗೆ ಕಾರಣ ಏನು? ನಿನಗೆ ಈ ವಿಚಾರದಲ್ಲಿ ಈಗ ಅಣ್ಣ ತಮ್ಮಂದಿರ ವ್ಯಾಜ್ಯದಲ್ಲಿ ನಿನಗೆ ಅದೊಂದು ವಿಷಯ ಅಲ್ಲ, ನಿನಗೆ ಅದರಲ್ಲಿ ಅಧಿಕಾರ ಇಲ್ಲ, ಅದರಲ್ಲಿ ಸಂಬಂಧ ಇಲ್ಲ. ಇಲ್ಲ, ನಿನಗೆ ಪ್ರಯೋಜನವಾದರೂ ಉಂಟು ಅಂತ ಹೇಳಿದ್ರೆ ಏನು ಇಲ್ಲ. ನಿನ್ನೊಳಗೆ ಇರುವಂತಹ ವ್ಯಾಜ್ಯ ಆದ್ರೂ ಏನು? ಪರಿಚಯವೇ ಇಲ್ಲ. ಮೊದಲ ಬಾರಿ ನಿನ್ನನ್ನು ನಾನು ನೋಡ್ತಾ ಇರುವುದು, ನೀನು ನನ್ನನ್ನು ನೋಡ್ತಾ ಇರುವುದು. ಸರಿ ಸರಿ. ಆದರೂ ಹೆಣ್ಣಿನ ಕುರಿತಾದಂತಹ ವ್ಯಾಜ್ಯ ಇಲ್ಲ, ಮಣ್ಣಿನ ಕುರಿತಾದಂತಹ ವ್ಯಾಜ್ಯ ಇಲ್ಲ, ಹೊನ್ನಿನ ಕುರಿತಾದಂತಹ ವ್ಯಾಜ್ಯ ಇಲ್ಲ. ಅದೆಲ್ಲವನ್ನು ಹೊರತುಪಡಿಸಿ ಕೇವಲ ವಾಲಿಯನ್ನು ಭಂಗಿಸಬೇಕು. ಲೋಕದಲ್ಲಿ ಅತಿ ತ್ರಾಣನೆನಿಸಿದಂತಹ ವಾಲಿಯನ್ನು ನೇರ ಯುದ್ಧಕ್ಕೆ ಬಂದು ಸೋಲಿಸುವುದಕ್ಕಾಗುವುದಿಲ್ಲ. ಆದರೆ ಲೋಕದಲ್ಲಿ ಸುಲಭದಲ್ಲಿ ಹೆಸರು ತೆಕ್ಕೊಳ್ಳುವುದು ಹೇಗೆ? ವಾಲಿಯಂತಹ ಸುತ್ರಾಣನನ್ನು ಹಿಂದಿನಿಂದ ಬಂದು ಕೊಲ್ಲುವುದರ ಮೂಲಕ ನಾಳೆ ಒಂದು ಪ್ರಶಸ್ತಿ ಬರುವುದಾದ್ರೆ ವಾಲಿಯನ್ನು ಕೊಂದದ್ದು ಯಾರು? ನಾನೇ ಕೊಂದಿದ್ದೇನೆ ಹೇಳುವುದಕ್ಕೆ ಸಾಕ್ಷಿ ಯಾರು? ಈ ಸುಗ್ರೀವ. ಇಂಥವರನ್ನು ಹಿಡ್ಕೊಂಡು ನಿನ್ನ ಕಾರ್ಯ ಸಾಧನೆ ಆಗ್ತದೆ. ಲೋಕದಲ್ಲಿ ಅತಿ ತ್ರಾಣ ನಾನು, ಸಂಗರದಲ್ಲಿ ಅತಿ ತ್ರಾಣ ಎನ್ನುವುದನ್ನು ಲೋಕಕ್ಕೆ ಸುಲಭ ಮಾರ್ಗದಲ್ಲಿ ತೋರಿಸ್ತೇನೆ ಅಂತ ಹೊರಟಿಯಲ್ಲ. ನೀ ಮಾಡಿದ ಕೃತ್ಯ ಹೇಗಾಯ್ತು ಗೊತ್ತೋ ರಾಮ? ಗಂಡನಿಲ್ಲದೆ ಹೆಂಗಳಂತೆ ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ, ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ. ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ ಪಂಡಾಟಗಳ ಮಾಡಿದೆ, ಹಸ್ತದಲ್ಲಿ ಬಿಲ್ಗೊಂಡು ಬಾಣವ ಪೂಡಿದೆ. ಜೋಡಾಗಿದ್ದ ಗಂಡು ಸೂತನ ನೋಡಿದೆ, ರಾಘವ ಬಲು ಜಾಣನದಗುದೋ. ಓ ರಾಮ, ವಾಲಿ ವ್ಯಾಧನಾದರೂ ಕೂಡ ಮಲಗಿದ್ದಂತಹ ಪ್ರಾಣಿಗೋ ಇಲ್ಲ ಸತ್ತ ಪ್ರಾಣಿಗೋ ಬಾಣ ಪ್ರಯೋಗವೋ ಆಯುಧ ಪ್ರಯೋಗವೋ ಮಾಡುವುದಿಲ್ಲ. ಅವ ಆಯುಧ ಪ್ರಯೋಗ ಮಾಡಬೇಕು ಅಂತ ಇದ್ರೆ ಅವನ ಎದುರಾಳಿಯಾಗಿ ಬರುವಂತಹ ಪ್ರಾಣಿ ಅದು ತನ್ನ ಆಹಾರಕ್ಕೆ ಇರ್ಲಿ, ಅದು ಓಡ್ತಾ ಇರಬೇಕು, ಇಲ್ಲ ಹಾರ್ತಾ ಇರಬೇಕು, ಅದು ವ್ಯಾಧ ನ್ಯಾಯ. ಆದರೆ ಲೋಕಮುಖದಲ್ಲಿ ತಾನೊಬ್ಬ ಯೋಧ ಕರಾದಿ ರಾಕ್ಷಸರನ್ನು ನಿಂತ ನಿಲುಮೆಯಲ್ಲೇ ಕೊಂದು ಬಿಟ್ಟವ ಸುತ್ರಾಣ ರಾಮ ಎನ್ನುವಂತಹ ನೀನು ವ್ಯಾಧ ನ್ಯಾಯಕ್ಕಿಂತಲೂ ಕೀಳಾಗಿ ಯೋಧ ನ್ಯಾಯವನ್ನು ಪ್ರಕಟಿಸಬೇಕಾದಂತಹ ನೀನು ವ್ಯಾಧ ನ್ಯಾಯಕ್ಕಿಂತಲೂ ಕೀಳಾಗಿ ಮರದ ಮರೆಯಲ್ಲಿ ನಿಂತು ವಾಲಿಯಂತಹ ವೀರನಿಗೆ ಬಾಣ ಪ್ರಯೋಗ ಮಾಡಿದೆಯಲ್ಲ. ಏನು
ಪರಾನ್ಮುಖನಾಗಿಯೇ ಬರಬೇಕು ಅಂತ ಏನಾದ್ರೂ ನಿನಗೆ ಲಿಖಿತವಾಗಿ ಯಾರಾದ್ರೂ ಬರೆದು ಕೊಟ್ಟಿದ್ರು? ಎದುರಾಗಿ ಬಂದ್ರೆ ನಾ ಸೋಲ್ತೇನೆ ಎನ್ನುವಂತ ಹೆದರಿಕೆ ಇತ್ತು ನಿನಗೆ? ಇಲ್ಲ. ಇದೇನು ಗೊತ್ತುಂಟ? ಏನು? ಈ ಕಾಲದಲ್ಲಿ ಹೆಂಗಳೆಯರು ತಮ್ಮ ಸೆರಗನ್ನು ಹೊದ್ದು ಅವಗುಂಟನ ಸ್ಥಿತಿಯಲ್ಲಿ ಇರುವುದು. ಅಂತಹ ಹೆಂಗಳೆಯರ ಹಾಗೆ ಅವಗುಂಟನ ಸ್ಥಿತಿಯಲ್ಲಿರಬೇಕಾದಂತಹ ಒಂದು ಗಂಡನಿಲ್ಲದ ಹೆಂಗಳೆಯರು ಇರುವಂತಹ ಸ್ಥಿತಿ ನಿನ್ನ ಬದುಕಿನಲ್ಲಿ ಆಗಿ ಹೋಯ್ತು. ಇದು ನೀ ತಲೆ ಎತ್ತಿ ಇದನ್ನು 4 ಜನರ ಮಧ್ಯೆ ಹೇಳುವುದಕ್ಕಾಗುವುದಿಲ್ಲ. ನಾ ಹೀಗೆ ಮಾಡಿದೆ, ಹೀಗೆ ಕೊಂದೆ ಎನ್ನುವ ಹಾಗೆ ತಲೆ ಕೆಳಗೆ ಹಾಕಿ, ಅಯ್ಯೋ ವಾಲಿಯನ್ನು ಕೊಲ್ಲುವುದಕ್ಕೆ ಮರದ ಮರೆಯಲ್ಲಿ ನಿಂತು ನಾ ಬಾಣ ಪ್ರಯೋಗಿಸಬೇಕಾಯ್ತು, ಆಗ್ಲಿಲ್ಲ ಅವನಲ್ಲಿ ಅಂತ ಹೇಳಬೇಕಾದೀತು. ಇಲ್ಲದೆ ಹೋದ್ರೆ ಇಲ್ಲ, ನಾ ವೀರ, ನಾ ಯೋಧ, ನಾ ಹೀಗೆ ಬಂದು ಕೊಂದೆ, ಯುದ್ಧಕ್ಕೆ ಕರೆದೆ, ನನಗೆ ಒಂದು ಸಾಮಾನ್ಯವಾದಂತಹ ನಿನ್ನ ಕುರಿತಾದಂತಹ ನಿರೀಕ್ಷೆ ಇತ್ತು. ತಾರೆ ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲ, ಇನಕುಲ ಸಂಜಾತನಾದಂತಹ ರಾಮ ಹಾಗೆ ಮಾಡ್ಲಿಕ್ಕಿಲ್ಲ, ಸಹಾಯಿಯಾಗಿ ಬಂದಿದ್ದಾನೆ ಅಂತಾದ್ರೆ ವಾಲಿಗೆ ಅಭಿಮುಖನಾಗಿ ನಿಂತು ನೀ ತೋರಿಸು ನಿನ್ನದ್ದಾದಂತಹ ಯಾವ ಚಮತ್ಕೃತಿ ಉಂಟು. ಇಲ್ಲ, ನೀ ಕಲಿತಂತಹ ಸರ್ವ ವಿದ್ಯೆಯನ್ನು ತೋರಿದ್ರೂ ಕೂಡ ನಾ ಅದಕ್ಕೆ ಎದುರಾಳಿಯಾಗಿ ಸತ್ರೆ ಸಾವು, ಅದು ವೀರ ಸ್ವರ್ಗ ಅಂತ ತೆಗೆದುಕೊಳ್ತಿದ್ದೆ. ಆದ್ರೆ ನನ್ನ ಬದುಕಿನ ಪತನ ಇದು. ನೀ ಹಿಂದೆ ಬಂದು ಮರದ ಎಡೆಯಿಂದ ಬಂದು ಬಾಣ ಪ್ರಯೋಗ ಮಾಡಿ ನನ್ನನ್ನು ಕೊಂದಿ. ಅಯ್ಯ, ಏನು ಲಾಭ ಬಂತು? ಏನು? ವ್ಯಾಧ ನ್ಯಾಯೇಣ ನಾನು ಕೊಲ್ಲಬಹುದು, ಮರದ ಎಡೆಯಿಂದಲಾದರೂ ಕೊಲ್ಲಬಹುದು ಅಂತ ಹೇಳಿದ್ರೆ ಏನಾದ್ರೂ ಲಾಭ ಬೇಕಲ್ಲ. ಏನು? ನನ್ನ ಚರ್ಮವನ್ನು ಕಿತ್ತು ಏನು ಕಾಡಿನ ಮಧ್ಯೆಯಲ್ಲಿ ನಿನಗೇನಾದ್ರೂ ಜಪತಪ ಮಾಡುವುದಿದ್ರೆ ಅದನ್ನು ಹಾಕಿ ಕುಳಿತುಕೊಳ್ಳುವುದಕ್ಕಾಗ್ತದ? ಇಲ್ಲ. ಮಂಗದ ಮಾಂಸವನ್ನು ತಿನ್ನುವುದಕ್ಕೆ ರಾಜನ್ಯ ಕುಲಜನಾದಂತಹ ನಿನಗೆ ಆಗ್ತದೋ ಹೇಳು? ಶಾಸ್ತ್ರ ಸಮ್ಮತಿ ಕೊಡುವುದಿಲ್ಲ ಅಲ್ಲ. ಇಲ್ಲ. ಮಂಗನ ಉಗುರು ಬಿಡು, ನಿನಗೆ ವಾಲಿಯ ಉಗುರೇ ಅಲಂಕಾರಕ್ಕೆ ಬೇಕು ಅಂತ ಏನಾದ್ರೂ ಆಸೆ ಇತ್ತು ಹೇಳು? ಇಲ್ವಲ್ಲ. ಇದ್ರೂ ನಾನು ತುಂಡರಿಸಿ ಕೊಡ್ತಾ ಇದ್ದೆ. ಇಲ್ಲ, ನನ್ನ ಹಲ್ಲು ಅಲಂಕಾರಕ್ಕಾಗುವುದಿಲ್ಲ, ನನ್ನ ಕೂದಲನ್ನು ಯಾವುದಕ್ಕೂ ಬಳಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ನೀವು ತಿನ್ನಬಹುದಾದಂತಹ ಪಂಚನಖಗಳುಳ್ಳಂತಹ ಪ್ರಾಣಿಗಳ ವರ್ಗಕ್ಕೆ ನಾ ಸೇರುವುದಿಲ್ಲ. ಇಲ್ಲ, ಮಾಂಸಾಪೇಕ್ಷಿಯಾಗಿ ನೀ ಕೊಂದದ್ದಲ್ಲ. ಹಾಗಾದ್ರೆ ಆ ಲಾಭವೂ ಇಲ್ಲ. ಇಲ್ಲ, ಇವನನ್ನು ಕೊಲ್ಲುವುದರ ದ್ವಾರ ನನಗೆ ಏನಾದ್ರೂ ಹೆಸರು ಬರ್ತದೆ ಅಂತ ಉಂಟು? ಹೆಸರು ಬರುವುದಕ್ಕೂ ಸಾಧ್ಯ ಇಲ್ಲ. ಹಾಗಾದ್ರೆ ಇಷ್ಟು ಮಾಡಿದ್ದು ಏನು ಪ್ರಯೋಜನಕ್ಕಿಲ್ಲ ಇಲ್ಲ ಅಂತಾದ್ರೆ ಏನಾಗ್ತದೆ ಗೊತ್ತುಂಟ? ಇದರಿಂದ ಏನಾಗುತ್ತದೋ? ಇನ್ನು ಏಸು ಬೀಳುವರೆ ಪ್ರಸಂಗ ಲೇಸಾಯಿತು ಲೇಸಾಯಿತಯ್ಯ ನಿನ್ನಂಗ ಇನ್ನು ಏಸು ಬೀಳುವರೆ ಪ್ರಸಂಗ ಮೋಸದೊಳೆಲ್ಲದಿದೆ ನಿನಗದರಿಂದ ಲೇಸು ಕೀರ್ತಿಗಳು ಬಂತು ಕಾಯದೊಳಿದ್ದ ಪಾಶದಾರಿಗಳು ಸಾತು ಮತ್ಸರವೆಂಬ ವಾಸಿ ಪಂಥಗಳಿನ್ನೆಂದು ಮತ್ಸರವೆಂಬ ವಾಸಿ ಪಂಥಗಳಿನ್ನೆಂದು ರಾಘವ ಬಲುಜ ನಗುದಗುದೋ ರಾಘವ ರಾಘವ ರಾಮ, ವಾಲಿ, ನಾ ಎಷ್ಟು ಹೇಳಿದ್ರು, ಎಷ್ಟು ಕೇಳಿದ್ರು, ಎಷ್ಟು ಮಾತನಾಡಿದ್ರು ಏನು ಪ್ರಯೋಜನ? ಆದ್ರೆ ಒಂದು
ಏನು? ಲೇಸು ಮಾಡಿದೆ ನೀನು. ಹ್ಮ್ ನಿನ್ನ ಬದುಕಿಗೆ, ಹ್ಮ್ ನಿನ್ನ ಬದುಕಿನ ಯಾವ ಕಥೆ ಉಂಟೋ ಅದರಲ್ಲಿ ನಾನು ವಾಲಿಯನ್ನು ಹೀಗೆ ಕೊಂದೆ ಅಂತ ಹೇಳುವಂತಹ ಕೀರ್ತಿ ಬರ್ತದೆ ಅಂತ ನಿನಗಿರಬಹುದು. ಹ್ಮ್ ಆದ್ರೆ ಅದು ಅಪಕೀರ್ತಿ ಅಂತ ನಾ ಹೇಳ್ತೇನೆ. ಯಾಕೆ ಬಲ್ಲೆಯೋ? ಯಾಕೋ? 66,000 ಸುದೀರ್ಘವಾದಂತಹ ಬದುಕನ್ನು ಹ್ಮ್ ಸವೆಸಿದಂತಹ ನಿನ್ನಯ್ಯ ಹ್ಮ್ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಹ್ಮ್ ಪುತ್ರಕಾಮೇಷ್ಟಿ ಎನ್ನುವಂತಹ ಯಾಗವನ್ನು ಮಾಡಿ ನಿನ್ನನ್ನು ಪಡೆದನಂತೆ. ಹಾ ಅಂತಹ ನಿನ್ನಯ್ಯ ಸುದೀರ್ಘವಾದಂತಹ ಬದುಕಿನಲ್ಲಿ ಮಕ್ಕಳು ಹೇಗಿರ್ತಾರೆ, ಯಾವ ರೀತಿ ಇರ್ತಾರೆ ಅಂತೆಲ್ಲ ಕನಸಲ್ಲಿ ಕಣ್ಣೋ, ಹ್ಮ್ ಆ ಕನಸನ್ನು ನನಸು ಮಾಡುವ ಹಾಗೆ ಪುರುಷಾರ್ಥ ಚತುಷ್ಟಯಗಳೇ ಬಂದವ ಮೈ ಎತ್ತಿ ಎನ್ನುವ ಹಾಗೆ ಹುಟ್ಟಿದವರು ನೀವು ಅಂತ ಲೋಕದಲ್ಲಿ ಪ್ರಸಿದ್ಧಿ. ಹ್ಮ್ ಆದರೆ ನೀನು ಮಾಡಿದಂತಹ ಈ ಕೃತ್ಯ ಹ್ಮ್ ನಿನ್ನ ಅಯ್ಯನಿಗೆ ಹ್ಮ್ ಒಪ್ಪಿಗೆ ಆದೀತು ಅಂತ ಹೇಳಿದ್ರೆ ಹ್ಮ್ ಸ್ಪಷ್ಟವಾಗಿ ಆಡ್ತೇನೆ ರಾಮ, ಹ್ಮ್ ಇದು ಅಪಕೀರ್ತಿ ಆಡುವಂತಹ ಮಾತು ಹ್ಮ್ ಇಲ್ಲ, ಅಪಕರ್ಷಕ್ಕೆ ಹೇತುವಾದಂತಹ ಕೃತ್ಯ. ಹ್ಮ್ ವಸಿಷ್ಠರ ಶಿಷ್ಯ ಹಾ ವಿಶ್ವಾಮಿತ್ರರಿಂದಲೇ ಶಸ್ತ್ರವನ್ನು ಹ್ಮ್ ವಿದ್ಯೆಯಾಗಿ ಪಡೆದವನು. ಹ್ಮ್ ಆದರೆ ಹ್ಮ್ ಕಲಿಸಿದಂತಹ ಗುರುಗಳು ಹ್ಮ್ ನೀ ಮಾಡಿದಂತಹ ಕೃತ್ಯನ್ನು ಒಪ್ಪಿಯಾರೆ? ಹ್ಮ್ ಸಾಧ್ಯವೇ ಇಲ್ಲ. ಹ್ಮ್ ವಾಲಿಯಂತಹ ವಾಲಿಯನ್ನು ಹ್ಮ್ ಕೊಲ್ಲುವುದಕ್ಕೆ ನೀ ಪಡೆದಂತಹ ಈ ವಾಮ ಮಾರ್ಗ ಹ್ಮ್ ಜಗತ್ತು ಒಪ್ಪುವುದಿಲ್ಲ. ಹ್ಮ್ ಯಾಕಾಗಿ ಮಾಡಿದೆ? ಹ್ಮ್ ತನ್ನದ್ದಾದಂತಹ ಮಡದಿಯನ್ನು ಕಳೆದುಕೊಂಡಂತಹ ಈ ಸ್ಥಿತಿಯಲ್ಲಿ ಹ್ಮ್ ಒಬ್ಬ ಸುಗ್ರೀವ ಹ್ಮ್ ಸುಗ್ರೀವ ಶರಣಂ ಗಚ್ಚಾಮಿ ಅಂತ ಬಂದಂತಹ ನಿನಗೆ ಹಾ ಸುಗ್ರೀವ ಸಹಾಯ ಆಗ್ತಾನೆ. ಎಲ್ಲಿಯಾದ್ರೂ ವಾಲಿ ಸತ್ರೆ ವಾಲಿಯ ವಾನರ ಸೇನೆ ಬಂದು ಸುಗ್ರೀವನ ಜೊತೆಗೂಡಿ ಅವ ಹೇಳಿದ ಹಾಗೆ ಅವಳನ್ನು ಹುಡುಕಿ ಕೊಡ್ತಾನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೇಳಿ ಹ್ಮ್ ನೀ ಕಂಡವರ ಮಾತಿಗೆ ಹ್ಮ್ ಒಳಗಾಗಿ ಹ್ಮ್ ನನಗೆ ಶಿಕ್ಷೆ ಕೊಟ್ಟಿಯಲ್ಲ. ಹ್ಮ್ ನನ್ನಲ್ಲಿ ಒಂದು ಮಾತನ್ನಾಡ್ತಾ ಇದ್ರೆ ಹ್ಮ್. ರಾಮ, ಹ್ಮ್ ನಿನ್ನ ಹೆಂಡತಿಯನ್ನು ಕದ್ದಂತಹ ಅಧಮನನ್ನು ಹ್ಮ್ ಕಿಷ್ಕಿಂಧೆಯಲ್ಲಿ ಕುಳಿತಲ್ಲಿಂದಲೇ ಹ್ಮ್. ನನ್ನ ಬಾಲವನ್ನು ಬೆಳೆಸಿ ಹ್ಮ್ ಅವನನ್ನು ನಿನ್ನ ಪಾದ ಮೂಲದಲ್ಲಿ ಇಡ್ತಿದ್ದೆ. ಹ್ಮ್ ಏನು ಮಾಡೋಣ ಹೇಳು? ಹ್ಮ್ ಬೃಹದಾದಂತಹ ಹಡಗನ್ನು ಆಶ್ರಯಿಸುವುದರ ಬದಲಾಗಿ ಹ್ಮ್ ಹ, ಒಂದು ಹರಿಗೋಲನ್ನು ನೀ ಆಶ್ರಯಿಸಿಕೊಂಡೆ. ಅವನ ಮಾತಿಗೆ ಬಿದ್ದು ಹ್ಮ್ ವಾಲಿಯಂತಹ ವೀರನನ್ನು ಕೊಲ್ಲುವುದಕ್ಕೆ ಹ್ಮ್ ವಾಮ ಮಾರ್ಗವನ್ನು ಬಳಸಿದೆ. ಹ್ಮ್ ಇನ್ನು ಎಷ್ಟು ಹೇಳಿದ್ರೇನು, ಹ್ಮ್. ಎಷ್ಟು ಮಾತನಾಡಿದ್ರೇನು ಏನು ಪ್ರಯೋಜನ ಬಂತೋ, ಏನು ಪ್ರಯೋಜನ ಬಂತು? ವಾಲಿ, ಹ್ಮ್ ನಿನ್ನ ಆಕ್ಷೇಪಗಳಿಗೆ ಉತ್ತರ ಕೊಡಬೇಕು ಅನ್ನುವುದಕ್ಕಾಗಿಯೇ ನಿನ್ನ ಮುಂಭಾಗಕ್ಕೆ ನಾನು ಬಂದವನಿದ್ದೇನೆ. ಕೇವಲ ಬಾಣ ಪ್ರಯೋಗವನ್ನು ಮಾಡಿ ನಿನ್ನನ್ನು ಹನನ ಮಾಡುವುದೊಂದೇ ನನ್ನ ಉದ್ದೇಶವಾಗುತ್ತಿದ್ರೆ ಮರದ ಮರೆಯಿಂದ ಬಾಣ ಪ್ರಯೋಗ ಮಾಡಿದ ರಾಮ ಅಲ್ಲಿಂದಲೇ ಮರಳಿ ಹೋಗಿ ಆಗ್ತಿತ್ತು. ಅದೇ ಧನುಸ್ಸನ್ನು ತೋರಿಸ್ತಾ ನಿನ್ನ ಮುಂಭಾಗದಲ್ಲಿ ಆ ಧನುವನ್ನು ಊರಿ ನಿಂತವನಿದ್ದೇನೆ ನಾನು. ಅಂದ್ರೆ ನಿನ್ನಿಂದ ಇಂತಹ ಕೆಲವು ಆಕ್ಷೇಪಗಳು ಬರಬಹುದು ಅನ್ನುವ ನಿರೀಕ್ಷೆ ನನಗಿತ್ತು. ವಾಲಿ ಕೇವಲ ವಾಲಿಯ ಮತ್ತೆ ಒಂದು ನಾಯಕ ಸ್ಥಾನವನ್ನು ಪಡೆದವ, ವಾನರರ ಅಧಿಪನಾಗಿ ನನ್ನ ಮಾತುಗಳನ್ನು ಕೇಳುತ್ತೀಯ ಹೇಗೆ? ವಾನರ ರಧಿಪನಿ
ಬಾಣಾಘಾತಕ್ಕೆ ಒಳಗಾಗಿ ಹ್ಮ್ ಧರೆಗೆ ಒರಗಿದಂತಹ ನೀನು ಪುಂಖಾನುಪುಂಖವಾಗಿ ಆಕ್ಷೇಪದ ನುಡಿಗಳನ್ನೇ ಆಡ್ತಾ ಇದ್ದಿ. ಹಾ ವಾಲಿ, ಹ್ಮ್ ಬೇರೆ ಬೇರೆ ನೆಲೆಯಿಂದ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹ ಇಂಥವನ ಮಗ, ಹ್ಮ್ ಇಂಥವನ ಅಣ್ಣ, ಹ್ಮ್ ಅಥವಾ ಇಂಥವಳ ಪತಿ. ಹ ಆ ಎಲ್ಲ ನೆಲೆಯೂ ಹ ಒಬ್ಬ ಅರಸನಿಗೂ ಇರ್ತದಲ್ಲ. ಹೌದು. ಬೇರೆ ಬೇರೆ ನೆಲೆಯಿಂದ ಅವರ ವರ್ತನೆಯೂ ಬೇರೆ ಬೇರೆ ರೀತಿಯಾಗಿಯೇ ಇರ್ತದೆ. ಹ್ಮ್ ಪುಟ್ಟ ಮಗುವಿಗೆ ತಂದೆಯಾಗಿ ವರ್ತಿಸುವವ ಚಕ್ರವರ್ತಿಯಾಗಿ ವರ್ತಿಸಬೇಕು ಅಂತ ಇಲ್ಲ. ಆಹಾ ಆ ಮಗುವಿನ ಜೊತೆಗೆ ತೊದಲು ನುಡಿಗಳನ್ನು ಅವನೂ ಆಡುತ್ತಾನೆ. ಹ ಅಯ್ಯೋ, ಒಬ್ಬ ಚಕ್ರವರ್ತಿಯಾಗಿ ಪೀಠವನ್ನು ಏರಿದವ ಮಗುವಿನ ಜೊತೆಗೆ ಹೀಗೆ ಬಾಲಿಶವಾಗಿ ಮಾತನಾಡುವುದೋ? ಹ ಆಡುವುದಕ್ಕಿಲ್ವಲ್ಲ. ಇಲ್ವೇ ಇಲ್ಲ. ಸರಸದ ನುಡಿಗಳನ್ನು ಮಡದಿಯಲ್ಲಿ ಆಡ್ತಾನೆ. ಹ ಗೌರವದ ನುಡಿಗಳನ್ನು ತಂದೆ ತಾಯಿಯಂದಿರಲ್ಲಿ ಆಡ್ತಾನೆ. ಹ ಕಠಿಣವಾದ ನುಡಿಗಳನ್ನು ಹ ನ್ಯಾಯಾಧೀಶನಾಗಿ ಹ ಚಕ್ರವರ್ತಿ ಪೀಠದಲ್ಲಿ ಕುಳಿತು ಆಡ್ತಾನೆ. ಸರಿ. ಇಷ್ಟನ್ನು ನಾನು ಯಾಕೆ ನಿನಗೆ ಆಡಿದೆ ಅಂತ ಕೇಳಿದ್ರೆ, ಹ ನೀನು ಆಡಿದೆ. ಮಡದಿಯಾದಂತಹ ತಾರೆಯೂ ಹೇಳಿದ್ಲು, ಹ ತಾರೆಯ ಗಂಡನಾಗಿ ಅಲ್ಲ, ಹ್ಮ್ ಹ್ಮ್ ಅಂಗದನ ತಂದೆಯಾಗಿ ಅಲ್ಲ, ಹ್ಮ್ ಹ್ಮ್ ಸುಗ್ರೀವನ ಅಣ್ಣನಾಗಿಯೂ ಅಲ್ಲ, ಹ ಕಿಷ್ಕಿಂದೆ ಅನ್ನುವಂತಹ ಸಾಮ್ರಾಜ್ಯದ ಅಧಿಪತಿಯಾಗಿ ವಾನರರ ಅಧಿಪನಾಗಿ ಹ ನನ್ನೊಡನೆ ಸಂಭಾಷಣೆಯನ್ನು ನೀನು ಮಾಡಬೇಕು ಅನ್ನುವುದಕ್ಕಾಗಿ ಇಷ್ಟು ಮಾತುಗಳನ್ನು ಆಡಿದ್ದು ನಾನು. ಸರಿ. ವಾನರರ ಅಧಿಪನಾಗಿ ನನ್ನ ಮಾತನ್ನು ಕೇಳಬೇಕು. ಹ ನೀನೇ ಆಡಿದಂತೆ ನಾನು ಸೂರ್ಯವಂಶೀಯನಿದ್ದೇನೆ. ಹ ಅಂದ್ರೆ ಸಹಜವಾಗಿ ಒಂದು ಆಧಿಪತ್ಯ ಅನ್ನೋದು ಪರಂಪರೆಯಿಂದ ನಮಗೂ ಬಂದಿದೆ. ಹ್ಮ್ ನೀನೇ ಆಡಿದ ಹಾಗೆ ಆಕ್ಷೇಪ ಏನೇ ಇರ್ಲಿ, ಹ ಚಕ್ರವರ್ತಿ ಆಗಬೇಕಾದಂತಹ ನಾನು ಅದನ್ನು ತ್ಯಜಿಸಿ 14 ವರ್ಷಗಳ ವನವಾಸಕ್ಕಾಗಿ ಕಾನನದ ಕಡೆಗೆ ಬಂದವನಿದ್ದೇನೆ. ಸರಿ. ಅದರ ಅರ್ಥ ನಾನೀಗ ಸೂರ್ಯವಂಶೀಯನಲ್ಲ ಅಂತ ಅಲ್ಲವಲ್ಲ. ಅಲ್ವೇ ಅಲ್ಲ. ನೀನು ತಿಳಿದಿದ್ದಿ, ಹ ಇಕ್ಷ್ವಾಕುವಿನ ವಂಶದಲ್ಲಿ ಜನಿಸಿದಂತಹ ಪ್ರತಿಯೊಬ್ಬನಿಗೂ ಹ ಈ ಭೂಮಿಯಲ್ಲಿ ನ್ಯಾಯ ನಿರ್ಣಯವನ್ನು ಮಾಡುವಂತಹ ಅಧಿಕಾರ ಇದೆ ಅಂತ. ಹ ಅವನು ಅರಸನಾಗಿ ಚಕ್ರವರ್ತಿ ಪೀಠವನ್ನು ಏರಬೇಕು ಅಂತಲೇ ಇಲ್ಲ. ಹ ಇನ್ನೂ ಒಂದು ನೆಲೆಯಿಂದ ಹೇಳುವುದಿದ್ರೆ, ಹ ಚಕ್ರವರ್ತಿಯಾಗಿ ನಗರದಲ್ಲಿ ನೀನಿರು ಭರತ, ಹ ಕಾನನದಲ್ಲಿ ಹ ಮರಗಳೇ ವೃಕ್ಷಗಳೇ ನನಗೆ ಶ್ವೇತ ಛತ್ರದ ಹಾಗೆ. ಸರಿ. ಇಲ್ಲಿ ಯಾರೆಲ್ಲ ದುಷ್ಟರಿದ್ದಾರೆ ಅವರ ಹನನವನ್ನು ನಿನ್ನ ಪ್ರತಿನಿಧಿಯಾಗಿ ನಾನು ಮಾಡ್ತೇನೆ ಅಂತ ಭರತನಲ್ಲಿ ಆಡಿದ್ದೇನೆ. ಹ ಈ ನೆಲೆಯಿಂದಲೂ ಹ ದಾನವರುಗಳ ದುಷ್ಟರ ಶಿರ ತರಿದು ಹ ಕ್ಷೋಣಿಭಾರವನ್ನು ಇಳುಗುವುದು ಹ ಎಮ್ಮ ಬಿರುದು. ಸರಿ. ವೈಯಕ್ತಿಕವಾಗಿ ನನ್ನನ್ನು ಆಡುವುದಲ್ಲ. ಹ ನಾನು ಯಾಕಿದನ್ನು ಆಡ್ತೇನೆ? ಯಾಕೆ? ನೀನು ಈ ಮೊದಲು ಅನೇಕ ಮಂದಿ ರಾಕ್ಷಸರನ್ನು ಹನನ ಮಾಡಿದವನಂತೆ. ಹ ದೌಷ್ಟ್ಯದ ಹನನ ನಿನ್ನ ಕೈಯಿಂದಲೂ ಆಗಿದೆ. ಆಗಿದೆ. ಅಂದ್ರೆ ಒಬ್ಬ ಬಲಿಷ್ಠನಿದ್ದಾನೆ ಅಂತಾದ್ರೆ ಅವನದನ್ನು ಮಾಡಬೇಕಾದವನಿಗೆ ಧರ್ಮ. ಹ್ಮ್ ಒಬ್ಬ ರಾಕ್ಷಸನನ್ನು ಕೊಂದದ್ದರಿಂದ ವಾಲಿಗೆ ಏನು ಪ್ರಯೋಜನ? ಹ ಈಗ ದೇವಲೋಕ ದಾಳಿ ಮಾಡಿದ ಒಬ್ಬ ರಾಕ್ಷಸನನ್ನು ವಾಲಿ ಕೊಂದ. ಸರಿ. ವಾಲಿಗೆ ಏನು ಪ್ರಯೋಜನ? ಏನೂ ಇಲ್ಲ. ಮೇಲ್ನೋಟದಿಂದ ನೋಡಿದರೆ ಏನೂ ಇಲ್ಲ. ಹ ಆದ್ರೆ ಒಬ್ಬ ಅಧೀಪನಾಗಿ ಒಬ್ಬ ಧರ್ಮರಕ್ಷಕನಾಗಿ ಅವನ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಸರಿ. ನೀನು ನಿತ್ಯಾಹ್ನಿಕವನ್ನು ಮಾಡುವವ, ಹ ಚತುಸ್ಸಮುದ್ರಗಳಿಗೆ ಪ್ರತಿನಿತ್ಯವೂ ಹೋಗುವವ ಅಂತ ನಿನ್ನ ತಮ್ಮನಾದಂತಹ ಸುಗ್ರೀವ ಹೇಳಿದ. ಹ ಈ ನಿತ್ಯ ಕರ್ಮಗಳು ಅಂತ ಉಂಟಲ್ಲ, ಹ ನಿತ್ಯ ಕರ್ಮಗಳನ್ನು ಹ ಮಾಡಿದ್ದರಿಂದಲಾಗಿ ಪುಣ್ಯ ಬರುವುದಿಲ್ಲ. ಹ್ಮ್ ನಿತ್ಯ ಕರ್ಮಗಳನ್ನು ಮಾಡದೇ ಇದ್ರೆ ಪಾಪ ಬರ್ತದೆ. ಹ ಹ ಅರಸನಾದವರಿಗೆ ಹೊಣೆ ಅದು. ಹ ಅವರಿಗೆ ಮಾಡಿದ್ದರಿಂದಲಾಗಿ ಕರ್ತವ್ಯ ಮಾಡಿದ್ದರಿಂದ ಲಾಭ ಏನು ಪ್ರಯೋಜನ ಏನು ಅಂತ ಇಲ್ಲ. ಹ್ಮ್ ಅವರು ಮಾಡಬೇಕಾದ ಅವರಿಗೆ ಧರ್ಮ. ಸರಿಯಪ್ಪ. ಈ ನೆಲೆಯಿಂದ ನಿನ್ನಲ್ಲಿ ನಾನು ಮಾತಾಡ್ತಾ ಇರುವುದು. ಹ ದಾನವರುಗಳ ದುಷ್ಟರ ಶಿರ ತರಿದು ಹ ಕ್ಷೋಣಿ ಭಾರವನ್ನು ಇಳುಗಬೇಕಾದ್ದು ನನಗೋ ನಿನಗೋ ಒಂದು ಹೊಣೆಗಾರಿಕೆ. ಸರಿ. ಈ ನೆಲೆಯಿಂದ ಹ ಅಪರಾಧಿಯನ್ನು ಶಿಕ್ಷಿಸುವಾಗ ಹ ಅಪರಾಧಿಯ ಜೊತೆಗೆ ದ್ವಂದ್ವ ಯುದ್ಧವನ್ನು ಮಾಡಬೇಕು ಅಂತ ಇಲ್ಲ. ಹ ಕತ್ತಿಯಿಂದ ಕತ್ತರಿಸುವುದೋ, ಹೌದು. ಶೂಲಕ್ಕೆ ಏರಿಸುವುದೋ, ಹ ಬಾಣ ಪ್ರಯೋಗ ಮಾಡುವುದೋ, ಹ ಅಲ್ಲ ಕುತ್ತಿಗೆಗೆ ನೇಣು ಹಾಕುವುದೋ, ಹ ನ್ಯಾಯಾಧೀಶ ಯಾವುದನ್ನು ಹೇಳ್ತಾನೋ ಹ ಅದೇ ರೀತಿಯಾದಂತಹ ಒಂದು ಮರಣದಂಡನೆಯನ್ನು ಅಪರಾಧಿಗೆ ಕೊಡಬಹುದು. ಆದರೆ ಹ, ವಾದಿ ಪ್ರತಿವಾದಿ ಸಾಕ್ಷಿ ಎನ್ನುವಂತಹ ವಿಚಾರಗಳು ಬೇಕು. ಬೇಕು. ಈಗ ನೀನೆ ನ್ಯಾಯಾಧೀಶನಾಗಿಯೇ ಇಲ್ಲಿ ಒದಗಿ ಬಂದದ್ದು ಹೌದು ಅಂತ ಆದ್ರೆ, ಈಗ ನಾನು ವಾದಿ ಸ್ಥಾನದಲ್ಲಿದ್ದೇನೋ ಇಲ್ಲ ಪ್ರತಿವಾದಿ ಸ್ಥಾನದಲ್ಲಿದ್ದೇನೋ, ಆದ್ರೆ ನನಗೆ ಗೊತ್ತಾಗಬೇಕು ರಾಮ ಎನ್ನುವ ನ್ಯಾಯಾಧೀಶನಾಗಿ ಬಂದಿದ್ದಾನೆ, ವಾದಿಯಾಗಿ ಸುಗ್ರೀವನೋ ಪ್ರತಿವಾದಿಯಾಗಿ ವಾಲಿಯೋ ಇಲ್ಲ ಈಗ ಸಾಕ್ಷಿ ಯಾರು ಇದ್ದಾರೆ, ಇವುಗಳೆಲ್ಲವನ್ನು ಪರಿಶೀಲನೆ ಮಾಡದೆ
ನ್ಯಾಯಾನ್ಯಾಯದ ಪರಾಮರ್ಶೆ ಮಾಡದೆ ಹ್ಮ್. ಕೇವಲ ಏಕಪಕ್ಷೀಯನಾಗಿ ಹ್ಮ್. ವಾಲಿಗೆ ಗೊತ್ತಾಗದ ಹಾಗೆ ಹ್ಮ್. ವಾಲಿಯನ್ನು ಕೊಲ್ತೇನೆ ಎನ್ನುವಂತಹ ನಿರ್ಣಯ ಮಾಡಿ ನಾ ಸೂರ್ಯವಂಶೀಯನಿದ್ದೇನೆ, ಹ್ಮ್. ಎಲ್ಲೆಲ್ಲ ಏನೆಲ್ಲ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೀಳ್ತದೆ ಹ್ಮ್. ಅಲ್ಲಿ ನಾನೇ ನ್ಯಾಯವನ್ನು ಕೊಡುವವನು ಎನ್ನುವಂತಹ ದೃಷ್ಟಿಯನ್ನಿಟ್ಟು ಹ್ಮ್. ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀಯಲ್ಲ, ನೀ ಪರಾಮರ್ಶೆ ಮಾಡಿದ್ಯೋ, ಸುಗ್ರೀವ ಏನು ತಪ್ಪು ಮಾಡಿದ್ದಾನೆ ಅಂತ ಕೇಳಿದ್ದೀಯೋ? ವಾಲಿ, ಹ ನೀನು ಆಡುವುದು ಒಂದು ನೆಲೆಯಿಂದ ಸರಿಯೇ, ಹ ಆದ್ರೆ ಹ ಸ್ಮೃತಿ ವಚನ ಅನ್ನುವುದಂತದ್ದನ್ನು ಹೇಳುವುದಿಲ್ಲ. ಹ ಒಬ್ಬ ವಾದಿ ಬೇಕು, ಒಬ್ಬ ಪ್ರತಿವಾದಿ ಬೇಕು, ಹ ನ್ಯಾಯ ನಿರ್ಣಯ ಮಾಡುವುದಕ್ಕೆ ಇಬ್ಬರನ್ನೂ ಕರೆದು ಅವರಲ್ಲಿ ವಿಚಾರಿಸಬೇಕು ಅನ್ನುವುದು ಹ ಧರ್ಮಶಾಸ್ತ್ರವೋ ಸ್ಮೃತಿಯೋ ಆಡುವಂತದ್ದಲ್ಲ. ಹ ಯಾಕಂದ್ರೆ ಯಾಕೆ? ಸ್ಪಷ್ಟವಾಗಿ ಒಬ್ಬ ಅರಸ ಹ ಅನ್ಯಾಯವನ್ನು ನೋಡಿದ್ದಾನೆ ಅಂತ ಆದ್ರೆ, ಹ ಉದಾಹರಣೆಗೆ ಹ ಆತನ ಕಣ್ಣ ಮುಂಭಾಗದಲ್ಲೇ ಒಬ್ಬನನ್ನು ಇನ್ನೊಬ್ಬ ಕತ್ತರಿಸುವಂತಹ ದೃಶ್ಯವನ್ನು ಅವನು ನೋಡಿದ್ದಾನೆ. ಸರಿಯಪ್ಪ. ಅವನು ದುರ್ಬಲನಿದ್ದಾನೆ, ನಿರಾಯುಧನಿದ್ದಾನೆ, ಹ ಅವನ ತಲೆಯನ್ನು ಇನ್ನೊಬ್ಬ ಕತ್ತರಿಸಿದ. ಹ ಆಮೇಲೆ ಹ ಇವನನ್ನು ಕರೆದು ನೀನು ಅವನ ತಲೆಯನ್ನು ಯಾಕೆ ಕತ್ತರಿಸಿದೆ, ಹ ನೀನು ಕತ್ತರಿಸುವುದು ಸರಿಯೋ, ಹ ಇಂತಹ ಪ್ರಶ್ನೆಯನ್ನು ಕೇಳುವುದಕ್ಕೆ ಇಲ್ಲ. ಹೌದಪ್ಪ. ಆಗ ಅರಸನಾದವ ಏನು ಮಾಡ್ತಾನೆ ಕೇಳಿದ್ರೆ, ಹ ರಕ್ಷಕ ಭಟರನ್ನೋ ರಾಜಭಟರನ್ನೋ ಕರೆದು ಹ ಅವನಿಗೆ ಮರಣದಂಡನೆಯ ಶಿಕ್ಷೆ ಹ್ಮ್ ಅದನ್ನು ವಿಧಿಸಿ ಅಂತ ಹೇಳ್ತಾನೆ. ಹ ಹೊರತು ಹ ಅವನನ್ನು ಕರೆದು ಯಾಕೆ ಮಾಡಿದೆ ಹ ಹೀಗೆ ಕೇಳಲೇಬೇಕು ಅಂತ ಸ್ಮೃತಿ ಆಡುವುದಿಲ್ಲ. ಹ ನೀನು ಮಾಡಿದ ಅನ್ಯಾಯವನ್ನು ಸ್ಪಷ್ಟವಾಗಿ ನಾನು ತಿಳಿದವನೇ ಇದ್ದೇನೆ. ನೀ ಹೇಗೆ ತಿಳಿದಿ? ಯಾರಲ್ಲಿ ತಿಳಿದಿ? ನೀನು ಅನ್ಯಾಯವನ್ನು ಮಾಡಿದ ಕಾರಣಕ್ಕಾಗಿಯೇ ಈ ಶಿಕ್ಷೆಯನ್ನು ನಾನು ನಿನಗೆ ವಿಧಿಸಿದ್ದೇನೆ. ಹೌದಪ್ಪ. ಈಗ ಅನ್ಯಾಯ ಮಾಡಿದ್ದೇನೆ ಅಂತ ಯಾರಾದ್ರೂ ಬಂದು ದೂರು ಕೊಡಬೇಕಲ್ಲ. ಕೊಟ್ಟಿದ್ದಾನಲ್ಲ ಯಾರು? ಸುಗ್ರೀವ. ಸುಗ್ರೀವ. ಹ. ಅವನಿಂದ ನನಗೆ ಅನ್ಯಾಯ ಆಗಿದೆ ಅಂತ ನಾ ತಿಳ್ಕೊಂಡವ. ಹ್ಮ್. ಅಂತವ ನಿನ್ನಲ್ಲಿಗೆ ಹೋಗಿ ನೀ ಪ್ರಬಲನಿದ್ದಿ ಎನ್ನುವ ಕಾರಣಕ್ಕೆ ಹ್ಮ್. ನೀ ಬರುವ ದಾರಿಗೆ ಅಡ್ಡಲಾಗಿ ಅವನೇ ಬಂದು ಹ್ಮ್. ನಿನ್ನನ್ನು ಅವ ಕರೆಯಿಸಿಕೊಂಡು ಹ್ಮ್. ನಿನ್ನಲ್ಲಿ ಅವನಿಗೆ ಏಕಪಕ್ಷೀಯವಾಗಿ ಅವನ ಬದಿಯ ಕಥೆಯನ್ನು ನಿನಗೆ ಹೇಳಿರ್ತಾನೆ ಬಿಟ್ರೆ ಹ್ಮ್. ನೈಜ ಕಥೆಯೇ ಅದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಾಯ್ತಲ್ಲ, ಹೇಗೆ? ಬರುವ ದಾರಿಯಲ್ಲೇ ಹ ಶಬರಿ ಆಗ್ಲಿ ಕಬಂದನಾಗಲಿ ಆಡಿದಂತಹ ಮಾತೇ ಅದು. ಹ ಈಗ ವಾಲಿಯಿಂದಲಾಗಿ ಮತಂಗನಿಗ ಶಬರಿಗೋ ಅಥವಾ ಕಬಂದನಿಗೋ ಏನು ಲಾಭ, ಹ ಅಥವಾ ಹ ಸುಗ್ರೀವನಿಂದಲಾಗಿ ಆ ದೇವ ಪುರುಷನಿಗೆ ಏನು ಲಾಭ? ಹ ಎಷ್ಟೋ ಸಲ ಏನಾಗ್ತದೆ ಗೊತ್ತಾ? ಏನು? ಸಾಕ್ಷಿ ಅಂದ್ರೆ ಅರ್ಥ ಏನು? ಏನು? ತಮ್ಮ ಕಣ್ಣುಗಳಿಂದ ನೋಡಿದವರು ಅನ್ನೋದು ಮೇಲ್ನೋಟ ಅರ್ಥದ ಹ. ಅಕ್ಷಿ, ಹೌದಪ್ಪ. ಕಣ್ಣುಗಳಿಂದ ನೋಡಿದವರು. ಹ ಆದ್ರೆ ಹ ಎಲ್ಲವನ್ನೂ ಸಾಕ್ಷಿ ರೂಪದಿಂದ ನೋಡಲೇಬೇಕು ಅಂತ ಇಲ್ಲ. ಹ ಈಗ ದೇವ ಪುರುಷರಿಗೆ ಎಷ್ಟೋ ವಿಷಯಗಳು ಅಂತರಂಗದಿಂದ ಅರಿವಾಗುವುದು ಅಂತ ಉಂಟು. ಹ ಯೋಜನಾಂತರದ ಬಾಹುಗಳನ್ನು ಬೆಳೆಸಿಕೊಂಡಂತಹ ಕಬಂದ, ಹ. ಬೆಳೆಸಿಕೊಂಡ ಅನ್ನೋದಕ್ಕಿಂತಲೂ ಅವನಿಗೆ ಇಂದ್ರನಿಂದ ಪ್ರದತ್ತವಾಯಿತು ಅಂತ ಇಟ್ಟುಕೊಳ್ಳುವ. ಹೌದಪ್ಪ. ತನ್ನದ್ದಾದಂತಹ ಶಕ್ತಿ ಏನುಂಟು ಅದೆಲ್ಲವನ್ನು ಕಳಕೊಂಡು, ಹ ನಾನು ಹೇಳುವುದು ಮಾನಸಿಕವಾದಂತಹ ಶಕ್ತಿ, ಹೌದು. ದೈವಿಕವಾದ ಶಕ್ತಿ, ಹ ಅದನ್ನು ಕಳಕೊಂಡು ಕೇವಲ ಬಾಹುಬಲವನ್ನು ಮಾತ್ರ ಇರಿಸಿಕೊಂಡಂತಹ ಕಬಂದ, ಒಬ್ಬ ರಾಕ್ಷಸಿ ಪ್ರವೃತ್ತಿಯಲ್ಲಿದ್ದವನು ಹೊಂದಿದಂತಹ ಕಬಂದ. ಹ ನೀನು ಪ್ರಕರಣವನ್ನು ಹೇಳು ಅಂತ ಹೇಳುವಾಗ, ಹ. ಇಲ್ಲ ನನಗೆ ನನ್ನ ಮೂಲ ಸ್ವರೂಪ ಲಭಿಸದೆ ಹ. ನನಗೆ ಆಡುವುದಕ್ಕಾಗುವುದಿಲ್ಲ. ಹ ಅವನನ್ನು ನಾವು ಶರೀರ ಸಹಿತವಾಗಿ ಭಸ್ಮ ಮಾಡಿ ಹ ಅವನ ಮೂಲ ರೂಪವಾದಂತಹ ಧನುಗಂಧರ್ವ ಏನಿದ್ದಾನ ಅದನ್ನು ಅವನು ಪಡೆದ ಮೇಲೆ ಹ ಸ್ಪಷ್ಟವಾಗಿ ಆಡಿದ. ಹ ಧರ್ಮಾತ್ಮನಾದಂತಹ ಸುಗ್ರೀವ ಪಂಪಾ ಸರೋವರದ ದಡದಲ್ಲಿರುವಂತಹ ಹ. ಋಷ್ಯಮೂಕ ಪರ್ವತದ ತುದಿಯಲ್ಲಿ 4 ಮಂದಿ ಕಪಿಗಳ ಜೊತೆಯಾಗಿದ್ದಾನೆ. ಹ ಅವನ ಅಣ್ಣನಾದ ಅಧರ್ಮಿಯಾದಂತಹ ವಾಲಿಯಿಂದಲಾಗಿ ಅವನಿಗೆ ಅನ್ಯಾಯವಾಗಿದೆ. ಸರಿ. ನೀವು ಹೋಗಿ ಸುಗ್ರೀವನ ಸಹಾಯವನ್ನು ಪಡೆಯಿರಿ. ಸರಿಯಪ್ಪ. ಈ ಮಾತು ಒಂದು ಪ್ರಮಾಣವಾಗಿ ನಮಗೆ ಒದಗಿ ಬರ್ತದೆ. ಹ ಮಾತ್ರವಲ್ಲ, ಇಲ್ಲೇ ಇದ್ದ ಮತಂಗ ಮಹರ್ಷಿಗಳ ಶಿಷ್ಯಾದಂತಹ ಶಬರಿ ಆಡಿದ ಮಾತು ಅದೇ. ಹ ಧರ್ಮಾತ್ಮನಾದಂತಹ ಸುಗ್ರೀವನ ಜೊತೆಗೆ ಸಖ್ಯವನ್ನು ಮಾಡಿಕೊಂಡು ಹ ನಿನ್ನ ಮಡದಿಯನ್ನು ಪಡೆಯುವಂತಹ ಸಹಾಯವನ್ನು ವ್ಯವಸ್ಥೆಯನ್ನು ನೀನು ಮಾಡಿಕೋ. ಹ್ಮ್ ಇದು ನಮಗೊಂದು ಪ್ರಮಾಣವಾಗಿ ಒದಗಿ ಬರ್ತದೆ. ಹ ಮತ್ತು ನಾನು ನಿನ್ನಲ್ಲೊಂದು ಮಾತು ಹೇಳ್ತೇನೆ. ಹ ಸುಗ್ರೀವನಿಗೆ ಸಹಾಯ ಆಗಬೇಕು ಅಂತ ನಾನು ಬಂದವನೇ ಅಲ್ಲ, ಮತ್ತೆ ಸುಗ್ರೀವನಿಂದ ಸಹಾಯವನ್ನು ಪಡೆಯಬೇಕು ಅಂತ ಇಲ್ಲಿಗೆ ಬಂದವ. ಸರಿಯಪ್ಪ. ಹಾಗಾದ್ರೆ ಅಲ್ಲಿ ನಿನಗೆ ಒಂದು ಲಾಭ ಉಂಟು ಎನ್ನುವ ಕಾರಣಕ್ಕಾಗಿ, ಹ. ಒಬ್ಬ ವಾದಿಯೋ ಪ್ರತಿವಾದಿಯೋ ಹ್ಮ್. ಒಬ್ಬನಿಂದ ನಿನಗೆ ಲಾಭ ಉಂಟು ಎನ್ನುವ ಕಾರಣಕ್ಕಾಗಿಯೇ ನನ್ನನ್ನು ಕೊಂದದ್ದು ಅಂತಾಗುವುದಿಲ್ಲ. ಆಗುವುದಿಲ್ಲ. ಹೇಗೆ? ಯಾಕಂದ್ರೆ ಇಂತಹ ಒಂದು ಲಾಭದ ನಿರೀಕ್ಷೆ ಬರುವ ಕಾಲದಲ್ಲಿ ನನಗಿರ್ಲಿಲ್ಲ. ಹ ಈಗ ಬಂದ ಮೇಲೆ ನಿನಗೆ ಅವನಿಂದ ಲಾಭ ಆಗ್ತದೆ ಎನ್ನುವ ಕಾರಣಕ್ಕಾಗಿ ನನ್ನನ್ನು ಅಲ್ಲ, ಬಂದದ್ದು. ನೀನೇ ಆಡಿದಂತೆ ಹ. ಸುಗ್ರೀವ ಶರಣಂ ಗತ ಅಥವಾ ಸುಗ್ರೀವ ಶರಣಂ ಗಚ್ಚಾಮಿ. ಹ
ಅವನ ಸಹಾಯ ನಮಗೆ ಬೇಕು ಅನ್ನುವ ಭಾವದಿಂದಲೇ ಪಂಪಾ ಸರೋವರದ ದಡದಲ್ಲಿ ನಿಂತು ಹ, ನೋಡುತ್ತಿರುವಂತಹ ಹೊತ್ತಿಗೆ ಆಂಜನೇಯ ಬಾಲಬ್ರಹ್ಮಚಾರಿ ರೂಪದಿಂದ ಬಂದ. ಸರಿಯಪ್ಪ. ಅದು ನೀನೇ ಕಳುಹಿಸಿದವರು ಇರಬೇಕು ಅಂತ ಸುಗ್ರೀವ ಅನುಮಾನಿಸಿದನಂತೆ. ಹ, ಯಾಕಂದ್ರೆ ನಿನಗೆ ಶೀರ್ಷಮುಖ ಪರ್ವತಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ, ಹ, ಯಾರಾದ್ರೂ ಬರುವುದಕ್ಕೆ ಸಾಧ್ಯ ಇದ್ದವರ ಮುಖೇನ ಕೊಲ್ಲಿಸುವುದಕ್ಕಾದೀತೋ ಹ, ಅಲ್ಲ ಅಂತ ಗೊತ್ತಾಯಿತು. ಹ, ನಾವು ಮೇಲೆ ಹೋದೆವು. ಹ, ನನ್ನ ಪ್ರಕರಣವನ್ನು ಅವನಲ್ಲಿ ಹೇಳುವುದಕ್ಕೆ ಮೊದಲೇ ಹ. ಅವನಿಗಾದ ಅನ್ಯಾಯವನ್ನು ನ್ಯಾಯವನ್ನು ಈಕ್ಷಿಸಿ ಸಲಹಬೇಕು. ಈ ಮಾತನ್ನು ಸುಗ್ರೀವ ಆಡಿದ. ಹಾಗಾದ್ರೆ ವೈಯಕ್ತಿಕ ಲಾಭವನ್ನು ಗಣಿಸಿ ನೀನು ಅವನ ಜೊತೆ ಕೂಡಿ ಹ್ಮ್. ಅಂದ್ರೆ ಅವನ ಜೊತೆ ಸೇರಿ ಹ್ಮ್. ನನ್ನನ್ನು ಕೊಲ್ಲುವುದಕ್ಕೆ ಬಂದದ್ದಲ್ಲ. ಅದೇ ಹೌದಾಗಿದ್ರೆ ಹ, ಅವನಿಗಿಂತ ಬಲಿಷ್ಠನಾದ, ಹ, ಕಾಂಚನ ಮಾಲೆಯನ್ನು ಧರಿಸಿ ಎದುರಾಳಿಗಳ ಜೊತೆಗೆ ಹೋರಾಟಕ್ಕೆ ಬಂದರೆ ಎದುರಾಳಿ ಅರ್ಧಬನವನ್ನು ಸೆಳೆದುಕೊಳ್ಳಬಲ್ಲಂತಹ ವಾಲಿಯನ್ನೇ ನಾನು ಪ್ರಯೋಜನವಾಗಿ ಪಡ್ಕೊಳ್ಳುವುದಿಲ್ವೋ? ಹ, ಈಗ ನನಗೆ ವೈಯಕ್ತಿಕವಾದ ಲಾಭವೇ ಬೇಕಾದ್ದು. ಹ, ನನ್ನ ಮಡದಿಯನ್ನು ಪಡೆಯುವುದೇ ನನ್ನ ಪರಮ ಉದ್ದೇಶ ಅಂತ ಆದ್ರೆ ಹ. ನಾನು ನಿನ್ನ ಬಳಿಗೆ ಬರುವುದಿಲ್ಲ, ನೀನೇ ಹೇಳಿದ ಹಾಗೆ. ಅಲ್ಲ, ಈಗ ದಾರಿಯ ಮಧ್ಯದಲ್ಲಿ ಅವನೇ ಮೊದಲು ಸಿಕ್ಕಿದ್ದಾನೆ ಅಂತ ಓದಿಯೋ ಅಂತ ಕೇಳಿದ್ದು. ಅಲ್ಲ, ಅವರೇ ಆಡಿದ್ರಲ್ಲ, ಹ, ಹ, ಹ. ಬಲಿಷ್ಠನಾದಂತಹ ವಾಲಿ ಇದ್ದಾನೆ, ಹ, ಹ. ಅವನಿಂದ ಅವನ ತಮ್ಮನಾದಂತಹ ಸುಗ್ರೀವ ಅನ್ಯಾಯಕ್ಕೊಳಗಾಗಿದ್ದಾನೆ. ಹಾ. ಅದರಲ್ಲಿ ನಮಗೆ ಗೊತ್ತಾಗುವುದಿಲ್ಲ ಬಲಿಷ್ಠರು ಯಾರು ಅಂತ ಹೇಳಿ. ಹಾಗಂತ ಒಂದುಂಟು, ಹ್ಮ್. ವಾಲಿ ವಾನರರ ಅಧಿಪನಿದ್ದಾನೆ. ಹ್ಮ್ ಎಲ್ಲಿಯಾದ್ರೂ ಈಗ ವಾಲಿಯ ಜೊತೆ ಸಖ್ಯ ಮಾಡಿದ್ರೆ ಹ್ಮ್ ಈಗ ವಾಲಿ ಹೇಳಿದ ಹಾಗೆ ಕೇಳ್ಬೇಕಲ್ಲ ನಿನ್ಗೆ. ಹ್ಮ್. ಅಲ್ಲಿ ಆದ್ರೆ ಹಾಗಲ್ಲ, ಹ್ಮ್ ನೀನು ಹೇಳಿದ ಹಾಗೆ ಅವ ಕೇಳ್ತಾನೆ. ಹ್ಮ್. ಹಾಗೆಲ್ಲಿಯಾದ್ರೂ ಬುದ್ಧಿ ತೋರಿಸಿದ್ಯೋ, ಜ್ಞಾನವನ್ನು ತೋರಿಸಿದ್ಯೋ ಅಂತ. ಅದನ್ನೇ ನಾನು ಆಲೋಚನೆ ಮಾಡುವುದಿದ್ರೆ ಹ, ಕಬಂದನೋ ಶಬರಿಯೋ ಆಡಿದ ಮಾತನ್ನೇ ಪ್ರಮಾಣವಾಗಿ ಯಾಕೆ ಪಡಿಬೇಕಯ್ಯ? ಹ, ಹ. ನಾನೇ ವೈಯಕ್ತಿಕವಾಗಿ ಯಾರ ಬಳಿಗೆ ಬರುವುದು ಅಂತ ವಿವೇಚಿಸಿ ಬರ್ತಾ ಇದ್ದೆ. ಸರಿ. ಹಾಗಾಗಿ ದೈವ ಶಕ್ತಿಗಳೇನುಂಟು ಹ, ಅವರಾಡಿದ ಮಾತನ್ನೇ ಪ್ರಮಾಣವಾಗಿ ಸುಗ್ರೀವನ ಬಳಿಗೆ ಬಂದೆ. ಹ, ಸುಗ್ರೀವ ತನಗಾದಂತಹ ಅನ್ಯಾಯವನ್ನೆಲ್ಲ ವಿಸ್ತಾರವಾಗಿ ಆಡಿದ. ಹ, ಇದನ್ನೆಲ್ಲ ಕೇಳುವಾಗ ನನಗನ್ನಿಸಿತು, ಹಾ. ಇಲ್ಲ, ಹ, ವಾಲಿ ಮಾಡಿದ್ದು ಸರಿಯಲ್ಲ, ಹಾ. ಅದು ಅನ್ಯಾಯವೇ. ಹ, ಈ ಭಾವದಿಂದಲಾಗಿ ನಿನಗೆ ಶಿಕ್ಷೆಯನ್ನು ಕೊಡ್ತೇನೆ ಹ, ಅನ್ನುವ ಮಾತನ್ನು ಸುಗ್ರೀವನಿಗೆ ಹೇಳಿದೆ. ಹ. ಆ ನೆಲೆಯಿಂದಲೇ ಅಪರಾಧಿಯಾದಂತಹ ನಿನಗೆ ಶಿಕ್ಷೆಯನ್ನು ವಿಧಿಸಿದ್ದೇನೆ. ಹೌದು, ಶಿಕ್ಷೆಯನ್ನು ವಿಧಿಸುವ ಕ್ರಮದಲ್ಲಿ ನನಗೆ ಸ್ವಲ್ಪ ಆಕ್ಷೇಪ ಉಂಟು. ಯಾವುದು? ಈಗ ದ್ವಂದ್ವ ಯುದ್ಧವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೌದು. ಹಿಂದಿನಿಂದ ಬಂದು ಹಾ. ಮರದ ಮರೆಯಲ್ಲಿ ನಿಂತು ನಿಂತು ಬಾಣ ಪ್ರಯೋಗ ಮಾಡಬಹುದು. ಈಗ ಅಲ್ಲ. ದ್ವಂದ್ವ ಯುದ್ಧ ಆಗ್ತಾ ಉಂಟು ವಾಲಿ ಸರಿ, ಸುಗ್ರೀವನಿಗೆ. ಸರಿ. ನಮಗೆ ನ್ಯಾಯಾನ್ಯಾಯ ಪರಾಮರ್ಶೆ ನೀನ್ ಮಾಡಿದ್ದಿ, ಇವ ಶಿಕ್ಷಿತನಿದ್ದಾನೆ, ಇವನಿಗೆ ಶಿಕ್ಷೆಯನ್ನೇ ಕೊಡಬೇಕು ಅಂತ ಇದ್ರೆ ನೇರವಾಗಿ ಬಾಣ ಬಿಡುವುದು. ಈಗ ನಿನಗೆ ಋಷ್ಯಮುಖದಲ್ಲಿ ನಿಂತೆ ಬಾಣ ಬಿಡ್ಲಿಕ್ಕೆ ಆಗುದಿಲ್ವಾ? ಆಗ್ತದಲ್ಲ. ಆದ್ರೆ ಈಗ ಒಂದು ಯುದ್ಧದ ಒಂದು ಪ್ರಮೇಯವನ್ನು ಸೃಷ್ಟಿ ಮಾಡಿ ಸರಿ, ಯಾಕೆ ನೀನು ಬಾಣ ಬಿಡಬೇಕು? ಉದ್ದೇಶಪೂರ್ವಕವಾಗಿಯೇ ಮಾಡಿದೆ. ಏನು ಉದ್ದೇಶ ಅದರಲ್ಲಿ? ಕಿಷ್ಕಿಂದೆಯ ಒಳಗಿರುವಂತಹ ವಾಲಿಗೆ ಬಾಣ ಪ್ರಯೋಗ ಮಾಡುವುದೇ ನನ್ನ ಸಂಕಲ್ಪ ಅಲ್ಲ. ಮತ್ತೆ ಸುಗ್ರೀವನ ಜೊತೆಗೆ ಹೋರಾಟವನ್ನು ಮಾಡುತ್ತಾ ಮಾಡುತ್ತಾ, ಹೌದು ನಾನು ರುಮೆಯನ್ನು ಇರಿಸಿಕೊಂಡದ್ದು ಹೌದು, ನೀನೇನು ಮಾಡುತ್ತಿ ಅಂತ ಸುಗ್ರೀವನಲ್ಲಿ ನೀನಾಡಿದವ, ನಾನು ಸತಿಯ ಕೊಡೇನು. ಹೌದಪ್ಪ. ಮಾತ್ರವಲ್ಲ, ಅವನ ಸಖ ನಾನು ಅಂತ ಆಡಿದ್ದೇನೆ. ಯಾರ? ಸುಗ್ರೀವನ ಸಖ. ಸರಿ, ನಿನಗೆ ನಾನು ಸಹಾಯಿಯಾಗಿ ಬೆಂಬಲವಾಗಿ ಒದಗುತ್ತೇನೆ ಅಂತ ಹೇಳಿಯೇ ಮರದ ಮರೆಯಲ್ಲಿ ನಾನು ನಿಂತವ. ನೀನು ಶಾಸ್ತ್ರವನ್ನು ತಿಳಿಯದವನಲ್ಲ. ದರೆಯೊಳಗೆ ತಾನಲ್ಲಿ ಶಿಷ್ಯನ ಸಖನ ಶರಣಾಗತನ ಸೋಲಿನ ದುರವ ಕಂಡರೆ ಮೇಲೆ ಕೈ ಮಾಡುವುದು ಶಾಸ್ತ್ರವಿಹಿತ ಅಂತ ಜ್ಞಾನಿಗಳಾಡಿದಂತಹ ಮಾತು. ಸರಿ, ನನ್ನ ಸಖನಾದಂತಹ ಸುಗ್ರೀವ ಇನ್ನೇನು ಮರಣಾಸನ್ನ ಆದಂತಹ ಸ್ಥಿತಿಯಲ್ಲಿದ್ದಾನೆ ಅನ್ನುವ ಕಾಲದಲ್ಲೇ ಅದನ್ನೇ ಉಪಯೋಗಿಸಿಕೊಂಡು ನಿನಗೆ ನಾನು ಬಾಣವನ್ನು ಬಿಟ್ಟೆ. ಸರಿ, ಆಗ ಏನಾಗ್ತದೆ ಗೊತ್ತು? ಏನು? ನ್ಯಾಯಾಧೀಶನಾದವ ದ್ವಂದ್ವ ಯುದ್ಧಕ್ಕೆ ಬರಬೇಕು ಅಂತ ಇಲ್ಲ, ನ್ಯಾಯಾಧೀಶನಾದವ ತನ್ನದಾದಂತಹ ಪರಾಕ್ರಮವನ್ನು ಪ್ರಕಟಿಸಬೇಕು ಅಂತ ಇಲ್ಲ. ಇನ್ನೂ ಒಂದು, ಕಾಂಚನ ಮಾಲೆಯನ್ನು ನೀನು ಧರಿಸಿಕೊಂಡ ಕಾರಣಕ್ಕಾಗಿ ಅದು ದೇವಲೋಕದಿಂದ ದೇವೇಂದ್ರನಿಂದಲೋ ಬ್ರಹ್ಮನಿಂದಲೋ ಪ್ರದತ್ತವಾದ ಕಾರಣ ಆ ದೇವತೆಗಳಿಗೆ ನಾವು ಗೌರವವನ್ನು ಕೊಡುವುದರಿಂದಲಾಗಿ ನಿನ್ನ ಮುಂದೇ ಬಂದು ನಾನು ಬಾಣ ಪ್ರಯೋಗಕ್ಕೆ ಸಿದ್ಧನಾಗುತ್ತಿದ್ರೆ ನೀನು ನನ್ನನ್ನು ಎದುರಾಳಿಯಂತೆ ಕಾಣ್ತಾ ಇದ್ದಿ. ನಾನು ನಿನಗೆ ಎದುರಾಳಿ ಅಂತಾದ್ರೆ ನನ್ನ ಅರ್ಧ ಬಲ ನಿನಗೆ ಬರ್ತದೆ. ಅದು ನನಗಿಷ್ಟ ಇಲ್ಲ. ಯಾಕಂದ್ರೆ ನಾನು ದೇವ ವಿರೋಧವನ್ನು ಮಾಡಬೇಕಾಗ್ತದೆ. ನಾವದನ್ನು ಮೀರುತ್ತೇವೆ ಅನ್ನೋದು ವಿಷಯ ಅಲ್ಲ. ಆದ್ರೆ ಯಾವ ಕಾಲಕ್ಕಾದ್ರೂ ದೇವ ವಿರೋಧವನ್ನು ನಾವು ಮಾಡುವವರಲ್ಲ. ಸರಿ, ಹಾಗಾಗಿ ಕಾಂಚನಮಾಲಿಯಾದಂತಹ ವಾಲಿಯನ್ನು ಮರದ ಮರೆಯಿಂದಲೇ ಒಂದು ಧನುಷ್ಟೇಂಕಾರದ ಮೂಲಕ ಎಚ್ಚರಿಕೆಯನ್ನು ಕೊಟ್ಟು ಬಾಣ ಪ್ರಯೋಗಿಸಿ ಶಿಕ್ಷಿಸಿದ್ದೇನೆ. ಅದರಲ್ಲಿ ತಪ್ಪೇನು ಅಂತ ಅಲ್ಲ. ನೀ ತಪ್ಪು ಅಂತಲ್ಲ. ಈಗ ನಾನು ಮಾಡಿದಂತಹ ಅಪರಾಧ, ಈಗ ನನಗೂ ಅನ್ಯಾಯ ಆಗಿದೆ. ನನಗೆ ಮಾಡಿದಂತಹ ಅನ್ಯಾಯಕ್ಕೆ ಪ್ರತೀಕಾರವಾಗಿ ಶಿಕ್ಷಾ ರೂಪದಲ್ಲಿ ಸುಗ್ರೀವನಿಗೆ ನಾನು ಕೊಟ್ಟಂತಹ ಪಾಡುಗಳು. ಸರಿ,
ಈಗ ಅದನ್ನೆಲ್ಲ ನೋಡುವುದಿದ್ರೆ ಹ್ಮ್. ಅಷ್ಟೊಂದು ಕೊಲ್ಲುವಂತಹ ಅಪರಾಧ ನಾನೇನು ಮಾಡಿದ್ದೇನೆ ಅಂತ ಆಗಬೇಕಲ್ಲ. ವಾಲಿ, ಹ, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹ, ಹೇಯವಿದ್ದುದರಿಂದ ದೋಷ ತಟ್ಟಿಹುದು. ಹ, 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 ಈಗ ಹ. ವಾಲಿ ಯಾರನ್ನು ಬಲಾತ್ಕಾರವಾಗಿ ಇರಿಸಿಕೊಂಡದ್ದು ಅಂತ ಕೇಳಿದ್ರೆ ಸುಗ್ರೀವನ ಮಡದಿಯಾದ ರುಮೆಯನ್ನು. ಹ, ಈಗ ನಿನಗೆ ಅನ್ಯಾಯವಾಗ್ಲಿಲ್ಲ ಅಂತ ನನ್ನ ವಾದವೇ ಇಲ್ಲ. ಹ, ಆದ್ರೆ ಆ ಅನ್ಯಾಯಕ್ಕೆ ಬೇಕಾದಂತಹ ಶಿಕ್ಷೆಯನ್ನು ನೀನು ಕೊಟ್ಟಿದ್ದಿ. ಹ, ನೀನು ದ್ವಂದ್ವಕ್ಕೆ ಸಿಲುಕಿದ್ದು ಎಲ್ಲಿ ಗೊತ್ತೋ? ಹ, ಸುಗ್ರೀವ ಸಿಂಹಾಸನದಲ್ಲಿ ಕುಳಿತಿದ್ದ. ಹ. ಅವನ ಒಂದು ಪಕ್ಕದಲ್ಲಿ ರುಮೆಯು, ಮತ್ತೊಂದು ಪಕ್ಕದಲ್ಲಿ ತಾರೆಯೂ ಇದ್ದರಂತೆ. ಹೌದು. ಇದು ನಾನು ಕೇಳಿದ ಹ, ವರ್ತಮಾನ. ಹ. ದುಷ್ಟನಾದಂತಹ ಮಾಯಾವಿಯನ್ನು ವಧಿಸಿ ಹ್ಮ್. ಬಂಡೆಯನ್ನು ಒದೆದು ಹ, ಆ ಗುಹೆಯಿಂದ ಹೊರಗೆ ಬಂದಂತಹ ನೀನು ಹ, ನೇರವಾಗಿ ನಿಮ್ಮ ಕಿಷ್ಕಿಂಧೆಯ ಅರಮನೆಯೊಳಗೆ ಪ್ರವೇಶ ಮಾಡಿ ಹ. ಅಧಿಕಾರ ಸ್ಥಾನದಲ್ಲಿ ಕುಳಿತಂತಹ ಸುಗ್ರೀವನನ್ನು ಎಡಗಾಲಿನಿಂದ ಒದ್ದೆಯಂತೆ. ಹೌದಪ್ಪ. ಕೇಳಿದ ಮಾತಿದು. ಹಾ. ಇದಲ್ಲ ಅಂತಾದ್ರೆ ನೀನೇ ಹೇಳಬೇಕು. ಇಲ್ಲ ಇಲ್ಲ, ಶಿಕ್ಷೆ ಕೊಟ್ಟಿದ್ದೇನೆ. ನೇರವಾಗಿ ನೀನು ಕೆಳಗಿಳಿ ಅಂತ ಹೇಳಿ ಹ, ಸಿಂಹಾಸನದಲ್ಲಿ ಕುಳಿತು ಹ, ವಾದಿ ಪ್ರತಿವಾದಿಗಳ ನೀನಾಡಿದಂತೆ ಹ, ಸುಗ್ರೀವ ನೀನು ಮಾಡಿದ್ದು ಸರಿಯೋ? ಹ, ಆ ಸನ್ನಿವೇಶದಲ್ಲಿ ಯಾಕೆ ಬೇಕಾಗಿ ಹಾಗೆ ಮಾಡಿದೆ? ಹ, ಅಲ್ಲ, ಈಗ ನೀನು ಸಿಂಹಾಸನದಲ್ಲಿ ಕುಳಿತದ್ದು ಸರಿಯೋ? ಹ. ನಿನ್ನನ್ನು ಇಲ್ಲಿ ಕುಳ್ಳಿರುವುದಕ್ಕೆ ಯಾರು ಹೇಳಿದ್ರು? ಹ. ಯಾವ ಒಂದು ಮಾತನ್ನು ಕೇಳದೆ. ಇಲ್ಲ, ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಲ್ಲ. ಹ್ಮ್. ನನ್ನ ಪತ್ನಿ ಅದೇ. ತಾರೆ ಅದೇ. ಮಾತೃವತ್ ಭಾವದಲ್ಲಿ ಅವ ಕಂಡವಳನ್ನು ಹ್ಮ್. ತನ್ನ ಮಂಚಕ್ಕೆ ಕರೆದಿದ್ದಾನೆ, ತನ್ನದಾದಂತ ಸಿಂಹಾಸನದಲ್ಲಿ ಅವಳನ್ನು ಮಡದಿಯ ರೂಪದಲ್ಲಿ ಕುಳ್ಳಿರಿಸಿದ್ದಾನೆ ಎನ್ನುವುದೇ ದೊಡ್ಡ ತಪ್ಪು. ಸರಿ, ಹಾಗಾಗಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಗೊತ್ತಾಯ್ತು ವಾಲಿ. ಹ, ಆದರೆ ಹ, ಈ ಶಾಸನದಲ್ಲಿ ಶಿಕ್ಷೆ ಅನ್ನುವುದಕ್ಕೊಂದು ಅವಧಿ ಅಂತ ಉಂಟು. ಹ, ಮತ್ತೊಂದು, ಹ, ಆ ಶಿಕ್ಷೆಯನ್ನು ಕೊಡುವಲ್ಲಿ ನ್ಯಾಯಾಧೀಶನಾಗಿದ್ದವ ಉದ್ವೇಗವಶನಾಗಿ ಹ, ಕ್ರೋಧದಿಂದ ಹ. ಅಥವಾ ಕಣ್ಣೀರಿನಿಂದ ಹ. ಅರ್ಥಾತ್ ಭಾವವಿವೇಶನಾಗಿ ಕೊಡುವುದಕ್ಕಿಲ್ಲ. ಇಲ್ಲ ಇಲ್ಲ, ಭಾವ ವಿವಶನಾಗಿ ಕೊಟ್ಟದ್ದಲ್ಲ. ನೀನು ಸಿಟ್ಟಿನಿಂದ ಈ ಪ್ರಪಂಚದ 4 ದಿಕ್ಕಿಗೂ ಅವನನ್ನು ಬಡಿದಟ್ಟುತ್ತಾ ಹ, ನನ್ನ ಕಣ್ಣ ಮುಂಭಾಗದ ನೀನು ಕಾಣಿಸಿಕೊಂಡೆ ಅಂತಾದ್ರೆ ನಿನ್ನನ್ನು ಕೊಲ್ತೇನೆ ಅನ್ನುವಂತಹ ಬೆದರಿಕೆಯನ್ನು ಒಡ್ಡಿ, ಹ, ಈಗ ನಿನ್ನಲ್ಲಿ ನಾನು ಪ್ರಾಮಾಣಿಕವಾಗಿ ಕೇಳುದು, ಹ, ಈಗ ಸುಗ್ರೀವನಿಗೆ ನೀನು ದೇಶಾಂತರ ಶಿಕ್ಷೆ ಅಂತಲೋ ಹ, ಅಥವಾ ದೇಶ ಬಹಿಷ್ಕಾರ ಶಿಕ್ಷೆ ಅಂತಲೋ ಹ. ಆ ಕ್ಷಣದಲ್ಲಿ ಕೊಟ್ಟದ್ದಲ್ಲ. ಆಹಾ. ಅವನು ನಿನ್ನ ಕೈಗೆ ಸಿಗಲಿಲ್ಲ ಅಷ್ಟೇ. ಹೌದೌದು. ನಿನ್ನ ಕೈಗೆ ಸಿಕ್ತಿದ್ರೆ ನೀನು ಅವನನ್ನು ಬಡಿದು ಕೊಲ್ತಿದ್ದಿ. ಹ, ಹೌದಾ? ಹ, ಅವನು ಸಿಗಲಿಲ್ಲ ಅನ್ನುವ ಕಾರಣದಿಂದಲಾಗಿ ಅವನ ಮಡದಿಯಾದ ರುಮೆಯನ್ನು ಬಲಾತ್ಕಾರವಾಗಿ ವಶೀಕರಿಸಿಕೊಂಡೆ. ಹ. ತಾರೆಯನ್ನು ಸುಗ್ರೀವ ಬಲಾತ್ಕಾರವಾಗಿ ವಶೀಕರಿಸಿಕೊಂಡದ್ದಲ್ಲ. ಸರಿಯಪ್ಪ. ಆಕೆಯೇ ಹೋಗಿ ಸಿಂಹಾಸನದಲ್ಲಿ ಕುಳಿತದ್ದು. ಹ, ನಿಮ್ಮಲ್ಲೂ ಹ್ಮ್, ನಮ್ಮಲ್ಲೂ ಹ, ಇಬ್ಬರಲ್ಲೂ ಆ ಕ್ರಮ ಉಂಟು. ಹ, ಯಾವುದು ಗೊತ್ತಾ? ಹ, ನೀನು ಅಳಿದಿದ್ದಿ ಅನ್ನುವಂತಹ ಭ್ರಮೆಯಲ್ಲಿ ಸುಗ್ರೀವ ಇದ್ದ. ಹ. ಈಗ ಉದ್ದೇಶಪೂರ್ವಕವಾಗಿ ವಾಲಿಯನ್ನು ಕೊಂದು ಬಂದದ್ದಲ್ಲ ಅವನು. ಹ್ಮ್, ಇದನ್ನು ನಾನಂತೂ ಅರಿತಿದ್ದೇನೆ. ಹ್ಮ್, ಕಿಷ್ಕಿಂಧೆಯ ಉಳಿದ ಕಪಿಗಳು ಅದನ್ನೇ ಆಡಿದ್ದಾರೆ. ಹ್ಮ್, ಆ 1 ವರ್ಷದ ಕಾಲದಲ್ಲಿ ಹ, ಸುಗ್ರೀವ ಮಾಡಿದ್ದು ತಪ್ಪು, ಹ್ಮ್, ಸುಗ್ರೀವ ಮಾಡಿದ್ದು ಮೋಸ, ಹ್ಮ್, ಈ ಭಾವ ಕಪಿಗಳಲ್ಲಿ ಉದ್ಭವ ಆಗಲಿಲ್ಲ. ಹ, ಮತ್ತೆ ಇನ್ನೂ ಒಂದುಂಟು ವಾಲಿ, ಹ್ಮ್, ಯಾವುದೇ ಒಬ್ಬ ಆರೋಪಿಗೆ ಹ್ಮ್, ಒಂದು ಪ್ರಕರಣದಲ್ಲಿ ಶಿಕ್ಷೆಯನ್ನು ಕೊಡುವಾಗ ಹ, ಅವನು ಅಂಥದ್ದೇ ಪ್ರಕರಣವನ್ನು ಈ ಹಿಂದೆಯೂ ಮಾಡಿದ್ದುಂಟ, ಹ, ಅಥವಾ ಈ ಕಾಲದಲ್ಲಿ ಅವನು ಮಾಡುವಂತಹ ಅನಿವಾರ್ಯತೆ ಅವನಿಗೆ ಏನು ಒದಗಿ ಬಂತು, ಹ, ಇದೆಲ್ಲವನ್ನು ವಿಚಾರಿಸಿ ಕೊಡಬೇಕು ಬಿಟ್ರೆ ಹ್ಮ್, ಭಾವೋದ್ವಿಗ್ನನಾಗಿ ಕೊಡುವುದಲ್ಲ. ಹ್ಮ್, ಆ ನೆಲೆಯಿಂದ ಹ, ಈಗ ಇಷ್ಟು ವರ್ಷಗಳ ಕಾಲ ಯಾವ ದೇಶಾಂತರದ ಶಿಕ್ಷೆಯನ್ನು, ದೇಶ ಬಹಿಷ್ಕಾರದ ಶಿಕ್ಷೆಯನ್ನು ಹ್ಮ್, ಸುಗ್ರೀವನಿಗೆ ನೀನು ಕೊಟ್ಟಿದ್ದೀಯೋ, ಹ, ಇನ್ನು ಮುಂದಾದ್ರೂ ಇದು ನಿನ್ನ ಮಡದಿಯನ್ನು ನಿನಗೆ ಕೊಡ್ತೇನೆ. ಹ್ಮ್, ಇನ್ನೂ ನಿನ್ನಲ್ಲಿ ಆ ಭಾವ ಹುಟ್ಟಲಿಲ್ಲ. ಹ್ಮ್, ಇನ್ನೂ ರುಮೆಯನ್ನು ನಾನು ಬಲಾತ್ಕಾರವಾಗಿ ಇರಿಸಿಕೊಳ್ತೇನೆ ಹ್ಮ್, ಕೇಳುವಂತಹ ಅಧಿಕಾರ ನಿನಗಿಲ್ಲ ಅಂತಲೇ ನೀನು ಮಾತಾಡಿದ್ದಿ. ಹ, ಮೃತೆ, ಹ್ಮ್, ಪ್ರವರಜಿತೆ, ಹ್ಮ್, ಗಂಡನಾದವ ಸತ್ತರೆ ಹ, ಅಥವಾ ಇವಳನ್ನು ತ್ಯಜಿಸಿ ಬೇರೆ ಹೋದ್ರೆ, ಹ್ಮ್, ಆಕೆ ಅನಾಥೆಯಾಗಿ ಅಸಹಾಯಕಳಾಗಿರುವಂತಹ ಕಾಲದಲ್ಲಿ ಹ್ಮ್, ಅದೇ ಗಂಡನ ಸಹೋದರನನ್ನು ವರಿಸಬಹುದು ಅಂತಲೂ ಶಾಸ್ತ್ರ ಆಡ್ತದೆ. ಹ, ಅದು ತಪ್ಪಲ್ಲ. ಹ್ಮ್, ನೀನು ಅಳಿದಿದ್ದಿ ಅನ್ನುವಂತಹ ಭ್ರಮೆಯಿಂದ ತಾರೆ ಸುಗ್ರೀವನ ಜೊತೆಗೆ ಸಿಂಹಾಸನದಲ್ಲಿ ಹೋಗಿ ಕುಳಿತ್ಲು. ಹ್ಮ್, ಇದನ್ನೊಂದು ಔದಾರ್ಯದಿಂದ ನೀನು ಕ್ಷಮಿಸಬೇಕು ಬಿಟ್ರೆ, ಹ್ಮ್, ಅವನ ಮಡದಿಯನ್ನು ನೀನು ಗೊತ್ತಿದ್ದು ಸುಗ್ರೀವ ಬದುಕಿದ್ದಾನೆ ಅಂತ ಗೊತ್ತಿದ್ದು ಹ, ಅವಳನ್ನು ನೀನು ವಶೀಕರಿಸಿಕೊಂಡ ಕಾರಣದಿಂದ ಏನಾಗ್ತದೆ? ಹ್ಮ್, ಆತ ತಾಯಿ ದೋಷ ನಿನಗಂಟುತ್ತದೆ. ಹ್ಮ್, ನೀನು ತಿಳಿದಿದ್ದೀಯ, ಔರಸೀಂ ಭಗಿನೀಂ ವಾಪ್ಯ ಭಾರ್ಯ ಅನುಜಸ್ಯಯ. ಹ್ಮ್, ಹೌದಾ? ಹೌದಪ್ಪ. ತಸ್ಯ ದಂಡೋ ವಧಸ್ಮೃತ. ಹ್ಮ್, ಅಂತವರಿಗೆ ನಿಜವಾಗಿ ಮರಣದಂಡನೆಯನ್ನೇ ಕೊಡಬೇಕು ಅಂತ ಶಾಸ್ತ್ರ ಆಡುತ್ತದೆ. ಹ್ಮ್, ಆದರೂ ಹ, ನಿನಗೆ ಕೇವಲ ಬಾಣ ಪ್ರಯೋಗವನ್ನು ಮಾತ್ರ ಮಾಡಿ ಹ, ವಿಚಾರಣೆಗೆ ಅವಕಾಶವನ್ನು ಕೊಟ್ಟಿದ್ದೇನೆ.
ಹಾಗಾಗಿ ನಾನು ನ್ಯಾಯಾಧೀಶನಾಗಿ ಒಬ್ಬ ಅಧಿಕಾರಿಯಾಗಿ ನೀನು ಆಗ ಹೇಳಿದೆ ನಿನಗೇನು ಪ್ರಯೋಜನ, ಈ ವಿಷಯದಲ್ಲಿ ನಿನಗೇನು ಲಾಭ, ಅಥವಾ ಮಧ್ಯ ಪ್ರವೇಶ ಮಾಡುವುದಕ್ಕೆ ಏನು ಅಧಿಕಾರ, ಒಬ್ಬ ನ್ಯಾಯಾಧೀಶನಾಗಿ ಅರ್ಥಾತ್ ಸೂರ್ಯವಂಶೀಯನಾಗಿ ಸುಗ್ರೀವ ನನ್ನಲ್ಲಿ ಬಂದು ಶರಣಾಗತನಾದ್ದರಿಂದ ನನಗೆ ಬರುವಂತಹ ಅಧಿಕಾರ ಸಿಕ್ಕಿತು. ಪ್ರಯೋಜನ ಏನು ಅದನ್ನ ನಾನು ಆಗಾಡಿದೆ. ಒಬ್ಬ ರಾಕ್ಷಸರನ್ನು ಕೊಂದ ಕಾರಣಕ್ಕೆ ಪ್ರಯೋಜನ ಏನು? ಪ್ರಯೋಜನ ಧರ್ಮಾಚರಣೆಯೇ ಪ್ರಯೋಜನ. ಸರಿ, ಈ ನೆಲೆಯಿಂದ ನಿನಗೆ ನಾನು ಶಿಕ್ಷೆಯನ್ನು ಕೊಟ್ಟವನಿದ್ದೇನೆ. ಸರಿ, ಶಿಕ್ಷೆಯನ್ನು ನೀನು ಕೊಟ್ಟಿದ್ದೇನೆ. ಏನು ಶಿಕ್ಷೆ? ಕಾಯಖಂಡನ. ನೀ ಕೊಂದದ್ದಲ್ವಾ? ಬಾಣ ಪ್ರಯೋಗವನ್ನು ಮಾಡಿದ್ದೇನೆ. ಬಾಣವನ್ನು ಹಿಡ್ಕೊಂಡಿದ್ದೇನೆ ನಾನಿನ್ನು ವಾಮ ಹಸ್ತದಲ್ಲಿ ಹಿಡ್ಕೊಂಡಿದ್ದೇನೆ, ಅದಕ್ಕೆ ಒಳಗೆ ಹೋಗ್ಲಿಲ್ಲ. ಇಲ್ಲದಿದ್ರೆ ಯಾವಾಗಲೂ ಸಾಯ್ತಿದ್ದೇನೆ. ನೀನು ಕೈಯಲ್ಲಿ ಹಿಡ್ಕೊಂಡ ಕಾರಣಕ್ಕಾಗಿ ಅದು ಒಳಗೆ ಹೋಗಲಿಲ್ಲ ಅಲ್ವಾ? ಇಲ್ಲ. ಈಗ ನಿನ್ನಲ್ಲಿ ನಾನು ಪ್ರಶ್ನಿಸುವುದು, ಅಂತರಾತ್ಮ ಅಂತ ಒಂದು ಜಗತ್ತಿನಲ್ಲಿ ಪ್ರತಿಯೊಂದು ಜೀವರಿಗೂ ಇದೆ, ಹೌದಾ? ಹೌದು. ಪ್ರತಿಯೊಬ್ಬನಿಗೂ ಹೃದಿಶ್ಚ ಹೃದಯದಲ್ಲಿರುವಂತದ್ದು. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ನಿರ್ಗುಣಶ್ಚ ಉಪನಿಷತ್ತು ವಾಕ್ಯ ಅದು. ಒಬ್ಬ ಆತ್ಮನ ಒಳಗೆ ಅಂದ್ರೆ ಆತ್ಮನೇ ಪರಮಾತ್ಮ. ಈ ನೆಲೆಯಿಂದ ಅಂತರಂಗದಲ್ಲಿ ಕುಳಿತಂತಹ ಅವನು ಸಾಕ್ಷಿಯಾಗಿ ಮಾಡ್ತಾ ಇರುವುದು ಸರಿಯೋ? ಎರಡು ನೆಲೆಯಿಂದ ವಾಲಿ. ಧೃತಿ ಕ್ಷಮ ದಮ ಅಸ್ತೇಯ ಶೌಚ ಇಂದ್ರಿಯ ನಿಗ್ರಹ ಧೀರ್ ವಿದ್ಯ ಸತ್ಯ ಮಕ್ರೋಧ ದಶಕಂ ಧರ್ಮ ಲಕ್ಷಣಂ, ಇದು ಸ್ಮೃತಿ ವಚನ. ಸರಿ. ಮತ್ತೊಂದುಂಟು, ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನ. ವೇದದಲ್ಲಿ ಇಲ್ಲದಿದ್ರೆ, ಸದಾಚಾರದಲ್ಲಿ ಇಲ್ಲದಿದ್ರೆ, ಸ್ಮೃತಿಯಲ್ಲಿ ಇಲ್ಲದಿದ್ರೆ ನಮ್ಮ ಆತ್ಮಕ್ಕೆ ಪ್ರಿಯವಾಗುವಂತೆ ನಡೆ ಅಂತ ಒಂದು ಮಾತುಂಟು. ಸುದೀರ್ಘ ವರ್ಷಗಳ ಕಾಲ ಸುಗ್ರೀವನನ್ನು ದೂರ ಮಾಡಿ ಅವನ ಮಡದಿಯಾದಂತಹ ರುಮೆಯನ್ನು ಅಂತಃಪುರದಲ್ಲಿ ಇರಿಸಿಕೊಂಡು ಪ್ರಾಮಾಣಿಕವಾಗಿ ನಿನ್ನ ಅಂತರಂಗ ಸುಖಿಸಿದ, ನಿನ್ನ ಅಂತರಾತ್ಮಕ್ಕೆ ಅದು ಸರಿ ಅಂತ ಕಂಡಿದ, ಒಂದು ದಿನವಾದರೂ ಕೂಡ ನೀನು ನಿರ್ಮಳವಾದ ಭಾವದಿಂದ ಇದ್ದೀಯ, ಅದಕ್ಕೆ ಉತ್ತರ ಕೊಡು. ಬದುಕಿನಲ್ಲಿ ಮಾಡಿದ್ದಂತಹ ಯಾವ ಕೃತ್ಯ ಉಂಟು ಅದು ಹಾಗೇ ಅಲ್ವೋ ರಾಮ? ಈಗ ಕುದಿಯುವಂತಹ ನೀರಿನಲ್ಲಿ ಮುಖ ಕಾಣಿಸ್ತದೋ ಹೇಳು? ಇಲ್ವೇ ಇಲ್ಲ ಅಲ್ಲ. ನೀರು ತಣಿಬೇಕು, ತಣ್ಣೀರಿನಲ್ಲಿ ಮಾತ್ರ ಮುಖ ಕಾಣಿಸುವುದು. ಸರಿ. ಇಷ್ಟು ವರ್ಷಗಳ ಕಾಲ ಕುದೀತಾ ಇತ್ತು. ಪ್ರತೀಕಾರ ಮಾಡಬೇಕು ಸುಗ್ರೀವನಿಗೆ, ನಾ ಮಾಡಿದ್ದೆಲ್ಲವೂ ಸರಿ ಹೀಗೆನ್ನುವಂತಹ ಭಾವದಲ್ಲೇ ಇದ್ದವ. ಅದನ್ನೇ ನಾನು ಆಡಿದ್ದು. ನ್ಯಾಯಾಧೀಶನಾಗಿ ಸುಗ್ರೀವನಿಗೆ ನೀನು ಶಿಕ್ಷೆ ಕೊಟ್ಟದ್ದಲ್ಲ, ನಿನ್ನೊಳಗೂ ಒಂದು ಭಾವ ಇತ್ತು. ಆದರೆ ಈ ಕಾಲದಲ್ಲಿ ಕಾಯಖಂಡನ ಹೌದು ಹೀಗೆನ್ನುವಂತಹ ಶಿಕ್ಷೆಯನ್ನು ಕೊಡುವುದರ ದ್ವಾರ ವಾಲಿ ನೀ ತಪ್ಪು ಮಾಡಿದ್ದಿ, ನೀ ಮಾಡಿದಂತಹ ತಪ್ಪು ಇದು ಅಂತ ನೀ ಆಡಿದ್ದಿ. ಹೌದು, ತಪ್ಪು ಮಾಡಿದ್ದೇನೆ, ನಾ ಮಾಡಿದ್ದು ಅಪರಾಧ ಎನ್ನುವ ಭಾವ ನನಗೆ ಇನ್ನೂ ಉಂಟು. ಈಗ ಬರ್ತಾ ಉಂಟು. ನೀ ಆಡಿದ ಮೇಲೆ, ನಿನ್ನ ಬಾಣ ತಾಗಿದ ಮೇಲೆ ಬರ್ತಾ. ಮತ್ತೆ ಇನ್ನೂ ಒಂದುಂಟು, ಮರೆಯಲ್ಲಿ ನಿಂತಹ ರಾಮ ನನಗೆ ಬಾಣ ಪ್ರಯೋಗ ಮಾಡುವ ಮೂಲಕ ಒಂದು ನಾಚಿಕೆಯ ಕೃತ್ಯವನ್ನು ಮಾಡಿದ. ನನ್ನ ಜೀವನದಲ್ಲಿ ಇದು ಅಸಹಜ ಅಂತ ನೀನು ಆಡಿಕೊಳ್ಬೇಕಾದ್ದು, ತಿಳ್ಕೊಳ್ಬೇಕಾದ್ದಿಲ್ಲ. ಯಾಕಂದ್ರೆ ಯಾರು ಅಧಿಕಾರಿಯೋ ಅವನು ಶಿಕ್ಷೆಯನ್ನು ಕೊಟ್ಟ ಮೇಲೆ ಮತ್ತೆ ಆ ಮೇಲು ಲೋಕ ನೀನು ಆಡಿದೆಯಲ್ಲ, ಚಿತ್ರಗುಪ್ತನೇ ಅಲ್ಲಿ ಹೋಗಿದ್ದಾನೆ ನಿಮ್ಮ ವಂಶದವ ಅಂತ, ಆ ಲೋಕದಲ್ಲಿ ಮತ್ತೆ ಪ್ರತ್ಯೇಕವಾಗಿ ಯಮ ಶಿಕ್ಷೆಯನ್ನು ಕೊಡುವುದಕ್ಕಿಲ್ಲ. ಇಲ್ಲಿ ಏದು ಮುಗಿಯುತ್ತದೆ. ಹಾಗಾಗಿ ಆ ಕುರಿತು ನೀನು ಲಜ್ಜೆಗೊಳ್ಬೇಕಾದ್ದಿಲ್ಲ. ಹಾಗಾದ್ರೆ ನೀ ಕೊಟ್ಟಂತಹ ಶಿಕ್ಷೆಯನ್ನು ನಾ ಮನಸ್ವಿ ಒಪ್ಪುತ್ತೇನೆ ಅಂತ ಇದ್ರೆ ನೀ ಏನು ಮಾಡ್ತೀ? ನಾನು ಮುಂದೆ ಬದುಕಬೇಕೆಂಬಾಸೆಯುಂಟೆ ಹಿಂದೆ ಕರಿವೆ ಬಾಣವದು ನೋಯದಂತೆ
ಒಂದೇ ಬುದ್ಧಿಯೊಳಿಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ ಒಂದೇ ಬುದ್ಧಿಯೊಳಿಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ ವಾನರರ ದೀಪನಿ ಕೇಳೆಲ್ಲ ಮಾತಾಗ ವಾಮಹಸ್ತದಿಂದ ಬಾಣವನ್ನು ಹಿಡಿದಿದ್ದಿ. ಹ ವಾಲಿ, ರಾಮ, ನಿನ್ನ ಮನಸ್ಸಿನಲ್ಲಿರುವಂತಹ ಭ್ರಮೆಯನ್ನು, ಹ ನೀನು ಎಡದ ಕೈಯಲ್ಲಿ ಹಿಡಿದಂತಹ ಬಾಣವನ್ನು ಹ ಏಕಕಾಲಕ್ಕೆ ಬಿಡಬೇಕು. ನೀನು ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಹ ನಿಖರವಾದಂತಹ ಗುರಿಯಿಂದ ಹ್ಮ್ ವಾಲಿಯ ಶರೀರವನ್ನು ಇಷ್ಟೇ ಪ್ರವೇಶಿಸಬೇಕು ಅಂತ ಸಂಕಲ್ಪಿಸಿ ನಾನು ಬಿಟ್ಟಂತಹ ಬಾಣ ಅದು. ಹಾಗಾದ್ರೆ ನಾ ಕೈ ಬಿಟ್ರೆ ನೀನು ಕೈ ಬಿಟ್ಟರೂ ಅದು ಮುಂದೆ ಹೋಗುವುದಕ್ಕಿಲ್ಲ, ಹೋಗ್ತಾ ಇಲ್ಲ ಅಲ್ವೇ ಹ್ಮ್ ವಾಲಿ? ರಾಮ, ಜಗತ್ತಿನಲ್ಲಿ ಅಪರಾಧವನ್ನು ಮಾಡದವರು ಯಾರು ಹೇಳು? ಹ್ಮ್ ನಾವು ನೆಲದಲ್ಲಿ ನಡೆಯುತ್ತಾ ಇದ್ದೇವೆ ಅಂತಾದರೆ ಎಡವಿ ಬೀಳಲೇಬೇಕು, ಅದು ಮಾನವ ಸಹಜವಾದ ದೌರ್ಬಲ್ಯ. ಹ ನೀನಾಗ ನನ್ನ ಕುರಿತಾಗಿಯೇ ಹೇಳಿದೆ. ಹ್ಮ್ ಕೈಕೇಯನ್ನು ಬೈದವ, ಹ ದಶರಥನನ್ನು ಬೈದವ, ಹ ಮುಂಭಾಗದಲ್ಲಿ ಮಾತ್ರ ಸಜ್ಜನನಂತೆ ನೀನು ವೇಷವನ್ನು ನಾಟಕವನ್ನು ಮಾಡ್ತಾ ಇದ್ದಿ. ಹ ಮಾನವ ಸಹಜವಾದ ಪ್ರವೃತ್ತಿಯಲ್ಲಿ ಹ ದೌರ್ಬಲ್ಯದ ಕ್ಷಣದಲ್ಲಿ ಹ ನಮಗೆ ಸಹಾಯ ಮಾಡಿದವರನ್ನು, ನಮ್ಮ ಪೂಜ್ಯರನ್ನು ಬೈಯುವುದಿದ್ದದ್ದೇ. ಹ ಆದ್ರೆ ಅದು ಶಾಶ್ವತವಾಗಿ ಅಲ್ಲ, ಹ್ಮ್ ಹ್ಮ್ ಆ ಕ್ಷಣಕ್ಕೆ ಆವರಿಸಿದಂತಹ ಮೌಢ್ಯ. ಹ ನೀವು ಆಕಾಶವನ್ನು ನೀಲಬಣ್ಣ ಅಂತ ಹೇಳ್ತೀರಿ, ಈಗ ಕಪ್ಪು ಕಾಣ್ತಾ ಇದೆ ಅಂತ ಹೇಳುವಾಗಿಲ್ಲ. ಹ್ಮ್ ಯಾಕಂದ್ರೆ ಅದು ಆಕಾಶ ಹೌದು, ಅಲ್ಲಿ ಒಮ್ಮೊಮ್ಮೆ ಕಪ್ಪು ಮೋಡ ಬಂದೇ ಬರ್ತದೆ. ಹ ಅದು ಶಾಶ್ವತವಾದ್ದಲ್ಲ, ಹ್ಮ್ ಅದು ದೂರವಾಗಿ ಹ ಆ ಮೋಡ ಅನ್ನೋದು ಕರೆಗೆ ನೀರಾಗಿ ಹರಿದು ಹ ಮತ್ತೆ ಆಕಾಶ ಅನ್ನೋದು ಶುಭ್ರವಾಗಿ ನೀಲವರ್ಣದಿಂದ ಕಂಗೊಳಿಸಲೇಬೇಕು. ಸರಿ ಅದು ಸಹಜ ಪ್ರಕೃತಿ. ಹ್ಮ್ ಉಳಿದದ್ದೆಲ್ಲ ಪ್ರಕೃತಿ ಅಲ್ಲ, ಅದು ಭ್ರಾಮಕ. ಹ ಹಾಗಾಗಿ ಆ ಭ್ರಾಮಕವಾದ ಜಗತ್ತಿನಿಂದ ನೀನು ಹೊರಗೆ ಬಂದು ಆಲೋಚನೆ ಮಾಡಿದೆ ಅಂತ ಆದ್ರೆ, ಹ ನೀನು ಮತ್ತು ಸುಗ್ರೀವ ಹಿಂದೆ ಹೇಗಿದ್ದದ್ದು ಅಂತ ಅನ್ನುವುದನ್ನು ನನಗೆ ಸುಗ್ರೀವ ಆಡಿದ್ದಾನೆ. ಹ ಸರಳವಾದಂತಹ ಒಂದು ರೂಪಕದಲ್ಲಿ ಆಡುವುದಿದ್ರೆ ಒಂದು ಹಣ್ಣನ್ನು ನೀನು ತಿನ್ನು ಅಂತ ಜಗಳ ಮಾಡ್ತಾ ಇದ್ದವರು. ಹೌದು, ನನ್ನ ತಮ್ಮನಾದಂತಹ ಭರತನ ನೆನಪಾಯ್ತು ವಾಲಿ. ಹ್ಮ್ ತಮ್ಮನನ್ನು ನೀನು ಕ್ಷಮಿಸಬೇಕಿತ್ತು ಅಂತ ನಾನು ಹೇಳುವಲ್ಲಿ, ಹ ಅತ್ತಿಗೆಯನ್ನು ನಾನು ಬರುವಲ್ಲಿವರೆಗೆ ನೀನು ರಕ್ಷಿಸಬೇಕು, ನಿನ್ನ ಹೊಣೆಗಾರಿಕೆ ಅಂತ ಲಕ್ಷ್ಮಣನಲ್ಲಿ ನಾನು ಆಡಿದ್ದೆ. ಹ್ಮ್ ನಾನು ಬರುವ ಕಾಲದಲ್ಲಿ ಆಶ್ರಮದಲ್ಲಿ ಸೀತೆ ಇರಲಿಲ್ಲ. ಹ ಏನು ದೇಶಾಂತರ ಶಿಕ್ಷೆ ಅಂತ ಲಕ್ಷ್ಮಣನಿಗೆ ಹೇಳಿದನ? ಹ ತಲೆ ಕಡಿತೇನೆ ಅಂತ ಹೇಳಿದನ? ಇಲ್ಲ. ಹಾಗಾದ್ರೆ ಒಬ್ಬ ಅಣ್ಣನಾದವ ಕಾಣಿಸಿಕೊಳ್ಳಬೇಕಾದ ಅವನದ್ದಾದಂತಹ ಔದಾರ್ಯದಿಂದ, ಹ್ಮ್ ಅಂತಹ ಒಂದು ಔದಾರ್ಯ ನಿನ್ನಲ್ಲಿ ಇನ್ನು ಮೊಳೆಯಿತು ಅಂತ ಆದ್ರೆ, ಹ ಪ್ರಾಮಾಣಿಕವಾದ ಒಂದು ಪಶ್ಚಾತ್ತಾಪ ಭಾವ ನಿನ್ನಲ್ಲಿ ಉದಯಿಸಿದ್ದ ಹೌದಾದ್ರೆ, ಹ್ಮ್ ವಾಲಿ, ಸುಗ್ರೀವ, ರುಮೆ, ತಾರೆ, ಅಂಗದ ಅಥವಾ ಜಾಂಬವಾದಿಗಳೆಲ್ಲ ಹೇಗೆ ಕಿಷ್ಕಿಂಧೆಯಲ್ಲಿ ಸುಖವಾಗಿ ಬದುಕಿಕೊಂಡಿದ್ರೋ ಹ ಅದೇ ರೀತಿಯಾಗಿ ಬದುಕುತ್ತೇನೆ ಅನ್ನುವಂತಹ ಮಾತನ್ನು ನೀನು ಆಡುವುದಿದ್ರೆ, ಮುಂದಿನ್ನು ಬದುಕಬೇಕೆಂಬಾಸೆ ಉಂಟೆ ಹ ಇದ್ರೆ, ಹ್ಮ್ ಒಂದು ಬಾಣ ಅನ್ನುವುದು ಪ್ರವೇಶಿಸುವಾಗ ಎಷ್ಟು ನೋವಾಗ್ತದೆ, ಅದಕ್ಕಿಂತ ಇಮ್ಮಡಿಯಾದ ನೋವು ಅದನ್ನು ಹಿಂದೆ ಸೆಳೆಯುವಾಗ ಆಗ್ತದೆ. ಹೌದು. ಆದ್ರೆ ನಿನಗೆ ಎಳ್ಳಿನಿತು ನೋವಾಗದಂತೆ ಹ ಆ ಬಾಣವನ್ನು ನಾನು ಹಿಂದಕ್ಕೆ ಕರೀತೇನೆ. ಆದ್ರೆ ಒಂದೇ ಬುದ್ಧಿಯಿಂದ ನೀವೆಲ್ಲರೂ ಸುಖವಾಗಿ ಧರ್ಮಾತ್ಮರಾಗಿ ಇರಬೇಕು. ಆದೀತ ಶ್ರೀರಾಮ, ನಿನ್ನ ಬಾಣದ ನೋವಿಗಿಂತಲೂ ನೀನಾಡಿದಂತಹ ಮಾತಿನ ಪೆಟ್ಟು ನನ್ನ ಅರಿವಿನ ಮೂಲವನ್ನು ಸೇರಿದೆ. ಅಂದ್ರೆ ಅರ್ಥಾತ್ ಏನು? ನನಗೂ ಅರಿವು ಎನ್ನುವುದು ಮೂಡಿದೆ. ಬಾಣದಿಂದ ಆದ್ರೆ ರಕ್ತ ಹೊರಗೆ ಬರ್ತದೆ, ಹೌದು. ಆದರೆ ನಿನ್ನ ಮಾತಿನ ಆ ವಾಗ್ಬಾಣದಿಂದ ಅರಿವು ಹೊರಗೆ ಬರ್ತಾ ಉಂಟು. ಪ್ರಭೋ, ನನಗೆ ಏನು ಉಳಿಸ್ತಿ ಅಂತ ಹೇಳಿ ನಿನ್ನನ್ನು ಬದುಕಿಸ್ತೇನೆ, ಚಂದದಿಂದ ಮೊದಲಿನಂತೆ ಬದುಕಬೇಕು. ನೀ ಬದುಕು ಕೊಡಬಹುದು, ಆದ್ರೆ ನನಗೆ ಬದುಕು ಬೇಡ ಪ್ರಭೋ. ನನಗೆ ಬೇಕಾದ್ದು ನಿನ್ನ ಕರುಣೆ.
ಕರುಣವಿದ್ದರೆ ಸಾಕು ನಿನ್ನ ಪಾದದೆ ಕರುಣವಿದ್ದರೆ ಸಾಕು ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಪರಿಪೂರ್ಣವಾಗಿ ಪಾಲಿಸಿಕೊಳ್ಳಬೇಕೆಂಬ ಕರುಣವಿದ್ದರೆ ಸಾಕು ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ಮೂರು ದಿನದ ಈ ಸಂಸಾರ ಶಾಶ್ವತವಲ್ಲ ಘೋರ ದುಃಖಗಳ ಸಂಹಾರ ಮಾಡುವುದೊಂದು ಕರುಣವಿದ್ದರೆ ಸಾಕು ರಾಮ 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 ಶ್ರೀರಾಮ, ವಾಲಿ, ವಿಚಿತ್ರವಾದಂತಹ ಹುಟ್ಟು ನಮ್ಮದು. ಹೌದಂತೆ. ನಮಗೆ ತಂದೆಯೂ ಒಬ್ಬನೇ, ತಾಯಿಯೂ ಒಬ್ಬನೇ. ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳುಂಟು. ಅದರಲ್ಲಿ ಸಮುದ್ರ ಕುದುರೆ ಅಂತ ಒಂದುಂಟು. ಅದು ಮಾತ್ರ ತಂದೆಯೇ ಮಕ್ಕಳಿಗೆ ಜನ್ಮ ಕೊಡುವುದಂತೆ. ಅದು ಬಿಟ್ರೆ ಅತಿ ವಿಚಿತ್ರ ರೀತಿಯಲ್ಲಿ ಹುಟ್ಟಿಕೊಂಡವರು ನಾವು. ಬದುಕಿನಲ್ಲಿ ತಾಯಿಯ ಪ್ರೀತಿ ಅಂತ ನಮಗೆ ಗೊತ್ತಾಗಲಿಲ್ಲ. ತಾಯಿಯಾದವಳು ಹೇಗೆ? ಅವಳು ಶಿಕ್ಷೆ ಕೊಡುವುದಲ್ಲ, ಅವಳು ಶಿಕ್ಷಣ ಕೊಡುವುದು. ಅದು ನಮಗೆ ಸಿಗಲಿಲ್ಲ. ಈ ಕಾಲದಲ್ಲಿ ನೀನು ನನಗೆ ಶಿಕ್ಷೆಯನ್ನು ಕೊಡುವುದರ ಮೂಲಕ ಶಿಕ್ಷಣವನ್ನು ಕೊಟ್ಟೆ. ಲೋಕ ಶಿಕ್ಷಣಕ್ಕಾಗಿಯೇ ಇಳಿದು ಬಂದವ. ನಿನ್ನ ಕೃತಿಯ ಮೂಲಕ ನೀ ತೋರಿದ್ದು. ನೀ ಆಡ್ತೀಯೋ ಬಿಡ್ತೀಯೋ ಅದಲ್ಲ, ನಿನ್ನ ಬಾಣ ತಾಗಿದ ಮೇಲೆ ನನಗೆ ಸ್ಫುರಿಸಿದಂತಹ ಸ್ಫೂರ್ತಿ ಅದು. ನನಗೆ ಗೊತ್ತುಂಟು ಪ್ರಭು, ನೀನ್ ಯಾರು ಎನ್ನುವುದನ್ನು ಎಲ್ಲರೂ ಹೇಳಬಹುದು ಇಲ್ಲಿ. ಆದ್ರೆ ನೀನು ಏನು ಎನ್ನುವುದು ನನಗೆ ಮಾತ್ರ ಅರಿವಿಗೆ ಬಂದದ್ದು. ಆಡುವುದಕ್ಕೆ ಸುಲಭ. ಸಮುದ್ರ ಮಥನ ಕಾಲದಲ್ಲಿ ನಾ ಬಂದವನೇ. ನಾ ಆಗಲೇ ಆಡುವಾಗ ಹೇಳಿದೆ, ಅಗಣಿತ ಪರಾಕ್ರಮಿ ನಾನು ಅಂತ. ಆದ್ರೆ ನನ್ನ ಪರಾಕ್ರಮವನ್ನು ಮೀರಿದವ ಒಬ್ಬ ನನ್ನ ಪ್ರಾಣವನ್ನು ನನಗೆ ಭಿಕ್ಷೆಯ ರೂಪದಲ್ಲಿ ಕೊಟ್ಟು ಕಳುಹಿಸಿದ್ದ. ಆ ಪ್ರಾಣವನ್ನು ಯಾವಾಗ ಅವ ತಕೊಳ್ತಾನೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ದವ. ಅವ ಕೊಟ್ಟ ಆ ಪ್ರಾಣವನ್ನು ನಾ ಸದ್ಬಳಕೆ ಮಾಡಲಿಲ್ಲ. ಈ ಕಾಲದಲ್ಲಿ ಅವನ ಭಿಕ್ಷೆಯನ್ನು ಅವನೇ ನೈವೇದ್ಯವಾಗಿ ಕೇಳುವಂತಹ ಒಂದು ಪರಿಸ್ಥಿತಿ ಬಂದಾಗ ಅದನ್ನ ಅವನಿಗೆ ಕೊಡುವುದು ಒಳ್ಳೇದು ಅಂತ ನನಗೆ ಗೊತ್ತಾಗಿದೆ. ಅಷ್ಟು ಬಂದ ಮೇಲೆ ನನಗೆ ಬೇಕಾದ್ದೇನು? ಬಂದವ ಯಾರು ಅಂತ ನನಗೆ ಗೊತ್ತುಂಟು. ನರರೂಪಿ ಇರಬಹುದು, ಆದ್ರೂ ಆ ನಿರಾಕಾರ ತತ್ವ ತೋರಿಸುವ ತನ್ನದ್ದಾದಂತಹ ಆ ಅಮೃತತ್ವದ ಹೊಲವನ್ನು ಯಾವ ರೀತಿಯಲ್ಲ ಯಾವ ರೂಪದಲ್ಲಿ ಕೊಡ್ತದೆ ಅದು ಅರಿವಿಗೆ ಬಂದ ಮೇಲೂ ಈ ಕಾಯ ಹುಟ್ಟುವಾಗ ಹೆರುವವರು ಯಾರು ಅಂತ ಗೊತ್ತಿರುವುದಿಲ್ಲ, ಸಾಯುವಾಗ ಹೊರುವವರು ಯಾರು ಅಂತ ಗೊತ್ತಿರುವುದಿಲ್ಲ. 3 ದಿನದ ಬದುಕಿನಲ್ಲಿ ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ, ಬದುಕುವುದು ಒಂದು ದಿನ. ಬದುಕುವ ಒಂದು ದಿನ ಒಳ್ಳೆಯ ಕಾರ್ಯ ಮಾಡದವ ಸಾಯುವ ಕಾಲದಲ್ಲಿ ಆದ್ರೂ ಒಳ್ಳೆಯವರಿಂದ ಸಾಯ್ತೇನೆ ಅಂತ ಗೊತ್ತಾದ ಮೇಲೆ
ಅಯ್ಯೋ ಇನ್ನೂ ಬದುಕ್ತೇನೆ ಎನ್ನುವ ಭಾವ ನನಗೆ ಬಂತು ಅಂತ ಆದ್ರೆ ನನ್ನ ಬದುಕಿಗೆ ಬೆಲೆ ಏನು ಪ್ರಭೋ? ಅರ್ಥವಾಯಿತು. ಭರ್ಜನಂ ಭವ ಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಂ ಯಮಧೂತಾನಾಂ ರಾಮ ರಾಮೇತಿ ಗರ್ಜನಂ. ಅಷ್ಟು ರಾಮ ಅಂತ ಗೊತ್ತಾದ ಮೇಲೆ ನನಗೆ ಬೇಕಾದ್ದು ನಿನ್ನ ಕರುಣೆ ಮಾತ್ರ. ನಿನ್ನ ಕರುಣೆ ಒಂದುಂಟು ಅಂತ ಆದ್ರೆ ಪ್ರಭೋ, ನಾ ಮಾಡಿದ ಪಾಪ ಕಾರ್ಯಗಳೆಲ್ಲವೂ ಕೂಡ ನಿನ್ನ ಬಾಣದಿಂದ ನಿವೃತ್ತಿಯಾದವು ಅಂತ ಭಾವಿಸ್ತೇನೆ. ನನಗೆ ಇನ್ನೇನು ಬೇಡ ಪ್ರಭು. ಬದುಕು ಬೇಡ. ಬದುಕಿದ್ದೇನೆ, ಬದುಕುವಾಗ ಸಾಧಿಸಿದ್ದೇನೆ. ಕೇವಲ ಸಾಗಿಸಿದ್ದಲ್ಲ, ಸಾಧಿಸಿದ್ದೇನೆ. ಪ್ರಪಂಚಕ್ಕೆ ವಾಲಿ ಏನು ಎನ್ನುವುದನ್ನು ತೋರಿದ್ದೇನೆ. ಆದರೆ ಮಾಡಿದಂತಹ ಅಪರಾಧ ಇದು ಲೋಕಕ್ಕೆ ಅದು ಪಾಠ ಆಗಬೇಕು. ಮುಂದೆ ಯಾವ ನಮ್ಮ ಜನಾಂಗವೇ ಇರ್ಲಿ, ಅಲ್ಲ ಮನುಜರೇ ಇರ್ಲಿ, ನರ ವಾನರರಿಗೆ ಇದು ಪಾಠ ಆಗಬೇಕು. ಈ ರೀತಿಯದ್ದಾದಂತಹ ಬದುಕನ್ನು ಯಾರು ಸವೆಸಬಾರದು ಎನ್ನುವುದು ಲೋಕಕ್ಕೆ ಪಾಠ ಆಗಬೇಕು. ಅದು ನಿನ್ನ ಬದುಕಿನ ಮೂಲಕವೇ ಆದ್ರೆ ಒಳ್ಳೇದಲ್ವಾ? ನಿನ್ನ ಬದುಕಿನ ದಾರಿಯಲ್ಲಿ ಬಂದಂತಹ ವಾಲಿಯ ಮೂಲಕ ನೀನು ಲೋಕಕ್ಕೆ ಒಂದು ಪಾಠ ಮಾಡಿದ ಹಾಗೆ ಆಗ್ತದೆ. ಹಾಗಾಗಿ ಇದೋ ನನ್ನ ತಮ್ಮ ಸುಗ್ರೀವ ತುಂಬಾ ತೊಂದರೆ ಕೊಟ್ಟಿದ್ದೇನೆ. ಅವನ ಬದುಕಿನುದ್ದಕ್ಕೂ ಅಳುವ ಹಾಗೆ ಮಾಡಿದ್ದೇನೆ. ಅವ ಮಾಡದಂತಹ ಅಪರಾಧಕ್ಕೆ ಶಿಕ್ಷೆ ಕೊಟ್ಟಿದ್ದೇನೆ. ಅದಕ್ಕಾಗಿ ಅವನಲ್ಲಿ ಕ್ಷಮೆ ಕೇಳ್ತೇನೆ. ಅವನು ಈಗ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಪ್ರಭೋ, ಸುಗ್ರೀವನಿಗೆ ಶರಣಾಗಿ ನೀ ಬಂದದ್ದು ಅಂತ ನಾ ಭಾವಿಸಿದ್ದೆ. ಇಲ್ಲ, ನೀ ಶರಣ್ಯ, ಅವ ಶರಣ. ನನಗೆ ಗೊತ್ತುಂಟು. ನಾನಿಲ್ಲದಿದ್ರೂ ಕೂಡ ನನ್ನಂತವನ ಸಹಾಯ ನಿನಗೆ ಸಿಗಬಾರದು, ಸಿಗಕೂಡದು. ಆದ್ರೆ ಒಳ್ಳೆಯ ಮನಸ್ಸಿನ ಸುಗ್ರೀವ, ಅವನ ಸಹಾಯ ನಿನಗಾಗಲಿ. ಅವ ಸಹಾಯ ಅಂತಲ್ಲ, ನಿನ್ನ ಬದುಕಿನದ್ದಾದ ದಾರಿಯಲ್ಲಿ ಅವನಂತವರಿಗೆ ಒಂದು ಹೆಸರು ಬರಲಿ ಅಂತ, ಅವರ ಸೇವೆಗೆ ಒಂದು ಹೆಸರು ಬರಲಿ. ಕೇವಲ ಅವನಿಗೆ ಮಾತ್ರ ಅಲ್ಲ, ಈ ವಾನರರ ಅಭ್ಯುದಯಕ್ಕೆ ನಾ ಕಾರಣ ಅಂತ ತಿಳ್ಕೊಂಡಿದ್ದೆ. ಇಲ್ಲ ಪ್ರಭೋ, ನೀ ಬಂದ ಮೇಲೆ ನೀ ಕಾರಣನಾಗ್ತಿ. ಹಾಗಾಗಿ ಎಲ್ಲರ ಅಭ್ಯುದಯ ನಿನ್ನ ಸೇವೆಯ ಮೂಲಕ, ರಾಮ ಸೇವೆಯ ಮೂಲಕ ಆಗಲಿ. ನಿನ್ನ ಅಂತರಂಗಕ್ಕೂ ಒಂದು ಮೌಲ್ಯ ಬರುವುದು ಯಾವಾಗ? ನಮ್ಮಂತವರ ಸೇವೆ ಸಿಕ್ಕಿದ್ರೆ, ನನ್ನಂತವರದಲ್ಲ, ನಮ್ಮವರ ಸೇವೆ ಸಿಕ್ಕಿದಾಗ ಅದಕ್ಕೊಂದು ಮೌಲ್ಯ ಬರ್ಲಿ ಅಂತ ನಾ ನಿನ್ನಲ್ಲಿ ಬೇಡ್ತಾ, ಇದೋ ನೀ ಬಿಟ್ಟಂತಹ ಬಾಣವನ್ನು ಹೊರಗೆ ನೋಯದಂತೆ ಎಳೆಯುವುದು ಬೇಡ. ಸರಿ, ಆ ನೋಯದಂತಹ ಜಾಗಕ್ಕೆ ನನ್ನನ್ನು ಕಳುಹಿಸು. ವಾಲಿ, ಅಂತರಂಗ ಶುದ್ಧವಾದ ಮೇಲೆ ಪರಲೋಕದಲ್ಲಿ ಶಿಕ್ಷೆ ಇಲ್ಲ ಅಂತ ನಾನು ಆಡಿದೆ. ಹಾಗಾದ್ರೆ ಭವದ ಬದುಕು ಅನ್ನೋದು ನನಗೆ ಬೇಡ. ಸುಗ್ರೀವನು ನನಗೆ ಸಹಾಯಿಯಾಗಿ ಒದಗುತ್ತಾನೆ. ನಿನ್ನ ಮಗನಾದಂತಹ ಅಂಗದನನ್ನು ನನ್ನ ಸಹೋದರನಂತೆ ನಾನು ನೋಡಿಕೊಳ್ತೇನೆ. ಹೌದು ಪ್ರಭು. ಆದೀತು. ಯಾವ ಅಪೇಕ್ಷೆಯನ್ನು ನೀನು ಬಯಸಿದ್ದೀಯೋ ಅಂತಹ ಶಾಶ್ವತವಾದಂತಹ ಲೋಕ ನಿನಗೆ ಸಿಗಲಿ, ಒಳಿತಾಗ್ಲಿ, ಶ್ರೇಯಸ್ಸಾಗ್ಲಿ. ರಾಮ ರಾಮ. ಬರವ ನೋಡುತ್ತಲಿಪ್ಪ ಭರತ ಸಗೀತದಿ ಸುರಿಯುತ್ತಲಿದೆ ದಿವಸ ಭರದಿಂದಲೈದಬೇಕೆಂದು ವಿಲಂಬವು ಸರಿಯಲ್ಲೆಂದನು ಜನಪ. ಲಕ್ಷ್ಮಣ, ಅಣ್ಣದೇವ, ಎಲ್ಲಿ ಇದ್ದೇವೆ, ಹೇಗಿದ್ದೇವೆ ಅಂತ ಒಮ್ಮೆ ಆಲೋಚಿಸಂತೆ. ಪ್ರಸ್ರವಣ ಪರ್ವತದಲ್ಲಿ ಮಳೆಗಾಲವನ್ನು ಕಳೆದಂತಹ ನಾವು, ಆಮೇಲೆ ನೀನೇ ಕಿಷ್ಕಿಂದೆಗೆ ಹೋಗಿ ಸುಗ್ರೀವನನ್ನು ಎಚ್ಚರಿಸಿ 4 ದಿಕ್ಕಿಗೂ ವಾನರ ಸೇನೆಯನ್ನು ಕಳುಹಿಸಿ, ಕೊನೆಗೂ ಆಂಜನೇಯನ ಸಹಾಯದಿಂದ ದಕ್ಷಿಣ ದಿಕ್ಕಿನಲ್ಲಿ ಈ ಲಂಕಾದ್ವೀಪದಲ್ಲೇ ನನ್ನ ಮಡದಿಯಾದಂತಹ ಸೀತೆ ಇದ್ದಾಳೆ ಅನ್ನುವುದನ್ನು ತಿಳಿದು ಮತ್ತೆ ನಾವು ಸಮುದ್ರದ ದಡಕ್ಕೆ ಬಂದಾಗ ಮತ್ತು ವಿಷಾದವೇ. 100 ಯೋಜನೆ ಇದೆ, ಇದನ್ನು ದಾಟುವುದು ಹೇಗೆ? ವರುಣದೇವನೇ ಹೇಳಿದನಲ್ಲ, ನಮ್ಮಲ್ಲೇ ಒಬ್ಬ ಇದ್ದಾನೆ, ವಿಶ್ವಕರ್ಮನ ಅನುಗ್ರಹದಿಂದಲೇ ಜನಿಸಿದವ,
ಅವನಿಗೆ ಯಾವುದನ್ನು ಹಾಕಿದ್ರು ಅದು ಸಮುದ್ರದಲ್ಲಿ ತೇಲ್ತದೆ, ನೀರಿನಲ್ಲಿ. ಅವನಿಗೆ ಎಲ್ಲವನ್ನೂ ಕಪಿಗಳು ಕೊಟ್ಟು ಸೇತುವೆಯನ್ನು ಮಾಡಿ ಲಂಕಾ ಪ್ರವೇಶವನ್ನು ಮಾಡಿ ಅದೇ ಕಾಲಕ್ಕೆ ರಾವಣನ ಸಹೋದರನಾದಂತಹ ವಿಭೀಷಣನು ಶರಣಾಗತನಾಗಿ ಪ್ರಪನ್ನ ಭಾವದಿಂದ ಬಳಿಗೆ ಬಂದವನು. ಅವನನ್ನು ಒಡಗೂಡಿಕೊಂಡೆವು. ಹೌದು. ನೋಡು, 12-13 ದಿನಗಳ ಹೋರಾಟ ನಡೆಯಿತು. ಯಾರೆಲ್ಲ ಬಲಿಷ್ಠರು ಅಂತ ಜಗತ್ತು ಹೇಳಿತೋ, ಯಾರನ್ನು ಕಂಡಾಗ ದೇವತೆಗಳು ಕೈಕಟ್ಟಿ ನಮಗೆ ಬೆಸಸು ಬೆಸಸು ಅಂತ ಬೇಡಿಕೊಂಡಿದ್ರೋ, ಸುರ ನರ ಭುಜಂಗಮ ಭುವನ ದಲ್ಲಣ ದಶವದನ ಅಂತ ಲೋಕ ಹೇಳಿತೋ, ಅಂತಹ ರಾವಣನು ಧರ್ಮದ ಕಾರಣದಿಂದ ಹತನಾಗಿ ಹೋಗಿದ್ದಾನೆ. ಅರ್ಥಾತ್ ನಾವು ನಡೆಯುವ ದಾರಿ ಧರ್ಮದ ಪಥ ಅಂತ. ಇಂದ್ರಜಿತುವನ್ನು ನೀನು ವಧಿಸಿದೆ. ಅವನ ಹೆಸರೇ ಮೇಘನಾದನಂತೆ, ಆದ್ರೆ ಅವನನ್ನು ಹೇಳುವುದು ಇಂದ್ರಜಿತು. ನೀನು ಯಾವ ರೀತಿಯಾಗಿ ವಧಿಸಿದೆ ಅನ್ನೋದು ಆಮೇಲೆ ನನಗೆ ಅರಿವಾಯಿತು. ಒಂದು ಕ್ಷಣಕ್ಕೆ ವಿಷಾದವಾದರೂ ಬಹುಶಃ ವಿಧಿಯೇ ನಿನ್ನನ್ನು ಆ ರೀತಿಯಾಗಿ ರೂಪಿಸಿದ ಅನ್ನುವ ಸಮಾಧಾನವನ್ನು ನಾನು ಪಡ್ಕೊಂಡೆ. ಸತ್ಯ ಹೇಳ ಅಣ್ಣ, ಏನಪ್ಪ? ಇಂದ್ರಜಿತುವನ್ನು ಕೊಂದದ್ದು ನನ್ನ ಕೈಯಿಂದ ಬಿಡಲ್ಪಟ್ಟಂತಹ ಬಾಣವೇ ಹೌದಾದ್ರೂ ಅದಕ್ಕಿರುವಂತಹ ಬಲ ರಾಮನಾಮದ ಬಲ ಎಂಬುದಾಗಿ ತಿಳಿದ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ. 12 ವರ್ಷ ನಿದ್ರಾಹಾರ ಸ್ತ್ರೀ ಸಂಘ ಅನ್ನವರ್ಜಿತವಾದ ವ್ರತವು ಅನಿರೀಕ್ಷಿತವಾಗಿ ಅಯಾಚಿತವಾಗಿ ನಿನ್ನಿಂದ ಮಾಡಲ್ಪಟ್ಟದ್ದೇ ಇಂದ್ರಾರಿಯ ವಧೆಗೆ ಅಂತ ಆಮೇಲೆ ಗೊತ್ತಾಯಿತು. ಏನೇ ಇರ್ಲಿ, ಇಂದ್ರಾರಿಯೋ, ಅತಿಕಾಯನೋ, ಮಕರಾಕ್ಷನೋ, ರಾವಣ ಕುಂಭಕರ್ಣರೋ, ಪ್ರಹಸ್ತನೋ, ಕುಂಭನಿಕುಂಭರೋ, ಸುಪಾರ್ಶ್ವಕನೋ, ಎಷ್ಟು ಮಂದಿ ಅಲ್ಲವೋ, ಎಲ್ಲರನ್ನು ವಧಿಸಿದ್ದೇವೆ ಈ ಕಪಿಗಳ ಸಹಾಯದಿಂದ. ಆದ್ರೆ ದಿನ ಹೋದ್ದೆಷ್ಟು ಅಂತ ನೋಡಿದೀಯ ನೀನು? ನೋಡಿದ್ರೆ ಚಿತ್ರಕೂಟದಲ್ಲೇ ನಿನ್ನಲ್ಲಿ ನಾನು ಆಡಿದ್ದೆ. ಭರತ ಯಾವ ದಿನವನ್ನು ಹೇಳಿದ್ದಾನೋ ಅದನ್ನು ಬರೆದಿರಿಸು ಮರೆಯದಂತೆ ಅಂತ. ಸಾಧಿಸಬೇಕಾದ್ದನ್ನೆಲ್ಲ ಸಾಧಿಸಿ ಆಗಿದೆ. ಮಾತ್ರವಲ್ಲ, ರಾವಣನ ವಧೆಯೂ ಆಗಿದೆ. ಮರಳಿ ನಾವು ಅಯೋಧ್ಯೆಯನ್ನು ಸೇರಬೇಕಾದಂತಹ ದಿನವೂ ಸಮೀಪಿಸ್ತಾ ಇದೆ. ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಡುವ ತಮ್ಮ ನಾವು? ಭರತ ನಿಮ್ಮ ಸಾಮೀಪ್ಯವನ್ನು ಬಯಸ್ತಾ ಇದ್ದಾನೆ ನಂದಿಗ್ರಾಮದಲ್ಲಿ. ಅಣ್ಣ, ಅಲ್ಲಿಗೆ ಹೋಗಬೇಡುವ ನಾವು? ಅಣ್ಣ, ನಿನ್ನ ಸಾಮೀಪ್ಯವನ್ನು ಎಲ್ಲರೂ ಬಯಸುವವರೇ. ಅದೇ ಕಾರಣಕ್ಕೆ ಅಲ್ವಾ ನಾನು ನಿನ್ನ ಹಿಂಬಾಲಕವನ್ನಾಗಿ ಛಾಯಾನುವರ್ತಿಯಾಗಿ ಬಂದವ. ಸರಿ, ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ಶರಭಂಗರಂತವರು, ಶಬರಿ ಅಂತವರು, ಅಥವಾ ರಾವಣನಿಂದ ಪ್ರಹಾರಕ್ಕೊಳಗಾಗಿ ಇನ್ನೇನು ಪ್ರಾಣವನ್ನು ಬಿಡ್ತೇನೆ ಅನ್ನುವಂತಹ ಭಾವದಲ್ಲಿದ್ದಂತಹ ಜಟಾಯುವು ನಿನಗಾಗಿ ಕಾದುಕೊಂಡಿದ್ದ. ಅದು ನಿನ್ನ ಸಾಮೀಪ್ಯದ ಮಹಿಮೆ ಅಣ್ಣ. ಭರತ ನಿನ್ನ ನಿರೀಕ್ಷೆಯಲ್ಲಿ ಇರ್ತಾನೆ ಅಲ್ಲ? ಇರ್ತಾನೆ. ಆದಷ್ಟು ಬೇಗ ನಾವು ಲಂಕೆಯಿಂದ ಅಯೋಧ್ಯೆ ಕಡೆಗೆ ಹೋಗಬೇಕಾಗಿದೆ. ಅಣ್ಣ, ನಿನ್ನ ನಿರೀಕ್ಷೆಯಲ್ಲೇ ಇನ್ನೊಂದು ಜೀವ ಇದೆ ಅಂತ ಮರ್ತೆ ಬಿಟ್ಟಿಯೇನು? ಯಾರಪ್ಪ ಅದು? ಅಗ್ರಭವ. ಅಗ್ರಭವನೆ ಕೇಳು, ಸೀತೆಯ ಶೀಘ್ರದಿ ಜತೆಗೊಳ್ಳು. ಅಗ್ರಭವನೆ ಕೇಳು, ಸೀತೆಯ ಶೀಘ್ರದಿ ಜತೆಗೊಳ್ಳು, ಸೀತೆಯ ಶೀಘ್ರದಿ ಜತೆಗೊಳ್ಳು. ಉಗ್ರ ಸೆರೆಯ ಪರಿಹರಿಸಿದೆ, ಉಗ್ರ ಸೆರೆಯ ಪರಿಹರಿಸಿದೆ, ತನ ಸಮಗ್ರತೆಗೆ ಇದಕ್ಕೆ ತಡವೆ ಸಗುತ್ತಲಿಗಿ. ಅಗ್ರಭವನೆ ಕೇಳು, ಸೀತೆಯ ಶೀಘ್ರದೆ ಜತೆಗೊಂಡು. ಅಗ್ರಭವ. ಅಣ್ಣ, ತಮ್ಮ ಬರವ ನೋಡುತ್ತಲಿರ್ಪ ಭರತ. ಹೌದು, ಆಶ್ಚರ್ಯ ಇಲ್ಲಣ್ಣ. ಸಾಕೇತದಲ್ಲಿ ಸಮಸ್ತ ಸಾಕೇತವು ನೋಡುತ್ತಾ ಇದ್ದದ್ದು ಬರವೇ. ಯಾಕೆ? ಅಮೃತೋಪಮನಾದಂತಹ ರಾಮ ಕಾಡಲ್ಲಿದ್ದಾನೆ, ಮತ್ತೆ ಅಲ್ಲಿ ಬರವಲ್ಲದೆ ಮತ್ತೇನಿದ್ದೀತು ಹೇಳು? ನಾನಾಡಿದ್ದು ಭರ ಅಂತ. ಇರಲಿ ಅಣ್ಣ, ಎದುರಿಗೆ ನೋಡಂತೆ. 13 ದಿನಗಳ ಕಾಲ ನಮಗಾಗಿ ಹೋರಾಡಿ
ಈಗ ಎಡದಲ್ಲಿ ತಾರೆ ಬಲದಲ್ಲಿ ರುಮೆಯನ್ನಿಟ್ಟುಕೊಂಡು ರಾಮನ ಮುಖವನ್ನೇ ನೋಡುತ್ತಾ ಸಂತೋಷದಿಂದ ನಲಿಯುತ್ತಿರುವಂತಹ ಸುಗ್ರೀವ. ಸರಿ. ಇನ್ನೊಂದು ಕಡೆಯಲ್ಲಿ ರಾಮನಾಮ ವ್ಯಾಹರಣವನ್ನೇ ಮಾಡ್ತಾ ಸಂತೋಷದಿಂದ ತನ್ನನ್ನೇ ತಾನು ಮರೆತು ಕುಣಿಯುತ್ತಿರುವಂತಹ ಹನುಮಂತ. ಹೌದು. ಅವರ ಮುಖದಲ್ಲಿ ಇಂತಹ ಸಂತೋಷವನ್ನು ನಾವು ಯಾವತ್ತಾದರೂ ಕಂಡಿದ್ದೇವೋ? ಕಾರ್ಯವನ್ನು ಪೂರೈಸಿದ್ದೇವೆ ಅನ್ನುವಂತಹ ತೃಪ್ತಿ ಸಂತೋಷ ಕಾಣ್ತಾ ಇದೆ. ಸಮಸ್ತ ಕೀಶಕುಲವೇ ತನ್ನ ಕಾಲ ಕೆಳಗೆ ಬಂದಾಗಲೂ ಈ ಸಂತೋಷವನ್ನು ಸುಗ್ರೀವನಲ್ಲಿ ನಾವು ಕಂಡವರಲ್ಲ. ಅಲ್ಲ. ಸಂಜೀವಿನಿ ಪರ್ವತವನ್ನು ಹೊತ್ತು ಬಂದಂತಹ ಹನುಮ ಅವನಿಂದಾಗಿ ನಾನು ಜೀವಂತವಾಗಿ ಎದ್ದು ನಿಂತಾಗಲೂ ಈ ಸಂತೋಷ ಹನುಮನ ಮುಖದಲ್ಲಿ ನಾವು ಕಂಡವರಲ್ಲ. ಅಣ್ಣ, ನನ್ನ ಮುಖವನ್ನೊಮ್ಮೆ ನೋಡಂತೆ. ಹೌದಪ್ಪ, ಯಾವತ್ತು ಗಂಭೀರವಾಗಿರುವಂತಹ ನೀನೇ ನಗುತ್ತಾ ಇದ್ದಿ. 1 ವರ್ಷಗಳ ಕಾಲ ಈ ಮುಖ ನನ್ನ ಮುಖದಲ್ಲಿ ನಗು ಇತ್ತ? ಇಲ್ಲ. ಇಲ್ಲಲ್ಲ ಅಣ್ಣ. ನಾವೆಲ್ಲರೂ ಬರವನ್ನೇ ಅನುಭವಿಸಿದವರು. ಸೀತಾರಾಮರ ಒಂದಾಗುವಿಕೆಯ ಸುಯೋಗವಾದ ನಿರೀಕ್ಷೆಯಲ್ಲಿ, ಆ ಬರದ ನಿರೀಕ್ಷೆಯಲ್ಲಿ ಇದ್ದವರಣ್ಣ ನಾವು. ಅಣ್ಣ, ಸೀತೆಯನ್ನು ಪಡೆದುಕೊಳ್ಳುವಲ್ಲಿ ಏನೇನೆಲ್ಲ ಮಾಡಿದೆವು ಎನ್ನುವುದಾಗಿ ನೀನೇ ಈಗಾಗಲೇ ಹೇಳುತ್ತಾ ಬಂದಿದ್ದಿ. ಎಂತ ಉಗ್ರ ಸೆರೆಯನ್ನು ಬಿಡಿಸಿದ್ದೇವೆ ಅಥವಾ ನೀನು ಬಿಡಿಸಿದ್ದಿ ಎನ್ನುವುದಾಗಿ. ಸೀತೆಯೊಬ್ಬಳ ಉಗ್ರ ಸೆರೆ ಅಂತ ನಾನು ತಾಯಿಯಾದಂತಹ ಸೀತೆಯ ಉಗ್ರ ಸೆರೆ ಎನ್ನುವುದಾಗಿ ನಾನು ಹೇಳುವುದಲ್ಲ ಅಣ್ಣ. ಸಮಸ್ತ ಲೋಕಕ್ಕೆ ಒಂದು ಲೆಕ್ಕದಲ್ಲಿ ಸೆರೆಯಾಗಿ ಇತ್ತು. ರಾವಣನದ್ದೋ ಅಥವಾ ವಾಲಿಯದ್ದೋ ಕ್ರೌರ್ಯ, ಅವೆಲ್ಲವನ್ನು ಬಿಡಿಸಿ ಲೋಕಕ್ಕೆ ಮಂಗಳವನ್ನು ಹಾಡಿದ್ದಿ. ಆಗಲೇ ಹೇಳಿದ ಹಾಗೆ ಅಣ್ಣ, ಎಲ್ಲರೂ ನಿನ್ನ ನಿರೀಕ್ಷೆಯಲ್ಲೇ ಇರ್ತಾರೆ. ಸರಿ. ಶರಭಂಗರದ್ದು ಒಂದು ರೀತಿಯ ನಿರೀಕ್ಷೆ. ಹೌದು. ಶಬರಿಯದ್ದು ಇನ್ನೊಂದು ರೀತಿಯ ನಿರೀಕ್ಷೆ. ಆದರೆ ತಾಯಿಯಾದಂತಹ ಸೀತೆಯ ನಿರೀಕ್ಷೆ ಹೇಗೆ ಕೇಳಿದರೆ, ಅವಳ ಕುರಿತಾಗಿ ಕವಿಗಳು ಹಾಡುವುದುಂಟು. ರಾಮ ಸೀತೆಯರ ಸಂಬಂಧ ಹೇಗೆ ಕೇಳಿದರೆ, ಮೈಥಿಲ ನಗರ ಸುಲೋಚನಾಲೋಚನ ಚಕೋರ ಚಂದ್ರ ಶ್ರೀರಾಮ. ರಾಮಚಂದ್ರನೆಂಬ ಬೆಳದಿಂಗಳು ಇಲ್ಲದಿದ್ದರೆ ಆ ಚಕೋರ ಪಕ್ಷಿಗೆ ಹಸಿವೆ ಅಲ್ಲವಣ್ಣ. ಎಷ್ಟು ದಿನದಿಂದ ಆ ರಾಕ್ಷಸರ ನೆರಳಿನಲ್ಲಿ ಅಥವಾ ಅಶೋಕವನದಲ್ಲಿ ಶೋಕವನ್ನೇ ಅನುಭವಿಸುತ್ತಿರುವಂತಹ ತಾಯಿಯ ನಿರೀಕ್ಷೆಯನ್ನು ನಮ್ಮ ರಾಮ ಮಾಡ್ತಾನೆ ಮಾಡ್ತಾನೆ ಎನ್ನುವುದಾಗಿ ಸಮಸ್ತ ಕೀಶಕುಲವು ಅಥವಾ ನಿನ್ನ ತಮ್ಮನಾದಂತಹ ನಾನು ನಿರೀಕ್ಷೆಯಲ್ಲಿರುವಾಗ ಅವಳನ್ನು ಒಡಗೊಳ್ಳುವುದನ್ನು ಬಿಟ್ಟು ಭರತನನ್ನು ನೆನೆಸಿಕೊಳ್ಳುವುದು ಸರಿಯೋ ಅಣ್ಣ? ಅಶೋಕ ವನದಲ್ಲಿರುವಂತಹ ನಿನ್ನ ಅತ್ತಿಗೆಯನ್ನು ನಾನು ಕಾಣಬೇಕು, ಅರ್ಥಾತ್ ಅವಳು ನನ್ನ ನಿರೀಕ್ಷೆಯಲ್ಲಿದ್ದಾಳೆ ಅಲ್ವೇ? ಆದೀತು. ಪ್ರಾರಂಭಕ್ಕೆ ಆಕೆಯನ್ನು ಕಂಡಂತಹ ಆಂಜನೇಯನಿದ್ದಾನೆ. ಆಕೆಯ ಬಳಿಗೆ ಹೋಗಿ ವರ್ತಮಾನವನ್ನು ಹೇಳಿ ಯಾವ ಭಾವದಿಂದ ಅವಳಿದ್ದಾಳೆ ಅವಳ ಪ್ರತ್ಯುತ್ತರವನ್ನು ನನಗೆ ತಂದು ಹೇಳಬೇಕು ಅಂತ ನಾನು ಆಂಜನೇಯನಲ್ಲಿ ಆಡಿದ್ದೆ. ನೋಡಿದೆಯಾ? ಅಶೋಕ ವನದ ಕಡೆಗೆ ಹೋದಂತಹ ಹನುಮಂತ ಮರಳಿ ಬಂದವನಿದ್ದಾನೆ. ಒಂದೇ ಮಾತವಳು ಆಡಿದ್ದಂತೆ, ನನ್ನ ಪತಿಯನ್ನು ನೋಡುವಂತಹ ಅಪೇಕ್ಷೆಯಲ್ಲಿ ನಾನಿದ್ದೇನೆ. ಅಲ್ಲೋ ಅಣ್ಣ? ಆದೀತು. ಆದ್ರೆ ನಮಗೆ ಅಧಿಕಾರ ಇಲ್ವಲ್ಲ. ಯಾಕೆ? ಈಗ ಲಂಕೆಗೆ ಅಧಿಕಾರಿ ಯಾರು? ನೀನೇ ಅಲ್ವೋ ಹೋಗಿ ಪಟ್ಟಾಭಿಷೇಕ ಮಾಡಿಸಿ ಬಂದದ್ದು? ಹೌದಪ್ಪ, ನಿನ್ನ ಆಜ್ಞೆಯ ಮೇರೆಗೆ ಸೈಕತ ವೇಳೆಯಲ್ಲಿಯೇ ಒಮ್ಮೆ ಪಟ್ಟಾಭಿಷೇಕ ಆಗಿದೆ ಅವನದ್ದು. ಈಗ ವಿದ್ಯುಕ್ತವಾಗಿ ಮತ್ತೆ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ನಾನು ಆಡಿದ್ದೇನೆ. ಹಾಗಾದ್ರೆ ಲಂಕಾ ರಾಷ್ಟ್ರದ ಅರಸನಾದಂತಹ ವಿಭೀಷಣನೇ ಸೀತೆಯ ಬಳಿಗೆ ಹೋಗಿ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿ ಅವಳನ್ನು ಇಲ್ಲಿಗೆ ಕರೆತರಬೇಕು ಅಂತ ಅವನಲ್ಲಿ ಆಡಿದ್ದೇನೆ. ನೋಡುವ, ಬರ್ಲಿ. ಸರಿ ಅಣ್ಣ, ನಿರೀಕ್ಷೆಯಲ್ಲೇ ಇರುವ. ಸೀತೆ ಬರುವಳು ಏನು ತಾಯಿಗೆ ಕೋತಿಗಳು ಕುಣಿಯುತ್ತೀರೆ ಆತಪನ ಕೂತೆ ಕಂಡು ಮುಳಿದೋ ಆತ ತುಕ್ಷಣ ಅವರ ದಂಡಿದುದ
ವರ ಬೀಳಿದನು ಜಾನಕಿಯ ಬಗೆಗಾಗಿ ಪ್ರಾಣವನೆ ಹೋಮಿಸಿದ ವಾನರರು ನೋಡಲಾಗಿಯೇನು ಹೀನವಲ್ಲಿದು ಸ್ವಯಂವರ ಪಟ್ಟ ಮೆರವಣಿಗೆ ಅನಿರೋಧವಿಲ್ಲದ ಲಕ್ಷ್ಮಣ, ಅಣ್ಣ. ಸೀತೆ ಬರ್ತಾಳೆ. ಹ್ಮ್. ಈ ನೆಲೆಯಿಂದಲೇ ನೋಡಂತೆ. ಇಷ್ಟು ದಿನಗಳ ಕಾಲ ಹೋರಾಟವನ್ನು ಲಂಕೆಯಲ್ಲಿ ಮಾಡಿದಂತಹ ವಾನರರ ವೀರರೆಲ್ಲ ಹ. ಸಂತೋಷದಿಂದ ನಲಿಯುತ್ತಾ ಇದ್ದಾರೆ. ಕುಣಿಯುತ್ತಾ ಇದ್ದಾರೆ ಅಣ್ಣ. ಏನದು? ಸೀತೆಯನ್ನು ನೋಡಬೇಕು ನೋಡಬೇಕು ಎನ್ನುವ ತವಕದಲ್ಲಿ ಹಾಗೆ ಕುಣಿಯುತ್ತಾ ಇದ್ದಾರೆ ಅಣ್ಣ. ಅವರು ಕುಣಿಬೇಕಾದ್ದೇ ಸಹಜ. ಹ್ಮ್. ಆದ್ರೆ ವಿಭೀಷಣನ ನೇಮದಂತೆ ಇಲ್ಲಿರುವಂತಹ ರಾಕ್ಷಸ ವೀರರೆಲ್ಲ ಕೈಯಲ್ಲಿ ದಂಡವನ್ನು ಹಿಡಿದು ಮುಂಭಾಗದಲ್ಲಿ ಕುಣಿಯುತ್ತಿರುವಂತಹ ವಾನರರಿಗೆಲ್ಲ ಶಿಕ್ಷೆಯನ್ನು ಕೊಡ್ತಾ ಅವರನ್ನೆಲ್ಲ ಹಿಂದಕ್ಕೆ ದೂಡ್ತಾ ಇದ್ದಾರಲ್ಲ. ನಿಲ್ಲಿಸುವುದಕ್ಕೆ ಹೇಳು ವಿಭೀಷಣನಲ್ಲಿ. ನಿನ್ನ ಆಜ್ಞೆಯ ಮೇರೆಗೆ ಹೇಳಿದ್ದೆ ಅಣ್ಣ, ನಿಲ್ಲಿಸುವುದಾಗಿ ಹೇಳಿದ್ದೇನೆ. ಪತಿವ್ರತೆ ಆದಂತಹ ಸ್ತ್ರೀಯೇ ಆದರೂ ಯುದ್ಧರಂಗದಲ್ಲಿ ಇರಬಹುದು, ಅನಿವಾರ್ಯವಾದಂತಹ ಸಂದರ್ಭಗಳಲ್ಲಿರಬಹುದು, ಅಥವಾ ಸ್ವಯಂವರ ಮಂಟಪದಲ್ಲಾದ್ರೂ ಇರಬಹುದು. ಆಕೆ ಕಾಣಿಸಿಕೊಂಡಳು ಅಂತಾದ್ರೆ ಅದರಲ್ಲಿ ಅಪರಾಧ ಏನೂ ಇಲ್ಲ. ಇಷ್ಟು ದಿನಗಳ ಕಾಲ ಯಾರನ್ನು ಪಡೆಯುವುದಕ್ಕಾಗಿ ವಾನರ ವೀರರೆಲ್ಲ ಹೋರಾಟ ಮಾಡಿದ್ರು, ಆಕೆಯ ಮುಖದರ್ಶನವೇ ಅವರಿಗೆ ನಿಷೇಧ ಅಂತಾದ್ರೆ ಅವರ ಹೋರಾಟಕ್ಕೇನು ಫಲ ಹೇಳು? ಹೌದಣ್ಣ. ಹಾಗಾಗಿ ನಾನು ಸೀತೆಯನ್ನು ಎಲ್ಲರ ಮುಂಭಾಗದಲ್ಲೇ ನೋಡುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವಳು ದಂಡಿಗೆಯಿಂದ ಇಳಿದು ನನ್ನ ಮುಂಭಾಗಕ್ಕೆ ಬರ್ಲಿ ಅಂತ ವಿಭೀಷಣನಲ್ಲಿ ಹೇಳುವುದಕ್ಕೆ ಹೇಳು. ಸರಿ ಅಣ್ಣ. ಸೀತೆ ಭುಜಾತೆ ಸುನೀತೆ ವಿಖ್ಯಾತಿಯೋ ಸಾತಿಶಯದ ಲಜ್ಜೆಯಿಂದ ಖ್ಯಾತ ಗುಣವ್ರಾತ ಸಂಪ್ರೀತರ ಗುಜಾತನ ತಾತಳುವುದೇ ನೋಡಿ ನಮಿದಿಗೆ ಸೀತೆ ಭುಜಾತೆ. ಈ ಕಾಲಕ್ಕಾಗುವಾಗ ಬದುಕಿನ ಉಸಿರು ರಾಮ ಎಂದು ತಿಳಿದಂತಹ ಸೀತೆಯ ಬದುಕು ಸಾರ್ಥಕವೆಂದು ಎನಿಸಿದ್ದು ಸತ್ಯ. ಅಶೋಕವನವೆಂದೆನಿಸಿದಂತಹ ಸ್ಥಳದಲ್ಲಿ ಶೋಕ ಸಾಗರದಲ್ಲೇ ಮುಳುಗಿದ್ದಂತಹ ನನ್ನ ಬದುಕಿಗೆ ರಾಮನಾಮ ವ್ಯಾಹರಣದ ಒಂದು ಬಿಂದು ಬದುಕನ್ನು ತೋರಿಸಿದ್ದು ಸತ್ಯ. ಒಂದು ಕಾಲದಲ್ಲಿ ರಾಮ ಸೇವಕನೆಂದೆನಿಸಿದಂತಹ ಹನುಮ ಬಂದ ಆಡಿದ ಮಾತುಗಳಿಗೆ ರಾಮನೇ ಬರಬೇಕು ಎನ್ನುವ ಮಾತನ್ನ ಆಡಿ ಕಳಿಸಿದ್ದೆ. ಈ ಕಾಲಕ್ಕೆ ಹನುಮನನ್ನು ನೋಡುವಾಗ ಮಾತು ಬೇಡ, ಜಯದ ಸಿರಿಯೇ ಬಂದಿದೆ ಎನ್ನುವಂತಹ ಭಾವ ಮೂಡಿದ್ದು ಸತ್ಯ. ಮುಂದೊತ್ತಿದ್ರೆ ವಿಭೀಷಣನೇ ಎದುರಾದ ಕಾಲದಲ್ಲಿ ನವ ವಸನವನ್ನು ಆಭರಣವನ್ನು ದಂಡಿಗೆಯನ್ನೇ ಏರಿ ಬರಬೇಕು ಎನ್ನುವುದಾಗಿ ಒತ್ತಾಯಿಸಿ ನನ್ನನ್ನು ಕರೆ ತಂದಿದ್ದಾರೆ. ಒಂದೇ ಆಸೆ ಇದ್ದದ್ದು, ನನ್ನವರು ನನ್ನ ರಾಮಚಂದ್ರ ಪ್ರಭುವನ್ನು ಕಾಣಬೇಕು ಎನ್ನುವುದಾಗಿ ದಂಡಿಗೆಯನ್ನೇ ಏರಿ ಬಂದಿದ್ದೇನಂತೆ. ನೋಡುತ್ತಾ ಇದ್ರೆ ಅನತಿ ದೂರದಲ್ಲಿ ನನ್ನ ಪ್ರಭು ಕಾಣ್ತಾ ಇದ್ದಾರೆ. ಇಳಿದು ತೆರಳುತ್ತೇನಂತೆ. ಸ್ವಾಮಿ, ನಿಮ್ಮ ಪಾದಕ್ಕಾಗಿ ಎರಗಿದ್ದೇನೆ ಸ್ವಾಮಿ, ಪಾದಕ್ಕಾಗಿ ಎರಗಿದ್ದೇನೆ. ಆಯ್ತಲ್ಲ. ಸಂದುದಿ ನಿನ್ನಿಷ್ಟದ ಕಳರನ್ನು ಕೊಂದು ಬಂಧನವ ತಪ್ಪಿಸಿದೆಯೇ, ಮುಂದೆ ನೀ ಮನ ಬಂದ ತೆರದಲ್ಲಿ ಬದುಕು ಸಾಕೆಂದನು ಮುಖವ ನೀಕ್ಷಿಸದೆ. ಸ್ವಾಮಿ, ಪಾದಕ್ಕಾಗಿ ಎರಗಿದ್ದೇನೆ ಸ್ವಾಮಿ.
ಸರ್ವಾಲಂಕಾರದಿಂದ ನನ್ನ ಮುಂಭಾಗಕ್ಕೆ ಬಂದವಳಿದ್ದಿ. ಆಂಜನೇಯ ಅಶೋಕವನಕ್ಕೆ ಬಂದ, ನಿನ್ನನ್ನು ಅರಸುತ್ತಾ ಮುದ್ರೆ ಉಂಗುರವನ್ನು ಕೊಟ್ಟ. ಕುರುಹಿಗಾಗಿ ನೀನು ಚೂಡಾಮಣಿಯನ್ನು ಅವನ ಕೈಯಲ್ಲಿ ಕೊಟ್ಟೆ. ಸತ್ಯ. ಒಂದು ಉಂಗುರ ಸಂಧಿ ನಡೆಯಿತು. ಹೇಳಿದನಂತೆ, ಅಮ್ಮ ನನ್ನ ಹೆಗಲನ್ನು ಏರು ಅಥವಾ ನನ್ನ ಬೆನ್ನನ್ನು ಏರು, ಸಾಗರವನ್ನು ಸರಾಗವಾಗಿ ಲಂಘಿಸಿ ನಿನ್ನ ಪತಿಯಾದಂತಹ ರಾಮನ ಬಳಿಗೆ ನಿನ್ನನ್ನು ತಲುಪಿಸ್ತೇನೆ ಮಗನ ಹಾಗೆ ಅಂತ. ಹೌದು, ಮಾತು ಹೇಳಿದೆಯಂತೆ. ನಾನು ಹಾಗೆಲ್ಲ ಬರುವುದಿಲ್ಲ. ನನ್ನ ಗಂಡ ಕ್ಷತ್ರಿಯನೇ ಆಗಿದ್ದರೆ, ನಿಜ ಅರ್ಥದಲ್ಲಿ ಅವನು ನನ್ನ ಪತಿಯೇ ಆಗಿದ್ದರೆ ಅವನೇ ಲಂಕೆಗೆ ಬರಬೇಕು. ಮಾತ್ರವಲ್ಲ, ರಾವಣಾದಿಗಳನ್ನು ಕೊಂದು ಅವನೇ ಬಿಡಿಸಿ ನನ್ನನ್ನು ಕರ್ಕೊಂಡು ಹೋಗಬೇಕು. ನಿಮ್ಮ ಕುರಿತಾದ ಭಕ್ತಿಯೋ ಶ್ರದ್ಧೆಯೋ ಅಥವಾ ನಿಮ್ಮ ಕುರಿತಾದ ನಂಬಿಕೆಯೇ ಅಲ್ವೇ ಸ್ವಾಮಿ ಅದು? ನಿನ್ನ ಇಚ್ಛೆ ಅನ್ನೋದು ನೆರವೇರಿತಲ್ಲ. ಅಂದ್ರೆ ವೈಯಕ್ತಿಕವಾಗಿ ನಿನ್ನ ಅಪೇಕ್ಷೆ ಏನಿತ್ತು ಅದು ನೆರವೇರಿತಲ್ಲ. ಮತ್ತೆ ಇನ್ನೂ ಒಂದು ತಿಳ್ಕೊ, ನಿನ್ನನ್ನು ಪಡೆಯುವುದಕ್ಕಾಗಿ ಲಂಕೆಗೆ ನಾನು ಬಂದದ್ದೇ ಅಲ್ಲ ಸ್ವಾಮಿ. ನಾನು ಅಗ್ನಿಸಾಕ್ಷಿಯಾಗಿ ಕೊಟ್ಟಂತಹ ಮಾತು, ನಾಳೆ ದಿನ ಪತಿಯಾದಂತಹ ರಾಮನಿಗೆ ಅವನ ಮಡದಿ ಸೀತೆಯನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಹೋಯಿತು, ಅವನು ಹೇಡಿ ಅಂತ ಲೋಕದ ಅಪವಾದ ಬರಬಾರದು. ಇದನ್ನು ಪ್ರಪಂಚ ಮುಖದಲ್ಲಿ ತೋರಿಸಿಕೊಡುವುದಕ್ಕೆ, ಸೂರ್ಯವಂಶದ ಹೆಗ್ಗಳಿಕೆ ಏನುಂಟು ಅದನ್ನು ಮತ್ತೆ ಸ್ಥಾಪಿಸುವುದಕ್ಕೆ ಬೇಕಾಗಿ ನಾನು ಲಂಕೆಗೆ ಬಂದಿದ್ದೇನೆ, ರಾವಣಾದಿಗಳನ್ನು ಕೊಂದಿದ್ದೇನೆ. ಈಗ ನೀನು ಸ್ವತಂತ್ರಳಿದ್ದಿ. ರಾಕ್ಷಸನ ಬಂಧನದಿಂದ ನಿನ್ನ ವಿಮೋಚನ ಆಗಿದೆ, ಅದನ್ನು ನಾನು ಮಾಡಿದವನಿದ್ದೇನೆ. ಈಗ ನಿನ್ನಲ್ಲಿ ನಾನು ಹೇಳ್ತಾ ಇದ್ದೇನೆ, ನಿನ್ನ ಅಪೇಕ್ಷೆ ನನಗಿಲ್ಲ. ಭರತನ ಜೊತೆಗೋ, ವಿಭೀಷಣನ ಜೊತೆಗೋ, ಲಕ್ಷ್ಮಣನ ಜೊತೆಗೋ, ಸುಗ್ರೀವನ ಜೊತೆಗೋ, ಯಾರ ಜೊತೆಗೆ ಹೋಗಬೇಕು ಅಂತ ನಿನಗೆ ಅಪೇಕ್ಷೆ ಉಂಟು ಅವರ ಜೊತೆಗೆ ಹೋಗು. ಈಗ ನಾನು ಸ್ವತಂತ್ರಳೆ. ನೀನು ಸ್ವತಂತ್ರಳು. ಏನು ಆಡ್ತಿದ್ದೀರಿ ಸ್ವಾಮಿ ನೀವು? ನಿನ್ನಾಧೀನ ಕೊಪ್ಪಿದಿ ಧನುಜನಾಕ್ರಮಣಕ್ಕೆ ಸಿಲುಕಿ ಅನುದಿನ ನಿನ್ನ ನಾಮಾಶ್ರಯದೊಳಗಿದ್ದೆ. ಎಣಿಸದಿ ಶಿಕ್ಷೆ ನೀಡುವುದೇ, ಎಣಿಸದೇ ಶಿಕ್ಷೆ ನೀಡುವುದೇ, ತನು ಮನವಿಲ್ಲ ಸ್ವಾಮಿ. ಬದುಕಿನಲ್ಲಿ ನಿಮ್ಮ ಹೆಸರಿನ ಹೂ ಇಟ್ಟಿದ್ದರಿಂದ ಇದು ಚಾರು ಕೇಶಿಯಾದದ್ದು ನನ್ನದು. ಅಂತಹ ಮುಡಿಯನ್ನು ನಿಮ್ಮ ಪಾದಕ್ಕಾಗಿ ಎರಗಿದಾಗ ಕೈ ಎತ್ತಿ ಮೇಲೆ ಎಬ್ಬಿಸದೆ ಸ್ವತಂತ್ರಳು ನೀನು ಎನ್ನುವುದಾಗಿ ಹಾಡ್ತಾ ಇದ್ದಿರಲ್ವೇ ಸ್ವಾಮಿ? ನಿನ್ನ ಇಚ್ಛೆ ಬಂದವರ ಜೊತೆಗೆ ನೀನು ಹೋಗಬಹುದು, ಅವರ ಆಶ್ರಯದಲ್ಲಿ ಇರಬಹುದು. ನಿಮ್ಮನ್ನು ಉಳಿದು ನನಗೆ ಬೇರೆ ಇಚ್ಛೆ ಉಂಟೆ ಸ್ವಾಮಿ? ಪ್ರಶ್ನೆಯೇ ಮೂಡುತ್ತದೆ ಸ್ವಾಮಿ. ಯಾವ ಕಾಲಕ್ಕೆ ಶಿವ ಧನುರ್ಭಂಜನವನ್ನು ಮಾಡಿದಂತಹ ನಿಮ್ಮನ್ನೇ ಬದುಕು ಎನ್ನುವುದಾಗಿ ತಿಳಿದು ನಡೆದವಳು ನಾನು. ಸ್ವಾಮಿ, ನೀವೇ ಆಡಿದವರು. ಹಾರದ ದೂರವನ್ನೂ ಕೂಡ ಸಹಿಸದೆ ನಾವಿಬ್ಬರು ಕೂಡ ಜೊತೆಯಲ್ಲಿದ್ದವರಲ್ವೇ ಸ್ವಾಮಿ? ಅಂತಹ ನಮ್ಮ ಬದುಕಿನಲ್ಲಿ ನಿಮ್ಮ ಛಾಯಾನುವರ್ತಿಯಾಗಿಯೇ ನಡೆದವಳು ನಾನು. ಪ್ರತಿಮೆ ಇಲ್ಲದಿದ್ದರೆ ಛಾಯೆಗೆ ಅಸ್ತಿತ್ವ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ಸ್ವಾಮಿ? ಒಮ್ಮೆ ಯೋಚಿಸಿ ಸ್ವಾಮಿ. ನೀವು ಆಡ್ತೀರಿ, ಇಲ್ಲಿ ಬಂದದ್ದು ನಿನಗಾಗಿ ಅಲ್ಲ, ಪರಂಪರೆಯ ಮಾನ ಉಳಿಸುವುದಕ್ಕಾಗಿ, ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎನ್ನುವುದಾಗಿ ಆಡ್ತಾ ಇದ್ದೀರಿ ಸ್ವಾಮಿ. ಇಲ್ಲಿಗಾಗಿ ಬಂದ ನಾನು ನೋಡುವ ಕಾಲದಲ್ಲಿ ರಾಮ ಮಂತ್ರವನ್ನೇ ಜಪಿಸುತ್ತಾ ಒಂದು ಜೀವಿಯಾಗಿ ಬದುಕಿದ್ದೆ ಅಷ್ಟೇ. ಬಿಟ್ರೆ ನಿಮ್ಮ ಮಾತನ್ನು, ನಿಮ್ಮ ನೆನಪನ್ನು ಬಿಟ್ಟು ಬೇರೆ ಬದುಕಿಲ್ಲ ಸ್ವಾಮಿ ನನಗೆ. ಹುಣ್ಣಿಮೆಯಲ್ಲಿ ಬರುವಂತಹ ಚಂದ್ರನಲ್ಲಿ ರಾಮಚಂದ್ರನ ಮುಖವನ್ನು ನಾನು ನೋಡ್ತಾ ಇದ್ದೆ.
ಆ ಚಂದ್ರನ ಮುಖವನ್ನೇ ನೀವು ನೋಡುವಾಗ ನಿಮ್ಮ ಮುಖವನ್ನೇ ಅದರಲ್ಲಿ ನೋಡುತ್ತೇನೆ ಎನ್ನುವ ಭಾವ ಬಿಟ್ರೆ ಅಲ್ಲಿ ಬೇರೆ ನೆನಪಿರ್ಲಿಲ್ಲ ಸ್ವಾಮಿ. ಬದುಕು, ಈ ದೇಹ ಎಲ್ಲವೂ ರಾಮನಿಗೆ ಅರ್ಪಿತ ಎನ್ನುವುದಾಗಿ ಬದುಕಿದವಳು ನಾನು. ಈ ಕಾಲಕ್ಕಾಗಿ ನೀವು ಹಾಡುತ್ತಾ ಇದ್ದೀರಿ, ಯಾರ ಜೊತೆಗಾದ ತೆರಳು ಎನ್ನುವುದಾಗಿ. ಸ್ವಾಮಿ, ನಿಮ್ಮ ಕರಾವಲಂಬನವನ್ನು ಬಿಟ್ಟು ಬೇರೆ ಆಶ್ರಯ ನನಗೆ ಉಂಟೆ ಸ್ವಾಮಿ? ಏನು ಸ್ವಾಮಿ ಈ ರೀತಿಯಾಗಿ ನನಗೆ ಶಿಕ್ಷೆ ಕೊಡುತ್ತಿದ್ದೀರಿ? ಏನು ತಪ್ಪು ಮಾಡಿದ್ದೇನೆ ಸ್ವಾಮಿ? ಏನು ತಪ್ಪು ಮಾಡಿದ್ದೇನೆ ನಾನು? ನೀನು ಎಷ್ಟು ಆಡಿದರೆ ಏನು ಜಾನಕಿ? ಎಂತಾದೊಡನೆಯೇ ಸಂಪರ್ಕದಿ ಸಿಲುಕಿದ ಕಾಂತೇನಿ ನಾದಿ ವೈದೇಗಿ ಇಂತಾದ ಮೇಲಿನ್ನು ಸಂಬಂಧವೆನಗಿಲ್ಲ. ಬಿಂದಿರುಗಿಲ್ಲಿಂದ ಭರದಿ ಎಂತಾದಡನಯ್ಯ ವೈದೇಹಿ, ಸ್ವಾಮಿ, ನಿನ್ನ ಭಾವವನ್ನೇನೋ ನೀನು ಪ್ರಾಮಾಣಿಕವಾಗಿ ಆಡಿಕೊಳ್ಳಬಹುದು. ಆದರೆ ನಾವಾಗಿ ನಮ್ಮ ಮೈಗೆ ಕೆಸರು ಅಂಟಿಸಿಕೊಂಡ್ರು, ಬೇರೆಯವರು ತಂದು ಮೆತ್ತಿದ್ರು ಕೆಸರಾಗುವುದು ನಮ್ಮ ಮೈಗೆ ಅನ್ನೋದು ನೆನಪಿರ್ಲಿ. ಸ್ಪಷ್ಟ ಹೇಳಬೇಕಾ? ಹೇಳಿ ಸ್ವಾಮಿ. ರಾವಣಾಂಕ ಪರಿಭ್ರಷ್ಟ. ಅಯ್ಯೋ, ದುಷ್ಟನಾದಂತಹ ರಾವಣನ ಕಣ್ಣುಗಳಿಂದ ವೀಕ್ಷಿಸಲ್ಪಟ್ಟವಳು ನೀನು. ಇನ್ನೂ ನೇರವಾಗಿ ಹೇಳುವುದಿದ್ರೆ ರಾವಣನ ತೊಡೆಯಿಂದ ಜಾರಿ ಬಂದವಳು. ಅಯ್ಯೋ ರಂಗನಾಥ, 10 ತಿಂಗಳುಗಳ ಕಾಲ ಅವನ ಆಧೀನದಲ್ಲಿದ್ದವಳು. ನಿನ್ನ ಮೇಲೆ ಅಪವಾದ ಬಾರದಿರುವುದಕ್ಕುಂಟೆ, ಅವನು ನಿನ್ನನ್ನು ನೋಡದಿರುವುದಕ್ಕುಂಟೆ. ಅಂತಹ ಚೆಲುವೆ ನೀನು. ವೈದೇಹಿ, ಸ್ವಾಮಿ, ನೇತ್ರ ರೋಗ ಬಂದವನಿಗೆ ಬೆಳಕನ್ನೋ ಸೂರ್ಯನನ್ನೋ ನೋಡುವುದಕ್ಕಾಗುವುದಿಲ್ಲ. ನಿನ್ನನ್ನು ನೋಡುವುದಕ್ಕೆ ನನಗೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಇನ್ನೂ ಹೋಗಿ ಕಾಡಿನಲ್ಲಿರುವುದಲ್ಲ. ಭರತನಿಗೆ ಕೊಟ್ಟ ಮಾತಿನಂತೆ ನಾಳೆಯ ದಿನ ಅಯೋಧ್ಯೆಗೆ ಹೋಗಿ ಅಲ್ಲಿಯ ಸಿಂಹಾಸನದಲ್ಲಿ ನಾನು ಚಕ್ರವರ್ತಿಯಾಗಿ ಅಭಿಷೇಚನವನ್ನುಗೊಳ್ಳಬೇಕಾದವ. 10 ತಿಂಗಳುಗಳ ಕಾಲ ಯಾರೋ ಒಬ್ಬ ಪರಪುರುಷನ ಸೆರೆಯಲ್ಲಿದ್ದಂತಹ ನಿನ್ನನ್ನು ನಾನು ಕರ್ಕೊಂಡು ಹೋದೆ ಅಂತಾದ್ರೆ ನಾಳೆಯ ದಿನ ಅಯೋಧ್ಯೆಯ ಜನರ ಮುಂಭಾಗದಲ್ಲಿ ತಲೆ ಎತ್ತಿ ನಡೆಯುವುದಕ್ಕಾದ್ರೂ ನನಗೆ ಸಾಧ್ಯವಾದೀತೆ? ನಮ್ಮ ವಂಶದ ಹಿರಿಮೆ ಏನು, ವ್ಯಕ್ತಿಗತವಾಗಿ ರಾಮ ಏನು, ನೀನು ಮಾಡಿದಂತಹ ಕುಕೃತ್ಯ ಏನು, ಇಷ್ಟನ್ನು ತಿಳಿದು ನಾನು ನಿನ್ನನ್ನು ಪರಿಗ್ರಹಿಸಿದೆ ಅಂತಾದ್ರೆ ನಾಳೆ ಜನ ನನ್ನನ್ನು ದೂಷಿಸ್ತಾರೆ. ಹಾಗಾಗಿ ನಾನು ಆಡ್ತಾ ಇದ್ದೇನೆ. ಇದೋ ಬಂಧನದಿಂದ ಬಿಡಿಸಿ ಬಿಟ್ಟ ಹಸುವಿನಂತೆ ನೀನು ಸ್ವೇಚ್ಛೆಯಿಂದ ಸ್ವತಂತ್ರಳಾಗಿ ನಿನಗೆ ಬೇಕಾದಲ್ಲಿಗೆ ಹೋಗಬಹುದು, ನನ್ನ ಜೊತೆಗೆ ಬೇಡ. ನನ್ನ ರಾಮ ಈ ಒಂದು ಮಾತನಾಡ್ಲಿಕ್ಕೆ ಹೇಗೆ ಸಾಧ್ಯ ಸ್ವಾಮಿ? ಹೀಗೆ ಬೇಡುವುದೇ ದುಷ್ಟನು ತರುವಾಗ ಮೈಸೂಕಿದೆ, ದುಷ್ಟನು ತರುವಾಗ ಮೈಸೂಕಿದೆ. ಆಗ ನಾನ ಸಹಾಯಳಲ್ಲವೇ ಬೆದರುದ ಕೂಗಿ ಕಂಗೆಟ್ಟಿನಲ್ಲಿ ಕಾಯ್ದವರಿಲ್ಲ. ಬೆದರುತ ಕೂಗಿ ಕಂಗೆಟ್ಟಿನಲ್ಲ ಕಾಯ್ದವರಿಲ್ಲ. ಹೀಗೆ ಬೀಳುವುದೇ ರಾಮ ಆ
ರಾಮನಾಡುವ ಮಾತೇ ಇದು ಎನ್ನುವಂತಹ ಆಶ್ಚರ್ಯವೋ ದುಕುಡವೋ ಮನಸ್ಸಿನಲ್ಲಿ ಮೂಡುತ್ತಾ ಉಂಟು ಸ್ವಾಮಿ. ಹಾಡುವಾಗ ಆಡಿದ್ರೆ ನೂತನ ವಸನ, ಆಭರಣ, ದಂಡಿಗೆ ಎಲ್ಲವೂ ನಾನು ಬಯಸಿದ್ದೆ ಸ್ವಾಮಿ. ಬಂದಂತಹ ವಿಭೀಷಣ ಆಡಿದ, ತವರು ಮನೆಯಿಂದ ಹೋಗುವಾಗ ಮಗಳಿಗಾಗಿ ಕೊಂಡೊಯ್ಯುವಂತೆ ನಿನ್ನನ್ನು ಕಳಿಸ್ತೇನೆ ತಾಯಿ ಎನ್ನುವುದಾಗಿ. ನಿಮ್ಮನ್ನು ನೋಡುವುದಕ್ಕಾಗಿ ಹೀಗೆ ಬರದೆ ಇನ್ನು ಹೇಗೆ ಬರಲಿ ಸ್ವಾಮಿ? ಅದನ್ನೇ ಹೊತ್ತು ಬಂದಂತಹ ನಾನು ಪಾದಕಾನತಲಾಗುವಾಗ ಹೇಗೆ ಬೇಕು ಹಾಗೆ ಹೋಗು ಎನ್ನುವ ಮಾತು ನಿಮ್ಮಿಂದ ಬರುವಾಗ ದಾರಿ ಏನಿದೆ ಸ್ವಾಮಿ ನನಗೆ? ಆ ಆಶ್ಚರ್ಯವನ್ನೇ ತಡೆಯಲಾಗದಿರುವಾಗ ನಿಮ್ಮ ಬಾಯಿಂದ ಬೇರೆಯವನ ಕಣ್ಣಿಗೆ ಬಿದ್ದವಳು ಶ್ರಾವಣಂಕ. ಅಯ್ಯೋ ಅಯ್ಯೋ ದೇವ ಸ್ವಾಮಿ, ಸತ್ಯ ಮಾತನ್ನು ತಪ್ಪಿ ನಡೆದ ಕಾರಣದಿಂದ ಅವನ ಮೈ ಸೋಕಿದ್ದು ಹೌದು ಸ್ವಾಮಿ. ರಾವಣಾಂಕ ಪರಿಭ್ರಷ್ಟೆಯಾದದ್ದು ಸತ್ಯ. ನಾನು ಸತ್ಯ ಯಾವುದೇ ರೀತಿಯಾದಂತಹ ಆಲಂಬನವಿಲ್ಲದೆ ಅನಾಥೆಯಾಗಿ ಹೋಗಿದ್ದೆ ಸ್ವಾಮಿ. ಆ ಅನಾಥೆಯಾದ ನಾನು ಈ ಕಾಲಕ್ಕೆ ಮತ್ತೆ ಅನಾಥೆಯಾಗ್ತಾ ಇದ್ದೇನೆ ಸ್ವಾಮಿ. ನೀವು ಬಿಟ್ಟರೆ ನಾನಿನ್ನು ಅನಾಥೆ ಸ್ವಾಮಿ, ಅನಾಥೆ ಸ್ವಾಮಿ. ಏನು ಮಾಡ್ಲಿ ಸ್ವಾಮಿ, ನಾನಿನ್ನು ಏನು ಮಾಡ್ಲಿ? ಅಸಹಾಯಕಳಾಗಿ ರಾವಣ ನಿನ್ನನ್ನು ಒಯ್ಯುವಾಗ ಮೈ ಸೋಂಕಿ ಹೋಯಿತು ಅಂತ ಹೇಳ್ತಿ ಜಾನಕಿ. ಹಾಗಾಗುವುದಕ್ಕೆ ಕಾರಣ ಏನು ಅನ್ನುವುದನ್ನು ತರ್ಕಿಸಿದೆಯಾ? ಸ್ವರ್ಣ ಲಂಕೆಗೆ ನೀನು ಬರಬೇಕು ಅಂತಾದ್ರೆ ಹಿನ್ನೆಲೆಯ ಘಟನೆಯನ್ನು ಒಮ್ಮೆ ನೆನಪಿಸಿಕೊ. ಕನಕ ಮೃಗವು ಮಿಂಚಿದುದಕ್ಕೆ, ಕನಕ ಲಂಕೆ ಸೇರಿದುದಕ್ಕೆ, ಕನಕ ಗರ್ಭ ಹೊಣೆಯು ನಿನ್ನ ಹಣೆಯ ಬರದಕ್ಕೆ, ಕನಕ ಮೃಗವು ಮಿಂಚಿದುದಕ್ಕೆ. ಸ್ವಯಂಕೃತ ಅಪರಾಧ ಅಂತ ಒಂದಿದೆ. ಅಯೋಧ್ಯೆಯಿಂದ ನಾನು ಕಾನನಕ್ಕೆ ಹೊರಡುವ ಕಾಲದಲ್ಲೇ ನಿನ್ನಲ್ಲಿ ವಿಧ ವಿಧವಾಗಿ ಹೇಳಿದೆ. ಕಾಡಿನಲ್ಲಿ ದುಷ್ಟಮೃಗಗಳ ಉಪಟಳ ಇರ್ತದೆ, ಕಾಡಿನಲ್ಲಿ ಬದುಕುವುದು ಕಷ್ಟ. 14 ವರ್ಷಗಳ ಕಾಲ ನೀನು ಅತ್ತೆಯಂದಿರ ಮಾವನ ಸೇವೆಯನ್ನು ಮಾಡ್ತಾ ಅಯೋಧ್ಯೆಯಲ್ಲಿರು. ಏನಾಡಿದೆ ನೀನು? ರಘುವೀರ ನೀನನ್ನ ನಗಲಿ ಹೋಗುವೆಯ. ಅಗಜೆಯ ಅರಸನ ಬಿಲ್ಲನ್ನು ಎತ್ತಿದ ದಿನದಿಂದ ನಾವಿಬ್ಬರೂ ಬೇರಾದದ್ದಿಲ್ಲ. ನನ್ನ ಪೌರುಷವನ್ನು ಬಡಿದೆಬ್ಬಿಸುವಂತಹ ಮಾತನ್ನಾಡಿದೆ. ಪುರುಷ ವೇಷವನ್ನು ತೊಟ್ಟಂತಹ ಹೆಣ್ಣಿಗಲ್ಲ ನನ್ನ ತಂದೆ ನಿನ್ನನ್ನು ಕೊಟ್ಟದ್ದು ಅಂತ. ಇಲ್ಲ, ವಿಷ ಕುಡಿದು ಸಾಯ್ತೇನೆ ಅಂತ ಹೇಳಿದೆ. ರಾಮನನ್ನಗಲಿ ನನ್ನ ಜೀವವೇ ಇಲ್ಲ, ನಿಮ್ಮನ್ನು ಬಿಟ್ಟರೆ ಅರೆ ಕ್ಷಣ ನನ್ನ ಜೀವನಿಲ್ಲದು ಅಂತ ಹೇಳಿದೆ. ನೀನೆಲ್ವ ಹೇಳಿದ್ದು? ಕನಕ ಮೃಗವನ್ನು ಕಂಡಾಗ ಏನು ಹೇಳಿದೆ? ಕಂಚುಕವನ್ನಾದ್ರೂ ಮಾಡಿ ಧರಿಸ್ತೇನೆ ಎನ್ನುವುದಾಗಿ ಹಾಡಿದವಳು. ಅರಸಿ, ನೀ ಸುಮ್ಮನೆ ಭ್ರಮೆಗೊಳ್ಳಬೇಡ. ಅದು ಕನಕದ ಮೃಗ ಅಲ್ಲ, ಅದು ರಾಕ್ಷಸರು ಮಾಡಿದಂತಹ ಮಾಯೆ ಅಂತ ಹೇಳುವಾಗ ಏನಾಡಿದೆ? ಅಜಿಂಕ್ಯ ನನ್ನ ಹತ್ತಿರ ಇಲ್ಲದಿದ್ದರೆ ಒಂದು ಕ್ಷಣ ನನ್ನ ಜೀವನಿಲ್ಲದು. ಎಷ್ಟು ನಾಲಿಗೆ ನಿನಗೆ? ಅಯೋಧ್ಯೆಯಿಂದ ಹೊರಡುವಾಗ ರಾಮನಿಲ್ಲದಿದ್ದರೆ ಜೀವನಿಲ್ಲದು. ಪಂಚವಟಿಗೆ ಬಂದ ಮೇಲೆ ಕನಕ ಮೃಗವನ್ನು ಕಾಣದಿದ್ದರೆ ಜೀವನಿಲ್ಲದು. ಹಾಗಾದ್ರೆ ಸ್ವರ್ಣ ಲಂಕೆಗೆ ನೀನು ಬರುವುದಕ್ಕೆ ಕಾರಣವೇ ಆ ಕನಕ ಮೃಗ. ಒಂದು ಜಿಂಕೆ ನೀನು ಬಯಸಿದ ಕಾರಣಕ್ಕಾಗಿ ಚಿನ್ನದ ರಾಜ್ಯಕ್ಕೆ, ಚಿನ್ನದ ಲಂಕೆಗೆ ನೀನು ಬರಬೇಕಾಗಿ ಬಂತು. ಸ್ವತಃ ನಿನ್ನಲ್ಲೇ ಅಪರಾಧವಿರುತ್ತ ನಿನ್ನನ್ನು ರಕ್ಷಿಸಿಕೊಂಡಿದ್ದಂತಹ ಲಕ್ಷ್ಮಣನಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ, ಅವನು ಆಶ್ರಮದಿಂದ ಪರ್ಣಕುಟೀರದಿಂದ ಹೊರಗೆ ಹೋಗುವಂತೆ ಮಾಡಿ, ಮತ್ತೆ 7 ರೇಖೆಗಳನ್ನು ಹಾಕಿದ್ದನ್ನು ಧಿಕ್ಕರಿಸಿ, ರಾವಣ ಅನ್ನುವಂತಹ ಸನ್ಯಾಸಿಗೆ ಭಿಕ್ಷೆಯನ್ನು ಕೊಡುವುದಕ್ಕೆ ನೀನು ಮುಂದೆ ಬಂದೆ ಅಂತಾದ್ರೆ ಅದರ ಅರ್ಥ ಏನು ಗೊತ್ತಾ? ಕನಕ ಮೃಗ, ಕನಕ ಲಂಕೆ, ಇದೆಲ್ಲವೂ ನಿನ್ನ ಜೀವನದಲ್ಲಿ ಬರುವುದಕ್ಕೆ ಕಾರಣ ಕನಕ ಗರ್ಭನಾದಂತಹ ವಿಧಿ ನಿನ್ನ ಹಣೆಯಲ್ಲಿ ಬರೆದದ್ದು. ಕಾಲೋಹಿ ದುರತಿಕ್ರಮ. ಹಾಗಾಗಿ ನೀನು ಮಾಡಿದಂತಹ ಅಪರಾಧಕ್ಕೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಇಲ್ಲ, ನೀನು ಮಾಡಿದ್ದಕ್ಕೆ ನೀನೇ ಅನುಭವಿಸು. ಅನರಣ್ಯಕ ಅನ್ನುವಂತಹ ನಮ್ಮ ಸೂರ್ಯವಂಶೀಯನಾದ ಅರಸನನ್ನು
ರಾವಣ ವಧಿಸಿದ ಕಾಲದಲ್ಲೇ ಒಂದು ಮಾತು ಹೇಳಿದ್ದನಂತೆ ಅವನು ಸಾಯುವ ಕಾಲಕ್ಕೆ, ಮುಂದೆ ನಮ್ಮ ವಂಶದಲ್ಲೇ ಜನಿಸುವಂತಹ ರಾಮನಿಂದಲೇ ನಿನಗೆ ಮರಣ. ಬಹುಶಃ ನಿನ್ನನ್ನು ಮಾಧ್ಯಮವನ್ನಾಗಿ ಇರಿಸಿಕೊಂಡು ಆ ಭಗವಂತನೇ ಈ ಲಂಕೆಗೆ ನನ್ನನ್ನು ಕರೆತಂದ ಅಂತ ನಾನು ಭಾವಿಸ್ತೇನೆ. ನನ್ನ ಹಿರಿಯವ, ನಮ್ಮ ವಂಶದ ಪೂಜ್ಯ, ಅವನು ಹೇಳಿದಂತಹ ಶಾಪವಾಕ್ಯವನ್ನು ಪೂರೈಸಿದಂತಹ ಒಂದು ತೃಪ್ತಿ ನನಗಿದೆ, ಹೊರತು ನಿನ್ನನ್ನು ಬಯಸಿ ಬಂದವನಲ್ಲ. ನೀನು ಸ್ವತಂತ್ರಳಿದ್ದಿ, ಎಲ್ಲಿಗೆ ಬೇಕಾದ್ರೂ ಹೋಗು. ನೀನು ನಾನು ಸ್ವತಂತ್ರಳಿದ್ದೇನೆ, ಮನ ಬಂದಂತೆ ಚಲಿಸಬೇಕು. ನಿಮ್ಮನ್ನು ಬಿಟ್ಟರೆ ನನಗೆ ದಾರಿ ಉಂಟೆ ಸ್ವಾಮಿ. ಅದು ಬಿಡಿ, ಹೇಳಿದ್ರಿ ಹಸುವನ್ನು ಬಿಟ್ರೆ ಅದು ಮತ್ತೆ ಎಲ್ಲಿಗೆ ಸೇರಬೇಕು ಸ್ವಾಮಿ? ತನ್ನ ಹಟ್ಟಿಗೆ ಅಲ್ವೇ? ಕಾಡಿನ ಮಿಗದಿಂದ ಕೇಡು ಬಂತಾದರೆ ನೋಡಿಕೊಂಬೇನು ಬಂದುದ, ನೋಡಿಕೋ ಬೇಕಾದ್ದನ್ನು. ನನ್ನನ್ನು ನಾನು ನೋಡಿಕೊಳ್ಬೇಕಲ್ವೇ? ಇಲ್ಲ, ಕಳಂಕಿತೆ ನಾನಲ್ವೇ? ನನ್ನನ್ನು ನಾನು ನೋಡಿಕೊಳ್ಬೇಕು. ನೋಡಿಕೊಳ್ತೇನೆ ಸ್ವಾಮಿ. ಲಕ್ಷ್ಮಣ, ಲಕ್ಷ್ಮಣ ರಕ್ಷಿಸು ಎನ್ನಯ ಮಾನವ, ಈ ಕ್ಷಣ ಸರವೆಸೆದ ಅಗ್ನಿಯ ಕುಂಡವನನುಗೊಳಿದು ಸುಕ್ಷೇಮದಿ ಬೊಗುತ್ತಲಿನ ಸಾಕ್ಷಾತ್ಕರಿಸುವೆ ಶೀಲವ, ನೀಗಿಸಲೈ ಕುಂದಿರ್ತೊಡಿವಾಸಿ ಮಸಿಯಾಗುವೆನೆಂದು ಲಕ್ಷ್ಮಣ ನೀ ದಯದೋರುತ ರಕ್ಷಿಸು ಎನ್ನಯ ಮಾನವ. ಲಕ್ಷ್ಮಣ ಮಗು ಲಕ್ಷ್ಮಣ, ಅಮ್ಮ, ನನ್ನ ಮೇಲೆ ಇನ್ನೂ ಬೇಸರ ಇಲ್ಲ ಅಲ್ವೇ ಮಗು? ಹೇಗೆ ಬೇಸರ ಇಟ್ಟುಕೊಳ್ಳಲಿ ಅಮ್ಮ? ಕಾಡಿನ ಮಧ್ಯದಲ್ಲಿ ಮಗುವಾಗಿ ಕಂಡ ನಿನ್ನಲ್ಲಿ ಹಾಡಿದ ಬಿರುನುಡಿ ನನ್ನನ್ನು ಆಳುವ ಆಸೆ ಹೊತ್ತಿದ್ದೀಯೋ ಎನ್ನು. ಅಯ್ಯೋ ಅಯ್ಯೋ, ಹಾಡಿ ಹೋಯ್ತು ಮಗು. ಬದುಕಿನಲ್ಲಿ ಆ ಕಾಲದಲ್ಲಿ ಆ ಮಾತನ್ನಾಡದೆ ಹೋದರೆ ಸುಗುಣವಂತನಾದ ನೀನು ತೆರಳಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಒಂದೇ ಭಾವನೆಯಿಂದ ಆ ಮಾತು ಆಡಿ ಹೋಯ್ತು ಮಗು. ತಾಯಿಯ ಭಾವವನ್ನು ಅರ್ಥವಿಸಿಕೊಳ್ಳದ ಮಗನೇ ನಮ್ಮ ನಾನು. ಅರ್ಥವಾಗಿದೆಯಮ್ಮ ಮಗು. ಏನೂ ಅರ್ಥವಾಗದ ಸ್ಥಿತಿಗೆ ಈಗ ತಲುಪಿದ್ದೇನೆ ಮಗು. ಕಣ್ಣು ಮುಚ್ಚಿದಾಗ ಕಾಣುವ ಕನಸು, ಕಣ್ಣು ಬಿಟ್ಟಾಗ ಎದುರಾಗುವ ಆಘಾತದಂತೆ ಎಲ್ಲವೂ ಎದುರಾಗಿ ನಿಂತಿದೆ. ಹೆಣ್ಣಿಗೆ ಎದುರಾಗಬಹುದಾದ ಒಂದೇ ಒಂದು ಕ್ಲಿಷ್ಟಕರವಾದ ಸನ್ನಿವೇಶ ತನ್ನ ಶೀಲದ ಬಗೆಗಿನ ಪ್ರಾಮಾಣಿಕತೆಗಾಗಿ ಸಿದ್ಧಪಡಿಸುವ ವಿಷಯ. ಮಗು, ನಂಬಿಕೆ ಇದೊಂದಿಲ್ಲದಿದ್ದರೆ ಶೀಲಕ್ಕೆ ನಾವ ಪ್ರಮಾಣ ಕೊಡಲು ಸಾಧ್ಯ ಮಗು? ಹಾಡುವ ಮಾತಿನಿಂದಲಾಗಲಿ ನಡೆಯುವ ಕೃತಿಯಿಂದಾಗಲಿ ಎಂತೂ ಸಾಧಿಸಲು ಸಾಧ್ಯ ಮಗು? ನಾನು ಎಂತೂ ಸಾಧಿಸಲು ಸಾಧ್ಯ ಮಗು? ಅಸಹಾಯಳಾಗಿದ್ದೇನೆ ಮಗು. ರಾಮನಿಗಾಗಿ ಈ ಬದುಕು, ರಾಮನಿಗಾಗಿ ಈ ದೇಹ, ರಾಮನಿಗಾಗಿ ಈ ಸರ್ವಸ್ವವೇ ಎನ್ನುವುದಾಗಿ ತಿಳಿದ ನಾನು ಈ ಕಾಲಕ್ಕಾಗಿ ರಾಮ ಬಿಟ್ಟ ಮೇಲೆ ಮತ್ತೆ ನನಗೆ ದಾರಿ ಬೇರೆ ಏನಿದೆ ಮಗು? ಇಲ್ಲ ಮಗು, ಶರಾವಳಿಗಳನ್ನು ಹೊಂದಿದವನಲ್ವೇ ನೀನು? ನನಗಾಗಿ ಒಂದು ಕರ್ತವ್ಯ ಕೆಲಸವನ್ನು ಮಾಡ್ತೀಯೋ ಮಗು? ಹೇಳು ತಾಯಿ, ಹೇಳು ಮಗು. ಅಗ್ನಿಕುಂಡವನ್ನೊಂದು ರಚಿಸುವೆಯ? ನೀನು ಅಗ್ನಿಕುಂಡವನ್ನೊಂದು ರಚಿಸುವೆಯ ಮಗು? ಮುಗೀತು, ಎಲ್ಲ ಮುಗೀತು. ಎಲ್ಲ ಪ್ರಶ್ನೆಗಳನ್ನೇ ಒಟ್ಟಾಗಿಸಿ ಅಣ್ಣನ ಮುಖವನ್ನೊಮ್ಮೆ ನೋಡಿದೆವು ಅಂತಾದ್ರೆ ಪರಿಗಿಸುತ್ತಣ್ಣನೇ ಮುಖವನು ಮರುಗುತ್ತ ಲಕ್ಷ್ಮಣನೆತ್ತನು. ಶರಚ
ಚಾಪವನನು ಗೊಳಿಸುತ್ತ ಬಿಸು ಸೊಯ್ಯುತ್ತ ತಿರುಗೆ ಗುರಿಯಿಂದ ಗಟ್ಟಿಯ ಶರದಿಂದಲೇ ಗುರಿಗೊಂಡನಗೊಳಿಸಿ ಎರಗಿದ ಸೀತೆಗೆ ಕಂಬನಿ ತುಂಬಿರೆ ತಲೆಬಾಗಿಯೇ ಪರಿಗಿದು ನನ್ನ ಮುಖವನು ಮರುಗುದಾಗ ಆ ಸಂತೋಷದಿಂದ ಕುಣಿಯುತ್ತಿರುವ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಸೂತಕದ ಛಾಯೆ. ಯಾವ ನಿರೀಕ್ಷೆಯಲ್ಲಿದ್ದೆವು ನಾವು, ಯಾವ ನಿರೀಕ್ಷೆಯಲ್ಲಿದ್ದೆವು? ಲೋಕಕಂಟಕನಾದಂತಹ ದುಷ್ಟನಾದಂತಹ ರಾವಣನ ಹನನವಾಗಿ ಲೋಕಕ್ಕೆ ಮಂಗಳವಾಯಿತು. ಲಕ್ಷ್ಮೀನಾರಾಯಣನ ಸ್ವರೂಪದಲ್ಲಿ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರರ ದರ್ಶನವನ್ನು ಕಣ್ತುಂಬಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಕಾತರಿಸಿ ನಿಂತಹ ನಮಗೆ ಕಾಣಸಿಕ್ಕಂತಹ ಸನ್ನಿವೇಶ ಇದು, ಕಾಣಸಿಕ್ಕಂತಹ ದೃಶ್ಯ. ಅಗಾಧವೋ ಅಪ್ಲವೋ ಎನಿಸಿದಂತಹ ಸಮುದ್ರಕ್ಕೆ 5 ದಿನಗಳ ಕಾಲಕ್ಕಾಗುವಾಗ ಸೇತುವೆ ನಿರ್ಮಾಣವಾಗುತ್ತದೆ. ವರುಣನೇ ಸಾಕ್ಷಾತ್ ಅವತರಿಸಿ ಬಂದು ನಿರ್ದೇಶನವನ್ನು ಕೊಡ್ತಾನೆ. ಯಾವುದಕ್ಕಾಗಿ? ಮಾತೆಯಾದಂತಹ ಸೀತೆಯನ್ನು ಮರಳಿ ಪಡೆಯುವುದಕ್ಕಾಗಿ. ತರುಲತೆಗಳಲ್ಲಿ ರಾಮ, ಅರಳಿದ ಕಮಲದಲ್ಲಿ ರಾಮ, ಹೂ ಬನದಲ್ಲಿರುವಂತಹ ಪ್ರತಿಯೊಂದನ್ನು ಕಂಡಾಗ ಸೀತೆ ಸೀತೆ ಸೀತೆಯನ್ನು ಹಪಹಪಿಸಿದಂತಹ ರಾಮಚಂದ್ರನ ಮುಖವನ್ನೊಮ್ಮೆ ಸಾವಿರ ಪ್ರಶ್ನೆಗಳು ಹೃದಯ ಕವ್ವರದೊಳಗಿವೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಿರೀಕ್ಷಿಸುತ್ತಾ ರಾಮನ ಮುಖವೊಮ್ಮೆ ನೋಡಿದೆ ಅಂತ ಆದ್ರೆ, ದಿನಕರ ಕುಲ ಕಮಲ ದಿವಾಕರನೆಂದೆನಿಸಿದವನವನು. ಕೋಟಿ ಸೂರ್ಯ ಸಮಪ್ರಭೆಯಿಂದ ತನ್ನನ್ನು ತಾನು ಪ್ರಕಾಶಮಾನವಾಗಿ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿರುವಂತಹ ಅವನ ನೋಟವನ್ನು ನೋಡಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಕಾಡಿಗೆ ಹೋಗ್ತೇನೆ ಎನ್ನುವಂತಹ ದೃಢ ನಿಶ್ಚಯವನ್ನು ತಾಳಿದಂತಹ ಅವನ ನಿಶ್ಚಯವನ್ನು ಅಲುಗಾಡಿಸಲು ಸಪ್ತರ್ಷಿಗಳಲ್ಲಿ ಒಬ್ಬನಾದಂತಹ ವಸಿಷ್ಠರಿಗೆ, ಗುರುಗಳಾದಂತಹ ವಸಿಷ್ಠರಿಗೆ ಸಾಧ್ಯವಾಗಲಿಲ್ಲಂತೆ. ಇನ್ನು ನಾನು ಯಾವ ಲೆಕ್ಕ? ತಾಯೇ, ಇದು ಸರಿ, ಇದು ತಪ್ಪು, ಇದು ವಿಹಿತ ಎಂದು ನಿರ್ದೇಶಿಸುವಲ್ಲಿಯೋ ಅಥವಾ ನಿರ್ಣಯಿಸುವಲ್ಲಿಯೋ ನಿನ್ನ ಮಗನಾದಂತಹ ಲಕ್ಷ್ಮಣ ಸಮರ್ಥನಲ್ಲ ತಾಯೇ, ನಿನ್ನ ಮಗನಾದಂತಹ ಲಕ್ಷ್ಮಣ ಸಮರ್ಥನಲ್ಲ. ನಾನು ರಾಮನ ಆಜ್ಞೆಯನ್ನು ಅಥವಾ ತಾಯಿಯಾದಂತಹ ನಿನ್ನ ಆಜ್ಞೆಯನ್ನು ನಡೆಸುವಂತಹ ಸೇವಕ ಮಾತ್ರ ಎಂಬುದಾಗಿ ತಿಳಿತಾಯೇ. ಸಾಧ್ಯ ಉಂಟು ಅಂತಾದರೆ ಜೀವಂತವಾಗಿ ಸುಡಲ್ಪಡುವಂತಹ ತಾಯಿಯನ್ನು ನೋಡುವಂತಹ ಈ ಪಾಪಿಷ್ಠನಾದಂತಹ ಮಗನನ್ನು ಕ್ಷಮಿಸಿ ಬಿಡು ತಾಯೇ, ಒಮ್ಮೆ ಕ್ಷಮಿಸಿ ಬಿಡು. ಬೆನ್ನಿಗೆ ಕಟ್ಟಲ್ಪಟ್ಟಂತಹ ಬತ್ತಳಿಕೆಯಿಂದ ಚಾಪವೊಂದನ್ನು ತೆಗೆದಿದ್ದೇನೆ. ಗುರುಗಳಾದಂತಹ ವಸಿಷ್ಠರು ಕಲಿಸಿದಂತಹ ಮಂತ್ರವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಅಗ್ನಿಕುಂಡವೊಂದನ್ನು ನಿರ್ಮಾಣ ಮಾಡುತ್ತೇನಂತೆ. ರಾಮ ರಾಮ ರಾಮ. ತಾಯಿ ಭೂದೇವಿಯೇ ಬದುಕಿನ ಧ್ಯೇಯವೇ ಶ್ರೀರಾಮ, ಎನ್ನನು ಕಾಯುವುದು ಸೌಶೀಲ್ಯವೆಂದೇ ನಂಬಿ ಬದುಕಿರುವೆ. ಮಾಯಕವನಾನರಿ ಈಗಲೇ ಹಾಯುವೆನು, ಯಜ್ಞೇಶ್ವರನೇ ನೀ ನ್ಯಾಯ ನಿರ್ಣಯಕನೆನುತ ಧುಮುಕಿದಳು ಬೆಂಕಿಯಲಿ.
ಭೂದೇವಿ, ನಿನ್ನ ಮಗಳಿಗೆ ಇದು ಪರೀಕ್ಷೆ. ಬದುಕಿನ ನಂಬಿಕೆಯ ಸೂತ್ರವೇ ಕಳೆದು ಹೋಗುವಂತಹ ಈ ಸ್ಥಿತಿ ಎದುರಾಗುವಾಗ ಉತ್ತರಕ್ಕೆ ಎಣೆ ಎಲ್ಲಿ? ರಾಮನ ಬದುಕಿಗೆ ಬದುಕಾಗಿ ಜೊತೆಯಾಗುತ್ತೇನೆ ಎನ್ನುವುದಾಗಿ ನಂಬಿ ಬಂದ ನಾನು ಬದುಕಿನ ಕಪ್ಪಾದ ಕೊಳೆಯಾಗಿ ರಾಮನ ಬದುಕಿನಲ್ಲಿ ಉಳಿದು ಹೋಗುತ್ತೇನೋ? ಇಲ್ಲ, ರಾಮನನ್ನು ವರಿಸುವಾಗ ತಿಳಿದಿದ್ದದ್ದು ಒಂದೇ, ರಾಮನ ಜೊತೆಗಾಗಿರುವಾಗ ಎಲ್ಲವನ್ನು ಪಡೆದುಕೊಳ್ಳುತ್ತೇನೆ ಎನ್ನುವ ಧೈರ್ಯದಿಂದ ಅಲ್ಲ, ರಾಮನ ಜೊತೆಗಿದ್ದು ಎಲ್ಲವನ್ನು ಕಳೆದುಕೊಳ್ಳಲು ಕೂಡ ಸಿದ್ಧ ನಾನು ಎನ್ನುವ ಒಂದೇ ಭಾವದಿಂದ ರಾಮನನ್ನು ಕೈ ಹಿಡಿದವಳು ನಾನು. ಈ ಕಾಲಕ್ಕಾಗುವಾಗ ರಾಮನ ವ್ಯಕ್ತಿತ್ವಕ್ಕೆ, ಕುಲಕ್ಕೆ ಕಂಠಕ ಪ್ರಾಯಳಾಗಿ ನಾನು ಉಳಿಯುವುದಾದರೆ ಬೇಕೋ ಈ ದೇಹ? ಬೇಕೋ ಈ ದೇಹ? ಇಲ್ಲ, ರಾಮನಿಗಾಗಿ ಇರುವ ಈ ದೇಹ ಸರಿಯಾಗಿಯೇ ಉಳಿಯಬೇಕು. ರಾಮನಾಡಿದ ಮಾತಿಗೆ ಎದುರುಂಟೆ? ರಾಜಾರಾಮನಾಗಿ ಅವ ನಿಂತರೆ ಸೀತೆ ಅವನೊಟ್ಟಿಗೆ ನಿಲ್ಲುವ? ಅಯ್ಯೋ ವಿಧಿ, ಹಾಡಿದ್ರಲ್ವ ಸ್ವಾಮಿ, ವಿಧಿ ಲಿಖಿತ. ಸ್ವಾಮಿ ಹಾಡಿದ ಒಂದು ಮಾತು, ನಿನ್ನ ಮನಸ್ಸು ಎಲ್ಲಿಗೆ ಚಲಿಸುತ್ತದೋ ಅಲ್ಲಿಗೆ ಚಲಿಸು ಎನ್ನುವುದಾಗಿ. ಅವರಲ್ಲಿಗೆ ಚಲಿಸುವುದು ಎಂದಾದರೆ ಅವರು ಕಂಡಂತೆ ಕೆಸರನ್ನೇ ಮೆತ್ತಿದ ಈ ದೇಹ ಮತ್ತೆ ಅವರನ್ನು ಸೇರಲು ಎಂತೂ ಸಾಧ್ಯ? ಲಕ್ಷ್ಮಣ ಎದುರಿನಲ್ಲಿ ಉರಿಸಿರುವಂತಹ ಅಗ್ನಿ ಪರಮಾತ್ಮ. ಹಾಡಿದ್ರಲ್ಲ ಸ್ವಾಮಿ, ಅಗ್ನಿ ಸಾಕ್ಷಿಕವಾಗಿ ನಿನ್ನ ಕೈ ಹಿಡಿದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಮಾತಿಗಾಗಿ ನಿನ್ನನ್ನು ಮತ್ತೆ ಪಡೆದಿದ್ದೇನೆ ಎನ್ನುವುದಾಗಿ. ಹಾಗೆ ನಾನು ಆ ಮಾತನ್ನು ಉಳಿಸಿಕೊಳ್ಳುವವಳು ಸತ್ಯ ಅಲ್ವೇ? ಸತ್ಯ ಆಗಿದ್ರೆ ನನ್ನಲ್ಲಿ ಮತ್ತೆ ಆ ಕೊಳಕು ಎನ್ನುವುದು ಇರಲು ಸಾಧ್ಯವೇ? ಸ್ವಾಮಿ ನನ್ನನ್ನು ದಕ್ಕಿಸಿಕೊಂಡದ್ದು ಸತ್ಯ ಎಂದಾದರೆ ನಾನು ನಡೆದ ನಡುವಿನಲ್ಲಿ ತಪ್ಪು ಇದ್ದದ್ದು ಇರ್ಲಿಕ್ಕಾದ್ರೂ ಸಾಧ್ಯವೇ? ಎಂತೂ ಸಾಧ್ಯ ಇಲ್ಲ, ಇಲ್ಲ. ನನ್ನ ಸಾಕ್ಷಿ ಎಲ್ಲಿಗೂ ಸಾಧ್ಯವಿಲ್ಲ. ನನಗೆ ಮಾಯಕವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹಾಡಿದ್ರಲ್ಲ ಸ್ವಾಮಿ, ಹುಟ್ಟಂತಹ ವಸನ, ಹಾಕಿದಂತಹ ಆಭರಣ ಎಲ್ಲವೂ ಖಂಡಿತಲ್ಲ ಸ್ವಾಮಿಗೆ ನನ್ನೊಳಗಿನ ಮನಸ್ಸು ಕಾಣದಾಗಿ ಹೋಯ್ತೆ? ಇಲ್ಲ, ಇಲ್ಲ. ನಾನು ಅಡಿಯಿಟ್ಟ ಕರ್ಮದಲ್ಲಿ ಆಗ್ಲಿ, ಮನಸ್ಸಿನಿಂದಲಾಗ್ಲಿ, ಮಾತಿನಿಂದಲಾಗ್ಲಿ ಸ್ವಾಮಿಯನ್ನು ಅತಿಕರಿಸಿ ನಡೆದವಳಲ್ಲವಲ್ವೇ ನಾನು? ನ್ಯಾಯ, ರಾಜಾರಾಮನಿಗೆ ಬೇಕಾಗಿರುವುದು ಸಾಕ್ಷಿಯ ನ್ಯಾಯ. ಎದುರಿನಲ್ಲಿರುವ ಅಗ್ನಿ ಪರಮಾತ್ಮನನ್ನೇ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಕರ್ಮಣ ಮನಸಾ ವಾಚ ಯಥಾ ನಾತಿ ಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾತು ಪಾವಕಃ, ತಥಾ ಮಾಂ ಪಾತು ಪಾವಕಃ. ಕೈ ಮುಗಿದು ಸುತ್ತು ಬರ್ತೇನೆ. ಅಗ್ನಿಗಾಗಿ ನನ್ನನ್ನು ಅರ್ಪಿಸಿಕೊಳ್ತೇನೆ. ಸೀತೆ ಇವಳು ಪರಿಶುದ್ಧಿಯು ಸ್ತ್ರೀಯರ ನೀತಿಗೆ ಜ್ಯೋತಿರ್ಮಣಿ ಇವಳು. ಪ್ರೀತಿಯೊಳಿಗೆ
ಸೀತೆಯವಳು ಪರಿಶುದ್ಧಿಯು ಓ ರಾಮಚಂದ್ರಮ ಆ ಯಜ್ಞಕುಂಡದಿಂದ ಆವಿರ್ಭವಿಸಿರಂತಹ ಯಜ್ಞ ಪುರುಷ ನಾನಿದ್ದೇನೆ. ಸರ್ವಭಕ್ಷಕನೇ ಆದ್ರೂ ಸೀತೆಯನ್ನು ಭಕ್ಷಿಸಲಿಲ್ಲ. ಅವಳ ತಲೆಯಲ್ಲಿರುವಂತಹ ಮುಡಿದಂತಹ ಹೂವನ್ನು ಬಾಡಿಸುವುದಕ್ಕೆ ನನ್ನಿಂದ ಸಾಧ್ಯವಾಗ್ಲಿಲ್ಲ. ಯಾಕೆ ಕೇಳಿದ್ರೆ ಯಾಕೋ ಅವಳ ಪಾರಿಶುದ್ಧತೆ ಅಷ್ಟು ಪವಿತ್ರವಾಗಿರುವಂತಹದ್ದು. ಹ್ಮ್ ಅಂತಹ ಪಾರಿಶುದ್ಧತೆಯನ್ನೆಲೆ ತೊಡಗಿಸಿಕೊಂಡಂತಹ ಸೀತಾ ಮಾತೆ ಹ್ಮ್ ಪರಮ ಪಾವನಳಾಗಿದ್ದಾಳೆ, ಹ್ಮ್ ಪರಮ ಪವಿತ್ರಳಾಗಿದ್ದಾಳೆ, ಹ್ಮ್ ಪರಮ ಪಾತಿವೃತ್ಯಳಾಗಿದ್ದಾಳೆ. ಹ್ಮ್ ಅಗ್ನಿಗೆ ಹಾಕಿದಂತಹ ಅಪರಂಜಿಯಾದಂತಹ ಚಿನ್ನವು ಹ್ಮ್ ಯಾವ ರೀತಿಯಾಗಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತಾ ಹ್ಮ್ ಹೊಳಪನ್ನ ಬೀರುತ್ತಾ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆಯೋ ಹ್ಮ್ ಅದೇ ರೀತಿಯಾಗಿ ಪರಮ ಪಾವನೆಯಾದಂತಹ ಸೀತಾಮಾತೆಯು ಹ್ಮ್ ಮತ್ತೊಮ್ಮೆ ಈ ಜಗತ್ತಿಗೆ ಪರಮ ಪವಿತ್ರಳು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗಿದೆ. ಹ್ಮ್ ಈ ಹಿಂದೆ ಹ್ಮ್ ಯಜ್ಞ ಪುರುಷನ ನಾನೇ ಕೊಟ್ಟಂತಹ ಪಾಯಸದಿಂದ ಹಾ ಹುಟ್ಟಿದಂತಹ ನೀವು 4 ಮಂದಿ ಸರಿ. ಈ ಕಾಲಕ್ಕೆ ಹಾ ಯಜ್ಞ ಪುರುಷರಿಂದ ಪಾವಿತ್ರವೆನ್ನುವಂತಹ ಸಿದ್ಧಿಯನ್ನ ಪಡೆದುಕೊಟ್ಟಂತಹ ಸೀತೆಯನ್ನ ಹ್ಮ್ ಕೂಡಿಕೊಂಡದ್ದೇ ಆದ್ರೆ ಹ್ಮ್ ಜಗತ್ತಿಗೆ ಮಂಗಳವಾಗುವುದಕ್ಕೆ ಸಂಶಯವಿಲ್ಲ. ಸ್ವಾಮಿ, ಹ್ಮ್ ದೇವತೆಗಳಾದಂತಹ ನೀವೇ ಬಂದು ಹ್ಮ್ ಇಷ್ಟು ಸ್ಪಷ್ಟವಾಗಿ ಆಡಿದ ಮೇಲೂ ನಾನು ಆಕೆಯನ್ನು ತಿರಸ್ಕರಿಸುವುದಕ್ಕುಂಟೆ? ಕೇವಲ ನೀನು ಅಂತಲ್ಲ, ಆ, ನೋಡಿದೀಯಾ, ಸೃಷ್ಟಿಕರ್ತನಾದಂತಹ ಬ್ರಹ್ಮನಿರಬಹುದು, ಹ್ಮ್ ಲಯಾಧಿಕಾರಿಯಾದಂತಹ ಪರಮೇಶ್ವರನಿರಬಹುದು, ಹಾ ಅಲ್ಲ ಸಹಸ್ರಾಕ್ಷನಾದಂತಹ ದೇವೇಂದ್ರನೇ ಇರಬಹುದು. ಹ್ಮ್ ಪ್ರತಿಯೊಬ್ಬರೂ ಬಂದು ಸೀತೆಯನ್ನು ನೀನು ಸ್ವೀಕರಿಸಬೇಕು ರಾಮ. ಹಾ ದಿವ್ಯ ದೇಹಧಾರಿಗಳಾಗಿ ಸ್ವರ್ಗದಲ್ಲಿ ವಿರಾಜಿಸುತ್ತಿರುವಂತಹ ನನ್ನ ತಂದೆಯಾದಂತಹ ದಶರಥ ಭೂಪತಿಗಳೇ ಬಂದು ಆಡ್ತಾ ಇದ್ದಾರೆ, ಮಗು ರಾಮ ಸೀತೆಯನ್ನು ಸ್ವೀಕರಿಸು. ಇಷ್ಟನ್ನು ಇವರು ಆಡಿದ ಮೇಲೂ ಬೇಡ ಅಂತ ಹೇಳುವುದಕ್ಕುಂಟೆ? ಹಾಗಾಗಿ ಮುಡಿದ ಮಲ್ಲಿಗೆಯು ಬಾಡದಂತೆ ಅಗ್ನಿಕುಂಡದಿಂದ ಮೇಲಕ್ಕೆದ್ದು ಬಂದ ಸಾಕ್ಷಾತ್ ಅಗ್ನಿದೇವನೇ ನನಗೆ ಮತ್ತೊಮ್ಮೆ ಅರ್ಪಿಸಿದಂತಹ ಸೀತೆಯನ್ನು ನಾನು ಮರಳಿ ಸ್ವೀಕರಿಸ್ತೇನೆ. ಚಿಂತಿಸಬೇಡಿ. ಶುಭವಾಗಲಿ. ಲಕ್ಷ್ಮಣ ಅಣ್ಣ, ನಿಮಗೆಲ್ಲ ನೋವಾಯ್ತಲ್ವಾ? ಹೌದಣ್ಣ. ಯೋಚಿಸಬೇಡಿ ನೀವು ಹೀಗಾದುದಕ್ಕೆ, ಆಚಾರಗಿಲ್ಲನು ಗೋಚರಗೈದ ನಿಂದ್ರಾರಿ ಮಾಯದಿ ಹಿಂದಿ ತಾಜದುರಿಯಿಂದ ಸೀತೆಯಂದವ ಗೈದ ಮಾಯವು ನಿಜವು ಎಂದು ತಿಳಿಯುವುದೆಂದು ನ್ಯಾಯವು ದೊರೆತುದೆಂದು ಕಾಯುವ ಧರ್ಮ ನಂಬಿ ನಾವು ನಡೆದರೆ ಬೇಯುವ ನೋಯುವ ಸಾಯುವ ಭಯವಿಲ್ಲ. ಯೋಚಿಸಬೇಡಿ ನೀವು. ರಾಮನೆಷ್ಟು ಕ್ರೂರಿ, ಮೃದು ಹೃದಯಿ ಅಂತ ರಾಮನ ಕುರಿತಾಗಿ ಆಡಿದ್ದೇವೆ, ಅವನು ಹೀಗೆ ವರ್ತಿಸಬಹುದೇ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿರಬಹುದು. ಹೌದಣ್ಣ. ಮಗು, ಅಣ್ಣ, ಪ್ರಾರಂಭದಿಂದಲೇ ನಾನು ಆಡುವುದನ್ನೇ. ಹ, ಧರ್ಮದ ದಾರಿ ಅನ್ನುವುದೇ ಹೀಗೆ ಮಗು. ತಂದೆಯವರು ಒಂದು ಹೊತ್ತಾದರೂ ಉಂಡು ಹೋಗುವಂತ ಹೇಳುವಾಗ ಮೃದು ಹೃದಯಿಯಾಗಿ ನಾನು ಕುಳಿತನೋ? ಇಲ್ಲ ಅಣ್ಣ, ಬೆನ್ನು ಹಾಕಿ ಬಂದೆ. ಯಾಕೆ ಹೇಳು? ಅದು ಭರತನ ಅಣ್ಣ ಅನ್ನುವುದಾಗಿ ಹೇಳಿದೆ ಅಲ್ಲಿ. ಭರತನಾಗ್ಲಿ ತಾಯಿಯಾದಂತಹ ಕೈಕೇಯಿಯಾಗ್ಲಿ ಬರಲೇಬೇಕು ಅಯೋಧ್ಯೆಗೆ ಅಂತ ಕಣ್ಣೀರು ಸುರಿಸಿದಾಗ ನಾನು ಒಪ್ಪಿದನೋ? ಇಲ್ಲ ಅಣ್ಣ, ಅದು ಧರ್ಮದ ದಾರಿ. ಹಾಗಾದ್ರೆ ಜಗತ್ತಿನಲ್ಲಿ ಅರ್ಥ ಸಂಪಾದನೆಯನ್ನಾದರೂ ನಾವು ಮಾಡಬೇಕು ಅಂತ ಆದ್ರೆ ಧರ್ಮದ ಪಥದಿಂದ ಮಾಡಬೇಕು. ಮಗು, ಅಣ್ಣ, ನಾನು ಆಡಿದ ಒಂದು ಮಾತನ್ನು ನೀನು ಗಮನಿಸಿರಬೇಕು. ನೇತ್ರ ರೋಗಿ ಓರ್ವನಿಗೆ ದೀಪದ ಬೆಳಕನ್ನು ನೋಡುವುದಕ್ಕೆ ಸಾಧ್ಯವಾಗದಂತೆ ಅಂತ ನಾನು ಆಡಿದೆ. ಈಗ ನೇತ್ರ ರೋಗಿಯ ತಪ್ಪೋ ಅಲ್ಲ ದೀಪದ ತಪ್ಪೋ ನೋಡ್ಲಿಕ್ಕೆ ಆಗದಿರುವುದು? ಯೋಚಿಸಿದ್ರೆ ಈಗ ಅರ್ಥ ಆಗ್ತದೆ ಅಣ್ಣ. ಅದು ನೇತ್ರ ರೋಗಿಯ ದೋಷ ಅಲ್ವೋ? ನಾನು ಸೀತೆಯ ಕುರಿತಾಗಿ ಆಡಿದ್ದದನ್ನೇ.
ಅವಳು ಬೆಂಕಿಯಂತೆ ಪರಿಶುದ್ಧಳೆ. ಆದ್ರೆ ಲೋಕ ಅಂತ ಒಂದು ಉಂಟಲ್ಲ, ಇನ್ನೂ ಒಂದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಒಂದು ಮಾತುಂಟು ಮಗು. ಹೌದಣ್ಣ. ಜಗತ್ತಿನಲ್ಲಿ ಯಾವುದನ್ನಾದ್ರೂ ನಾವು ಕಾಲಿಡುವುದಕ್ಕೆ ಮೊದಲೇ ಕಣ್ಣಿಡಬೇಕು. ಇದು ಮಾಯಾವಿಗಳ ತಾಣ. ಆಲೋಚನೆ ಮಾಡು. ಏನಣ್ಣ? ಯಾವ ಇಂದ್ರಾರಿಯನ್ನು ನೀನು ವಧಿಸಿದೆಯೋ, ನನ್ನೊಡನೆ ಹೋರಾಟದಲ್ಲಿ ಸೋತಂತಹ ಅವನು ಆಂಜನೇಯನ ಜೊತೆಗೂ ಕೈಸಾಗದಿರುವಾಗ ಮಾಯಾ ಸೀತೆಯನ್ನು ಸೃಷ್ಟಿಸಿದ್ದು ನೆನಪುಂಟು ನನಗೆ. ಅಂತಹ ಸನ್ನಿವೇಶವನ್ನು ಎದುರಿಸಿದ್ದೇವೆ ನಾವು. ಮಾಯಾ ಸೀತೆಯೇ ಆದ್ರೂ ನಿಜ ಸೀತೆಯಂತೆ ಕಣ್ಣೀರು ಸುರಿಸಿದ್ದನ್ನು ನಾವು ಕೇಳಿದ್ದೇವೆ. ನಾವೆಲ್ಲ ಒಂದು ಕ್ಷಣಕ್ಕಾಗುವಾಗ ಭ್ರಮಾಧೀನರಾಗಿದ್ದೇವೆ. ಹೌದಣ್ಣ. ಅಂದ್ರೆ ಇಂದ್ರಾರಿಯಾದವನು ಅಂತಹ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ಈಗ ಅಶೋಕ ವನದಲ್ಲಿ ಇರುವುದಾದ್ರೂ ನಿಜ ಸೀತೆಯೋ ಅಲ್ಲ ರಾವಣನಿಂದ ಸೃಷ್ಟಿಸಲ್ಪಟ್ಟ ಮಾಯಾ ಸೀತೆಯೋ ಅಂತ ಅರಿಯುವುದು ಹೇಗೆ? ಹೌದು, ಒಂದು ನೆಲೆಯಿಂದ ಆ ಪರೀಕ್ಷೆಯೂ ಆಯಿತು. ಸಾಕ್ಷಾತ್ ಅಗ್ನಿದೇವನೇ, ಮಾತ್ರವಲ್ಲ ಲೋಕಪಾಲಕರಾದಂತಹ ದೇವಾನುದೇವತೆಗಳೆಲ್ಲ ಬಂದು ಇವಳೇ ನಿನ್ನ ಮಡದಿ ಸ್ವೀಕರಿಸು ಅಂತ ಹೇಳಿದ ಮೇಲೆ ಮತ್ತೆ ನಮಗೆ ಯಾಕೆ ಅಳುಕು, ಯಾಕೆ ಅಂಜಿಕೆ? ಹೌದಣ್ಣ. ಹಾಗಾಗಿ ನಮ್ಮನ್ನು ಕಾಯುವಂತಹ ಧರ್ಮ ಉಂಟಲ್ಲ, ಹಾಗಾಗಿ ಆಚಾರವೇ ಧರ್ಮದ ಸೃಷ್ಟಿಗೆ, ಧರ್ಮದ ಹುಟ್ಟಿಗೆ ಕಾರಣವಾಗುತ್ತದೆ. ಧರ್ಮದ ಪಥದಲ್ಲೇ ನಾವು ನಡೆದೆವು ಅಂತಾದರೆ ನೋಯುವ, ಕಾಯುವ, ಬೇಯುವ, ಸಾಯುವ ಯಾವ ಭಯವೂ ಇಲ್ಲ ಮಗು. ಇದು ಅಣ್ಣ, ಮತ್ತೆ ಸೀತೆಯನ್ನು ಪರಿಗ್ರಹಿಸಿದ್ದೇನೆ. ಹೌದು, ನಾವು ಆದಷ್ಟು ಶೀಘ್ರವಾಗಿ ಅಯೋಧ್ಯೆಯನ್ನು ಸೇರಬೇಕು ಅಂತ ಆಡುವಾಗ ವಿಭೀಷಣನೇ ಬಂದು ಆಡ್ತಾ ಇದ್ದಾನೆ. ಕುಬೇರನಿಂದ ದತ್ತವಾದಂತಹ ಪುಷ್ಪಕ ವಿಮಾನ ಈ ಹೊತ್ತು ಅವನ ವಶದಲ್ಲಿದೆ. ಎಷ್ಟು ಲಕ್ಷ ಮಂದಿ ಅದನ್ನು ಏರಿದ್ರು ಮತ್ತೊಬ್ಬ ಕುಳಿತುಕೊಳ್ಳುವಷ್ಟು ಸ್ಥಳ ಅದರಲ್ಲಿ ಉಳಿತದೆ ಅಂತ ಪ್ರತೀತಿ. ವಿಶೇಷ ಅಣ್ಣ ಇದು. ಹಾಗಾಗಿ ನಾವೆಲ್ಲರೂ ಆ ಪುಷ್ಪಕವನ್ನು ಏರಿಕೊಂಡು ನೇರವಾಗಿ ಅಯೋಧ್ಯೆಯ ಕಡೆಗೆ ಸಾಗೋಣ, ಆಗ್ಲಿಕ್ಕಿಲ್ವಾ? ಸರಿ ಅಣ್ಣ, ಸರಿ ಸರಿ. ರಾಮಚಂದ್ರ ಸಭೆಯ ಸೇರುತ್ತ ವಿಷ್ಟರವನೇರಿ ಭೂಮಿ ಪಾಲರನ್ನು ಗ್ರಹಿಸುತ್ತ ರಾಮಚಂದ್ರ ಸಭೆಯ ಸೇರುತ್ತ ವಿಷ್ಟರವನೇರಿ ಭೂಮಿ ಪಾಲರನ್ನು ಗ್ರಹಿಸುತ್ತ ಅಮುನೀಚನನ್ನು ಪೊಗಿಸಿ ನೇಮವನ್ನು ಮುರಿದನೆಂದು ಊರ್ಮಿಳಾಮನೋಕ್ತಿ ಶಶಿಯ ಪ್ರೇಮದಿಂದ ಕರೆದು ಬೀಳ್ದ ಸಭೆಯನ್ನೇನೋ ಸೇರಿದ್ದೇನೆ, ಮಾತ್ರವಲ್ಲ ಸಭೆಯನ್ನು ಸೇರಿಸಿದ್ದೇನೆ. ಎಷ್ಟು ಸಾವಿರ ಸಂಖ್ಯೆಯ ಸಭೆಗಳು ಈ ಅಯೋಧ್ಯೆಯಲ್ಲಿ ನಡೆದು ಹೋದವೋ ಏನೋ. ಲಂಕೆಯಿಂದ ಬಂದ ಮೇಲೆ ನಿಜ ಪಟ್ಟಾಭಿಷೇಕವಾಯಿತು. ಕೆಲವು ದಿನಗಳ ಕಾಲ ಸೀತೆಯೊಡನೆ ವಿಹರಿಸಿದ್ದು ಉಂಟು. ಆದ್ರೆ ರಾಜಾರಾಮನಾಗಿ ಬದುಕಿರುವುದಕ್ಕೆ ಮತ್ತೆ ತೊಡಕು ಬಂತು, ಸೀತಾರಾಮನಾಗಿ ಉಳಿಯುವುದಕ್ಕೆ ಆಗಲಿಲ್ಲ. ಕೆಲವು ದಿನಗಳ ಕಾಲ ಮನೆಯನ್ನು ಬಿಟ್ಟು ಹೋದಂತಹ ಮಡದಿಯನ್ನು ಮರಳಿ ಮನೆಯೊಳಗೆ ಸೇರಿಸಿಕೊಳ್ಳುವುದಕ್ಕೆ ನಾನು ರಾಮನಂತೆ ಮೂರ್ಖನಲ್ಲ. ರಾಜಾರಾಮನಾಗಬೇಕೋ ಸೀತಾರಾಮನಾಗಬೇಕೋ? ಅಗ್ನಿಸಾಕ್ಷಿಕವಾಗಿ ನಾನು ಮಾತನ್ನು ಕೊಟ್ಟಿದ್ದೇನೆ, ಹಾಗಾಗಿ ಸೀತೆಯನ್ನು ತಿರಸ್ಕರಿಸುವುದಕ್ಕಿಲ್ಲ ಅಂತ ನಾನು ಸಿಂಹಾಸನವನ್ನೇ ತ್ಯಾಗ ಮಾಡಿದೆ ಅಂತ ಆದರೂ ಆ ಸಿಂಹಾಸನಕ್ಕೆ ಉತ್ತರದಾಯಿತ್ವ ಯಾರು? ಭರತನೋ, ಶತ್ರುಘ್ನನೋ, ಲಕ್ಷ್ಮಣನೋ? ಯಾರಾದರೂ ಏರುವುದಕ್ಕೆ ಸಿದ್ಧರಿದ್ದಾರೋ? ಹಾಗಾದ್ರೆ ಪ್ರಜೆಗಳನ್ನು ಆಳುವುದಕ್ಕೆ ರಾಜಾರಾಮನಾಗಿಯೇ ಉಳಿಬೇಕಾದಂತಹ ಅನಿವಾರ್ಯತೆಯಿಂದ ಸೀತೆಯನ್ನು ತ್ಯಾಗ ಮಾಡಬೇಕಾಗಿ ಬಂತು. ಲಕ್ಷ್ಮಣನಲ್ಲಿ ಆಡಿದ್ದೆ, ಅಂತರಾತ್ಮಾಚ ಮೇ ವೇತ್ತಿ ಸೀತಾಂ ಶುದ್ಧಾಂ ಯಶಸ್ವಿನಿ. ಆದ್ರೂ ಬಿಡಬೇಕಾಗಿ ಬಂತು. ತುಂಬು ಗರ್ಭಿಣಿ ಆಗಿದ್ದಳು.
ಪಾಪ ಆಡಿದಳಂತೆ. ಕರುಣಾಳು ರಾಘವನೋಡು ತಪ್ಪಿಲ್ಲ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದಂತಹ ಸೀತೆಯನ್ನು ಮಕ್ಕಳಾದಂತಹ ಕುಶಲವರ ಸಹಿತವಾಗಿ ನಾನು ಪಡೆಯಬೇಕು ಅಂತ ಆದ್ರೆ ಪುತ್ರರನ್ನೇನೋ ವಾಲ್ಮೀಕಿ ಮಹರ್ಷಿಗಳ ಮಾತಿನಂತೆ ಪಡೆದೆ, ಸೀತೆಯನ್ನು ಮರಳಿ ಪಡೆಯುವಲ್ಲಿ ಮತ್ತೆ ಪರೀಕ್ಷೆಯೇ ಅಡ್ಡ ಬಂತು. ತಾಯಿಯಾದಂತಹ ಭೂದೇವಿಯೇ ನನ್ನನ್ನು ಸ್ವೀಕರಿಸಲಿ ಅಂತ ಹೇಳುವ ಹೊತ್ತಿನಲ್ಲಿ ಭೂಮಿಯೇ ಒಡೆದು ಮೇಲಕ್ಕೆ ಬಂದಂತಹ ಸಿಂಹಾಸನದಲ್ಲಿ ಕುಳಿತಂತಹ ಸೀತೆ ಭೂಮಿಯೊಳಗೇ ಇಳಿದು ಕಣ್ಮರೆಯಾಗಿ ಹೋದಳು. ಅದು ಅಪ್ರಾಕೃತಿಕ, ಇದು ಅಪ್ರಾಕೃತಿಕ. ಯಾವುದು? ತಾಯಿಯ ಗರ್ಭದಿಂದಲೇ ಮಗು ಹೊರಗೆ ಬರಬೇಕು. ಆದರೆ ಸೀತೆ ಬಂದದ್ದು ಪೆಟ್ಟಿಗೆ ಒಳಗಿನಿಂದ ಭೂಗರ್ಭವನ್ನು ಭೇದಿಸಿ. ಎಂತವನೇ ಆದ್ರು ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಮತ್ತೆ ಮರಳಿ ಅದೇ ತಾಯಿಯ ಗರ್ಭವನ್ನು ಸೇರ್ಲಿಕ್ಕೆ ಆಗುವುದಿಲ್ಲ. ಆದರೆ ಸೀತೆ ಮರಳಿ ಗರ್ಭವನ್ನು ಸೇರಿದ್ಲಲ್ಲ, ಯಾವ ಭೂಗರ್ಭದಿಂದ ಬಂದಳೋ ಅದೇ ಭೂಗರ್ಭವನ್ನು ಸೇರುವ ಮೂಲಕ ತಾನು ಅಪ್ರಾಕೃತಳು ಅಂತ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಲು. ರಾಜಾರಾಮನಾಗಿದ್ದಂತಹ ರಾಮನಿಗೆ ಬೇರೊಂದು ಬದುಕುಂಟ. ಮಕ್ಕಳನ್ನೇ ಜೊತೆಯಾಗಿಸಿಕೊಂಡು ರಾಜ್ಯಭಾರವನ್ನು ಮಾಡುತ್ತಾ ಬಂದೆ. ಮೊದಲೇ ನಾನು ಆಡಿದ್ದೆ ಕಾಲೋಹಿ ದುರತಿಕ್ರಮ. ಅದೇ ಕಾಲಪುರುಷನೇ ಬಂದನಲ್ಲ, ಏಕಾಂತದಲ್ಲಿ ನಿನ್ನಲ್ಲಿ ಮಾತುಗಳನ್ನಾಡಬೇಕು, ನನಗೊಂದು ವ್ಯವಸ್ಥೆಯನ್ನು ಮಾಡಿಕೊಡು. ಹೊರಭಾಗದಲ್ಲಿ ಲಕ್ಷ್ಮಣನನ್ನು ಕಾವಲಿಗೆ ನಿಲ್ಲಿಸಿ ಒಳಗೆ ನಾನು ಪ್ರವೇಶಿಸಿದೆ ಅಂತಾದ್ರೆ ನನ್ನ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾನೆ. ಏನಂತೆ? ದಶ ಸಹಸ್ರಾಣಿ ದಶ ಶತಾನಿಚ. ಮೂಲ ಸ್ವರೂಪದಿಂದ ವೈಕುಂಠದಲ್ಲಿದ್ದಂತಹ ನಾರಾಯಣ ನೀನು 11,000 ವರ್ಷಗಳ ಕಾಲ ಇಲ್ಲಿ ಇರ್ತೇನೆ ಅಂತ ಹೇಳಿ ಬಂದವ. ಸಾಕೇತಕ್ಕಿಲ್ಲಿ ನೀ ದೊರೆಯಾದೆ ದೇವ. ಭೂಮಿಜೆ ಸೀತೆ ಪೋಗಿ ಹಳೈಸೆ ನಿಜಕ್ಕೆ. ಕಾಯ್ತಾ ಇದ್ದಾಳೆ ಅಲ್ಲಿ. ಯಾವಾಗ ಬರ್ತಾನೆ ತನ್ನ ಗಂಡ, ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದಾಳೆ. ನೀನ್ಯಾಕೆ ಹೋಗುವುದಿಲ್ಲ ಅಂತ ಪ್ರಶ್ನಿಸ್ತಾನೆ. ಈ ವಸುಂಧರೆಯು ನರನಿಲಯ, ಇದನ್ನು ಆಶ್ರಯಿಸಿ ದುರುಳರನ್ನು ಸದೆಬಡಿದೆ. ಆದ್ರೆ ನೆಲೆಗೊಂಡ ಪರಿಸರದ ಸಂಸ್ಕಾರ ಎನ್ನನೇ ಸೆರೆವಿಡಿದುದು ಅಂತ ಆಡಿದೆ. ಮತ್ತೊಂದುಂಟು, ಯಾವ ನಾಟಕವನ್ನಾದ್ರೂ ನಾವು ಮುಗಿಸಿ ಹೋಗುವಾಗ ಸರಿಯಾದ ರೀತಿಯಲ್ಲಿ ಮುಗಿಸಬೇಕೋ ಬೇಡೋ? ಯಾರೋ ಒಬ್ರು ಇಷ್ಟೇ ಹೊತ್ತಿಗೆ ಮುಗಿಸಿ ಅಂತ ಹೇಳಿದ್ರು ಅಂತ ಆ ಹೊತ್ತಿಗೆ ಮುಗಿಸ್ಲಿಕ್ಕೆ ಆಗ್ತದ? ಮುಗಿಸುವ ಹಾಗೆ ಮುಗಿಸಬೇಡೋ? ನನ್ನದು ಹೊತ್ತಾಯ್ತು ನಾನು ಮುಗಿಸ್ತೇನೆ ಅಂತ ಎದ್ದು ಹೋಗುದ? ಹಾಗೆ ಹೋದ್ರೆ ಅದು ನಾಟಕ ಆದೀತು. ದಶರಥ ಕೌಸಲ್ಯರ ಪುತ್ರನಾಗಿ ಮನುಷ್ಯನೇ ಆಗಿ ನಾನು ಕಾಣಿಸಿಕೊಳ್ತೇನೆ ಅಂತ ಆಡಿದ್ದು ದೇವತೆಗಳಲ್ಲಿ. ಒಬ್ಬ ಮಾನವನೇ ಆಗಿ ಜನಿಸಿದ ಮೇಲೆ ಅವನಿಗೆ ಸಹಜವಾದ ಮರಣ ಬರಬೇಕು. ಸಹಜವಾದ ಮರಣ ಅಂದ್ರೆ ಏನು? ಕಾಲ ಅವನ ಬಳಿಗೆ ಬರಬೇಕು. ಹಾಗಾಗಿ ಕಾಲಪುರುಷ ಬರುವಲ್ಲಿವರೆಗೆ ಕಾದೆ. ನಾಟಕದಿಂದ ಹೊರಗೆ ಹೋಗುವಂತಹ ಪಾತ್ರಧಾರಿ ಅವನು ಧರಿಸಿಕೊಂಡಂತಹ ಆಭೂಷಣಗಳೆಲ್ಲ ಏನುಂಟು ಅದನ್ನು ಅಚ್ಚುಕಟ್ಟಾಗಿ ಒಂದು ಕಡೆಗೆ ಇಟ್ಟು ಮುಂದಿನ ಪಾತ್ರಧಾರಿಗೆ ಬೇಕಾಗುವ ಹಾಗೆ ವ್ಯವಸ್ಥೆ ಮಾಡಿ ಹೋಗಬೇಕಲ್ಲ, ಅಲ್ಲಲ್ಲಿ ಬಿಸಾಡಿ ಹೋಗುದ. ಹಾಗಾಗಿ ಮುಂದಿನ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದಲೇ ಮಾತನಾಡಿಕೊಂಡಿರುವಾಗಲೇ ದುರ್ವಾಸರನ್ನು ಕರೆದುಕೊಂಡು ಲಕ್ಷ್ಮಣನ ಪ್ರವೇಶ ಆಯಿತು. ಪ್ರವೇಶಿಸಿದವರಿಗೆ ತಲೆದಂಡ ಶಿಕ್ಷೆ ಅಂತ ನಾನು ಅರಸನಾಗಿ ಆಜ್ಞೆಯನ್ನು ಮಾಡಿದ್ದೆ. ಈಗ ಅವನೇ ನಮ್ಮ ಅಂತರಂಗ ಮಂದಿರವನ್ನು ಪ್ರವೇಶಿಸಿದ ಅಂತ ಆದ್ರೆ ಅಕ್ಷರಾರ್ಥದಲ್ಲಿ ಅರಸನವರು ಆಡಿದಂತಹ ಮಾತನ್ನು ನೆರವೇರಿಸತಕ್ಕದ್ದು. ಆದರೆ ದುರ್ವಾಸರು ಆಡಿದ್ರು, ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ನಾನು ಹಸಿದಿದ್ದೇನೆ, ಸೊರಗಿದ್ದೇನೆ, ನಿನ್ನ ಅನ್ನವನ್ನು ಉಣ್ಣುವುದಕ್ಕಾಗಿ ಬಂದವನು ಅಂತ ಲಕ್ಷ್ಮಣನನ್ನೇ ಕಳುಹಿಸಿದೆ. ಊರ್ಮಿಳೆ ಸಹಿತನಾಗಿ ಅವರಿಗೆ ಸುಗ್ರಾಸ ಭೋಜನವನ್ನು ಕೊಟ್ಟು ಮರಳಿ ಮತ್ತೆ ಆಸ್ಥಾನಕ್ಕೆ ಬಾ ಅಂತ ಆಡಿದ್ದೇನೆ. ಯಾಕೆ ಹೀಗೆ ಮಾಡಿದ ಅಂತ ಅವನನ್ನು ಪ್ರಶ್ನಿಸಬೇಕಾದ್ದು ನನಗೆ ಧರ್ಮ. ಹಾಗಾಗಿ ಬಂದನಲ್ಲ. ಲಕ್ಷ್ಮಣ, ಅಣ್ಣ, ನೀನು ನಡೆದದ್ದು ಸರಿ ಅಂತ ನಿನಗೆ ವಿಶ್ವಾಸ ಉಂಟೇನೋ? ಯಾಕಣ್ಣ? ನನಗೇನು ಅನ್ನಿಸ್ತದೆ ಗೊತ್ತಾ? ತಪ್ಪಿದ್ದಿ ನೀನು.
ನೀತಿ ತಪ್ಪಿ ನಡೆದೆ ಲಕ್ಷ್ಮಣ ನೀತಿ ತಪ್ಪಿ ನಡೆದೆ ಲಕ್ಷ್ಮಣ ನೀ ಮರೆತೆ ಧರ್ಮ ರೀತಿಯನ್ನು ಅತಿ ವಿಲಕ್ಷಣ ಖ್ಯಾತ ಧರ್ಮ ಪುರುಷನೊಡನೆ ಮಾತನಾಡುತ್ತಿರುವ ವೇಳೆ ಎದಕಲ್ಲಿ ಅತ್ರಿದುತನ ಓತು ಕರೆದು ತಂದೆ ಪೇಳು ಲಕ್ಷ್ಮಣ ಸೌಮಿತ್ರಿ, ಅಣ್ಣ. ಸ್ವಾಮಿ ನಿನ್ನ ಮಾತ ನಡೆಸುವೆ ಪ್ರೇಮದಿ ವಿಖ್ಯಾತ. ನಾನೇ ಆಡಿದ ಮಾತಣ್ಣ. ಮಹಾಮಹಿಮರೊಬ್ಬರು ಬಂದಿದ್ದಾರೆ, ಅಂತರಂಗ ಮಂದಿರದಲ್ಲಿ ಅವರೊಡನೆ ಸಂಭಾಷಣೆಗೆ ವ್ಯವಸ್ಥೆ ಆಗಬೇಕು. ಆಡುವಂತಹ ಮಾತುಗಳು ಮೂರನೆಯ ಕಿವಿಗೆ ಹೋಗಬಾರದು ಅನ್ನುವುದಕ್ಕಾಗಿಯೇ ನಾನು ನಿನ್ನನ್ನು ನಿಲ್ಲಿಸಿದ್ದು ಹೊರಬಾಹೆಯಲ್ಲಿ. ಕಿವಿ ಇದ್ರೂ ಕಿವಿ ಇಲ್ಲದವನ ಹಾಗೆ ಇರು ಅಂತ. ಪ್ರೇಮದಿ ನಡೆಸುವೆ ಅಂತ ನೀನು ಆಡಿದ್ದು. ಹಳೆಯ ಪ್ರಕರಣ ನೆನಪು ಮಾಡಿಕೊ. ಅನುಜ ಲಕ್ಷ್ಮಣ ಜನಕ ನಂದನೆ ಮೃಗಮನೋಚಿತೆಯಾಗಿರುವಳು. ತರುವುದಕ್ಕಾಗಿ ನಾನು ಹೋಗ್ತೇನೆ, ಬರುವಲ್ಲಿವರೆಗೆ ಕಾಯಬೇಕು ಅಂತ ನಿನ್ನಲ್ಲಿ ಆಡಿದ್ದು. ಯಾಕೆ ಕಾಯುವುದಕ್ಕಾಗಲಿಲ್ಲ ಅನ್ನುವಂತಹ ಪ್ರಶ್ನೆಗೆ ನೀನು ಸಮುಚಿತವಾದ ಉತ್ತರವನ್ನು ಕೊಟ್ಟಿದ್ದೆ. ಅದು ನಮ್ಮ ವ್ಯಕ್ತಿಗತವಾದಂತಹ ವಿಚಾರ. ಅಣ್ಣ, ತಮ್ಮ, ಅತ್ತಿಗೆ. ಆದರೆ ತುಂಬಿದ ಸಭೆಯಲ್ಲಿ ಒಬ್ಬ ರಾಜಾರಾಮನಾಗಿ ನನಗೆ ಆಜ್ಞೆ ಮಾಡಿದ್ದು ನಾನು. ಅಣ್ಣ ರಾಮ ಅಂತ ನೀನು ಆಡಿದ್ದಲ್ಲ, ಸ್ವಾಮಿ ನಿನ್ನ ಮಾತ. ಒಬ್ಬ ಚಕ್ರವರ್ತಿಯಾದವ ಆಡಿದಂತಹ ಮಾತನ್ನು ನೆರವೇರಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಗುವುದಿಲ್ಲ. ಉದ್ದೇಶಪೂರ್ವಕವಾಗಿ ನೀನನ್ನು ಧಿಕ್ಕರಿಸ್ತಿ ಅಂತಾದ್ರೆ ಅದು ನೀತಿ ತಪ್ಪಿದ ನಡತೆಯಾಗುತ್ತದೆ. ಅದಕ್ಕೆ ನಾನು ಆಡಿದ್ದು ನೀತಿ ತಪ್ಪಿ ನಡೆದೆ. ತಮ್ಮ ಪ್ರಾಣವನ್ನಾದರೂ ಪಣವನ್ನಾಗಿಟ್ಟು ಅರಸನ ಆಜ್ಞೆಯನ್ನು ಈಡೇರಿಸಬೇಕಾದ್ದು ಸೇವಕರ, ಪ್ರಜೆಗಳ, ಸಹೋದರನ ಕರ್ತವ್ಯ. ಹೌದಾ? ಹೌದಣ್ಣ. ಹೊರಭಾಗದಲ್ಲಿ ಇರುವಾಗ ನಿನ್ನಲ್ಲಿ ನಾನು ಏನು ಆಡಿದ್ದೆ? ನಮ್ಮಿಬ್ಬರ ಸಂಭಾಷಣೆ ಮುಗಿದು ನಾವು ಹೊರಗೆ ಬರುವಲ್ಲಿವರೆಗೆ ಯಾರೂ ಒಳಗೆ ಪ್ರವೇಶಿಸಬಾರದು. ಪ್ರವೇಶಿಸಿದವರಿಗೆ ತಲೆದಂಡ. ಯಾಕೆ ದುರ್ವಾಸರನ್ನು ಕರ್ಕೊಂಡು ಬಂದೆ? ಒಳಗೆ ಬರಬೇಕಾದಂತಹ ಅನಿವಾರ್ಯತೆ ನಿನಗೆ ಏನಿತ್ತು? ಕ್ಷಣಕಾಲ ನೀನು ತಡೆದೆ ಅಂತಾದ್ರೆ ನಾವೇ ಹೊರಗೆ ಬರ್ತಾ ಇದ್ದೆವು. ಒಬ್ಬ ಸಾಮಾನ್ಯ ಬ್ರಾಹ್ಮಣ ಅಂತರಂಗ ಮಂದಿರದಲ್ಲಿ ಇದ್ದ ಅಂತ ನೀನು ಭಾವಿಸಿದೆಯೋ? ಅವನು ಧರ್ಮಪುರುಷನಿದ್ದ, ಸಾಕ್ಷಾತ್ ಕಾಲ ಪುರುಷನಿದ್ದ. ಕಾಲನೊಡನೆ ನಾನಿರುವ ಹೊತ್ತಿಗೆ ನೀನು ಒಳಗೆ ಬಂದೆ ಅಂತಾದ್ರೆ ನಿನಗೇ ಕಾಲ ಬಂತು ಅಂತಲ್ವಾ ಅರ್ಥ? ಯಾಕೆ ಬಂದೆ ಹೇಳು? ಅಣ್ಣ, ಅಣ್ಣಲಾಲಿದೆನ್ನ ಮಾತನು ನೃಪನೀತಿಯಲ್ಲಿ ಗಣ್ಯ ನೀನು ಆ ಮುನೀಶನು. ನಿನ್ನ ಕಾಣಲೆಂದು ಬರಲು ಮುನ್ನ ಪೀಳ್ದೆ ಪರಿಯನೆಲ್ಲ ಮನ್ನನೆಯನ್ನು ಕೊಡದೆ ಶಾಪವನ್ನು ಪಡೆವೀರೆಂದು ಸಿಡಿದ ಅಣ್ಣಲಾಲಿ ಸೆನ್ನ ಮಾತನು ಅಣ್ಣ. ಅಣ್ಣ, ಭಾವನೆಗಳನ್ನ ವ್ಯಕ್ತಪಡಿಸುವಲ್ಲಿ ಅತಿ ದುರ್ಬಲ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದು ಮಾತಂತೆ. ಹಿರಿಯರಾಡಿದಂತಹ ಮಾತು ನಮ್ಮ ವಿಷಯದಲ್ಲಿ ಅದೆಷ್ಟು ಸತ್ಯವಾಯಿತು ಅಂತ ಹೇಳಿದ್ರೆ
ನಾ ಕೈಗೊಂಡಂತಹ ಯಾವುದೇ ಕಾರ್ಯವನ್ನಾದರೂ ನಿನ್ನಲ್ಲಿ ಬಂದು ವಿವರಿಸಿ ಹೇಳಬೇಕಾದಂತಹ ಅನಿವಾರ್ಯತೆ ನನಗೆ ಬರಲಿಲ್ಲ ಅಣ್ಣ. ಹೆಚ್ಚಾಗಿ ಬರ್ಲಿಲ್ಲ. ಯಾಕೆ? ಹ್ಮ್ ಲಕ್ಷ್ಮಣನ ಅಂತರಂಗವನ್ನು ಅರಿತವನು ರಾಮ. ಹ್ಮ್ ನನ್ನಣ್ಣ ನನ್ನ ಅಂತರಂಗದಲ್ಲಿದ್ದಾನೆ ಎನ್ನುವಂತಹ ಭಾವದಲ್ಲಿಯೇ ಇದ್ದವನಣ್ಣ ನಾನು. ಹ್ಮ್ ನೀತಿ ತಪ್ಪಿ ನಡೆದೆ ಲಕ್ಷ್ಮಣ ಅಂತ ಹೇಳಿದೆ ಅಣ್ಣ. ಹ್ಮ್ ಹೌದು, ಹ್ಮ್ ಒಂದು ಕಾಲಕ್ಕಾಗುವಾಗ ನೀತಿಯನ್ನು ತಪ್ಪಿದ್ದೆ ನಾನು. ಹ್ಮ್ ಅಪ್ಪನಾದಂತಹ ದಶರಥರನ್ನ ಹ್ಮ್ ಸೆರೆಮನೆಗಿಟ್ಟು ನಿನ್ನನ್ನು ಸಿಂಹಾಸನಕ್ಕೇರಿಸ್ತೇನೆ ಎನ್ನುವಂತಹ ಕಾಲದಲ್ಲಿ ನೀತಿ ತಪ್ಪಿದ್ದೆ. ಎಚ್ಚರಿಸಿದ್ದೆ ಆ ಹೊತ್ತಿಗೆ. ಕೈಕೇಯಿಯ ತಲೆ ಕಡಿತೇನೆ, ನಿನ್ನ ಪೊಡವಿ ಕೈಕೆಗೆ ಮಾರಿ ಹೋದುದೇ ಎನ್ನುವಂತಹ ಸನ್ನಿವೇಶದಲ್ಲಿಯೇ ಆಗಲಿ, ಹ್ಮ್ ಭರತನನ್ನು ನೇರಳೆ ಹಣ್ಣು ಉದುರಿಸಿದ ಹಾಗೆ ಉದುರಿಸ್ತೇನೆ, ನಿನಗೆ ಈ ದುರ್ಗತಿ ತಂದವನನ್ನು ಬಿಡುವುದಿಲ್ಲ ಎನ್ನುವಂತಹ ಕಾಲದಲ್ಲಿಯೇ ಆಗಲಿ, ನನ್ನ ಒಳಿತಿಗಾಗಿ ನಿನಗೆ ತಂದೆ ತಾಯಿ ಅಣ್ಣ ಯಾರೂ ಗಣ್ಯ ಅಲ್ಲ ಅಲ್ವಾ? ಆ ಕಾಲಕ್ಕೆಲ್ಲ ಆಗುವಾಗ ನೀತಿ ತಪ್ಪಿದ್ದೆ ನಾನು ಅಣ್ಣ. ಆದರೆ ಆ ತಪ್ಪಿದ ದಾರಿಯಲ್ಲಿ, ನೀತಿ ತಪ್ಪಿದ ದಾರಿಯಲ್ಲಿ ನನ್ನನ್ನು ನಡಿಲಿಕ್ಕೆ ನೀನು ಬಿಡ್ಲಿಲ್ಲ ಅಣ್ಣ. ತಡೆದೆ ನನ್ನನ್ನು. ನೀನೇ ಆಡಿದೆ ಈಗ ಅಣ್ಣ. ಒಂದು ರೀತಿಯಲ್ಲಿ ನೋಡಿದೆ ಅದು ಲಕ್ಷ್ಮಣನ ಅಗ್ನಿ ಪರೀಕ್ಷೆ, ಕನಕಮೃಗದ ಪ್ರಕರಣ. ಒಂದು ಕ್ಷಣಕ್ಕಾಗುವಾಗ ಒಂದೇ ಒಂದು ಸಲ ತಮ್ಮ ಲಕ್ಷ್ಮಣ, ನಿನ್ನಿಂದಾಗಿ ನಾನು ಈ ರೀತಿ ಅನುಭವಿಸಬೇಕಾಗಿ ಬಂತಲ್ಲ, ಸೀತೆಯನ್ನು ನಿನ್ನಿಂದಾಗ್ಲೇ ಕಳ್ಕೊಂಡೆನಲ್ಲ ಅಂತ ಒಂದು ಮಾತು ನೀನು ಆಡಿದ್ರೆ ಬೇಕಿತ್ತು ಅಣ್ಣ ಈ ಲಕ್ಷ್ಮಣನಿಗೆ ಈ ಜೀವ. ಆಡ್ಲಿಲ್ಲ ನೀನು. ನನ್ನ ಅಂತರಂಗವನ್ನು ಅರಿತೆ. ನಿನ್ನ ಅನಿವಾರ್ಯತೆ ಏನು ಅಂತ ಆಗ ನನಗೆ ಅರಿವಾಗಿತ್ತು. ರಾಮ ಆಜ್ಞೆಯನ್ನು ಮೀರಿ ನಡೆದಂತಹದೊಂದು ಪ್ರಸಂಗ. ನೀನೇ ಹೇಳಿದ ಹಾಗೆ ಇದು ಕೇವಲ ರಾಮಾಜ್ಞೆ ಅಲ್ಲ, ರಾಜಾಜ್ಞೆ. ರಾಜಾಜ್ಞೆ, ರಾಜಾರಾಮನ ಆಜ್ಞೆ ಅಣ್ಣ. ಜಟಾವಲ್ಕಲಧಾರಿಯಾಗಿ ನಾರುಡಿಯನ್ನುಟ್ಟು ಎಲೆಮನೆಯಲ್ಲಿರುವಂತಹ ರಾಮನಲ್ಲಿಯೇ ಆಗಲಿ, ಈಗ ಮುತ್ತಿನ ಕಿರೀಟದಿಂದ ಗಜವೈರಿ ವಿಶ್ಚರವನ್ನೇರಿ ಆಳುತ್ತಿರುವಂತಹ ಈ ರಾಜಾರಾಮನಲ್ಲಿ ಆಗಿ ಅವರ ಮಾತಿನಲ್ಲಿ ವ್ಯತ್ಯಾಸವನ್ನು ಗುರುತಿಸುವ ಈ ಲಕ್ಷ್ಮಣ ಎಂಬುದಾಗಿ ಭಾವಿಸಬೇಡಣ್ಣ. ರಾಮ ಹೇಗಿದ್ದರೂ ಅವನೇ ನನಗೆ ಆದರ್ಶ, ಅವನೇ ನನಗೆ ದೇವರು. ರಾಮನ ಲಕ್ಷ್ಯ ಏನು ಕೇಳಿದರೆ ಅದು ರಾಮ, ಲಕ್ಷ್ಮಣನ ಲಕ್ಷಣ ಏನು ಕೇಳಿದ್ರೆ ಅದು ರಾಮ, ಲಕ್ಷ್ಮಣನ ಅನ್ನ ಯಾವುದು ಕೇಳಿದ್ರೆ ಅದು ರಾಮನೇ. ಅಣ್ಣ, ಪ್ರಪಂಚ ನಿನ್ನನ್ನು ಅನೇಕ ರೀತಿಯಲ್ಲಿ ಕಂಡಿದೆ. ಸೀತಾರಾಮನಾಗಿ, ರಾಜಾರಾಮನಾಗಿ, ಮುನಿಮಾನಸ ಹಂಸನಾಗಿ. ನನ್ನ ಮಿತಿ ಏನು ಗೊತ್ತುಂಟು ಅಣ್ಣ? ಏನು? ಯಾವ ವ್ಯಾಪ್ತಿಯಲ್ಲಿಯೇ ನೋಡಿದ್ದರೂ ಅಣ್ಣ ಎನ್ನುವಂತಹ ಭಾವವನ್ನು ಬಿಟ್ಟು ಹೊರಗೆ ನಡಿಲಿಕ್ಕೆ ನನ್ನಿಂದ ಆಗುದಿಲ್ಲ ಅಣ್ಣ. ಆದರೆ ನಿನ್ನದ್ದು ಹಾಗೂ ಅಣ್ಣ. ಸೂರ್ಯವಂಶದ ಈ ಮುತ್ತಿನ ಕಿರೀಟವನ್ನು ತಲೆಯ ಮೇಲೆ ಹೊತ್ತು ರತ್ನ ಸಿಂಹಾಸನದ ಮೇಲೆ ಕುಳಿತಿ ಅಂತ ಆದರೆ ವಿಚಾರಣೆಗೆ ಬರುವ ತಮ್ಮನೇ ಆಗಲಿ, ಬಂಧುವೇ ಆಗಲಿ, ಅವನನ್ನು ಒಂದೇ ರೀತಿಯಲ್ಲಿ ನೋಡಬೇಕಾದಂತಹ ಅನಿವಾರ್ಯತೆ ನಿನ್ನದ್ದು ಅಣ್ಣ. ಅರಸನಿಗೆ ಸಮದರ್ಶಿ ಅಂತ ಸುಮ್ಮನೆ ಹೇಳುವುದಲ್ಲ. ಹೌದಣ್ಣ. ಅಣ್ಣ, ನೀನಾಡಿದಂತಹ ಮಾತನ್ನು ತಿರಸ್ಕರಿಸಿ ನಾನು ನಡೆದಂತಹ ನಡೆಯಲ್ಲಣ್ಣ. ಮತ್ತೆ ಕಿವಿ ಇಲ್ಲದವನಾಗಿ ಸರ್ಪಗಾವಲನ್ನಿಟ್ಟೇ ಕಾಯುತ್ತಾ ನಿಂತವನಣ್ಣ. ಯಾವ ಕ್ಷಣಕ್ಕಾಗುವಾಗ ದುರ್ವಾಸರಿಗೆ ನಮ್ಮ ಅರಮನೆಗೆ ಪ್ರವೇಶ ಮಾಡಬೇಕು ಅನ್ನಿಸ್ತೋ ಗೊತ್ತಿಲ್ಲ. ಅವರ ಇಚ್ಛೆ ಅದು. ನಿಟಿಲ ನೇತ್ರನ ನಡುಗಣ್ಣಿನಿಂದ ಹೊಳಹೊಮ್ಮಿದಂತಹ ಕಿಡಿಯ ಹಾಗೆ ಸಮುದ್ರವನ್ನೇ ಶೋಷಿಸುವಂತಹ ಬಡಬಾಗ್ನಿ ಅದೇ ಒಮ್ಮೆ ಹೊರಹೊಮ್ಮಿತು ಅನ್ನುವಂತಹ ಅನುಭವವನ್ನು ಕೊಡುವ ಹಾಗೆ ರುದ್ರಾಂಶ ಸಂಭೂತರೇ ಅಲ್ವೇನೋ ಎದುರಾಗಿ ಬಂದ್ರಣ್ಣ. ರಾಜಾರಾಮನನ್ನು ಕಂಡಾಗ ಅವರಾಡಿದಂತಹ ಮಾತು, ಸೊಗಸಿನಂದು ಒಂದು ಊಟ ಮಾಡಬೇಕು ರಾಮ. ರಘುರಾಮ ಕೇಳು, ಸಾಸಿರ ವರ್ಷ ತಪದಲ್ಲಿ ಮಗುಚಿತು ಸೊರಗಿತಿಂದ್ರಿಯವು. ಆದರೆ ಲಕ್ಷ್ಮಣನಲ್ಲಿ ಮಾತನಾಡುವಾಗ ಅಪರಾಧಿಗಳನ್ನು ಶಿಕ್ಷಿಸುವಂತಹ ಯಮನ ಹಾಗೆ ಕಂಡ್ರು ಅಣ್ಣ.
ದಂಡಧರನಾಗಿ ಬಂದ್ರ? ದಂಡಧರನಾಗಿಯೇ ಕಂಡದ್ದು ನನಗೆ. ರಾಜಾರಾಮನ ದಾಸನಾದಂತಹ ರಾಮಾನುಜನಾದಂತಹ ಲಕ್ಷ್ಮಣನಾಗಿದ್ದೇನೆ. ನಿಮಗೆ ಏನು ಬೇಕು ಸತ್ಕಾರವನ್ನು ಮಾಡ್ತೇನೆ ಎನ್ನುವಂತಹ ನಾನು ಕೊಟ್ಟಂತಹ ಯಾವುದೇ ಸತ್ಕಾರವನ್ನು ಸ್ವೀಕರಿಸದೆ ಸೌಜನ್ಯಕ್ಕೂ ಅದನ್ನು ಸ್ವೀಕರಿಸುವ ಮನಸ್ಸು ಮಾಡದೆ ರಾಮನಲ್ಲಿದ್ದಾನೆ, ರಾಮನನ್ನು ನೋಡಬೇಕು ಎನ್ನುವಂತಹ ಮಾತುಗಳನ್ನೇ ಆಡುತ್ತಿರುವಂತಹ ಸಂದರ್ಭ ಹೇಳಿದೆ. ಶ್ರೀರಾಮ ಇನ್ನು ಕಾಣಿಸನು ಸನ್ನುತಾನೆ, ಇನ್ನೊಂದೆರಡು ಕ್ಷಣಕ್ಕಾಗುವಾಗ ಅವನೇ ನಿನಗೆ ದರ್ಶನವನ್ನು ನೀಡುತ್ತಾನೆ. ಸರಿ, ಅಲ್ಲಿಯವರೆಗೆ ನಿಮ್ಮನ್ನು ನೀವು ತಡೆಯುವಂತಹ ಮನ ಮಾಡಬೇಕು ಎನ್ನುವ ಹಾಗೆ ತ್ರಿಮೂರ್ತಿಗಳನ್ನೇ ಮಗುವನ್ನಾಗಿಸಿದಂತಹ ತಾಯಿಯ ಮಗನಲ್ಲವೋ ಆ ದೂರ್ವಾಸರೆದುರಿಗೆ ಮಗುವಾಗಿ ಬಿಕ್ಕಿ ಬಿಕ್ಕಿ ಅತ್ತರೂ ಕೂಡ ಅವರ ಮನ ಕರಗಲಿಲ್ಲ ಅಣ್ಣ. ಅವರ ಆಡಿದಂತಹ ಒಂದು ಮಾತು ಏನು? ಲಕ್ಷ್ಮಣ, ನನ್ನನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತೀಯೋ, ನಿನ್ನ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟುವಂತಹ ಆರಾಧ್ಯ ಮೂರ್ತಿಯಾದಂತಹ ಶ್ರೀರಾಮನನ್ನ ಅವಶ್ಯ ಪಡುವಂತಹ ಸಮಸ್ತ ಸಾಕೇತವನ್ನು ಸುಟ್ಟು ಬೂದಿ ಮಾಡ್ತೇನೆ. ಇಂದ್ರಜಿತುವನ್ನು ನಡುಗಿಸಿದಂತಹ ಪರಾಕ್ರಮಶಾಲಿಯಾದಂತಹ ನಿನ್ನ ತಮ್ಮ ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗ್ಲಿಲ್ಲ ಅಣ್ಣ. ನಡುಗಿದೆ ಅಣ್ಣ, ನಡುಗಿದೆ ಮನವು ಕುಲವನು ಶಾಪಾಗ್ನಿಯಿಂದ ಸುಡುವ ಮುನಿಪ ಎಂದುಕೊಂಡಿರು. ನಡುಗಿದೆಲ್ಲೆ ಮನವು ಕುಲವನು ಶಾಪಾಗ್ನಿಯಿಂದ ಸುಡುವ ಮುನಿಪ ಎಂದುಕೊಂಡಿರು. ತಡೆದು ಕುಲಕ್ಕೆ ಕ್ಷಯವ ತರದೆ ಪಡೆವೆ ಶಿಕ್ಷೆ ನಾನೇ ಎನ್ನುವ. ತಡೆದು ಕುಲಕ್ಕೆ ಕ್ಷಯವ ತರದೆ ಪಡೆವೆ ಶಿಕ್ಷೆ ನಾನೇ ಎನ್ನುವ. ದೃಢದಿ ಕರೆದಂದನವನ ನಡೆದ ಕೃತಿ ದೈಸೆ ಕೇಳು. ನಡುಗಿದ್ದು ಮನವು ಅಣ್ಣ. ಅಣ್ಣ, ಲಕ್ಷ್ಮಣ, ಶಾಪವನ್ನು ಕೊಡ್ತೇನೆ. ಸಮಸ್ತ ಸೂರ್ಯವಂಶದ ಕೀರ್ತಿ ಶಿಖರವನ್ನೇ ನೆಲಸಮವನ್ನಾಗಿಸ್ತೇನೆ. ಅವರಾಡುವಂತಹ ಕರ್ಣ ಕರ್ಕಶವಾದಂತಹ ಮಾತುಗಳನ್ನು ಕೇಳಲಿಕ್ಕೆ ನನ್ನಿಂದ ಆಗ್ಲಿಲ್ಲ ಅಣ್ಣ. ದೂರ್ವಾಸರ ಸಾಮರ್ಥ್ಯವನ್ನು ಅರಿಯದವರೇ ನಾವು. ಯಾವ ದೇವತೆಗಳನ್ನು ಆರಾಧಿಸುತ್ತಾ ಆ ದೇವತೆಗಳ ಬಲದ ಮೂಲಕವಾಗಿಯೇ ಪ್ರಪಂಚ ಸುಸ್ಥಿರವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ಆಜ್ಯವನ್ನು ಯಾವ ದೇವತೆಗಳಿಗಾಯ ನೀಡುತ್ತಾರೋ ಆ ದೇವತೆಗಳ ಸಮಸ್ತ ಸಂಪತ್ತನ್ನೇ ಸಮುದ್ರ ಪಾಲಾಗಿಸಿದಂತಹ ತಪೋನಿಧಿಗಳಲ್ವ ಅಣ್ಣ. ಹೌದಪ್ಪ. ಅಂಥವರೆದುರಿಗೆ ನಮ್ಮ ಸೂರ್ಯಕುಲವನ್ನು ಮುಳುಗಿಸುವುದು ಹೆಚ್ಚಲ್ವಲ್ಲ ಅಣ್ಣ. ಹರಿಶ್ಚಂದ್ರನಂಥವರು, ಮಾಂಧಾತರಂಥವರು ಆಳಿ ಬೆಳಗಿದಂತಹ ಈ ಸೂರ್ಯವಂಶವೆಂಬ ಸೌಧಕ್ಕೆ ಶ್ರೀರಾಮಚಂದ್ರನೆಂಬ ಕಿರೀಟ ಅಥವಾ ಕಲಶ, ಅಂತಹ ವೈಭವವನ್ನು ಒಂದು ಕ್ಷಣಕ್ಕಾಗುವಾಗ ಕಳೆದುಕೊಳ್ತೇವೆ ಎನ್ನುವಂತಹ ಧೈರ್ಯ ಮಾತು ಅವರ ಬಾಯಿಂದ ಬಂದಾಗ ನನ್ನಿಂದ ತಡಿಲಿಕ್ಕೆ ಆಗ್ಲಿಲ್ಲ ಅಣ್ಣ. ನಡುಗಿತು ಕೈಕಾಲುಗಳು. ತಡೆಯುವ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ರಾಮನ ನೆನಪಾಯಿತು ನನಗೆ. ತಂದೆಯಾಡಿದಂತಹ ಮಾತನ್ನು ಉಳಿಸಲು ಸುಗವಾಗಿ ಪಟ್ಟ ಬಂದ ಮಹೋತ್ಸವದ ಅದೇ ದಿನಕ್ಕೆ ಕಾಡಿಗೆ ತೆರಳಬೇಕಾದಂತಹ ಸ್ಥಿತಿಯನ್ನು ಅನುಭವಿಸಿದೆ. ಯಾಕೆ? ಸೂರ್ಯವಂಶ ಉಳಿಬೇಕು, ಸೂರ್ಯವಂಶದ ಕೀರ್ತಿ ಚಿನ್ನವಾಗಬಾರದು ಎನ್ನುವ ಕಾರಣಕ್ಕಾಗಿ. ರಾಮನಿದ್ದರೆ ಏನು ಮಾಡುತ್ತಿದ್ದ ಈಗ ಎನ್ನುವಂತಹ ಒಂದೇ ಪ್ರಶ್ನೆಗೆ ನನ್ನ ಮನದೊಳಗಿರುವಂತಹ ರಾಮ ಕೊಟ್ಟ ಉತ್ತರ ಎನ್ನುವುದಾಗಿ ಅದನ್ನು ಭಾವಿಸಿದೆ.
ಹ್ಮ್ ಬೇರಾವ ಮಾರ್ಗವು ಕಾಣದಂತಹ ಸಂದರ್ಭದಲ್ಲಿ ಹ್ಮ್ ಕುಲವನ್ನು ಉಳಿಸುವ ಸಲುವಾಗಿ ಹ್ಮ್ ಲಕ್ಷ್ಮಣ ಯಾವ ಲೆಕ್ಕ ಅಣ್ಣ? ಹ್ಮ್ ನೀನೇ ಹೇಳಿದಂತಹ ದೇಹಾಂತ ಶಿಕ್ಷೆಯನ್ನು ನಾನೇ ಅನುಭವಿಸಿದ್ರು ಸರಿ, ಸೂರ್ಯ ವಂಶದ ಕೀರ್ತಿ ಕಲಶ ಅಜರಾಮರವಾಗಿ ನಿಲ್ತದೆ ಎನ್ನುವಂತಹ ಭಾವದಿಂದ ಅಣ್ಣ ನಿನ್ನ ಮಾತನ್ನು ಮೀರಬೇಕಾಗಿ ಬಂತಣ್ಣ. ದುರ್ವಾಸರನ್ನು ಹಿಂದಿಟ್ಟುಕೊಂಡು ನೀನು ಹೇಳಿದಂತಹ ಆ ಒಂದು ಶಿಕ್ಷೆಯನ್ನು ನಾನೇ ಅನುಭವಿಸುತ್ತೇನೆ ಎನ್ನುವಂತಹ ದೃಢ ನಿಶ್ಚಯದಿಂದ ನಾನೇ ಒಳಗಾಗಿ ಬಂದೆ ಅಣ್ಣ. ಲಕ್ಷ್ಮಣ, ಅಣ್ಣ ದುರ್ವಾಸರು ಒಳಗೆ ಬರ್ತೇನೆ ಅಂತ ಆಡಿದ್ರು. ನೀನು ಅವರಿಗೆ ಒಳಗೆ ಪ್ರವೇಶಿಸುವುದಕ್ಕೆ ಅನುವು ಮಾಡಿಕೊಡದೆ ನೀನೇ ಒಳ ಪ್ರವೇಶಿಸಿದೆ. ಈಗ ಏನಾಯ್ತು ಗೊತ್ತಾ? ಏನಣ್ಣ? ರಾಜಾರಾಮನಿಗಲ್ಲ, ಲಕ್ಷ್ಮಣನ ಅಣ್ಣನಾದಂತಹ ರಾಮನಿಗಲ್ಲ, ಸಂಕಟ ಬಂದದ್ದು ಧರ್ಮಕ್ಕೋ. ತಮ್ಮಗೇಳು ಧರ್ಮ ಸಂಕಟ ಬಂದುದು, ನಮ್ಮ ಶೀಲದ ರಕ್ಷೆಗಾಗಿ ಸಮ್ಮತಿಯಿಂದ ನಾವು ವನವಾಸ ಕೈದಲು, ನಮ್ಮಯ್ಯನ ಸುವಿತ್ತ ಮರುಗಿಗೆ ತಮಗೆ ತಮ್ಮ ವೈಯಕ್ತಿಕವಾಗಿ ಲಕ್ಷ್ಮಣ ನಾಶವಾದ್ರೂ ಆದೀತು. ಸೂರ್ಯ ವಂಶ ಉಳಿಯಬೇಕು ಅನ್ನುವಂತಹ ಘನವಾದ ಹಿರಿದಾದ ಉದ್ದೇಶವನ್ನು ಇರಿಸಿಕೊಂಡು ನೀನೇ ಒಳಗೆ ಬಂದೆ ಅಲ್ವಾ? ಹೌದಣ್ಣ. ಎರಡು ಸಾಧ್ಯತೆ. ಒಂದು, ಏನು ಬೇಕಾದ್ರೂ ಆಗ್ಲಿ, ನಾನು ನಿಮ್ಮನ್ನು ಒಳ ಪ್ರವೇಶಿಸುವುದಕ್ಕೆ ಬಿಡುವುದಿಲ್ಲ ಅಂತ ದುರ್ವಾಸರಲ್ಲಿ ಹೇಳ್ಬಹುದಿತ್ತು. ಅಣ್ಣನ ಮಾತನ್ನು ಅಕ್ಷರಾರ್ಥದಿಂದ ನೆರವೇರಿಸಿದ ಹಾಗಾಗ್ತಿತ್ತು. ಹೌದು. ಇನ್ನೊಂದು, ನೀವು ಒಳಗೆ ಹೋಗಬೇಕು ಅಂತ ಹೇಳಿದ್ದು ದುರ್ವಾಸರೇ, ನೀವು ಒಳಗೆ ಹೋಗಿ. ಮಗು ಅಣ್ಣ, ಒಂದು ವೇಳೆ ದುರ್ವಾಸರೇ ಒಳಗೆ ಪ್ರವೇಶ ಮಾಡುತ್ತಿದ್ರೆ ನಮ್ಮ ಏಕಾಂತವನ್ನು ಭಂಗ ಮಾಡಿದವರಿಗೆ ತಲೆದಂಡ ಶಿಕ್ಷೆ ಅಂತ ಆಡಿದ ರಾಮನ ಮಾತು ಏನಾಗ್ತಿತ್ತು? ಉಳಿಸಿದೆ ಅಲ್ವಾ? ಧರ್ಮದ ಪಥ ಅನ್ನೋದು ಕಠಿಣವಾದದ್ದು ಅಂತ ಆಗಾಗ ನಾನು ಆಡ್ತಾ ಇದ್ದೆ. ಹೌದಣ್ಣ. ನಾವು ಅರ್ಥವನ್ನು ಸಂಪಾದಿಸುವುದಿದ್ರೂ ಧರ್ಮ ಮೂಲವಾಗಿ ಸಂಪಾದಿಸಬೇಕು. ಅದನ್ನು ಕಾಮಕ್ಕೆ ವಿನಿಯೋಗಿಸುವುದಿದ್ರೂ ಧರ್ಮ ಮೂಲವಾಗಿ ವಿನಿಯೋಗಿಸಬೇಕು. ಧರ್ಮ ಮೂಲಂ ಇದಂ ಸರ್ವಂ. ಆಗಾಗ ನಾನು ಆಡಿಕೊಂಡಿದ್ದದ್ದು ನನ್ನದಲ್ಲ, ಗುರುಗಳಾಡಿದ ಮಾತು. ಜಗತ್ತಿನಲ್ಲಿ ಪ್ರತಿಯೊಂದು ಧರ್ಮ ಮಾರ್ಗದಲ್ಲೇ ನಡೆಯತಕ್ಕದ್ದು. ಆದರೆ ಮಗು, ಅಣ್ಣ, ಪ್ರತಿನಿತ್ಯವೂ ಸೂರ್ಯ ಉದಯಿಸ್ತಾನೆ. ಉದಯಿಸುವ ಕಾಲದಲ್ಲಿ ಅವನನ್ನು ಜಗತ್ತಿನಲ್ಲಿರುವವರು ಸ್ತುತಿಸಿದರಂತೆ. ಜಗತ್ತಿಗೆ ಬಂದಂತಹ ಕತ್ತಲೆಯನ್ನೆಲ್ಲ ದೂರೀಕರಿಸುವ ಮಾತ್ರವಲ್ಲ, ನಮಗೆ ಜ್ಞಾನದ ಬೆಳಕನ್ನು ಕೊಡುವಂತಹ ಮಹಾಮಹಿಮ ನೀನು. ಆಗ ಆಶ್ಚರ್ಯದಲ್ಲಿ ಸೂರ್ಯ ಒಂದು ಮಾತು ಕೇಳಿದನಂತೆ. ಅಲ್ಲ, ನೀವು ಕತ್ತಲು 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 ಅಂತ ಹೇಳ್ತೀರಿ, ಸಾವಿರ ವರ್ಷಗಳಿಂದ ಈ ಜಗತ್ತಿನಲ್ಲಿ ನಾನಿದ್ದೇನೆ, ನಾನು ಒಮ್ಮೆಯೂ ಕತ್ತಲನ್ನು ನೋಡ್ಲಿಲ್ವಲ್ಲ ಅಂತ. ಈಗ ಸೂರ್ಯನೇ ಕತ್ತಲನ್ನು ನೋಡಿದ ಹಾಗ ಆಯ್ತಾ ಅಂತ. ಯಾಕಣ್ಣ? ಧರ್ಮ ಮಾರ್ಗದಲ್ಲಿ ಪ್ರವರ್ತರಾಗುವವರಿಗೆ ಸದಾಕಾಲ ಸಂಕಟವೇ ಕಟ್ಟಿಟ್ಟ ಪಾಥೇಯವೋ ಅಂತ ನನಗನ್ನಿಸ್ತದೆ. ಮಗು, ಅಣ್ಣ, ಧರಿಸಿಕೊಂಡಂತಹ ಆಭರಣ ನಿಜವಾದ ಆಭರಣ ಅಲ್ಲ, ಸೌಶೀಲ್ಯ ವಿದ್ಯೆ ಅನ್ನುವುದೇ ಆಭರಣ ಅಂತ ಆಡ್ತಾ ಬಂದೆ. ನಮ್ಮ ಶೀಲದ ರಕ್ಷೆಗಾಗಿ. ನೀನೇ ಹೇಳಿದೆ, ಅಯೋಧ್ಯೆಯಿಂದ ಕಾನನವಾಸಕ್ಕಾಗಿ ಹೊರಡುವಂತಹ ಅನಿವಾರ್ಯತೆ ರಾಮನಿಗೆ ಬಂತು. ಯಾಕೆ?
ಪಿತೃವಾಕ್ಯ ಪರಿಪಾಲನಾ ಒಂದು ಸೂರ್ಯ ವಂಶದಲ್ಲಿ ಜನಿಸಿದ್ದಕ್ಕಾಗಿ ಇನಕುಲದ ರಾಯರಲ್ಲಿ ಜನಿಸಿದ್ದು ಅಂತ ನಾನು ಆಡಿದ್ದು. ಹೌದು, ವೈಯಕ್ತಿಕವಾಗಿ ನಾವು ಏನೂ ಮಾಡಬಹುದು, ಆದ್ರೆ ಅದರಿಂದ ಹೆಸರು ಬರುವುದು ಯಾರಿಗೆ ಅಂತ ಕೇಳಿದ್ರೆ ಆ ಕುಲದಕ್ಕೆ ಮತ್ತೆ ಕುಲದಲ್ಲಿ ಇದ್ದಂತಹ ಹಿರಿಯರಿಗೆ. ಈ ನೆಲೆಯಿಂದ ಹೆಜ್ಜೆ ಹೆಜ್ಜೆಗೆ ಕಠಿಣವಾದಂತಹ ನಿರ್ಣಯವನ್ನೇ ಕೈಗೊಳ್ಳಬೇಕಾದ ಅನಿವಾರ್ಯತೆ ಈ ಸಿಂಹಾಸನದಲ್ಲಿ ಕೂತ ರಾಮನಿಗೆ ಬಂತು. ಒಂದು ಕೇಳಲ ನಾನು, ಏನಣ್ಣ? ಅರಮನೆಗೆ ಬೆನ್ನು ಹಾಕಿ ನಾನು ಕಾಡಿನ ಕಡೆಗೆ ಹೋಗುವಾಗ ನಮ್ಮ ತಂದೆ ಹೆಚ್ಚು ದಿನ ಬದುಕಲಿಕ್ಕಿಲ್ಲ ಅಂತ ನನಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಹೌದಣ್ಣ, ಗೊತ್ತಿತ್ತು. ಪ್ರಾಣತ್ಯಾಗವಾದ್ರೂ ಆದೀತು, ಧರ್ಮ ಮಾರ್ಗದಲ್ಲಿ ನಡೆಯುವುದೇ ನನ್ನ ಶೀಲ ಅಂತ ನಾನು ಮುಂದೆ ಹೋದೆ ತಮ್ಮ. ಆದರೆ ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ, ನನ್ನ ಬಂಧುವಾಗಿ, ನನ್ನ ಅಣ್ಣನಾಗಿ, ನನ್ನ ಸಖನಾಗಿ, ನನ್ನ ನೆರಳಾಗಿ ಹೆಜ್ಜೆ ಹೆಜ್ಜೆಗೆ ನನಗೆ ಬೇಕಾದ ಸಹಾಯವನ್ನು ನೀಡಿದಂತಹ ಲಕ್ಷ್ಮಣ, ಲಂಕಾ ರಾಷ್ಟ್ರದಲ್ಲಿ ನಾನು ಆಡಿದ್ದುಂಟು. ಸೀತೆಯಂತಹ ಮಡದಿಯಾದರೂ ಸಿಕ್ಕಿಯಾಳು, ಲಕ್ಷ್ಮಣನಂತಹ ಸಹೋದರ ಇನ್ನೊಬ್ಬ ಸಿಗುವುದಕ್ಕಿಲ್ಲ, ಅವನು ಒಬ್ಬನೇ ಅಂತ. ನನ್ನ ಭಾಗ್ಯ ಅಣ್ಣ ಅದು. ಅಯೋಧ್ಯೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿನ್ನಂತಹ ತಮ್ಮನನ್ನು ಬಲಿ ಕೊಡುವಂತಹ ಒಂದು ದುಸ್ಥಿತಿ ನನಗೆ ಬಂತಲ್ವೇನ? ನಾನು ಏನು ಮಾಡ್ಲಿ ಅಂತ ನಾನೇ ಅಸಹಾಯಕನಾಗಿ ಹೋಗಿದ್ದೇನೆ. ಅಣ್ಣ, ಕಾಡಿನಲ್ಲಿ ಮನೆ ಮಾಡಿಕೊಂಡು ನಾಳಿನ ನಾಗರಿಕತೆಗೆ ನೀತಿ ಪಾಠವನ್ನು ಬೋಧಿಸುವಂತಹ ಮುನಿಗಡಣ ನಿನ್ನನ್ನು ದೇವರಾಗಿ ಕಂಡಿತು. ಇನ್ನೂ ಒಂದುಂಟಣ್ಣ, ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ವಿರೋಧಿಸುವಂತಹ ರಾಕ್ಷಸರಲ್ಲಿಯೂ ಒಬ್ಬ ಆಡಿದನಂತೆ, ಮಾರೀಚನಂತವ. ರಾಮೋ ವಿಗ್ರಹವಾನ್ ಧರ್ಮ. ಅದೇ, ನಾನು ಧರ್ಮದ ವಿಗ್ರಹವೇ ಆಗಿಬಿಟ್ಟಿದ್ದೇನೆ, ಕಲ್ಲಾಗಿದ್ದೇನೆ ಅಂತ ಅರ್ಥ ಅಷ್ಟೇ. ಅಣ್ಣ, ಈ ಧರ್ಮಮೂರ್ತಿಗೂ ಸಂಕಟ ಬಂದಿತ್ತು ಅಲ್ವಾ ಅಣ್ಣ? ಇದು ಸೋಜಿಗ ಅಲ್ವಾ ಅಣ್ಣ? ಸೋಜಿಗವಾಯ್ತು ಕೇಳಣ್ಣ ನಿನ್ನಯ ಮಾತು, ಸೋಜಿಗವಾಯ್ತು. ರಾಜನಾಗಿ ನೀನು ಜಗಕ್ಕೆ ಮುಜಗ ಬೆರಗಾಗುವಂತೆ ಸೀತೆಯ ಬಿಟ್ಟೆ, ಮಾಜಲಿನ್ನೇಗೆ ಸಚ್ಚರಿತೆ. ಸೋಜಿಗವಾಯ್ತು ಕೇಳಣ್ಣ. ಅಣ್ಣ ಲಕ್ಷ್ಮಣ, ರಾವಣನನ್ನು ಸಂಹರಿಸಿದ ನಂತರವೂ ನಿನಗೆ ಒಮ್ಮೆ ಬ್ರಹ್ಮಹತ್ಯಾ ದೋಷದ ಶಂಕೆ ಮೂಡಿತಂತೆ ಅಲ್ಲ? ಮೂಡಿತ್ತು. ಗುರುಗಳಾದಂತಹ ವಸಿಷ್ಠರು, ಅಲ್ಲಿದ್ದ ನೆರೆದಿದ್ದಂತಹ ಮುದಿಗಡನದಲ್ಲಿ ಮುಂದಾಗಿ ಬಂದಂತಹ ಅಗಸ್ತ್ಯರು ಆಡಿದರು. ಲೋಕ ನಡತೆಗೆ ಬೇಕಾಗಿ ಪೇಳುವೆ. ಅಣ್ಣ ತಮ್ಮ, ವಿಶ್ವಾಮಿತ್ರರು ಆಡಿದ್ದು ಅದನ್ನೇ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಆಡಿದ್ರು. ಮುಂದಿನ ಜಗತ್ತನ್ನು ಅಥವಾ ಭವಿಷ್ಯವನ್ನು ಆಗಲೇ ನೋಡಿದ್ದರೂ ಕಾಣುತ್ತದೆ ಅವರು. ರಾಮ ಪ್ರಪಂಚಕ್ಕೆ ಬೇಕಾದಂತಹ ಮಗು. ಅಣ್ಣ, ಧರ್ಮಮೂರ್ತಿ ನೀನಿದ್ದಿ. 3 ಜಗವೇ ನಿನ್ನನ್ನು ಕೊಂಡಾಡುತ್ತಿರುವಂತಹ ಸನ್ನಿವೇಶ. ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗವನ್ನೊಮ್ಮೆ ನೋಡಬೇಕು ಎನ್ನುವಂತಹ ತವಕದಲ್ಲಿರುವಂತಹ ಪ್ರಪಂಚದಲ್ಲಿ ದೇವತೆಗಳಾದರೂ ಒಮ್ಮೆ ಅಯೋಧ್ಯೆಗೆ ಪ್ರವೇಶಿಸಬೇಕು, ಅಯೋಧ್ಯೆಯನ್ನು ನೋಡಬೇಕು ಎನ್ನುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದಂತಹ ಪ್ರೇಮ ಮೂರ್ತಿ ನೀನಣ್ಣ. ಧರ್ಮಕ್ಕೆ ಚ್ಯುತಿ ಬಂದರೆ ಅಲ್ಲಿ ರಾಮನ ಬಾಣ ಮೊದಲು ಮುಟ್ತದೆ, ವಿರೋಧಿಗಳ ಎದೆ ಸೀಳುವಲ್ಲಿ. ಧರ್ಮವನ್ನು ಪ್ರತಿಷ್ಠಾಪಿಸಿ ಮೆರೆದವ ನೀನಣ್ಣ. ರಾಮನ ರಾಜ್ಯದಲ್ಲಿ ಅಗಸನ ಆಡಿದಂತಹ ಮಾತಿಗೂ ಒಂದು ಬೆಲೆ ಬಂತಲ್ಲ ಅಣ್ಣ? ನಾವು ಪ್ರಜೆಗಳ ಮಾತಿಗೆ ಮೌಲ್ಯವನ್ನು ಕೊಡ್ಲೇಬೇಕು. ಎಂತಹ ಸಾಹಸಗಳನ್ನು ಮಾಡಿ ಮರಳಿ ಪಡೆದಂತಹ ಮಾತೆಯಾದಂತಹ ಸೀತೆಯನ್ನು ತ್ಯಜಿಸುವಲ್ಲಿ ಕ್ಷಣ ಮಾತ್ರದಲ್ಲಿಯೂ ನೀನು ಯೋಚನೆ ಮಾಡಲಿಲ್ಲ.
ಮನುಕುಲೇಶರ ನಡತೆ ಮಾನ್ಯವು ಜನಪರ ಅಪವಾದ ಕಂಜುವ ಗುಣವ ಹೊಂದಿರಬೇಕು ಅಂತ ನಿನ್ನಲ್ಲಿ ಆಗ್ಲೇ ನಾನು ಆಡಿದ್ದೆ. ಅಣ್ಣ, ಹಾ. ಮದುವೆಯಾಗುವಾಗ ಪ್ರತಿಯೊಬ್ಬರು ಒಂದು ಭಾಷೆಯನ್ನು ಅಥವಾ ಮಾತನ್ನು ಹೆಂಡತಿಯಾದವಳಿಗೆ ಅಗ್ನಿ ಸಾಕ್ಷಿಕವಾಗಿ ಕೊಡ್ತೇವೆ. ಧರ್ಮದಲ್ಲಿ, ಅರ್ಥದಲ್ಲಿಯೇ ಆಗ್ಲಿ, ಕಾಮದಲ್ಲಿಯೇ ಆಗ್ಲಿ, ಅಥವಾ ಮುನ್ನಡೆದು ಹೋಗುವಂತಹ ಮೋಕ್ಷದ ದಾರಿಯಲ್ಲಿ ಆಗ್ಲಿ ನಿನ್ನನ್ನು ಅತಿಕ್ರಮಿಸುವುದಿಲ್ಲ. ಅಂತಹ ಸೀತೆಯನ್ನು ಬಿಡುವಂತಹ ಸಂದರ್ಭದಲ್ಲಿ ಕ್ಷಣ ಮಾತ್ರವೂ ಯೋಚನೆಯನ್ನು ಮಾಡಲಿಲ್ಲ ಅಣ್ಣ ನೀನು. ಅನಿವಾರ್ಯವಾಗಿತ್ತು. ಮತ್ತೆ ಇನ್ನೊಂದುಂಟು, ಎಂತಹ ಬಂಧ ಅದು ಕೇಳಿದರೆ ತಾಯಿಯಾದಂತ ಸೀತೆಯನ್ನು ನಾನು ಬಿಡಬೇಕು ಅಣ್ಣ ಅಂತ ಕೇಳಿದಾಗ ನೀನೇ ಆಡಿದೆ. ಜನಕಜೆಯಲ್ಲಿ ಕರಿಕಲೆ ಎಂಬುದಿಲ್ಲ ಎನ್ನುವುದಾಡಿದ್ದೆ. ಹಾಡಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ತಾಯಿಯೇ ಆಡ್ತಾಳೆ. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಪ್ರಜಾಕೋಟಿಗಾಗಿ ಅಂಥವಳನ್ನೂ ತ್ಯಜಿಸಿದೆ. ಇನ್ನು ಈ ಲಕ್ಷ್ಮಣ ಅಣ್ಣ, ಅಂತಹ ಪ್ರೇಮ ಮೂರ್ತಿ ಎಂದೆನಿಸಿದಂತಹ ಸೀತೆಯನ್ನೇ ಬಿಟ್ಟವನಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಒಬ್ಬ ಲಕ್ಷ್ಮಣ ಅಡ್ಡವಾಗ್ತಾನು ಅಣ್ಣ? ಆಗಬಾರದಲ್ಲ ಅಣ್ಣ. ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಡುವಾಗಲೇ ಅಮ್ಮನಲ್ಲಿ ಆಡಿದ್ದೆ. ಧರ್ಮಕ್ಕೆ ಬೇಕಾಗಿ ಮಡದಿಯನ್ನು, ತಮ್ಮಂದಿರನ್ನು, ರಾಜ್ಯವನ್ನು ಎಲ್ಲವನ್ನು ತ್ಯಜಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ. ಧರ್ಮ ಮೂಲಂ ಇದಂ ಸರ್ವಂ ಆದೀತು. ಮತ್ತೆ ಅಣ್ಣ, ನಿನ್ನ ಮನಸ್ಸನ್ನು ಅರಿಯದ ತಮ್ಮ ಎಂಬುದಾಗಿ ನಾನು ಭಾವಿಸಬೇಡ. ಇಲ್ಲ, ನನ್ನ ಕುರಿತಾದಂತಹ ಪ್ರೀತಿ ನಿನಗೆ ನನ್ನ ಮೇಲೆ ಶಿಕ್ಷೆಯನ್ನು ವಿಧಿಸುವಲ್ಲಿ ನಿನ್ನನ್ನು ತಡೆಯುತ್ತಾ ಉಂಟು ಎನ್ನುವುದಾಗಿ ತಿಳಿದವನೇ ಇದ್ದೇನೆ ಅಣ್ಣ. ಮಗು ಅಣ್ಣ, ಸೂರ್ಯನಿಗೆ ಕತ್ತಲೆ ಬಂತೋ ಅಂತ ನಾನು ಆಡಿದ್ದದಕ್ಕೆ. ಸದಾ ಕಾಲ ನೀವು ಭಾವುಕರಾಗಬೇಡಿ, ಹೃದಯದ ಭಾಷೆಯಿಂದ ಮಾತಾಡಬೇಡಿ, ವಿವೇಕದಿಂದ ಚಿಂತಿಸಿ ಅಂತ ಆಡಿದ ನಾನೇ ಈ ಹೊತ್ತು ಧರ್ಮದಿಂದ ಚ್ಯುತನಾಗುವುದಕ್ಕೆ ಒಂದು ಹೆಜ್ಜೆ ಬೇಡ. ಲಕ್ಷ್ಮಣ ಅಣ್ಣ ಅಲ್ಲ, ಚೆಲುವ ಲಕ್ಷ್ಮಣ. ಚೆಲುವ ಲಕ್ಷ್ಮಣ ಕೇಳು, ದೇಹಾಂತ ಶಿಕ್ಷೆಯ ಸಲ್ಲಿಸುವೆ ರಾಜಧರ್ಮದಲ್ಲಿ. ದೇಹಾಂತ ಶಿಕ್ಷೆಯ ಸಲ್ಲಿಸುವೆ ರಾಜಧರ್ಮದಲ್ಲಿ. ಗಳಿಸಬಾರದು ದೋಷ, ತೆರಳು ನೀನಿಲ್ಲಿಂದೆ ಬಳಿಕೆಲ್ಲ ನೋಡಬೇಡೆಂದ. ಚೆಲುವ ಲಕ್ಷ್ಮಣ ಕೇಳು, ಲಕ್ಷ್ಮಣ ಅಂತರಂಗದಿಂದಲೇ ಚೆಲುವನಾಗಿ ಗೋಚರಿಸುವವ, ಬಹಿರಂಗದಿಂದ ಬಿಡು. ಅಯೋಧ್ಯೆಯನ್ನು, ಸೂರ್ಯ ವಂಶವನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡಬಲ್ಲೆ. ಹರಿಶ್ಚಂದ್ರನೋ, ದಿಲೀಪನೋ, ಶಿಬಿಯೋ, ಯಾಕೆ ಅವರ ಹೆಸರು ಹೇಳಬೇಕು? ನಮ್ಮ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ನೀನೇ ಇಂತಹ ತ್ಯಾಗಕ್ಕೆ ಸಿದ್ಧನಾದ ಮೇಲೆ ಮಗು ಅಣ್ಣ ಆದೀತು. ರಾಜಾರಾಮನಾಗಿ ಅಯೋಧ್ಯೆಯ ಚಕ್ರವರ್ತಿ ಪೀಠದಲ್ಲಿ ಕುಳಿತಂತಹ ನಾನೇ ಆಜ್ಞೆಯನ್ನು ಮಾಡ್ತಾ ಇದ್ದೇನೆ. ನೋಡಿದ್ಯಾ? ಮಂತ್ರಿಗಳಾಗಲಿ ನಮ್ಮ ಗುರುಗಳಾದಂತಹ ವಸಿಷ್ಠರಾಗಲಿ ಹೇಳ್ತಾ ಇದ್ದಾರೆ, ಒಬ್ಬ ಸತ್ಪುರುಷನನ್ನು ಅನಿವಾರ್ಯವಾಗಿ ಶಿಕ್ಷಿಸುವಂತಹ ಸನ್ನಿವೇಶ ಬಂದರೆ ತಲೆದಂಡ ಅಂತ ಹೇಳಿದ್ರೆ ಅವನಿಗೆ ಮರಣದಂಡನೆಯನ್ನೇ ಕೊಡಬೇಕು ಅಂತ ಇಲ್ಲ. ಅವನನ್ನು ತ್ಯಜಿಸಿದ್ರೂ ಅದು ದೇಹಾಂತ ಶಿಕ್ಷೆಗೆ ಸಮ ಅಂತ ಅನ್ನಿಸಲ್ಪಡ್ತದೆ. ಸತ್ಪುರುಷರನ್ನು ತ್ಯಜಿಸುವುದು ಮರಣದಂಡನೆಗೆ ಸಮಾನ. ಹಾಗಾಗಿ ಅಣ್ಣ, ಇದು ರಾಜಾರಾಮನಾಗಿ ಆಜ್ಞಾಪಿಸ್ತಾ ಇದ್ದೇನೆ. ನನ್ನದಾದಂತಹ ಊರನ್ನು, ನನ್ನ ಸಾಮೀಪ್ಯವನ್ನು ಬಿಟ್ಟು ನೀನು ದೂರ ಹೋಗಬೇಕು. ಇನ್ನು ಮುಂದೆ ನಿನ್ನ ಮುಖವನ್ನು ನೋಡುವುದು ನನಗೆ ನಿಷಿದ್ಧ.
ಅಣ್ಣನ ಮಾತನ್ನು ಬಹಿರಂಗದಿಂದಲ್ಲ, ಇನ್ನು ಅಂತರಂಗದಿಂದಲೇ ನೋಡಬೇಕು. ಮಮತೆಯಿಂದಣ್ಣನನ್ನು ನೋಡಿಯೇ ಲಕ್ಷ್ಮಣನ ನಮಿಸಿದನು ಪದಕ್ಕೆ ತಲೆವಾಗಿ ವಿಮಲ ಸಿಂಹಾಸನಕ್ಕೆ ಮಣಿದು ಸಭಿಕರಿಗೆ ಸಮರದಲ್ಲಿ ನಡೆ ತಂದ ತಿರುಗಿ ದೇಹಾಂತ ಶಿಕ್ಷೆಯನ್ನು ವಿಧಿಸುತ್ತೇನೆ ರಾಜಧರ್ಮದಲ್ಲಿ. ಭ್ರಾತೃಧರ್ಮ ಅಂತಲೂ ಒಂದುಂಟಲ್ಲ. ಆ ಭ್ರಾತೃಧರ್ಮದಲ್ಲಿ ಅಣ್ಣನಿಂದ ನಾನು ಬೇರಾಗಲಿಲ್ಲ ಎನ್ನುವಂತ ಒಂದು ಭರವಸೆಯನ್ನೂ ಹೊಂದಿದ್ದೇನೆ. ಚೆಲುವ ಲಕ್ಷ್ಮಣ ಕೇಳು, ದೇಹಾಂತ ಶಿಕ್ಷೆಯು ಅಂತ ಅಣ್ಣನ ಬಾಯಿಂದ ಬಂದ ಮೇಲೆ ಮತ್ತೆ ಅಣ್ಣ ಅಂತ ಕರೆಯುವಂತಹ ಸೌಭಾಗ್ಯ ನನ್ನದಿಲ್ಲ. ಯಾಕೆ? ಮತ್ತೆ ಅಣ್ಣನ ಮಾತನ್ನು ಮೀರಿದಂತಹ ಪಾಪಕ್ಕೆ ನಾನೇ ಒಳಗಾಗುತ್ತೇನೆ. ಹಾಗಾಗಿ ಆ ಅಣ್ಣನ ಚಿನ್ಮಯ ಮೂರ್ತಿಯನ್ನು, ಅವನ ದಿವ್ಯ ಮಂಗಲ ಮೂರ್ತಿಯನ್ನು ಒಮ್ಮೆ ಕಣ್ತುಂಬ ನೋಡಿಕೊಳ್ತೇನೆ. ಆಡಿದರೆ ಒಂದು ಮಾತು, ಆಡದಿದ್ದರೆ ರಾಮನ ಕಣ್ಣು 1000 ಮಾತಾಡ್ತದೆ ಲಕ್ಷ್ಮಣನ ಕುರಿತಾಗಿ. ಎಲ್ಲವನ್ನು ಮನಸ್ಸಿನಲ್ಲೇ ಅನುಭವಿಸ್ತೇನೆ. ಮಾತೆ ಸೀತೆಗಾದರೂ ರಾಮನಿಂದ ವಿಯೋಗ ಎನ್ನುವುದಿತ್ತು, ಲಕ್ಷ್ಮಣನಿಗೆ ಹಾಗಲ್ಲ. ರಾಮನ ಪಾದವೆಂಬ ಕಮಲದಿಂದ ಬೇಕಾದಷ್ಟು ಮಧುವನ್ನು ಈಂಟಿದಂತ ಬಂಡುಳಿ ನಾನು, ಆ ಸೌಭಾಗ್ಯವಂತ ನಾನು. ನಾಳೆಗಾಗುವಾಗ ಈ ಬಂಡುಣಿಗೆ ಆ ಮಧು ಸಿಗುವುದಿಲ್ಲ ಅಲ್ವೋ? ಅಣ್ಣನ ಕಾಲನ್ನು ಗಟ್ಟಿಯಾಗಿ ಹಿಡಿದು ಒಮ್ಮೆ ನಮಸ್ಕರಿಸ್ತೇನೆ. ಯಾವ ಸಿಂಹಾಸನಕ್ಕಾಗಿ ನನ್ನಣ್ಣ ಪ್ರಭು ಶ್ರೀರಾಮಚಂದ್ರ ಎಲ್ಲವನ್ನು ತ್ಯಜಿಸಲು ಸಿದ್ಧನಾಗ್ತಾನೋ ಆ ವಿಮಲ ಸಿಂಹಾಸನಕ್ಕೆ ಒಮ್ಮೆ ನಮಸ್ಕರಿಸಿದ್ದೇನೆ. ಲಕ್ಷ್ಮಣನ ಸಿಟ್ಟು, ಲಕ್ಷ್ಮಣನ ಸಿಡುಕು, ಲಕ್ಷ್ಮಣನ ಮಾತು ಎಲ್ಲವನ್ನು ಸಹಿಸಿಕೊಂಡು ರಾಮನಷ್ಟೇ ಪ್ರೀತಿಯನ್ನು ನೀಡಿದಂತಹ ಅಯೋಧ್ಯೆಯ ಪ್ರಜೆಗಳು ಅಲ್ಲ, ನನ್ನಣ್ಣನಾದಂತಹ ಶ್ರೀರಾಮಚಂದ್ರ ಪ್ರಭುವಿನ ಪ್ರಜೆಗಳನ್ನ ಒಬ್ಬೆ ನಮಸ್ಕರಿಸುತ್ತಾ ಮಡದಿಯಾದಂತಹ ಊರ್ಮಿಳಿಯನ್ನು ಕರೆದುಕೊಂಡು ತೆರಳುತ್ತೇನಂತೆ. ಏನಂತೆ? ವಾಯುಜನ ನುಡಿ ಕೇಳಿ ರಾಮನು ಛಾಯೆಗಾಣಿಸಿ ಲಕ್ಷ್ಮಣನು ನಿಜ ಪ್ರಿಯ ಸಾತ ಸರಿದು ಲೋಕದ ಮಾಯೆಯನ್ನು ದಾಟಿ ಕಾಯಕದಿ ಛಲವಿಡಿದು ಮನದಲ್ಲಿ ನೋಯದಾದರ್ಶವನು ಕಾಣಿಸಿ ಶ್ರೇಯ ಮುಳುಗಿದೆ ಶೇಷಗೈದ ವಿಜೇಷವಿದು ಎಂದ ದೂರದಲ್ಲಿ ನಿಂತಹ ಆಂಜನೇಯನ ಮುಖವನ್ನು ನೋಡಿದ್ರೆ ಏನನ್ನೋ ನನ್ನಲ್ಲಿ ಆಡಬೇಕು ಅನ್ನುವಂತಹ ಭಾವ ಕಾಣಿಸ್ತಾ ಇದೆ. ಯಾಕಪ್ಪ ದೂರ ನಿಂತೆ? ಒಬ್ಬೊಬ್ಬರೇ ರಾಮನ ಬಳಿಯಿಂದ ದೂರ ಹೋಗುತ್ತಾ ಇರುವಾಗ ನೀನೂ ನನ್ನನ್ನು ದೂರ ಮಾಡುತ್ತೀಯೇನೋ ಅಂತ ಕೇಳಿದ್ರೆ ಇಲ್ಲ ಪ್ರಭು ಅಂತ ಹತ್ತಿರ ಬರ್ತಾನೆ. ನನ್ನ ಮುಖವನ್ನು ನೋಡಬೇಡ ಅಂತ ಯಾವ ಲಕ್ಷ್ಮಣನಲ್ಲಿ ನಾನು ಆಡಿದನೋ ಅವನು ಮುಂದೇನು ಮಾಡಿ ಅನ್ನುವ ಕುತೂಹಲದಿಂದ ಅವನನ್ನೇ ಹಿಂಬಾಲಿಸಿಕೊಂಡು ಆಂಜನೇಯ ಹೋದನಂತೆ. ಮಡದಿಯಾದಂತಹ ಊರ್ಮಿಳೆಯ ಅಂತಃಪುರವನ್ನು ಸೇರಿದಂತಹ ಲಕ್ಷ್ಮಣ
ಆಕೆಯನ್ನು ಒಡಗೂಡಿಕೊಂಡು ಸರಯೂ ನದಿಯ ತಟದಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿ ಪ್ರಾಯೋಪವೇಶಕ್ಕೆ ಕುಳಿತರು ಅನ್ನುವುದನ್ನೂ ಕಂಡನಂತೆ. ನೋಡ್ತಾ ಇದ್ದಂತೆ ಒಂದು ದಿನ ಘನವಾದಂತಹ ಸರ್ಪವೊಂದು ಊರ್ಮಿಳೆಯನ್ನು ಸುತ್ತಿಕೊಂಡು ಸರಯೂ ನದಿಯಲ್ಲಿ ಇಳಿದು ಕಣ್ಮರೆಯಾದದ್ದನ್ನು ನಾನು ಕಂಡೆ. ಲಕ್ಷ್ಮಣ ಎಲ್ಲಿ ಹೋದ, ಊರ್ಮಿಳೆ ಆಮೇಲೆ ಏನಾದಳು ನನಗೆ ಗೊತ್ತಿಲ್ಲ. ಈ ಒಂದು ಅದ್ಭುತವನ್ನೂ ನಿನ್ನಲ್ಲಿ ಆಡುವುದಕ್ಕಾಗಿ ಬಂದೆ ಪ್ರಭುವೇ ಅಂತ ಹೇಳ್ತಾ ಇದ್ದಾನೆ. ನಮಗೆ ಗೊತ್ತಾಗದಿದ್ದೀತ ಲಕ್ಷ್ಮಣ ಏನು, ಸೀತೆ ಏನು ಅನ್ನುವುದನ್ನು ನಾನು ಅರಿಯದವನು. ಹೌದು, ಹೊರಡುವ ಕಾಲದಲ್ಲಿ ಅವನ ತಾಯಿಯು ಆಡಿದ್ದದನ್ನೇ. ರಾಮನನ್ನೇ ದಶರಥ ಅಂತ ತಿಳಿ, ಸೀತೆಯನ್ನೇ ನಿನ್ನ ಅಮ್ಮ ಅಂತ ತಿಳಿ, ಅಯೋಧ್ಯೆಯನ್ನೇ ಅಡವಿಯನ್ನೇ ಅಯೋಧ್ಯೆ ಅಂತ ತಿಳಿ. ಅಂತಹ ತಾಯಿಯ ಮಗ ತನ್ನ ಜೀವನದಲ್ಲಿ ಸೇವೆ ಕಾಯಕ ಅನ್ನುವುದಲ್ಲದೆ ಬೇರೊಂದು ಸುಖವನ್ನು ಕಂಡು ಉಣ್ಣದಂತಹ ಲಕ್ಷ್ಮಣ ಕೊನೆಗೂ ಉಳಿಸಿದ್ದೇನು ಅಂತ ಕೇಳಿದ್ರೆ ಅಯೋಧ್ಯೆಯನ್ನು ಸೂರ್ಯ ವಂಶವನ್ನು ಉಳಿಸಿದಂತಹ ಹೆಗ್ಗಳಿಕೆ ಅವನು ಹೊತ್ತದ್ದಲ್ಲ. ಅವನು ಹೊರಲಿಕ್ಕಿರುವುದು ಬೇರೆ ಉಂಟು. ಆ ನೆಲೆಯಿಂದಲೇ ಸರಯೂ ನದಿಯಲ್ಲಿ ಇಳಿದು ಹೋದ. ಕಾಯವನ್ನು ಕಳಕೊಂಡ, ಆದರೆ ಕೀರ್ತಿಕಾಯನಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುತ್ತಾನೆ. ಲಲನೆ ಜಾನಕಿ ಮೊದಲೇ ಹೋದಳು. ಲಕ್ಷ್ಮಣನು ನದಿಯಲ್ಲಿ ಇಳಿದ. ಒಬ್ಬೊಬ್ಬರನ್ನೇ ಕಳಕೊಳ್ಳುತ್ತಾ ನಾಟಕ ರಂಗ ಅನ್ನೋದು ಬರಿದಾಗುವುದನ್ನು ನೋಡ್ತಾ ಇದ್ದೇನೆ. ಇನ್ನೆಷ್ಟು ದಿನ ನಮ್ಮದ್ದನ್ನು ನಾವು ಕಳಚಿ ಹೋಗಲೇಬೇಕಲ್ಲ. ನಾವು ಕಳಚಿ ಹೋಗಬೇಕು ಅಂತಾದ್ರೆ ಇಲ್ಲಿರುವಂತಹ ವ್ಯವಸ್ಥೆ ಸುಗಮವಾಗಬೇಕಲ್ಲ. ನನ್ನ ಅಂತರಂಗವನ್ನೊಮ್ಮೆ ನಾನೇ ನೋಡಿಕೊಳ್ಳಬೇಕು ಅಂತ ಆದ್ರೆ ಒಮ್ಮೆ ನಾವು ಹಿಂದೆ ತಿರುಗಬೇಕು. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡ ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯ್ತು. ಮತ್ತಿನ್ನಾವ ಫಲವಿದೆ ನೀತಿಯೊಂದಿ ದೇವನೆನಿಸಿತು ಎನ್ನನು ಜಗದೊಳಿಂತು. ಸೂರ್ಯವಂಶೀಯನಾಗಿ ಜಗತ್ತಿನಲ್ಲಿ ಕಾಣಿಸಿಕೊಂಡೆ. ದೇವಾನು ದೇವತೆಗಳೆಲ್ಲ ಲಂಕೆಯಲ್ಲಿ ಬಂದು ನೀನು ಶ್ರೀಹರಿ, ನೀನು ಮಹಾವಿಷ್ಣು, ನರನೇ ನೀ, ನರಸತಿಯೇ ಜಾನಕಿ, ತರುಚರರೇ ಮರ್ಕಟರು, ವಿಶ್ವಂಬರೆಯ ಭಾರವನ್ನು ಕಳೆಯುವುದಕ್ಕಾಗಿ ಅವತರಿಸಿದ ಮಹಾಮಹಿಮ ನೀನು ಅಂತ ಹೇಳಿದಾಗಲೂ ಇಲ್ಲ, ನಾನು ದಶರಥನ ಮಗ, ನಾನು ಕೌಸಲ್ಯೆಯ ಪುತ್ರ ಅನ್ನುವ ಭಾವವೇ ನನ್ನಲ್ಲುಂಟು ಅಂತ ಆಡಿದೆ. ಕಾಲಪುರುಷನಲ್ಲೂ ನಾನು ಹೇಳಿದ್ದದನ್ನೇ, ನೆಲೆಗೊಂಡ ಪರಿಸರದ ಸಂಸ್ಕಾರ ಎಂದನೇ ಸೆರೆ ಬಿಡಿದುದು. ಬಾಲ್ಯದಿಂದಲೂ ಸಂತೋಷವನ್ನೇ ಉಂಡೆ, ಜಗತ್ತಿನಲ್ಲೆಲ್ಲ ನಲಿವೇ ತುಂಬಿದೆ ಅಂತ ಭಾವಿಸಿದೆ. 4 ಮಂದಿ ಮಕ್ಕಳು, 3 ಮಂದಿ ತಾಯಂದಿರು, ನಲಿಯುತ್ತಿರುವಂತಹ ಅಯೋಧ್ಯೆಯ ಪ್ರಜೆಗಳು, ಅದಕ್ಕಿಂತ ಹೆಚ್ಚಿನ ಸಂಭ್ರಮ ಏನು? ಆದರೆ ಜೀವನ ಅನ್ನುವಂತಹ ಪ್ರವಾಹ ಸರಾಗವಾಗಿ, ಸರಳವಾಗಿ, ಸುಲಲಿತವಾಗಿ ಸಾಗುವುದಲ್ಲ ಅನ್ನುವುದು ನಮಗೆ ಅರಿವಾಯಿತು. ಕಾಡಿಗೆ ಬರಬೇಕಾದಂತಹ ಅನಿವಾರ್ಯತೆ ಇದ್ದರೂ, ನಾನಾಗಿ ದುಃಖಿಸದೇ ಇದ್ರೂ ನನ್ನ ಕಾರಣದಿಂದ ಪ್ರಜೆಗಳು ಕಣ್ಣೀರು ಸುರಿಸುವಾಗ ನಾನೂ ಕಣ್ಣೀರು ಹಾಕಿದೆ. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡ ಆಯಿತು. 11,000 ವರ್ಷಗಳ ಕಾಲ ಇರ್ತೇನೆ ಅಂತ ಆಡಿದ ಮೇಲೆ ಅಷ್ಟನ್ನು ನಾನು ಬಾಳಿಯೂ ಆಯಿತು. ಜಗತ್ತು ಅನ್ನುವುದೇ ಹಾಗೆ.
ತಂದೆ ತಾಯಂದಿರಿಗೆ ಮಗನಾಗಿ, ಮಡದಿಗೆ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿ, ತಮ್ಮಂದಿರಿಗೆ ಅಣ್ಣನಾಗಿ, ಪ್ರಜೆಗಳಿಗೆ ಅರಸನಾಗಿ ಯಾವ ರೀತಿಯಾಗಿ ಬಾಳಬೇಕು ಅಂತ ನಮ್ಮ ಗುರುಗಳಾದಂತಹ ವಸಿಷ್ಠರು ಆಡಿದ್ರೋ ಅದೇ ರೀತಿಯಾಗಿ ಬಾಳುವುದಕ್ಕೆ ಪ್ರಯತ್ನಿಸಿದೆ. ಆ ಪ್ರಯತ್ನದಲ್ಲಿ ನಾನು ಸಫಲನಾಗಿದ್ದೇನೋ ಅನ್ನುವುದನ್ನು ನಾನು ಆಡುವುದಲ್ಲ, ಪ್ರಜೆಗಳು ಹೇಳಬೇಕು. ಇನ್ನೂ ನಾನು ಇರಬೇಕಾ? ಪ್ರತಿಯೊಬ್ಬರನ್ನು ಕಳಕೊಂಡ ಮೇಲೆ ಬದುಕಿನಲ್ಲಿ ಸಾಧಿಸುವುದಕ್ಕೆ ಇನ್ನೇನು ಉಳಿದಿಲ್ಲ ಅಂತ ಆದ ಮೇಲೆ ಖಿನ್ನಮಾನಸನಾಗಿ ನಾನು ಸಿಂಹಾಸನವನ್ನು ಏರಿ ಆಳುವುದಕ್ಕೆ ಅರ್ಥ ಇಲ್ಲ. ಅರಸನಾದವ ಪ್ರಜೆಗಳಿಗೆ ಸರಿಯಾದ ನ್ಯಾಯವನ್ನು ಕೊಡಬೇಕು ಅಂತ ಆದರೆ ಅವನು ಸಮಚಿತ್ತದಿಂದಿರಬೇಕು. ಲಕ್ಷ್ಮಣನನ್ನ ಹೊರಗೆ ಚಲಿಸುವಂತಹ ಪ್ರಾಣ ಅಂತ ನಾನು ಆಡಿದ್ದೆ. ಅಂತಹ ಲಕ್ಷ್ಮಣನನ್ನು ಕಳಕೊಂಡ ಮೇಲೆ ನನ್ನ ಬದುಕು ನನಗೆ ಬೇಕಾ? ಆ ನೆಲೆಯಿಂದಲೇ ಗಂಧರ್ವ ಲೋಕಕ್ಕೆ ಹೋಗಿ ಭೂಲೋಕದಲ್ಲಿ ಗಂಧರ್ವರು ಆಕ್ರಮಣ ಮಾಡಿದಂತಹ ಪ್ರದೇಶವನ್ನು ಮತ್ತೆ ವಶಪಡಿಸಿಕೊಂಡಂತಹ ಭರತನನ್ನು ಕರೆದು, ನೀನು ಭವಿಷ್ಯದಲ್ಲಿ ಅಯೋಧ್ಯೆಯ ಚಕ್ರವರ್ತಿ ಆಗುವಂತ ಆಡಿದರೆ ಬೇಡ ಅಣ್ಣ, ನನಗೆ ಬೇಡ ಅಂತ ಹೇಳ್ತಾನೆ. ನಿನ್ನ ನೆರಳಾಗಿದ್ದಂತಹ ನಾನು ನಿನ್ನ ಜೊತೆಯಾಗಿ ನೀನು ಎಲ್ಲಿಗೆ ಹೋಗ್ತೀಯ ಅಲ್ಲಿಗೆ ನಾನು ಬರ್ತೇನೆ. ಲವಣಾಸುರನನ್ನು ವಧಿಸಿ ಮಥುರೆಯಲ್ಲೇ ನೆಲೆಸಿದಂತಹ ಶತ್ರುಘ್ನಲ್ಲಿ ಆಡಿದ್ರೆ ನೀನು ಏರಿದಂತಹ ಸಿಂಹಾಸನವನ್ನು ನಾವು ಏರುವುದ ಅಣ್ಣ, ನಾವೇನಿದ್ರು ನಿನ್ನ ಸೇವಕರು ಅಂತ ಹೇಳ್ತಾನೆ. ಹಾಗಾದ್ರೆ ಭವಿಷ್ಯಕ್ಕೆ ಏನಾದ್ರೂ ಒಂದು ಆಗಬೇಕಲ್ಲ. ನಮಗೆ ಮತ್ತಿನ್ನಾವ ಫಲವಿದೆ ಅಂತ ಹೇಳಿದ್ರು ಜಗತ್ತಿನಲ್ಲಿ ಸಾಮಾನ್ಯರಿರಬಹುದು, ಋಷಿಗಳಿರಬಹುದು, ನನ್ನನ್ನು ಭಗವಂತ ಅನ್ನುವಂತಹ ಭಾವದಿಂದ ಕಂಡರೂ ಒಬ್ಬ ಮನುಷ್ಯನಾಗಿ ನೀತಿಯ ಪಥದಲ್ಲಿ ಬಾಳಿ ಬದುಕಿದಂತಹ ನಾನು ಮುಂದಿನ ಸುವ್ಯವಸ್ಥೆಯನ್ನು ಮಾಡಿಯೇ ಹೋಗಬೇಕಾಗಿದೆ. ಹಾಗಾಗಿ ಹಿರಿಯ ಮಗನಾದಂತಹ ಕುಶನಿಗೆ ಪಟ್ಟವನ್ನು ಕೊಡುವುದು ಅಂತ ನಿರ್ಣಯ ಮಾಡಿದವನಿದ್ದೇನೆ. ಕೇವಲ ನಮ್ಮ ಮಕ್ಕಳನ್ನು ಮಾತ್ರ ನಾವು ನೋಡಿದರೆ ಸಾಕಾಗುವುದಿಲ್ವಲ್ಲ. ಗಂಧರ್ವರನ್ನು ಅತಿಕ್ರಮಿಸಿ ಯಾವ ರಾಜ್ಯವನ್ನು ಭರತ ಗೆದ್ದಿದ್ದಾನೋ ಅಲ್ಲಿಯೇ ತಕ್ಷಶಿಲೆ ಮತ್ತು ಪುಷ್ಕಲಾವತಿ ಅನ್ನುವಂತಹ 2 ಪಟ್ಟಣಗಳನ್ನು ನಿರ್ಮಿಸಿ ಭರತನ ಮಕ್ಕಳಾದಂತಹ ತಕ್ಷಕ ಹಾಗೂ ಪುಷ್ಕಳ ಇಬ್ಬರನ್ನು ಅಲ್ಲಿ ಅರಸರನ್ನಾಗಿ ಮಾಡುವಂತ ಭರತನಲ್ಲಿ ಆಡಿದೆ. ಲವಣಾಸುರನನ್ನು ವಧಿಸಿ ಮಥುರೆಯನ್ನು ವಶಪಡಿಸಿಕೊಂಡಿದ್ದಾನೆ ಶತ್ರುಘ್ನ. ಅವನ ಇಬ್ಬರು ಮಕ್ಕಳಾದಂತಹ ಸುಬಾಹು ಹಾಗೂ ಶತ್ರುಘಾತಿ ಅವರಿಗೂ ಆಗಬೇಕು ಅನ್ನುವುದಕ್ಕಾಗಿ 2 ಪಟ್ಟಣಗಳನ್ನು ಅಲ್ಲಿಯೂ ನಿರ್ಮಿಸು. ಅಲ್ಲಿ ನಿನ್ನ ಮಕ್ಕಳಿಬ್ಬರು ರಾಜ್ಯಭಾರವನ್ನು ಮಾಡಿಕೊಂಡಿರ್ಲಿ ಅಂತ ಅವನಲ್ಲಿ ಹೇಳಿದೆ. ಅವರಿಬ್ರೇನೋ ಮಾಡಿದ್ರು, ಆದ್ರೆ ನನ್ನ ನೆರಳಾಗಿ ನನ್ನ ದಾಸನಾಗಿ ತನ್ನ ಜೀವನ ಪರ್ಯಂತ ಬದುಕಿದಂತಹ ಲಕ್ಷ್ಮಣನಿಗೂ 2 ಗಂಡು ಮಕ್ಕಳಿದ್ದಾರಲ್ಲ, ಚಂದ್ರಕೇತು ಹಾಗೆ ಅಂಗದ. ಅವರಿಗಾಗಿ ಅಂಗದೀಯ ಮತ್ತು ತಾರಾಪಥ ಅನ್ನುವಂತಹ 2 ಪುರಗಳಲ್ಲಿ ಅವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ಲವನು ಶ್ರಾವಸ್ತಿಯಲ್ಲಿ ಅರಸನಾಗಿ ಆಳಲಿ. ಇವರೆಲ್ಲರೂ ಹಿರಿಯವನಾದಂತಹ ಕುಶನ ಹಿರಿಮೆಯನ್ನು ಒಪ್ಪಿಕೊಂಡು ಅವನನ್ನೇ ಚಕ್ರವರ್ತಿ ಅಂತ ಅವನನ್ನೇ ಅನುಸರಿಸಲಿ ಅಂತ ವ್ಯವಸ್ಥೆಯನ್ನೆಲ್ಲ ಮಾಡಿದವನಿದ್ದೇನೆ. ಏನು ರಾಮನ ಜೀವನದ ಆದರ್ಶ, ಏನು ರಾಮನ ಅಂತರಂಗ. ನಾನು ದೇವರು ಅಂತ ನೀವೆಲ್ಲ ಹೇಳ್ತೀರಿ. ದೇವರಾಗಿ ಅವತರಿಸಿ ಮಹಿಮೆಯನ್ನು ತೋರಿಸುವುದು ಸರಳ, ಅದಲ್ಲ. ಮನುಷ್ಯನಾಗಿ ನಾನು ಜನಿಸಿದ್ದೇನುಂಟೋ, ಧರ್ಮ ಪಥದಲ್ಲಿ ನಡೆದದ್ದೇನುಂಟೋ ಅದುವೇ ನೀತಿಯೊಂದೇ ದೇವನೆನಿಸಿತು ಎನ್ನನು. ಹಾಗಾದ್ರೆ ರಾಮನ ಪಥ ಅಂದ್ರೆ ಏನು? ಧರ್ಮ ಪಥ. ರಾಮನ ಪಥದಲ್ಲಿ ಬರುವವರು, ರಾಮನನ್ನು ಅನುಸರಿಸುವವರು ಏನು ರಾಮನಂತೆ ಕಾನನದ ಕಡೆಗೆ ಹೋಗಬೇಕಾ? ರಾಮನಂತೆ ತಮ್ಮ ಮಡದಿಯನ್ನು ಕಳ್ಕೊಳ್ಬೇಕಾ? ರಾಮನಂತೆ ಕಪಿಗಳನ್ನು ಸೇರಿಸಿಕೊಂಡು ಸಮುದ್ರಕ್ಕೆ ಸೇತುವನ್ನು ಬಲಿಬೇಕಾ? ರಾಮನಂತೆ ರಾಕ್ಷಸರು ರಾವಣ ಕುಂಭಕರ್ಣಾದಿಗಳನ್ನು ಹನನ ಮಾಡಬೇಕಾ? ಅಲ್ಲ, ನನ್ನಂತೆ ಮರಳಿ ಸೀತೆಯನ್ನು ಪಡೀಬೇಕು ಅಂತ ಕೇಳಿದ್ರೆ ಪಡೀಬೇಕು ಜೀವರಾದವರು. ನಾನು ಆಡುವ ಮಾತದೆ. ಜಗತ್ತಿನಲ್ಲಿ ಜನಿಸಿದಂತಹ ಪ್ರತಿಯೊಬ್ಬ ಮಾನವನೂ
ಸಮುದ್ರವನ್ನು ಉತ್ತರಿಸಲೇಬೇಕು. ಯಾವ ಸಮುದ್ರ? ತೀರ್ತ್ವಾ ಮೋಹಾರ್ಣವಂ. ಮೋಹ ಅನ್ನುವಂತಹ ಸಮುದ್ರ ವಿಶಾಲವಾಗಿ ಮಾನವನ ಎದುರು ಕಂಗೊಳಿಸ್ತದೆ. ಅದನ್ನು ಉತ್ತರಿಸಲೇಬೇಕು. ಹೇಗೆ ಉತ್ತರಿಸಬೇಕು? ಕಪಿಗಳು ಅನ್ನುವಂತಹ ಇಂದ್ರಿಯಗಳು, ಚಂಚಲವಾದದ್ದಕ್ಕೆ ಕಪಿಗಳು ಅಂತ ಹೇಳೋದು. ನಮ್ಮ ಇಂದ್ರಿಯಗಳು ಅಷ್ಟೇ. ಸುಂದರವಾದದ್ದನ್ನು ಕಂಡಾಗ ನೋಡಬೇಕು, ಸುಮಧುರವಾದದ್ದನ್ನು ಕಂಡಾಗ ಕೇಳಬೇಕು. ಅದೆಲ್ಲವನ್ನು ನಿಗ್ರಹಿಸಿಕೊಂಡು ನಮ್ಮ ಇಂದ್ರಿಯ ನಿಗ್ರಹದಿಂದ ಮೋಹ ಅನ್ನುವಂತಹ ಸಮುದ್ರವನ್ನು ಉತ್ತರಿಸಿ ರಾಗದ್ವೇಷ ಅನ್ನುವಂತಹ ರಾಕ್ಷಸರನ್ನು ಕೊಂದು ಶಾಂತಿ ಅನ್ನುವಂತಹ ಸೀತೆಯನ್ನು ಮರಳಿ ಪಡೆಯಬೇಕು. ಆಗ ಯಾರೆಲ್ಲ ಆತ್ಮಸಹಿತವಾಗಿ ಜಗತ್ತಿನಲ್ಲಿ ಕಾಣಿಸಿಕೊಳ್ತಾರೋ ಅವರೆಲ್ಲರೂ ಆತ್ಮಾರಾಮರಾಗುವುದಕ್ಕೆ ಸಾಧ್ಯ. ತೀರ್ತ್ವಾ ಮೋಹಾರ್ಣವಂ ಹತ್ವಾ ರಾಗದ್ವೇಷಾದಿ ರಾಕ್ಷಸಾನ್ ಶಾಂತಿ ಸೀತಾ ಸಮಾಯುಕ್ತ ಆತ್ಮಾರಾಮೋ ವಿರಾಜತೆ. ಇದು ರಾಮನ ಸಂದೇಶ, ಇದು ರಾಮನ ಅಂತರಂಗ. ಈ ನೆಲೆಯಿಂದ ಪ್ರಜೆಗಳಿಗೆಲ್ಲ ಆಡಿದ್ದೇನೆ. ನೀವೆಲ್ಲರೂ ಕುಶನ ಆಧೀನದಲ್ಲಿ ಇರಬೇಕು ಅಂತ ಹೇಳಿದರೆ ನೋಡಿದ್ರ, ನಾನಿನ್ನೇನು ಸರಯೂ ನದಿಯಲ್ಲಿ ಇಳಿದು ಈ ದೇಹತ್ಯಾಗವನ್ನು ಮಾಡಿ ನನ್ನ ಮೂಲಧಾಮವಾದಂತಹ ವೈಕುಂಠವನ್ನು ಸೇರಬೇಕು ಅಂತ ನಿರ್ಣಯ ಮಾಡಿದ್ರೆ, ಅಯೋಧ್ಯೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಯು ರಾಮ ನಾವು ನಿನ್ನ ಜೊತೆಯಾಗಿ ಬರ್ತೇವೆ. ಸುಗ್ರೀವ ಹೇಳ್ತಾನೆ, ಅಂಗದನಿಗೆ ನಾನು ರಾಜ್ಯಾಭಿಷೇಕವನ್ನು ಮಾಡಿ ನಾನು ನಿನ್ನ ಜೊತೆಯಾಗಿ ಬರ್ತೇನೆ. ವಿಭೀಷಣ ನೀರು ತುಂಬಿದ ಕಣ್ಣುಗಳಿಂದ ಹೇಳ್ತಾನೆ, ನಾನು ಚಿರಂಜೀವಿಯಾಗಿ ಕೆಟ್ಟೆ ಪ್ರಭುವೆ, ಯಾಕೆ ಭಗವಂತ ವರ ಕೊಟ್ಟ ಗೊತ್ತಿಲ್ಲ. ನಮ್ಮ ಕುಲದೇವರಾದಂತಹ ರಂಗನಾಥನ ವಿಗ್ರಹವನ್ನು ವಿಭೀಷಣನಿಗೆ ಕೊಟ್ಟು ನೀನೇ ಆರಾಧಿಸಿಕೊಂಡು ಬಾ ಅಂತ ಆಡಿದೆ. ನಿನ್ನ ಆಲಿಂಗನದಿಂದ ಪೂತವಾದಂತಹ ಈ ಶರೀರವನ್ನು ಕಳಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ ಪ್ರಭುವೆ. ಈ ಜಗತ್ತಿನಲ್ಲಿ ನದಿ ನದಗಳು, ಕುಲ ಪರ್ವತಗಳು, ಮಾನವರು ಇರುವಲ್ಲಿವರೆಗೆ ರಾಮಾಯಣದ ಕಥೆಯನ್ನು ಹೇಳುತ್ತಾ ಕೇಳುತ್ತಾ ಪೂತನಾಗು, ಯುಗ ಯುಗಗಳಲ್ಲಿ ನಿನಗೆ ಪಾದದರ್ಶನವನ್ನು ಕೊಡ್ತೇನೆ ಅಂತ ಆಡಿದ್ದೇನೆ. ಆಂಜನೇಯನಲ್ಲಾಗ್ಲಿ ಜಾಂಬವನಲ್ಲಾಗ್ಲಿ. ಕುಲ ಗುರುಗಳಾದಂತಹ ವಸಿಷ್ಠರಲ್ಲಿ ಮುಂದೇನು ಅಂತ ಕೇಳಿದ್ರೆ ವೈದಿಕವಾದಂತಹ ಪ್ರಕ್ರಿಯೆಯನ್ನು ಆಡುತ್ತಾರೆ. ಹಾಗಾಗಿ ದರ್ಭಾಸ್ತರಣದಲ್ಲಿ ಮಲಗಿ ಈ ದಿನದ ರಾತ್ರಿಯನ್ನು ಕಳೆದೆ. ನೋಡಿದರ, ತನ್ನ ಕರ್ತವ್ಯದಲ್ಲಿ ಎಳ್ಳಿನಿತು ಚ್ಯುತನಾಗದವ ಬಿಸಜ ಸಖ, ಜಗತ್ತಿನ ಸಾಕ್ಷಿ, ಜಗತ್ತಿನಲ್ಲಿ ಮಾಡುವಂತಹ ಎಲ್ಲ ಕರ್ಮಗಳಿಗೂ ಪ್ರಚೋದನೆಯನ್ನು ಕೊಡುವಂತಹ ಸೂರ್ಯ ನಾರಾಯಣ ಎಂದಿನಂತೆ ಮೂಡಣ ದಿಕ್ಕಿನಿಂದ ಉದಯಿಸಿ ಬರ್ತಾ ಇದ್ದಾನೆ. ಎದ್ದೆ, ದಾನ ದಕ್ಷಿಣೆ ಯಾವುದೆಲ್ಲ ಕೊಡಬೇಕು ಅದೆಲ್ಲವನ್ನು ಕೊಟ್ಟೆ. ಅಯೋಧ್ಯೆಯಲ್ಲಿರುವಂತಹ ಎಲ್ಲ ಪ್ರಜೆಗಳ ಸಹಿತ ಎಡ ಬಲದಲ್ಲಿ ಭರತ ಶತ್ರುಘ್ನರ ಕೈಯನ್ನು ಹಿಡಿದು ನನ್ನದಾದಂತಹ ತ್ರೇತಾಗ್ನಿಗಳನ್ನು ಸೇರಿಸಿಕೊಂಡು ಸರಯೂ ನದಿಯ ದಡಕ್ಕೆ ಬಂದರೆ ಬ್ರಹ್ಮದೇವ ಅಸಂಖ್ಯವಾದಂತಹ ವಿಮಾನಗಳನ್ನು ಕೆಳಗಿಳಿಸಿದ್ದಾನೆ. ನನ್ನ ಜೊತೆಗಿರುವಂತಹ ಎಲ್ಲ ಪ್ರಜೆಗಳಿಗೂ ಸಾಂತಾನಿಕ ಅನ್ನುವಂತಹ ಮೋಕ್ಷ ಲೋಕವನ್ನು ಕೊಡುವುದಕ್ಕಾಗಿ ಒಬ್ಬೊಬ್ಬರೇ ವಿಮಾನವನ್ನು ಏರಿ ಸಂತೋಷದಿಂದ ಕಣ್ಮರೆಯಾಗುವುದನ್ನು ನೋಡುತ್ತಾ 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 ಇಬ್ಬರು ಸಹೋದರರ ಕೈಯನ್ನು ಹಿಡಿದು ಒಂದೊಂದೇ ಹೆಜ್ಜೆಯನ್ನು ಮುಂದಿರಿಸ್ತಾ ಇರಿಸ್ತಾ ಸರಯು ನದಿಯಲ್ಲಿ ಮುಳುಗಿ ಕಣ್ಮರೆಯ ಆಗುವುದಕ್ಕೆ ಸಿದ್ಧನಾಗುತ್ತಾ ಇದ್ದೇನೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.